Hello ಮಕ್ಕಳೇ, I am Sahana, your social science tutor. ಹೇಗಿದ್ದೀರಾ ಎಲ್ಲರೂ? ಎಸ್, ಸೊ ಇವಾಗ ನಮ್ಮ ಕ್ರ್ಯಾಶ್ ಕೋರ್ಸ್ ಸ್ಟಾರ್ಟ್ ಆಗಿದೆ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಫಸ್ಟ್ ವೀಕ್ ಲಾಸ್ಟ್ ದಿನದಲ್ಲಿ ಇದ್ದೀವಿ. ಆ್ಯಂಡ್ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ನೀವು ನೋಡ್ಬೋದು ಇಲ್ಲಿ ಸೋಷಿಯಲ್ ಸೈನ್ಸ್ ಪಾರ್ಟ್ 2 ಟೆಕ್ಸ್ಟ್ ಬುಕ್ನ ರಿವಿಷನ್ನ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದು ಇವತ್ತು ನಿಮಗೆ ಡಬಲ್ ಧಮಾಕ. ನಾನು ಹಾಗೂ ಪದ್ಮಶ್ರೀ ಮ್ಯಾಮ್ ಇಬ್ಬರು ಸೇರಿಕೊಂಡು ಈ ಒಂದು ರಿವಿಷನ್ನ ನಿಮಗೋಸ್ಕರ ಮಾಡ್ತಾ ಇದ್ದೀವಿ. ಎಸ್, ಆ್ಯಂಡ್ ಪರೀಕ್ಷೆ ಏನು ಪರೀಕ್ಷೆ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ, ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವ್ರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ಇದೊಂದು ಎಜುಕೇಷ್ನಲ್ ಪ್ಲ್ಯಾಟ್ಫಾರ್ಮ್ ಮಕ್ಕಳೇ. ಸೊ ಇಲ್ಲಿ ನಿಮಗೆ SSLC ಕರ್ನಾಟಕ SSLC 10th ಸ್ಟ್ಯಾಂಡರ್ಡ್ಗೆ ಏನೇನು ಬೇಕೋ ಅದೆಲ್ಲ ಸೌಲಭ್ಯಗಳನ್ನು ನಾವು ಈ ಒಂದು ಚಾನೆಲ್ನ ಮೂಲಕ ಕೊಡ್ತಾ ಇದ್ದೀವಿ. ಓಕೆನಾ? ಸೊ ಲೈವ್ ಕ್ಲಾಸ್ನ ಮೂಲಕ, ರೆಕಾರ್ಡೆಡ್ ಕ್ಲಾಸಸ್ನ ಮೂಲಕ ಆ್ಯಂಡ್ ಸಪೋರ್ಟಿಂಗ್ ಮಟೀರಿಯಲ್ಸ್ ಇದೆಲ್ಲನೂ ನಿಮಗೆ ಈ ಒಂದು ಚಾನಲಲ್ಲಿ ಸಿಗುತ್ತೆ. ರೈಟ್? ಆ್ಯಂಡ್ ಏನಪ್ಪ ಅಂತಂದರೆ, ನೀವು ಇವಾಗ ಇದು ಲೈವ್ ನಡೀತಾ ಇದೆ ಅಲ್ವಾ? ಅಕಸ್ಮಾತಾಗಿ ನೀವು ಲೈವ್ ನೋಡೋಕ್ಕಾಗಲಿಲ್ಲ, ಎಲ್ಲೋ ಮಿಸ್ ಆಯಿತು ಅಂತಂದರೆ ಇದು ರೆಕಾರ್ಡೆಡ್ ವಿಡಿಯೋ ಆಗಿರುತ್ತೆ. ಸೊ ಆವಾಗ ನೀವು ನಿಮ್ಮ ಡೌಟ್ಸ್ನ ಕೇಳ್ಬೋದು. ಡೆಫಿನೆಟ್ಲಿ ಇವಾಗಲೂ ಕೇಳ್ಬೋದು. ಅಕಸ್ಮಾತಾಗಿ ಆಮೇಲೆ ಕೇಳ್ತಾ ಇದ್ದೀರಾ ಅಂತಂದರೆ ಯಾವ ಪ್ಲ್ಯಾಟ್ಫಾರ್ಮ್ಸಲ್ಲಿ ಕೇಳ್ಬೋದು. ಡೆಫಿನೆಟ್ಲಿ ಯೂಟ್ಯೂಬ್ ಕಮೆಂಟ್ಸ್ನ ಮೂಲಕ ಕೇಳ್ಬೋದು. ಆ್ಯಂಡ್ ನಮ್ಮದು ವಾಟ್ಸಪ್ ಗ್ರೂಪ್ ಕೂಡ ಇದೆ ಮಕ್ಕಳೇ. ಸೊ ಅಲ್ಲಿ ಡೌಟ್ಸ್ನ ಕೇಳ್ಬೋದು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೇಳ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಟೆಲಿಗ್ರಾಮಲ್ಲಿ ಕೂಡ ಕೇಳ್ಬೋದು. ಸೊ ಎಲ್ಲೆಲ್ಲಿ? ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಹಾಗೂ ನಮ್ಮ ಯೂಟ್ಯೂಬಲ್ಲಿ. ಓಕೆನಾ? ಇವಾಗ ಕ್ರ್ಯಾಶ್ ಕೋರ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು 40 ದಿನದ ಕೋರ್ಸ್ ಆಗಿದೆ, ಕ್ರ್ಯಾಶ್ ಕೋರ್ಸ್. ಆಯಿತಾ? ಸೊ ಫೆಬ್ರವರಿ 5th ಸ್ಟಾರ್ಟ್ ಆಗಿರೋದು. ಸೊ ಸತತವಾಗಿ 40 ದಿನ ನಡೆಯುತ್ತೆ. ಪ್ರತಿಯೊಂದು ಸಬ್ಜೆಕ್ಟು ವಾರಕ್ಕೆ ಒಂದು ಸತಿ ನಾವು ಟೀಚರ್ಸ್ ನಿಮ್ಮ ಮುಂದೆ ಬಂದು, ಸೊ ನಿಮ್ಮ ಒಂದು ಎಕ್ಸಾಮ್ಗೆ ಏನೇನು ಪ್ರಿಪೇರ್ ಆಗಬೇಕು, ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ನಾವು ಬಂದು ಹೇಳ್ತಾ ಇರ್ತೀವಿ. ಓಕೆನಾ? ಸೊ ಇದನ್ನು ಮಿಸ್ ಮಾಡ್ದಿರಾ, ತಪ್ಪದೆ ಡೆಫಿನೆಟ್ಲಿ 40 ದಿನ ಪಾಲ್ಗೊಳ್ಳಿ. ಆ್ಯಂಡ್ ಡೆಫಿನೆಟ್ಲಿ ಒಂದು ಶಿಖರನ ಹತ್ತುತ್ತೀರಾ ನೀವು. ಎಸ್, ಸೊ ಇವಾಗ 40 ದಿನ ಅಂತ ಹೇಳಿದೆ ಡೆಫಿನೆಟ್ಲಿ. ಸೊ ನಮ್ಮ ಮುಂದಿನ ಲೈವ್ ಅಂದರೆ ನಾಳೆ ಯಾವ ಲೈವ್ ಇದೆ, ಸೊ ಎಷ್ಟೊತ್ತಿಗಿದೆ ಅಂತ ನೋಡ್ಕೊಬರೋಣ. ಸೊ ನೋಡ್ಕೊ ಬಂದ್ರಲ್ಲ. ಸೊ ನಾಳೆ ನಿಮಗೆ ಮ್ಯಾಥ್ಸ್ ಕ್ಲಾಸ್ ಇದೆ, ಕಾರ್ತಿಕ್ ಸರ್ ತಗೋತಾ ಇದ್ದಾರೆ. ಓಕೆನಾ? ಎಸ್, ಸೊ ಇವಾಗ ಬೇಗ ಬೇಗ ಕಮೆಂಟ್ಸ್ ಬಂದಿದೆ ನಮ್ಮ ಮಕ್ಕಳಿಂದ. ಸೊ ಏನೇನು ಅಂತ ನೋಡ್ಬಿಡೋಣ. ಸೊ ಕೃಷ್ಣ, ಈಶ್ವರಿ ಬಾಡಿಗರ್, ಕಿಂಗ್ ಶ್ರೇಯಸ್, ಸಂಗೀತಾ ಕಾರ್ಗಡೆ ಆ್ಯಂಡ್ ಕುಶ್ವಂತ್ ನಾಯಕ್. ಸೊ ಎಲ್ಲರಿಗೂ ಹಾಯ್, ಗುಡ್ ಮಾರ್ನಿಂಗ್. ಆ್ಯಂಡ್ ಕುಶ್ವಂತ್ ನಾಯಕ್ ಅವರು ಹೌ ಆರ್ ಯು ಮ್ಯಾಮ್ ಅಂತ ಕೇಳಿದ್ದಾರೆ. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಹೋಪ್ ಎವ್ರಿಬಡಿ ಆರ್ ಫೈನ್ ಆ್ಯಂಡ್ ಕಾಮ್, ಹೈಡ್ರೇಟೆಡ್, ಹೆಲ್ದಿ. ಆಯಿತಾ? ಎಕ್ಸಾಮ್ ಟೈಮಲ್ಲಿ ಜಾಸ್ತಿ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಆರಾಮಾಗಿ ನಮ್ಮ ಕ್ಲಾಸಸ್ನ ಅಟೆಂಡ್ ಮಾಡಿ ಡೆಫಿನೆಟ್ಲಿ ಒಳ್ಳೆ ಮಾರ್ಕ್ಸ್ನ ಪಡಿತೀರಾ. ಎಸ್, ಓಕೆ ಮಕ್ಕಳೇ. ಸೊ ಇನ್ನೊಂದು ವಿಷಯ ಹೇಳಬೇಕಿತ್ತು ನಾನು ನಿಮಗೆ. ಸೊ ನೆಕ್ಸ್ಟ್ ವೀಕ್, ಸೊ ಈ ವೀಕ್ ಇವತ್ತಿಗೆ ಮುಗಿಯುತ್ತೆ ಅಲ್ವಾ? ಸೊ ನೆಕ್ಸ್ಟ್ ವೀಕಲ್ಲಿ ನೀವೇನೇನು ಕಲಿತಾ ಇದ್ದೀರಾ, ಸೊ ನೆಕ್ಸ್ಟ್ ವೀಕ್ ಕಂಪ್ಲೀಟ್ ಟೈಮ್ ಟೇಬಲ್ನ ಒಂದ್ಸರಿ ನೋಡ್ಕೊಬನ್ನಿ. ಎಸ್ ಮಕ್ಕಳೇ, ಸೊ ನೆಕ್ಸ್ಟ್ ವೀಕ್ ನಾವು ನಿಮ್ಗೆ ಏನೇನು ಕೊಡ್ತಾ ಇದ್ದೀವಿ, ಯಾವ್ಯಾವ ಸಬ್ಜೆಕ್ಟ್ ಯಾವತ್ತು ಅಂತ ಎಲ್ಲ ಒಂದು ಕ್ಲಾರಿಟಿ ಬಂತಲ್ವಾ ನಿಮಗೆ. ಸೊ ದಯವಿಟ್ಟು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇಲ್ಲ ಅಂದ್ರೂ ನಿಮಗೆ ನೆಕ್ಸ್ಟ್ ವೀಕ್ ಪೂರ್ತಿ ಅದು ಪ್ಲೇ ಆಗ್ತಾ ಇರುತ್ತೆ. ಸೊ ಡೋಂಟ್ ವರಿ. ಯಾ, ಸೊ ಮೂವಿಂಗ್ ಆನ್. ಸೊ ಇಂಟ್ರೊಡಕ್ಷನ್ ಎಲ್ಲ ಆಯಿತು, ಪರೀಕ್ಷೆ ಅಂದರೆ ಏನು ಅಂತ ಗೊತ್ತಾಯಿತು, ಡೌಟ್ಸ್ ಎಲ್ಲೆಲ್ಲಿ ಕೇಳ್ಬೋದು ಅಂತ ಗೊತ್ತಾಯಿತು, ಕ್ರ್ಯಾಶ್ ಕೋರ್ಸ್ ಗೊತ್ತಾಯಿತು. ಸೊ ಇವಾಗ ನಮಗೆ ಮೇನ್ ಬೇಕಾಗಿರೋದೇನು? ರಿವಿಷನ್. ಸೊ ರಿವಿಷನ್ನ ನೋಡೋಣ. ಆ್ಯಂಡ್ ಇದು ಮೋಸ್ಟ್ ಇಂಪಾರ್ಟೆಂಟ್ PYQPs. ನೀವು ಅಕಸ್ಮಾತಾಗಿ ನನ್ನ ಸೆಮ್ 1 ರಿವಿಷನ್ನ ನೀವು ಅಟೆಂಡ್ ಮಾಡಿದರೆ ಇದೇ ರೀತಿ ಮಾಡಿದ್ವಿ ಮಕ್ಕಳೇ. ಹೆಂಗೆ ಅಂತ ಅಂದರೆ, ಸೊ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸಿಂದ ಜಾಸ್ತಿ ರಿಪೀಟ್ ಆಗಿರೋ ಕ್ವೆಶ್ಚನ್ಸ್ ಯಾವುದಿದೆ, ಸೊ ಆ ಕ್ವೆಶ್ಚನ್ಸ್ನ ತೊಗೊಂಡು ಆ ಟಾಪಿಕ್ಸ್ನ ಮಾತ್ರ ನಾನು ಇವಾಗ ಸಾಲ್ವ್ ಮಾಡ್ತಾ
ಹೋಗೋದು ಆಯಿತಾ. ಸೊ ನಾನಾಗಲಿ ಪದ್ಮಶ್ರೀ ಮ್ಯಾಮ್ ಆಗಲಿ ಸೊ ನಮ್ಮ ಒಂದು ಹಿಸ್ಟ್ರಿಯಲ್ಲಾಗಿರ್ಬೋದು ಪೊಲಿಟಿಕಲ್ ಸೈನ್ಸ್ ಸೊ ಯಾವುದೇ ಒಂದು ಫೀಲ್ಡ್ ತೊಗೊಂಡ್ರು ನಾವು ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿದೆ ಸೊ ಅದನ್ನು ಮಾತ್ರ ನಾವು ಮಾಡ್ತಾ ಹೋಗೋದು. ಓಕೆನಾ. ಎಸ್. ಸೊ ಆನ್ ದ್ಯಾಟ್ ನೋಟ್ SSLC ಕ್ರ್ಯಾಶ್ ಕೋರ್ಸ್ ಸೋಷಿಯಲ್ ಸೈನ್ಸ್ ಪ್ಲಾನ್. ಸೊ ವೀಕ್ 1 ಸೊ ವೀಕ್ 6ವರೆಗೂ ಇದೆಯಲ್ಲ ಸೊ ಪ್ರತಿಯೊಂದು ವೀಕು ನಾವೇನೇನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ. ಸೊ ವೀಕ್ 1 ಪಾರ್ಟ್ 2 ಟೆಕ್ಸ್ಟ್ ಬುಕ್ ಅಂದರೆ ಇವತ್ತು ನಾನು ಮಾಡ್ತಾ ಇರೋದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ಹಾಗೂ ಪದ್ಮಶ್ರೀ ಮ್ಯಾಮ್ ಮಾಡ್ತಾ ಇದ್ದೀನಿ. ಓಕೆನಾ. ಆಮೇಲೆ ನೋಡಿ ವೀಕ್ 2 ಸೊ ವೀಕ್ 2 ಅಲ್ಲಿ ಟೈಮ್ ಲೈನ್ ಹಾಗೂ ಮ್ಯಾಪ್ ವರ್ಕ್ ಇರುತ್ತೆ. ಸೊ ಮೋಸ್ಟ್ ರಿಕ್ವೆಸ್ಟೆಡ್ ಇದು. ಸೊ ಲೈಕ್ ಮ್ಯಾಪ್ ವರ್ಕ್ ಮಾಡಿ ಎಲ್ಲ ಮ್ಯಾಪ್ನ ಹಾಕಿ ಒಂದು ವಿಡಿಯೋ ಮಾಡಿ ಆ್ಯಂಡ್ ಟೈಮ್ ಲೈನ್ ಅಂದರೆ ಡೇಟ್ಸು ಸೊ ಹೆಂಗೆ ನೆನ್ಪಿಟ್ಕೊಳ್ಳೋದು ಇದು ಹೆಂಗೆ ಅದು ಹೆಂಗೆ ಸಿಕ್ಕಾಬಡೆ ಡೌಟ್ಸ್ ಬಂದಿದೆ ನಮಗೆ. ಸೊ ಹಾಗಾಗಿ ನಾವೇನು ಅನ್ಕೊಂಡು ಒಂದು ವಾರ ಅದನ್ನೇ ಮಾಡೋಣ ಅಂತ. ಸೊ ಅದು ಟೈಮ್ ಲೈನ್ ಹಾಗೂ ಮ್ಯಾಪ್. ಸೊ ಇಲ್ಲೊಂದು ಟ್ವಿಸ್ಟ್ ಇದೆ, ಒಂದು ಸರ್ಪ್ರೈಸ್ ಇದೆ. ಸೊ ಇದನ್ನ ಮಾಡ್ತಾ ಇರೋದು ಆದರ್ಶ್ ಸರ್. ಸೊ ಯಾರು ಆದರ್ಶ್ ಸರ್ ನೋಡಿದ್ದೀರಾ ಅಲ್ಲ ಅವ್ರನ್ನ. ಸೊ ಅವರ ಪರಿಚಯ ಆಲ್ರೆಡಿ ಆಗಿದೆ ನಿಮಗೆ. ಸೊ ಕನ್ನಡನ ಹೇಳ್ಕೊಟ್ಟಂತ ಟೀಚರ್ ಮಾಸ್ಟರ್ ಅವರು. ಸೊ ಅವರು ಸೋಷಿಯಲ್ ಸೈನ್ಸ್ ಕೂಡ ಹೇಳ್ಕೊಡ್ತಾರೆ. ಎಸ್. ಸೊ ನಿಮಗೆ ಹೊಸದಾಗಿ ಪರಿಚಯ ಆಗ್ತಾ ಇರೋ ಆದರ್ಶ್ ಸರ್ ಸೋಷಿಯಲ್ ಸೈನ್ಸ್ನ ಕೂಡ ಹೇಳ್ಕೊಡ್ತಾರೆ. ಆ್ಯಂಡ್ ಈ ಕ್ರ್ಯಾಶ್ ಕೋರ್ಸಲ್ಲಿ ಅವ್ರು ನಿಮಗೆ ಟೈಮ್ ಲೈನ್ ಹಾಗೂ ಮ್ಯಾಪ್ ಆ್ಯಂಡ್ 1 and 2 ಮಾರ್ಕ್ಸ್. ಸೊ ಇದು ಆಗೋದು ಯಾವಾಗ ವೀಕ್ 3 ಅಲ್ಲಿ ಆಯ್ತಾ. ಸೊ ವೀಕ್ 3 ಅಲ್ಲಿ 1 and 2 ಮಾರ್ಕ್ಸ್ ಅಂದರೆ ನೋಡಿ ಇಲ್ಲಿ ಚಾಪ್ಟರ್ ವೈಸ್. ಸೊ ಇವಾಗ ಒಂದು ಚಾಪ್ಟರ್ ಅಂತ ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಫ್ರೀಡಮ್ ಸ್ಟ್ರಗಲ್ ಅಂತ ತಗೊಳ್ಳಿ ಮಕ್ಕಳೇ. ಸೊ ಅದರಿಂದ 1 ಮಾರ್ಕ್ ಕ್ವೆಶನ್ ಬರುತ್ತಾ ಇಲ್ವಾ ಅಂತ ನಾವು ಅನಲೈಸ್ ಮಾಡಿದ್ದೀವಿ PYQPs ನೋಡಿ. ಸೊ ಬರಂಗಿದ್ರೆ ಸೊ ಆ ಚಾಪ್ಟರಲ್ಲಿ 1 ಮಾರ್ಕ್ ಕ್ವೆಶನ್ಸ್ ಯಾವುದು ಅಂತ ಹಾಕಿ ಸೊ ಬೇಸಿಕಲಿ ಆ ಥರ ಯಾವ್ಯಾವ ಚಾಪ್ಟರ್ಸ್ ಇಂದ 1 ಮಾರ್ಕ್ 2 ಮಾರ್ಕ್ಸ್ ಎಲ್ಲ ಬರುತ್ತೋ ಅದನ್ನೆಲ್ಲ ಜಾಟ್ ಡೌನ್ ಮಾಡಿಕೊಂಡು ಸೊ PYQPs ಇಂದ ಬಂದಿರೋದು ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಇಂದ ಅಥವಾ ನಾವೇ ಟೆಕ್ಸ್ಟ್ ಬುಕ್ ಇಂದ ತೆಗೆದು ನಿಮಗೆ ಹೊಸದಾಗಿ ಸೊ ಇದು ಈ ಕ್ವೆಶನ್ ಬರ್ಬೋದು ಅಂತ ನಿಮಗೆ ಆ ಒಂದು ಕ್ಲಾರಿಟಿನ ಕೊಡ್ತೀವಿ. ಓಕೆನಾ. ಸೊ ಅದು ಆಗೋದು ವೀಕ್ 3 1 and 2 ಮಾರ್ಕ್ಸ್ ಆ್ಯಂಡ್ ಇದು ಕೂಡ ಮಾಡೋದು ಆದರ್ಶ್ ಸರ್. ಓಕೆನಾ. ನೆಕ್ಸ್ಟ್ ವೀಕ್ 4 ಅಲ್ಲಿ ಸಾಲ್ವಿಂಗ್ ಮಾಡೆಲ್ ಕ್ವೆಶನ್ ಪೇಪರ್. ಸೊ ನಿಮಗೆ ಮಾಡೆಲ್ ಕ್ವೆಶನ್ ಪೇಪರ್ ಬಂದಿದೆ ಅಲ್ವಾ. ಸೊ ವೀಕ್ 4 ಅಲ್ಲಿ ಸೋಷಿಯಲ್ಲೇ ಅಲ್ಲ ಸೊ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ನಿಮಗೆ ಮಾಡೆಲ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ ಆ ಒಂದು ಸೆಷನಲ್ಲಿ. ಸೊ ಅದಾಗೋದು ವೀಕ್ 4 ಅಲ್ಲಿ ಆ್ಯಂಡ್ ಅದು ಕೂಡ ನಿಮಗೆ ಆದರ್ಶ್ ಸರ್ ಹೇಳ್ಕೊಡೋ ಅಂಥದ್ದು. ಆ್ಯಂಡ್ ಇದು ಬೇಸಿಕಲಿ ಎಕ್ಸಾಮ್ ಸ್ಕಿಲ್ಸ್ನ ಹೆಚ್ಚು ಮಾಡೋದಕ್ಕೆ ಮಾಡುವಂಥದ್ದು. ಓಕೆನಾ. ಆ್ಯಂಡ್ ವೀಕ್ 5 ಅಲ್ಲಿ 3 ಮಾರ್ಕ್ಸ್ ಕ್ವೆಶನ್. ಸೊ ಇಲ್ಲಿ ಅಷ್ಟೇ ಲೈಕ್ ಫಾರ್ ಎಕ್ಸಾಂಪಲ್ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಅಂತ ಅನ್ಕೊಳ್ಳಿ. ಸೊ ಆ ಒಂದು ಚಾಪ್ಟರಿಂದ 3 ಮಾರ್ಕ್ಸ್ ಬರುತ್ತೆ ಮಕ್ಕಳೇ, ಪಕ್ಕ 3 ಮಾರ್ಕ್ಸ್ ಕ್ವೆಶನ್ ಬಂದೇ ಬರುತ್ತೆ. ಸೊ ಆ ಚಾಪ್ಟರಿಂದ 3 ಮಾರ್ಕ್ಸ್ ಕೇಳೋವಂಥ ಕ್ವೆಶನ್ಸ್ ಎಲ್ಲ ತೆಗೆದು ನಿಮಗೆ ಹಾಕಿದ್ದೀನಿ. ಸೊ ಆ ಥರ ಚಾಪ್ಟರ್ ವೈಸ್ 3 ಮಾರ್ಕ್ಸಿಗೆ ಬರುವಂಥ ಚಾಪ್ಟರ್ಸ್ ಎಲ್ಲ ಹಾಕಿ ನಿಮಗೆ ಒಂದು ವಿಡಿಯೋನ ಮಾಡ್ತೀವಿ. ಓಕೆನಾ. ಸೊ ಅದು ವೀಕ್ 5 ಅಲ್ಲಿ ಆಗುತ್ತೆ ನಾನು ಮಾಡೋದದು. ಆ್ಯಂಡ್ ವೀಕ್ 6 ಅಲ್ಲಿ 2 ವಿಡಿಯೋಸ್ ಇರುತ್ತೆ, ಒಂದು 4 ಮಾರ್ಕ್ ಇನ್ನೊಂದು ಚೆಕ್ ಲಿಸ್ಟ್. ಸೊ 3 ಮಾರ್ಕ್ಸ್ ಮಾಡ್ದಂಗೆ 4 ಮಾರ್ಕ್ಸ್ ಕೂಡ ಮಾಡ್ತೀನಿ. ಸೊ 4 ಮಾರ್ಕ್ಸಲ್ಲಿ ಬರುವಂಥ ಕ್ವೆಶನ್ಸ್ ಯಾವ್ದ್ಯಾವ್ದಿದೆಯೋ ಚಾಪ್ಟರ್ಸ್ ಯಾವ್ದ್ಯಾವ್ದಿದೋ ಅದೆಲ್ಲ ಮಾಡ್ತೀವಿ. ಆ್ಯಂಡ್ ಚೆಕ್ ಲಿಸ್ಟ್. ಸೊ ಲಾಸ್ಟಲ್ಲಿ ಚೆಕ್ ಲಿಸ್ಟ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಸೊ ಬೇಸಿಕಲಿ ಇವಾಗ ಒಂದು ಚಾಪ್ಟರಿಂದ ಏನೇನು ಟಾಪಿಕ್ಸ್ ಇದೆ ಸೊ ಅದನ್ನೆಲ್ಲ ನೀವು ಕವರ್ ಮಾಡಿದ್ದೀರಾ ಇಲ್ವಾ ಅಂತ ನಾನು ಹೇಳ್ತಾ ಹೋಗ್ತೀನಿ. ಕವರ್ ಮಾಡಿಲ್ಲ ಅಂತಂದರೆ ನೀವು ಅದನ್ನು ಓದ್ಕೋಬೋದು. ಅಕಸ್ಮಾತಾಗಿ 50% ಬರುತ್ತೆ ಅಂದವರು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದ್ಬೋದು. ಸೊ ಈ ಥರ ಒಂದು ಲೆಕ್ಕಾಚಾರ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಲಾಸ್ಟ್ ವೀಕ್ ಅಷ್ಟೊತ್ತಿಗೆ. ಓಕೆ, ನಾನು ಎಲ್ಲಿದ್ದೀನಿ, ವೇರ್ ಆಮ್ ಐ ಸ್ಟ್ಯಾಂಡಿಂಗ್, ಸೊ ನಾನು ಇನ್ನೂ ಎಷ್ಟು ಪ್ರಯತ್ನ ಪಡಬೇಕು ಅಥವಾ ನಾನು ಇನ್ನೂ ಎಷ್ಟು ರಿವಿಷನ್ ಮಾಡಬೇಕು ಅನ್ನೋದು ನಿಮಗೆ ಚೆಕ್ ಲಿಸ್ಟ್ನ ಮೂಲಕ ಗೊತ್ತಾಗುತ್ತೆ. ಓಕೆನಾ. ಎಸ್. ಸೊ ಇದು ಸೋಷಿಯಲ್ ಸೈನ್ಸ್ನ ಕ್ರ್ಯಾಶ್ ಕೋರ್ಸಲ್ಲಿ ಬರುವಂಥ ವೀಡಿಯೋಸ್ ಆಗಿರುತ್ತೆ. ಅನುಕೂಲಕರವಾಗಿದೆಯಾ? ಸೊ ಇದೆಲ್ಲ ನೀವು ರಿಕ್ವೆಸ್ಟ್ ಮಾಡಿರೋ ಅಂಥದ್ದೇ ಅಲ್ವಾ, ನಮ್ಗೆ ಅದು ಮಾಡಿ, ನಮ್ಗೆ ಇದು ಮಾಡಿ, 3 ಮಾರ್ಕ್ಸ್ ಯಾವುದು, 4 ಮಾರ್ಕ್ಸ್ ಯಾವುದು ಅಂತ. ಸೊ ಇದೆಲ್ಲ ನಿಮ್ಗೆ 40 ದಿನದಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ಮಕ್ಕಳೇ. ಓಕೆನಾ. ನಾನು ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ 1 and 2 ಮಾರ್ಕ್ಸಲ್ಲಿ 33 ಚಾಪ್ಟರ್ಸು ಇರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ 1 and 2 ಮಾರ್ಕ್ಸಿಗೆ ಬರೋ ಅಂಥ ಚಾಪ್ಟರ್ಸ್ ಏನಿದೆ ಅದು ಮಾತ್ರ ಇರುತ್ತೆ. ಸೊ ಅಷ್ಟನ್ನು ಮಾತ್ರ ಓದ್ಕೊಳ್ಳಿ. ಮಿಕ್ಕಿದ ಚಾಪ್ಟರ್ಸ್ ಎಲ್ಲಿ ಅಂತ ಡೌಟ್ ಕೇಳೋದಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಮಿಕ್ಕಿದ ಚಾಪ್ಟರ್ಸ್ ಎಲ್ಲ ಇಲ್ಲಿ ಬರುತ್ತೆ ಅಥವಾ ಇಲ್ಲಿ ಬರುತ್ತೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಸೊ ಆ ಒಂದು ಕ್ಲಾರಿಟಿನ ಇಟ್ಕೊಳ್ಳಿ. ಆ್ಯಂಡ್ 40 ದಿನ ಸತತವಾಗಿ ದಯವಿಟ್ಟು ಫಾಲೋ ಮಾಡಿ, ನೋಡಿ, ಆ್ಯಂಡ್ ನೀವು ಕಲರ್ಫುಲ್ ಲೈಫ್ನ ನೋಡ್ತೀರಾ ಡೆಫಿನೆಟ್ಲಿ. ಓಕೆ. ಎಸ್. ಸೊ ಆನ್ ದಿಸ್ ನೋಟ್ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಹೇಳಿದ್ದೆ ಸೆಮ್ 1 ಅಲ್ಲಿ ರಿವಿಷನ್ ಮಾಡಿದ್ದೀವಿ ಪಾರ್ಟ್ 1 ಟೆಕ್ಸ್ಟ್ ಬುಕ್ನ ಅಂತ. ಸೊ ಅದು ಆ್ಯಕ್ಚುಲಿ ಡಿಸ್ಕ್ರಿಪ್ಷನಲ್ಲಿದೆ ಕೆಳಗಡೆ, ಬಟ್ ಸ್ಟಿಲ್ ನಿಮಗೆ ವಿಡಿಯೋ ಲಿಂಕ್ ಇದು ಹಾಗೂ ಸಪೋರ್ಟಿಂಗ್ ರಿಸೋರ್ಸ್ ಇದು. ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಆ ಲಿಂಕ್ನ ನೋಡಿ. ಓಕೆ. ಎಸ್.
ಪಾರ್ಟ್ 2 ಟೆಕ್ಸ್ಟ್ ಬುಕ್. ಸೊ ಏನೇನು ಮಾಡ್ತಾ ಇದ್ದೀವಿ, ಸೊ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಥರನೇ ಹಾಕಿದ್ದೀನಿ. ಸೊ ಹಿಸ್ಟ್ರಿಯಲ್ಲಿ 4 ಚಾಪ್ಟರ್ಸು, ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ, ಜಾಗ್ರಫಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್. ಓಕೆನಾ. ಸೊ ಈ ಸತಿ ಏನಪ್ಪ ವೆರೈಟಿ ಅಂತ ಅಂದರೆ ನಾನು ಕಂಪ್ಲೀಟಾಗಿ ಹಿಸ್ಟ್ರಿ ಒಂದೇ ಸ್ಟ್ರೆಚಲ್ಲಿ ಮಾಡೋದಿಲ್ಲ. ಓಕೆನಾ, ಯಾಕಂದರೆ ನಿಮಗೂ ಬೋರ್ ಆಗಬಾರ್ದು ಅಂತ. ಸೊ ಒಂದು ಚಾಪ್ಟರ್ ನಾನು ಮಾಡ್ತೀನಿ, ಒಂದು ಚಾಪ್ಟರ್ ಪದ್ಮಾ ಮ್ಯಾಮ್ ಬಂದು ಮಾಡ್ತೀನಿ, ಮತ್ತು ನಾನು ಇನ್ನೊಂದು ಚಾಪ್ಟರ್ ಮಾಡ್ತೀನಿ. ಸೊ ಆ ಥರ ನಿಮಗೆ ವೇರಿಯೇಷನ್ಸ್ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಸಬ್ಜೆಕ್ಟ್ ವೇರಿಯೇಷನ್ಸ್ ಇರುತ್ತೆ. ಸಬ್ಜೆಕ್ಟ್ ಅಂದರೆ ಬ್ರಾಂಚಸ್ ವೇರಿಯೇಷನ್ಸ್ ಇರುತ್ತೆ. ಸೊ ಅವಾಗ ನಿಮಗೆ ಈಸಿ ಆಗುತ್ತೆ. ಓಕೆನಾ. ಸೊ ಒಂದು ಚಾಪ್ಟರ್ ನಾನು ಮುಗಿಸಿದ ಮೇಲೆ ಡೌಟ್ಸ್ ಕೇಳ್ಬೋದು ನೀವು. ಸೊ ಆನ್ಸರ್ ಮಾಡ್ತೀನಿ, ಆಮೇಲೆ ಪದ್ಮಾ ಮ್ಯಾಮ್ ಬರ್ತಾರೆ, ಅವ್ರಿಗೆ ಡೌಟ್ಸ್ ಕೇಳ್ಬೋದು, ಅವ್ರು ಆನ್ಸರ್ ಮಾಡ್ತಾರೆ, ಮತ್ತೆ ನಾನು ಬರ್ತೀನಿ. ಸೊ ಆ ಥರ ಮಾಡ್ಕೊಂಡು ಹೋಗೋಣ. ಓಕೆನಾ, ನಿಮಗೆಲ್ಲೂ ಬೋರ್ ಆಗೋದಿಲ್ಲ, ರೈಟ್? ಸೊ ಈ ಒಂದು ಜರ್ನಿಯಲ್ಲಿ ಇರ್ತೀರಾ ನೀವು? ಇರ್ತೀರಾ? ಥಮ್ಸ್ ಅಪ್ ಮಾಡಿ. ಎಸ್, ಅದಕ್ಕಿಂತ ಮುಂಚೆ ಒಂದು ಕಮೆಂಟ್ ಬಂದಿದೆ, ಖುಷ್ವಂತ್ ನಾಯಕ್. ಮ್ಯಾಮ್, ಇನ್ ಸೋಷಿಯಲ್ ಇಟ್ ಇಸ್ ನೆಸೆಸರಿ ಟು ಲರ್ನ್ ಆಲ್ ಥಿಂಗ್ಸ್ ಆರ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಆ್ಯಂಡ್ ರೈಟ್ ಇಟ್ ಇನ್ ಅವರ್ ಓನ್ ಪಾಯಿಂಟ್ಸ್, ಪ್ಲೀಸ್ ಟೆಲ್ ಮಿ. ಡೆಫಿನೆಟ್ಲಿ ಖುಷ್ವಂತ್. ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆ? ಸೊ ಟಾಪಿಕ್ ಏನಿದೆ ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಒಂದು ಸೆಂಟೆನ್ಸಲ್ಲಿ ಕರೆಕ್ಟ್ ಆನ್ಸರ್ ಬರೆದ್ರೆ ಸಾಕು. ಇವಾಗ 3 ಮಾರ್ಕ್ಸ್ಗೆ 6 ಪಾಯಿಂಟ್ ಕರೆಕ್ಟಾಗಿರಬೇಕು, 4 ಮಾರ್ಕ್ಸ್ಗೆ 8 ಪಾಯಿಂಟ್ ಕರೆಕ್ಟಾಗಿರಬೇಕು. ಸೊ ಆ ಥರ ಕರೆಕ್ಟಾಗಿ ಬರೆದ್ರೆ ಸಾಕು. ನೀವು ಬೈ ಹಾರ್ಟ್ ಹೊಡೆದು ಪಿನ್ ಟು ಪಿನ್ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆಯೋ ಅದನ್ನೇ ಇಲ್ಲಿ ಹಾಕಬೇಕು ಅನ್ನೋದು ಏನೂ ಇಲ್ಲ. ನಿಮ್ಮ ಸ್ವಂತ ಲ್ಯಾಂಗ್ವೇಜಲ್ಲಿ, ಅಂದರೆ ಇಂಗ್ಲೀಷಲ್ಲೇ, ಬಟ್ ನಿಮ್ಮ ಓನ್ ವರ್ಡ್ಸಲ್ಲಿ ಬರಿಬೋದು. ಓಕೆನಾ? ವೆರಿ ಗುಡ್ ಕ್ವೆಶನ್ ಖುಷ್ವಂತ್. ಇದು ಸುಮಾರು ಜನಕ್ಕೆ ಇರುತ್ತೆ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ರೈಟ್ ಇಟ್ ಇನ್ ಯೋರ್ ಓನ್ ಸೆಂಟೆನ್ಸ್. ಓಕೆನಾ? ಆ್ಯಂಡ್ ಮೇನ್ ಆಗಿ ಕೀವರ್ಡ್ಸ್ ನೆನ್ಪಿಟ್ಕೊಂಡಿರ್ಬೇಕು. ಓಕೆನಾ? ಸೊ ಆ ಕೀವರ್ಡ್ಸ್ ಅಂತೂ ಪಕ್ಕ ಬರೀಲೇಬೇಕು, ಬಟ್ ಸೆಂಟೆನ್ಸ್ ನಿಮ್ಮ ಓನಾಗಿ ಬರ್ಕೊಳ್ತಾ ಹೋಗ್ಬಿಟ್ಟು, ರೈಟ್? ಎಸ್. ಸೊ ಈ ಒಂದು ರಿವಿಷನ್ನ ಮೇನ್ ಅಜೆಂಡಾ ಅದೇ ಆಗಿದೆ ಮಕ್ಕಳೇ. ಸೊ ನಾನು ಇವಾಗ ಮತ್ತೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ, ಬಿಕಾಸ್ ಪ್ರತಿಯೊಂದು ವಿಡಿಯೋ ನಿಮ್ಗೆ ಆಲ್ರೆಡಿ ನಮ್ಮ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ. ಏನು ಮಾಡ್ತೀನಿ ಅಂತಂದರೆ, ಓಕೆ, ಈ ಒಂದು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸಿಂದ ಯಾವ ಥರ ಕ್ವಶನ್ಸ್ ಬರ್ಬೋದು, ಅದರಲ್ಲಿ ಕೀವರ್ಡ್ಸ್ ಏನು ನೆನ್ಪಿಟ್ಕೊಂಡಿರಬೇಕು, ಆನ್ಸರ್ ಹೆಂಗೆ ಬರೀಬೇಕು, ಎಷ್ಟು ಪಾಯಿಂಟ್ಸ್ ಬರೀಬೇಕು. ಸೊ ಈ ಥರ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಓಕೆನಾ? ನೀವು ಮತ್ತೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ. ಆ ಥರ ಫುಲ್ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ವಿಡಿಯೋಸ್ ಇದೆ ಪ್ಲೇ ಲಿಸ್ಟಲ್ಲಿ, ಸೊ ಅದನ್ನು ಹೋಗಿ ನೋಡಿ. ಓಕೆ? ಎಸ್. ಸೊ ಶುರು ಮಾಡೇ ಬಿಡೋಣ. ವೇಟೇಜ್ ನೋಡ್ಕೊಂಬಿಡಿ. ಹಿಸ್ಟ್ರಿ 29 ಚಾಪ್ಟರ್ಸ್, ಜಾಗ್ರಫಿ 34% ಇದೆ, ಹಿಸ್ಟ್ರಿ 29%, ಎಕನಾಮಿಕ್ಸ್ 10%, ಬಿಸ್ನೆಸ್ ಸ್ಟಡೀಸ್ 10%, ಪೊಲಿಟಿಕಲ್ ಸೈನ್ಸ್ 10% ಹಾಗೂ ಸೋಷಿಯಾಲಜಿ 7%. ಇದು ಹಿಸ್ಟ್ರಿಗಿಂತ ಜಾಗ್ರಫಿ ಯಾಕೆ ಜಾಸ್ತಿ ಇದೆ ಅಂತಂದರೆ, ಬಿಕಾಸ್ ಲಾಸ್ಟ್ ಟೈಮ್ ಹಂಗಾಗಲಿಲ್ಲ, ಹಿಸ್ಟ್ರಿ ಜಾಸ್ತಿ ಇತ್ತು. ಸೊ ಈ ಸತಿ ಜಾಗ್ರಫಿ ಯಾಕೆ ಜಾಸ್ತಿ ಇದೆ ಅಂತ ಅಂದರೆ, ಬಿಕಾಸ್ ನಂಬರ್ ಆಫ್ ಚಾಪ್ಟರ್ಸ್ ಜಾಸ್ತಿ ಇದೆ. ಸೊ ಜಾಗ್ರಫಿಯಲ್ಲಿ 5 ಇದೆ ಆ್ಯಂಡ್ ಹಿಸ್ಟ್ರಿಯಲ್ಲಿ 4 ಇರೋದ್ರಿಂದ ಸ್ವಲ್ಪ ವೇರಿ ಆಗಿದೆ. ಓಕೆನಾ? ಸೊ ಇದು ಪರ್ಸೆಂಟೇಜ್, ವೇಟೇಜ್ ಬೇಸಿಕಲಿ. ಓಕೆ? ಎಸ್. ಸೊ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857 ನಮ್ಮ ಫಸ್ಟ್ ಚಾಪ್ಟರ್ ಆಗಿದೆ. ಓಕೆನಾ? ಸೊ ನಾನಿವಾಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ರಿಮೈಂಡರ್ ಕೊಡಲೇಬೇಕು. ಸೊ ಬುಕ್ಕು ಪೆನ್ನು ಇಟ್ಕೊಂಡಿರಿ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನಿದೆ ಅದನ್ನೆಲ್ಲ ಜಾಟ್ ಡೌನ್ ಮಾಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ? ಎಸ್. ಸೊ ರಿಪೀಟೆಡ್ಲಿ ಆಸ್ಟ್ ಕ್ವೆಶನ್ಸ್ ಏನೇನಿದೆ, ಕಾಸಸ್ ಫಾರ್ ದ ರಿವೋಲ್ಟ್ ಅಂದರೆ ಈ ಯುದ್ಧ ಆಗೋದಕ್ಕೆ ಕಾರಣ ಏನು, ಇಮಿಡಿಯೇಟ್ ಕಾಸ್ ಏನು, ಆ್ಯಂಡ್ ರೂಮರ್ಸ್ ರಿಗಾರ್ಡಿಂಗ್ ದ ರಾಯಲ್ ಎನ್ಫೀಲ್ಡ್ ಕಾರ್ಟ್ರಿಡ್ಜ್. ಆಯಿತಾ? ಸೊ ಆ ರೂಮರ್ಸ್ ಏನಿತ್ತು ಅಂತ. ಓಕೆ? ಆ್ಯಂಡ್ ರೀಸನ್ಸ್ ಫಾರ್ ದ ಫೇಲ್ಯೂರ್. ಆಬ್ವಿಯಸ್ಲಿ ಫೇಲ್ ಆಗಲೇಬೇಕಿತ್ತು, ಬಿಕಾಸ್ ಆವಾಗಲೇ ನಮಗೆ ಇಂಡಿಪೆಂಡೆನ್ಸ್ ಸಿಗಲಿಲ್ಲ ಅಲ್ವಾ. ನಮಗೆ ಸಿಕ್ಕಿದೆ 1947. ಸೊ ಫೇಲ್ಯೂರ್ ಅನ್ನೋದಾಗಿದೆ. ಸೊ ಫೇಲ್ಯೂರ್ ಯಾಕಾಯಿತು, ಅದು ರೀಸನ್ಸು. ಸೊ ಇದು ಮೋಸ್ಟ್ ರಿಪೀಟೆಡ್ ಆಗಿ ಕೇಳಿರೋವಂಥ ಕ್ವೆಶನ್, 1 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ಸ್ಗೆ ಕೇಳಿರೋವಂಥದ್ದು. ಸೊ ಇದೇನು ಅಂತ ನೋಡ್ಕೊಂಡು ಹೋಗ್ಬಿಡೋಣ. ಫಸ್ಟ್ ಬಂದ್ಬಿಟ್ಟು ಕಾಸಸ್. ಓಕೆ? ಸೊ ನಿಮಗೆ 4 ಕಾಸಸ್ ಇದೆ, ಪಾಲಿಟಿಕಲ್ ಕಾಸ್, ಮಿಲಿಟರಿ ಕಾಸ್, ಎಕನಾಮಿಕ್ ಕಾಸ್ ಹಾಗೂ ಅಡ್ಮಿನಿಸ್ಟ್ರೇಟಿವ್ ಕಾಸಸ್. ಯಾವ್ದ್ಯಾವುದು? ಪಾಲಿಟಿಕಲ್, ಮಿಲಿಟರಿ, ಎಕನಾಮಿಕ್ ಹಾಗೂ ಅಡ್ಮಿನಿಸ್ಟ್ರೇಟಿವ್. ಇದು ನೆನ್ಪಿಟ್ಕೊಂಡಿರಿ, ಬಿಕಾಸ್ ಅವ್ರು ಡೈರೆಕ್ಟ್ ಕ್ವೆಶನ್ಸ್ ಕೇಳ್ಬೋದು, ಅಡ್ಮಿನಿಸ್ಟ್ರೇಟಿವ್ ಕಾಸಸ್ ಹಾಗೂ ಎಕನಾಮಿಕ್ ಕಾಸಸ್ ಹೇಳಿ, ಅಥವಾ ಅಡ್ಮಿನಿಸ್ಟ್ರೇಟಿವ್ ಪಾಲಿಟಿಕಲ್ ಕಾಸಸ್ ಹೇಳಿ ಅಂತ. ಸೊ ನೀವು ಎಲ್ಲೂ ಕನ್ಫ್ಯೂಸ್ ಆಗಬಾರ್ದು. ಪಾಲಿಟಿಕಲ್ ಏನಂತ ಅಂದರೆ ರಾಜರಿಗೆ ಸಂಬಂಧಪಟ್ಟಿದಂಥದ್ದು. ಸೊ ಕಿಂಗ್ಸ್ಗೆ ಏನೇನಾಯಿತು ಅಂತ. ಓಕೆನಾ? ಆ್ಯಂಡ್ ಇಲ್ಲಿ ನೋಡಿ, ಡಾಕ್ಟ್ರಿನ್ ಆಫ್ ಲ್ಯಾಪ್ಸಿಂದ ಎಷ್ಟು ಜಾಗಗಳಿಗೆ ರಾಜೇಂದ್ರಗೆ ಪ್ರಾಬ್ಲಮ್ ಆಯಿತು, ಆ್ಯಂಡ್ ಪ್ರಿನ್ಸ್ಲಿ ಟೈಟಲ್ಸ್ ಹೋಯಿತು, ಕಿಂಗ್ಲಿ ಸ್ಟೇಟಸ್ನ ತೆಗೆದುಬಿಟ್ರು, ಆ ಸ್ಟೇಟಸ್ನ ತೆಗೆದುಬಿಟ್ರು. ಅರ್ಥ ಆಗ್ತಾ ಇದೆಯಾ? ಸೊ ಈ ರಾಜರಿಗೆ ಕೆಲಸ ಇಲ್ಲ ಅಂತಂದರೆ ಅವ್ರ ಕೆಳಗಡೆ ಮಾಡುವಂಥ ಅವ್ರ ಕೆಳಗಡೆ ಇರುವಂಥ ಸೋಲ್ಜರ್ಸ್ಗೆ ಏನು ಕೆಲಸ ಇರುತ್ತೆ ಅಲ್ವಾ. ಸೊ ಅವ್ರಿಗೆಲ್ಲ ಕೆಲಸ ಹೋಯಿತು. ಸೊ ರಾಜರಿಗೆ ಸಂಬಂಧಪಟ್ಟಿದ್ದು ಪಾಲಿಟಿಕಲ್ ಕಾಸಸ್. ಓಕೆನಾ? ನೆಕ್ಸ್ಟ್ ಮಿಲಿಟ್ರಿ ಅಂದಿದ ತಕ್ಷಣ ಸೋಲ್ಜರ್ಸ್ಗೆ ಸಂಬಂಧಪಟ್ಟಿದ್ದು. ಸೊ ಮಿಲಿಟ್ರಿಯಲ್ಲಿ ಏನಾಯ್ತಪ್ಪ ಅಂತಂದರೆ ಬ್ರಿಟಿಷ್ ಸೋಲ್ಜರ್ಸ್ಗೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾ ಇದ್ರು, ಇಂಡಿಯನ್ ಸೋಲ್ಜರ್ಸ್ಗಲ್ಲ.
ಅರ್ಥ ಆಗ್ತದೆಯಾ? ಸೊ ಅದು ಮಿಲಿಟರಿ ಕಾಸಸ್ ಅಂದರೆ ಸೋಲ್ಜರ್ಸ್. ಎಕನಾಮಿಕ್ ಕಾಸಸ್ ಅಂತ ಅಂದರೆ ಆರ್ಥಿಕತೆ. ಯಾರಿಗೆ ತೊಂದರೆ ಆಗ್ತಾ ಇತ್ತು ಇಲ್ಲಿ? ರೈತರಿಗೆ, ಫಾರ್ಮರ್ಸ್. ಈ ಒಂದು ಜಮೀನ್ದಾರಿ ಸಿಸ್ಟಮು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇದೆಲ್ಲ ಬಂದ್ಬಿಟ್ಟು ಲೇಬರ್ ಕ್ಲಾಸು, ಫಾರ್ಮರ್ಸ್ ಇವ್ರಿಗೆಲ್ಲ ತುಂಬ ತೊಂದರೆ ಆಯಿತು. ಅದು ಎಕನಾಮಿಕ್ ಕಾಸಸ್. ಅಡ್ಮಿನಿಸ್ಟ್ರೇಟಿವ್ ಕಾಸಸ್ ಅಂದಿದ ತಕ್ಷಣ ನ್ಯಾಯಾಂಗ, ಲಾ, ಕೋರ್ಟು, ಕಚೇರಿ ಇದೆಲ್ಲ. ಸೊ ಅದೇ ಕರೆಕ್ಟ್ ಆಗಿಲ್ಲ ಅಂದಿದ್ದಕ್ಕೆ ಅದು ಅಡ್ಮಿನಿಸ್ಟ್ರೇಟಿವ್ ಕಾಸಸ್. ಸೊ ಬಿಕಾಸ್ ಅವ್ರು ಯಾವಾಗಲೂ ಬಯಾಸ್ಡ್ ಆಗಿದ್ರು, ಸೊ ಅವ್ರಿಗೆ ಮಾತ್ರ ಅವರು ಕರೆಕ್ಟಾಗಿ ನಿರ್ಧಾರ ಮಾಡ್ತಾಯಿದ್ರು. ಇಂಡಿಯನ್ಸಿಗೆ ಬರೋ ಅಷ್ಟೊತ್ತಿಗೆ ಅವ್ರು ಏನು ಮಾಡ್ತಾಯಿದ್ರು? ಕರೆಕ್ಟಾಗಿ ಡಿಸಿಷನ್ಸ್ ಕೊಡ್ತಾ ಇರಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಕಾಸಸ್ ಹೆಂಗಿದೆ ನೋಡಿ, ಒಬ್ಬ ಕಿಂಗಿಂದ ಹಿಡಿದು, ಸೋಲ್ಜರಿಂದ ಹಿಡಿದು, ಫಾರ್ಮರ್ಸಿಂದ ಹಿಡಿದು ಕಾಮನ್ ಮ್ಯಾನ್ಗೂ ಕೂಡ ಏನಾಯ್ತಪ್ಪ ಅಂತಂದರೆ ತೊಂದರೆಗಳು ಸ್ಟಾರ್ಟ್ ಆಯಿತು. ಸೊ ಇದು ಕಾಸಸ್. ಅರ್ಥ ಆಯ್ತಾ ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು ಅಂತ? ಅರ್ಥ ಆಯ್ತಾ ಮಕ್ಕಳೇ? ಎಸ್. ಸೊ ಇದರಿಂದ ನಿಮಗೆ 2 ಮಾರ್ಕ್ಸ್ ಕ್ವೆಶನ್ ಈ ಥರ ಬರೋವಂಥ ಚಾನ್ಸಸ್ ಇದೆ. ಪೊಲಿಟಿಕಲ್ ಕಾಸಸ್, ಎಕನಾಮಿಕ್ ಕಾಸಸ್ ಹೇಳಿ, ಅಥವಾ ಬರೀ ಪೊಲಿಟಿಕಲ್ ಕಾಸಸ್ ಹೇಳಿ. ಸೊ ಈ ಥರ ಬರೋವಂಥ ಚಾನ್ಸಸ್ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಈ ಥರ ನೆನ್ಪಿಟ್ಕೊಂಡಿರಿ. ಸೊ ಪ್ರತಿಯೊಂದು ಕ್ಲಾಸ್ಗೂ ಪ್ರಾಬ್ಲಮ್ ಆಯಿತು, ಕಿಂಗ್ಸಿಂದ, ಫಾರ್ಮರ್ಸಿಂದ, ಸೋಲ್ಜರ್ಸಿಂದ ಇಟ್ಕೊಂಡು ಒಬ್ಬ ಕಾಮನರ್ ಕೂಡ. ಸೊ ಇಟ್ ಈಸ್ ಅ ಪ್ರಾಬ್ಲಮ್, ಇಟ್ ಈಸ್ ಅ ಸಿವಿಯರ್ ಪ್ರಾಬ್ಲಮ್ ಅಲ್ವಾ? ಸೊ ದಿಸ್ ಇಸ್ ದ ಕಾಸ್ ಆಯ್ತಾ. ಬಟ್ ಇವಾಗ ಇಮಿಡಿಯೇಟ್ ಕಾಸ್ ಏನು ಅಂತ ನೋಡೋಣ. ನೋಡಿ, ದ ಸ್ಟೋರಿ ಆಫ್ ರಾಯಲ್ ಎನ್ಫೀಲ್ಡ್. ನೀವು ಅಕಸ್ಮಾತಾಗಿ ನಮ್ಮ ವಿಡಿಯೋ ನೋಡಿದರೆ ಈ ಒಂದು ಚಾಪ್ಟರ್ ಎಂಟೈರ್ ರಿವಿಷನ್, ಎಂಟೈರ್ ಚಾಪ್ಟರ್ದು ವಿಡಿಯೋ ನೋಡಿದರೆ ನೀವು ಮಾಡಿರುವಂಥದ್ದು ಎಕ್ಸ್ಪ್ಲನೇಷನ್ ಇದು ನಿಮಗೆ ಆ್ಯನಿಮೇಷನ್ನ ಮೂಲಕ ಇದೆ. ಅರ್ಥ ಆಗ್ತಾ ಇದೆ? ಸೊ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿಲ್ಲ ಅಂದರೆ ಜಸ್ಟ್ ಗೋ ಆ್ಯಂಡ್ ಚೆಕ್ ಔಟ್ ಆಯಿತಾ. ಸೊ ರೂಮರ್ಸ್ ಏನಪ್ಪ ಅಂತಂದರೆ, ಆ ಕಾರ್ಟ್ರೇಜಸ್ ಏನಿದೆ, ರೈಫಲ್ದು ಕಾರ್ಟ್ರೇಜಸ್, ಸೊ ಇಟ್ ಇಸ್ ಗ್ರೀಸ್ಡ್ ವಿತ್ ಫ್ಯಾಟ್ ಆಫ್ ಕೌಸ್ ಆ್ಯಂಡ್ ಪಿಗ್ಸ್. ಸೊ ಕೌಸ್ ಬಂದ್ಬಿಟ್ಟು ಹಿಂದೂಸ್ಗೆ ಸೀಕ್ರೆಟ್ ಆ್ಯಂಡ್ ಪಿಗ್ಸ್ ಮುಸ್ಲಿಮ್ಸ್ಗೆ ಆಗೋದಿಲ್ಲ. ಸೊ ಇಂಥ ಒಂದು ಗಾಳಿ ಮಾತು ಹಡ್ಕೊಂತು. ಸೊ ಅವ್ರು ಏನು ಮಾಡಿದ್ರು, ಧರ್ಮ, ರಿಲಿಜನ್ ಅನ್ನೋ ಒಂದು ಕಾನ್ಸೆಪ್ಟ್ಗೆ ತಲೆ ಹಾಕ್ಬಿಟ್ರು. ವೆರಿ ವೆರಿ ಸೆನ್ಸಿಟಿವ್ ಕಾನ್ಸೆಪ್ಟ್ ಆ ಒಂದು ಟೈಮಲ್ಲಿ ಅದು. ಅರ್ಥ ಆಗ್ತಾ ಇದೆಯಾ? ಸೊ ಆ ಒಂದು ಕಾನ್ಸೆಪ್ಟ್ಗೆ ಬ್ರಿಟಿಷ್ ಅವ್ರ ತಲೆ ಹಾಕಿದ್ದಕ್ಕೆ ದಟ್ ಬಿಕೇಮ್ ಅ ಇಮಿಡಿಯೇಟ್ ಕಾಸ್. ಸೊ ಇಲ್ಲಿ ನೀವು ನೆನ್ಪಿಟ್ಕೊಬೇಕಾಗಿರೋದು ರಾಯಲ್ ಎನ್ಫೀಲ್ಡ್ ಕತೆ. ಏನಪ್ಪ, ಅವ್ರೇನು ಒಂದು ಗಾಳಿ ಮಾತನ್ನ ಹರಡುತ್ತೆ, ಕ್ಯಾಟ್ರೇಜಸ್ಗೆ ಗ್ರೀಸ್ ಮಾಡಿದ್ದಾರೆ ವಿತ್ ಫ್ಯಾಟ್ ಆಫ್ ಕೌಸ್ ಆ್ಯಂಡ್ ಪಿಗ್ಸ್ ಅಂತ. ಸೊ ಅದು ಒಂದು ಇಮ್ಮಿಡಿಯೇಟ್ ಕಾರಣ ಆಗುತ್ತೆ ಯುದ್ಧ ಸ್ಟಾರ್ಟ್ ಆಗೋದಕ್ಕೆ. ರೈಟ್? ಅಷ್ಟೇ. ಓಕೆನಾ? ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಇವಾಗ ನೋಡೋಣ. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್, ರೀಸನ್ಸ್ ಫಾರ್ ದ ಫೇಲ್ಯೂರ್ ಆಫ್ ದ ರಿವೋಲ್ಟ್. ಸೊ ನಾನು ಹೇಳಿದೆ, ಸೊ ನಮ್ಗೆ ಆವಾಗಲೇ ಫ್ರೀಡಮ್ ಸಿಗಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಏನಾಯಿತು, ಫೇಲಿಯರ್ ಅನ್ನೋದು ಆಯಿತು. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಏನಕ್ಕೆ ಫೇಲಿಯರ್ ಆಯಿತು? ಇದು ಒಂದು ಎಂಟೈರ್ ಕಂಟ್ರಿಗೆ ಸ್ಪ್ರೆಡ್ ಆಗಲಿಲ್ಲ. ಸೊ ಎಫೆಕ್ಟ್ ಜಾಸ್ತಿ ಇರ್ತಾ ಇತ್ತು. ಇಡೀ ಭಾರತನೇ ಸೇರ್ಕೊಂಡು ಮಾಡೋದಿದ್ರೆ ನಮ್ಗೆ ಆವಾಗಲೇ ಫ್ರೀಡಮ್ ಸಿಗ್ತಾ ಇತ್ತೇನೋ ಅಲ್ವಾ? ಬಟ್ ಅದಾಗಲಿಲ್ಲ. ಓನ್ಲಿ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಅ ಫ್ಯೂ ರಾದರ್ ದ್ಯಾನ್ ಗೆಟಿಂಗ್ ಫ್ರೀಡಮ್ ಫಾರ್ ದ ಕಂಟ್ರಿ. ಅವ್ರ ಸ್ವಾರ್ಥ ಅವ್ರು ನೋಡಿಕೊಂಡ್ರು ಆಯಿತಾ. ಆರ್ಗನೈಸ್ಡ್ ಇರಲಿಲ್ಲ, ಎರಾಬಿರಿ ಅವ್ರಿಗೆ ಏನು ಬೇಕೋ ಅದು ಮಾಡ್ತಾಯಿದ್ರು. ಒಬ್ಬ ಲೀಡರ್ ಇರಲಿಲ್ಲ, ಒಂದು ಡೈರೆಕ್ಷನ್ ಇರಲಿಲ್ಲ, ಎಲ್ಲಿಗೆ ಹೋಗಬೇಕು, ಹೆಂಗೆ ಹೋಗಬೇಕು, ಏನು ಮಾಡಬೇಕು, ಏನೂ ಇರಲಿಲ್ಲ. ಗುರಿ ಏನೋ ಇತ್ತು, ನಾನು ಇದನ್ನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಬಟ್ ಹಿಂದೆ ಗುರು ಇರಲಿಲ್ಲ. ಸೊ ಗುರು ಎಷ್ಟು ಇಂಪಾರ್ಟೆಂಟ್ ಅಂತ ನೋಡಿ ಅಲ್ವಾ. ಸೊ ದಟ್ ವಾಸ್ ಒನ್ ಆಫ್ ದ ಮೇನ್ ರೀಸನ್ಸ್ ಫಾರ್ ದ ಫೇಲ್ಯೂರ್. ಓಕೆ ನೋಡಿ, ಲಾಟ್ ಆಫ್ ಯೂನಿಟಿ ಅಮಾಂಗ್ ಬ್ರಿಟಿಷ್ ಫೋರ್ಸಸ್, ಬಟ್ ಇಂಡಿಯನ್ ಸೋಲ್ಜರ್ಸ್ಗೆ ಅದಿರಲಿಲ್ಲ. ಆ್ಯಂಡ್ ಲ್ಯಾಕ್ ಆಫ್ ಸ್ಟ್ರಾಟಜಿ, ಎಕ್ಸ್ಪರ್ಟೀಸ್ ಅಮಾಂಗ್ ಸೋಲ್ಜರ್ಸ್, ಎಫೆಕ್ಟಿವ್ ಲೀಡರ್ಶಿಪ್, ಡಿಸಿಪ್ಲಿನ್, ಡೈರೆಕ್ಷನ್ ಏನೂ ಇರಲಿಲ್ಲ. ಆ್ಯಂಡ್ ಮೆನಿ ಪ್ರಾವಿನ್ಷಿಯಲ್ ಕಿಂಗ್ಸ್ ವೆಲ್ ಲಾಯಲ್ ಟು ದ ಬ್ರಿಟಿಷ್. ಅವ್ರು ಯಾರಿಗೆ ಲಾಯಲ್ ಇರಬೇಕಿತ್ತು? ಇಂಡಿಯನ್ಸ್ಗೆ. ಬಟ್ ಯಾರಿಗಿದ್ರು? ಬ್ರಿಟಿಷ್ ಅವರಿಗೆ. ಅರ್ಥ ಆಗ್ತಾ ಇದೆಯಾ? ಸೊ ದಟ್ ವಾಸ್ ದ ಮೇನ್ ರೀಸನ್ ಫಾರ್ ದ ಫೇಲಿಯರ್. ಆ್ಯಂಡ್ ಪೀಪಲ್ ಲಾಸ್ಟ್ ಕಾನ್ಫಿಡೆನ್ಸ್ ಇನ್ ದ ಸೋಲ್ಜರ್ಸ್, ಇಂಡಿಯನ್ ಸೋಲ್ಜರ್ಸು. ಯಾಕಪ್ಪ ಅಂತಂದರೆ ಬಿಕಾಸ್ ಆಫ್ ಆರ್ಸನ್ ಆ್ಯಂಡ್ ಲೂಟಿಂಗ್. ಸೊ ಬ್ರಿಟಿಷ್ ಅವ್ರು ಬಂದು ಅವರ ಪ್ರಾಪರ್ಟಿಗೆ ಬೆಂಕಿ ಹಾಕೋದು, ಸೊ ಅವ್ರದ್ದು ಪ್ರಾಪರ್ಟೀಸ್ ಎಲ್ಲ ಕಬ್ಜಾ ಮಾಡೋದು, ಇದೆಲ್ಲ ಮಾಡಿದ್ದಕ್ಕೆ ಇಂಡಿಯನ್ ಸೋಲ್ಜರ್ಸ್ ಮೇಲೆ ಅವ್ರಿಗೆ ನಂಬಿಕೆ ಹೊರಟೋಯ್ತು. ಇವ್ರು ಇಷ್ಟೆಲ್ಲ ಬಂದು ಮಾಡ್ತಾ ಇದ್ದಾರೆ, ಬಟ್ ನಮ್ಮ ಇಂಡಿಯನ್ ಸೋಲ್ಜರ್ಸ್ ನಮ್ಮನ್ನು ಕಾಪಾಡ್ತಾ ಇಲ್ವಲ್ಲ ಅಂತ ಅವ್ರಿಗೆ ಆ ಥರ ಒಂದು ಇಂಟೆನ್ಷನಲ್ಲಿ ಅವ್ರಿಗೆ ನಂಬಿಕೆನ ಕಳ್ಕೊಂಡ್ರು. ಅರ್ಥ ಆಗ್ತಾ ಇದೆಯಾ? ಸೊ ದೀಸ್ ಆರ್ ದ ಫೇಲ್ಯೂರ್ಸ್. ಅರ್ಥ ಆಗ್ತಾ ಇದೆಯಾ? ಸೊ ಯಾಕೆ ನಮಗೆ 1857 ಹಿಸ್ಟ್ರಿಯಲ್ಲಿ ಉಳ್ಕೊಂಡಿದೆ, ಬಟ್ ಸ್ಟಿಲ್ ನಮಗೆ ಅದರಿಂದ ಯಾವುದೇ ಥರ ಬೆನಿಫಿಟ್ ಆಗಲಿಲ್ಲ ಅನ್ನೋದು ಯಾಕೆ? ಇದಕ್ಕೆ, ಈ ಕಾರಣ. ಓಕೆನಾ? ಎಸ್. ಸೊ ಈ ಟೇಬಲ್ನ ಏನು ಮಾಡ್ಬೋದು ನೀವು ಅಂತಂದರೆ, ಸ್ಕ್ರೀನ್ಶಾಟ್ ತೊಗೋಬೋದು, ನಿಮಗೆ ಈಸಿ ಆಗುತ್ತೆ ಡೆಫಿನೆಟ್ಲಿ. ಸೊ ಸ್ಕ್ರೀನ್ಶಾಟ್ ತೊಗೊಂಡ್ರೆ ನಾನು ಒಂದು ನಿಮಿಷ ಇದೆಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ. ಸೊ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಈ ಥರ ಟೇಬಲ್ಸ್ ಎಲ್ಲ ಬಂದರೆ ಡೆಫಿನೆಟ್ಲಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಈಸಿ ಆಗುತ್ತೆ ನಿಮಗೆ. ಓಕೆ?
ಎಸ್ ಮಕ್ಕಳೇ, ಸೊ ಇನ್ನೊಂದು ಟೇಬಲ್ ಹಾಕಿದ್ದೆ ಅಲ್ವಾ, ಒಂದು ನಿಮಿಷ ಇರಿ. ಇದ್ರದ್ದು ಸ್ಕ್ರೀನ್ಶಾಟ್ ತೊಗೊಂಬಿಡಿ, ಈಸಿ ಆಗುತ್ತೆ ನಿಮಗೆ ಮಕ್ಕಳೇ. ಓಕೆ, ವೆರಿ ಗುಡ್. ಸೊ ಗುಡ್ ಯು ನೋಟಿಸ್. ಸೊ ಸ್ಕ್ರೀನ್ಶಾಟ್ಸ್ ತೊಗೊಳಕ್ಕೆ ಹೇಳ್ತೀನಿ ನಿಮಗೆ ಯಾವಾಗ್ಲೂ. ಗೊತ್ತಾಯ್ತಾ ಮಕ್ಕಳೇ? ಇಷ್ಟೇ ಇರೋದು ಈ ಒಂದು ಚಾಪ್ಟರಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇವ್ 3 ಆಗಿರುತ್ತೆ. ಕಾಸಸ್ಸು, ಇಮಿಡಿಯೇಟ್ ಕಾಸ್ ಏನು, ಫೇಲಿಯರ್ಸ್ ಏನು, ಅಷ್ಟೇ. ರೈಟ್? ಎಸ್. ಸೊ ನಿಮ್ಗೆ ಇವಾಗ ಡೌಟ್ಸ್ ಕೇಳೋದಕ್ಕೆ ಒಂದು ಅವಕಾಶ. ಸೊ ನಾನು ಒಂದು 2 ನಿಮಿಷ ಹಂಗೆ ಬರ್ತೀನಿ, ಸ್ವಲ್ಪ ನೀರು ಕುಡ್ಕೊಂಡು ಬಂದುಬಿಡ್ತೀನಿ. ಅಷ್ಟೊಳಗೆ ನೀವು ಡೌಟ್ಸ್ ಏನೇನಿದೆಯೋ ಅದನ್ನು ಹಾಕಿ. ಓಕೆ? ಮಕ್ಕಳೇ, ಸೊ ಬ್ರೇಕ್ ಹೋಗಿ ಬಂದೆ. ಸೊ ನೀವು ಬ್ರೇಕ್ ತೊಗೊಂಡಿದ್ದೀರಾ ಅಂತ ಅನ್ಕೊತಿದ್ದೀನಿ. ಸೊ ಅರ್ಪಿತಾ ಅವರು ಒಂದು ಕ್ವೆಶನ್ ಕೇಳಿದ್ದಾರೆ, ಮ್ಯಾಗ್ನಾ ಕಾರ್ಟಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಮ್ಯಾಮ್ ಅಂತ. ಡೆಫಿನೆಟ್ಲಿ. ಸೊ ಮ್ಯಾಗ್ನಾ ಕಾರ್ಟಾ ನಿಮಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಡೆಫಿನೆಟ್ಲಿ ನಮ್ಮ ವಿಡಿಯೋನ ಹೋಗಿ ನೋಡಿ. ಸೊ ನಿಮ್ಗೆ ಅಲ್ಲಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಬಟ್ ಒನ್ ಲೈನಲ್ಲಿ ಏನು ಹೇಳಬೇಕು ಅಂತಂದರೆ, ಕ್ವೀನ್, ಸೊ ಇಂಗ್ಲೆಂಡು ಕ್ವೀನ್ ಡೈರೆಕ್ಟ್ ಕಂಟ್ರೋಲ್ ನಿಮಗೆ ಇಂಡಿಯಾ ಮೇಲೆ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಆವಾಗ ಬ್ರಿಟಿಷ್ ಗೌರ್ಮೆಂಟ್ ಇದೆಲ್ಲ ಏನಿಲ್ಲ. ಸೊ ಕ್ವೀನ್ದು ಕಂಟ್ರೋಲ್ ಇರುತ್ತೆ ಡೈರೆಕ್ಟಾಗಿ ಭಾರತದ ಮೇಲೆ. ಅರ್ಥ ಆಗ್ತಾ ಇದೆಯಾ? ಸೊ ಅದು ಮ್ಯಾಗ್ನಾ ಕಾರ್ಟಾ. ಎಸ್ ವಿತ್ ದಿಸ್ ನೋಟ್ ನಾನು ಈ ಒಂದು ಚಾಪ್ಟರ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು ದ ಫಸ್ಟ್. ಸೊ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಮಕ್ಕಳೇ. ಸೊ ಎಲ್ಲೋ ಆಗ್ತಾ ಹೋಗುತ್ತೆ. ಸೊ ಅವಾಗ ಅದು ಕಂಪ್ಲೀಟೆಡ್ ಅಂತ. ಓಕೆನಾ? ಸೊ ನಿಮಗೆ ನೆಕ್ಸ್ಟ್ ಇವಾಗ ಪದ್ಮಶ್ರೀ ಮ್ಯಾಮ್ ಬಂದು ಸೊ ಪೊಲಿಟಿಕಲ್ ಸೈನ್ಸ್ದು ಫಸ್ಟ್ ಚಾಪ್ಟರ್ನ ಕವರ್ ಮಾಡ್ತಾರೆ. ಓಕೆ? ಪರೀಕ್ಷೆ ಈ ಸಲ ನಿಮ್ಮ SSLC ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ SSLC 2024ನ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5 ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC
ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ನ ಪಡೀರಿ. ಬಡ್ಡಿಂಗ್ ಅನ್ನುವಂತಹ ಒಂದು ಏಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ನ ನಾವು ಹೈಡ್ರಾ ಅನ್ನುವಂತಹ ಒಂದು ಆರ್ಗ್ಯಾನಿಸಮಲ್ಲಿ ನೋಡ್ತೀವಿ. ಹೈಡ್ರಾನಲ್ಲಿ ಇರುವಂತಹ ಸ್ಪೆಷಲೈಸ್ ರೀಜನರೇಟಿವ್ ಸೆಲ್ಸ್ ಒಂದು ಸೈಟಲ್ಲಿ ಅಂದರೆ ಒಂದು ಸ್ಪೆಸಿಫಿಕ್ ಸ್ಪಾಟಲ್ಲಿ ಮಾತ್ರ ಡಿವೈಡ್ ಆಗಿ ಹೈಡ್ರಾ ಬಾಡಿ ಮೇಲೆ ಒಂದು ಔಟ್ ಗ್ರೋತ್ ಅಥವಾ ಬಡ್ಡನ್ನ ಕ್ರಿಯೇಟ್ ಮಾಡುತ್ತೆ. ಈ ಬಡ್ ಕಾಲಕ್ರಮೇಣ ದೊಡ್ಡದಾಗಿ ತನ್ನ ಪೇರೆಂಟ್ ಬಾಡಿಯಿಂದ ನ್ಯೂಟ್ರಿಷನ್ನ ಡಿರೈವ್ ಮಾಡ್ಕೊಂಡು ಒಂದು ಇಂಡಿವಿಜುವಲ್ ಆರ್ಗ್ಯಾನಿಸಮ್ನ ಫಾರ್ಮ್ ಮಾಡೋ ಕೇಪಬಿಲಿಟಿನ ಪಡ್ಕೊಳ್ಳುತ್ತೆ. ವೆನ್ ಆಂಬಿಯಂಟ್ ತನ್ನ ಸುತ್ತಮುತ್ತ ಇರುವಂಥ ಕಂಡೀಷನ್ಸ್ ಸರಿ ಹೋದಾಗ ಈ ಬಡ್ ಏನಿದೆ ತನ್ನ ಪೇರೆಂಟ್ ಬಾಡಿಯಿಂದ ಡಿಟ್ಯಾಚ್ ಆಗಿ ಸಾಯಿಲ್ ಅಥವಾ ಬೇರೆ ಮೀಡಿಯಮ್ನ ರೀಚ್ ಮಾಡಿದಾಗ ಒಂದು ಹೊಸ ಆರ್ಗ್ಯಾನಿಸಮ್ ಆಗಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಡ್ಡಿಂಗ್ ಅನ್ನುವಂತಹ ಮೋಡ್ ಆಫ್ ರಿಪ್ರೊಡಕ್ಷನ್ ಹೈಡ್ರಾ ಅಲ್ಲದೆ ಈಸ್ಟ್ ರೀತಿಯ ಆರ್ಗ್ಯಾನಿಸಮ್ಸಲ್ಲಿ ಕೂಡ ಕಾಣೋಕ್ಕೆ ಸಿಗತ್ತೆ. ಸೊ ನೀವು ಇದನ್ನ ಹೇಗೆ ಕೋರಿಲೇಟ್ ಮಾಡಬೇಕು ಅಂದರೆ ಇಲ್ಲಿ ಪಲ್ಯದ ಪಿ ನೀವು ಪೊಟ್ಯಾಷಿಯಮ್ ಆಗಿ ತಗೋಬೇಕು, ಮತ್ತು ಸಾರಿನ ಎಸ್ನ ನೀವು ಸೋಡಿಯಮ್ ಆಗಿ ತಗೋಬೇಕು, ಚಟ್ನಿದು ಸಿನ ನೀವು ಕ್ಯಾಲ್ಶಿಯಮ್ ಆಗಿ ತಗೋಬೇಕು. ಸೊ ಇದೇ ರೀತಿಯಲ್ಲಿ ನೀವು ಇಷ್ಟು ಎಲಿಮೆಂಟ್ಸ್ನ ಹೆಸರುಗಳನ್ನ ನೀವು ಈ ಚಿಕ್ಕ ಪೋಯಮ್ ಒಟ್ಟಿಗೆ ನೀವು ಕಲ್ತ್ಕೋಬೋದು, ಆಯಿತಾ? ಹಲೋ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಸಹನಾ ಮ್ಯಾಮ್ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರಲ್ಲ ಫಸ್ಟ್ ಚಾಪ್ಟರ್, ನಂಗಂತೂ ತುಂಬ ಇಷ್ಟ ಆಯಿತು. ಇವಾಗ ನಾವು ಮುಂದೆ ಸಹನಾ ಮ್ಯಾಮ್ ಹೇಳ್ದಂಗೆ ಪೊಲಿಟಿಕಲ್ ಸೈನ್ಸ್ದು ವರ್ಲ್ಡ್ ಚಾಲೆಂಜಸ್ ಮತ್ತು ಇಂಡಿಯಾಸ್ ರೋಲ್ ಏನು ಅದರಲ್ಲಿ, ಅದನ್ನು ಕ್ವಿಕ್ಕಾಗಿ ರಿವೈಸ್ ಮಾಡೋಣ. ನಾವು ಆಗಲೇ ಅದ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ವಿಡಿಯೋ, ಅದರಲ್ಲಿ ಸಮರಿ ಕೂಡ ಇದೆ, PYQs ಕೂಡ ಇದೆ, ಇದೆಲ್ಲ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇವಾಗ ನಾವು ಈ ಪರ್ಟಿಕ್ಯುಲರ್ ಒಂದು ಚಾಪ್ಟ್ರಲ್ಲಿ ಪೊಲಿಟಿಕಲ್ ಸೈನ್ಸಲ್ಲಿ ಮೊದಲನೇ ಚಾಪ್ಟರ್ ಏನಿದೆ ವರ್ಲ್ಡ್ ಚಾಲೆಂಜಸ್ ಆ್ಯಂಡ್ ಇಂಡಿಯಾ ರೋಲು, ಅದನ್ನು ನೋಡೋಣ. ನಾನು ಅದರಿಂದ ಎಲ್ಲೆಲ್ಲಿಂದ ಕ್ವೆಶ್ಚನ್ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ, ಆಯಿತಾ? ಸ್ಟಾರ್ಟ್ ಮಾಡೋಣ ಮಕ್ಕಳೇ, ನಡೀರಿ. ಸೊ ನಾ ಹೇಳ್ದಂಗೆ ಇದು ನಮ್ಮ ಫಸ್ಟ್ ಪೊಲಿಟಿಕಲ್ ಸೈನ್ಸ್ ಲೆಸನು ಈ ಪರ್ಟಿಕ್ಯುಲರ್ ಸೆಮಿಸ್ಟರ್ಗೆ. ಆಮೇಲೆ ಈ ಒಂದು ಟಾಪಿಕ್ಸ್ ಇದೆಯಲ್ಲ ಮಕ್ಕಳೇ, ಯಾವ ಟಾಪಿಕ್ ಹೇಳಿ? ಡಿನಯಲ್ ಆಫ್ ಹ್ಯೂಮನ್ ರೈಟ್ಸು, ರೇಸ್ ಆಫ್ ಆರ್ಮಮೆಂಟ್ಸು,
ಎಕನಾಮಿಕ್ ಇನ್ಇಕ್ವಾಲಿಟಿ ಹಾಗೂ ಟೆರರಿಸಮ್. ಸೊ ಈ 4 ಟಾಪಿಕ್ ಇಂದ ನಿಮ್ಮ ಎಕ್ಸಾಮ್ ಅಲ್ಲಿ 1 2 ಅಂಕಗಳ ಕ್ವೆಶನ್ಸ್ ಕೇಳೋ ಸಾಧ್ಯತೆ ತುಂಬಾ ಇದೆ ಆಯ್ತಾ. ಅಂಡ್ ಇನ್ನೊಂದೇನ್ ಮುಖ್ಯ ಅಂದ್ರೆ ಮಕ್ಕಳೇ, ಈ ಒಂದು ಟಾಪಿಕ್ಸ್ ಇಂದ ಇನ್ ಟೆಕ್ಸ್ಟ್ ಕ್ವೆಶನ್ಸ್ ಕೂಡ ಬರೋದು ಸಾಧ್ಯತೆ ಇದೆ. ಅದನ್ನ ಆದರ್ ಸರ್ ಅವರು ನಿಮ್ಗೆ ಕವರ್ ಕೂಡ ಮಾಡ್ತಾರೆ ಆಯ್ತಾ. ಸೊ ಈ 4 ಟಾಪಿಕ್ ಏನಿದೆ ಮಕ್ಕಳೇ, ಅದು ಬಹಳ ಮುಖ್ಯವಾಗಿದೆ ಆಯ್ತಾ. ಸೊ ಈ ಒಂದು ನೀವು ವರ್ಲ್ಡ್ ಚಾಲೆಂಜಸ್ ನ ರಿವೈಸ್ ಮಾಡುವಾಗಲಿ ಓದುವಾಗಲಿ ಅಕಸ್ಮಾತ್ ನಮ್ಮ ಒಂದು ಎಕ್ಸ್ಪ್ಲನೇಷನ್ ವಿಡಿಯೋನ ನೀವು ನೋಡ್ತಿದ್ದೀರಾ ಅಂದ್ರೆ ಕೂಡ ಈ 4 ಟಾಪಿಕ್ ಏನಿದೆ ಅದನ್ನ ಪ್ಲೀಸ್ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಇದರಿಂದ ಸಾಕಷ್ಟು ಕ್ವೆಶನ್ಗಳು ಬರ್ಬೋದು. ಸೊ ನಾ ಇದು ಹೇಳಿದ್ದೀನಲ್ಲ, ಯಾವ ರೀತಿಯಾದ ಕ್ವೆಶನ್ಸ್ ಬರುತ್ತೆ ಅಂತ ನೋಡೋಣ ಬನ್ನಿ ಇವಾಗ. ಸೊ ಮೊದಲನೇದಾಗಿ ಮಕ್ಕಳೇ, ಡಿನೈಲ್ ಆಫ್ ಹ್ಯೂಮನ್ ರೈಟ್ಸ್ ಅಂದ್ರೆ ಏನು ಅಂತ ಕ್ವೆಶನ್ಸ್ ಬರ್ಬೋದು. ಹಾಗಂದ್ರೆ ಏನು, ನಮ್ಮ ಒಂದು ರೈಟ್ ಟು ಲೈಫ್ ಏನಿದೆ, ಲಿಬರ್ಟಿ ಏನಿದೆ, ಈಕ್ವಾಲಿಟಿ ಏನಿದೆ, ಇಂಡಿವಿಜುವಲ್ ಡಿಗ್ನಿಟಿ ಏನಿದೆ ಮಕ್ಕಳೇ, ಅದನ್ನ ಕಿತ್ಕೊಂಡ್ಬಿಡೋದು. ಅರ್ಥ ಆಯ್ತಾ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಏನ್ ಬರುತ್ತೆ ಅಂದ್ರೆ ಮಕ್ಕಳೇ, ದ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಯಾವತ್ತು ಆಗಿದ್ದು ಅಂತ ಕೂಡ ಒಂದು ಕ್ವೆಶನ್ ಬರುತ್ತೆ. ಸೊ ಅದೇನಿದೆ ಅದು ಕೂಡ ಬಹಳ ಬಹಳ ಮುಖ್ಯವಾಗಿದೆ. ಓಕೆನಾ. ಸೊ ಅದು ನಿಮ್ಮ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಕೂಡ ಆಗಿರುತ್ತೆ. ಸೊ ಕೇಳ್ಬೋದು, ವೆನ್ ವಾಸ್ ದ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಪಾಸ್ಟ್ ಅಂತ ಕೇಳ್ಬೋದು ಆಯ್ತಾ. ಅದಕ್ಕೆ ಆನ್ಸರು ಡಿಸೆಂಬರ್ 10th ಅಥವಾ 10ನೇ ತಾರೀಕು ಡಿಸೆಂಬರ್ 1948 ಅಲ್ಲಿ UN ಇದನ್ನ ಮಾಡಿದ್ದು. ಸೊ ಇದು ಬಹಳ ಇಂಪಾರ್ಟೆಂಟ್ ಮುಖ್ಯವಾದ ಪ್ರಶ್ನೆ ಆಗಿದೆ ಆಯ್ತಾ. 1 ಮಾರ್ಕ್ಗೂ ಇದು ಕೇಳ್ಬೋದು, 2 ಮಾರ್ಕ್ಗೆ ಇದನ್ನ ಕೂಡ ಕೇಳ್ಬೋದು ಆಯ್ತಾ. ಆಮೇಲೆ ರೇಸ್ ಆಫ್ ಆರ್ಮಮೆಂಟ್ಸ್ ಹಂಗಂದ್ರೆ ಏನಪ್ಪ, ಡಿಸ್ಆರ್ಮಮೆಂಟ್ಸ್ ಅಂದ್ರೆ ಏನು ಅಂತ ಕೂಡ ನಿಮ್ಗೆ ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬರ್ಬೋದು. ಸೊ ನಾನು ಇವಾಗ ಕ್ವಿಕ್ ಆಗಿ ಓದ್ ಹೇಳ್ತೀನಿ, ಅದನ್ನ ಡೀಟೇಲ್ ಆಗಿ ವರ್ಡ್ ಬೈ ವರ್ಡ್ ಎಕ್ಸ್ಪ್ಲನೇಷನ್ ವಿಡಿಯೋಲಿ ನಾವು ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದೀವಿ ಆಯ್ತಾ ಮಕ್ಕಳೇ. ಸೊ ಡಿಸ್ಆರ್ಮಮೆಂಟ್ ಅಂದ್ರೆ ನಾನು ಒಂದು ಈಸಿಯಾಗಿ ಒಂದು ಟಿಪ್ ನ ಕೊಡ್ತೀನಿ. ಡಿಸ್ ಅಂದ್ರೆ ಏನು, ತೆಗೆದ್ಬಿಡೋದು ಆಯ್ತಾ. ಆರ್ಮಮೆಂಟ್ ಅಂದ್ರೆ ಆರ್ಮಮೆಂಟ್ ಇದೆ, ಅದನ್ನ ಕಡಿಮೆ ಮಾಡೋದೇ ಡಿಸ್ಆರ್ಮಮೆಂಟ್. ಅರ್ಥ ಆಯ್ತಾ ಮಕ್ಕಳೇ. ಸೊ ಅದನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ, ಈ ತರ ಜ್ಞಾಪಕ ಇಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಡಿಸ್ಆರ್ಮಮೆಂಟ್ ಮೀನ್ಸ್ ದ ರಿಡಕ್ಷನ್, ಅದನ್ನ ಕಡಿಮೆ ಮಾಡೋದು ಅಥವಾ ಅದನ್ನ ತೆಗೆದ್ಬಿಡೋದು. ಎಲಿಮಿನೇಷನ್ ಆಫ್ ಸರ್ಟನ್ ಆನ್ ಆಲ್ ಆರ್ಮಮೆಂಟ್ಸ್ ಫಾರ್ ದ ಪರ್ಪಸ್ ಆಫ್ ಎಂಡಿಂಗ್ ದ ಆರ್ಮಮೆಂಟ್ ರೇಸ್. ಅಂದ್ರೆ ಇದು ಒಂದು ರೀತಿಯಾದ ಪೀಸ್ ನ ಎಸ್ಟಾಬ್ಲಿಷ್ ಮಾಡುವಂತಹ ಒಂದು ಇದು ಅಂತ ಹೇಳ್ಬೋದು ಆಯ್ತಾ. ಅದಾದ್ಮೇಲೆ ನಿಮ್ಗೆ ಎಕನಾಮಿಕ್ ಇನ್ಇಕ್ವಾಲಿಟಿ ಬಗ್ಗೆ ಕೂಡ ಕೇಳ್ಬೋದು. ಅದ್ರಲ್ಲಿ ನಿಮ್ಗೆ ಏನ್ ಜ್ಞಾಪಕ ಇಟ್ಕೊಬಹುದು, 1 ಮಾರ್ಕ್ 2 ಮಾರ್ಕ್ ಕೇಳ್ಬೋದು ಅಂತ ನಾ ಹೇಳಿದಾಗ, ಇದ್ರಲ್ಲಿ ಏನು ಅಂದ್ರೆ ಇಂಡಿಯಾ ಏನಿದೆ ಮಕ್ಕಳೇ, ಅದು ನಮ್ಮ ದೇಶವಾಗಿ ಅದು ಅಪೋಸ್ ಮಾಡ್ತಿದೆ. ಏನೇನು ಅಪೋಸ್ ಮಾಡ್ತಿದೆ, ನ್ಯೂ ಇಂಪೀರಿಯಲಿಸಮ್ ಆಫ್ ಅಮೆರಿಕಾನ ಅಪೋಸ್ ಮಾಡ್ತಿದೆ. ಅಂಡ್ ಅದರ್ ಕಂಟ್ರೀಸ್ ದಟ್ could exploit the situation of poor nations. ನಮ್ಮ ಈ ಚಿಕ್ಕ ಪುಟ್ಟ ದೇಶಗಳನ್ನ ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡತ್ತಲ್ಲ, ಅದರ ಅಗೇನ್ಸ್ಟ್ ನಿಂತಿದೆ ಯಾವುದು, ನಮ್ಮ ಇಂಡಿಯಾ. ಸೊ ಇಂಡಿಯಾಸ್ ರೋಲ್ ಅಂತ ಕೇಳಿದ್ರೆ ಇನ್ ಎಕನಾಮಿಕ್ ಇನ್ ಈಕ್ವಾಲಿಟಿ ಇದ್ರ ಬಗ್ಗೆ ಇದನ್ನ ನೀವು ಬರಿಬೇಕಾಗತ್ತೆ. ಸೊ ಏನ್ ಮಾಡ್ತಾ ಇದೆ ಅಂದ್ರೆ, ಯಾವುದೇ ರೀತಿಯಾದ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ ಆಗ್ತಿದ್ರೆ ಇಂಡಿಯಾ ಏನನ್ನು ಡಿಮಾಂಡ್ ಮಾಡ್ತಿದೆ, ಇಂಡಿಯಾ ಒಂದು ರೀತಿಯಾದ ಸ್ಮೂತ್ ಫ್ಲೋನ ಡಿಮಾಂಡ್ ಮಾಡ್ತಿದೆ ಆಯ್ತಾ. ಸೊ ಇದನ್ನ ನೀವು ಜ್ಞಾಪಕ ಇಟ್ಕೊಬೇಕು ಎಕನಾಮಿಕ್ ಇನ್ಇಕ್ವಾಲಿಟಿಲಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಟೆರರಿಸಮ್ ಬಗ್ಗೆ ನಮ್ಗೆ ಎಲ್ಲಾರ್ಗೂ ಗೊತ್ತು ಕರೆಕ್ಟಾ. ನ್ಯೂಸಲ್ಲಿ ನೋಡ್ತಿರ್ತೀವಿ, ಸಾಕಷ್ಟು ಟೈಮಲ್ಲಿ ಟೆರರಿಸ್ಟ್ ಆಕ್ಟ್ಸ್ ಕೂಡ ಆಗಿದೆ ನಮ್ಮ ಸುತ್ತಮುತ್ತ ಆಯ್ತಾ. ಸೊ ಟೆರರಿಸಮ್ ಅಂದ್ರೆ ಏನ್ ಮಕ್ಕಳೇ, ಯೂಸ್ ಆಫ್ ಟೆರರ್. ಹೆಸರಲ್ಲೇ ಇದೆ ನೋಡಿ, ಟೆರರಿಸಮ್ನ ನೀವು ಹೆಂಗೆ ಜ್ಞಾಪಕ ಇಟ್ಕೊಂತೀರಾ, 1 ಮಾರ್ಕ್ 2 ಮಾರ್ಕ್ ಕೇಳಿದ್ರೆ ವಾಟ್ ಇಸ್ ಟೆರರಿಸಮ್ ಅಂತ ನಿಮಗೆ ಕೇಳ್ಬೋದು ಆಯ್ತಾ. ಅದಕ್ಕೆ ನೀವು ಬರಿಬೇಕಾಗಿರುವಂತ ಉತ್ತರ, ಟೆರರಿಸಮ್ ಮೀನ್ಸ್ ದ ಸಿಸ್ಟಮ್ಯಾಟಿಕ್ ಯೂಸ್ ಆಫ್ ಟೆರರ್ ಆಸ್ ಅ ಮೀನ್ ಆಫ್ ಕೋರ್ಷನ್. ಅಂದ್ರೆ ಒಂದು ರೀತಿಯಾದ ಒಂದು ಜಗಳವನ್ನ ತರೋದಕ್ಕೆ, ಒಂದು ರೀತಿಯಾದ ಒಂದು ಅನ್ರೆಸ್ಟ್ ನ ತರೋದಕ್ಕೆ ಯೂಸ್ ಮಾಡುವಂತಹ ಟೆರರ್ನ ನಾವು ಟೆರರಿಸಮ್ ಅಂತ ಹೇಳ್ತೀವಿ ಆಯ್ತಾ. ಇಟ್ ರೆಫರ್ಸ್ ಟು ದೋಸ್ ವಾಯ್ಲೆಂಟ್ ಆಕ್ಟ್ ವಿಚ್ ಆರ್ ಇಂಟೆಂಡೆಡ್ ಟು ಕ್ರಿಯೇಟ್ ಫಿಯರ್. ಸೊ ಇದರಿಂದ ಒಂದು ರೀತಿಯಾದ ಫಿಯರ್ ಕ್ರಿಯೇಟ್ ಮಾಡೋದಕ್ಕೆ ಮಾಡ್ತಾರೆ ಆಯ್ತಾ. ಸೊ ಈ 4 ಟರ್ಮ್ಸ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. 1 ಮಾರ್ಕ್ 2 ಮಾರ್ಕ್ಗೆ ಕೇಳ್ತಾರೆ ಆಯ್ತಾ ಮಕ್ಕಳೇ. ಏನು ಟೆನ್ಷನ್ ತಗೊಂಬೇಡಿ, ಹೆಸರಲ್ಲೇ ನಿಮ್ಗೆ ಉತ್ತರ ಸಿಗತ್ತೆ ಅರ್ಥ ಆಯ್ತಾ. ನಾ ಹೇಳ್ದಂಗೆ ಡಿಸ್ಆರ್ಮಮೆಂಟ್ ಅರ್ಥ ಆಯ್ತಾ, ಜ್ಞಾಪಕ ಇಟ್ಕೊಳ್ಳಿ. ಟೆರರಿಸಮ್, ಯೂಸ್ ಆಫ್ ಟೆರರ್. ಸೊ ಈ ತರ ಎಲ್ಲ ನೀವು ಜ್ಞಾಪಕ ಇಟ್ಕೊಂಡ್ರೆ ಈಸಿ ಆಗುತ್ತೆ. ಅಂಡ್ ಸಹನಾ ಮ್ಯಾಮ್ ಹೇಳ್ದಂಗೆ ನೀವು ಕೀವರ್ಡ್ಸ್ನ ಜ್ಞಾಪಕ ಇಟ್ಕೊಂಡು ನಿಮ್ಮದೇ ರೀತಿಲಿ ಆನ್ಸರ್ನ ಕೂಡ ಬರಿಬೋದು. ಎಲ್ಲ ಹಂಗೆ ಗಟ್ಟೋಡ್ಕೊಂಡು ಹೋಗಿ ಬರಿಬೇಕು ಅಂತ ಏನಿಲ್ಲ. ಸೊ ರಿಲ್ಯಾಕ್ಸ್ ಮಾಡಿಕೊಂಡು ಓದಿ. ಓಕೆನಾ ಮಕ್ಕಳೇ. ಮುಂದೆ ನೋಡೋಣ ಬನ್ನಿ.
ಇವಾಗ ಲ್ಯಾಂಡ್ ಮಾರ್ಕ್ ಸ್ಟ್ರಗಲ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ನಾನು ಎಕ್ಸ್ಪ್ಲನೇಷನ್ ವಿಡಿಯೋಲೇ ಹೇಳಿದ್ದೆ ನಿಮಗೆ, ಆರ್ಟ್ ಅಂತ ಹೇಳಿದ್ದೆ. ಸೊ ಈ ಆರ್ಟ್ ಅನ್ನೋದು ಏನೇನು, ಈ ಡಿಫ್ರೆಂಟ್ ವಾರ್ಸ್ ನಡೆದಿರೋದು, ಅಂದರೆ ಅಮೆರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸು, ಆಮೇಲೆ ರಷ್ಯನ್ ರೆವಲ್ಯೂಷನ್ನು, ಫ್ರೆಂಚ್ ರೆವಲ್ಯೂಷನ್, ಹಾಗೂ ದಿ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಇನ್ ಇಂಡಿಯಾ. ಈ ಟೈಮಲ್ಲೆಲ್ಲ ಏನಾಯಿತು, ಅವರು ಒಂದು ರೀತಿಯಾದ ಹ್ಯೂಮನ್ ರೈಟ್ಸ್ಗೆ ಅಪ್ಹೋಲ್ಡ್ ಮಾಡಿದ್ರು ಅವ್ರನ್ನೇ, ಆಯಿತಾ. ಸೊ ನಾವು ಸಾಕಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀವಿ ಜನಗಳು ಇದು ಹ್ಯೂಮನ್ ರೈಟ್ಸ್ಗೋಸ್ಕರ ಫೈಟ್ ಮಾಡೋದನ್ನ, ಅರ್ಥ ಆಯ್ತಾ. ಸೊ ಇದನ್ನ ನೀವು ಜ್ಞಾಪಕ ಇಟ್ಕೊಬೇಕು. ಅದನ್ನ ನಾನು ಹೇಳ್ದಂಗೆ ಆರ್ಟ್ ಅಂತ ಹಾಕೊಟ್ಟಿದ್ದೀನಿ ನಿಮಗೆ. ನಿಮ್ಮ ಒರಿಜಿನಲ್ ಎಕ್ಸ್ಪ್ಲನೇಷನ್ ವಿಡಿಯೋಲ್ ಕೂಡ ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟರ್ ಮಕ್ಕಳೇ. ಸೊ ಇದನ್ನ ಗಮನಕ್ಕೆ ಇಟ್ಕೊಳ್ಳಿ. ನಾನು ಈ ಕಡೆ ಬರ್ತೀನಿ, ಒಂದ್ಸತಿ ನೋಡ್ಕೊಂಬಿಡಿ, ರಿವೈಸ್ ಆಗತ್ತೆ ಕೂಡ ನಿಮಗೆ. ಬಟ್ ನಾ ಹೇಳ್ದಂಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸಾಕಷ್ಟು ವರ್ಷಗಳಿಂದ ನಮ್ಮ ಒಂದು ಹ್ಯೂಮನ್ ರೈಟ್ಸ್ನ ಅಪ್ಹೋಲ್ಡ್ ಮಾಡೋದಕ್ಕೆ ತುಂಬ ಸ್ಟ್ರಗಲ್ಗಳು ನಡೆದಿದೆ. ಇವಾಗ ಸದ್ಯಕ್ಕೆ ಯಾವ ರೀತಿಯಾದ ಕ್ವೆಶನ್ ಬರ್ಬೋದು, ಅರ್ಥ ಆಯ್ತಾ. ಇವಾಗ ನಾವು ಅದನ್ನ ನೋಡಿದ್ವಿ. ಈ ಒಂದು ಕ್ವೆಶನ್ ನಾನು ಓದಿ ನಿಮಗೆ ಹೇಳ್ತೀನಿ ಯಾವ ರೀತಿಯಾದ ಕ್ವೆಶನ್ಸ್ ಬರ್ಬೋದು ಅಂತ. ಎಕ್ಸ್ಪ್ಲೇನ್ ದ ಸ್ಟ್ರಗಲ್ ಆಫ್ ಇಂಡಿಯಾ ಫಾರ್ ದಿ ಇಂಪ್ಲಿಮೆಂಟೇಷನ್ ಆಫ್ ಹ್ಯೂಮನ್ ರೈಟ್ಸ್. ಇದರ ಅರ್ಥ ಏನು, ಇಂಡಿಯಾ ಯಾವ ರೀತಿಲಿ ಸ್ಟ್ರಗಲ್ ಮಾಡ್ತು ಒಂದು ಹ್ಯೂಮನ್ ರೈಟ್ಸ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಂತ. ಸೊ ಇದು ತುಂಬ ಡೈರೆಕ್ಟ್ ಆಗಿರುವಂಥ ಕ್ವೆಶನ್ನು. ಸೊ ಇನ್ನೊಂದು ರೀತಿಲಿ ಏನು ಕೇಳ್ಬೋದು ಅಂದರೆ, ಇಂಡಿಯಾ ಸ್ಟ್ರಗಲ್ ಟು ಇಂಪ್ಲಿಮೆಂಟ್ ಹ್ಯೂಮನ್ ರೈಟ್ಸ್ ಹೌ ಅಂತ ಕೇಳ್ಬೋದು. ಸೊ ಒಂದೇ ಆನ್ಸರ್ ಇರುತ್ತೆ, ಆದರೆ ಸುಮಾರು ರೀತಿಯಾದ ಒಂದು ಕ್ವೆಶನ್ನು ಬೇರೆ ಬೇರೆ ರೀತಿಲಿ ಕೇಳ್ಬೋದು, ಆಯಿತಾ. ಸೊ ಇದೇನಿದೆ ತುಂಬ ಮುಖ್ಯ. ಇದರ ಉತ್ತರನ ನೋಡೋಣ ಬನ್ನಿ. ಸೊ ಉತ್ತರ ಏನಂದರೆ, ಫಂಡಮೆಂಟಲ್ ರೈಟ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, advocated human rights implementation in the UNO, National Commission for Human Rights, ಇದನ್ನ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ಗೋಸ್ಕರ ಕೂಡ ನ್ಯಾಷನಲ್ ವುಮೆನ್ ಕಮಿಷನ್ಸ್ನ ಸ್ಟಾರ್ಟ್ ಮಾಡಿದ್ರು, ಬ್ಯಾಕ್ವರ್ಡ್ ಕ್ಲಾಸು ಮೈನಾರಿಟಿ ಕಮಿಷನ್ಸ್ನೆಲ್ಲ ಇದಾಯಿತು, ಆಮೇಲೆ ಸಿಮಿಲರ್ ಸ್ಟೇಟ್ ಕಮಿಷನ್ಸ್ನ ಕೂಡ ಸ್ಟಾರ್ಟ್ ಮಾಡಿದ್ರು. ಸೊ ಇದೆಲ್ಲ ಮಾಡಿಬಿಟ್ಟು ಅವರು ಹ್ಯೂಮನ್ ರೈಟ್ಸ್ ಕಡೆಗೆ ಹೋರಾಡೋದನ್ನ ಸ್ಟಾರ್ಟ್ ಮಾಡಿದ್ರು, ಆಯಿತಾ. ಸೊ ಇದನ್ನು ತುಂಬ ಮುಖ್ಯ. ನಿಮಗೆ ಈ ಎಲ್ಲ ಪಾಯಿಂಟ್ಸ್ ಜ್ಞಾಪಕ ಇದ್ರೆ, ಒಂದು 4 ಮಾರ್ಕರ್ ಕೇಳಿದ್ರೆ ನೀವು ಇದಿಷ್ಟು ಬರಿಬೇಕಾಗತ್ತೆ, 3 ಮಾರ್ಕರ್ ಕೇಳಿದ್ರೆ ನಿಮಗೆ 6 ಪಾಯಿಂಟ್ಸ್ ಬರೆಯೋದು ತುಂಬ ಮುಖ್ಯ, 2 ಮಾರ್ಕರ್ ಕೇಳಿದ್ರೆ ನಿಮಗೆ ಒಂದು 3 ಪಾಯಿಂಟ್ ಬರಿಬೇಕಾಗತ್ತೆ. ಸೊ ಇದಿಷ್ಟು ಜ್ಞಾಪಕ ಇಟ್ಕೊಳ್ಳಿ. ಇದ್ರ ಬಗ್ಗೆ ಬರುವಂತಹ ಎಲ್ಲ ಪ್ರಶ್ನೆ ನೀವು ಆನ್ಸರ್ ಮಾಡ್ಬೋದು. ದೊಡ್ಡ ಮನಿಯವ್ರು ಕೇಳಿದ್ದಾರೆ, ವಾಟ್ ಈಸ್ ನ್ಯೂ ಲಿಬ್ರಲಿಸಮ್ ಮ್ಯಾಮ್ ಅಂತ. ಸೊ ಇಟ್ಸ್ ಅ ನ್ಯೂ ಟೈಪ್ ಆಫ್ ಎಸ್. ಸೊ ನಾನು ಇದಕ್ಕೆ ವಾಪಸ್ ಬರ್ತೀನಿ. ನಾನು ಒಂದು ಕ್ವೆಶನ್ ನಿಮ್ಗೆಲ್ಲ ಕೇಳಬೇಕು, ಬೇರೆಯವರೆಲ್ಲ ಇದ್ದೀರಲ್ಲ, ನಿಮಗೆ ಏನಾದರೂ ಈ ಉತ್ತರ ಗೊತ್ತಿದ್ರೆ ಖಂಡಿತ ಕಾಮೆಂಟಲ್ಲಿ ಹಾಕಿ, ನಾನು ತಕ್ಷಣ ಆನ್ಸರ್ ಕೊಡಲ್ಲ, ನೋಡ್ಬಿಟ್ಟು ಕೊಡೋಣ. ಓಕೆನಾ ಮಕ್ಕಳೇ? ಸರಿ, ನಡೀರಿ. ಇವಾಗ ನಾವು ಮುಂದೆ ನೋಡ್ತಿರೋಣ. ನೀವೇನಾದರೂ ಆನ್ಸರ್ ಹಾಕಿದ್ರೆ ಒಳ್ಳೇದು, ಓಕೆನಾ. ಸೊ ಇವಾಗ ಪ್ರಾಬ್ಲಮ್ಸ್ ಆಫ್ ದ ನ್ಯೂ ವರ್ಲ್ಡ್ನ ನೋಡೋಣ ಬನ್ನಿ. ವಾಟ್ ಈಸ್ ದ ಪ್ರಾಬ್ಲಮ್ ಆಫ್ ದ ನ್ಯೂ ವರ್ಲ್ಡ್? ಸೊ ನಾವು ಪ್ರಾಬ್ಲಮ್ಸ್ ಆಫ್ ದ ನ್ಯೂ ವರ್ಲ್ಡ್ ಅಂತ ಹೇಳಿದ್ರೆ ಇವಾಗ 4 ಮೇಜರ್ ಪ್ರಾಬ್ಲಮ್ಗಳಿದೆ. ಯಾವ್ದ್ಯಾವ್ದಿದೆ? ಹ್ಯೂಮನ್ ರೈಟ್ಸ್ ಇದೆ, ಆರ್ಮಮೆಂಟ್ಸ್ ರೇಸ್ ಇದೆ, ಎಕನಾಮಿಕ್ ಇನ್ಇಕ್ವಾಲಿಟಿ ಇದೆ, ಹಾಗೂ ಟೆರರಿಸಮ್ ಇದೆ. ಇದೆಲ್ಲ ಕರೆಂಟ್ಲಿ ಆಗುವಂತಹ ಒಂದು ಪ್ರಾಬ್ಲಮ್ಗಳು, ಆಯ್ತಾ. ಈ ವರ್ಲ್ಡ್ ಅಲ್ಲಿ ಆಗುವಂತಹ ಇವಾಗ ನಡೀತಿರುವಂತಹ ಒಂದು ಚಾಲೆಂಜಸ್ ಅಂತ ನಾವು ಹೇಳ್ಬೋದು, ಆಯ್ತಾ. ಇದರ ಕಡೆಗೆ ನಾವು ಇವಾಗ ಹೋರಾಡ್ತಾ ಇದ್ದೀವಿ ಕೂಡ. ಸೊ ಇದೇನಾಗಿದೆ, ಇದು ತುಂಬಾ ಮುಖ್ಯ ಮಕ್ಕಳೇ. ಈ 4 ಭಾಗಗಳ ಬಗ್ಗೆ ನಿಮಗೆ ಕ್ವೆಶ್ಚನ್ ಕೂಡ ಕೇಳಬಹುದು. ಸೊ ಇದೇನಿದೆ, ಇದು ನೀವು ಇಟ್ಕೊಂಡಿರೋದು, ಮನ್ಸಲ್ಲಿ ಇಟ್ಕೊಂಡಿರೋದು ತುಂಬಾ ಮುಖ್ಯ. ಇದನ್ನೆಲ್ಲ ನೀಟಾಗಿ ಕಲಿಯೋದು ಕೂಡ ಮುಖ್ಯ, ಓಕೆನಾ ಮಕ್ಕಳೇ. ನೋಡೋಣ ಇವಾಗ ಇದರೆಲ್ಲ ಬಗ್ಗೆ. ಸೊ ಆರ್ಮಮೆಂಟ್ ರೇಸ್ ನಾನು ಹೇಳ್ದಂಗೆ ಕ್ವೆಶ್ಚನ್ ಬರತ್ತಿದಿಂದ ಯಾವ ರೀತಿಯಾದ ಪ್ರಶ್ನೆ ಬರುತ್ತೆ, ವಾಟ್ ಇಸ್ ದಿಸ್ ಆರ್ಮಮೆಂಟ್ ಅಂತ ಬರ್ಬೋದು. ಆಮೇಲೆ ಅದರಲ್ಲಿ ವಾಟ್ ಇಸ್ ದಿಸ್ ಆರ್ಮಮೆಂಟ್ ನಾನು ಆಗ್ಲೇ ಓದಿ ನಿಮ್ಗೆ ಹೇಳಿದ್ದೀನಿ, ಅರ್ಥ ಆಯ್ತಾ. ಸೊ ಅದಕ್ಕೆ ನಾ ಇದು ಓದಲ್ಲ. ಸೊ ವಾಟ್ ಇಸ್ ದಿಸ್ ಆರ್ಮಮೆಂಟ್ ಅಂತ ಡೈರೆಕ್ಟ್ ಕ್ವೆಶ್ಚನ್ ಕೂಡ ನಿಮಗೆ ಕೇಳ್ತಾರೆ. ಆಮೇಲೆ ಇದರ ಎಫೆಕ್ಟ್ಸ್ ಏನು, ವಾಟ್ ಡಸ್ ಇಟ್ ಲೀಡ್ ಟು. ಸೊ ಲೀಡ್ ಟು ಮತ್ತೆ ಎಫೆಕ್ಟ್ ಏನಿದೆ ಅದೆರಡು ಸೇಮ್ ಮೀನಿಂಗ್, ಆಯ್ತಾ ಮಕ್ಕಳೇ. ಸೊ ಇದು ಡಿಸ್ಆರ್ಮಮೆಂಟ್ ಇಂದ ಏನೇನಾಗುತ್ತೆ, ವಾರು, ಟೆನ್ಷನು, ಇನ್ಸೆಕ್ಯೂರಿಟಿ, ಗ್ಲೋಬಲ್ ಲೆವೆಲ್ ಫಿಯರು, ಇಂಡಿಯಾಸ್ ಏನ್ ರೋಲ್ ಇದೆ ಇದರಲ್ಲಿ ಅಂತ ಕೇಳಿದ್ರೆ ಇದನ್ನ ಬರಿಬೇಕು. ಇಂಡಿಯಾ ಆಸ್ ಅ ಪೀಸ್ ಲವಿಂಗ್ ಕಂಟ್ರಿ ಇಸ್ ಫಾರ್ ರಿಸ್ಟ್ರೇನಿಂಗ್ ಆರ್ಮ್ಸ್ ರೇಸ್. ಅಂದ್ರೆ ಯಾವುದೇ ರೀತಿಯಾದ ಒಂದು ಆರ್ಮ್ಸ್ ರೇಸ್ ನಡೀತಿದ್ರೆ ಅದನ್ನ ಕಂಟ್ರೋಲ್ ಮಾಡೋದು, ಅದನ್ನ ಸ್ಟಾಪ್ ಮಾಡೋದುನೇ ಇಂಡಿಯಾನ ಒಂದು ರೋಲು. ಹೌಎವರ್ ಫಾರ್ ದ ಫ್ಯೂಚರ್ ಸೇಫ್ಟಿ ಆಫ್ ದ ವರ್ಲ್ಡ್ ಸೀರಿಯಸ್ ಎಫೆಕ್ಟ್ಸ್ ಆರ್ ನೀಡೆಡ್ ಟು ಅವರ್ಟ್ ವಾರ್ಸ್. ಸೊ ನಮ್ಮ ಒಂದು ಪ್ರೋಗ್ರೆಸ್ಗೆ, ನಾವು ಒಂದು ಡೆವಲಪ್ಮೆಂಟ್ನ ತೋರಿಸ್ಬೇಕು ಅಂದ್ರೆ ನಾವು ಯಾವುದೇ ರೀತಿಯಾದ ವಾರ್ಸ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ನಿಮಗೆ 3 ಪಾಯಿಂಟ್ ಏನು, ವಾಟ್ ಇಸ್ ಡಿಸ್ಆರ್ಮಮೆಂಟ್ ಅಂತ ಕೇಳ್ಬೋದು, ವಾಟ್ ಡಸ್ ಡಿಸ್ಆರ್ಮಮೆಂಟ್ ಲೀಡ್ ಟು ಆರ್ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಡಿಸ್ಆರ್ಮಮೆಂಟ್ ಅಂತ ಕೇಳ್ಬೋದು, ಮತ್ತೆ ಇಂಡಿಯಾಸ್ ರೋಲ್ ಏನು ಅಂತ ಕೇಳ್ಬೋದು. ನಾನು ಅದೆಲ್ಲ ನಿಮಗೆ ಇವಾಗ ಹೇಳಿದ್ದೇನೆ, ಓಕೆ. ಈ ರೀತಿಯಾದ ಪ್ರಶ್ನೆ ಈ ಭಾಗದಿಂದ ನಿಮಗೆ ಬರುತ್ತೆ.
ಸೊ ಇವಾಗ ಇಲ್ಲಿಂದ ಕ್ವೆಶನ್ ಯಾವ ತರ ಬರ್ಬೋದು ಮಕ್ಕಳೇ? Although India is a peace-loving nation, it is not encouraging total disarmament. ಇಂಡಿಯಾ ಒಂದು ಪೀಸ್-ಲವಿಂಗ್ ನೇಷನ್ ಆದರೂ ಕೂಡ ಯಾಕೆ ಅದು ಒಂದು ರೀತಿಯಾದ ಟೋಟಲ್ ಡಿಸ್ಆರ್ಮಮೆಂಟ್ನ ಸಪೋರ್ಟ್ ಮಾಡ್ತಿಲ್ಲ ಅಂತ ಕೇಳಿದ್ದಾರೆ. ವೈ ಅಂತ ಹಾಕಿದ್ದಾರೆ ನೋಡಿ. ನಾ ಹೇಳ್ದಂಗೆ ಇದೇ ರೀತಿಲಿ ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಎಕ್ಸಾಮಲ್ಲಿ. ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ವೈ ಅಂತ ಹಾಕ್ತಾರೆ, ಹೌ ಅಂತ ಹಾಕ್ತಾರೆ. ಬಟ್ ಏನಂದರೆ ನಿಮ್ಮ ಅದರ ಎಫೆಕ್ಟ್ಸ್ ಆಗಿರ್ಬೋದು ಅಂಥ ಆನ್ಸರ್ಸೇ ಬರಿಬೇಕಾಗತ್ತೆ ಆಯಿತಾ. ಸೊ ಆ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳಿ, ಆನ್ಸರು ಈಸಿಯಾಗಿ ಬಂದ್ಬಿಡುತ್ತೆ. ಸೊ ಇದರ ಆನ್ಸರ್ ಏನಂದರೆ ಸ್ಪೆಸಿಫಿಕ್ ಆರ್ಮ್ಸ್ ಅಂಡ್ ಅಮ್ಯುನೇಷನ್ಸ್ ಮಸ್ಟ್ ಬಿ ಎಲಿಮಿನೇಟೆಡ್ ಗ್ರ್ಯಾಜುಲಿ. ಯಾವುದೇ ಒಂದು ಆರ್ಮ್ಸ್ ಅಂಡ್ ಅಮ್ಯುನೇಷನ್ಸ್ ಇರುತ್ತಲ್ವ ಮಕ್ಕಳೇ, ಅಂದರೆ ಬಂದೂಕಗಳು ಅದೆಲ್ಲ, ಅದನ್ನೆಲ್ಲ ಸ್ಲೋಲಿ ನಾವು ಎಲಿಮಿನೇಟ್ ಮಾಡ್ತಾ ಹೋಗಬೇಕು ಅಂತ ಇಂಡಿಯಾ ಅಂದ್ಕೊಳ್ತಾರೆ ಆಯ್ತಾ. ದಿಸ್ ಇಸ್ ಅ ಹೆವಿ ಕಾಂಪಿಟೇಷನ್ ಇನ್ ಮ್ಯಾನುಫ್ಯಾಕ್ಚರಿಂಗ್, ಮಾರ್ಕೆಟಿಂಗ್ ಆ್ಯಂಡ್ ಸ್ಟಾಕಿಂಗ್ ಆರ್ಮ್ಸ್ ಅಂಡ್ ಅಮ್ಯುನೇಷನ್ಸ್. ಫಿಯರ್ ಆಫ್ ದ ಥರ್ಡ್ ವರ್ಲ್ಡ್ ವಾರ್. ಇಂಡಿಯಾ ಕೂಡ ಹೆದರಿಕೆ ಇದೆ ಇಲ್ಲಿ ಥರ್ಡ್ ವರ್ಲ್ಡ್ ವಾರ್ ಆಗತ್ತೆ ಅಂತ. ಮೋಸ್ಟ್ ಆಫ್ ದ ನೇಷನ್ಸ್ ಟ್ರೈಂಗ್ ಟು ಹೋಲ್ಡ್ ನ್ಯೂಕ್ಲಿಯರ್ ವೆಪನ್ಸ್. ಅದಕ್ಕೇನೆ ಇದು ಒಂದು ಸ್ವಲ್ಪ ಸ್ಲೋ ಡೌನ್ ಆಗ್ತಿದೆ. ವೆರಿ ಪಾಸಿಬಿಲಿಟಿ ಆಫ್ ದ ನೇಷನ್ ಮೇ ಪ್ರೊಡ್ಯೂಸ್ ಆ್ಯಂಡ್ ಯೂಸ್ ನ್ಯೂಕ್ಲಿಯರ್ ವೆಪನ್ಸ್. ನ್ಯೂಕ್ಲಿಯರ್ ವೆಪನ್ಸ್ ಏನಿದೆ ಸುಮಾರು ಕಡೆ ಹರಡ್ಬಿಟ್ಟಿದೆ ಆಯಿತಾ, ಅದರಿಂದ ಕೂಡ ಇದು ಆಗುತ್ತೆ. ಎವ್ರಿ ನೇಷನ್ ರಿಕ್ವೈರ್ಡ್ ಟು ಓನ್ ಡಿಫೆನ್ಸ್ ಪಾಲಿಸಿ. ನಮ್ಮ ಒಂದು ಡಿಫೆನ್ಸ್ ಪಾಲಿಸಿ ಏನಿದೆ ಅದರಿಂದ ಕೂಡ ಇದು ಸ್ಟಾಪ್ ಆಗ್ತಾ ಇದೆ. ಸೊ ಏನಂದರೆ ಇದು ಇದರ ಆನ್ಸರ್ ಆಯಿತಾ. 6 ಪಾಯಿಂಟರ್ಸ್ ಇದೆ, ಖಂಡಿತ 6 ಪಾಯಿಂಟರ್ಸ್ನ ನ್ಯಾಪ್ಕ ಇಟ್ಕೊಳ್ಳಿರಿ. ಕೀ ಟರ್ಮ್ಸ್ನೆಲ್ಲ ನ್ಯಾಪ್ಕ ಇಟ್ಕೊಳ್ಳಿ, ಬೇರೆದೆಲ್ಲ ನಿಮ್ಗೆ ಹೆಂಗೆ ಬೇಕೋ ನೀವು ಅದನ್ನು ಫ್ರೇಮ್ ಮಾಡ್ಕೊಬೋದು. ಓಕೆನಾ ಮಕ್ಕಳೇ? ಇವಾಗ ವಾಪಸ್ಸು ದೊಡ್ಡ ಮನೆಯವ್ರು ಕೇಳಿದ ಕ್ವೆಶನ್ಗೆ ಬರೋಣ. ನಾನು ಯಾಕೆ ಆಗಲೇ ಸ್ಟಾಪ್ ಮಾಡಿದೆ ಗೊತ್ತಾ? ನಾನು ಫಸ್ಟು ಆನ್ಸರ್ ಮಾಡೋಕ್ಕೆ ಹೋದೆ, ಬಟ್ ಅಂದ್ಕೊಂಡೆ ಬೇರೆ ಮಕ್ಕಳು ಇದ್ದಾರೆ, ಅವ್ರಿಗೂ ಒಂದು ಆಪರ್ಚುನಿಟಿ ಕೊಡೋಣ ಆನ್ಸರ್ ಮಾಡೋಕ್ಕೆ ಅಂತ, ಅದಕ್ಕೆ ಸ್ಟಾಪ್ ಮಾಡಿದ್ದು. ಸೊ ಅದರ ಆನ್ಸರ್ ಏನಂದರೆ ದೊಡ್ಡ ಮನೆಯವರೇ, ಸೊ ವಾಟ್ ಈಸ್ ನಿಯೋ ಲಿಬ್ರಲಿಸಮ್ ಅಂದರೆ ಇಟ್ಸ್ ಅ ಗೌರ್ಮೆಂಟ್ ಆಯಿತಾ, ಅದು ಫ್ರೀ ಆಗಿದೆ ಮತ್ತು ಪ್ರೈವೇಟ್ ಹೋಲ್ಡಿಂಗ್ಸ್ಗೂ ಕೂಡ ಅವರು ಓಪನ್ ಆಗಿದ್ದಾರೆ ಆಯಿತಾ. ಸೊ ನಿಯೋ ಲಿಬ್ರಲಿಸಮ್ ಅಂದರೆ ಇದು. ಸೊ ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಳೋದು ತುಂಬ ತುಂಬ ಮುಖ್ಯ ಆಯಿತಾ. ಬಟ್ ಲಿಬ್ರಲಿಸಮ್ ಮತ್ತು ಇಂಪೀರಿಯಲಿಸಮ್ ಏನಿದೆ ಅದು ತುಂಬ ಡಿಫ್ರೆಂಟ್ ಕೂಡ ಆಯಿತಾ. ಸೊ ಇದನ್ನು ಜ್ಞಾಪಕ ಇಟ್ಕೊಂಡಿರಿ, ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಬೇರೆ ಯಾರಾದರೂ ಆನ್ಸರ್ ಮಾಡಿದ್ರಾ ಇದನ್ನು ಕಾಮೆಂಟ್ ಸೆಕ್ಷನಲ್ಲಿ? ನಾನು ಹೇಳಿದವರು ಸಾಕಷ್ಟು ಜನ ಮಾಡಿದ್ದೀರಾ ಅಂತ ನಾನು ಅನ್ಕೊತೀನಿ. ವೆರಿ ಗುಡ್ ಮಕ್ಕಳೇ. ಇದೇ ರೀತಿ ನಾನು ಏನು ಮಾಡ್ತೀನಿ, ಒಂದು ಕ್ವೆಶ್ಚನ್ ನನಗೆ ಬಂದರೆ ಇದ್ರ ಮೀನಿಂಗ್ ಏನು ಅಂತ ನಿಮಗೆ ಹಾಕ್ತೀನಿ ಫಸ್ಟು. ಸೊ ನೀವಿದೆಲ್ಲ ಇದು ಓದಿದ್ದೀರಾ ಅಂತ ನಾನು ಅನ್ಕೊತೀನಿ. ಸೊ ಖಂಡಿತ ಆನ್ಸರ್ ಮಾಡ್ತೀರಾ. ಸೊ ಇಲ್ಲೇನಂದರೆ ಇಂಪೀರಿಯಲಿಸಮ್, ನಾನು ಹೇಳಿದ್ನಲ್ಲ ಲಿಬ್ರಲಿಸಮ್ ಮತ್ತು ಇಂಪೀರಿಯಲಿಸಮ್ ಡಿಫ್ರೆಂಟ್ ಅಂತ. ಇಂಪೀರಿಯಲಿಸಮ್ ಅಲ್ಲಿ ಏನಾಗುತ್ತೆ ಅಂದರೆ ಅದು ಬೇರೆ ಕಂಟ್ರಿನ ಪಾಲಿಸೀಸ್ ಥ್ರೂ ಕಂಟ್ರೋಲ್ ಮಾಡೋದು, ಅರ್ಥ ಆಯ್ತಾ. ಸೊ ಅದಕ್ಕೆ ಇದು ಸ್ಟ್ರೈಕಿಂಗ್ಲಿ ಡಿಫ್ರೆಂಟ್ ಆಗುತ್ತೆ ಕೂಡ. ದೊಡ್ಡ ಮನೆಯವರೇ ನಿಮ್ಮ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಡಿಲೇ ಆಯಿತು, ಬಟ್ ನಾನು ಬೇರೆ ಮಕ್ಕಳನ್ನು ಟೆಸ್ಟ್ ಮಾಡೋಣ ಅಂತ ಮಾಡಿದ್ದು. ಓಕೆನಾ, ನಡೀರಿ ಮುಂದೋಗೋಣ ಇವಾಗ. ಸೊ ಇವಾಗ ನಾನು ಹೇಳ್ದಂಗೆ ನಾನು ಬರೀ ಕ್ವೆಶನ್ನು ಮತ್ತು ಇಂಪಾರ್ಟೆಂಟ್ ಆನ್ಸರ್ಸ್ ಹೇಳ್ತೀನಿ, ಕ್ವೆಶನ್ ಹೆಂಗೆ ಫಾರ್ಮ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ವಾಟ್ ಆರ್ ದ ರಿಫಾರ್ಮ್ಸ್ ಟು ಹ್ಯಾವ್ ಎಕನಾಮಿಕ್ ಈಕ್ವಾಲಿಟಿ ಇನ್ ಇಂಡಿಯಾ? ಎಕನಾಮಿಕ್ ಈಕ್ವಾಲಿಟಿ ಇನ್ಶೋರ್ ಮಾಡೋದಕ್ಕೆ ಯಾವ ರೀತಿಯಾದ ಒಂದು ರಿಫಾರ್ಮ್ಸ್ ಇದೆ ಅಂತ ಕೇಳಿದ್ದಾರೆ. ಇಂಡಿಯಾ ಹ್ಯಾಸ್ ಲಾಂಚ್ಡ್ ಅ ಪಾಲಿಸಿ ಆಫ್ ನಾನ್ ಅಲೈನ್ಮೆಂಟ್ ಪಾಲಿಸಿ ಅಂತ ನಾನು ಏನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ನಮ್ಮ ಎಕ್ಸ್ಪ್ಲನೇಷನ್ ವಿಡಿಯೋಲಿ. ಅದನ್ನು ಕೂಡ ಒಂದು ರೀತಿಯಾದ ಲಾಂಚ್ ಮಾಡಿದೆ ಇಂಡಿಯಾ. ಇಂಡಿಯಾ ಇಸ್ ಅ ಪೈನಿಯರ್ ಕಂಟ್ರಿ ಇನ್ ಒಪೋಸಿಂಗ್ ನ್ಯೂ ಇಂಪೀರಿಯಲಿಸಮ್. ಇವಾಗ ಅದ್ರ ಬಗ್ಗೆನೇ ಮಾತಾಡಿದ್ವಿ. ಇದು ಆ ಒಂದು ನ್ಯೂ ಇಂಪೀರಿಯಲಿಸಮ್ ಅಂತ ಏನು ಒಂದು ಕಾನ್ಸೆಪ್ಟ್ ಇದೆ ಅದನ್ನು ಅಪೋಸ್ ಮಾಡುತ್ತೆ ನಮ್ಮ ಭಾರತ ದೇಶ. ಆ್ಯಂಡ್ ಅದರ್ ಕಂಟ್ರೀಸ್ ದಟ್ ಕುಡ್ ಎಕ್ಸ್ಪ್ಲಾಯ್ಟ್ ದ ಸಿಚುಯೇಷನ್ ಆಫ್ ಪುವರ್ ನೇಷನ್ಸ್. ಯಾವುದೇ ಒಂದು ಸಿಚುಯೇಷನಲ್ಲಿ ಒಂದು ಪುವರ್ ನೇಷನ್ನ ಎಕ್ಸ್ಪ್ಲಾಯ್ಟ್ ಮಾಡೋದು, ಅವ್ರನ್ನ ಹೆಂಗೋ ಟ್ರೀಟ್ ಮಾಡೋದಾಗಿರಲಿ, ಆ ಸಿಚುಯೇಷನಲ್ಲಿ ಇಂಡಿಯಾ ಕಾಂಟ್ರಿಬ್ಯೂಟ್ ಮಾಡಲ್ಲ ಆಯಿತಾ. ವಾಯ್ಸಿಂಗ್ ಇನ್ ಫೇವರ್ ಆಫ್ ಎಕನಾಮಿಕ್ ಜಸ್ಟಿಸ್. ಯಾವುದೇ ರೀತಿಯಾದ ಒಂದು ಇನ್ಜಸ್ಟಿಸ್ ನಡೀತಿದ್ರೆ ಎಕನಾಮಿಕಲಿ, ಇಂಡಿಯಾ ಅದರ ಒಂದು ವಾಯ್ಸನ್ನ ಇಡುತ್ತೆ, ಒಂದು ಸ್ಟ್ಯಾಂಡನ್ನ ತಗೊಳತ್ತೆ ಆಯಿತಾ. ಆ್ಯಂಡ್ ಈಕ್ವಾಲಿಟಿ ಇನ್ ದ ಫ್ಯಾಮಿಲಿ ಆಫ್ ನೇಷನ್ಸಲ್ಲಿ ಕೂಡ ಒಂದು ರೀತಿಯಾದ ಈಕ್ವಾಲಿಟಿನ ಮೇಂಟೈನ್ ಮಾಡ್ತಾರೆ. ಚಾಂಪಿಯನ್ ದ ಕಾಸ್ ಆಫ್ ನ್ಯಾಷನಲ್ ಪ್ರೈಡ್ ಆಫ್ ದ ಎಕನಾಮಿಕ್ಲಿ ವೀಕ್ ಕಂಟ್ರಿ. ಸೊ ಎಕನಾಮಿಕ್ಲಿ ವೀಕ್ ಕಂಟ್ರಿ ಅಂತ ನಾವೇನು ಹೇಳ್ತೀವಿ ಅದರ ಒಂದು ನ್ಯಾಷನಲ್ ಪ್ರೈಡ್ನ ಕೂಡ ಇವರು ಅಪ್ಹೋಲ್ಡ್ ಮಾಡ್ತಾರೆ. ಸೊ ಇದಿಷ್ಟು ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ. ನಾನು ಯಾವತ್ತೂ ನಿಮ್ಗೆ ಹೇಳಲ್ಲ 2 ಜ್ಞಾಪಕ ಇಟ್ಕೊಳ್ಳಿ ಮಿಕ್ಕಿದ್ ಬಿಟ್ಬಿಡಿ ಅಂತ. ಎಲ್ಲ ಪಾಯಿಂಟರ್ಸು ಇಂಪಾರ್ಟೆಂಟ್ ಮಕ್ಕಳೇ. ಬಿಕಾಸ್ ನಿಮಗೆ ಇವಾಗ ತನಕ 1-2 ಮಾರ್ಕ್ ಕೇಳಿರ್ಬೋದು, ನಾಳೆ ಎಕ್ಸಾಮಲ್ಲಿ 3 ಮಾರ್ಕ್ ಕೇಳಿದ್ರೆ ಏನು ಮಾಡ್ತೀರಾ? ಅದಕ್ಕೆ ಬೇಕಾಗತ್ತಲ್ವ. ಸೊ ಸೇಫ್ ಸೈಡಲ್ಲಿ ಇರೋದಕ್ಕೆ ಎಲ್ಲದನ್ನು ಜ್ಞಾಪಕ ಇಟ್ಕೊಂಡಿರಿ, ಬಹಳ ಬಹಳ ಮುಖ್ಯ. ಓಕೆನಾ. ಆ್ಯಂಡ್ ಈಸಿ ಪಾಯಿಂಟರ್ಸ್ ಇದೇನು ಕಷ್ಟ ಏನಲ್ಲ, ಅರ್ಥ ಆಯ್ತಾ. ಸೊ ಅದನ್ನು ನೋಡ್ಕೊಳ್ಳಿ. ಮುಂದೆ ನೋಡೋಣ. ಸೊ ಇಲ್ಲಿ ನಾನು ಒಂದು ಓದ್ತಿದ್ದೀನಲ್ಲ ಕ್ವೆಶನ್ನು, ಓದೋಣ ಬನ್ನಿ, ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ. ವಾಟ್ ಆರ್ ದ ಫೀಚರ್ಸ್ ಆಫ್ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಆಫ್ ನೇಷನ್ಸ್? ಸೊ ಇಲ್ಲಿ ವೆರಿ ವೆರಿ ಡೈರೆಕ್ಟ್ ಕ್ವೆಶನ್ ಇದು ಆಯ್ತಾ. ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಆಫ್ ನೇಷನ್ಸಿನ ಫೀಚರ್ಸ್ ಏನು ಅಂತ ಕೇಳಿದ್ದಾರೆ ಆಯ್ತಾ.
ಆಮೇಲೆ ಇನ್ನೊಂದು ಭಾಗ ವಾಟ್ ಆರ್ ದ ರೀಸನ್ಸ್ ಫಾರ್ ದಿಸ್. ಸೊ ಇಲ್ಲಿ 2 ಕ್ವೆಶನ್ ಜೊತೆಗೆ ಹಾಕಿದ್ದೀವಿ, ಬಟ್ ಇದು ಸಪ್ರೇಟಾಗಿ ಕೂಡ ನಿಮಗೆ ಕೇಳ್ಬೋದು. ಆ್ಯಂಡ್ ಇದಕ್ಕೆ ಅಕಸ್ಮಾತ್ ಏನಾದರೂ 3 ಮಾರ್ಕ್ ಕೇಳಿದ್ರೆ ಇದಿಷ್ಟು ಬರೆಯೋದು ತುಂಬ ಇಂಪಾರ್ಟೆಂಟ್. ಓಕೆನಾ? ಕ್ಲಿಯರ್ ಆಯ್ತಾ ನಿಮಗೆ? ತುಂಬ ಸಿಂಪಲ್ ಆಗಿ ಹೇಳಿದ್ದೀನಿ, ಇದೆಲ್ಲ ಜ್ಞಾಪಕ ಇಟ್ಕೊಳ್ಳೋದು ಇಂಪಾರ್ಟೆಂಟು. ನಡೀರಿ ಒಂದ್ಸತಿ ಓದಿ ಹೇಳ್ತೀನಿ. ನಾನು ಆಗಲೇ ಇದನ್ನು ಎಕ್ಸ್ಪ್ಲನೇಷನಲ್ಲಿ ಕವರ್ ಮಾಡಿದ್ದೀನಿ. ಕ್ವಿಕ್ಕಾಗಿ ಓದ್ಬಿಡೋಣ. ದ ಫೀಚರ್ಸ್ ಆಫ್ ಎಕನಾಮಿಕ್ ಬ್ಯಾಕ್ವರ್ಡ್ ಕಂಟ್ರೀಸ್ ಆರ್. ಏನು ಫೀಚರ್ಸು ನಿಮಗೆ ಗೊತ್ತಿರುತ್ತೆ. ಶಾರ್ಟೇಜ್ ಆಫ್ ಫುಡ್ ಇರುತ್ತೆ, ಕ್ಯಾಪಿಟಲ್ ಅಂದರೆ ಹಣಕಾಸು ಕಡಿಮೆ ಇರುತ್ತೆ, ಟೆಕ್ನಾಲಜಿ ಏನಿರುತ್ತೆ ಅಷ್ಟು ಗ್ರೋತ್ ಆಗಿರಲ್ಲ, ಮೆಡಿಕಲ್ ಫೆಸಿಲಿಟೀಸ್ ಬೆಸ್ಟ್ ಆಗಿರಲ್ಲ, ಲ್ಯಾಕ್ ಆಫ್ ಹೈಯರ್ ಎಜುಕೇಷನಲ್ ಅಮ್ಯುನಿಟೀಸ್ ಇರಲ್ಲ. ಸೊ ಇದೆಲ್ಲ ಏನಿದೆ ಒಂದು ರೀತಿಯಾದ ಫೀಚರ್ಸ್. ಅಂದರೆ ಒಬ್ರು ಮನುಷ್ಯರನ್ನ ನೋಡಿದಾಗ ನಮ್ದಲ್ಲಿ ಫೀಚರ್ಸ್ ಇರುತ್ತಲ್ಲ, ಹಾಗೇನೆ ಒಂದು ಕಂಟ್ರಿ ಕೂಡ ಫೀಚರ್ಸ್ ಇರುತ್ತೆ. ಆ ಫೀಚರ್ಸೇ ಎಕನಾಮಿಕ್ಲಿ ಬ್ಯಾಕ್ವರ್ಡ್ ಅಂದರೆ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಇಲ್ಲದೇ ಇರುವಂತಹ ಒಂದು ದೇಶಕ್ಕೆ ಇದಿಷ್ಟು ಫೀಚರ್ಸ್. ಓಕೆನಾ? ನೆಕ್ಸ್ಟು ರೀಸನ್ಸ್ ಏನಿದಕ್ಕೆ. Due to imperialism and colonialism, their progress have been hampered till the first half of the 20th century. After independence, these countries tried to achieve economic progress. Independence ಆದ ನಂತರ ಇವರು ಒಂದು ರೀತಿಯಾದ ಎಕನಾಮಿಕ್ ಪ್ರೋಗ್ರೆಸ್ನ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಸಾರಿ ಮಕ್ಕಳೇ, ಒಂದು ಸ್ವಲ್ಪ ಕೆಮ್ಮು ಬಂದ್ಬಿಡ್ತು. ಬಟ್ ಡ್ಯೂ ಟು ದ ಲ್ಯಾಕ್ ಆಫ್ ಸಫಿಷಿಯಂಟ್ ಕ್ಯಾಪಿಟಲ್, ಅವ್ರ ಹತ್ರ ಜಾಸ್ತಿ ದುಡ್ಡು ಇಲ್ಲದೆ ಇರುವ ಕಾರಣ ಟು ಡೆವಲಪ್ ಆ್ಯಂಡ್ ಹ್ಯಾಡ್ ಟು ಡಿಪೆಂಡ್ ಅಪಾನ್ ಫಾರಿನ್ ಏಡ್. ಸೊ ನಿಮ್ಮ ಹತ್ರ ಏನಾಗುತ್ತೆ, ನಿಮ್ಮ ಹತ್ರ ದುಡ್ಡಿಲ್ದರೆ ಬೇರೆಯವ್ರ ಹತ್ರ ಇಸ್ಕೊಂತಿರಲ್ಲ, ಇವ್ರ ಹತ್ರನೂ ದುಡ್ಡಿಲ್ದೇ ಇರೋದ್ರಿಂದ ಬೇರೆ ಕಂಟ್ರೀಸಿಂದ ದುಡ್ಡು ಇಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಯಿತಾ? The economic inequality situations have been exploited to serve the national interest of the advanced country. ಇದೇನಾಗುತ್ತೆ, ಎಕ್ಸ್ಪ್ಲಾಯ್ಟೇಷನ್ಗೆ ಲೀಡ್ ಆಗುತ್ತೆ. ಅಂದರೆ ನಮ್ಮ ಅಡ್ವಾನ್ಸ್ ಕಂಟ್ರೀಸ್, ಡೆವಲಪ್ ಕಂಟ್ರೀಸ್ಗೆ ಏನು ಬೇಕೋ ಅದನ್ನು ಮಾಡೋಕ್ಕೆ ನಾವೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಆಯಿತಾ? ಇಂಟರ್ನ್ಯಾಷನಲ್ ಟ್ರೇಡ್ ಪಾಲಿಸಿ ಅಂದರೆ ಒಂದು ರೀತಿಯಾದ 2 ದೇಶಗಳ ಮಧ್ಯೆ ಒಂದು ಟ್ರೇಡ್ ಏನು ನಡೆಯುತ್ತೆ, ಅದರ ಪಾಲಿಸೀಸ್ ಲೈಕ್ ಡಂಪಿಂಗು, ಫ್ರೀ ಟ್ರೇಡು, ಅನ್ಹೆಲ್ತಿ ಕಾಂಪಿಟೇಷನ್ಸ್ ಆ್ಯಂಡ್ ಗ್ಲೋಬಲೈಸೇಷನ್ಸ್ ಅಡ್ವರ್ಸ್ಲಿ ಎಫೆಕ್ಟ್ ಪುವರ್ ನೇಷನ್ಸ್. ಇದೆಲ್ಲ ಏನು ಕಾನ್ಸೆಪ್ಟ್ಸ್ ಬಗ್ಗೆ ನಾವು ಮಾತಾಡ್ತೀವಲ್ಲ, ಇದೆಲ್ಲ ಪುವರ್ ನೇಷನ್ಸ್ನ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ನಾ ಹೇಳ್ದಂಗೆ ಇದೆರಡು ಸಪ್ರೇಟಾಗಿ ಕೂಡ ಕೇಳ್ಬೋದು. ಆ್ಯಂಡ್ 3 ಮಾರ್ಕ್ ಕೇಳಿದ್ರೆ ಇದಿಷ್ಟು ಬರೆಯೋದು ತುಂಬ ಮುಖ್ಯ. ಅರ್ಥ ಆಯ್ತಾ? ಫೀಚರ್ಸು ಬರೀರಿ, ರೀಸನ್ಸು ಬರೀರಿ. ಓಕೆನಾ ಮಕ್ಕಳೇ? ಇದಿಷ್ಟಿನ ಜೊತೆಗೆ ಟೆರರಿಸಮ್ನ ನೋಡೋಣ. ವಾಟ್ ಇಸ್ ಟೆರರಿಸಮ್? ನಾನು ಆಗಲೇ ಟೆರರಿಸಮಿನ ಒಂದು ಅರ್ಥವನ್ನು ನಿಮಗೆ ಹೇಳಿದೆ. 4 ಬಾಕ್ಸ್ ಒಂದೇ ಸ್ಲೈಡಲ್ಲಿ ಹಾಕಿ ಹೇಳಿದ್ನಲ್ಲ, ಆವಾಗ ಹೇಳಿದ್ದೆ. ಜ್ಞಾಪಕ ಇಟ್ಕೊಂಡಿದ್ದೀರಾ ಅಂದ್ಕೊತೀನಿ. ಸೊ ಏನಿದೆ ಟೆರರಿಸಮು? ಸಿಸ್ಟಮ್ಯಾಟಿಕ್ ಯೂಸ್ ಆಫ್ ಟೆರರು ಆಸ್ ಅ ಮೀನ್ಸ್ ಆಫ್ ಕೋರ್ಷನ್. ಸಿಂಪಲ್ 1 ಲೈನರು ಕಲ್ತ್ಕೊಂಡ್ರೆ ಎಷ್ಟು ಈಸಿಯಾಗಿ 1 ಮಾರ್ಕ್ ಸಿಗುತ್ತಾ ನಿಮಗೆ. ಆ್ಯಂಡ್ ಯಾಕೆ ಮಾಡ್ತಾರೆ ಇದು? ಒಂದು ಫಿಯರ್, ಭಯನ ಹುಟ್ಸೋಕ್ಕೆ ಮಾಡ್ತಾರೆ. ಸೊ ಟೆರರಿಸಮ್ ಇನ್ ಇಂಡಿಯಾ ಅಂತ ಕೂಡ ನಿಮಗೆ ಕೇಳ್ಬೋದು. ಒಂದು ಪ್ರಶ್ನೆ ಕೇಳಿದ್ರೆ ಹೆಂಗೆ ಟೆರರಿಸಮ್ ಇಂಡಿಯಾದಲ್ಲಿ ಆಗಿದೆ ಅಂತ. ಇದಿಷ್ಟು ಜಾಗಗಳಲ್ಲಿ ನಿಮಗೆ ಟೆರರಿಸಮ್ನ ನಾವು ನೋಡಿದ್ದೀವಿ. ಎಲ್ಲಿ ಕಾಶ್ಮೀರು, ನಾಗಾಲ್ಯಾಂಡು, ಮಿಜೋರಾಮು, ಅಸ್ಸಾಮು ಹ್ಯಾವ್ ಬೀನ್ ಚೋಸನ್ ಆಸ್ ಟಾರ್ಗೆಟ್ಸ್. ಇದನ್ನೆಲ್ಲ ಟಾರ್ಗೆಟ್ ಆಗಿ ಚೂಸ್ ಮಾಡಿದ್ದಾರೆ. ಯಾವುದಕ್ಕೆ? ಟೆರರಿಸಮ್ಗೆ. ಈವನ್ ನ್ಯಾಕ್ಸಲಿಸಮ್ ಹ್ಯಾಸ್ ಕ್ರಿಯೇಟೆಡ್ ಅ ಹ್ಯಾವಾಕ್ ಬೈ ಫ್ಯಾನಿಂಗ್ ಟೆರರಿಸಮ್. ಆಯ್ತಾ? ಸೊ ಇದರ ಜೊತೆಗೆ ನಮ್ಮ ಒಂದು ದೇಶ ಏನಿದೆ ಅದು ಸಾಫ್ಟ್ ಬೇಸ್ ಆಗಿ ಚೂಸ್ ಮಾಡಿದ್ದಾರೆ ಟೆರರಿಸಮ್ಗೆ. ಸಾಕಷ್ಟು ಟೆರರಿಸ್ಟ್ ಆಕ್ಟ್ಸ್ ಕೂಡ ಆಗಿದೆ, ನಾವು ಅದನ್ನು ನೋಡಿದೀವಿ ಕೂಡ. ಆಯ್ತಾ? ಇದ್ರ ಜೊತೆಗೆ ವಾಟ್ ಆರ್ ದ ವೇಸ್ ಟು ಕಾಂಬ್ಯಾಟ್ ಟೆರರಿಸಮ್ ಅಂತ ಕೇಳ್ಬೋದು. ಕಾಂಬ್ಯಾಟ್ ಅಂದರೆ ಅದರ ಅಗೇನ್ಸ್ಟ್ ಫೈಟ್ ಹೆಂಗೆ ಮಾಡೋದು ಅಂತ. ಅರ್ಥ ಆಯ್ತಾ? ಸೊ ಅದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಹೌ ಟು ಫೈಟ್ ಟೆರರಿಸಮ್ ಅಂತ ಕೇಳ್ಬೋದು. ಟೆರರಿಸಮ್ ಕ್ಯಾನ್ ಬಿ ಕಂಟ್ರೋಲ್ಡ್ ಹೌ ಅಂತ ಕೇಳ್ಬೋದು. ಸೊ ಒಂದೇ ಒಂದು ಟಾಪಿಕ್ನ ಎಷ್ಟು ರೀತಿಲಿ ಕೇಳ್ಬೋದು ನೋಡಿ. ಸಿಂಪಲ್ ಆಗಿ 2 ಮಾರ್ಕ್ ಕ್ವೆಶ್ಚನ್ ಇರುತ್ತೆ. ಹಿಂಗೆ ಕೇಳ್ಬಿಟ್ರೆ ನೀವು ಅಯ್ಯೋ ಏನು ಮ್ಯಾಮ್ ನಮ್ಗೆ ಹೇಳ್ಕೊಟ್ಟೇ ಇಲ್ವಲ್ಲ ಅಂತ ಅನ್ಕೊಬೇಡಿ. ಸೊ ಇವಾಗ ನಿಮ್ಗೆ ಏನಾದರೂ ವೇಸ್ ಟು ಕಾಂಬ್ಯಾಟ್ ಟೆರರಿಸಮ್ ಅಂತ ಕೇಳಿದ್ರೆ ಆಂಟಿ ಟೆರರಿಸ್ಟ್ ಫೋರ್ಸಸ್ಸು, ಡಿಫೆನ್ಸ್ ಫೋರ್ಸಸ್ಸು ಇದೆರಡೂ ಇದೆ. ಅದನ್ನು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಸಮರೈಸ್ ಮಾಡಬೇಕು ಅಂದರೆ ಇದೆರಡು ಫೋರ್ಸಸ್ ಇದೆ. ಇದ್ರ ಥ್ರೂ ಏನಾಗುತ್ತೆ, ನಮ್ಮ ಟೆರರಿಸಮ್ನ ನಾವು ಫೈಟ್ ಮಾಡ್ಬೋದು. ಓಕೆನಾ ಮಕ್ಕಳೇ? ಸೊ ಅದನ್ನು ನೀವು ನೋಡ್ಕೊಳ್ಳಿ. ಅದ್ರ ಜೊತೆಗೆ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಟೆರರಿಸಮ್ ಅಂತ ಕೇಳ್ತಾರೆ. ಸೊ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಟೆರರಿಸಮ್ ಆರ್ ವಾಟ್ ಡಸ್ ಇಟ್ ಲೀಡ್ ಟು ಅನ್ನೋದೇನಿದೆ ಅದು ಕೂಡ ತುಂಬ ತುಂಬ ಇಂಪಾರ್ಟೆಂಟು. ವಾಟ್ ಇಸ್ ಟೆರರಿಸಮ್, ವಾಟ್ ಡಸ್ ಇಟ್ ಲೀಡ್ ಟು ಅಂತ ಕೇಳ್ಬೋದು. ಸೊ ಅದಕ್ಕೆ ಹೇಳಿದ್ರೆ ಉತ್ತರ ಇಲ್ಲಿದೆ. ಇವಾಗ ಒಂದು ಟೆರರಿಸ್ಟ್ ಆ್ಯಕ್ಟ್ ಆದರೆ ನಮ್ಮ ತಲೆ ಮೇಲೆ ಒಂದು ರೀತಿಯಾದ ಸೈಕಲಾಜಿಕಲ್ ಇಂಪ್ಯಾಕ್ಟ್ ಬೀಳುತ್ತೆ. ಕರೆಕ್ಟಾ? ಆಮೇಲೆ ನಮ್ಮ ಒಂದು ಸೊಸೈಟಿ ಏನಿದೆ, ಸಿವಿಲೈಸ್ ಸೊಸೈಟಿ, ಮತ್ತು ನಮ್ಮ ಒಂದು ಗೌರ್ಮೆಂಟ್ ಏನಿದೆ ಅದ್ರ ಮೇಲೂ ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತೆ. ಆ್ಯಂಡ್ ಇದೇನಾಗುತ್ತೆ, ಒಂದು ರೀತಿಯಾದ ಕಾಂಪ್ಲೆಕ್ಸಿಟೀಸ್ ನಮಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಒಂದು ರೀತಿಯಾದ ಭಯವನ್ನು ಅದು
ಹುಟ್ಟಿಸುತ್ತೆ. ಆಮೇಲೆ ಈ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ಸ್ ಆಯ್ತಾ ಏನ್ ಬಿಲೀವ್ ಮಾಡ್ತಾರಲ್ಲ ಅದ್ರ ಬಗ್ಗೆನೇ ಜನ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಕರೆಕ್ಟಾ? ಅದನ್ನೇ ಒಂದು ರೀತಿಯಾದ ಗ್ಲೋರಿಫೈ ಅಂದ್ರೆ ಹೆಚ್ಚುಕೊಟ್ಟು ಅದ್ರ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಯ್ತಾ? ಸೊ ಇದೇನಿದೆ ಮಕ್ಕಳೇ, ಇದು ಬಹಳ ಬಹಳ ಮುಖ್ಯ. ಆ್ಯಂಡ್ ಈ 4 ಎಫೆಕ್ಟ್ ಆ್ಯಂಡ್ ವಾಟ್ ಡಸ್ ಟೆರರಿಸಮ್ ಲೀಡ್ ಟು, ವಾಟ್ ಆರ್ ದ ಎಫೆಕ್ಟ್ಸ್ ಅಂದರೆ ನೀವು ಈ 4 ಪಾಯಿಂಟು ಬರಿಬೇಕಾಗತ್ತೆ. ಆ್ಯಂಡ್ ಒಂದು ರೀತಿಲಿ ನನ್ಗೆ ಯಾವಾಗಲೂ ಏನನ್ಸುತ್ತೆ ಗೊತ್ತಾ, ಈ ಟೆರರಿಸಮ್ ಆಗಿರಲಿ, ನಮ್ಮ ಸೋಷಿಯಲ್ ಚಾಲೆಂಜಸಲ್ಲಿ ಓದೋ ಚಾಲೆಂಜಸ್ ಆಗಿರಲಿ, ನಮ್ಮನ್ನೇ ನಾವು ಆ ಪ್ಲೇಸಲ್ಲಿ ಕೂಡಿಸ್ಕೊಂಡು ಏನಾಗ್ಬೋದಪ್ಪ ಅಂತ ನಾವು ಎಫೆಕ್ಟ್ಸ್ನ ಯೋಚಿಸ್ಕೊಂಡ್ರೆ ಇದೆಲ್ಲ ನಮ್ಮ ತಲೆಯಲ್ಲಿ ಬರುತ್ತೆ. ಅಯ್ಯೋ ನನಗೆ ಮೆಂಟಲಿ ಇಂಪ್ಯಾಕ್ಟ್ ಆಗ್ಬೋದಲ್ಲ ಅಂದರೆ ನಮ್ಮ ಸೈಕಲಾಜಿಕಲ್ ಇಂಪ್ಯಾಕ್ಟ್ ಅದು. ಸೊ ಆ ರೀತಿಲಿ ಕನೆಕ್ಟ್ ಮಾಡ್ಕೊಳ್ಳಿ, ಅದರಿಂದ ನಿಮ್ಗೆ ಹೆಲ್ಪ್ ಕೂಡ ಆಗತ್ತಾಯ್ತಾ. ಸೊ ಇಲ್ಲಿ ದೊಡ್ಡ ಮನೆಯವರು ಮತ್ತೆ ಸಲ್ಮಾನ್ ಅವ್ರು ಕೇಳಿದ್ದಾರೆ ವಾಟ್ ಇಸ್ ಕೋವರ್ಷನ್ ಮ್ಯಾಮ್ ಅಂತ. ಸೊ ಇವಾಗ ನೀವು ಯಾರಿಗಾದ್ರೂ ಹೋಗ್ಬಿಟ್ಟು ಫೋರ್ಸ್ ಮಾಡ್ತೀರಾ, ಇದನ್ನ ಮಾಡು, ನೀವು ಮಾಡಿದ್ರೆ ನಾನು ಹಿಂಗೆ ಮಾಡ್ತೀನಿ ಅಂತೀರಲ್ಲ, ಅದೇ ಕೋವರ್ಷನು. ಅಂದರೆ ಫೋರ್ಸಿಂಗ್ ಸಂಬಡಿ ಟು ಡೂ ಸಮಥಿಂಗ್ ಬೈ ಥ್ರೆಟನಿಂಗ್ ದೆಮ್. ಅಂದರೆ ನೀನು ಮಾಡಿದ್ರೆ ನಾನು ಹಿಂಗೆ ಆಗ್ಬಿಡುತ್ತೆ ಅಂತ ಇಷ್ಟೊಂದು ಕಡೆ ನೋಡ್ತೀವಲ್ಲ, ಮೂವೀಸಲ್ಲೆಲ್ಲ ನೋಡ್ತೀವಲ್ಲ, ಇದೇ ಅದರ ಅರ್ಥ. ಓಕೆನಾ ಮಕ್ಕಳೇ? ಇವಾಗ ಮುಂದೆ ನೋಡೋಣ. ವಾಟ್ ಆರ್ ದ ಮೆಷರ್ಸ್ ಟೇಕನ್ ಟು ಚೆಕ್ ಟೆರರಿಸಮ್ ಅಂದರೆ ಇದರ ಅರ್ಥ ಏನಿರ್ಬೋದು? ಮೆಷರ್ಸ್ ಟೇಕನ್ ಟು ಚೆಕ್ ಟೆರರಿಸಮ್ ಅಂದರೆ ಈ ಟೆರರಿಸ್ಟ್ ಆ್ಯಕ್ಟ್ಸ್ ಎಲ್ಲ ಆಗೋದನ್ನ ನಾವು ಹೇಗೆ ಕಂಟ್ರೋಲ್ ಮಾಡ್ತಿದ್ದೀವಿ ಅಂತ ಒಂದು ಅರ್ಥ ಬರುತ್ತೆ. ಅರ್ಥ ಆಯ್ತಾ? ಸೊ ಇಂಡಿಯಾ ಏನು ಮಾಡ್ತಿದೆ, ಇಂಡಿಯಾಸ್ ರೋಲ್ ಏನು ಟು ಚೆಕ್ ಟೆರರಿಸಮ್ ಅಂದರೆ ಕೂಡ ಇದೇ ಬರುತ್ತೆ. ಓಕೆನಾ? ಸೊ ಇಂಡಿಯಾಸ್ ಪಾಲಿಸೀಸ್ ಇಸ್ ಟೋಟಲಿ ಅಗೇನ್ಸ್ಟ್ ಟೆರರಿಸಮ್. ಯಾವುದೇ ರೀತಿಯಾದ ಒಂದು ಟೆರರಿಸ್ಟ್ ಆಕ್ಟಿವಿಟೀಸ್ನ ನಮ್ಮ ಭಾರತ ದೇಶದಲ್ಲಿ ನಾವು ಎಂಕರೇಜ್ ಮಾಡಲ್ಲ. ಓಕೆನಾ? ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಆರ್ ವೆಂಚರಿಂಗ್ ಟು ಕಂಟ್ರೋಲ್. ಆಯಿತಾ? ಸೊ ಏನೇ ಆಗಿದ್ರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೂಡ ಒಂದಿಷ್ಟು ಪಾಲಿಸಿಗಳಿದೆ, ಸ್ಟೇಟ್ ಗೌರ್ಮೆಂಟಲ್ಲಿ ಕೂಡ ಒಂದಿಷ್ಟು ಆ್ಯಕ್ಟ್ಸ್ ಮಾಡ್ತಾ ಇದ್ದಾರೆ. ಯಾಕೆ? ಈ ಒಂದು ಟೆರರಿಸ್ಟ್ ಆ್ಯಕ್ಟ್ಸ್ನ ಕಂಟ್ರೋಲ್ ಮಾಡೋದಕ್ಕೆ. ನಾನು ಹೇಳ್ದಂಗೆ ಸಾಫ್ಟ್ ಬೇಸ್ ಆಗಿದೆ, ಒಂದೊಂದು ಜಾಗಗಳಲ್ಲಿ ಸಖತ್ತು ಟಾರ್ಗೆಟ್ ಕೂಡ ಆಗಿದೆ. ಸೊ ಆ ಸ್ಟೇಟ್ಗಳು ಕೂಡ ಅದನ್ನ ನೋಡ್ಕೊತಾ ಇದ್ದಾರೆ. ಸೊ ಇವಾಗ ನಮ್ಮ ಭಾರತ ದೇಶದಲ್ಲಿ ನಮ್ಮ ಒಂದು ಜನತೆನ ಮತ್ತೆ ಒಂದು ಲ್ಯಾಂಡ್ ಏನಿದೆ ಪ್ರಾಪರ್ಟಿನ ಪ್ರೊಟೆಕ್ಟ್ ಮಾಡೋದಕ್ಕೂ ಕೂಡ ನೋಡ್ತಾ ಇದ್ದಾರೆ. ಆಂಟಿ ಟೆರರಿಸ್ಟ್ ಫೋರ್ಸಸ್ ಆರ್ ಸೆಟಪ್. ನಾ ಹೇಳ್ದಂಗೆ ಯಾವುದೇ ರೀತಿಯಾದ ಟೆರರಿಸ್ಟ್ ಫೋರ್ಸಸ್ ಅಗೇನ್ಸ್ಟ್ ಇದು ಮಾಡೋದಕ್ಕೆ ಆಂಟಿ ಟೆರರಿಸ್ಟ್ ಫೋರ್ಸಸ್ ಅವ್ರ ಜೊತೆ ಜಗಳ ಆಡೋದಕ್ಕೆ, ಫೈಟ್ ಮಾಡೋದಕ್ಕೆ ಮತ್ತೆ ನಮ್ಮನ್ನೆಲ್ಲ ಸೇಫ್ ಗಾರ್ಡ್ ಮಾಡೋದಕ್ಕೆ ಒಂದು ರೀತಿಯಾದ ಫೋರ್ಸಸ್ನ ನಾವು ಸೆಟಪ್ ಮಾಡಿದ್ದೀವಿ. ಆಮೇಲೆ ನಮ್ಮ ಡಿಫೆನ್ಸ್ ಇದ್ದೇ ಇದೆ ಅಲ್ವಾ, ನಮಗೆಲ್ಲ ಗೊತ್ತಲ್ವಾ. ಸೊ ಅವರು ಕೂಡ ಟೆರರಿಸ್ಟ್ ಆ್ಯಕ್ಟ್ಸ್ ಮೇಲೆ ಇದು ಮಾಡ್ತಾ ಇದ್ದಾರೆ. ಸೊ ಡಿಫೆನ್ಸ್ ಫೋರ್ಸಸ್ ಆರ್ ಪ್ರೆಸ್ಡ್ ಇನ್ ಟು ಥ್ರೋ ಔಟ್ ಟೆರರಿಸಮ್. ಯಾವುದೇ ರೀತಿಯಾದ ಒಂದು ಟೆರರಿಸಮ್ನ ಓಡಿಸೋದಕ್ಕೋಸ್ಕರ ಡಿಫೆನ್ಸ್ ಇದೆ. ಆ್ಯಂಡ್ ನಾ ಹೇಳ್ದಂಗೆ ಯಾವಾಗಲೂ ನಮಗೆ ಗೊತ್ತಾಗುತ್ತೆ, ಈ ಚಾಪ್ಟ್ರಲ್ಲೂ ಗೊತ್ತಾಗುತ್ತೆ, ಮುಂದಿನ ಚಾಪ್ಟ್ರಲ್ಲೂ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ? ನಮ್ಮ ಇಂಡಿಯಾ ಏನಿದೆ ಅದು ಪೀಸ್ ಲವಿಂಗ್ ನೇಷನ್. ಓಕೆನಾ ಮಕ್ಕಳೇ? ಅದ್ರ ಜೊತೆಗೆ ವರ್ಲ್ಡ್ ಲೆವೆಲಲ್ಲಿ ಕೂಡ ಇಂಡಿಯಾ ಟೆರರಿಸಮ್ ಅಗೇನ್ಸ್ಟ್ ಫೈಟ್ ಮಾಡ್ತಾ ಇದೆ. ಸೊ ಇದಿಷ್ಟು ನೀವು ನೋಡ್ಕೊಬೇಕು. ಮೆಷರ್ಸ್ ಟೇಕನ್ ಟು ಚೆಕ್ ಟೆರರಿಸಮ್ ಇನ್ ಇಂಡಿಯಾ ಅಂತ ಕೇಳಿದ್ರು, ಇದು ಇಂಡಿಯಾಸ್ ರೋಲ್ ಇನ್ ಚೆಕಿಂಗ್ ಇದು ಅಂತ ಕೇಳಿದ್ರು ಕೂಡ ಇದೇ ಆನ್ಸರು. ಅರ್ಥ ಆಯ್ತಾ? ಅಯ್ಯೋ ಮ್ಯಾಮ್ ನಂಗೆ ಇಂಡಿಯಾಸ್ ರೋಲೇ ಹೇಳಿಲ್ವಲ್ಲಪ್ಪ ಅಂತ ಬಂದರೆ ಏನು ಹೇಳ್ಕೊಟ್ಟಿಲ್ಲ ಅಂದ್ಕೊಂಬೇಡಿ, ಇದೇ ಬರುತ್ತೆ. ಓಕೆನಾ ಮಕ್ಕಳೇ? ಸೊ ಇದ್ರ ಜೊತೆಗೆ ನಾವು ಈ ಪರ್ಟಿಕ್ಯುಲರ್ ಒಂದು ಪೊಲಿಟಿಕಲ್ ಸೈನ್ಸ್ ಚಾಪ್ಟರ್ ಸಮ್ಮರಿನ ಅಂತ್ಯಕ್ಕೆ ಬಂದಿದ್ದೀವಿ. ಒಂದು ರಿವಿಷನ್ನ ಮಾಡಿದ್ವಿ, ನಾವು ಎಲ್ಲೆಲ್ಲಿಂದ ಕ್ವೆಶನ್ ಬರುತ್ತೆ ಅಂತ ಹೇಳಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ನನಗೆ ಕೇಳಿ, ನಾ ಈಗಲೇ ಬರ್ತೀನಿ. ಓಕೆನಾ? ಡೌಟ್ಸ್ ಇದ್ರೆ ಹಾಕಿ ನಾವು ಆನ್ಸರ್ ಮಾಡ್ತೀವಿ.
ಸೊ ಮಕ್ಕಳೇ, ಅರ್ಪಿತಾ ಅವರು ಒಂದು ಕ್ವೆಶನ್ ಕೇಳಿದ್ದಾರೆ, ಇದು ತುಂಬಾ ಟಫ್ ಚಾಪ್ಟರ್ ಅಂತ. ಮೊದಲನೇದಾಗಿ ಯಾವುದೇ ಚಾಪ್ಟರು ಟಫ್ ಅಲ್ಲ, ಈಸಿ ಅಲ್ಲ ಅರ್ಪಿತಾ ಅವರೇ. ನೀವು ನಿಮ್ಮ ತಲೆಯಲ್ಲಿ ಟಫ್ ಅಂತ ಹಾಕೊಂಡ್ಬಿಟ್ರೆ ನಿಮ್ಗೇನೂ ಅರ್ಥ ಆಗಲ್ಲ. ಸೊ ಅದನ್ನ ತೆಗೆದ್ಬಿಡಿ. ಒಂದು ಕೆಲಸ ಮಾಡಿ, ನಿಮಗೆ ಫ್ರೆಶ್ ಮೈಂಡ್ ಇದ್ದಾಗ ಹೋಗಿ ನಮ್ಮ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡಿ, ಡೀಟೇಲ್ ಆಗಿ ಎಕ್ಸಾಂಪಲ್ ಕೊಟ್ಟು ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಇವತ್ತು ನಾನು ಹೇಳ್ದಂಗೆ ಏನೇನು ಇಂಪಾರ್ಟೆಂಟು, ಏನೇನು ಪ್ರಶ್ನೆಗಳು ಇವಾಗ ತನಕ ಬಂದಿದೆ ಈ ಚಾಪ್ಟ್ರಿಂದ ನಾವು ಆಗಲೇ ಕವರ್ ಮಾಡಿದ್ದೀವಿ. ಸೊ ಏನೂ ಟೆನ್ಷನ್ ಇಲ್ಲ. ನೀವು ನಮ್ಮ ಕ್ರ್ಯಾಶ್ ಕೋರ್ಸ್ನ ಕೂಡ ಫಾಲೋ ಮಾಡ್ತಿದ್ದೀರಾ ಅಲ್ವಾ? ಸೊ ನೆಕ್ಸ್ಟ್ ಮುಂದಿನ ಒಂದಿಷ್ಟು ವಾರಗಳಲ್ಲಿ ಕೂಡ ಸರ್ ಆಗಿರಲಿ, ಮ್ಯಾಮ್ ಆಗಿರಲಿ ಬಂದು ಡೀಟೇಲ್ ಆಗಿ 3 ಮಾರ್ಕರು 2 ಮಾರ್ಕರು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಏನು ಟೆನ್ಷನ್ ಇಲ್ಲ. ನಾ ಹೇಳ್ದಂಗೆ ಫ್ರೀ ಮೈಂಡ್ ಇದ್ದಾಗ ಓದಿ ಅರ್ಪಿತಾ ಅವರೇ, ಇದು ಹೆಲ್ಪ್ ಆಗುತ್ತೆ. ನಾ ಹೇಳಿದ್ದು ನಿಮಗೆ ಉಪಯೋಗಕ್ಕೆ ಬಂತು ಅಂತ ನಾನು ಅನ್ಕೊಂತೀನಿ. ಅದು ಬಿಟ್ಟರೆ ಬೇರೆ ಯಾವುದೂ ಡೌಟ್ ಇಲ್ಲ ಅನಿಸುತ್ತೆ. ಸೊ ಇವಾಗ ಮುಂದೆ ಏನಾಗತ್ತೆ? ಇವಾಗ ನಾವು 2 ಚಾಪ್ಟರ್ನ ಮುಗಿಸಿದ್ದೀವಿ. ತಿರ್ಗಾ ಸಹನಾ ಮ್ಯಾಮ್ ಹೇಳಿದ್ರಲ್ಲ, ಒಬ್ರು ಹೋಗ್ತಾರೆ ಇನ್ನೊಬ್ರು ಬರ್ತೀವಿ ಅಂತ. ಸೊ ಮುಖ ಕೂಡ ನಿಮ್ಗೊಂದು ಸ್ವಲ್ಪ ಚೇಂಜ್ ಇರುತ್ತೆ. ವಾಪಸ್ ಹಿಸ್ಟ್ರಿ, ಫ್ರೀಡಮ್ ಸ್ಟ್ರಗಲ್ ನಾನು ನೋಡೋಣ. ಆ್ಯಂಡ್ ಸುಮಾರು ಮಕ್ಕಳು ನಾನು ನೋಡಿದ್ದೀನಿ, ನಮ್ಮ ವಿಡಿಯೋ ಕೆಳಗಾಗಿರಲಿ, ಸಹನಾ ಮ್ಯಾಮ್ ವಿಡಿಯೋ ಕೆಳಗಾಗಿರಲಿ ಹಾಕಿದ್ದಾರೆ, ಫ್ರೀಡಮ್ ಸ್ಟ್ರಗಲ್ ಹೇಳ್ಕೊಡಿ, ಯಾವಾಗ ವಿಡಿಯೋ ಬರುತ್ತೆ ಅಂತ. ವಿಡಿಯೋ ಬಂದಿದೆ, ಬಟ್ ಸಹನಾ ಮ್ಯಾಮ್ ಬಂದು ತಿರ್ಗಾ ಏನೇನು ಇಂಪಾರ್ಟೆಂಟು ಅಂತ ನಿಮ್ಗೆ ಹೇಳ್ತಾರೆ. ಆಯಿತಾ? ಎಕ್ಸೈಟೆಡ್ ಆಗಿದ್ದೀರಾ ನೆಕ್ಸ್ಟ್ ಚಾಪ್ಟರ್ಗೆ ಸ್ವಿಚ್ ಆಗೋಕ್ಕೆ? ಸೊ ಇದರಿಂದ ಫಸ್ಟ್ ಇವಾಗ ವರ್ಲ್ಡ್ ಚಾಲೆಂಜಸ್ನೆಲ್ಲ ಪಕ್ಕಕ್ಕಿಟ್ಟು, ಇರೇಸ್ ಮಾಡಬೇಡಿ, ಪಕ್ಕಕ್ಕಿಟ್ಟು ಫ್ರೀಡಮ್ ಸ್ಟ್ರಗಲ್ಗೆ ರೆಡಿಯಾಗಿ. ಓಕೆನಮ್ಮ, ನಡೆಯೋಣ? ಓಕೆ. ಪರೀಕ್ಷೆ ಈ ಸಲ ನಿಮ್ಮ SSLC ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ SSLC 2024ನ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5 ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ನ ಪಡೀರಿ. ಎಸ್ ಮಕ್ಕಳೇ, ಸೊ ಈಗ ತಾನೇ ಪದ್ಮಶ್ರೀ ಮ್ಯಾಮ್ ವರ್ಲ್ಡ್ ಚಾಲೆಂಜಸ್ ಅಂಡ್ ಇಂಡಿಯಾಸ್ ರೋಲ್ ಸಖತ್ತಾಗಿ ಮಾಡಿದ್ರು, ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಎಲ್ಲ. ನಾನು ಹೋಗೋಕ್ಕಿಂತ ಮುಂಚೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಇದರಿಂದ ಒಂದು ಡೌಟ್ ಬಂದಿತ್ತು ವೇದಾಂತ್ ಚೌಗುಲೆ ಅವರು. ಸೊ ವಾಟ್ ವಾಸ್ ದ ಮೇನ್ ರೀಸನ್ ಆಫ್ ಫೈಟ್? ಸೊ ರೀಸನ್ನು ಕಾಸಸ್ ಇದೆಲ್ಲ ಒಂದೇ ವೇದಾಂತ್ ಅವರೇ. ಸೊ ನಾನು ಏನೇನು ಕಾಸಸ್ ಹೇಳಿದೆ ಆ್ಯಂಡ್ ಇಮಿಡಿಯೇಟ್ ಕಾಸ್ ಏನಪ್ಪ ಅಂತಂದರೆ ಆ ರೂಮರ್ಸ್ ಸ್ಪ್ರೆಡ್ ಆಗಿದ್ದು, ಅರ್ಥ ಆಗ್ತಾ ಇದೆಯಾ? ಸೊ ರಾಯಲ್ ಎನ್ಫೀಲ್ಡ್ ಕಾರ್ಟ್ರಿಜಸ್ಗೆ ಫ್ಯಾಟ್ ಆಫ್ ಕೌ ಆ್ಯಂಡ್ ಪಿಗ್ ಗ್ರೀಸ್ ಮಾಡಿದ್ದಾರೆ ಅಂತ ಅಂದ್ರಲ್ಲ, ಸೊ ಅದು ಇಮಿಡಿಯೇಟ್ ಕಾಸ್ ಆಗಿದೆ. ಸೊ ನಿಮಗೆ ರೀಸನ್ಸು ಕಾಸಸ್ ಎರಡೂ ಒಂದೇ. ಸೊ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದೇ ಆನ್ಸರ್ ಆಗುತ್ತೆ. ಓಕೆನಾ? ಎಸ್, ಆನ್ ದ್ಯಾಟ್ ನೋಟ್ ನಾವು ನಮ್ಮ ನೆಕ್ಸ್ಟ್ ಚಾಪ್ಟರ್ ಫ್ರೀಡಮ್ ಸ್ಟ್ರಗಲ್ಗೆ ಹೋಗೋಣ. ಓಕೆನಾ? ಸೊ ಇದರಿಂದ ಬರುವಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ 1 ಮಾರ್ಕ್ಗೆ ಯಾವ್ದ್ಯಾವ್ದಿದೆಪ್ಪ ಅಂತಂದರೆ ಡ್ರೇನ್ ಥಿಯರಿ, ಲೀಡರ್ಸ್ ಹೆಂಗೆ ಕೇಳ್ಬೋದು ಅಂದರೆ ಮಾಡರೇಟ್ಸ್ ಲೀಡರ್ಸ್ ಯಾರು, ಒಬ್ಬರ ಹೆಸರು ಕೊಡಿ, ಮೋಸ್ಟ್ ಪ್ರಾಮಿನೆಂಟ್ ಮಾಡರೇಟ್ಸ್ ಯಾರು, ಮೋಸ್ಟ್ ಪ್ರಾಮಿನೆಂಟ್ ಎಕ್ಸ್ಟ್ರೀಮಿಸ್ಟ್ ಯಾರು. ಸೊ ಈ ಥರ 1 ಮಾರ್ಕ್ ಕೇಳುವಂಥ ಕ್ವೆಶನ್
ಸಾಧ್ಯತೆಗಳಿದೆ. ಆ್ಯಂಡ್ ಇಸ್ವಿಗಳು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇದು ನಾನು ಹೇಳ್ದೆ ಅಲ್ಲ, ಆದರ್ಶ್ ಸರ್ ಕವರ್ ಮಾಡ್ತಾರೆ. ಸೊ ಮ್ಯಾಪ್ಸ್ ಮತ್ತು ಟೈಮ್ ಲೈನ್ ನಿಮಗೆ ನೆಕ್ಸ್ಟ್ ವೀಕ್ ಬರುತ್ತಲ್ವ, ಸೊ ಅದರಲ್ಲಿ ಆದರ್ಶ್ ಸರ್ ಕವರ್ ಮಾಡ್ತಾರೆ. ಖಿಲಾಫತ್ ಮೂವ್ಮೆಂಟ್ 1 ಮಾರ್ಕ್ ಕೇಳೋ ಸಾಧ್ಯತೆಗಳಿದೆ. ಆ್ಯಂಡ್ ಸ್ವರಾಜ್ ಪಾರ್ಟಿ ಕೂಡ. ಓಕೆನಾ. ನೆಕ್ಸ್ಟ್ 4 ಮಾರ್ಕ್ಸ್ಗೆ ಬರುವಂಥ ಚಾಪ್ಟರ್ ಇದು ಬೇಸಿಕಲಿ. ಸೊ 4 ಮಾರ್ಕ್ಸ್ಗೆ ಯಾವ್ಯಾವ ಕ್ವೆಶನ್ ಬರುತ್ತೆ, ಮಾಡ್ರೇಟ್ಸ್ ಆ್ಯಂಡ್ ಎಕ್ಸ್ಟ್ರೀಮಿಸ್ಟ್ಸ್ ಯಾರವರು, ಡಿಫ್ರೆನ್ಸಸ್ ಏನು ಅಂತ ಕೇಳ್ಬೋದು, ಅಥವಾ ಶಾರ್ಟ್ ನೋಟ್ಸ್ ಕೇಳ್ಬೋದು. ಸೊ ಆ ಥರ ಬರುತ್ತೆ. ಆ್ಯಂಡ್ ಮೇನ್ ಆಗಿ ಬಾಲ್ ಗಂಗಾಧರ್ ತಿಲಕ್ ಅವ್ರ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಸೊ ಎಕ್ಸ್ಟ್ರೀಮಿಸ್ಟ್ ಹಾಗೂ ಬಾಲ್ ಗಂಗಾಧರ್ ತಿಲಕ್ ಆಲ್ಮೋಸ್ಟ್ ಸೇಮ್ ಆನ್ಸರ್. ಅದು ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ಬರೆಯೋದು ಅಂತ, ಡೋಂಟ್ ವರಿ. ಆ್ಯಂಡ್ ನೆಕ್ಸ್ಟ್ ಜಲಿಯನ್ ವಾಲಾ ಬಾಗ್ ಆ ಒಂದು ಇನ್ಸಿಡೆಂಟು, ಆ್ಯಂಡ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಹೆಂಗೆ ಶುರು ಆಯಿತು, ಹೆಂಗೆ ಎಂಡ್ ಆಯಿತು, ಇದೆಲ್ಲ. ಕ್ವಿಟ್ ಇಂಡಿಯಾ ಮೂವ್ಮೆಂಟು ಆ್ಯಂಡ್ ಟ್ರೈಬಲ್ ರಿವೋಲ್ಟ್ಸ್, ಯಾರ್ಯಾರು ಟ್ರೈಬ್ಸ್ ಏನು, ಯಾವ್ಯಾವ ಜಾಗಗಳಿಂದ ಬಂದಿದ್ದಾರೆ, ಸೊ ಏನಕ್ಕೆ ರಿವೋಲ್ಟ್ ಮಾಡಿದ್ರು, ಸೊ ಈ ಒಂದು ಕಾನ್ಸೆಪ್ಟ್ಸ್ನ ತಿಳ್ಕೊಬೇಕು. ಆ್ಯಂಡ್ ಮತ್ತೆ ಲೀಡರ್ಸ್. ಓಕೆನಾ. ಸೊ ಲೀಡರ್ಸ್ ಅಂತ ಬಂದಿದ ತಕ್ಷಣ ನಿಮಗೆ ಫ್ರೀಡಮ್ ಸ್ಟ್ರಗಲಲ್ಲಿ ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್, BR ಅಂಬೇಡ್ಕರ್, ಸೊ ಇವ್ರ ಬಗ್ಗೆ ಎಲ್ಲ ಅರ್ಥ ಆಗ್ತಾ ಇದೆಯಾ. ಇಲ್ಲಿ ಲೀಡರ್ಸ್ 1 ಮಾರ್ಕ್ ನಾನು ಹೇಳ್ತಾ ಇರೋದು ಮಾಡ್ರೇಟ್ಸ್, ಎಕ್ಸ್ಟ್ರೀಮಿಸ್ಟ್. ಅದ್ರ ಸುಭಾಷ್ ಚಂದ್ರ ಬೋಸ್, BR ಅಂಬೇಡ್ಕರ್ ಇವ್ರ ಬಗ್ಗೆನೂ ಕೇಳೋವಂಥ ಚಾನ್ಸಸ್ ಇದೆ. ಮೇನ್ ಆಗಿ ಲೀಡರ್ಸ್ ಇವ್ರ ಬಗ್ಗೆ ತಿಳ್ಕೊಬೇಕು. ಓಕೆ. ಯಾ. ಸೊ ಪ್ರಾಮಿನೆಂಟ್ ಮಾಡ್ರೇಟ್ಸ್, ಸೊ ಮಾಡ್ರೇಟ್ ಲೀಡರ್ಸ್ ಇವರೆಲ್ಲ. ಸೊ MG ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನಾರೋಜಿ, ಗೋಪಾಲ್ ಕೃಷ್ಣ ಗೋಖಲೆ. ನೀವು ನನ್ನ ವಿಡಿಯೋ ನೋಡಿದ್ರೆ ಫ್ರೀಡಮ್ ಸ್ಟ್ರಗಲ್ ಇದು ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿದ್ದೀನಿ. ಜಿ ಈ ಒಂದು ಲೆಟರ್ನ ನೆನ್ಪಿಟ್ಕೊಂಡಿರಿ. MG ಬಂದಿದೆ. ಸೊ MG ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ಸೊ ಜಿ ಇಲ್ಲಿ ಬಂತು. ದಾದಾಬಾಯಿ ನಾರೋಜಿ, ಜಿ ಬಂತು. ಆ್ಯಂಡ್ ಇಲ್ಲಿ ಗೋಪಾಲ್ ಕೃಷ್ಣ ಗೋಖಲೆ 2 ಸರಿ ಜಿ ಬಂದಿದೆ. ಸೊ ಈ ಒಂದು ಜಿನ ನೆನ್ಪಿಟ್ಕೊಂಡಿರಿ, ಮಾಡ್ರೇಟ್ಸ್ ಹೆಸರು ಬಂದ್ಬಿಡುತ್ತೆ. ಓಕೆನಾ. ಸೊ ಇದರಲ್ಲಿ 1 ಮಾರ್ಕ್ ಕ್ವೆಶನ್ಗೆ ಬರೋ ಸಾಧ್ಯತೆಗಳಿದೆ. ರೈಟ್. ಸೊ ಮಾಡ್ರೇಟ್ ಅಪ್ರೋಚ್ ಏನಾಗಿತ್ತು ಅಂದರೆ, ಮಾಡ್ರೇಟ್ಸ್ ಹೆಂಗೆ ಕೆಲಸ ಮಾಡ್ತಾ ಇದ್ರು ಅಂತ ಅಂದರೆ, ಪಾಪ ಅವ್ರು ತುಂಬ ಲೀಗಲಿ ಹೋಗೋಣ, ಅರ್ಥ ಆಗ್ತಾ ಇದೆಯಾ. ಸೊ ಬ್ರಿಟಿಷ್ ಅವರು ಏನು ಇಂಪಾರ್ಷಿಯಲ್ ಇಲ್ಲ, ಅವರು ಪಾರ್ಷಿಯಲ್ ಇಲ್ಲ, ಇಂಪಾರ್ಷಿಯಲ್ ಅವರು. ನಮಗೆ ಡೆಫಿನೆಟ್ಲಿ ಅವ್ರು ನಮ್ಗೆ ಸಹಾಯ ಮಾಡ್ತಾರೆ, ನಮಗೆ ಫಾರ್ ಆಗೇ ಇರ್ತಾರೆ ಅಂದ್ಕೊಂಡು ಮಾಡ್ರೇಟ್ಸ್ ಅವರು ಆ ಒಂದು ಇಂಟೆನ್ಷನಲ್ಲಿ ಲೀಗಲಿ ಹೋಗೋಣ, ಸೊ ನಾವು ಕೇಳಿದ್ರೆ ಡೆಫಿನೆಟ್ಲಿ ಕೊಡ್ತಾರೆ. ಸೊ ಈ ಒಂದು ಇಂಟೆನ್ಷನಲ್ಲಿ ಮಾಡ್ರೇಟ್ಸ್ ನಡೀತಾ ಇದ್ರು. ಓಕೆನಾ. ಸೊ ದ ಮಾಡ್ರೇಟ್ಸ್ ಟ್ರಸ್ಟೆಡ್ ದ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್, their impartiality, and they used to place their request and appeal before the government within constitutional framework. ಅಂದರೆ ಕೋರ್ಟು ಕಚೇರಿ ಇದ್ರ ಮೂಲಕ ಹೋಗೋಣ, ಲೀಗಲಿ ಹೋಗೋಣ ಅಂತ ಅನ್ಕೋತಾ ಇದ್ರು. ಓಕೆನಾ. ಆ್ಯಂಡ್ ದ ಮಾಡ್ರೇಟ್ಸ್ ಥಾಟ್ ಪೀಪಲ್ ಅಬೌಟ್ ಪೊಲಿಟಿಕಲ್ ಸಿಚುವೇಶನ್. ಸೊ ಜನಗಳಿಗೂ ಗೊತ್ತಿರಲಿ ಹೆಂಗಿದೆ ಸಿಚುವೇಶನ್ ನಮ್ಮ ಭಾರತದಲ್ಲಿ, ಸೊ ಅದಕ್ಕೋಸ್ಕರ ನಾವೇನೇನು ಮಾಡಬೇಕು ಅಂತ ಒಂದು ಎಜುಕೇಷನಲ್ ಆಗಿ ಅವ್ರಿಗೆ ಏನು ಮಾಡ್ತಾ ಇದ್ರು ಅಂತಂದರೆ ಸ್ಪೀಚಸ್ನ ಕೊಡ್ತಾ ಇದ್ರು. ಆಯ್ತಾ. ಸೊ ಇದು ಬೇಕಾಗಿದೆ, ನೀವು ಈ ಥರ ಇರಬೇಕು, ಸೊ ಈ ಥರ ಲೈಕ್ ತುಂಬ ಡೀಸೆಂಟಾಗಿ ಇನ್ನಸೆಂಟಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಓಕೆನಾ, ಮಾಡ್ರೇಟ್ಸ್ ಕಾಲದಲ್ಲಿ. And they conducted meetings, discussed problems and placed before the British government various requests related to ಏನೇನು ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಮಾಡೋಣ, ಆ್ಯಂಡ್ ಮಿಲಿಟರಿ ಎಕ್ಸ್ಪೆನ್ಸಸ್ನ ಸ್ವಲ್ಪ ಕಮ್ಮಿ ಮಾಡಿ. ಬಿಕಾಸ್ ನೀವು ಸಬ್ಸಿಡರಿ ಅಲಯನ್ಸಲ್ಲಿ ನೋಡಿರ್ಬೋದಲ್ವಾ, ಸೊ ಅದು ಒಂದು ಪಾಯಿಂಟ್ ಇದೆ. ಸೊ ರಾಜರೇ ಏನು ಮಾಡ್ತಾಯಿದ್ರು, ಬ್ರಿಟಿಷ್ ಅವರ ಸೋಲ್ಜರ್ಸ್ನ ಸಾಕ್ತಾ ಇದ್ರು, ಅವ್ರಿಗೆ ತಿಂಗಳು ವೇಜಸ್ ಕೊಡೋದು, ಸಂಬಳಗಳು ಕೊಡೋದು, ಇದೆಲ್ಲ ಮಾಡ್ತಾಯಿದ್ರು. ಸೊ ಅದನ್ನು ದಯವಿಟ್ಟು ಸ್ವಲ್ಪ ಕಮ್ಮಿ ಮಾಡಿ ಅನ್ನೋದು ಅವರ ಒಂದು ರಿಕ್ವೆಸ್ಟ್ ಆಗಿತ್ತು. ಆ್ಯಂಡ್ ನಮ್ಮ ಜನಗಳಿಗೆ ಎಜುಕೇಷನ್ ಸ್ಟ್ಯಾಂಡರ್ಡ್ಸ್ನ ಇನ್ಕ್ರೀಸ್ ಮಾಡಿ, ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅನ್ನೋದು ಒಂದು ರಿಕ್ವೆಸ್ಟ್ ಆಗಿತ್ತು. ಇನ್ನೇನಪ್ಪ ಅಂತಂದರೆ ಸ್ಟಡೀಸಲ್ಲಿ ಪಾವರ್ಟಿ ಅಂದರೆ ಬಡತನದ ಬಗ್ಗೆ ಅರಿವು ಮೂಡಿಸಿ, ಹೆಂಗಿದೆ ಇದರಿಂದ ಹೆಂಗೆ ಪಾರಾಗೋದು. ಸೊ ಈ ಒಂದು ರಿಕ್ವೆಸ್ಟು ಏನು ಮಾಡಿದ್ರು ಮಾಡ್ರೇಟ್ಸು ಬ್ರಿಟಿಷ್ ಅವ್ರ ಮುಂದೆ ಇಟ್ಟರು. ಪಾಪ ತುಂಬ ಡೀಸೆಂಟಾಗಿ ಏನೋ ಗಲಾಟೆ ಮಾಡ್ದಿರಾ, ಸೊ ಇದು ನಮ್ಮ ಹಕ್ಕು ಅಂತ ಅವ್ರು ಯಾವತ್ತೂ ಅಂದ್ಕೊಂಡಿರೋ, ನಾವು ಟ್ರೈ ಮಾಡೋಣ, ನಾವು ಕೊಡೋಣ. ಸೊ ಆ ಥರ ಅವ್ರು ಏನು ಮಾಡ್ತಾಯಿದ್ರು, ಮಾಡ್ರೇಟ್ಸ್ ನಡ್ಕೊಂಡು ಹೋಗ್ತಾಯಿದ್ರು. ಓಕೆನಾ. ಸೊ ಬಟ್ ಆಮೇಲೆ ಬಂದಿದ್ದೆ ದಾದಾಬಾಯಿ ನಾರೋಜಿಸ್ ಡ್ರೇನ್ ಥಿಯರಿ. ನಾನು 1 ಮಾರ್ಕಲ್ಲಿ ಹೇಳ್ದಲ್ಲ, ಏನಿದು ಡ್ರೇನ್ ಥಿಯರಿ ಅಂತ ಅಂದರೆ, ಮಾಡ್ರೇಟ್ಸ್ಗೂ ಒಂದಿನ ಅರಿವಾಗುತ್ತೆ, ಪಾಪ ನಾವು ಲೀಗಲಾಗಿ ಹೋಗಿ ಬ್ರಿಟಿಷ್ ಅವ್ರು ಒಳ್ಳೆಯವರು, ಬ್ರಿಟಿಷ್ ಅವ್ರು ಇಂಪಾರ್ಷಿಯಲ್, ಇದೆಲ್ಲ ಸುಳ್ಳು, ನಮ್ಮಿಂದ ಅವ್ರು ಯಾವ ರೀತಿ ಲೂಟಿ ಮಾಡಿ ಅವರ ಒಂದು ದೇಶನ ಉದ್ಧಾರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅರ್ಥ ಆಗ್ತಾ ಇದೆಯಾ ಯಾರಿಗೆ? ದಾದಾಬಾಯಿ ನಾರೋಜಿ ಅವ್ರಿಗೆ. ಸೊ ಅವ್ರೇನು ಹೇಳ್ತಾರೆ, ಇದನ್ನ ಡ್ರೇನ್ ಥಿಯರಿ. ಡ್ರೇನ್ ಅಂದರೆ ಏನು? ಖಾಲಿ ಆಗ್ತಾ ಇದೆ, ಹೊಟ್ಟೋಗ್ತಾ ಇದೆ ಅಂತ ಅರ್ಥ ಆಗ್ತಾ ಇದೆ, ಅದು ಡ್ರೇನ್ ಥಿಯರಿ. ಸೊ ಅವ್ರೇನು ಮಾಡ್ತಾರೆ, ಇದ್ರ ಬಗ್ಗೆ ಒಂದು ಬುಕ್ಕೇ ಬರೀತಾರೆ ನೋಡಿ. ದಾದಾಬಾಯಿ ನಾರೋಜಿ ಎಕ್ಸ್ಪ್ಲೇನ್ ದ ಟ್ರಾನ್ಸ್ಫರ್ ಆಫ್ ಇಂಡಿಯನ್ ವೆಲ್ತ್ ಟು ಇಂಗ್ಲೆಂಡ್ ಆ್ಯಂಡ್ ಕಾಲ್ಡ್ ಇಟ್ ಆಸ್ ಡ್ರೇನ್ ಥಿಯರಿ. ಸೊ ಇದು ಭಾರತ ಮಕ್ಕಳೇ, ಎಷ್ಟು ದುಡ್ಡಿದೆ ನೋಡಿ, ಇದು ಇಂಗ್ಲೆಂಡು. ಸೊ ಹೆಂಗೆ ಹೋಗುತ್ತೆ ನೋಡಿ, ಫ್ರಮ್ ಇಂಡಿಯಾ ಲೆಸ್ ಎಕ್ಸ್ಪೋರ್ಟ್ ಮೋರ್ ಇಂಪೋರ್ಟ್. ಸೊ ಎಕ್ಸ್ಪೋರ್ಟ್ ಇಂಪೋರ್ಟ್ ಏನಾಗಿದೆ, ಇಲ್ಲಿ ವೇರಿಯೇಷನ್ಸ್ ಆಗ್ಬಿಟ್ಟಿದೆ. ಸೊ ನಮ್ಮ ಕಡೆಯಿಂದ ಎಕ್ಸ್ಪೋರ್ಟ್ ಕಮ್ಮಿ ಆಗಿದೆ. ಸೊ ಎಕ್ಸ್ಪೋರ್ಟ್ ಕಮ್ಮಿ ಆದರೆ ನಮ್ಗೆ ಇನ್ಕಮು ಕಮ್ಮಿ ಆಗುತ್ತಾ?
ಇಂಪೋರ್ಟ್ ಜಾಸ್ತಿ ಆಗಿದೆ ಅಂದರೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಇದೆ, ಸೊ ಅಲ್ಲಿ ನಮಗೆ ಲಾಸ್ ಆಗ್ತಾ ಇದೆ ಆಯಿತಾ. ಅದ್ರ ಜೊತೆಗೆ ತಿಂಗಳು ವೇಜಸ್ ಕೊಡೋದು, ಆಮೇಲೆ ಪೆನ್ಷನ್ ಕೊಡೋದು ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ನೋಡ್ಕೊಳ್ಳೋದು, ಇದೆಲ್ಲ ಭಾರತೀಯರ ಮೇಲೆ ಇತ್ತು ಆಯಿತಾ. ಸೊ ಏನು ಆಯ್ತಪ್ಪ ಅಂತಂದರೆ ಅಟ್ ದಿ ಎಂಡ್ ಆಫ್ ದ ಡೇ ಲಾಟ್ ಆಫ್ ವೆಲ್ತ್ ಇಂಗ್ಲೆಂಡ್ಗೆ ಹೋಗ್ತಾಯಿತ್ತು. ನೋಡಿ ಈ ಥರ ಲಿಟ್ರಲಿ ನಮ್ಗೆ ಏನೂ ಉಳ್ಕೊಂಡಿರ ಇಡೀ ವೆಲ್ತ್ನ ಇಂಗ್ಲೆಂಡ್ಗೆ ಕ್ಲೀನಾಗಿ ಸಾಗಿಸ್ತಾ ಇದ್ರು. ಆ್ಯಂಡ್ ಇದು ಮಾಡ್ರೇಟ್ಸ್ಗೆ ಗೊತ್ತಾಗುತ್ತೆ ಒಂದಿನ. ಸೊ ಆವಾಗ ಏನಾಗುತ್ತಪ್ಪ ಅಂತಂದರೆ ಆವಾಗ ನಿಮಗೆ ಇನ್ನೊಬ್ರು ಬರ್ತಾರೆ, ಅವರೇ ಎಕ್ಸ್ಟ್ರೀಮಿಸ್ಟ್. ಸೊ ಈ ಮಾಡ್ರೇಟ್ಸ್ ಕೈಯಿಂದ ಏನೂ ಆಗೋದಿಲ್ಲ. ಸೊ ಅವರು ಒಳ್ಳೆತನ ಯಾವುದಕ್ಕೂ ಪ್ರಯೋಜನ ಬರೋದಿಲ್ಲ. ಸೊ ಆವಾಗ ನಿಮಗೆ ಸ್ಟಾರ್ಟ್ ಆಗೋದೆ ರ್ಯಾಡಿಕಲ್ಸ್ ಅಥವಾ ಎಕ್ಸ್ಟ್ರೀಮಿಸ್ಟ್ ಅಂತಾನು ಹೇಳ್ತೀವಿ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸ್ಟ್ರೀಮಿಸ್ಟ್ ಅಂತ ಕೊಟ್ಟಿದ್ದಾರೆ, ಬಟ್ ಕ್ವೆಶನಲ್ಲಿ ರ್ಯಾಡಿಕಲ್ಸ್ ಅಥವಾ ಎಕ್ಸ್ಟ್ರೀಮಿಸ್ಟ್ ಎರಡೂ ಒಂದೇ, ಓಕೆನಾ. ಸೊ ಎಕ್ಸ್ಪ್ಲೇನ್ ದ ರೋಲ್ ಆಫ್ ರ್ಯಾಡಿಕಲ್ಸ್/extremists in the Indian independence movement and explain the role of radicals in Indian national movement. ಎಲ್ಲಾನು ಒಂದೇ. ಸೊ 4 ಮಾರ್ಕ್ಸಿಗೆ ಕೇಳುವಂಥ ಕ್ವೆಶನ್ ನೋಡಿ ಇಲ್ಲಿ. ಕಾಲ್ ದಿ ಮಾಡರೇಟ್ಸ್ ಆಸ್ ಪೊಲಿಟಿಕಲ್ ಬೆಗ್ಗರ್ಸ್. ಅವ್ರು ಏನು ಮಾಡಿದ್ರು ಅಂದರೆ ಲಿಟ್ರಲಿ ಇವಾಗ ನಾನು ಲೀಗಲಿ ಹೋಗಿ ಕೇಳ್ತಾ ಇದ್ದೀನಿ ಆಯಿತಾ. ಸೊ ಅದ್ರಲ್ಲಿ ತಪ್ಪೇನೂ ಇಲ್ಲ, ಮಾಡ್ರೇಟ್ಸ್ ಇದ್ದಿದ್ದೆ ಹಂಗೆ. ಬಟ್ ಇವ್ರೇನಂದ್ರು ಎಕ್ಸ್ಟ್ರೀಮಿಸ್ಟ್, ನೀವು ಬೆಗ್ಗರ್ಸು, ನೀವು ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಎಲ್ಲ ಮಾಡ್ತಾ ಇರೋದು, ನೀವು ಲಿಟ್ರಲಿ ಅವ್ರನ್ನ ಕೇಳ್ಕೊತಾ ಇದ್ದೀರಾ, ಬೆಗ್ ಮಾಡ್ತಾ ಇದ್ದೀರಾ ಅಂತ ಅವ್ರಿಗೆ ಒಂದು ಟೈಟಲ್ನ ಕೊಡ್ತಾರೆ. ಏನಂತ, ಪೊಲಿಟಿಕಲ್ ಬೆಗ್ಗರ್ಸ್ ಅಂತ ಆಯಿತಾ. ಅಪೋಸ್ ದ ಸ್ಟ್ಯಾಂಡ್ಸ್ ಆಫ್ ಬ್ರಿಟಿಷ್ ಅವ್ರು ಏನು ಮಾಡಿದ್ರು, ಇಲ್ಲ ನಾನು ಒಪ್ಕೊಳ್ಳೋದಿಲ್ಲ, ಇದು ನನ್ನ ದೇಶ, ನನ್ಗೆ ಹೆಂಗೆ ಬೇಕೋ ನೀನು ಹಂಗಿರಬೇಕು ಅಥವಾ ಬಿಟ್ಟು ಹೋಗು. ಸೊ ಆ ಥರ ಇತ್ತು ಎಕ್ಸ್ಟ್ರೀಮಿಸ್ಟ್ ಅವ್ರದ್ದು ಇಂಟೆನ್ಷನ್. ಅಪೋಸ್ ಪಾರ್ಟಿಷನ್ ಆಫ್ ಬೆಂಗಾಲ್. ಸೊ ಇದು ನೀನು ಡೀಟೇಲ್ ಎಕ್ಸ್ಪ್ಲನೇಷನಲ್ಲಿ ನೋಡ್ಬೋದು, ಬೆಂಗಾಲ್ ಬಗ್ಗೆ ನಾನು ಮಾತಾಡಿದ್ದೀನಿ. ಸೊ ವೆಸ್ಟ್ ಬೆಂಗಾಲ್ ಅದು ಈಸ್ಟಲ್ಲಿ ಇದ್ರೂ ಯಾಕೆ ವೆಸ್ಟ್ ಬೆಂಗಾಲ್ ಅಂತ ಹೇಳ್ತೀವಿ ಅಂತ ಎಲ್ಲ ಹೇಳಿದ್ದೀನಿ ನಾನು. ಸೊ ಪಾರ್ಟಿಷನ್ಗೆ ಅವರು ಒಪ್ಕೊಳ್ಳೋದಿಲ್ಲ. ಆ್ಯಂಡ್ ರಕ್ಷಾಬಂಧನ್ನ ಶುರು ಮಾಡ್ತಾರೆ, ಸ್ವದೇಶಿ ಮೂವ್ಮೆಂಟ್. ಸೊ ನಾನು ಫಸ್ಟ್ ಚಾಪ್ಟರ್ ಮಾಡಬೇಕಾದ್ರೆ ಹೇಳಿದೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗುತ್ತೆ, ಸೊ ಅವರ ಪ್ರಾಡಕ್ಟ್ಸ್ ಜಾಸ್ತಿ ಬರ್ತಾ ಹೋಗುತ್ತೆ, ಅರ್ಥ ಆಗ್ತಾ ಇದೆಯಾ. ಸೊ ಇವಾಗ ಏನು ಮಾಡಿದ್ರು, ಸ್ವದೇಶಿ ಮೂವ್ಮೆಂಟ್ ಅಂದರೆ ನಮ್ಮ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡಬೇಕು, ಇಂಡಿಯನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಆಯಿತಾ, ವಿದೇಶಿದಲ್ಲ ಸ್ವದೇಶಿ ಇದು ಅಂತ ಎಕ್ಸ್ಟ್ರೀಮಿಸ್ಟ್ ಹೇಳ್ತಾರೆ. ಗೇವ್ ಅ ಕಾಲ್ ಟು ಬಾಯ್ಕಾಟ್ ಫಾರಿನ್ ಗೂಡ್ಸ್ ಆ್ಯಂಡ್ ಸಪೋರ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಆಯಿತಾ. ಎಂಕರೇಜ್ ಟು ಯೂಸ್ ಲೋಕಲ್ ಗೂಡ್ಸ್, ಅದು ನಮ್ಮದೇ. Tilak declared Swaraj is my birthright and I shall have it. ಓಕೆನಾ. ಅಂದರೆ ನಾನು ಹೇಳಿದೆ ನಿಮಗೆ ಬಾಲ್ ಗಂಗಾಧರ್ ತಿಲಕ್ ಅವ್ರ ಬಗ್ಗೆ ಕೇಳ್ತಾರೆ, ಆವಾಗ ಎಕ್ಸ್ಟ್ರೀಮಿಸ್ಟ್ ಆನ್ಸರ್ಸ್ ಬರೀಬೇಕು ಅಂತ. ಸೊ ಇದು ಬಾಲ್ ಗಂಗಾಧರ್ ತಿಲಕ್ ಅವ್ರಿಗೆ ಆನ್ಸರ್ಸು. ಎಕ್ಸ್ಟ್ರೀಮಿಸ್ಟ್ ಅಂತ ಕೇಳಿದ್ರೆ ಇದೆಲ್ಲನೂ ಬರಿಬೋದು. ಆ್ಯಂಡ್ ಇದರಿಂದ ನಿಮ್ಗೆ ಆಪ್ಷನ್ ಇದೆ ಮಕ್ಕಳೇ, ನಾನು ಎಲ್ಲನೂ ಹಾಕಿದ್ದೀನಿ. ಮೇನ್ ಪಾಯಿಂಟ್ಸ್ ಏನಿದೆ ಅದನ್ನು ತೆಗೆದು 8 ಪಾಯಿಂಟ್ ಬರೆದ್ರೆ ಸಾಕು. ನಿಮಗೆ ಕೇಳೋದು ಮ್ಯಾಕ್ಸಿಮಮ್ 4 ಮಾರ್ಕ್ಸು, ಅದಕ್ಕಿಂತ ಜಾಸ್ತಿ ಇಲ್ಲ. ಸೊ ಇಷ್ಟೆಲ್ಲ ಹೇಳಬೇಕಾದ್ರೆ 8 ಪಾಯಿಂಟ್ ನಿಮ್ಗೆ ಈಸಿ ಅನಿಸಿದ್ದು, ಓಕೆ ಇದು ಇಂಪಾರ್ಟೆಂಟ್ ಅಪ್ಪ ಅಂತ ಅನಿಸಿದ್ದು 8 ಮಾರ್ಕ್ ನೆನ್ಪಿಟ್ಕೊಂಡಿರಿ. 8 ಪಾಯಿಂಟ್ಸ್ ನೆನ್ಪಿಟ್ಕೊಂಡಿರಿ ಅಷ್ಟೇ, ಓಕೆನಾ. ಸೊ ಕಂಪ್ಲೀಟ್ ಫ್ರೀಡಮ್ ವಾಸ್ ದಿ ಏಮ್ ಅಷ್ಟೇ, ಅಷ್ಟು ಅಲ್ಲ. ಓಕೆ ನೀವು ಇವಾಗ ನಮ್ಗೆ ಎಲೆಕ್ಷನ್ಸ್ಗೆ ಒಪ್ಕೊಂಡ್ರ, ಅದೆಲ್ಲ ಬೇಕಾಗಿರೋದು ನಮಗೆ ಪೂರ್ತಿ ನಮ್ಮ ದೇಶ ನಮಗೆ ಬೇಕು, ಅರ್ಥ ಆಗ್ತಾಯಿದೆ. ಸೊ ಅದು ಅವರ ಏಮ್ ಆಗಿತ್ತು. ಎಲ್ಲರನ್ನೂ ಏನು ಮಾಡ್ತಾರೆ, ಆರ್ಗನೈಸ್ ಮಾಡಿ ಹಬ್ಬಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ದಟ್ ಸೋಷಲೈಸೇಷನ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಶಿವಾಜಿ, ಗಣೇಶ, ದುರ್ಗಾ ಸೆಲೆಬ್ರೇಷನ್ಸ್ ಮಾಡ್ತಾರೆ. ಸೊ ಅವಾಗ ಎಲ್ಲರಿಗೂ ಹೇಳೋದು, ಅರಿವು ಮೂಡಿಸೋದು, ಸೊ ಈ ಥರ ಮಾಡಬೇಕು ಅಂತ. ಸೊ ಆ ಗ್ಯಾದರಿಂಗ್ ಮಾಡೋದ್ರಿಂದ ದ್ಯಾಟ್ ವಾಸ್ ಪಾಸಿಬಲ್, ಅದು ಅವರ ಐಡಿಯಾ ಆಗಿತ್ತು. ತಿಲಕ್ ಪಬ್ಲಿಷ್ ಕೇಸರಿ, ಮರಾಠ, ಇವು 2 ಪೇಪರ್ಸು. ಆಮೇಲೆ ತಿಲಕ್ ವಾಸ್ ಅರೆಸ್ಟೆಡ್ ಫಾರ್ ಗ್ಯಾಲ್ವನೈಸ್ಡ್ ರೈಟಿಂಗ್ಸ್, ಗೀತ ರಹಸ್ಯ ಫ್ಯೂಯಲ್ ದ ಫ್ರೀಡಮ್ ಸ್ಟ್ರಗಲ್. ಸೊ ಇದು ಬಾಲ್ ಗಂಗಾಧರ್ ತಿಲಕ್ ಅವರ ಕಾಂಟ್ರಿಬ್ಯೂಷನ್ಸ್ ಕೂಡ ಆಗಿರುತ್ತೆ, ಓಕೆನಾ. ಸೊ ಅವ್ರು ಬರೆದಂಥ ಬುಕ್ಕಿಂದ ಸುಮಾರು ಜನ ಆ ಬುಕ್ನ ಓದಿ ರೊಚ್ಚಿಗೆ ಹೇಳ್ತಾರೆ, ಓಕೆ ನನಗೆ ಫ್ರೀಡಮ್ ಬೇಕೇ ಬೇಕು ಅಂತ, ಅರ್ಥ ಆಗ್ತಾ ಇದೆಯಾ. ಸೊ ಆ ಥರ ಒಂದು ಬುಕ್ ಗೀತ ರಹಸ್ಯ ಆಗಿದೆ, ಓಕೆನಾ. ಸೊ ನೆಕ್ಸ್ಟ್ ನಾವು ಬರೋದೆ ಗಾಂಧಿಯನ್ ಎರಾಗೆ. ಸೊ ಎಕ್ಸ್ಟ್ರೀಮಿಸ್ಟ್ ಆಯಿತು, ಮಾಡ್ರೇಟ್ಸ್ ಆಯಿತು, ರೆವಲ್ಯೂಷನರೀಸ್ ಇದೆಲ್ಲ ಆಯಿತು. ನೆಕ್ಸ್ಟ್ ನಾವು ನೋಡೋದು ಗಾಂಧಿಯನ್ ಎರಾ. ಸೊ ಗಾಂಧಿದು ನೀವು ಮೇನಾಗಿ ನೆನ್ಪಿಟ್ಕೊಬೇಕಾಗಿರೋದು ಸತ್ಯಾಗ್ರಹ. ಸೊ ಇದು ಅವರ ಒಂದು ಪೊಲಿಟಿಕಲ್ ವೆಪನ್ ಆಗಿರುತ್ತೆ ಮಕ್ಕಳೇ, ಅಂದರೆ ಅವರ ಒಂದು ಆಯುಧ ಆಗಿರುತ್ತೆ ಸತ್ಯಾಗ್ರಹ ಮಾಡೋದು ಅಥವಾ ನಾನ್ ವೈಲೆನ್ಸ್. ಸೊ ಇದರಿಂದನೇ ಅವ್ರು ಏನು ಮಾಡ್ತಾರೆ, ಅಟ್ ದಿ ಎಂಡ್ ಆಫ್ ದಿ ಡೇ ಫ್ರೀಡಮ್ ಅನ್ನೋದು ಸಿಗುತ್ತೆ. ಸೊ ನಿಮ್ಗೆ ಗಾಂಧಿಯನ್ ಎರಾ ಅಂದಿದ ತಕ್ಷಣ ನಿಮ್ಗೆ ನೆನಪಾಗಬೇಕಾಗಿರೋದು ಸತ್ಯಾಗ್ರಹ, ನಾನ್ ವೈಲೆನ್ಸ್. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ಚೌರಿ ಚೌರ ಆ್ಯಕ್ಟ್, ನಾನ್ ಕೋಆಪ್ರೇಷನ್ ಮೂವ್ಮೆಂಟ್ ಎಲ್ಲ ಆಗಬೇಕಾದ್ರೆ ಚೌರಿ ಚೌರ ಆ್ಯಕ್ಟ್ ಇದೆಲ್ಲ ಆಗುತ್ತೆ, ಆವಾಗ ಎಷ್ಟೊಂದು ವೈಲೆನ್ಸ್ ಆಗುತ್ತೆ. ಆವಾಗ ಗಾಂಧಿ ಅವ್ರು ಏನು ಮಾಡ್ತಾರೆ, ನಾನು ಇದನ್ನೆಲ್ಲ ಅಲ್ವಾ ಹೇಳಿದ್ದು, ನಾನು ನಾನ್ ವೈಲೆನ್ಸ್ ಎಲ್ಲ ಹೇಳಿದ್ದು, ಏನು ಮಾಡ್ತಾ ಇದ್ದೀರಾ ನೀವು ಅಂತ ಬ್ಲೇಮ್ ಬರುತ್ತೆ ಗಾಂಧೀಜಿ ಅವ್ರಿಗೆ, ಅರ್ಥ ಆಗ್ತಾ ಇದೆಯಾ. ಸೊ ಆ ಥರ ಕನೆಕ್ಟ್ ಮಾಡ್ಕೋಬೋದು ನೀವು. ಸೊ ಅಂಥ ಇನ್ಸಿಡೆಂಟ್ಸ್, ವೈಲೆನ್ಸ್ ಆಗೋ ಇನ್ಸಿಡೆಂಟ್ಸ್ ಎಲ್ಲ ನಮಗೆ ಹಿಟ್ ಆಗೋದಿಲ್ಲ.
ಅಟ್ ದಿ ಎಂಡ್ ಆಫ್ ದ ಡೇ ನಾನ್ ವೈಲೆನ್ಸೇ ಹಿಟ್ ಆಗೋದು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಗಾಂಧಿ ಅವರು ಅಂದಿದ ತಕ್ಷಣ ನಿಮಗೆ ನೆನಪಾಗಬೇಕಾಗಿರೋದು ನಾನ್ ವೈಲೆನ್ಸ್ ಹಾಗೂ ಸತ್ಯಾಗ್ರಹ. ಅದು ಅವರ ಒಂದು ಆಯುಧ ಆಗಿತ್ತು. ಓಕೆನಾ, ನಮಗೆ ಫ್ರೀಡಮ್ ಸ್ವಾತಂತ್ರ್ಯ ಬರೋದಕ್ಕೆ. ಆ್ಯಂಡ್ ನ್ಯೂಸ್ ಪೇಪರ್ ಕೂಡ ಇರುತ್ತೆ, ಯಂಗ್ ಇಂಡಿಯಾ ಅಂತ ಕರಿತೀವಿ ಅದನ್ನು. ಓಕೆನಾ, ಕರಿತಾ ಇದ್ರು ಅದನ್ನು, ರೈಟ್. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಯಾರಿದು, ರವೀಂದ್ರನಾಥ್ ಟ್ಯಾಗೂರ್ ಅವರು. ಸೊ ಇವ್ರದ್ದೊಂದು 1 ಮಾರ್ಕ್ ಕೇಳುವಂಥ ಕ್ವೆಶನ್ಸ್ ಕೂಡ ಇದೆ ನೋಡಿ. ಇನ್ ದ ಬ್ಯಾಕ್ಡ್ರಾಪ್ ಆಫ್ ಜಲಿಯನ್ ವಾಲಾ ಬಾಗ್ ಟ್ರಾಜಿಡಿ, Rabindranath Tagore wrote a letter to the Viceroy and surrendered the knighthood awarded to him. So knighthood ಅನ್ನೋದು ಬೇಸಿಕಲಿ ಇಂಗ್ಲೆಂಡ್ ಅಂದರೆ ಬ್ರಿಟಿಷ್ ಅವ್ರು ಕೊಡುವಂಥ ಒಂದು ಅವಾರ್ಡ್. ಅದು ಯಾರು ಕೊಟ್ಟಿದ್ರು, ರವೀಂದ್ರನಾಥ್ ಟ್ಯಾಗೂರ್, ಬಿಕಾಸ್ ಅವರ ಒಂದು ಲಿಟ್ರರಿ ವರ್ಕ್ಗೆ ಕೊಟ್ಟಿದ್ರು. ಇವಾಗ ಈ ಜಲಿಯನ್ ವಾಲಾ ಬಾಗ್ ಇನ್ಸಿಡೆಂಟು, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇದೆಲ್ಲ ಬಂದಾಗ ಇವ್ರೇನು ಮಾಡ್ತಾರೆ, ರವೀಂದ್ರನಾಥ್ ಟ್ಯಾಗೂರ್ ಅಂದರೆ ನಮ್ಮ ಭಾರತೀಯರಿಗೆ ಸಪೋರ್ಟ್ ಮಾಡ್ತಾರೆ ಆಬ್ವಿಯಸ್ಲಿ. ಸೊ ಸಪೋರ್ಟ್ ಮಾಡಿ ಅವ್ರು ಏನು ಮಾಡ್ತಾರೆ, ಇಂಗ್ಲೆಂಡ್ ಅವ್ರು ಕೊಟ್ಟಿದ್ದ ಅವಾರ್ಡ್ ನನಗೆ ಬೇಡ, ನಾನು ಅವ್ರಿಗೆ ವಾಪಸ್ ಕೊಟ್ಬಿಡ್ತೀನಿ, ನೈಟ್ಹುಡ್ ಈ ಅವಾರ್ಡ್ನ ವಾಪಸ್ ಕೊಟ್ಬಿಡ್ತೀನಿ. ಸೊ ಇದೇನಾಗುತ್ತಪ್ಪ ಅಂತಂದರೆ, ಇವರು ನಮ್ಮ ದೇಶನ ಎಷ್ಟು ಇಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ, ನಮ್ಮ ದೇಶಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅಟ್ ದ ಸೇಮ್ ಟೈಮ್ ಕೊಟ್ಟಿರೋ ಅವಾರ್ಡ್ನ ವಾಪಸ್ ಕೊಡ್ತಾ ಇದ್ದೀವಿ ಅಂತಂದರೆ ಅವ್ರಿಗೆ ಅವಮಾನ, ಅದು ಅರ್ಥ ಆಗ್ತಾ ಇದೆಯಾ. ಸೊ ಈ ಒಂದು ಕಾರಣಕ್ಕೆ ಅವರು ನೈಟ್ವುಡ್ ಅನ್ನೋ ಒಂದು ಅವಾರ್ಡ್ನ ರವೀಂದ್ರನಾಥ್ ಟ್ಯಾಗೂರ್ ಅವರು ವಾಪಸ್ ಕೊಡ್ತೀನಿ ಅಂತ ಲೆಟರ್ ಬರೀತಾರೆ ವೈಸರಾಯ್ಗೆ. ಸೊ ಇದು 1 ಮಾರ್ಕ್ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಎಸ್. ಸೊ ಯಾರಿದು, ರವೀಂದ್ರನಾಥ್ ಟ್ಯಾಗೂರ್ ನೈಟ್ವುಡ್ ಅನ್ನೋ ಅವಾರ್ಡ್ ವಾಪಸ್ ಕೊಡ್ತಾರೆ. ಓಕೆನಾ. ಸೊ ಜಲಿಯನ್ ವಾಲಾ ಬಾಗ್ ಮ್ಯಾಸಕರ್, ಸೊ ಇದು ಮತ್ತೆ ನಿಮಗೆ 4 ಮಾರ್ಕ್ಸ್ ಕೇಳುವಂಥ ಸಾಧ್ಯತೆಗಳಿದೆ. ಸೊ ಈ ಒಂದು ಇನ್ಸಿಡೆಂಟ್ ಸುಮ್ಮನೆ ರ್ಯಾಂಡಮ್ ಆಗಿ ಶುರು ಮಾಡ್ತಾರೆ ಆ್ಯಂಡ್ ಲಾಸ್ ಅನ್ನೋದು ಜಾಸ್ತಿ ಆಗುತ್ತೆ, ಅರ್ಥ ಆಗ್ತಾ ಇದೆಯಾ. ಸೊ ಇದರಿಂದ ಗಾಂಧೀಜಿ ಅವರು ಎಲ್ಲರೂ ತುಂಬ ರೊಚ್ಚಿಗೆದ್ದು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅನ್ನೋದನ್ನು ಸ್ಟಾರ್ಟ್ ಮಾಡೋದು. ನೋಡಿ ಇಲ್ಲಿ, ವೈಡ್ ಸ್ಪ್ರೆಡ್ ಪ್ರೊಟೆಸ್ಟ್ ಅಗೇನ್ಸ್ಟ್ ರಾಲೆಕ್ಟ್ ಆ್ಯಕ್ಟ್. ಸೊ ಇನ್ನೊಂದು ಯಾಕೆ ಇಷ್ಟು ಇವರು ಟ್ರಿಗರ್ ಆದರು ಎಲ್ಲರೂ ಅಂತಂದರೆ, ರಾಲೆಕ್ಟ್ ಆ್ಯಕ್ಟು ಯಾವಾಗ ಬರೋದು ಮಕ್ಕಳೇ, 1919 ಆಯಿತಾ. ಫಸ್ಟ್ ವರ್ಲ್ಡ್ ವಾರ್ ಯಾವಾಗ ಎಂಡ್ ಆಗೋದು, 1918. ಸೊ 1918 ಫಸ್ಟ್ ವರ್ಲ್ಡ್ ವಾರ್ ಟೈಮಲ್ಲಿ ಇಂಡಿಯಾ ಎಷ್ಟು ಸಪೋರ್ಟ್ ಮಾಡಿದೆ ಬ್ರಿಟಿಷ್ ಅವರಿಗೆ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಅದು ಮುಗ್ದಿದ ತಕ್ಷಣ ಇವ್ರು ಭಾರತಕ್ಕೆ ಬಂದು ರಾಲೆಕ್ಟ್ ಆ್ಯಕ್ಟ್ ಅನ್ನೋದು ಶುರು ಮಾಡ್ತಾರೆ. ಇದು ಯಾವ ನ್ಯಾಯ ಅಲ್ವಾ. ಸೊ ಅದಕ್ಕೆ ಎಲ್ಲರೂ ಟ್ರಿಗರ್ ಆಗಿಬಿಡ್ತಾರೆ, ಅರ್ಥ ಆಗ್ತಾ ಇದೆ. ರಾಲೆಕ್ಟ್ ಆ್ಯಕ್ಟ್ ಅಂದರೆ ಏನು ಅಂತ ಗೊತ್ತಾ ಅನ್ಸುತ್ತೆ, ಒಂದು ಲೈನಲ್ಲಿ ಹೇಳ್ಬಿಡ್ತೀನಿ. ಸೊ ಇವಾಗ ಯಾರಾದರೂ ಒಂದು ಕ್ರೈಮ್ ಮಾಡಿದ್ದಾರೆ ಅಂತ ನಾವು ಅವ್ರನ್ನ ಜೈಲಿಗೆ ಹಾಕ್ತೀವಿ. ಇಲ್ಲ, ಇವನು ಕ್ರೈಮ್ ಮಾಡಿದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂದರೆ ಆ ಸಸ್ಪಿಷನ್ ಇದ್ರೂ ತೊಗೊಂಬಂದು ಜೈಲಿಗೆ ಹಾಕಿದ್ರೆ ಅದು ಯಾವ ನ್ಯಾಯ. ಸೊ ಅದು ರಾಲೆಕ್ಟ್ ಆ್ಯಕ್ಟ್. ಸಸ್ಪಿಷಿಯಸ್ ಆಗಿದ್ರೂ ನೀನು ಜೈಲಿಗೆ ತೊಗೊಂಬಂದು ಹಾಕ್ತಾ ಇದೆಯಾ, ಅರೆಸ್ಟ್ ಮಾಡ್ತಾ ಇದೆಯಾ. ಸೊ ಅದು ಎಲ್ಲರೂ ಖಂಡಿಸ್ತಾರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ನಾವು ಅಷ್ಟು ಹೆಲ್ಪ್ ಮಾಡಿದ್ವಿ ಅವ್ರಿಗೆ, ಬಟ್ ಸ್ಟಿಲ್ ಇವರು ನಿಯತ್ತಾಗಿಲ್ವಲ್ಲ ನಮಗೆ ಅನ್ನೋ ಒಂದು ಕಾರಣದಿಂದ ಟ್ರಿಗರ್ ಆಗ್ತಾರೆ. ಓಕೆನಾ. ಸೊ ವೈಡ್ ಸ್ಪ್ರೆಡ್ ಪ್ರೊಟೆಸ್ಟ್ ಅಗೇನ್ಸ್ಟ್ ರಾಲೆಕ್ಟ್ ಆ್ಯಕ್ಟ್, ಪ್ರೊಟೆಸ್ಟ್ ಟರ್ನ್ಡ್ ವೈಲೆಂಟ್, imposed military rule, banned all demonstrations. Protesters had decided to assemble at Jallianwala Bagh. ಅದಕ್ಕೆ ಅದೊಂದು ಜಾಗ, ಅದಕ್ಕೆ ಅದನ್ನು ಜಲಿಯನ್ವಾಲಾ ಬಾಗ್ ಮ್ಯಾಸಕರ್ ಅಂತ ಹೇಳೋದು. And they were not aware of this ban. 20,000 protesters had assembled and ನೋಡಿ, peaceful demonstration. General Dyer without any warning attacked the protesters with firearms. ಅದು ಮಾಡಿದ ತಪ್ಪು ಅವರು. ಎಷ್ಟು ಜನ ಸಾಯ್ತಾರೆ ನೋಡಿ, 379 people died and thousands were seriously injured. ಅರ್ಥ ಆಯ್ತಾ. ಸೊ ದಿಸ್ ಇನ್ಸಿಡೆಂಟ್ ಇಸ್ ಕಾಲ್ಡ್ ಜಲಿಯನ್ವಾಲಾ ಬಾಗ್ ಟ್ರಾಜಿಡಿ. ಸೊ ಇದ್ರ ನಾನು ಏನಕ್ಕಾಯ್ತು ಅಂತ ಹೇಳಿದ್ದೀನಿ. ಸೊ ಪಾಯಿಂಟ್ಸ್ ನೀವು ನೋಡಿಕೊಂಡು ಬರಿತಾ ಹೋಗಬೇಕು. ಓಕೆನಾ, ಗೊತ್ತಾಯ್ತಾ. ಸೊ ಇದು ಇದರಲ್ಲಿ ಮೇನ್ ಕೀವರ್ಡ್ಸ್ ಏನಪ್ಪ ಅಂತಂದರೆ ರಾಲೆಕ್ಟ್ ಆ್ಯಕ್ಟು. ಸೊ ಈ ಒಂದು ಕಾರಣದಿಂದ ಎಲ್ಲರೂ ರೊಚ್ಚಿಗೆದ್ದೇಳೋದು. ಆ್ಯಂಡ್ ಜನರಲ್ ಡಯರ್ ಇವ್ರು ಏನು ಮಾಡ್ತಾರೆ, ಏನು ವಾರ್ನಿಂಗ್ ಪ್ರೊಟೆಸ್ಟ್ ಆಗ್ತಾ ಇರುತ್ತೆ, ಏನು ವಾರ್ನಿಂಗ್ ಮಾಡ್ದಿರ ಅವರು ಫೈರ್ ಬೇಸಿಕಲಿ ಬೆಂಕಿ ಹಾಕ್ತಾರೆ. ಅದರಲ್ಲಿ ಇಷ್ಟು ಜನ ಸಾಯ್ತಾರೆ ಆ್ಯಂಡ್ ಇಷ್ಟು ಜನ ಇಂಜೋರ್ ಆಗ್ತಾರೆ. ಸೊ ಇದು ಮಾಸಾಗಿ ಆಗೋದ್ರಿಂದ, ಈ ಒಂದು ಜಾಗದಲ್ಲಿ ಆಗೋದ್ರಿಂದ ಜಲಿಯನ್ವಾಲಾ ಬಾಗ್ ಮ್ಯಾಸಕರ್ ಅಂತ ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್. ಓಕೆನಾ. ನೆಕ್ಸ್ಟು, ಸೊ ನಾನು ಹೇಳಿದೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಜಲಿಯನ್ವಾಲಾ ಬಾಗ್ ಇನ್ಸಿಡೆಂಟ್ ಆದಮೇಲೆ ಆಗುವಂಥದ್ದು. ಸೊ ಇನ್ ದ ಇಯರ್ 1920, ಇಮಿಡಿಯೇಟ್ ನೆಕ್ಸ್ಟ್ ಇಯರ್ ಆಯಿತಾ. ಸೊ ಗಾಂಧಿ ಗೇವ್ ಅ ಕಾಲ್ ಫಾರ್ ಅ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಗೇನ್ಸ್ಟ್ ದ ಬ್ರಿಟಿಷ್. ಸೊ 5 Rಗಳನ್ನ ನೆನ್ಪಿಟ್ಕೊಂಡಿರಿ. ಸೊ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಒಂದು ಚಾಪ್ಟರ್ ನಿಮ್ಗೆ ಇನ್ನೂ ಈಸಿ ಆಗಲಿ ಅಂತ ನಾವೇನು ಮಾಡಿದ್ದೀವಿ, ಈ ಒಂದು ಚಾಪ್ಟರ್ ಮೇಲೆ ರ್ಯಾಪ್ ಸಾಂಗ್ನ ಮಾಡಿದ್ದೀವಿ ಮಕ್ಕಳೇ. ಸೊ ಅದು ಕೂಡ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಸೊ ದಯವಿಟ್ಟು ಹೋಗಿ ನೋಡಿ. ಈ ಚಾಪ್ಟರ್ ಇನ್ನೂ ಈಸಿ ಆಗುತ್ತೆ, ಅರ್ಥ ಆಗ್ತಾ ಇದೆ. ಸೊ ಒಂದು 3 ನಿಮಿಷದ ವಿಡಿಯೋ ಅದು. ಸೊ ನಿಮ್ಗೆ ಎಲ್ಲ ಪಾಯಿಂಟ್ಸು, ಎಲ್ಲ ಕೀ ಪಾಯಿಂಟ್ಸು ಬರುತ್ತೆ ಅದರಲ್ಲಿ. ಸೊ ಅದರಲ್ಲಿ ಇದು ಕೂಡ ಬರುತ್ತೆ, ಅದಕ್ಕೆ ನಂಗೆ ನೆನಪಾಯಿತು ಹೇಳಿದೆ ನಾನು ನಿಮಗೆ.
ಈಗ ಸೊ ರೆಫ್ಯೂಸ್, ರಿಮೇನ್, ರಿಟರ್ನ್, ರಿಸೈನ್, ರೆಸಿಸ್ಟ್. ಸೊ ಏನಿದೆಲ್ಲ ನಾನ್ ಕಾರ್ಪೊರೇಷನ್ ಕೆಳಗಡೆ ಬರುವಂಥ 5 Rಗಳು ಏನು ನೋಡಿ ಇಲ್ಲಿ. ರೆಫ್ಯೂಸ್ ಅಂದರೆ ನಾನು ಒಪ್ಕೋತಾ ಇಲ್ಲ, ಏನದು ಸ್ಟೂಡೆಂಟ್ ಸಪೋರ್ಟೆಡ್ ಹಿಸ್ ಕಾಲ್ ಅಂದರೆ ನಾನ್ ಕಾರ್ಪೊರೇಷನ್ ಮೂವ್ಮೆಂಟ್, ಗಾಂಧೀಜಿಯವರ ನಾನ್ ಕಾರ್ಪೊರೇಷನ್ ಮೂವ್ಮೆಂಟ್. ಬೈ ಅಬ್ಸ್ಟೇನಿಂಗ್ ಫ್ರಮ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್, ಹೋಗ್ತಾ ಇಲ್ಲ, ರೆಫ್ಯೂಸ್ ಮಾಡ್ತಾ ಇದ್ದಾರೆ. ಲಾಯರ್ಸ್ ರಿಮೇನ್ಡ್ ಅವೇ ಫ್ರಮ್ ಕೋರ್ಟ್ಸ್, ಹೋಗ್ತಾ ಇಲ್ಲ ಕೋರ್ಟ್ಗಳಿಗೆ. ಸೊ ಅವ್ರ ಕೋರ್ಟ್ಗಳಿಗೆ ಹೋಗ್ತಾ ಇಲ್ಲ ಅಂತಂದರೆ ಅಲ್ಲಿ ಏನು ನಡೆಯಲ್ಲ ಬೇಸಿಕಲಿ, ಅರ್ಥ ಆಗ್ತಿದೆ. ಸೊ ರಿಮೇನ್. ರಿಟರ್ನ್, ಇಂಡಿಯನ್ ಡಿಗ್ನಿಟರೀಸ್ ರಿಟರ್ನ್ಡ್ ಆಲ್ ದಿ ಅವಾರ್ಡ್ಸ್ ಗಿವನ್ ಬೈ ದ ಬ್ರಿಟಿಷ್. ರವೀಂದ್ರನಾಥ್ ಟ್ಯಾಗೋರ್ ಅವರು ನೈಟ್ವುಡ್, ಅದು ಎಕ್ಸಾಂಪಲ್. ರಿಸೈನ್, ಸಪೋರ್ಟಿಂಗ್ ದಿಸ್ ಮೂವ್ಮೆಂಟ್ ಮೋತಿಲಾಲ್ ನೆಹರು ಆ್ಯಂಡ್ ಸಿ ಆರ್ ದಾಸ್ ಸ್ಯಾಕ್ರಿಫೈಸ್ ದಿಯರ್ ಲಾ ಕರಿಯರ್ಸ್. ಇದು ನೆನ್ಪಿಟ್ಕೊಂಡಿರಿ, ಮೋತಿಲಾಲ್ ನೆಹರು ಮತ್ತೆ ಬರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ರಿಸೈನೇ ಮಾಡಿಬಿಡ್ತಾರೆ. ಅರ್ಥ ಆಗ್ತಾಯಿದೆ, ನಮ್ಗೆ ಈ ಕರಿಯರೇ ಬೇಡ, ನಾವು ಫ್ರೀಡಮ್ ಸ್ಟ್ರಗಲ್ಗೆ ನಾವು ಹೋರಾಟ ಮಾಡ್ತೀವಿ ಅಂತ ಆ ಒಂದು ಪೋಸ್ಟಿಂದ ರಿಸೈನ್ ಮಾಡ್ತಾರೆ. ನೆಕ್ಸ್ಟ್ ರೆಸಿಸ್ಟ್, ಸ್ಟಿಫ್ ಅಪೋಸಿಷನ್ ಟು ದ ವಿಸಿಟ್ ಆಫ್ ದ ಬ್ರಿಟಿಷ್ ಪ್ರಿನ್ಸ್ ಆ್ಯಂಡ್ ವೈಡ್ ಸ್ಪ್ರೆಡ್ ಆಜಿಟೇಷನ್ ಥ್ರೂಔಟ್ ದ ಕಂಟ್ರಿ. ಸೊ ಇದು 5 Rs: ರೆಫ್ಯೂಸ್, ರಿಮೇನ್, ರಿಟರ್ನ್, ರಿಸೈನ್, ರೆಸಿಸ್ಟ್. ಸೊ ಇವರೆಲ್ಲರೂ ನಾನ್ ಕಾರ್ಪೊರೇಷನ್ ಮೂವ್ಮೆಂಟ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಗಾಂಧೀಜಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಇದನ್ನು ನೆನ್ಪಿಟ್ಕೊಂಡಿರಿ ಅಂತ ಹೇಳ್ದೆ ಅಲ್ಲ, ಮೋತಿಲಾಲ್ ನೆಹರು ಹಾಗೂ ಸಿ ಆರ್ ದಾಸ್ ಏನು ಅಂತ ಮುಂದಕ್ಕೆ ಹೇಳ್ತೀನಿ. ಓಕೆ, ಸೊ ಇದ್ರ ಕೆಳಗಡೆ ಬರೋ ಅಂಥದ್ದೇ ಇಷ್ಟೆಲ್ಲ ನಡೀತಾ ಇದೆ, ನಾನ್ ಕಾರ್ಪೊರೇಷನ್ ನಡೀತಾ ಇದೆ. ಆ್ಯಂಡ್ ಗಾಂಧೀಜಿ ಅವರು ಹೇಳೋದು ನಾನ್ ವೈಲೆನ್ಸು, ಸತ್ಯಾಗ್ರಹ ಇದೆಲ್ಲ. ಬಟ್ ಇಲ್ಲಿ ಏನಾಯ್ತಪ್ಪ ಅಂತಂದರೆ ಒಂದು ಸಣ್ಣ ತಪ್ಪಾಗೋಯ್ತು. ಏನದು ಅಂತಂದರೆ ಚೌರಿ ಚೌರಾ ಆ್ಯಕ್ಟ್. ನೋಡಿ ಇಲ್ಲಿ, ಆಫ್ಟರ್ ಸೀಯಿಂಗ್ ದ ಇಂಟೆನ್ಸಿಟಿ ಆಫ್ ದಿ ಅಜಿಟೇಷನ್, ಫಿಯರ್ ಸರ್ಫೇಸ್ಡ್ ಇನ್ ದ ಮೈಂಡ್ಸ್ ಆಫ್ ದ ಬ್ರಿಟಿಷ್. ಸೊ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ನಮ್ಮನ್ನೇನು ಕಳಿಸ್ಬಿಡ್ತಾರೆ ಇವ್ರು ಇವತ್ತೇ ಅಂತ ಅಂದ್ಕೊಂಡು ಅವ್ರಿಗೆ ತುಂಬ ಭಯ ಆಗುತ್ತೆ ಬ್ರಿಟಿಷ್ ಅವರಿಗೆ. ಸೊ at this juncture, thousands of people jumped into the freedom struggle. ಆಯ್ತಾ? So at Chauri Chaura in Uttar Pradesh in 1922, police used their force against peaceful protesters. ಪೊಲೀಸು ಬ್ರಿಟಿಷ್ ಅವರು, ಪೀಸ್ಫುಲ್ ಪ್ರೊಟೆಸ್ಟರ್ಸು ಇಂಡಿಯನ್ಸ್. ನೋಡಿ ಇಲ್ಲಿ, ಎನ್ರೇಜ್ ಪ್ರೊಟೆಸ್ಟರ್ಸ್ ಟ್ರೈ ಟು ಎಂಟರ್ ದ ಪೊಲೀಸ್ ಸ್ಟೇಷನ್. ಇವಾಗ ಇಷ್ಟು ಜನ ಫ್ರೀಡಮ್ ಸ್ಟ್ರಗಲ್ಗೆ ಇಳಿದಿದ್ದಾರೆ, ಅವರು ಪೊಲೀಸ್ ಸ್ಟೇಷನ್ಗೆ ಕಾಲಿಡೋದಕ್ಕೆ ಹೋದರು. ಆವಾಗ ಪಾಪ ಇವ್ರು ಏನು ಮಾಡ್ತಾರೆ, ಅವ್ರನ್ನ ಅವ್ರು ಸೇವ್ ಮಾಡ್ಕೊಳ್ಳೋದಕ್ಕೆ ಬ್ರಿಟಿಷ್ ಪೊಲೀಸ್ ಅವರು ಫೈರಿಂಗ್ ಸ್ಟಾರ್ಟ್ ಮಾಡ್ತಾರೆ. ದ ಅಮ್ಯುನೇಷನ್ ಗಾಟ್ ಎಕ್ಸಾಸ್ಟೆಡ್, ಅಂದರೆ ಅವರ ಒಂದು ಬುಲೆಟ್ಸು, ವೆಪನ್ಸ್ ಇದೆಲ್ಲ ಆಗೋಯ್ತು ಬ್ರಿಟಿಷ್ ಪೊಲೀಸರ್ದು. ಅವ್ರಿಗೆ ಇವಾಗ ಏನಾಯ್ತಪ್ಪ ಅಂತಂದರೆ ಇವ್ರಿನ್ನೇನು ಮಾಡೋಕ್ಕಾಗೋದಿಲ್ಲ, ಅವ್ರ ಹತ್ರ ಇದ್ದಿದ್ದೆಲ್ಲ ಎಕ್ಸಾಸ್ಟ್ ಆಗೋಯ್ತು ವೆಪನ್ಸು, ಬುಲೆಟ್ಸು ಎಲ್ಲ ಅಂತ. ದ ಪೊಲೀಸ್ ರ್ಯಾನ್ ಇನ್ ಟು ದ ಸ್ಟೇಷನ್. ದ ಆಂಗ್ರಿ ಪ್ರೊಟೆಸ್ಟರ್ಸ್ ಸೆಟ್ ದ ಪೊಲೀಸ್ ಸ್ಟೇಷನ್ ಆನ್ ಫೈರ್. ಆಯಿತಾ? ಆ್ಯಂಡ್ ದೆನ್ ಅಬೌಟ್ 22 ಪೊಲೀಸ್ ವೇರ್ ಬರ್ನ್ಟ್ ಅಲೈವ್ ಇನ್ಸೈಡ್ ದ ಸ್ಟೇಷನ್. ಇದಾಗಿದ್ದು ಕೆಲಸ ಚೌರಿ ಚೌರ. ಸೊ ದಿಸ್ ವಾಸ್ ಅ ಸ್ಮಾಲ್ ಮಿಸ್ಟೇಕ್ ವಿಚ್ ಹ್ಯಾಪನ್. ಸೊ ಅವರ ಒಂದು ಅಂದರೆ ಇವ್ರು ಮಾಡಿದ್ದು ನಮಗೆ ಫ್ರೀಡಮ್ ಬೇಕು, ಇವ್ರು ಇಷ್ಟೆಲ್ಲ ಮಾಡಿದ್ದಾರೆ, ಏನು ನಾವು ಇಷ್ಟು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಮಾಡಿದ್ದು. ಬಟ್ ಇದು ಅಗೇನ್ ಏನಾಯ್ತಪ್ಪ ಅಂತಂದರೆ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಗಾಂಧೀಜಿ ಅಂದ್ರೇ ಅವ್ರು ಗಾಂಧಿಯ ನೆರ ಅಂದಿದ ತಕ್ಷಣ ಇಟ್ ಈಸ್ ಆಲ್ ಅಬೌಟ್ ಸತ್ಯಾಗ್ರಹ ಆ್ಯಂಡ್ ನಾನ್ ವೈಲೆನ್ಸ್. ಸೊ ಇಲ್ಲಿ ಸಿಕ್ಕಾಪಟ್ಟೆ ವೈಲೆನ್ಸ್ ಆಗಿದೆ. ಪೊಲೀಸ್ ಅವ್ರು ಬದುಕಿದ್ದಾರೆ, ಆದ್ರೂ ಅವ್ರಿಗೆ ಹೋಗಿ ಬೆಂಕಿ ಇಟ್ಟಿದ್ದೀವಿ. ಅರ್ಥ ಆಗ್ತದೆ, ದಟ್ ಸಚ್ ಅ ವೈಲೆನ್ಸ್ ಅಲ್ವಾ? ಸೊ ಹಾಗಾಗಿ ಗಾಂಧೀಜಿನ ಅವ್ರು ಏನು ಮಾಡ್ತಾರೆ, ಬ್ಲೇಮ್ ಮಾಡಿ ಜೈಲಿಗೆ ಹಾಕ್ತಾರೆ ಈ ಒಂದು ಟೈಮಲ್ಲಿ. ಅರ್ಥ ಆಗ್ತದೆ. ಆಮೇಲೆ ಗಾಂಧೀಜಿ ಅವ್ರಿಗೆ ಹುಷಾರಿರೋದಿಲ್ಲ, ಮತ್ತೆ ವಾಪಸ್ ಬರ್ತಾರೆ. ಸೊ ಅದೆಲ್ಲ ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನಲ್ಲಿ ನಾನು ಮಾಡಿದ್ದೀನಿ. ಸೊ ಇವಾಗ ಅದೇನು ಹೇಳಕ್ಕೆ ಹೋಗೋದಿಲ್ಲ. ಸೊ ಇದು ಬಂದ್ಬಿಟ್ಟು ಚೌರಿ ಚೌರ ಇನ್ಸಿಡೆಂಟ್. ಆಯಿತಾ? ಇದು ಹಿಸ್ಟ್ರಿ ಚೌರಿ ಚೌರದು. ಓಕೆ, ಎಸ್. So through the Swaraj party, they wanted to enter the legislative assembly and oppose the policies of the British from within. ಯಾರು ಇವರು? ಮೋತಿಲಾಲ್ ನೆಹರು. ನಾನು ಹೇಳಿದೆ ಮೋತಿಲಾಲ್ ನೆಹರು, ಸಿ ಆರ್ ದಾಸ್ನ ನೆನ್ಪಿಟ್ಕೊಂಡಿರಿ, ಮುಂದಕ್ಕೆ ಬರ್ತಾರೆ ಅವರು ಅಂತ. ಸೊ ಇವ್ರು ಏನು ಮಾಡ್ತಾರೆ, ರಿಸೈನ್ ಮಾಡ್ತಾರೆ ಅವರ ಒಂದು ಪೊಸಿಷನ್ಸಿಂದ. ರಿಸೈನ್ ಮಾಡಿ ಸುಮ್ಮನೆ ಇರ್ತಾರಾ? ಇಲ್ಲ. ಸೊ ಬ್ರಿಟಿಷ್ ಅವರು ಒಂದು ಆಪ್ಷನ್ ಕೊಡ್ತಾರೆ, ಸರಿ ನೀವು ಎಲೆಕ್ಷನ್ಸ್ಗೆ ನಿಂತ್ಕೊಳ್ಳಿ ಅಂತ ಕಾಂಗ್ರೆಸ್ ಅವ್ರಿಗೆ. ಬಟ್ ಕಾಂಗ್ರೆಸ್ ಅವ್ರು ಒಪ್ಪೋದಿಲ್ಲ, ನಾವೇನು ಎಲೆಕ್ಷನ್ಸ್ ನಿಂತ್ಕೊಳ್ಳೋದು, ನಮ್ಮದೇ ಇದು, ನಾವೇನು ಬಂದು ನಿಮ್ಮ ಹತ್ರ ನಿಂತ್ಕೊಳ್ಳೋದು ಅಂತ ಅವ್ರು ಸುಮ್ಮನೆ ಆಗಿಬಿಡ್ತಾರೆ. ಬಟ್ ಇವ್ರೇನು ಮಾಡ್ತಾರೆ, ಮೋತಿಲಾಲ್ ನೆಹರು ಅವರು ಇದರಿಂದ ಅಡ್ವಾಂಟೇಜ್ ತೊಗೊಳ್ಳೋಣ, ಸರಿ ಎಲೆಕ್ಷನ್ಸ್ ನಿಂತ್ಕೊಂಡು ಗೆದ್ದು ಅಲ್ಲೇ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಅವ್ರನಿಗೆ ಬ್ಲೇಮ್ ಮಾಡೋಣ ಅಂತ ಅನ್ಕೋತಾರೆ. ಸೊ ಇವರು ಒಂದು ಇಂಟೆನ್ಷನು ಕರೆಕ್ಟಾಗಿ ಇತ್ತು ಆ ಒಂದು ಟೈಮಲ್ಲಿ. ಸೊ ಗಾಂಧಿ ಅವರು ಓಕೆ ಫೈನ್ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಕಾಂಗ್ರೆಸ್ದು ಪಾರ್ಟಾಗಿ ಮಾಡ್ಕೋತಾರೆ ಯಾವುದನ್ನ, ಸ್ವರಾಜ್ ಪಾರ್ಟಿನ. ಸೊ ಇವ್ರು ಅನ್ಕೊಂಡಂಗೆ ಏನು ಮಾಡ್ತಾರಪ್ಪ ಅಂತಂದರೆ ಗೆಲ್ತಾರೆ. ಆಯಿತಾ? ಸೊ ಎಲೆಕ್ಷನ್ಸಿಗೆ ಗೆಲ್ತಾರೆ. ಆ್ಯಂಡ್ ಸಿ ಆರ್ ದಾಸ್ನ ಮೇಯರ್ ಆಗಿ ಮಾಡ್ತಾರೆ. ಆ್ಯಂಡ್ ಸಿ ಆರ್ ದಾಸ್ನ ದೇಶಬಂಧು ಅಂತ ಕರಿತೀವಿ. ಬೇಸಿಕಲಿ ಅವ್ರು ಅಂಥ ಮನುಷ್ಯರಾಗಿದ್ರು. ಸೊ ಅವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತಾಯಿದ್ರು, ಎಲ್ಲರಿಗೂ ಹೆಲ್ಪ್ ಮಾಡ್ತಾಯಿದ್ರು. ಸೊ ಅದಕ್ಕೆ ಅವ್ರನ್ನ ದೇಶಬಂಧು ಅಂತ ಕರೀತು. ಓಕೆನಾ? ಸೊ ಇವಾಗ ಮೋತಿಲಾಲ್ ನೆಹರು
ಹಾಗೂ ಸಿ ಆರ್ ದಾಸ್ ಇವಾಗ ಎಲೆಕ್ಷನ್ಸಲ್ಲಿ ಗೆದ್ರು, ಅಲ್ಲಿ ಪಾರ್ಲಿಮೆಂಟ್ಗೆ ಹೋಗಿ ಅವ್ರಿಗೆ ಏನು ಬೇಕೋ ಅದು ಕೇಳ್ತಾರೆ, ಅಗೇನ್ಸ್ಟ್ ಆಗಿ ಮಾತಾಡ್ತಾರೆ. ಇವಾಗ ಅರ್ಥ ಆಗ್ತಿದೆ. ಸೊ ಆ ಥರ ಒಂದು ಸಿಚುವೇಶನ್ ಬಂತು. ಓಕೆ, ಎಸ್. ಸೊ ನೆಕ್ಸ್ಟ್ ಬರೋದು ಎಕ್ಸ್ಪ್ಲೇನ್ ದ ವೇರಿಯಸ್ ಟ್ರೈಬಲ್ ರಿವೋಲ್ಟ್ಸ್ ಇನ್ ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್. ಸೊ ಟ್ರೈಬಲ್ ರಿವೋಲ್ಟ್ಸ್, ಸೊ ಇದರಲ್ಲಿ ಬರೋದು ನಿಮಗೆ ಸಾಂತಲ, ಹಲಗಿ ಹಾಗೂ ಮುಂಡಾ ರಿವೋಲ್ಟ್ಸ್. ಆಯಿತಾ? ಸೊ ಇವರ ಪ್ರಾಬ್ಲಮ್ ಮೇನಾಗಿ ಏನಾಗಿರುತ್ತಪ್ಪ ಅಂತಂದರೆ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್. ಸೊ ಈ ಒಂದು ಸಿಸ್ಟಮಿಂದ ಈ ಟ್ರೈಬಲ್ಸ್ ಎಲ್ಲರೂ ಏನಾಗ್ತಾಯಿದ್ರು, ಲ್ಯಾಂಡ್ಲೆಸ್ ಆಗ್ತಾಯಿದ್ರು. ಸೊ ಹಾಗಾಗಿ ರಿವೋಲ್ಟ್ ಬ್ಯಾಕ್ ಮಾಡ್ತಾರೆ, ಅಂದರೆ ಅವ್ರ ಮೇಲೆ ಯುದ್ಧ ಮಾಡ್ತಾರೆ. ಯಾರ ಮೇಲೆ? ಬ್ರಿಟಿಷ್ ಅವ್ರ ಮೇಲೆ. ಅರ್ಥ ಆಗ್ತಾ ಇದೆಯಾ? ಆ್ಯಂಡ್ ಫಾರೆಸ್ಟ್ ಪಾಲಿಸೀಸು, ಟ್ಯಾಕ್ಸು, ಇದೆಲ್ಲನೂ ಪ್ರಾಬ್ಲಮ್ ಆಗ್ತಾ ಹೋಯಿತು ಅವ್ರಿಗೆ. ಸೊ ಎಕ್ಸ್ಪ್ಲಾಟೇಷನ್ ಬೈ ದ ಜಮೀನ್ದಾರ್ಸ್, ಮನಿ ಲೆಂಡರ್ಸ್ ಆ್ಯಂಡ್ ಕಂಪ್ನಿ, ಸೊ ಇದೆಲ್ಲ ಅಂದರೆ ಬ್ರಿಟಿಷ್ ಅವರು. ಸೊ ಇದೆಲ್ಲ ಆಗಿದ್ದ ಕಾರಣ ಸುಮ್ಮನೆ ಇರಲಾರ್ದೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಸೀಕ್ರೆಟ್ ಮೀಟಿಂಗ್ಸ್ ಮಾಡಿ ಟ್ರೈಬಲ್ಸ್ ಎಲ್ಲ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಅನ್ಫಾರ್ಚುನೇಟ್ ಏನಾಗುತ್ತೆ, ಅವರು ಎನಿಮೀಸ್ನ ಕಿಲ್ ಮಾಡ್ತಾರೆ. ಬಟ್ ಫ್ಲಡ್ ಆಫ್ ಜಮೀನ್ದಾರ್ಸ್ ಆ್ಯಂಡ್ ಮನಿ ಲೆಂಡರ್ಸ್ ಬಿಕೇಮ್ ಆನ್ ಇನ್ಸ್ಪಿರೇಷನ್ ಟು ಮೆನಿ ರಿವೋಲ್ಟ್ಸ್. ಅಂದರೆ ಅವರೂ ಸಾಯ್ತಾರೆ. ಅರ್ಥ ಆಗ್ತಾಯಿದೆ? ಅವ್ರ ಎನಿಮೀಸ್ ಸಾಯಿಸ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ಅವರೂ ಸಾಯ್ತಾರೆ. ಸೊ ಗೆಲ್ಲೋದಿಲ್ಲ. ಅಟ್ ದಟ್ ಪಾಯಿಂಟ್ ಏನಾಗುತ್ತಪ್ಪ ಅಂತಂದರೆ ಅವರೊಂದು ಇನ್ಸ್ಪಿರೇಷನ್ ಆಗಿ ನಿಲ್ತ್ಕೊತಾರೆ ಬೇರೆ ರಿವೋಲ್ಟ್ಸ್ಗೆ. ಅರ್ಥ ಆಗ್ತಾಯಿದೆಯಾ? ಸೊ ಓಕೆ, ಇವರೇ ಹೆಂಗೆ ಮಾಡಿದಾರಲ್ವ, ನಾವು ಯಾಕೆ ಸುಮ್ಮನೆ ಇರಬೇಕು, ನಾವು ಮಾಡೋಣ, ಸೊ ಅಂತ ಇನ್ಸ್ಪಿರೇಷನ್ ಆಗಿ ಉಳ್ಕೊಳ್ಳೋದೆ ಟ್ರೈಬಲ್. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟಾಗಿ ನಾವು ಟ್ರೈಬಲ್ ರಿವೋಲ್ಟ್ಸ್ನ ಓದ್ತೀವಿ. ಓಕೆನಾ? ಸೊ ಈ ಪಾಯಿಂಟ್ಸ್ ಎಲ್ಲ ಮತ್ತೆ ತುಂಬ ಇಂಪಾರ್ಟೆಂಟ್, ಬಿಕಾಸ್ ಕಂಪ್ಲೀಟ್ 4 ಮಾರ್ಕ್ಸಿಗೆ ಕೇಳಿರೋಂಥ ಕ್ವೆಶ್ಚನ್ ಇದು. ಓಕೆನಾ? ನೆಕ್ಸ್ಟ್ ಲೀಡರ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಬರೋದೆ ಸುಭಾಷ್ ಚಂದ್ರ ಬೋಸ್. ಸೊ ವಾಟ್ ಇಸ್ ದ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್ ಇನ್ ದ ಫ್ರೀಡಮ್ ಸ್ಟ್ರಗಲ್? 4 ಮಾರ್ಕ್ಸ್. ಸೊ ಇದು ನೋಡಿ, ಈ ಒಂದು ಸ್ಲೈಡ್ ಇದೆ, ಈ ಒಂದು ಸ್ಲೈಡ್ ಇದೆ, 2 ಸ್ಲೈಡ್ ಇದೆ, ಆ್ಯಂಡ್ ದೇರ್ ಆರ್ ಸೋ ಮೆನಿ ಪಾಯಿಂಟ್ಸ್. ಸೊ ಇದು ಈ ಒಂದು ಸ್ಲೈಡಿಂದ ಒಂದು 4 ಪಾಯಿಂಟ್, ಈ ಒಂದು ಸ್ಲೈಡಿಂದ ಒಂದು 4 ಪಾಯಿಂಟ್ ನೆನ್ಪಿಟ್ಕೊಂಡಿರಿ. ಸೊ ಆ ಥರ ನಿಮ್ಗೆ ಎಷ್ಟು ಈಸಿ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಲೈಕ್ ಅಟ್ ಎನಿ ಕಾಸ್ಟ್ ನಿಮಗೆ ಫುಲ್ ಮಾರ್ಕ್ಸ್ ಬರಬೇಕು. ಸೊ ಆ ಥರ ಮಾಡಿ ಇಡ್ತಾ ಇದ್ದೀವಿ. ಓಕೆನಾ? ಸೊ ಇದರಲ್ಲಿ ನಿಮಗೆ ಮೇನ್ ಆಗಿ ಬೇಕಾಗಿರೋದು ಅವ್ರು ಪಾಪ್ಯುಲರ್ ಆಗಿ ನೇತಾಜಿ ಅಂತ, ಹಿ ವಾಸ್ ಕಾಲ್ಡ್ ಆಸ್ ನೇತಾಜಿ. ಇನ್ನೊಂದೇನಪ್ಪ ಅಂತಂದರೆ ಅವ್ರು ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ನ ಬರೆದಿರ್ತಾರೆ, ಪಾಸ್ ಕೂಡ ಆಗಿರ್ತಾರೆ ಅವರು. ಬಟ್ ಆ ಪೊಸಿಷನ್ ಬೇಡ, ಆ ಪೋಸ್ಟ್ ಬೇಡ ನನಗೆ, ನಾನು ಫ್ರೀಡಮ್ ಸ್ಟ್ರಗಲ್ಗೋಸ್ಕರನೇ ಹೋರಾಟ ಮಾಡ್ತೀನಿ, ಭಾರತಕ್ಕೋಸ್ಕರನೇ ಹೋರಾಟ ಮಾಡ್ತೀನಿ ಅಂತ ಆ ಪೊಸಿಷನ್ನ ಅವರು ಬೇಡ ಅನ್ಕೋತಾರೆ. ನೇತಾಜಿ ಅಂತ ಕರೀತಾರೆ ಅವ್ರನ್ನ. ಆ್ಯಂಡ್ ಇಲ್ಲಿ ಭಾರತದ ಒಳಗಡೆ ಎಷ್ಟೊಂದು ಯುದ್ಧಗಳಂತೆ ಅದಂತೆ ಇದಂತೆ ಎಲ್ಲ ಆಗ್ತಾಯಿತ್ತು ಫ್ರೀಡಮ್ಗೋಸ್ಕರ. ಬಟ್ ಭಾರತದ ಹೊರಗಡೆ ಮಾಡ್ತಾ ಇದ್ದಂಥವ್ರು ಸುಭಾಷ್ ಚಂದ್ರ ಬೋಸ್ ಅವರು. ಆಯಿತಾ? ಆ್ಯಂಡ್ ದೆನ್ ಟೂಡ್ ಮೆನಿ ಕಂಟ್ರೀಸ್ ರಿಕ್ವೆಸ್ಟೆಡ್ ಟು ಸಪೋರ್ಟ್ ಫಾರ್ ಫ್ರೀಡಮ್ ಸ್ಟ್ರಗಲ್. ಅದೇ ನಾನು ಹೇಳಿದ್ದು. ಕಾಂಗ್ರೆಸ್ ಸೋಷಿಯಲ್ ಪಾರ್ಟಿ. ಸೊ ಇದರಲ್ಲಿ ನೀವು ನೆನ್ಪಿಟ್ಕೊಳ್ಬೋದು ಏನಪ್ಪ ಅಂತಂದರೆ ಪೋಸ್ಟಿಂಗ್ನ ಕ್ಯಾನ್ಸಲ್ ಮಾಡಿಕೊಂಡ್ರು ಫ್ರೀಡಮ್ ಸ್ಟ್ರಗಲ್ಗೋಸ್ಕರ. ನೇತಾಜಿ ಅಂತ ಕರಿತಾಯಿದ್ರು. ಸುಮಾರು ಕಂಟ್ರೀಸ್ನ ಟೂರ್ ಮಾಡ್ತಾರೆ, ಅಂದರೆ ಹೋಗಿ ಎಲ್ಲರೂ ಕೇಳ್ತಾರೆ ಫ್ರೀಡಮ್ ಸ್ಟ್ರಗಲ್ಗೆ. ಸೊ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿ. ಸೊ ಇವರು ಮತ್ತು ಜವಾಹರ್ಲಾಲ್ ನೆಹರು ಇಬ್ಬರು ಸೇರ್ಕೊಂಡು ಮಾಡೋವಂಥದ್ದು. ಅಂದ್ರೆ ಸೋಷಿಯಲಿಸ್ಟ್ ಪಾರ್ಟಿ ಅಂತಂದರೆ ಎಲ್ಲರೂ ಈಕ್ವಲ್ ಆಗಿ ನೋಡೋದು. ಅರ್ಥ ಆಗ್ತಿದೆ? ಸೊ ಅದೊಂದು ಪಾರ್ಟಿ. ಆ್ಯಂಡ್ ಹರಿಪುರ್ ಕನ್ವೆನ್ಷನಲ್ಲಿ ಅವ್ರು ಅದಕ್ಕೆ ಹೆಡ್ ಆಗ್ತಾರೆ. ಸೊ ಇದನ್ನು ಒಂದು ಪಾಯಿಂಟ್ ನೆನ್ಪಿಟ್ಕೊಂಡಿರ್ಬೋದು. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಕ್ಲಾಶ್ ಬಿಟ್ವೀನ್ ಗಾಂಧೀಜಿ ಆ್ಯಂಡ್ ಬೋಸ್. ಸೊ ಗಾಂಧೀಜಿ BR ಅಂಬೇಡ್ಕರ್ಗೂ ಕ್ಲಾಶ್ ಆಗುತ್ತೆ, ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಅವ್ರಿಗೂ ಕ್ಲಾಶ್ ಆಗುತ್ತೆ. ಬಟ್ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅವ್ರು ಏನು ಮಾಡ್ತಾರೆ, ಡಿರೇಲ್ಡ್ ಹಿಸ್ ಫೈಟ್ ವಿತ್ ಇನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಆ್ಯಂಡ್ ಅವ್ರು ಹೊರಗಡೆ ಬಂದು ಅವ್ರದ್ದೇ ಆದಂಥ ಒಂದು ಇದು ಸ್ಟಾರ್ಟ್ ಮಾಡ್ತಾರೆ. ಅದನ್ನು ನಾವು ಫಾರ್ವರ್ಡ್ ಬ್ಲಾಕ್ ಅಂತ ಕರಿತೀವಿ. ಸೊ ಈ ಪಾಯಿಂಟ್ಸ್ ನೀವು ನೆನ್ಪಿಟ್ಕೊಂಡಿರ್ಬೇಕು. ಓಕೆನಾ? ಸೊ ಫಾರ್ವರ್ಡ್ ಬ್ಲಾಕು, ಹರಿಪುರ್ ಕನ್ವೆನ್ಷನ್ ಅವ್ರು ಲೀಡರ್ ಆಗ್ತಾರೆ, ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿನ ಸ್ಟಾರ್ಟ್ ಮಾಡ್ತಾರೆ ಅವರು ಮತ್ತು ಜವಾಹರ್ಲಾಲ್ ನೆಹರು ಅವರು. ಆಮೇಲೆ ಮೆನಿ ಕಂಟ್ರೀಸ್ನ ಟೂರ್ ಮಾಡ್ತಾರೆ, ನೇತಾಜಿ ಅಂತ ಕರೀತಾರೆ ಅವ್ರನ್ನ. ಸೊ ಈ ಪಾಯಿಂಟ್ಸ್ನ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಸ್ಲೈಡ್ ನೋಡಿ. ಅಪೋಸ್ ಬ್ರಿಟಿಷ್ ಫಾರ್ ವಾರ್ ಪ್ರಿಪ್ರೇಷನ್, ಅರೆಸ್ಟ್ ಬೈ ಬ್ರಿಟಿಷ್. ಬಟ್ ಅಲ್ಲಿಂದ ಅವ್ರು ತಪ್ಸ್ಕೊಂಡು ಏನು ಮಾಡ್ತಾರೆ, ಜರ್ಮನಿಗೆ ಹೋಗ್ತಾರೆ. ಜರ್ಮನಿಗೆ ಹೋಗಿ ಅವ್ರು ಏನು ಮಾಡೋದಪ್ಪ ಅಂತಂದರೆ ಹಿಟ್ಲರ್ನ ಮೀಟ್ ಆಗ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಹಿಟ್ಲರ್ ಅಗ್ರಿ ಟು ಎಕ್ಸ್ಟೆಂಡ್ ಹೆಲ್ಪ್, ಬಿಕಾಸ್ ಶತ್ರುವಿನ ಶತ್ರು ಮಿತ್ರು ಅಂತ ನಾನು ಹೇಳಿದ್ದೀನಿ ತಾನೆ. ಸೊ ಬ್ರಿಟಿಷ್ಗೂ ಜರ್ಮನಿಯವ್ರಿಗೂ ಆಗ್ತಾ ಇರಲಿಲ್ಲ. ಸೊ ಇವ್ರು ಏನು ಮಾಡ್ತಾರೆ, ಹೋಗಿ ಹಿಟ್ಲರ್ ಅವ್ರನ್ನೇ ಮೀಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾರೆ. ಹಿಟ್ಲರ್ ಒಪ್ಕೋತಾರೆ. ಅರ್ಥ ಆಗ್ತಾಯಿದೆಯಾ? ಆ್ಯಂಡ್ ಆರ್ಗನೈಸ್ ಇಂಡಿಯನ್ ವಾರ್ ಪ್ರಿಸನರ್ಸ್ ಇನ್ ಜರ್ಮನಿ, ಸ್ಪೀಚಸ್ ಓವರ್ ಆಜಾದ್ ಹಿಂದ್ ರೇಡಿಯೋ. ಸೊ ಇದೊಂದು ಪಾಯಿಂಟ್ ನೆನ್ಪಿಟ್ಕೊಂಡಿರ್ಬೋದು. ಹಿಟ್ಲರ್ನ ಮೀಟ್ ಮಾಡಿದ ಪಾಯಿಂಟ್ ನೆನ್ಪಿಟ್ಕೊಂಡಿರ್ಬೋದು. ಜಾಯಿನ್ ವಿತ್ ರಾಸ್ ಬಿಹಾರಿ ಬೋಸ್, ಇಂಡಿಯನ್ ನ್ಯಾಷನಲ್ ಆರ್ಮಿ. ಆ್ಯಂಡ್ ಲಾಸ್ಟಿಗೆ ರಾಸ್ ಬಿಹಾರಿ ಬೋಸ್ ಅವರು ಇವ್ರಿಗೆ ಲೀಡರ್ಶಿಪ್ನ ಕೊಡ್ತಾರೆ. ಆಯಿತಾ? ಕಾಲ್ ಫಾರ್ ಡೆಲ್ಲಿ ಚಲೋ, ಗಿವ್ ಮೀ ಯುವರ್ ಬ್ಲಡ್, ಐ ವಿಲ್ ಗಿವ್ ಯು ಫ್ರೀಡಮ್. ಸೊ ಇದೊಂದು ಸ್ಲೋಗನು. ಪ್ಲ್ಯಾನ್ ಟು ಅಟ್ಯಾಕ್ ಇಂಡಿಯಾ ಥ್ರೂ ರಾಂಗೂನ್, ಅದೊಂದು ಜಾಗ. ಆ್ಯಂಡ್ INA ಸ್ಟಾರ್ಟೆಡ್, ಇಂಡಿಯನ್ ನ್ಯಾಷನಲ್ ಆರ್ಮಿ ಇದು. Started armed struggle on Burma border, fierce battle between British INA, Bose died in airplane crash. ಸೊ ಇಷ್ಟು ಪಾಯಿಂಟ್ಸು ಅರ್ಥ ಆಗ್ತಾಯಿದೆ. ಸೊ 2 ಸ್ಲೈಡ್ ಪಾಯಿಂಟ್ಸ್ ಕೊಟ್ಟಿದ್ದೀನಿ ನಿಮಗೆ, ಅದರಲ್ಲಿ 8 ಪಾಯಿಂಟ್ ನೆನ್ಪಿಟ್ಕೊಂಡಿದ್ರೆ ಸಾಕು. ಓಕೆನಾ? ಎಸ್, ಅರ್ಥ ಆಯ್ತಾ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ? ಓಕೆ.
ಸೊ ನೆಕ್ಸ್ಟ್ ಬರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸೊ ಲಿಸ್ಟ್ ದ ಅಚೀವ್ಮೆಂಟ್ಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸೊ ಇವ್ರ ಬಗ್ಗೆನೂ 4 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ. ಅಡ್ವೊಕೇಟೆಡ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಫ್ರೀಡಮ್. ಸೊ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ ಈಕ್ವಾಲಿಟಿಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾರೆ. ಓಕೆನಾ. ಸೊ ಬ್ಯಾಕ್ವರ್ಡ್ ಕ್ಲಾಸು, ಡಿಸ್ಕ್ರಿಮಿನೇಷನ್ ಇದೆಲ್ಲ ಜಾಸ್ತಿ ಆಗ್ತಾ ಇತ್ತು ಆವಾಗ. ಸೊ ಇದನ್ನೆಲ್ಲ ಬಹಿಷ್ಕರಣ ಮಾಡಬೇಕು ಅನ್ನೋದೇ ಅವರ ಒಂದು ಇಂಟೆನ್ಷನ್ ಆಗಿರುತ್ತೆ, ಬಿ ಆರ್ ಅಂಬೇಡ್ಕರ್ ಅವ್ರದ್ದು. ಸೊ ಅದಕ್ಕೆ ಅವರು ತುಂಬ ಹೋರಾಟ ಮಾಡ್ತಾರೆ. ಓಕೆನಾ. ಅಡ್ವೊಕೇಟೆಡ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಫ್ರೀಡಮ್, ಫಾಟ್ ಅಗೇನ್ಸ್ಟ್ ಕಾಸ್ಟ್ ಸಿಸ್ಟಮ್, ಮಹದ್ ಆ್ಯಂಡ್ ಕಲರಂ ಟೆಂಪಲ್ ಮೂವ್ಮೆಂಟ್ಸ್. ಮಹದ್ ಅಂದರೆ ಅದೊಂದು ಟ್ಯಾಂಕ್ ಆಗಿರುತ್ತೆ. ಸೊ ಆ ಟ್ಯಾಂಕಲ್ಲಿ ಎಲ್ಲರೂ ಹೋಗಿ ನೀರು ಸೇರ್ತಾರೆ. ಓಕೆ, ಬಾವಿ ಥರ ಹೋಗಿ ನೀರು ಸೇರ್ತಾರೆ. ಬಟ್ ಲೋವರ್ ಕಾಸ್ಟು, ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರು ಹೋಗಿ ಅಲ್ಲಿ ನೀರು ಸೇರಬಾರ್ದು. ಸೊ ಈ ಥರ ಒಂದು ಕಂಡೀಷನ್ನು. ಆ್ಯಂಡ್ ಟೆಂಪಲ್ಲು ಅಷ್ಟೇ, ಕೆಲವ್ರಿಗೆ ಮಾತ್ರ ಪ್ರವೇಶ, ಇನ್ನು ಕೆಲವ್ರಿಗೆ ಇಲ್ಲ. ಸೊ ಇದನ್ನೆಲ್ಲ ತೆಗೆದುಹಾಕ್ಬಿಡ್ಬೇಕು ಅಂತ ಅವರು ಆ ಮೂವ್ಮೆಂಟ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಎಸ್ಟಾಬ್ಲಿಷ್ ಬಹಿಷ್ಕೃತ ಹಿತಕರ್ಣಿ ಸಭಾ. ಸೊ ಇದನ್ನೆಲ್ಲ ನೆನ್ಪಿಟ್ಕೊಂಡಿರಿ. ಸೊ ಬಹಿಷ್ಕೃತ ಹಿತಕರ್ಣಿ ಸಭಾ ಇದು. ಆಮೇಲೆ ಎಸ್ಟಾಬ್ಲಿಷ್ ಸ್ವಾತಂತ್ರ್ಯ ಕಾರ್ಮಿಕ ಪಾರ್ಟಿ. ಇದೆಲ್ಲ ಹೆಸರುಗಳೇ ನೋಡಿ. ಸೊ ಅವ್ರ ಕಂಪ್ಲೀಟ್ ಇಂಟೆನ್ಷನ್ ಇದ್ದಿದ್ದು ಕಾಸ್ಟಿಸಮು, ಇದನ್ನೆಲ್ಲ ಬ್ಯಾಕ್ವರ್ಡ್ ಕ್ಲಾಸಸ್ ಇದನ್ನೆಲ್ಲ ಹೋಗ್ಲಾಟಿಸ್ಬೇಕು ಅಂತಾನೆ. ಅರ್ಥ ಆಗ್ತಿದೆಯಾ. ಪಬ್ಲಿಷ್ ಪ್ರಬುದ್ಧ ಭಾರತ, ಜನತಾ ಮೂಕ ನಾಯಕ, ಬಹಿಷ್ಕೃತ ಭಾರತ ಪೇಪರ್ಸ್. ಸೊ ಇದೆಲ್ಲ ಅವರ ಅಚೀವ್ಮೆಂಟ್ಸ್ ಕೆಳಗಡೆ ಬರುತ್ತೆ. ಓಕೆನಾ. ನೋಡಿ, ವರ್ಕ್ ಟುವರ್ಡ್ಸ್ ಪ್ರೋಗ್ರೆಸ್ ಆಫ್ ಅಗ್ರಿಕಲ್ಚರ್ ಲೇಬರ್ಸ್ ಕೂಡ. ಆ್ಯಂಡ್ ಅವ್ರ ಚೇರ್ಮನ್ ಆಗ್ತಾರೆ ಆಫ್ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ಆ್ಯಂಡ್ ಸರ್ವ್ಡ್ ಆಸ್ ಲಾ ಮಿನಿಸ್ಟರ್ ಆ್ಯಂಡ್ ಭಾರತ ರತ್ನ ಅವಾರ್ಡೆಡ್ ಫಾರ್ ಹಿಸ್ ಲೈಫ್ ಟೈಮ್ ಅಚೀವ್ಮೆಂಟ್. ಇದು ಅವ್ರ ಸತ್ತ ಮೇಲೆ ಕೊಡುವಂಥ ಅವಾರ್ಡು. ಸೊ ಇಷ್ಟು ಪಾಯಿಂಟ್ಸ್ನ ನೆನ್ಪಿಟ್ಕೊಂಡಿರಿ. ಓಕೆನಾ. ಎಸ್. ಸೊ ಇದರಲ್ಲಿ ಅವರ ಒಂದು ಎಸ್ಟಾಬ್ಲಿಷ್ಮೆಂಟ್ಸು, ಪಬ್ಲಿಷಸ್ ಏನೇನಿದೆ, ಆಮೇಲೆ ಮಿನಿಸ್ಟರ್ ಆಗಿದ್ರು, ಚೇರ್ಮನ್ನು, ಫಸ್ಟ್ ಚೇರ್ಮನ್ ಆಗಿದ್ರು ಕಮಿಟಿಗೆ, ಡ್ರಾಫ್ಟಿಂಗ್ ಕಮಿಟಿ, ಭಾರತ ರತ್ನ ಕೊಟ್ಟರು. ಸೊ ಇದೆಲ್ಲ ಪಾಯಿಂಟ್ಸ್ ನೀವು ನೆನ್ಪಿಟ್ಕೊಂಡಿರ್ಬೋದು. ಓಕೆನಾ. ಎಸ್. ಸೊ ಚೆಕ್ ಲಿಸ್ಟ್ ಆಫ್ ಟಾಪಿಕ್ಸ್ ಕವರ್ಡ್. ಸೊ ಲೀಡರ್ಸ್ ಕೆಳಗಡೆ ಸುಭಾಷ್ ಚಂದ್ರ ಬೋಸ್ ನೋಡಿದ್ವಿ, ತ್ರಿಪುರಾ ಸೆಷನ್, INA, ಇಂಡಿಯನ್ ನ್ಯಾಷನಲ್ ಆರ್ಮಿ, ಆಜಾದ್ ಹಿಂದ್ ಫೌಜ್, ಚಲೋ ಡೆಲ್ಲಿ. ಸೊ ಇದೆಲ್ಲ ಅವ್ರ ಕೆಳಗಡೆ ಬರೋವಂಥದ್ದು. ನೆಕ್ಸ್ಟ್ ಬಿ ಆರ್ ಅಂಬೇಡ್ಕರ್, ಮೂಕನಾಯಕ್, ಬಹಿಷ್ಕೃತ ಭಾರತ್, ಮಹದ್ ಟ್ಯಾಂಕ್ದು ಇನ್ಸಿಡೆಂಟು, ಕಲರಂ ಟೆಂಪಲ್ ಇನ್ಸಿಡೆಂಟ್, ಕಾನ್ಸ್ಟಿಟ್ಯೂಷನ್ಗೆ ಫಸ್ಟ್ ಲಾ ಮಿನಿಸ್ಟರ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿಗೆ ಅವರೇ ಫಸ್ಟ್ ಮಿನಿಸ್ಟರ್ ಕೂಡ ಆಗೋದು. ಆ್ಯಂಡ್ ದೆನ್ ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ನಾನ್ ಅಲೈನ್ಮೆಂಟ್ ಏನಪ್ಪ ಅಂತಂದರೆ ಇದು ವರ್ಲ್ಡ್ ವಾರಲ್ಲೂ ಬರುತ್ತೆ. ಬಟ್ ಸ್ಟಿಲ್ ಒಂದು ಲೈನ್ ಹೇಳ್ತೀನಿ. ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ರಷ್ಯಾ ಹಾಗೂ ಅಮೇರಿಕಾ, ಆಯಿತಾ. ಸೊ ಇವರಿಬ್ಬರ ನಡುವೆ ಕೋಲ್ಡ್ ವಾರ್ ಆಗುತ್ತೆ. ಸೊ ಜವಾಹರ್ಲಾಲ್ ನೆಹರು ಈ ಪಂಚಶೀಲ ಪ್ರಿನ್ಸಿಪಲ್ಸ್ ಇದ್ರ ಪ್ರಕಾರ ಅವ್ರು ಏನು ಹೇಳ್ತಾರಪ್ಪ ಅಂತಂದರೆ, ನಾನು ಎರಡಕ್ಕೂ ಸಪೋರ್ಟ್ ಮಾಡೋದಿಲ್ಲ, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ. ಅರ್ಥ ಆಗ್ತಿದೆಯಾ. ಸೊ ಅದು ನಾನ್ ಅಲೈನ್ಮೆಂಟ್. ಆ್ಯಂಡ್ ಸೋಷಲಿಸ್ಟ್ ವಿಂಗ್ ಆಫ್ INC ನಾನು ಹೇಳ್ದೆ ಅಲ್ಲ, ಸುಭಾಷ್ ಚಂದ್ರ ಬೋಸ್ ಅವ್ರು ಹೇಳಬೇಕಾದ್ರೇ. ಸೊ ಸೋಷಲಿಸ್ಟ್ ಪಾರ್ಟಿ ಇದು ಜವಾಹರ್ಲಾಲ್ ನೆಹರು ಹಾಗೂ ಸುಭಾಷ್ ಚಂದ್ರ ಬೋಸ್ ಇಬ್ಬರು ಸೇರ್ಕೊಂಡು ಮಾಡೋವಂಥದ್ದು. ಓಕೆ. ಸೊ ಲಿಂಗ್ವಿಸ್ಟಿಕ್ ಫಾರ್ಮೇಷನ್ ಆಫ್ ಸ್ಟೇಟ್ಸ್ಗೆ ಕೂಡ ಪ್ರೋತ್ಸಾಹ ಮಾಡ್ತಾರೆ ಜವಾಹರ್ಲಾಲ್ ನೆಹರು. ನೆಕ್ಸ್ಟ್ ಬರೋದು ಮೊಹಮ್ಮದ್ ಅಲಿ ಜಿನ್ನಾ. ಸೊ ಇವರು ಇಂಡಿಯನ್ಸ್ಗೆ ಸಪೋರ್ಟ್ ಆಗಿದ್ದು, ಆಮೇಲೆ ಇಮಿಡಿಯೇಟ್ಲಿ ಚೇಂಜ್ ಆದಂಥವ್ರು. ಸೊ ಲಿಟ್ರಲಿ ಪಾರ್ಟಿಷನ್ ಆಗೋದಕ್ಕೆ ಕಾರಣ ಆದಂಥವ್ರು. ಸೊ ತಿಲಕ್ಸ್ ಲಾಯರ್, ಪ್ರೈವೇಟ್ ಸೆಕ್ರೆಟರಿ ಆಫ್ ದಾದಾಬಾಯ್ ನಾರೋಜಿ, ನಾನು ಡ್ರೈನ್ ಥಿಯರಿ ಹೇಳಿದ್ನಲ್ಲ ಇವರು. ರಿಸೈನ್ ದ ಪ್ರೊಟೆಸ್ಟ್ ದ ರಾಲೆಟ್ ಆಕ್ಟ್, ಪಾರ್ಟಿಸಿಪೇಟೆಡ್ ಇನ್ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆ್ಯಂಡ್ ಡಿಮಾಂಡೆಡ್ ಫಾರ್ ಅ ಸಪರೇಟ್ ನೇಷನ್. ಸೊ ಹಿಂಗಿದ್ದವರು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಅವ್ರು 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ತಾರೆ, ಆಯಿತಾ, ಬ್ರಿಟಿಷ್ ಅವರು. ಸೊ ಅದ್ರಲ್ಲಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಅಟೆಂಡ್ ಮಾಡಿ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಸಪ್ರೇಟ್ ನೇಷನ್ ಬೇಕು, ಇಂಡಿಯಾ ಮತ್ತು ಹಿಂದೂಸ್ ಮತ್ತು ಮುಸ್ಲಿಮ್ಸ್ ಆ ಥರ ಒಂದು ಬಂದು ಪಾರ್ಟಿಷನ್ ಆಫ್ ಇಂಡಿಯಾ ಆಗೋದು. ಅರ್ಥ ಆಯ್ತಾ ಮಕ್ಕಳೇ. ಎಸ್. ಸೊ ಇವಾಗ ಡೌಟ್ಸ್ ಸಾಲ್ವ್ ಮಾಡೋ ಅಂತ ನಾನೊಂದು ಫ್ಲೋಯಲ್ಲಿ ಹೇಳ್ಕೊಂಡು ಹೋಗ್ಬಿಟ್ಟೆ. ಸಾರಿ, ಡೌಟ್ಸ್ ನಾನು ಕ್ಲಿಯರ್ ಮಾಡಲಿಲ್ಲ, ಇವಾಗ ಕ್ಲಿಯರ್ ಮಾಡ್ತೀನಿ. ಓಕೆನಾ. ಸೊ R.K. ದೊಡ್ಡಮನಿ, ಬೆಲ್ಗಾಮ್ ಫ್ರಮ್ ಮೋತಿಲಾಲ್ ನೆಹರು. Okay, Belgaum was the place basically, so where Congress idu conference was held, aita. So Motilal Nehru and C.R. Das avaru suggested the idea of Swaraj Party and got approved at the conference. So Motilal Nehru is basically not from Belgaum. Okay na makle, adu ondu jaga elli nimge conference agiddu jaga adu. Okay na, avure Belgaum avaralla. Okay na. Yes. Any other doubts? So ಯೋಚನೆ ಮಾಡಿ ಕೇಳಿ, most requested chapter ಇದು. ಫ್ರೀಡಮ್ ಸ್ಟ್ರಗಲ್ ಈಸಿ ಇದೆ ಮಕ್ಕಳೇ, ಜಸ್ಟ್ ಹಿಸ್ಟ್ರಿ ತುಂಬ ಈಸಿ, ಡೋಂಟ್ ವರಿ. ಓಕೆ. ಓಕೆ. ಸೊ ಡೌಟ್ಸ್ ಇಲ್ಲ ಅಂತ ಅನ್ಸುತ್ತೆ. ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ಇನ್ನು ತುಂಬ ಇದೆ ಕಂಪ್ಲೀಟ್ ಮಾಡೋದು. ಸೊ ಇವಾಗ ನಾನು ಪದ್ಮಶ್ರೀ ಮ್ಯಾಮ್ ಅವ್ರನ್ನ ಕರಿತಾ ಇದ್ದೀನಿ. ಸೊ ಇವಾಗ ನಾವು
ಹಿಸ್ಟ್ರಿಯಲ್ಲಿ 2 ಚಾಪ್ಟರ್ಸ್ ಆಯಿತು. ಪೊಲಿಟಿಕಲ್ ಸೈನ್ಸ್ ವರ್ಲ್ಡ್ ಚಾಲೆಂಜಸ್ ಆ್ಯಂಡ್ ಇಂಡಿಯಾಸ್ ರೋಲ್ ಆಗಿದೆ. ಇವಾಗ ಮ್ಯಾಮ್ ಬಂದು ವರ್ಲ್ಡ್ ಆರ್ಗನೈಸೇಷನ್ಸ್ನ ಕಂಪ್ಲೀಟ್ ಮಾಡ್ತಾ ಕೊಡ್ತಾರೆ. ಓಕೆನಾ? ಎಸ್ ಮಕ್ಕಳೇ. ಸೊ ಪದ್ಮಶ್ರೀ ಮ್ಯಾಮ್ನ ವೆಲ್ಕಮ್ ಮಾಡ್ತೀನಿ. ಯಾ. ಸೊ ನಾನು ತಿರ್ಗಾ ಬಂದಿದ್ದೀನಿ ಮಕ್ಕಳೇ. ಸೊ ಸಹನಾ ಮ್ಯಾಮ್ ಅವರು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರಲ್ಲ ಫ್ರೀಡಮ್ ಸ್ಟ್ರಗಲ್ನ. ಒಳ್ಳೆ ಕತೆ ಥರ ಹೇಳಿದ್ರು. ಅವ್ರ ಎಕ್ಸ್ಪ್ಲನೇಷನಲ್ಲಿ ಕೂಡ ಇದೆ. ಆ್ಯಂಡ್ ಅವ್ರು ಹೇಳ್ದಾಗೆ ಒಂದು ರ್ಯಾಪ್ ಕೂಡ ಇದೆ ಇದ್ರ ಬಗ್ಗೆ. ಸೊ ಖಂಡಿತ ಅದನ್ನು ಹೋಗಿ ನೋಡಿ. ಬಟ್ ಇವಾಗ ಟೈಮ್ನ ಒಂದು ಸ್ವಲ್ಪ ಸೇವ್ ಮಾಡ್ತಾ ಕೂಡ ನೆಕ್ಸ್ಟ್ ಒಂದು ಟಾಪಿಕ್ ಏನಿದೆ ವರ್ಲ್ಡ್ ಆರ್ಗನೈಸೇಷನ್ಸು ಅದನ್ನ ನೋಡೋಣ. ವರ್ಲ್ಡ್ ಆರ್ಗನೈಸೇಷನ್ ಯಾವ ಪರ್ಟಿಕ್ಯುಲರ್ ಇದರ ಭಾಗ? ಪೊಲಿಟಿಕಲ್ ಸೈನ್ಸ್. ಸೊ ನಡೀರಿ, ವರ್ಲ್ಡ್ ಆರ್ಗನೈಸೇಷನ್ಸ್ ಅಂತ ನಾವು ಹೇಳಿದ ತಕ್ಷಣ ನಿಮಗೆ 1, 2, 3, 4 ಅಂಕಗಳಿಗೆ UNO ಬಗ್ಗೆ ಕೇಳ್ಬೋದು. ಆಮೇಲೆ 1, 2, 3 ಅಂಕಗಳಿಗೆ ನಿಮ್ಮ ಎಕ್ಸಾಮಲ್ಲಿ ರೀಜನಲ್ ಕೋಆಪರೇಷನು ಮತ್ತು ಏಜೆನ್ಸೀಸ್ ಬಗ್ಗೆ ಕೇಳ್ಬೋದು. ಆಯ್ತಾ ಮಕ್ಕಳೇ? ಸೊ ಈ ಒಂದು ಚಾಪ್ಟರ್ ಏನಿದೆ, ನೀವೇನಾದರೂ ಕ್ವೆಶನ್ ಹಾಕಿದ್ರೆ ಮ್ಯಾಮ್ ಇದೇನು, ಯಾವ ಪಾರ್ಟ್ ಜ್ಞಾಪಕ ಇಟ್ಕೊಬೇಕು, ಆ ಥರ ಎಲ್ಲ ಏನಿಲ್ಲ ಮಕ್ಕಳೇ. ಈ ಪೂರ್ತಿ ಚಾಪ್ಟರೇ ಇಂಪಾರ್ಟೆಂಟು. ಆಯಿತಾ? ಸೊ ಪೂರ್ತಿ ಚಾಪ್ಟರ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಏನೇನು ಜ್ಞಾಪಕ ಇಟ್ಕೊಬೇಕು ಅಂತ ನಿಮಗೆ ಕ್ವಿಕ್ಕಾಗಿ ಹೇಳ್ತೀನಿ. ತಿರ್ಗಾ ಹೇಳಬೇಕು ಅಂದರೆ ಈ ಒಂದು ಚಾಪ್ಟರ್ ಏನಿದೆ ನಾವು ಆ್ಯಕ್ಚುಲಿ ತುಂಬ ಡೀಟೇಲ್ ಆಗಿ 3 ವಿಡಿಯೋಗಳನ್ನ ಮಾಡಿ ಹಾಕಿದ್ದೀವಿ. ಖಂಡಿತ ಎಕ್ಸ್ಪ್ಲನೇಷನ್ನ ನೋಡಿ ಕೂಡ ಆ್ಯಂಡ್ ಎಲ್ಲ PYQsನ ಕೂಡ ನಾವಲ್ಲಿ ಸಾಲ್ವ್ ಮಾಡಿದ್ದೀವಿ. ಅರ್ಥ ಆಯ್ತಾ? ನಾನು ಹೇಳ್ದಂಗೆ ಇವಾಗ 1, 2, 3, 4 ಅಂಕಗಳಿಗೆ UNO ಬಗ್ಗೆ ಕೇಳ್ತಾರೆ. ಮತ್ತು ರೀಜನಲ್ ಕೋಆಪರೇಷನ್ ಮತ್ತು ಏಜೆನ್ಸೀಸ್ ಬಗ್ಗೆ ನಿಮಗೆ 1, 2, 3 ಮಾರ್ಕ್ಸ್ಗೆ ಕೇಳ್ಬೋದು ನಿಮ್ಮ ಎಕ್ಸಾಮಲ್ಲಿ. ಸೊ ಮೊದಲನೇದಾಗಿ UNO ಅಂತ ನಾವು ಹೇಳಿದಾಗ ಎಸ್ಟಾಬ್ಲಿಷ್ಮೆಂಟ್ ಆಫ್ UNO ಬಗ್ಗೆ ಕೇಳುವಂತಹ ಸಾಧ್ಯತೆ ಜಾಸ್ತಿ ಇದೆ. ಫಸ್ಟ್ ವರ್ಲ್ಡ್ ವಾರ್ ಅಲ್ಲಿ ಅದನ್ನ ಎಸ್ಟಾಬ್ಲಿಷ್ ಮಾಡಿದಾಗ ಲೀಗ್ ಆಫ್ ನೇಷನ್ಸ್ ಅಂತ ಕರೀತಿದ್ರು. ಆಯ್ತಾ? ಅದನ್ನೇ ಹೆಸರು ಚೇಂಜ್ ಯಾವಾಗ ಮಾಡಿದವರು? 1945 ಸೆಕೆಂಡ್ ವರ್ಲ್ಡ್ ವಾರ್ ಆದಾಗ ಈ ಒಂದು ಹೆಸರನ್ನ ಚೇಂಜ್ ಮಾಡಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂದ್ರೆ ನಮ್ಮ UNO ಅಂತ ಅದನ್ನ ಹೆಸರಿಟ್ರು. ಆಯ್ತಾ? ಮೊದಲನೇದಾಗಿ ಅದು ಲೀಗ್ ಆಫ್ ನೇಷನ್ಸ್ ಇತ್ತು. ಆಮೇಲೆ ಹೋಗಿ ಏನಾಯ್ತು? ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಆಯ್ತು. ಇದಾಗಿದ್ದು ಯಾವ ವರ್ಷ ಅಂತ ಕೇಳ್ಬೋದು? 1945. ಆಯ್ತಾ? ನಮಗೆ ಸ್ವಾತಂತ್ರ್ಯ ಸಿಗೋಕ್ಕಿಂತ 2 ವರ್ಷ ಮುಂಚೆ. ಜ್ಞಾಪಕ ಇಟ್ಕೊಳ್ಳೋಕೆ ಈಸಿ. ಓಕೆನಾ ಮಕ್ಕಳೇ? ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ನ್ಯೂಯಾರ್ಕ್ ಸಿಟಿಲಿದೆ. ಆಯ್ತಾ? ತುಂಬಾ ಸುಲಭ ಇದನ್ನ ಜ್ಞಾಪಕ ಇಟ್ಕೊಳ್ಳೋಕೆ. ಸೊ ವೇರ್ ಇಸ್ ದಿ ಹೆಡ್ ಕ್ವಾರ್ಟರ್ಸ್ ಆಫ್ UNO ಅಂತ ಕೇಳ್ಬೋದು. ಅದು ನ್ಯೂಯಾರ್ಕ್ ಸಿಟಿ. ಆ್ಯಂಡ್ ಇದರಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಮಕ್ಕಳೇ? 193 ಮೆಂಬರ್ಸ್ ಇರ್ತಾರೆ ನಮ್ಮ ಒಂದು UNOಲಿ. ಸೊ ಇವಾಗ ನಾವು ಈ ಕಡೆ ನೋಡ್ಬೋದು ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಅಂತ ಹಾಕಿದ್ದೀನಿ ನಾನಿಲ್ಲಿ. ಈ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ನ ನೀವು ಜ್ಞಾಪಕ ಇಟ್ಕೊಂಡಾಗ ತುಂಬ ಮುಖ್ಯ ಕೂಡ ಆಗುತ್ತೆ. ಯಾಕೆ? ಈ ಒಂದು ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಏನಿದೆ ಮಕ್ಕಳೇ, ಬೇರೆ ಒಂದು ಏಜೆನ್ಸೀಸ್ ಬಗ್ಗೆ ನಾವು ಮಾತಾಡುವಾಗಲಿ, ರೀಜನಲ್ ಕೋಆಪರೇಷನ್ಸ್ ಬಗ್ಗೆ ಮಾತಾಡಬೇಕಾಗಿರಲಿ, ಅದರಲ್ಲಿ ಕೂಡ ಸಿಮಿಲರ್ ಆಬ್ಜೆಕ್ಟಿವ್ಸ್ ಬರುತ್ತೆ. ಅರ್ಥ ಆಯ್ತಾ? ಸೊ ಓವರ್ಲ್ಯಾಪಿಂಗ್ ಆಗಿದೆ ಕೂಡ. ಸೊ ಅದಕ್ಕೇನೆ ಇದನ್ನ ನೀವು ಜ್ಞಾಪಕ ಇಟ್ಕೊಂಡ್ರೆ ಸಾಕಷ್ಟು ಕಡೆ ನೀವು ಇದನ್ನ ಯೂಸ್ ಮಾಡ್ಕೊಬೋದು. ಏನಿದರ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್? ಒಂದು ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ, ಏನಿದ್ರು UNO ಪೀಸ್ಗೋಸ್ಕರ ಇರೋದು. ಅರ್ಥಾಯ್ತಾ? ಪೀಸ್ ಮೇಂಟೈನ್ ಮಾಡೋದಕ್ಕೆ, ಒಂದು ರೀತಿಯಾದ ಸೆಕ್ಯೂರಿಟಿ ಕೊಡೋದಕ್ಕೆ, ಆಮೇಲೆ ಒಂದೊಂದು ಕಂಟ್ರಿಗಳ ಮಧ್ಯೆ ಒಂದು ಫ್ರೆಂಡ್ಲಿ ರಿಲೇಷನ್ಶಿಪ್ನ ಎನ್ಶೋರ್ ಮಾಡೋದಕ್ಕೆ. ಆಯ್ತಾ? ಸೊ ನಾನು ಇಲ್ಲಿ ಓದ್ತೀನಿ, ಇದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಓದ್ಬಿಟ್ಟು ಹೇಳ್ತೀನಿ. ಒಂದು ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ಆಯ್ತಾ? ಎಲ್ಲ ಒಳ್ಳೇದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ UNO. ಆಮೇಲೆ ನಮ್ಮ ಫ್ರೆಂಡ್ಲಿ ರಿಲೇಷನ್ಶಿಪ್ ಮೇಂಟೈನ್ ಮಾಡೋಕ್ಕೆ, ಹ್ಯೂಮನ್ ರೈಟ್ಸ್ನ ಅಪ್ಹೋಲ್ಡ್ ಮಾಡೋದಕ್ಕೆ, ಆ್ಯಂಡ್ ನಾನು ಹೇಳ್ದಂಗೆ ಬೇರೆ ಬೇರೆ ಕಂಟ್ರಿಗಳ ಮಧ್ಯೆ ಇಂಟರ್ನ್ಯಾಷನಲ್ ಕೋಆಪರೇಷನ್ನ ಬೆಳೆಸೋದಕ್ಕೆ, ಆ್ಯಂಡ್ ಜಸ್ಟಿಸ್ ಏನಿದೆ, ನೀವು ಇಂಟರ್ನ್ಯಾಷನಲ್ ಜಸ್ಟಿಸ್ ಬಗ್ಗೆನೂ ನಾವು ನೋಡ್ತೀವಲ್ಲ, ಅದನ್ನು ಮೇಂಟೈನ್ ಮಾಡೋದಕ್ಕೆ, ಮತ್ತೆ ರೆಸ್ಪೆಕ್ಟ್ ಕೊಡೋದಕ್ಕೆ. ಆಯ್ತಾ? ಆಮೇಲೆ ಏನೇ ಒಂದು ನೇಷನ್ಸ್ ಮಧ್ಯೆ ಆಗುವಂತಹ ಒಂದು ಆ್ಯಕ್ಷನ್ಸ್ ಇಲ್ಲಿ ಅದನ್ನು ನಾವು ಹಾರ್ಮೋನೈಸ್ ಮಾಡೋದಕ್ಕೆ ಇದನ್ನ ನೋಡ್ತೀವಿ. ಸೊ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ UNO ಬಗ್ಗೆನೂ ಕ್ವೆಶನ್ ಕೇಳ್ಬೋದು. 2 ಮಾರ್ಕ್ಗೂ ಕೇಳ್ಬೋದು. UNO ಯಾವಾಗ ಎಸ್ಟಾಬ್ಲಿಷ್ ಆಗಿತ್ತು ಅಂತ ಕೇಳ್ಬೋದು. ಹೆಡ್ ಕ್ವಾರ್ಟರ್ಸ್ ಯಾವಾಗ ಎಲ್ಲಿದೆ ಅಂತ ಕೂಡ ಕೇಳ್ಬೋದು. ಆಯ್ತಾ? ಸೊ ಇದು ತಿಳ್ಕೊಂಡಿರೋದು ಬಹಳ ಮುಖ್ಯ. ಇದಾಗಿದ ನಂತರ ಮಕ್ಕಳೇ ಆರ್ಗನ್ಸ್ ಆಫ್ UNO ಏನಿದೆ ಅದು ತುಂಬಾ ಮುಖ್ಯ ಆಗುತ್ತೆ. ಸೊ ಇವಾಗ ನೀವು ಒಂದು ಸೊಸೈಟಿಲಿ ಇರ್ತಿದ್ರೆ, ಆ ಸೊಸೈಟಿಲಿ ಇರುತ್ತಲ್ಲ ಮಕ್ಕಳೇ, ಒಂದು ಪ್ರೆಸಿಡೆಂಟ್ ಇರ್ತಾರೆ, ಸೆಕ್ಯೂರಿಟಿ ಫೋರ್ಸ್ ಇರ್ತಾರೆ, ಆಮೇಲೆ ಸೆಕ್ರೆಟರಿಗಳಿರ್ತಾರೆ. ಸೊ ಸಾಕಷ್ಟು ಜನಗಳು ಇರ್ತಾರೆ. ಸೊ ಒಂದು UNO ಅಂತ ಅಂದಾಗ ನಾವು ಅದರಲ್ಲಿ ಕೂಡ ಆರ್ಗನ್ಸ್ ಇರತ್ತೆ. ಸೊ ಆರ್ಗನ್ಸ್ ಆಫ್ UNO ಯಾವ್ದ್ಯಾವ್ದು? ನಾ ಹೇಳ್ದಂಗೆ ಪ್ರತಿ ಒಂದು ಟಾಪಿಕ್ ಈ ಪರ್ಟಿಕ್ಯುಲರ್ ಚಾಪ್ಟರ್ನ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಇದನ್ನೆಲ್ಲ ಜ್ಞಾಪಕ ಇಟ್ಕೊಂಡಿರಿ, ಸಿಂಪಲ್ ಕೂಡ. ಮೊದಲನೇದಾಗಿ ಬರುತ್ತೆ ನಮ್ಮ ಸೆಕ್ಯೂರಿಟಿ ಕೌನ್ಸಿಲು. ಸೆಕ್ಯೂರಿಟಿ ಕೌನ್ಸಿಲ್ ಆಮೇಲೆ ಜನರಲ್ ಅಸೆಂಬ್ಲಿ ಬಗ್ಗೆ ನಾವು ನೋಡ್ತೀವಿ. ಆಮೇಲೆ ಸೆಕ್ರೆಟ್ರಿಯೇಟು,
ಆಮೇಲೆ ಬರುತ್ತೆ ನಮ್ಮ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಸು, ಮತ್ತು ನಮ್ಮ ಟ್ರಸ್ಟಿಶಿಪ್ ಕೌನ್ಸಿಲ್ ಹಾಗೂ ದಿ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್. ಆಯಿತಾ, ಇಲ್ಲಿ ಸಾಕಷ್ಟು ಹೆಸರುಗಳಲ್ಲೇ ನಾವು ಇದನ್ನು ನೋಡ್ಬೋದು. ಅರ್ಥ ಆಯ್ತಾ? ಸೊ ನಾವು ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಅಂದರೆ ಅಲ್ಲೇ ಇದೆ ಎಕನಾಮಿಕ್ಕು ಮತ್ತು ಸೋಷಿಯಲು. ಅರ್ಥ ಆಯ್ತಾ? ಸೊ ಇದೇನಿದೆ ಇದು ನೀವು ಜ್ಞಾಪಕ ಇಟ್ಕೊಂಡಿರೋದು ಬಹಳ ಮುಖ್ಯ. ಸೊ ಇಲ್ಲಿ ನಾವು ಒಂದು ಟೇಬಲ್ ಹಾಕಿ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ನೀವು ನೋಡ್ಬೋದು ನೀವು ಈ ಪರ್ಟಿಕ್ಯುಲರ್ ಆರ್ಗನ್ಸ್ ಅಲ್ಲಿ ಯಾವ್ದನ್ನ ನೀವು ಜ್ಞಾಪಕ ಇಟ್ಕೊಬೇಕು. ಒಂದು ಆರ್ಗನ್ ಅಂತ ನೀವು ಕೊಟ್ಟಾಗ ಅದರ ಹೈಯಾರ್ಕಿ ಅಂದ್ರೆ ಎಷ್ಟು ಜನಗಳಿದ್ದಾರೆ ಆ ಪರ್ಟಿಕ್ಯುಲರ್ ಆರ್ಗನ್ ಅಲ್ಲಿ. ಆಮೇಲೆ ಗೈಡ್ಲೈನ್ಸ್, ಅದು ನೀವೇನೇ ಒಂದು ಇದು ನೋಡಿದ್ರು ಕೆಲ್ಸಕ್ಕೆ ನೋಡಿದ್ರು ಗೈಡ್ಲೈನ್ಸ್ ಅಂತ ಇರುತ್ತಲ್ವಾ, ಒಂದು ಗೈಡ್ಲೈನ್ಸ್ ಇವ್ರುಗಳಿಗೂ ಇದೆ ಅದನ್ನ, ಮತ್ತೆ ಅವ್ರು ಏನ್ ಫಂಕ್ಷನ್ಸ್ ನ ಫಾಲೋ ಮಾಡ್ತಾರೆ ಅಂತ. ಅರ್ಥ ಆಯ್ತಾ? ಇವಾಗ ನಾವು ಜನರಲ್ ಅಸೆಂಬ್ಲಿ ನೋಡಿದ್ರೆ ಎಲ್ಲ UN ಇರುವಂತಹ ಎಲ್ಲಾ ಮೆಂಬರ್ಸ್ ಇದರ ಭಾಗವಾಗಿರ್ತಾರೆ. 5 ಮೆಂಬರ್ ಒಂದೊಂದು ಕಂಟ್ರಿನ ರೆಪ್ರೆಸೆಂಟ್ ಮಾಡ್ತಾರೆ. ಅಂದ್ರೆ ನಮ್ಮ ದೇಶದಿಂದನೂ 5 ಮೆಂಬರ್ ಹೋಗ್ತಾರೆ ಅಂಡ್ ಅವ್ರ 5 ಜನಕ್ಕೂ ಸೇರಿ ಒಂದೇ ವೋಟ್ ಇರುತ್ತೆ. ಆಯ್ತಾ? ಸೊ ಇದರ ಗೈಡ್ಲೈನ್ ಏನು ಮಕ್ಕಳೇ? ಸೊ ಮೆಜಾರಿಟಿ ಆಫ್ ಟೂ ಥರ್ಡ್ ಮೆಜಾರಿಟಿ ಆಫ್ ಮೆಂಬರ್ಸ್ ಪ್ರೆಸೆಂಟ್. ಆಯ್ತಾ? ಅಂಡ್ ವೋಟಿಂಗ್ ಆನ್ ಆಲ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಏನೇ ಒಂದು ಕ್ವೆಶನ್ಸ್ ಬಂದ್ರು ಅದರ ಮೇಲೆ ವೋಟಿಂಗ್ ನಡೆಯುತ್ತೆ. ಸೊ ಏನಾಗುತ್ತೆ ಅಂದ್ರೆ ಈ ಜನರಲ್ ಅಸೆಂಬ್ಲಿ ಏನ್ ಮಾಡುತ್ತೆ, ಒಂದು ಆನ್ಯುವಲ್ ಬಜೆಟ್ ಅಂತ ಏನಿದೆ ಅದನ್ನ ಅಪ್ರೂವ್ ಮಾಡುತ್ತೆ ಅಂಡ್ ಎಮರ್ಜೆನ್ಸಿ ಮೀಟಿಂಗ್ಸ್ ನ ಕೂಡ ಕರೆಯುತ್ತೆ. ಆಯ್ತಾ? ಯಾವ್ದಕ್ಕೆ ಎಮರ್ಜೆನ್ಸಿ ಮೀಟಿಂಗ್ಸ್? ನೀವು ಸುಮ್ಮನೆ ಎಮರ್ಜೆನ್ಸಿ ಮೀಟಿಂಗ್ಸ್ ನ ಕರೀತೀರಾ? ಇಲ್ಲ ಅಲ್ಲ, ಅರ್ಜೆಂಟ್ ಆಗಿ ಏನೋ ಇದ್ರೆ ತಾನೇ ಕರೆಯೋದು. ಸೊ ಅದಕ್ಕೇನೆ ಅರ್ಜೆಂಟ್ ಇಶ್ಯೂಸ್ ಸಾಲ್ವ್ ಮಾಡೋದಕ್ಕೆ ಎಮರ್ಜೆನ್ಸಿ ಮೀಟಿಂಗ್ ನ ಜನರಲ್ ಅಸೆಂಬ್ಲಿ ಕರೆಯುತ್ತಾರೆ. ಸೊ ಇಲ್ಲಿ ಯಾವ ರೀತಿಯಾದ ಕ್ವೆಶನ್ಸ್ ಕೇಳ್ಬೋದು, ಅದರ ಹೈಯಾರ್ಕಿ ಬಗ್ಗೆ ಕೇಳ್ಬೋದು, ವಾಟ್ ಆರ್ ದ ಗೈಡ್ಲೈನ್ಸ್ ಆಫ್ ಜನರಲ್ ಅಸೆಂಬ್ಲಿ ಅಂತ ಕೇಳ್ಬೋದು, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಜನರಲ್ ಅಸೆಂಬ್ಲಿ ಅಂಡ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕೇಳ್ಬೋದು. ಸೊ ಈ ರೀತಿಯಾದ ಒಂದು ಪ್ರಶ್ನೆಗಳು ಬರೋ ಸಾಧ್ಯತೆ ತುಂಬಾ ಇದೆ. ನೆಕ್ಸ್ಟ್ ನೋಡೋಣ, ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಬರ್ದಿರೋ ಹಾಗೆ 15 ಮೆಂಬರ್ ಇರ್ತಾರೆ ಅಂಡ್ 5 ಪರ್ಮನೆಂಟ್ ಮೆಂಬರ್ಸ್ ಇದ್ದಾರೆ. ಇಂಡಿಯಾ ಕೂಡ ಇದಕ್ಕೆ ಅಪ್ಲೈ ಮಾಡ್ತಾ ಇದೆ. ಸದ್ಯಕ್ಕೆ ಅದು ಪರ್ಮನೆಂಟ್ ಮೆಂಬರ್ ಅಲ್ಲ, ಬಟ್ ಯಾವ್ದು ಪರ್ಮನೆಂಟ್ ಮೆಂಬರ್, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಮಕ್ಕಳೇ. ವಾಟ್ ಆರ್ ದ 5 permanent members of Security Council ಅಂತ ಕೇಳ್ಬೋದು. The 5 permanent members of Security Council ಆ ಡ್ಯಾಶ್ ಅಂತ ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಬಿಟ್ಟು ನೀವು ಕರೆಕ್ಟ್ ಆಗಿರೋದನ್ನ ಚೂಸ್ ಮಾಡಬೇಕು. ಯಾವ್ದು? USA, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಹಾಗೂ ಚೈನಾ. ಸೊ ಇದು 5 ಹೆಸರುಗಳನ್ನ ಜ್ಞಾಪಕ ಇಟ್ಕೊಳ್ಳಿ. 5 ಕಂಟ್ರಿ ಏನಿದೆ ಅದು ಪರ್ಮನೆಂಟ್ ಮೆಂಬರ್ಸ್. ಆಯ್ತಾ? ಆಮೇಲೆ ಏನೇ ಒಂದು ಡಿಸಿಷನ್ ತಗೊಳ್ಬೇಕು ಅಂದ್ರೆ ಒಂದು ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಈ 5 ಜನಗಳ ಒಪ್ಪಿಗೆ ತುಂಬಾ ಮುಖ್ಯ. ಅರ್ಥ ಆಯ್ತಾ? ಸೊ ಇವ್ರೇನಾದ್ರೂ ಅದಕ್ಕೆ ಒಪ್ಪಿಗೆ ಕೊಡ್ದರೆ ಯಾವುದೇ ರೀತಿಯಾದ ಡಿಸಿಷನ್ಗೆ ಅವರು ಮಾಡಕ್ ಆಗಲ್ಲ. ಸೊ ಅದು ಏನಿದೆ ಮ್ಯಾಂಡೇಟ್ರಿ. ಆಯ್ತಾ? ಸೊ ಅದರ ಗೈಡ್ಲೈನ್ ಅಲ್ಲಿ ಇದು ಬರುತ್ತೆ. ಸೊ ಇದು ಜ್ಞಾಪಕ ಇಟ್ಕೊಂಡಿರೋದು ಬಹಳ ಮುಖ್ಯ. ಅಂಡ್ ಇವ್ರು ಏನ್ ಮಾಡ್ತಾರೆ ಆಸ್ ಎ ಸೆಕ್ಯೂರಿಟಿ ಕೌನ್ಸಿಲ್, ಇವ್ರು ಏನೇನ್ ಮಾಡ್ತಾರೆ ಮಕ್ಕಳೇ, ಒಂದು ಯಾವುದೇ ರೀತಿಯಾದ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ ಅಲ್ಲಿ, ಇಂಟರ್ನ್ಯಾಷನಲ್ ಆಗಿ ಅಂದ್ರೆ ನಮ್ಮ ಕಂಟ್ರಿ ಬಿಟ್ಟು ಬೇರೆ ಕಂಟ್ರಿಗಳ ಜೊತೆ 2 ಕಂಟ್ರಿಗಳ ಮಧ್ಯೆ ಆಗುವಂತ ಜಗಳಗಳನ್ನ ಇವರು ಸಾಲ್ವ್ ಮಾಡ್ತಾರೆ. ಆಯ್ತಾ? ಅಂಡ್ ಈ ಜಡ್ಜ್ ಆಫ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನಿದೆ ಆ ಜಡ್ಜ್ ನ ಇವ್ರು ಎಲೆಕ್ಟ್ ಮಾಡೋದು. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದನ್ನು ಕೇಳ್ಬೋದು, ಹೂ ಎಲೆಕ್ಟ್ಸ್ ದ ಜಡ್ಜ್ ಆಫ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಕೇಳಿದ್ರೆ ಯಾರು? ದ ಸೆಕ್ಯೂರಿಟಿ ಕೌನ್ಸಿಲ್. ಸೊ ಇದನ್ನ ಜ್ಞಾಪಕ ಇಟ್ಕೊಂಡಿರೋದು ಬಹಳ ಮುಖ್ಯ. ನೆಕ್ಸ್ಟ್ ಬರುತ್ತೆ ದಿ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್. ಇಲ್ಲೇ ಇದೆ ಎಕನಾಮಿಕ್ ಸೋಷಿಯಲ್. ಜ್ಞಾಪಕ ಇಟ್ಕೊಳ್ಳಿ, ಎಲ್ಲಾ ಪಾಯಿಂಟ್ಸು ತಕ್ಷಣ ನಿಮ್ಗೆ ಜ್ಞಾಪಕ ಬರುತ್ತೆ. ಇದರಲ್ಲಿ 54 ಮೆಂಬರ್ಸ್ ಇರ್ತಾರೆ. ಈ ಮೆಂಬರ್ಸ್ ನ ಯಾರು ಎಲೆಕ್ಟ್ ಮಾಡ್ತಾರೆ? ಜನರಲ್ ಅಸೆಂಬ್ಲಿ ಎಲೆಕ್ಟ್ ಮಾಡ್ತಾರೆ. 18 members elected each year for the term of 3 years. ಆಯ್ತಾ? ಒಂದು ಟರ್ಮ್ ಆಫ್ 3 yearsಗೆ 18 members ನ ಎಲೆಕ್ಟ್ ಮಾಡ್ತಾರೆ ಇಲ್ಲಿ. ಅಂಡ್ ಇದನ್ನ ಪ್ರತಿ ವರ್ಷ ಮಾಡ್ತಾರೆ. ಆಯ್ತಾ? ಇದರ ಗೈಡ್ಲೈನ್ಸ್ ಬಗ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ. ಸೊ ಅದನ್ನ ತಿಳ್ಕೊಂಡಿರೋದು ಮುಖ್ಯ ಅಲ್ಲ, ಅದಕ್ಕೆ ಇಲ್ಲಿ ಬ್ಲಾಂಕ್ ಆಗಿದೆ. ಬಟ್ ಇವರ ಫಂಕ್ಷನ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಈ ಫಂಕ್ಷನ್ಸ್ ನ ಕೇಳ್ಬೋದು ನಿಮ್ಮ ಎಕ್ಸಾಮ್ ಅಲ್ಲಿ. ಸೊ ರೆಕಮೆಂಡ್ಸ್ ಫಾರ್ ಅಬ್ಸರ್ವೆನ್ಸ್ ಆಫ್ ಹ್ಯೂಮನ್ ರೈಟ್ಸ್ ಅಂಡ್ ಫಂಡಮೆಂಟಲ್ ಫ್ರೀಡಮ್. ಆಯ್ತಾ? ಟು ಸ್ಟಡಿ ಅಂಡ್ ರಿಪೋರ್ಟ್ ಆನ್ ಇಂಟರ್ನ್ಯಾಷನಲ್ ಎಕನಾಮಿಕ್, ಸೋಷಿಯಲ್, ಕಲ್ಚರಲ್, ಎಜುಕೇಶನಲ್, ಹೆಲ್ತ್ ಅಂಡ್ ರಿಲೇಟೆಡ್ ಮ್ಯಾಟರ್ಸ್. ಸೊ ನಿಮಗೆ ಗೊತ್ತಲ್ಲ, ಯಾವುದೇ ರೀತಿಯಾದ ಒಂದು ಸೋಷಿಯಲ್ ಆಗಿರಲಿ, ಎಕನಾಮಿಕ್ ಆಗಿರಲಿ, ಆಮೇಲೆ ನಮ್ಮ ಕಲ್ಚರಲ್ ಎಜುಕೇಶನ್ ಮ್ಯಾಟರ್ ಆಗಿರಲಿ, ಹೆಲ್ತ್ ಆಗಿರಲಿ, ಎನಿಥಿಂಗ್ ರಿಲೇಟೆಡ್ ಟು ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಮಕ್ಕಳೇ ಅದನ್ನೆಲ್ಲ ಕಂಪ್ಲೀಟಾಗಿ ಓದ್ಬಿಟ್ಟು ಅದ್ರ ಬಗ್ಗೆ ಇವರು ರಿಪೋರ್ಟ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಅದೇನಿದೆ ಅದು ಇಂಪಾರ್ಟೆಂಟ್ ಪಾಯಿಂಟ್. ನಾ ಹೇಳ್ದಂಗೆ ಎಲ್ಲ ಭಾಗಗಳಿಂದ ಕೇಳ್ಬೋದು. ನಾನು ಪದೇ ಹೇಳ್ತಾ ಇದ್ದಾರೆ, ಪದ್ಮಶ್ರೀ ಮ್ಯಾಮ್ ಯಾಕೆ ಹೇಳ್ತಿದ್ದಾರೆ ಅಂತ ಅನ್ಕೊಬೋದು ನೀವು. ಬಟ್ ನಾನು ಹೇಳ್ದಂಗೆ ತುಂಬಾ ಮುಖ್ಯ ಮಕ್ಕಳೇ, ಪೂರ್ತಿ ಚಾಪ್ಟರ್ನ ಕರೆಕ್ಟಾಗಿ ಓದಿ. ಓಕೆ, ಇವಾಗ ಮುಂದೆ ನೋಡ ಟ್ರಸ್ಟಿಶಿಪ್ ಕೌನ್ಸಿಲ್. ಟ್ರಸ್ಟಿಶಿಪ್ ಕೌನ್ಸಿಲ್ ಬಗ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಹೈಯಾರ್ಕಿ ಬಗ್ಗೆ ಏನು ಕೊಟ್ಟಿಲ್ಲ, ತುಂಬಾ ಸಣ್ಣ ಪ್ಯಾರಾಗ್ರಾಫ್ ಆಕ್ಚುಲಿ ಕೊಟ್ಟಿರೋದು. ಆಮೇಲೆ ಅದರಲ್ಲಿ ನಿಮ್ಮ ಗೈಡ್ಲೈನ್ಸ್ ಕೂಡ ಏನೂ ಇಲ್ಲ. ಸೊ ಫಂಕ್ಷನ್ಸ್ ಏನು ಇವ್ರದ್ದು ನೋಡೋಣ ಬನ್ನಿ. ಅಂಡ್ ಆಕ್ಸಿಲರಿ ಆರ್ ಅಸಿಸ್ಟಿಂಗ್ ಆರ್ಗನ್. ಆಕ್ಸಿಲರಿ ಆರ್ ಅಸಿಸ್ಟಿಂಗ್ ಆರ್ಗನ್ ಅಂದ್ರೆ ಏನು? ಒಂದು ಜನರಲ್ ಅಸೆಂಬ್ಲಿ ಕೆಲಸ ಮಾಡ್ತಿದ್ರೆ ಅವರನ್ನ ಇವರು ಅಸಿಸ್ಟ್ ಮಾಡ್ತಾ ಇದ್ದಾರೆ.
ಅರ್ಥ ಆಯ್ತಾ? ಸೊ ಜನರಲ್ ಅಸೆಂಬ್ಲಿಗೆ ಅಸಿಸ್ಟ್ ಯಾರು ಮಾಡ್ತಾ ಇರೋದು? ಟ್ರಸ್ಟಿಶಿಪ್ ಕೌನ್ಸಿಲ್. ಸೊ ಅದನ್ನು ಕೇಳ್ಬೋದು. ಆಕ್ಸಿಲರಿ ಆರ್ಗನ್ ಆಫ್ ಜನರಲ್ ಅಸೆಂಬ್ಲಿ ಅಂತ ಕೇಳಿದ್ರೆ ಕೂಡ ಟ್ರಸ್ಟಿಶಿಪ್ ಕೌನ್ಸಿಲ್. ಆಯ್ತಾ? ಲುಕ್ಸ್ ಆಫ್ಟರ್ ದ ಟೆರಿಟರೀಸ್ ಹ್ಯಾವಿಂಗ್ ನೋ ಸ್ಟೇಟ್ಹುಡ್ ಆಸ್ ಸಚ್. ಸೊ ಒಂದು ಪರ್ಟಿಕ್ಯುಲರ್ ಟೆರಿಟರಿಗೆ ಸ್ಟೇಟ್ಹುಡ್ ಇಲ್ಲದರೆ ಅದನ್ನು ಕೂಡ ಇವರು ನೋಡ್ಕೊಳ್ತಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲನೇಷನ್ ಅಲ್ಲಿ ಕೂಡ ಹೇಳಿದ್ದೀನಿ. ಅಂದ್ರೆ ಟೆರಿಟರೀಸ್ ಅಂದ್ರೆ ಏನು, ಸ್ಟೇಟ್ಹುಡ್ ಇಲ್ದರೆ ಹಂಗೇನು ಅಂತ ಖಂಡಿತ ಅದನ್ನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಮುಂದೆ ಹೋಗೋಣ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ. ಜಸ್ಟಿಸ್ ಅಂತ ಗೊತ್ತಾಗಿದ ತಕ್ಷಣ ನಿಮ್ಗೆ ಏನ್ ಅರ್ಥ ಆಗುತ್ತೆ? ಇದು ಒಂದು ಜುಡಿಷಿಯಲ್ ಆರ್ಗನ್ನು. ಅರ್ಥ ಆಯ್ತಾ? ಜುಡಿಷಿಯಲ್ ಆರ್ಗನ್ ಅಂದ್ರೆ ನಿಮ್ಮ ಜಸ್ಟಿಸ್ ಕಡೆಗೆ ಬೇಕಾಗಿರುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಮಾಡೋದು. ಓಕೆನಾ ಮಕ್ಕಳೇ? ಸೊ ಇದ್ರಲ್ಲಿ ಏನಿರ್ತಾರೆ? ಜಸ್ಟಿಸ್ ಅಂದಿದ ತಕ್ಷಣ ಜಡ್ಜಸ್ ಇರ್ತಾರಲ್ವಾ? ಸೊ 15 ಜಡ್ಜಸ್ ಇರ್ತಾರೆ. ಇವರನ್ನ 9 ವರ್ಷಕ್ಕೋಸ್ಕರ ಎಲೆಕ್ಟ್ ಮಾಡಿರ್ತಾರೆ. ಆ್ಯಂಡ್ ಇವರು ಎಲೆಕ್ಷನ್ಗೆ ಕೂಡ ಎಲಿಜಿಬಲ್ ಆಗಿರ್ತಾರೆ. ಆಯ್ತಾ ಮಕ್ಕಳೇ? ಸೊ ಇದು ಇಂಪಾರ್ಟೆಂಟು. ಆ್ಯಂಡ್ ಇವರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅದನ್ನ ಜ್ಞಾಪಕ ಇಟ್ಕೊಬೇಕು. ಹೇಗಲ್ಲಿದೆ? ಎಲ್ಲಿ? ನೆದರ್ಲ್ಯಾಂಡ್ಸಲ್ಲಿ. ಸೊ ಇದಕ್ಕೆ ತುಂಬ ಮುಖ್ಯ. ಓಕೆನಾ ಮಕ್ಕಳೇ? ನೆಕ್ಸ್ಟ್ ನೋಡೋಣ ಗೈಡ್ಲೈನ್ಸು. ಜಡ್ಜ್ಮೆಂಟ್ಸ್ ಆನ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್. ಸೊ ಒಬ್ರು ಜಡ್ಜ್ ಏನು ಮಾಡ್ತಾರೆ? ಯಾವುದೇ ರೀತಿಯಾದ ಇಂಟರ್ನ್ಯಾಷನಲ್ ಗಲಾಟೆಗಳಾಗಿರುತ್ತೆ ಅದ್ರ ಮೇಲೆ ಇವ್ರು ಜಡ್ಜ್ಮೆಂಟ್ ಕೊಡ್ತಾರೆ. ಅರ್ಥ ಆಯ್ತಾ? ಸೊ ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಇದೆಲ್ಲ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ ಮಕ್ಕಳೇ. ನಾವು UN ಬಗ್ಗೆ ಮಾತಾಡ್ತಿರುವಾಗ, ಅದರ ಆರ್ಗನ್ಸ್ ಬಗ್ಗೆ ಮಾತಾಡುವಾಗ ಎಲ್ಲ ಇಂಟರ್ನ್ಯಾಷನಲ್ಲೇ ಇರುತ್ತೆ. ಓಕೆನಾ? ಅಡ್ವೈಸರಿ ಒಪಿನಿಯನ್ಸ್ ಆನ್ ಲೀಗಲ್ ಕ್ವೆಶನ್ಸ್. ಏನಾದರೂ ಲೀಗಲ್ ಕ್ವೆಶನ್ಸ್ ಬಂದರೆ ಇವರು ಇವರ ಒಪಿನಿಯನ್ನ ಕೂಡ ನೀಡ್ತಾರೆ. ಓಕೆನಾ? ನೆಕ್ಸ್ಟ್ ನೋಡೋಣ ಫಂಕ್ಷನ್ಸು. ಫಂಕ್ಷನ್ಸ್ ಏನಿರುತ್ತೆ? ಒಬ್ರು ಜಡ್ಜ್ ಏನು ಮಾಡ್ತಾರೆ? ಒಂದು ಕೋರ್ಟ್ ಏನು ಮಾಡುತ್ತೆ? ಪೀಸು ಮತ್ತೆ ಸೆಕ್ಯೂರಿಟಿನ ಮೇಂಟೈನ್ ಮಾಡುತ್ತಲ್ವಾ? ಅದೇ ಸೇಮು ಇಲ್ಲಿ. ಇದರಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಹೆಸರು ಕೂಡ ಬೆನೆಗಲ್ ನರಸಿಂಗ ರಾವ್. ಇವರು ಕೂಡ ನಮ್ಮ ಒಂದು ಭಾರತ ದೇಶದಿಂದ ಎಲೆಕ್ಟ್ ಆಗಿದ್ರು ಆಸ್ ಅ ಜಡ್ಜ್. ಆಯ್ತಾ? ಇನ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಸೊ ಅದಕ್ಕೆ ಇವ್ರ ಹೆಸರು ಜ್ಞಾಪಕ ಇಟ್ಕೊಬೇಕು. ನಮ್ಮ ಇಂಡಿಯನ್ ಅವ್ರ ಹೆಸರೇನು ಅಂತ ಕೇಳಿದ್ರೆ ಇದನ್ನ ನೀವು ಬರಿಬೇಕಾಗತ್ತೆ. ಯಾರು? ಬೆನೆಗಲ್ ನರಸಿಂಗ ರಾವ್. ಆಯ್ತಾ ಮಕ್ಕಳೇ? ನೆಕ್ಸ್ಟ್ ನೋಡೋಣ ಸೆಕ್ರೆಟರಿಯೇಟು. ಸೆಕ್ರೆಟರಿ ಜನರಲ್ ಆ್ಯಂಡ್ ಸ್ಟಾಫ್ ಆಫ್ ದ UN. ಸೊ ಇವರೆಲ್ಲ ಏನಿರ್ತಾರೆ? ಅವರು ಸ್ಟಾಫ್ ಆಫ್ ದ UN ಮತ್ತೆ ಸೆಕ್ರೆಟರಿ ಜನರಲ್ ಆಗುತ್ತೆ. ಆ್ಯಂಡ್ ಇದೇನಿದೆ ಮಕ್ಕಳೇ, ಇವರ ಹೆಡ್ ಕ್ವಾರ್ಟರ್ಸು ನ್ಯೂಯಾರ್ಕಲ್ಲಿ ಇದೆ. ಓಕೆನಾ ಮಕ್ಕಳೇ? ನೆಕ್ಸ್ಟು ಅಡ್ಮಿನಿಸ್ಟ್ರೇಟಿವ್ ವರ್ಕು, ಪ್ಲಾನಿಂಗು, ಆರ್ಗನೈಸೇಷನ್ ಏನಿದೆ ಅದು ಇವರ ಕೆಲಸ ಕೂಡ. ಓಕೆನಾ? ಸೊ ಇದು ಇವರ ಕೆಲಸ. ಸೆಕ್ರೆಟರಿಯೇಟ್ ಅವ್ರು ಜನರಲ್ ಆಗಿ ಒಂದು ಬ್ಯಾಂಕಲ್ಲಿ ಆಗಿರಲಿ, ಒಂದು ಆಫೀಸಲ್ಲಿ ಏನು ಕೆಲಸ ಮಾಡ್ತಾರೆ ಸೇಮ್ ಕೆಲಸ ಅಲ್ಲಿ ಕೂಡ ಮಾಡ್ತಾರೆ. ಏನಿರುತ್ತೆ? ಜಾಸ್ತಿ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಮಾಡ್ತಾರೆ, ಪ್ಲಾನಿಂಗ್ ಮಾಡ್ತಾರೆ, ಆರ್ಗನೈಸೇಷನ್ ಮಾಡ್ತಾರೆ. ಸೊ ನಾನು ಯಾವಾಗಲೂ ಹೇಳ್ದಂಗೆ ಆ ಒಂದು ಆರ್ಗನಿನ ಹೆಸರು ಅರ್ಥ ಮಾಡ್ಕೊಳ್ಳಿ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂದ್ರೆ ಅಲ್ಲೇ ಜಸ್ಟಿಸ್ ಇರುತ್ತೆ. ಜಸ್ಟಿಸ್ ಅಂದಿದ ತಕ್ಷಣ ಅದರ ಫಂಕ್ಷನ್ಸ್ ನಿಮಗೆ ಜ್ಞಾಪಕ ಬಂದ್ಬಿಡುತ್ತೆ. ಸೆಕ್ಯೂರಿಟಿ, ಪೀಸು ಆ ಥರ. ಅರ್ಥ ಆಯ್ತಾ? ಸೆಕ್ರೆಟರಿಯೇಟ್ ಅಂದಿದ ತಕ್ಷಣ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಅಡ್ಮಿನಿಸ್ಟ್ರೇಟಿವ್ ವರ್ಕು ಅಂತ. ಓಕೆನಾ? ಸೊ ಇವಾಗ ಒಂದು ಕ್ವೆಶನ್ ಬಂದಿದೆ. ಪಾಸ್ ಮಾಡ್ಬಿಟ್ಟು ಕ್ವೆಶನ್ ಓದಿ ನಿಮಗೆ ಆನ್ಸರ್ ಹೇಳ್ತೀನಿ. ಮ್ಯಾಮ್, ಇಂಡಿಯಾ ಇನ್ನು ಯಾಕೆ ಪರ್ಮನೆಂಟ್ ಮೆಂಬರ್ ಯಾಕೆ ಆಗಿಲ್ಲ ಮ್ಯಾಮ್, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ ವಿಜಯಲಕ್ಷ್ಮಿ ಅವರು. ಥ್ಯಾಂಕ್ ಯು ಈ ಕ್ವೆಶನ್ ಕೇಳೋದಕ್ಕೆ. ಸೊ ನಾ ಹೇಳ್ದಂಗೆ ಸೆಕ್ಯೂರಿಟಿ ಕೌನ್ಸಿಲಿನ ಪರ್ಮನೆಂಟ್ ಮೆಂಬರ್ ಯಾಕಾಗಿಲ್ಲ ಅಂತ ಕೇಳಿರೋಂಥ ಕ್ವೆಶನ್ ಇದು. ಸೊ ಪರ್ಮನೆಂಟ್ ಮೆಂಬರ್ಸ್ ಏನಿದ್ದಾರೆ ವಿಜಯಲಕ್ಷ್ಮಿ ಅವರೇ, ಆರ್ ಆಲ್ ಮೆಂಬರ್ಸ್ ಆಫ್ ದಿ allied parties from the Second World War. ಆಯ್ತಾ? So as UNO was formed after the Second World War, so the Security Council only has winning party. So ಇವರೆಲ್ಲ ಏನಿದ್ದಾರೆ, ಈ 5 ಮೆಂಬರ್ಸ್ ಏನಿದ್ದಾರೆ ಅವರು ವಿನ್ನಿಂಗ್ ಪಾರ್ಟಿಯವರ ಮೆಂಬರ್ಸ್. ಆಯ್ತಾ? ಸೊ ಅದಕ್ಕೇನೆ ಅವ್ರು ಎಲೆಕ್ಟ್ ಆಗಿರೋದು. ಬಟ್ ಇಂಡಿಯಾ ಕೂಡ ಟ್ರೈ ಮಾಡ್ತಿದೆ. ನಾ ಹೇಳ್ದಂಗೆ ಒಂದಿನ ಆದರೆ ಖಂಡಿತ ನಮಗೆ ನ್ಯೂಸಲ್ಲಿ ಕೂಡ ಅದು ಕಾಣುತ್ತೆ. ಸೊ ನೋಡೋಣ, ಹೋಪ್ ಮಾಡೋಣ ಸಮ್ ಡೇ ಆಗೇ ಆಗುತ್ತಲ್ವಾ? ಸರಿ, ಥ್ಯಾಂಕ್ ಯು ಫಾರ್ ದ ಕ್ವೆಶನ್. ಐ ಥಿಂಕ್ ಈ ಡೌಟ್ ಸುಮಾರು ಜನಕ್ಕೆ ಇರ್ಬೋದು. ನಾನು ಇದ್ರ ಬಗ್ಗೆ ಪ್ರಿಪೇರ್ ಆಗೋವಾಗ ನನಗೂ ಇತ್ತು ಯಾಕಪ್ಪ ಇಂಡಿಯಾ ಆಗಿಲ್ಲ ಅಂತ. ಎಲ್ಲರಿಗೂ ನಮ್ಮ ದೇಶ ಮುಂದೆ ಬರಬೇಕು ಅಂತ ತುಂಬ ಆಸಕ್ತಿ ಇರುತ್ತೆ. ಕರೆಕ್ಟೇ ಕ್ವೆಶನ್. ನಡೀರಿ ಇವಾಗ ಮುಂದುವರ್ಸೋಣ. ಇದ್ರ ಜೊತೆಗೆ ನಾವಿವಾಗ ಅಚೀವ್ಮೆಂಟ್ಸ್ ಆಫ್ UNO ಬಗ್ಗೆ ನೋಡೋಣ. ಅಚೀವ್ಮೆಂಟ್ಸ್ ಆಫ್ UNO ಇಂದ ಕ್ವೆಶನ್ಸ್ ಹೆಂಗೆ ಕೇಳ್ಬೋದು ನಿಮಗೆ? ಅಚೀವ್ಮೆಂಟ್ಸ್ ಅಲ್ಲಿ 3 ರೀತಿಯಾದ ಅಚೀವ್ಮೆಂಟ್ಸ್ ಇದೆ. ಅದ್ರಲ್ಲಿ ಮೊದಲನೇ ರೀತಿ ಇರೋದು ಪೀಸ್ ಲವಿಂಗ್ ಆಪರೇಷನ್ಸ್. ಅದು ಹೆಂಗೆ ಒಂದು ಪೀಸ್ ಲವಿಂಗ್ ಆಪರೇಷನ್ಸ್ ನ ಪ್ರಮೋಟ್ ಮಾಡ್ತಿದೆ ಅನ್ನೋದು ಒಂದು ಆಗಿರುತ್ತೆ. ಸೊ ಇದೇನ್ ಮಾಡುತ್ತೆ? ಯಾವುದೇ ರೀತಿಯಾದ ಸೀಸ್ ಫೈರ್ಸ್ ನ ಸೂಪರ್ವೈಸ್ ಮಾಡುತ್ತೆ ಆರ್ ಮಿಲಿಟರಿ ಫೋರ್ಸಸ್ ನ. ಅರ್ಥ ಆಯ್ತಾ ಮಕ್ಕಳೇ? ಸೊ ಯಾವುದೇ ರೀತಿಯಾದ ಒಂದು ಪೊಲಿಟಿಕಲ್ ಒಂದು ಗೊಂದಲಗಳು ಬಂದ್ರೆ, ಡಿಸ್ಪ್ಯೂಟ್ಸ್ ಬಂದ್ರೆ ಇದು ಅದ್ರ ಜೊತೆ ಡೀಲ್ ಮಾಡುತ್ತೆ. ಅಂಡ್ ನಾನು ಡಿಸಾರ್ಮಮೆಂಟ್ ಅಂತ ಹೇಳಿದ್ನಲ್ಲ, ಸೊ ಅದನ್ನ serious efforts for disarmament both conventional and nuclear have been made by UN. ಸೊ ಅದರ ಕಡೆಗೂ ಕೂಡ ಇವ್ರು ಜಾಸ್ತಿ ಒಂದು ಸ್ವಲ್ಪ ಕೆಲಸಗಳನ್ನ ಮಾಡಿದ್ದಾರೆ. ಆಯ್ತಾ? ಅಂಡ್ ಸೀರಿಯಸ್ ಎಫರ್ಟ್ಸ್ನ ಹಾಕಿದ್ದಾರೆ. ಇದು ಎಲ್ಲಿ ಮಾಡಿದ್ದಾರೆ? ಕನ್ವೆನ್ಷನಲ್ ಅಂದ್ರೆ ಮುಂಚೆ ಕಾಲದಲ್ಲಿ ಮಾಡ್ತಿರೋದು, ಮತ್ತೆ ನ್ಯೂಕ್ಲಿಯರ್ ಕೂಡ ಇದು ಅದರ ಕಡೆಗೆ ಇದನ್ನ ಸ್ಟಾಪ್ ಮಾಡೋದಕ್ಕೋಸ್ಕರ ಕೆಲಸ
ಮಾಡ್ತಾ ಇದ್ದಾರೆ ಆಯ್ತಾ. ಫಾಲ್ ಬ್ಯಾಕ್ ಅನ್ನೋದೇನಿದೆ ಇದಿಷ್ಟು ಮಾಡ್ತಾ ಇದ್ದಾರೆ ಕರೆಕ್ಟಾ. ನೀವು ಯಾವುದೇ ಒಂದು ಪ್ರಯತ್ನ ಮಾಡಿದ್ರೆ ಒಂದಿಷ್ಟು ಕಡಿಮೆ ಒಂದಿಷ್ಟು ಫೇಲ್ಯೂರ್ಸ್ ಕೂಡ ಆಗುತ್ತೆ, ಅಥವಾ ಫಾಲ್ ಬ್ಯಾಕ್ ಅಂದ್ರೆ ಅಷ್ಟು ಸಕ್ಸಸ್ಸು ಸಿಗಲ್ಲ. ಅದು ಯಾವುದು ಇದರ ಕೆಳಗೆ? ಇಟ್ಸ್ ಅಚೀವ್ಮೆಂಟ್ ಇಸ್ ರಾದರ್ ಆಫ್ ಅ ಮಿಕ್ಸ್ ನೇಚರ್ ಆಯ್ತಾ. ಈ ಒಂದು ಅಚೀವ್ಮೆಂಟ್ ಏನಿದೆ ಟು ಪ್ರಮೋಟ್ ಪೀಸ್ ಲವಿಂಗ್ ಆಪರೇಷನ್, ಅದು ಫುಲ್ ಸಕ್ಸಸ್ಫುಲ್ ಅಂತ ನಾವು ಹೇಳಕ್ಕಾಗಲ್ಲ. ಯಾಕೆ? ಡ್ಯೂ ಟು ಲ್ಯಾಕ್ ಆಫ್ ಯುನಾನಿಮಿಟಿ ಅಮಾಂಗ್ ದ ಪರ್ಮನೆಂಟ್ ಮೆಂಬರ್ಸ್ ಆಫ್ ದ ಸೆಕ್ಯೂರಿಟಿ ಕೌನ್ಸಿಲ್. ಇವಾಗ ಒಂದು ಕ್ವೆಶನ್ ಕೇಳಿದ್ರಲ್ಲ ಅವರು, ಯಾಕೆ ಇಂಡಿಯಾ ಪರ್ಮನೆಂಟ್ ಮೆಂಬರ್ ಅಲ್ಲ ಅದು ಇದು ಅಂತ. ಅದಕ್ಕೇನೆ ಆ ಒಂದು 5 ಜನ ಏನಿದ್ದಾರೆ ಅವರ ಒಂದು ಒಂದೇ ನಾರ್ಮಲ್ ಆಗಿ ಒಂದು ಡಿಸಿಷನ್ಗೆ ಬರ್ದೇ ಇರೋ ಕಾರಣ ಸಾಕಷ್ಟು ಒಂದು ಡಿಸಿಷನ್ಸ್ ಮೇಲೆ ಇಂಪ್ಯಾಕ್ಟ್ ನ ಬಿದ್ದಿದೆ ಆಯ್ತಾ. ಆಸ್ ವೆಲ್ ಆಸ್ ಅದರ್ ಕಾಂಪ್ಲೆಕ್ಸ್ ವರ್ಲ್ಡ್ ಸಿಚುಯೇಷನ್. ಸೊ ಈ ಒಂದು ಏನಿದೆ ಅದು ವರ್ಲ್ಡ್ ಸಿಚುಯೇಷನ್ಸ್ನು ಇಂಪ್ಯಾಕ್ಟ್ ಮಾಡಿದೆ. ಮುಂದೆ ನೋಡೋಣ. ಸೊ ಇಲ್ಲಿ ನಾನು ಇವಾಗ ಹೇಳ್ತೀನಿ ನಿಮಗೆ ವಾಟ್ ಈಸ್ ದಿ ಅಚೀವ್ಮೆಂಟ್ ಆಫ್ UNO ಆಸ್ ಅ ಪೀಸ್ ಲವಿಂಗ್ ಆಪರೇಷನ್ ಅಂತ. ಆ ಥರ ಕ್ವಶನ್ಸ್ ಕೂಡ ಕೇಳ್ಬೋದು, ಕೇಳಿದಾರೋ ಇಲ್ವೋ ಅದು ಬೇರೆ ವಿಷಯ. ನಾನು ಹೇಳ್ದಂಗೆ ಪೂರ್ತಿ ಚಾಪ್ಟರ್ ಇಂಪಾರ್ಟೆಂಟ್ ಮಕ್ಕಳೇ ಆಯ್ತಾ. ಸೊ ಎಕನಾಮಿಕ್ ಆ್ಯಂಡ್ ಫಿನಾನ್ಷಿಯಲ್ ಅಚೀವ್ಮೆಂಟ್ಸ್ ಆಫ್ UNO ಅಂತ ಕೊಟ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಅಂತ ಕೂಡ ಕೊಡ್ಬೋದು. ವೈ ಅಂತ ಕೊಡಲ್ಲ, ವೈ ಅಂತ ಏನೂ ಇಲ್ಲ, ಎಕ್ಸ್ಪ್ಲೇನ್ ಅಂತ ಕೊಡ್ಬೋದು ಆಯ್ತಾ. ಸೊ ಇದರಲ್ಲಿ ಏನಿದೆ ಮಕ್ಕಳೇ, ಸೊ ಇಟ್ ಅಕಾಂಪ್ಲಿಷ್ ಅಂಡರ್ ದ ಸೂಪರ್ವಿಷನ್ ಆಫ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್. ಎಕನಾಮಿಕ್ ಅಂಡ್ ಫಿನಾನ್ಷಿಯಲ್ ಬಂದಿದ ತಕ್ಷಣ ನಮ್ಮ ಆರ್ಗನ್ ತಲೆಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಅದರ ಕೆಳಗೆ ಯಾವುದು ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ನ ಕೆಳಗೆ GATTC, UNDP, IMF, IBRD ಅಂತ 4 ಏನಿದೆ ಅದನ್ನ ಕೊಟ್ಟಿದ್ದಾರೆ. ಓಕೆನಾ ಮಕ್ಕಳೇ. ಸೊ ನಾನು 1 ನಿಮಿಷ ಇನ್ನೊಂದು ಅಚೀವ್ಮೆಂಟ್ನ ಕೂಡ ಮುಗಿಸಿ ಸ್ಕ್ರೀನ್ಶಾಟ್ಗೆ ಸ್ಟಾಪ್ ಮಾಡ್ತೀನಿ ಆಯ್ತಾ. ನಾನು ಪಾಸ್ ಕೊಡ್ತೀನಿ ಮಕ್ಕಳೇ, ನೀವು ಕೇಳಿದ್ದೀರಾ ಅಂದರೆ 100% ಕೊಡ್ತೀವಿ. ಬಟ್ ಇದರ ಕೆಳಗೆ ಈ 4 ಏನಿದೆ ಅದನ್ನ ಕೂಡ ನೀವು ಮೆನ್ಷನ್ ಮಾಡಬೇಕಾಗತ್ತೆ. 4 ಜ್ಞಾಪಕ ಇಟ್ಕೊಳ್ಳಿ. GATTC ಅಂದರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ಸ್ ಆ್ಯಂಡ್ ಟ್ರೇಡ್. ಒಂದು ರೀತಿಯಾದ ಟ್ರೇಡ್ ಆಗಿರಲಿ, ಟ್ಯಾರಿಫ್ ಆಗಿರಲಿ, ಅದ್ರ ಮೇಲೆ ಜನರಲ್ ಆಗಿ ಒಂದು ಅಗ್ರಿಮೆಂಟ್ಗೆ ರೀಚ್ ಆಗಿರೋದು. UNDP ಅಂದರೆ UN ಅಂದಿದ ತಕ್ಷಣ ಏನು, ಯುನೈಟೆಡ್ ನೇಷನ್ಸ್. ಆಮೇಲೆ ಡೆವಲಪ್ಮೆಂಟ್, D ಅಂದರೆ ಡೆವಲಪ್ಮೆಂಟು ಪ್ರೋಗ್ರಾಮ್ ಆಯ್ತಾ. ಸೊ UN ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದರೆ ದ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮು. IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು, ಅದನ್ನು ಮುಂದೆ ಓದ್ತೀವಿ ಕೂಡ. ಆಮೇಲೆ IBRD ಅಂದರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಯ್ತಾ. ಇದು 4 ಏನಿದೆ ಅದು ಮುಖ್ಯ, ಜ್ಞಾಪಕ ಇಟ್ಕೊಳ್ಳಿ. ನಮಗೆ ಎಕನಾಮಿಕ್ ಆ್ಯಂಡ್ ಫಿನಾನ್ಷಿಯಲ್ ಅಚೀವ್ಮೆಂಟ್ ಅಂತ ಕೇಳಿದ್ರೆ ಇದನ್ನು ಬರೆಯೋದು ತುಂಬ ಮುಖ್ಯ ಆಗುತ್ತೆ. ಇನ್ನೊಂದು ಅಚೀವ್ಮೆಂಟ್ ಏನು, ಸೋಷಿಯಲ್ ಅಚೀವ್ಮೆಂಟ್ಸ್ ಕೂಡ ಇದೆ. ನಮ್ಮ ಸೋಷಿಯಲ್ ಅಚೀವ್ಮೆಂಟ್ಸಲ್ಲಿ ನಮ್ಮ WHO ಬರುತ್ತೆ, ಯುನೆಸ್ಕೋ, UNICEF ಇದೆಲ್ಲ ಬರುತ್ತೆ ನಮ್ಮ ಒಂದು ಸೋಷಿಯಲ್ ಅಚೀವ್ಮೆಂಟ್ಸಲ್ಲಿ. ಸೊ ಇದೆಲ್ಲ ಯಾಕೆ ಸೋಷಿಯಲ್ ಅಚೀವ್ಮೆಂಟ್ಸ್ ಕೆಳಗೆ ಬರೋದು? ಬಿಕಾಸ್ ಇವರೆಲ್ಲ ಯಾವ್ದ್ರ ಕಡೆಗೆ ಕೆಲಸ ಮಾಡ್ತಾರೆ? ಎಜುಕೇಷನ್ ಕಡೆಗೆ, ಹೆಲ್ತ್ ಕಡೆಗೆ, ಚೈಲ್ಡ್ ವೆಲ್ಫೇರ್ ಕಡೆಗೆ, ಇದಕ್ಕೆಲ್ಲ ಕೆಲಸ ಮಾಡೋದ್ರಿಂದ ಇದೆಲ್ಲ ನಮ್ಮ ಸೋಷಿಯಲ್ ಅಚೀವ್ಮೆಂಟ್ಸ್ ಕೆಳಗೆ ಬರುತ್ತೆ. ಇದರೆಲ್ಲದ ಬಗ್ಗೆ ನಾವು ಮುಂದೆ ಓದ್ತೀವಿ ಕೂಡ, ಅದಕ್ಕೆ ನಾನು ಇವಾಗ ಸ್ಪೆಸಿಫೈ ಮಾಡಲ್ಲ ಆಯ್ತಾ. ಸೊ ಇವಾಗ ಒಂದು ಅಪಾರ್ಥೈಡ್ ಪ್ರಿನ್ಸಿಪಲ್ನ ಇರಾಡಿಕೇಟ್ ಮಾಡೋದಿಕ್ಕೆ ಅರ್ಥ ಆಯ್ತಾ. ಇದು ಯಾವುದು ಇದನ್ನ ಪಾಸ್ ಮಾಡೋದು ಅಂತ ಕೇಳ್ಬೋದು. ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಆಯ್ತಾ. ಅದನ್ನ ಅಪಾರ್ಥೈಡ್ ಪ್ರಿನ್ಸಿಪಲ್ಗೆ ಟೈ ಅಪ್ ಮಾಡ್ಕೊಳ್ಳಿ. ಸೊ ಅದ್ರ ಬಗ್ಗೆ ಕ್ವೆಶನ್ ಕೇಳಿದ್ರೆ ಇದೇ ಆನ್ಸರು, ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಇದಾಗಿದ್ದ ವರ್ಷ ಯಾವುದು? 1948. ಅದು ಕೂಡ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ 1 ವರ್ಷದ ನಂತರ ಇದು. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ, ಬಹಳ ಮುಖ್ಯ. ಓಕೆನಾ ಮಕ್ಕಳೇ. ಇವಾಗ ಸ್ಕ್ರೀನ್ಶಾಟ್ ಪಾಸ್ ಮಾಡ್ತೀನಿ, ಸ್ಕ್ರೀನ್ಶಾಟ್ ತಗೊಳ್ಳಿ, ನಾನು ವಾಪಸ್ ಬರ್ತೀನಿ. ಸೊ ಸ್ಕ್ರೀನ್ಶಾಟ್ ತಗೊಂಡಿದ್ರ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದ ಕ್ವೆಶನ್ಸ್ ಬರ್ಬೋದು. ನಡೀರಿ ಇವಾಗ ಮುಂದೆ ನೋಡೋಣ ಮಕ್ಕಳೇ. ಏಜೆನ್ಸೀಸ್, ನಾನು ಇವಾಗ ಒಂದೊಂದು ಏಜೆನ್ಸೀಸ್ ಓದಿ ಏನು ಅಂತ ತಿರ್ಗಾ ಎಕ್ಸ್ಪ್ಲೇನ್ ಮಾಡಲ್ಲ. ಏಜೆನ್ಸೀಸ್ ಏನಿದೆ ನಮ್ಮ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನು, FAO ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಅಂತ ಬರುತ್ತೆ. ಸೊ ಇದರ ಒಂದು ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಕೂಡ ಅದ್ರ ಜೊತೆಗೆ ರಿಲೇಟೆಡ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ನೀವೇನೇನು ಜ್ಞಾಪಕ ಇಟ್ಕೊಬೇಕು? ಹೆಡ್ ಕ್ವಾರ್ಟರ್ಸ್ ಅಲ್ಲಿ, ಇಯರ್ಸ್ ಅಲ್ಲಿ, ಮತ್ತೆ ಅಜೆಂಡಾ ಮತ್ತೆ ಆಬ್ಜೆಕ್ಟಿವ್ಸ್ ಏನು ಅಂತ. ಸೊ ನಾವು
ಒಂದು FAO ಅಂತ ಅಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್. ನೀವು ಅದರ ಬರೀ FAO ಅಂತ ಜ್ಞಾಪಿಸ್ಕೊಂಡ್ರೆ ಸಾಕಿಲ್ಲ, ಅದರ ಫುಲ್ ಫಾರ್ಮ್ ಕೂಡ ಜ್ಞಾಪಿಸ್ಕೊಳ್ಳೋದು ತುಂಬ ತುಂಬ ಮುಖ್ಯ. ಸೊ ಅದು ಹೆಡ್ ಕ್ವಾರ್ಟರ್ಸ್ ರೋಮಲ್ಲಿ 1945 ಎಸ್ಟಾಬ್ಲಿಷ್ ಆಗಿತ್ತು. ಇದರ ಮೇನ್ ಆಬ್ಜೆಕ್ಟಿವ್ ಅಥವಾ ಏನು ಕೆಲಸ ಮಾಡುತ್ತೆ, ಇದು ಯಾವ್ದ್ರ ಕಡೆಗೆ ಇದರ ಒಂದು ಗುರಿ ಇದೆ ಅಂದರೆ ಅಗ್ರಿಕಲ್ಚರು, ನ್ಯೂಟ್ರಿಷಿಯಸ್ ಫುಡ್ ಪ್ರೊವೈಡ್ ಮಾಡೋದು, ಹಂಗರು ಮತ್ತು ರೂರಲ್ ಪೀಪಲ್ನ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಬರುತ್ತೆ ನಮ್ಮ IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು. ಇದು ವಾಷಿಂಗ್ಟನಲ್ಲಿದೆ. 1945 ಎಸ್ಟಾಬ್ಲಿಷ್ ಆಗಿದ್ದು. ಎಲ್ಲ ಆ್ಯಕ್ಚುಲಿ ಅದೇ ಟೈಮಲ್ಲಿ ಆಗಿರೋದು ಮಕ್ಕಳೇ. ಸೊ ಗುಂಪು ಮಾಡ್ಕೊಂಡು ನೀವು ಕಲ್ತ್ಕೊಳ್ಳಿ, ಜ್ಞಾಪಕ ಇರುತ್ತೆ. ಇವರ ಕೆಲಸ ಗ್ಲೋಬಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮಕ್ಕಳೇ ಇವರು. ಸೊ ಇದು ಪ್ರಮೋಟ್ಸ್ ವರ್ಲ್ಡ್ ಟ್ರೇಡು, ಆಮೇಲೆ ಎಕನಾಮಿಕ್ ಸ್ಟೆಬಿಲಿಟಿ, ಸಾಲ್ವಿಂಗ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಪ್ರಾಬ್ಲಮ್ಸು. ಆಯಿತಾ ಮಕ್ಕಳೇ? ನೆಕ್ಸ್ಟು ಯುನೆಸ್ಕೋ ಏನಿದೆ ಅದು ದ ಯುನೈಟೆಡ್ ನೇಷನ್ಸ್ ಎಜುಕೇಷನ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಸೊ ಇಲ್ಲೇ ಇದೆ ನೋಡಿ, ಎಜುಕೇಷನ್, ಸೈಂಟಿಫಿಕ್, ಕಲ್ಚರಲ್. ಸೊ ಇದರ ಜೊತೆಗೆ ಇದು ರಿಲೇಟೆಡೇ ಅವ್ರು ಮಾಡುವಂತಹ ಕೆಲಸ ಕೂಡ. ಪ್ಯಾರಿಸಲ್ಲಿ 1946 ಎಸ್ಟಾಬ್ಲಿಷ್ ಆಗಿದ್ದು, ಹೆಡ್ ಕ್ವಾರ್ಟರ್ಸ್ ಪ್ಯಾರಿಸಲ್ಲಿ. ಓಕೆನಾ ಮಕ್ಕಳೇ? ಸೊ ಇವರ ಏನಿದೆ ಎಲ್ಲ ಒಂದು ಪ್ರಮೋಷನ್ ಆಫ್ ಸೈನ್ಸ್ ಇದೆ, ಎಜುಕೇಷನ್ ಇದೆ, ಕಲ್ಚರ್ ಇದೆ, ಟೆಕ್ನಾಲಜಿಕಲ್ ಎಜುಕೇಷನ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆಮೇಲೆ ಕ್ರಿಯೇಟಿವ್, ಮೆಂಟಲ್, ಫಿಸಿಕಲ್ ಆ್ಯಂಡ್ ಎನ್ವೈರ್ಮೆಂಟಲ್ ಸ್ಟಡೀಸ್ ಕಡೆಗೂ ಕೂಡ ಇವರು ಗಮನವನ್ನು ಕೊಡ್ತಾರೆ. ಯುನಿಸೆಫ್ ಏನಿದೆ ಇದು ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡು. ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್ ಜ್ಞಾಪಕ ಇಟ್ಕೊಳ್ಳಿ, ಅದರಿಂದ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಸೊ ಇವರು ಅವರ ಏಮೇನು ಮಕ್ಕಳನ್ನ ನೋಡ್ಕೊಳ್ಳೋದು, ಮಕ್ಕಳಿಗೆ ಡೈರೆಕ್ಟ್ ಆಗಿರುವಂಥ ಇವರು ಪ್ರೋಗ್ರಾಮ್ಸ್ನ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಎಲ್ಲ ರೀತಿಯಾದ ಚೇಂಜಸ್ಗಳು ಬಂದಿದೆ. 1946 ಎಸ್ಟಾಬ್ಲಿಷ್ ಮಾಡಿದ್ರು. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲ, ಸೊ ಅದು ನಿಮಗೆ ಕೇಳೋದು ಇಲ್ಲ ಕೂಡ. ಆಯಿತಾ? ಆಮೇಲೆ IBRD ಏನಿದೆ, ಇಂಟರ್ನ್ಯಾಷನಲ್ ಬ್ಯಾಂಕ್ ಆಫ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್. ಆಯಿತಾ? ರೀಕನ್ಸ್ಟ್ರಕ್ಷನ್ ಮತ್ತು ಡೆವಲಪ್ಮೆಂಟು. ಸೊ ಇವ್ರೇನು ಮಾಡ್ತಾರೆ, ಒಂದು ರೀತಿಯಾದ ಲೋನ್ಸ್ನ ಕೊಡ್ತಾರೆ. ಲೋನ್ಸ್ ಕೊಟ್ಬಿಟ್ಟು ವರ್ಲ್ಡ್ ಟ್ರೇಡ್ನ ಪ್ರಮೋಟ್ ಮಾಡ್ತಾರೆ. ಇವರ ಹೆಡ್ ಕ್ವಾರ್ಟರ್ಸ್ ವಾಷಿಂಗ್ಟನಲ್ಲಿದೆ. 1947 ಎಸ್ಟಾಬ್ಲಿಷ್ ಆಗಿರೋದು. ಅರ್ಥ ಆಯ್ತಾ ಮಕ್ಕಳೇ? ಸೊ ಯಾವುದೇ ರೀತಿಯಾದ ಬ್ಯಾಲೆನ್ಸ್ ಪೇಮೆಂಟ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಇವರೇ ಮಾಡೋದು. ಆ್ಯಂಡ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಕೂಡ ನೀಡ್ತಾರೆ. ಸೊ ನೀವು ಹೆಸರು ಫುಲ್ ಫಾರ್ಮ್ನ ತಿಳ್ಕೊಂಡ್ರೆ ನಿಮ್ಗೆ ಅದರದ್ದು ಏಮ್ಸು, ಆಬ್ಜೆಕ್ಟಿವ್ಸ್ ಎಲ್ಲ ತಲೆಯಲ್ಲಿ ಬರುತ್ತೆ. ಆಮೇಲೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಮತ್ತು ಯಾವ ಇಯರಲ್ಲಿ ಎಸ್ಟಾಬ್ಲಿಷ್ ಆಗಿರೋದು ಅಂತ ಕೂಡ ಇಂಪಾರ್ಟೆಂಟು. ಅದ್ರ ಮೇಲೂ ಕ್ವೆಶನ್ಸು ಬರ್ಬೋದು. ಆಯಿತಾ ಮಕ್ಕಳೇ? ನೆಕ್ಸ್ಟ್ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಇದು ಕೋವಿಡ್ ಟೈಮಲ್ಲಿ ಸುಮಾರು ಸತಿ ನಾವು ನ್ಯೂಸಲ್ಲಿ ಕೂಡ ನೋಡ್ತಿದ್ವಿ. ಇದು ಮತ್ತೆ ILO ಏನಿದೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಎರಡು ಹೆಡ್ ಕ್ವಾರ್ಟರ್ಸು ಜಿನೀವಾಲಿದೆ, ಸ್ವಿಟ್ಜರ್ಲ್ಯಾಂಡಲ್ಲಿ. ಆ್ಯಂಡ್ WHO ಎಸ್ಟಾಬ್ಲಿಷ್ ಆಗಿದ್ದು 1948. ಆಯಿತಾ ಮಕ್ಕಳೇ? ಸೊ ನೆಕ್ಸ್ಟು ಅಜೆಂಡಾ ಏನಪ್ಪ WHO ಆಯಿತಾ? ಸೊ ಇದಕ್ಕೋಸ್ಕರ ನಾನು ಸ್ಕ್ರೀನ್ಶಾಟ್ ಕೇಳಿದ್ದೀರಾ. ನಾನು ಒಂದು ಹೇಳ್ತೀನಿ ಮಕ್ಕಳೇ, ನೀವೆಲ್ಲ ಸ್ಕ್ರೀನ್ಶಾಟ್ ಕೇಳ್ಬೋದು, ಬಟ್ ಇದ್ರ ಜೊತೆ ನಾವು ಒಂದು ಡಾಕ್ಯುಮೆಂಟ್ ಕೂಡ ಹಾಕಿದ್ದೀವಿ. ಆ ಡಾಕ್ಯುಮೆಂಟಲ್ಲಿ ಎಲ್ಲ PPT ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಗಡ್ಬಡಿಲಿ ಸ್ಕ್ರೀನ್ಶಾಟ್ ತೊಗೊಬೇಕು ಮ್ಯಾಮ್ ಅಂತ ಅಂದ್ಕೊಂಬೇಡಿ. ಇವಾಗ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಕಾನ್ಸಂಟ್ರೇಟ್ ಮಾಡಿ, ಆಮೇಲೆ ಆ ಡಾಕ್ಯುಮೆಂಟ್ ನಿಮಗೆ ಅಟ್ಯಾಚ್ ಆಗಿರೋದ್ರಿಂದ ನಿಮ್ಗೆ ಅದು ಸಿಕ್ಕೇ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಇದ್ರ ಜೊತೆಗೆ ಮಕ್ಕಳೇ ಏನಕ್ಕೆ ಏಮ್ ಮಾಡುತ್ತೆ ನಮ್ಮ WHO, ಯಾವುದೇ ರೀತಿಯಾದ ಎಪಿಡೆಮಿಕ್ಕು, ಪ್ಯಾಂಡಮಿಕ್ಕು ಅದ್ರ ಮೇಲೆ ಕೆಲಸ ಮಾಡುತ್ತೆ. ನಮ್ಮ ಒಂದು ಎನ್ವೈರ್ಮೆಂಟ್ನ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೂ ಹಂಗರ್, ಮಾಲ್ ನ್ಯೂಟ್ರಿಷನ್ ಬಗ್ಗೆ ಕೂಡ ಇದು ನೋಡ್ಕೊಳ್ಳುತ್ತೆ. ಸೊ ಇದೆಲ್ಲ ನಮ್ಮ ಹೆಲ್ತ್ ಕಡೆಗೆ ಬರುತ್ತಲ್ವಾ, ಅದಕ್ಕೆ WHO ಇದನ್ನು ಮಾಡೋದು. ಹೆಲ್ತ್, ಇದರ ಕೀವರ್ಡು ಹೆಲ್ತ್. ನೆಕ್ಸ್ಟ್ ಒನ್ನು ILO, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಅಲ್ಲಿ ಕೀವರ್ಡ್ ಏನು? ಲೇಬರ್. ಲೇಬರ್ ಅಂದರೆ ಏನು ಮಕ್ಕಳೇ? ಸೊ ಇವ್ರು ಯಾವುದೇ ರೀತಿಯಾದ ವರ್ಕಿಂಗ್ ಕ್ಲಾಸ್ ಅವ್ರಿಗೆ ಒಂದು ರೀತಿಯಾದ ವೆಲ್ಫೇರು, ಅವ್ರದ್ದೇನಾದರೂ ಇಶ್ಯೂಸ್ ಇದ್ದರೆ ಅವರ ಅಭಿವೃದ್ಧಿ ಕಡೆಗೆ ಇವರು ಕೆಲಸ ಮಾಡ್ತಾರೆ. ಆಯಿತಾ? ಆ್ಯಂಡ್ ಮೆಟರ್ನಿಟಿ ಬೆನಿಫಿಟ್ಸ್ನ ಕೂಡ ಇವರು ನೋಡ್ಕೊತಾರೆ. ಮುಂದೆ ಹೋಗ್ತಾ ಇದ್ರೆ UNCTAD ಬರುತ್ತೆ, ದ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್. ಆಯಿತಾ? ಸೊ ಇದು ಟ್ರೇಡು ಮತ್ತು ಡೆವಲಪ್ಮೆಂಟು ಕೀವರ್ಡ್. ಆಯಿತಾ? ನಾನು ಹೇಳ್ದಂಗೆ ಕೀವರ್ಡ್ ಜ್ಞಾಪಕ ಇಟ್ಕೊಳ್ಳಿ, ಆನ್ಸರ್ ಅದಾಗೆ ಅದು ಬಂದ್ಬಿಡುತ್ತೆ. ಸೊ ಇವ್ರೇನು ಮಾಡ್ತಾರೆ, ಗ್ಲೋಬಲ್ ಟ್ರೇಡ್ ಕಾಮರ್ಸ್ನ ಪ್ರಮೋಟ್ ಮಾಡ್ತಾರೆ. ಆ್ಯಂಡ್ ಯಾವುದೇ ರೀತಿಯಾದ ಒಂದು ಸ್ಮೂತ್ ಇಂಟರ್ನ್ಯಾಷನಲ್ ಟ್ರೇಡ್ನ ಪ್ರಮೋಟ್ ಮಾಡ್ತಾರೆ, ಮತ್ತು ಸ್ಟ್ರೈವ್ ಮಾಡ್ತಾರೆ, ಸ್ಮೂತಾಗಿರಬೇಕು ಅದ್ರ ಕಡೆಗೆ ಕೆಲಸ ಮಾಡ್ತಾರೆ. ಆಯಿತಾ? ಆಮೇಲೆ ಯಾವುದೇ ರೀತಿಯಾದ ಪಾಲಿಸಿ ಬ್ಯಾರಿಯರ್ಸ್ ಬರೋದ್ರಿಂದ ನೋಡ್ಕೊಳ್ತಾರೆ. ಆಮೇಲೆ ಎಕನಾಮಿಕ್ ಪ್ರೋಗ್ರೆಸ್ ಕಡೆಗೆ ಏಮ್ ಮಾಡ್ತಾರೆ. ಆಯಿತಾ? ಅಲ್ಲೇ ಇದೆ ನೋಡಿ, ಟ್ರೇಡ್ ಮತ್ತು ಡೆವಲಪ್ಮೆಂಟ್. ಆಯಿತಾ? ಬರೀ ಅದನ್ನು ನೋಡ್ಕೊಳ್ಳಲ್ಲ, ಅದನ್ನು ಹೇಗೆ ನಾವು ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ನೋಡ್ಕೊತಾರೆ. ಮುಂದೆ ಬರುತ್ತೆ ಮಕ್ಕಳೇ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. 1995 ಎಸ್ಟಾಬ್ಲಿಷ್ ಆಗಿದ್ದು. ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಕಾಮರ್ಸ್ನ ಇವ್ರು ನೋಡ್ಕೊತಾರೆ. ಇದೇನಿದೆ ಥರ್ಡ್ ಎಕನಾಮಿಕ್ ಪಿಲ್ಲರ್ ಅಂತ ಕೂಡ ಹೇಳ್ತಾರೆ, ಯಾವ್ದ್ರದ್ದು? ಆಫ್ ವರ್ಲ್ಡ್ ಟ್ರೇಡ್ ಆ್ಯಂಡ್ ಕಾಮರ್ಸ್. ಸೊ ಇದು ನಾವು ಏನು ತಲೆಯಲ್ಲಿ ಇಟ್ಕೊಬೇಕು, ವಿಚ್ ಇಸ್ ದ ಥರ್ಡ್ ಎಕನಾಮಿಕ್ ಪಿಲ್ಲರ್ ಅಂತ ಕೇಳಿದ್ರೆ ಇದು ಆನ್ಸರ್.
ಆಯ್ತಾ. ಸೊ ಇದನ್ನ ನಾ ಹೇಳ್ದಂಗೆ 1 2 3 4 ಮಾರ್ಕ್ಸ್ಗೂ ಕೇಳ್ಬೋದು. ಸೊ ಖಂಡಿತ ಎಲ್ಲ ಇಂಪಾರ್ಟೆಂಟ್. ಓಕೆ, ಅದನ್ನ ನೋಡ್ಕೊಳ್ಳಿ. ಆ್ಯಂಡ್ ಇದು ಥರ್ಡ್ ಪಿಲ್ಲರ್ ಯಾವ್ದ್ರ ಜೊತೆ? IMF ಮತ್ತೆ IBRD ಜೊತೆಗೆ. ಆಯ್ತಾ, ನಡೀರಿ ಇವಾಗ ಮುಂದೆ ನೋಡೋಣ. ರೀಜನಲ್ ಕೋಆಪರೇಷನ್ಸ್ಗೆ ಬಂದಿದ್ದೀವಿ ಇವಾಗ. ರೀಜನಲ್ ಕೋಆಪರೇಷನ್ಸ್ ಏನೇನು ಮಕ್ಕಳೇ? ಸೊ ಇದೆಲ್ಲ ಏನಿದೆ ಅದು ಮೇನ್ ಆರ್ಗನೈಸೇಷನ್ಸು. ಮೊದಲನೇದಾಗಿ ಕಾಮನ್ವೆಲ್ತ್ ಆಫ್ ನೇಷನ್ಸು, ಹೆಡ್ ಕ್ವಾರ್ಟರ್ಸ್ ಇರೋದು ಲಂಡನ್ನು, ಬ್ರಿಟನ್ನಲ್ಲಿ. ನೆಕ್ಸ್ಟು ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಸೊ ಸೌತ್ ಏಷ್ಯನ್ ಕಂಟ್ರೀಸ್ ಎಲ್ಲ ಏನಿದೆ ಅದು ಇದರ ಭಾಗವಾಗಿದೆ. ಸೊ ಇದಕ್ಕೆ ಸಾರ್ಕ್ ಅಂತ ಕರೀತಾರೆ. ಕಾಠ್ಮಂಡೂಲಿದೆ ಇದು, ನೇಪಾಳಲ್ಲಿ ಹೆಡ್ ಕ್ವಾರ್ಟರ್ಸು. ಆಮೇಲೆ ಯುರೋಪಿಯನ್ ಯೂನಿಯನ್ ಏನಿದೆ ಅದು ಯುರೋಪಿಯನ್ ಯೂನಿಯನ್, ಯೂನಿಯನ್ ಆಫ್ ಯುರೋಪಿಯನ್ ಕಂಟ್ರೀಸ್, ಅದೆಲ್ಲ ನಿಮ್ಗೆ ಗೊತ್ತಾಗತ್ತಲ್ವಾ. ಸೊ ಇದೇನಿದೆ ಇದು ಕೂಡ ಒಂದಿದೆ. ಆಮೇಲೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್, ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ದೇ ಒಂದು ಅಸೋಸಿಯೇಷನ್ ಇದೆ, ಅದು ಕೂಡ ನಿಮಗೆ ಇಂಪಾರ್ಟೆಂಟು. ಆಮೇಲೆ ದಿ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ, ಆಯ್ತಾ. ಸೊ ಇದು 5 ಏನಿದೆ ಅದು ಕೂಡ ಇಂಪಾರ್ಟೆಂಟ್. ಆ್ಯಂಡ್ ಈ ಒಂದು ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿದು ಮೇನ್ ಏಮ್ ಏನಂದರೆ ನಿಯೋ ಕೊಲೋನಿಯಲಿಸಮು ಮತ್ತು ಅದರ ಫಾರ್ಮ್ಸ್ ಅಗೇನ್ಸ್ಟು ಫೈಟ್ ಮಾಡೋದು. ಸೊ ನೀವು ಅನ್ಕೋಬೋದು ಮ್ಯಾಮ್ ಏನು ಮ್ಯಾಮ್ ಇಷ್ಟೇ 2 ನಿಮಿಷದಲ್ಲಿ ಇದನ್ನು ಹೇಳಿಬಿಟ್ರಿ ಅಂತ. ಇದ್ರ ಬಗ್ಗೆನೂ ಡೀಟೇಲ್ಸ್ ಕೇಳ್ಬೋದು. ನಾವು ಕಂಪ್ಲೀಟಾಗಿ ರೀಜನಲ್ ಕೋಆಪ್ರೇಷನ್ ಮೇಲೇ ಒಂದು ವಿಡಿಯೋ ಮಾಡಿದ್ದೀನಿ, ಅರ್ಥ ಆಯ್ತಾ. ನಾನು ತಿರ್ಗಾ ಎಲ್ಲ ಇಲ್ಲಿ ಹೇಳಿದ್ರೆ ನೀವು ಹೋಗಿ ಆ ವಿಡಿಯೋ ನೋಡ್ತೀರಾ ಇಲ್ಲ ಅಲ್ವಾ. ಸೊ ಖಂಡಿತ ಹೋಗಿ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡಿ, ಅದರಿಂದ ನಿಮ್ಗೆ ಇದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಬರುತ್ತೆ. ಆ್ಯಂಡ್ ತುಂಬ ಸಿಂಪಲ್ ಆಗಿದೆ, ಹೆಸರಲ್ಲೇ ಇದೆ ಎಲ್ಲದಿದ್ದು ಯೂನಿಯನ್ ಇದು ಅಂತ. ಓಕೆನಾ ಮಕ್ಕಳೇ. ಸೊ ಇದು ರೀಜನಲ್ ಕೋಆಪ್ರೇಷನಿನ ಒಂದು ಇದು. 1 ನಿಮಿಷ ನೆಕ್ಸ್ಟು ಸ್ಲೈಡು ನಾವು ನೋಡೋಣ. ಯಾವುದಾದ್ರೂ ಒಂದು ಡೌಟ್ಸ್ ಇದ್ರೆ ನಿಮಗೆ ಖಂಡಿತ ಹಾಕಿ, ನಾನು ಅದನ್ನು ಅಡ್ರೆಸ್ ಮಾಡ್ತೀನಿ. ಬರೋ ಡೌಟ್ಸ್ ಎಲ್ಲ ಹಾಕಿರಿ, ನಾನು ಬಂದು ನಿಮಗೆ ಅಡ್ರೆಸ್ ಮಾಡ್ತೀನಿ. ಓಕೆನಾ ಮಕ್ಕಳೇ. ಹಾಂ, ಸೊ ಇಲ್ಲಿ ವೇದಾಂತ್ ಅವರು ಮತ್ತು ಪಂಡ್ರಿ ಅವರು ಒಂದು ಕ್ವೆಶನ್ನ ಕೇಳಿದ್ದಾರೆ. ಮ್ಯಾಮ್, ಯುನೆಸ್ಕೋನ ಕಾರ್ಯವೇನು, ಅದರ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಏನು? ನಾನು ಮೊದಲೇ ಹೇಳಿದೆ, ಯುನೆಸ್ಕೋ ಇನ್ನ ಕಾರ್ಯ ಪೀಸ್ನ ಮೇಂಟೈನ್ ಮಾಡೋದು ಮತ್ತು ವರ್ಲ್ಡ್ ಪ್ರೋಗ್ರೆಸ್ನ ತರೋದು, ಅರ್ಥ ಆಯ್ತಾ. ಸೊ ಇದೇನಿದೆ ಪೀಸು, ಸೆಕ್ಯೂರಿಟಿ, ವರ್ಲ್ಡ್ ಪ್ರೋಗ್ರೆಸ್ ಏನಿದೆ, ಎಕನಾಮಿಕ್ ಡೆವಲಪ್ಮೆಂಟ್ ಕೂಡ ಇದೆಲ್ಲ ಬರುತ್ತೆ ನಮ್ಮ ಯುನೆಸ್ಕೋಯಿಂದ. ಇದು ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಬೇಕು ಅಂದರೆ ಎಲ್ಲಿ ಹೋಗಬೇಕು? ನೀವೆಲ್ಲ ಬೇರೆಯವ್ರು ಕೂಡ ಹೇಳ್ಬೋದು, ಎಕ್ಸ್ಪ್ಲನೇಷನ್ ವಿಡಿಯೋ ನೋಡಿ ನಾವಲ್ಲಿ ಡೀಟೇಲ್ ಆಗಿ ಮಾಡಿದ್ದೀವಿ. ಖಂಡಿತ ನೀವು ಇವತ್ತು ಹೋಗಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವೇದಾಂತ್ ಅವರೇ, ಪಂಡ್ರಿ ಅವರೇ, ನಡೀರಿ ಇವಾಗ ಪ್ರೊಸೀಡ್ ಮಾಡೋಣ ನೆಕ್ಸ್ಟ್ ಚಾಪ್ಟರ್ಗೆ. ಸೊ ನೆಕ್ಸ್ಟು ತಿರ್ಗಾ ಸಾನಾ ಮ್ಯಾಮ್ ಅವ್ರು ಬರ್ತಾರೆ ಆ್ಯಂಡ್ ಬಂದ್ಬಿಟ್ಟು ಏನು ಹೇಳ್ಕೊಡ್ತಾರೆ ನಿಮಗೆ. ನೆಕ್ಸ್ಟ್ 2 ಹಿಸ್ಟ್ರಿ ಚಾಪ್ಟರ್ಸ್ ಇದೆಯಲ್ಲ ಅದನ್ನು ಅವ್ರು ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ಯಾವ್ದು ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಮತ್ತು ವರ್ಲ್ಡ್ ವಾರ್ ಆ್ಯಂಡ್ ಇಂಡಿಯಾಸ್ ರೋಲ್, ಆಯಿತಾ. ಸೊ ನಡೀರಿ ಇವಾಗ ಕ್ವಿಕ್ಕಾಗಿ ಸಾನಾ ಮ್ಯಾಮ್ ಬರ್ತಾರೆ. ಬಾಯ್ ಬಾಯ್. ನಾನು ಸ್ವಲ್ಪ ಹೊತ್ತಲ್ಲೇ ತಿರ್ಗಾ ಬಂದು ನಿಮಗೆ ಸೋಷಿಯಾಲಜಿ ಸ್ಟಾರ್ಟ್ ಮಾಡ್ತೀನಿ. ಎಸ್ ಮಕ್ಕಳೇ, ಸೊ ಪದ್ಮಶ್ರೀ ಮ್ಯಾಮ್ ಬಂದು ಸಕ್ಸಸ್ಫುಲ್ ಆಗಿ ಪೊಲಿಟಿಕಲ್ ಸೈನ್ಸ್ನ ಕಂಪ್ಲೀಟ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಸೊ ವರ್ಲ್ಡ್ ಆರ್ಗನೈಸೇಷನ್, ವರ್ಲ್ಡ್ ಚಾಲೆಂಜಸ್ ಇವಾಗ 2 ಮುಗ್ದಿದೆ. ಡೌಟ್ಸ್ ಎಲ್ಲಾನು ಕ್ಲಿಯರ್ ಮಾಡ್ಕೊಂಡಿದ್ದೀರಾ ಮ್ಯಾಮ್ನ ಕೇಳಿ. ಸೊ ವೆರಿ ಗುಡ್.
ಸೊ ಈಗ ನಾನು ಮಿಕ್ಕಿದ 2 ಹಿಸ್ಟ್ರಿ ಚಾಪ್ಟರ್ಸ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಆ್ಯಂಡ್ ವರ್ಲ್ಡ್ ವಾರ್ಸ್ ಆ್ಯಂಡ್ ಇಂಡಿಯಾಸ್ ರೋಲ್ನ ಕಂಟಿನ್ಯೂಸ್ ಆಗಿ ಕವರ್ ಮಾಡ್ತಾ ಹೋಗ್ತೀನಿ ಮಕ್ಕಳು. ಸೊ ಅಲ್ಲಿಗೆ ಹಿಸ್ಟ್ರಿ ಕೂಡ ಮುಗಿಯುತ್ತೆ ನಿಮಗೆ, ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್. ಸೊ ಇವಾಗ ನಾವು ಫ್ರೀಡಮ್ ಸ್ಟ್ರಗಲ್ ನೋಡಿದ್ವಿ. ಲಾಸ್ಟಿಗೆ ನಾನು ಏನು ಪಾಯಿಂಟ್ ಹೇಳಿದ್ದು, ಜಿನ್ನಾ ಅವ್ರದ್ದು ಪಾರ್ಟಿಷನ್ ಆಫ್ ಇಂಡಿಯಾ ಇದೆಲ್ಲ ನೋಡಿದ್ವಲ್ಲ. ಸೊ ನೆಕ್ಸ್ಟ್ ಆಗೋದೇ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್. ನಮಗೆ ಇಂಡಿಪೆಂಡೆನ್ಸ್ ಬಂದಾದಮೇಲೆ ಪಾರ್ಟಿಷನ್ ಆಯಿತು. ಸೊ ಆವಾಗ ಏನೇನೆಲ್ಲ ಕಷ್ಟ ಆಯಿತು, ಇಂಡಿಯಾನ ಮತ್ತೆ ಮರ್ಜ್ ಮಾಡೋದಕ್ಕೆ, ಎಲ್ಲ ಸ್ಟೇಟ್ಸ್ನ ಮರ್ಜ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಯಿತು. ಸೊ ಇದೆಲ್ಲ ಈ ಒಂದು ಚಾಪ್ಟ್ರಲ್ಲಿ ನಾವು ತಿಳಿತಾ ಹೋಗ್ತೀವಿ, ಆಯಿತಾ. ಸೊ ಕಾಮನ್ ಆಗಿ ಕೇಳೋವಂಥ ಕ್ವೆಶನ್, ದ ಫಸ್ಟ್ಸ್ ಆಫ್ ಇಂಡಿಯಾ ಏನಪ್ಪ ಅಂತಂದರೆ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರು, ಫಸ್ಟ್ ಪ್ರೆಸಿಡೆಂಟ್ ಯಾರು, ಆಮೇಲೆ ಫಸ್ಟ್ ಡ್ರಾಫ್ಟಿಂಗ್ ಕಮಿಟಿಗೆ ಚೇರ್ಮನ್ ಆದವ್ರು ಯಾರು. ಸೊ ಇದು ಫಸ್ಟ್ಸ್ ಆಫ್ ಇಂಡಿಯಾ. ಸೊ ಅದೇ ಒಂದು ಸ್ಲೈಡ್ ಮಾಡಿದ್ದೀವಿ ನಾವು. ಆ್ಯಂಡ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಬಗ್ಗೆ ಕೇಳ್ತಾರೆ. ಸೊ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರನ್ನ ಕರಿತೀವಿ. ಸೊ ಈ ಥರ ಕ್ವೆಶನ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಬಗ್ಗೆ ಬರುತ್ತೆ ನಿಮಗೆ, ಆಯಿತಾ. ಸೊ ಇದು 1 ಮಾರ್ಕ್ಗೆ. 2, 3, 4 ಮಾರ್ಕ್ಸಿಗೆ ಏನು ಕೇಳ್ಬೋದಪ್ಪ ಅಂತಂದರೆ ಪ್ರಾಬ್ಲಮ್ಸ್ ಆಫ್ಟರ್ ಪಾರ್ಟಿಷನ್ ಏನೋ ಆಯಿತು. ಸೊ ಇಂಡಿಯಾ ಪಾಕಿಸ್ತಾನ ಅನ್ನೋದಾಯಿತು, ಬಟ್ ಅದಾದಮೇಲೆ ಏನೇನೆಲ್ಲ ಪ್ರಾಬ್ಲಮ್ಸ್ ಆಯಿತು ಭಾರತದಲ್ಲಿ ಅನ್ನೋದನ್ನು ನೀವು ಬರೀತಾ ಹೋಗ್ಬೇಕಿಲ್ಲಿ. ಇಂಟಿಗ್ರೇಷನ್ ಆಫ್ ಪ್ರಾವಿನ್ಸಸ್ ನಾನು ಹೇಳ್ದೆ ಅಲ್ಲ. ಸೊ ಇಂಡಿಯಾದಲ್ಲೇ ಸ್ಟೇಟ್ಸ್ನೆಲ್ಲ ಮರ್ಜ್ ಮಾಡಿ ಕೆಲವೊಬ್ಬರೆಲ್ಲ ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ, ಕೆಲವೊಬ್ರು ನಾವು ಪಾಕಿಸ್ತಾನಕ್ಕೆ ಹೋಗ್ತೀವಿ ಅಂತ ಕೆಲವೊಬ್ರು. ಸೊ ಇವ್ರನ್ನೆಲ್ಲ ಒಪ್ಪಿಸಿ ಎಲ್ಲರನ್ನೂ ಇಂಡಿಯಾದಲ್ಲೇ ಉಳಿಸೋದಕ್ಕೆ ಎಲ್ಲ ತುಂಬ ಪ್ರಯತ್ನ ಪಟ್ಟರು ಅದು ಸರ್ದಾರ್ ವಲ್ಲಭಾಯ್ ಪಟೇಲ್. ಅದಕ್ಕೆ ಅವ್ರನ್ನ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆಯೋದು, ಓಕೆನಾ. ಸೊ ಅದು ನೋಡ್ತೀವಿ. ಆ್ಯಂಡ್ ಮರ್ಜರ್ ಟು ದ ಯೂನಿಯನ್ ಆಫ್ ಇಂಡಿಯಾ ಆ್ಯಂಡ್ ಲಿಂಗ್ವಿಸ್ಟಿಕ್ ರೀಆರ್ಗನೈಸೇಷನ್ ಆಫ್ ಸ್ಟೇಟ್ಸ್. ಲಿಂಗ್ವಿಸ್ಟಿಕ್ ಅಂತ ಅಂದರೆ ಲ್ಯಾಂಗ್ವೇಜ್ ಬೇಸ್. ಇವಾಗ ಕರ್ನಾಟಕ ಕನ್ನಡ, ಆಂಧ್ರ ಪ್ರದೇಶ್ ತೆಲುಗು, ತಮಿಳ್ನಾಡು ತಮಿಳ್. ಸೊ ಈ ಥರ ಆಯ್ತಾ. ಸೊ ಅದು ಲಿಂಗ್ವಿಸ್ಟಿಕ್ ಅಂದರೆ ಲ್ಯಾಂಗ್ವೇಜ್ ಪ್ರಕಾರ ಸ್ಟೇಟ್ಸ್ನ ಫಾರ್ಮ್ ಮಾಡ್ತಾ ಹೋದರು. ಸೊ ಅದೆಲ್ಲ ನೀವು ಈ ಒಂದು ಚಾಪ್ಟ್ರಲ್ಲಿ ಕಲಿತೀರಾ, ಓಕೆ. ಫಸ್ಟ್ ದ ಪ್ರಾಬ್ಲಮ್ಸ್ ಆಫ್ಟರ್ ಇಂಡಿಪೆಂಡೆನ್ಸ್. ಸೊ ಏನೇನು ಪ್ರಾಬ್ಲಮ್ ಆಯಿತು ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ ಕೂಡಲೇ ಏನಾಯ್ತಪ್ಪ ಅಂತಂದರೆ ಆ ಕಡೆಯಿಂದ ಈ ಕಡೆ ಬರ್ತಾಯಿದ್ರು ಜನ, ಈ ಕಡೆಯಿಂದ ಆ ಕಡೆ ಹೋಗ್ತಾಯಿದ್ರು, ಓಕೆನಾ. ಸೊ ಬೇಸಿಕಲಿ ಪಾಕಿಸ್ತಾನಲ್ಲಿ ಅವ್ರಿಗಿದ್ದು ಒಂದೇ ಧರ್ಮ ಇಸ್ಲಾಂ. ಸೊ ಅಲ್ಲಿ ಯಾರ್ಯಾರು ಉಳ್ಕೊಂಡಿದ್ರೋ ಸೊ ಅವರೆಲ್ಲ ವಾಪಸ್ ಈ ಕಡೆ ಬರಬೇಕಿತ್ತು. ಆ್ಯಂಡ್ ಇಲ್ಲಿ ಬಂದಾಗ ಶೆಲ್ಟರ್ಗೆ ಪ್ರಾಬ್ಲಮ್ ಆಯಿತು, ಫುಡಿಗೆ ಪ್ರಾಬ್ಲಮ್ ಆಯಿತು, ಮೆಡಿಕಲ್ ಸರ್ವಿಸಸ್ಗೆ ಪ್ರಾಬ್ಲಮ್ ಆಯಿತು. ಸೊ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿತ್ತು ಆ ಒಂದು ಟೈಮಲ್ಲಿ. ಸೊ ಅದೇ ಪ್ರಾಬ್ಲಮ್ಸ್ ಆಫ್ಟರ್ ಇಂಡಿಪೆಂಡೆನ್ಸ್. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಮಕ್ಕಳೇ, ಈಸಿಯಾಗಿ ಬರಿಬೋದು ನೀವು. ಸೊ ಇವಾಗ ಆಲ್ ಆಫ್ ಅ ಸಡನ್ ಚೇಂಜಸ್ ಆಗಿಬಿಟ್ಟಿದೆ, ಜನಸಂಖ್ಯೆ ಈ ಕಡೆ ಜಾಸ್ತಿ ಆಗಿಬಿಟ್ಟಿದೆ. ಸೊ ಈ ಕಡೆಯಿಂದ ಆ ಕಡೆ ಹೋಗೋರು, ಆ ಕಡೆಯಿಂದ ಈ ಕಡೆ ಬರೋರು ಜಾಸ್ತಿ ಜನ ಆಗಿದ್ದಾರೆ. ಸೊ ಇಷ್ಟು ಜನಕ್ಕೂ ನಾವೇನು ಮಾಡಬೇಕು ಇವಾಗ, ಶೆಲ್ಟರ್ ಕೊಡಬೇಕು, ಫುಡ್ ಕೊಡಬೇಕು, ಮೆಡಿಕಲ್ ಸರ್ವಿಸಸ್ ಕೊಡಬೇಕು, ಎಜುಕೇಷನ್ ಕೊಡಬೇಕು, ಬಟ್ಟೆ ಎಲ್ಲ ಕೊಡಬೇಕು. ಬಟ್ ಅದು ಎಲ್ಲ ಕೊಡೋದಕ್ಕೆ ಇವಾಗ ಗೌರ್ಮೆಂಟು ಇವಾಗ ತಾನೇ ಫಾರ್ಮ್ ಆಗಿದೆ, ಹೊಸ ಗೌರ್ಮೆಂಟು, ಅರ್ಥ ಆಗ್ತದೆ. ಸೊ ಇಂಥ ಒಂದು ಸಿಚುವೇಶನಲ್ಲಿ ಭಾರತ ಇದೆ ಇವಾಗ. ಸೊ ಏನೇನು ಪ್ರಾಬ್ಲಮ್ಸ್ ಬರುತ್ತೆ, ಪ್ರಾಬ್ಲಮ್ಸ್ ಆಫ್ ರೆಫ್ಯೂಜೀಸ್. ಸೊ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೋಗೋರು, ಅದು ಕಮ್ಯುನಲ್ ರೈಟ್ಸು, ಆಯಿತಾ. ಸೊ ಫಾರ್ಮೇಷನ್ ಆಫ್ ದಿ ಗವರ್ಮೆಂಟ್, ಬಿಕಾಸ್ ಆಗ್ತಾನೆ ಇನ್ನು ಹೊಸ ಇಂಡಿಯಾ ಸ್ಥಾಪನೆ ಆಗಿದೆ, ಆಯಿತಾ. ಆ್ಯಂಡ್ ಇಂಟಿಗ್ರೇಷನ್ ಆಫ್ ವೇರಿಯಸ್ ಪ್ರಾವಿನ್ಸಸ್. ಸೊ ನಿಮಗೆ ಗೊತ್ತು ಹಲವಾರು ಪ್ರಾವಿನ್ಸಸ್ ಇತ್ತು, ಅದು ಒಂದು 14 ಸ್ಟೇಟಾಗಿ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟರು ಅನ್ನೋದನ್ನು ನೀವು ನೋಡ್ಬೋದು, ಆಯಿತಾ. ಸೊ ಅದು ಒಂದು ಪ್ರಾಬ್ಲಮ್ ಆಗಿತ್ತು. ಫೇಲಿಯರ್ ಟು ಪ್ರೊಡ್ಯೂಸ್ ಫುಡ್, ಅಷ್ಟು ಜನಸಂಖ್ಯೆಗೆ ಪಾಪ್ಯುಲೇಷನ್ ಜಾಸ್ತಿ ಆಯಿತು. ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್, ಓಕೆನಾ. ಸೊ ಆಬ್ವಿಯಸ್ಲಿ ಫುಡ್ನ ಪ್ರೊಡ್ಯೂಸ್ ಮಾಡಬೇಕು, ಫುಡ್ ಗ್ರೇನ್ಸ್ನ ಪ್ರೊಡ್ಯೂಸ್ ಮಾಡಬೇಕು, ಆ್ಯಂಡ್ ಅಗ್ರಿಕಲ್ಚರ್ನ ಇನ್ಕ್ರೀಸ್ ಮಾಡಬೇಕು. ಸೊ ಅಲ್ಲಿ ಕೂಡ ತುಂಬ ಪ್ರಾಬ್ಲಮ್ ಆಯಿತು. ಆ್ಯಂಡ್ ಗ್ರೋತ್ ಆಫ್ ಇಂಡಸ್ಟ್ರೀಸ್, ಆಯಿತಾ. ಸೊ ಇದು ಪ್ರಾಬ್ಲಮ್ಸ್ ಆಫ್ಟರ್ ಇಂಡಿಪೆಂಡೆನ್ಸ್, ಓಕೆನಾ. ಸೊ ಆಲ್ರೆಡಿ ಪರಮೇಶ್ವರಿ ಮ್ಯಾಮ್ ಹೇಳಿದ್ದಾರೆ. ಸೊ ನಿಮಗೆ ಡಾಕ್ಯುಮೆಂಟ್ನ ನಾವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಹಾಕಿದ್ದೀವಿ, ಆಯಿತಾ. ಸೊ ನೀವು ಅದನ್ನು ಓಪನ್ ಮಾಡಿ ಇಟ್ಕೊಂಡಿರಿ, ಈಸಿ ಆಗುತ್ತೆ. ಸುಮ್ಮನೆ ಸ್ಕ್ರೀನ್ಶಾಟ್ಸ್ಗೆ ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಲ್ವಾ. ನಾವು ಬೇಗ ಓದಬೇಕು, ಮುಗಿಸ್ಬೇಕು. ಸೊ ಪೀಪಲ್ ಇನ್ವಾಲ್ವ್, ನಾನು ಹೇಳ್ದೆ ಅಲ್ಲ ಫಸ್ಟ್ಸ್ ಆಫ್ ಇಂಡಿಯಾ ಯಾರ್ಯಾರು ಅಂತ ನೋಡಿ ಇಲ್ಲಿ. ವಿತ್ ಇಂಡಿಯಾಸ್ ಇಂಡಿಪೆಂಡೆನ್ಸ್ ಅ ಟೆಂಪರರಿ ಗವರ್ಮೆಂಟ್ ವಾಸ್ ಫಾರ್ಮ್ಡ್ ಆನ್ ದ 15th of August 1947. ಸೊ ಫಸ್ಟ್ ಗವರ್ಮೆಂಟ್ ಅಂದರೆ ಟೆಂಪರರಿ ಆಗಿತ್ತು. ಆಫ್ಟರ್ ಇಂಡಿಪೆಂಡೆನ್ಸ್ ಬಂದ್ಬಿಟ್ಟು ನಮಗೆ 15th August 1947 ಶುರು ಆಗಿತ್ತು, ಓಕೆನಾ. ನೆಕ್ಸ್ಟ್ ಮೌಂಟ್ ಬ್ಯಾಟನ್ ಕಂಟಿನ್ಯೂಡ್ ಆಸ್ ದ ಗವರ್ನರ್ ಜನರಲ್ ಆಫ್ ದ ಕಂಟ್ರಿ. ಸೊ ಇವ್ರೇನಪ್ಪ ಅಂತಂದರೆ ಲಾಸ್ಟ್ ಗವರ್ನರ್ ಜನರಲ್ ಆಗಿರ್ತಾರೆ ಭಾರತದ್ದು, ಓಕೆನಾ. ಸೊ ಯಾರು, ಮೌಂಟ್ ಬ್ಯಾಟನ್, ಓಕೆನಾ. ಸೊ ಇದನ್ನು ನೆನ್ಪಿಟ್ಕೊಂಡಿರಿ. ಸ್ಪೆಲ್ಲಿಂಗ್ಸ್ ಎಲ್ಲ ಇಂಪಾರ್ಟೆಂಟ್ ಮಕ್ಕಳೇ, ಬರೀ ಇಂಗ್ಲೀಷಲ್ಲಿ ಮಾತ್ರ ಸ್ಪೆಲ್ಲಿಂಗ್ಸ್ ಇಂಪಾರ್ಟೆಂಟ್ ಅಂತ ಅನ್ಕೋಬೇಡಿ, ಸೋಷಿಯಲಲ್ಲಿ ಕೂಡ ಸ್ಪೆಲ್ಲಿಂಗ್ಸ್ ತುಂಬ ಇಂಪಾರ್ಟೆಂಟ್, ಓಕೆ. ಆ್ಯಂಡ್ ಜವಾಹರ್ಲಾಲ್ ನೆಹರು ಟುಕ್ ಓವರ್ ಆಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ. ಫಸ್ಟ್ ಪ್ರೈಮ್ ಮಿನಿಸ್ಟರ್, ಇದೆಲ್ಲ ನೀವು ಚಿಕ್ಕ ವಯಸ್ಸಿಂದನೂ ಓದ್ಕೊಬಂದಿದ್ದೀರಾ. MCQ ಕ್ವೆಶನ್ಸ್ಗೆಲ್ಲ ಕೇಳೋ ಸಾಧ್ಯತೆಗಳಿದೆ, ಹಾಗಾಗಿ ಹಾಕಿದ್ದೀವಿ ಜವಾಹರ್ಲಾಲ್ ನೆಹರು ಅವರು. ದ ಫಸ್ಟ್ ಚೇರ್ಮನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ವಾಸ್ ಯಾರು,
ಡಾಕ್ಟರ್ B.R. ಅಂಬೇಡ್ಕರ್ ಹೋದ್ ಚಾಪ್ಟ್ರಲ್ಲೇ ಹೇಳಿದೆ ಅದನ್ನು. ಆ್ಯಂಡ್ ಆಫ್ಟರ್ ದಿ ಕಾನ್ಸ್ಟಿಟ್ಯೂಷನ್ ವಾಸ್ ಅಡಾಪ್ಟೆಡ್, ಬಾಬು ರಾಜೇಂದ್ರ ಪ್ರಸಾದ್ ಬಿಕೇಮ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ದ ಕಂಟ್ರಿ. ಪ್ರೆಸಿಡೆಂಟ್, ಡ್ರಾಫ್ಟಿಂಗ್ ಕಮಿಟಿ, ಪ್ರೈಮ್ ಮಿನಿಸ್ಟರ್, ಮೌಂಟ್ ಬ್ಯಾಟನ್ ಅವರು ಲಾಸ್ಟ್ ಗವರ್ನರ್ ಜನರಲ್, ಆ್ಯಂಡ್ ನಮ್ಮ ಫಸ್ಟ್ ಟೆಂಪ್ರರಿ ಗೌರ್ಮೆಂಟ್ ಯಾವಾಗ ಫಾರ್ಮ್ ಆಗಿದ್ದು 15th of August 1947. ಅರ್ಥ ಆಯ್ತಾ? ಸೊ ಇದು ಫಸ್ಟ್ಸ್ ಆಫ್ ಇಂಡಿಯಾ ಆ ಒಂದು ಟಾಪಿಕ್ ಕೆಳಗಡೆ ಬರೋ ಅಂಥದ್ದು 1 mark ಕ್ವೆಶನ್ಗೆ ತುಂಬ ಇಂಪಾರ್ಟೆಂಟ್. ಓಕೆ, ಎಸ್. ಫಾರ್ಮೇಷನ್ ಆಫ್ ಗೌರ್ಮೆಂಟ್, ಪೊಲಿಟಿಕಲ್ ಐಡಿಯಾಲಜೀಸ್. ಸೊ ಹೆಂಗೆ ಹೋಯಿತು ಇದು ಫಾರ್ಮೇಷನ್ ಆಫ್ ಗೌರ್ಮೆಂಟ್, ಐಡಿಯಾಸ್ ಏನೇನು ಬಂತು, ಹೆಂಗಾಯಿತು, ಹೆಂಗೆ ಶುರು ಆಯಿತು, ಅದಕ್ಕೆಲ್ಲ ಇದು ಆನ್ಸರ್ ಆಗುತ್ತೆ. 26th of January 1950 ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ರಿಪಬ್ಲಿಕ್ ಡೇ ನಾವೇನು ಸೆಲೆಬ್ರೇಟ್ ಮಾಡ್ತೀವಿ, ಇಟ್ ಇಸ್ ಬಿಕಾಸ್ ಆಫ್ ದಿಸ್ ರೀಸನ್. ಆಯಿತಾ? ಇಂಡಿಯಾ ಇಸ್ ಅ ಸಾವರಿನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್. ಇದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಾವರಿನ್ ಅಂತ ಅಂದರೆ ಇಂಡಿಪೆಂಡೆಂಟ್ ಅಂತ. ಈಗ ಇಂಡಿಪೆಂಡೆಂಟ್ ಭಾರತ ಆಗಿದೆ. ಡೆಮೋಕ್ರೆಟಿಕ್ ಅಂತ ಅಂದರೆ ನನಗೆ ಯಾರು ಲೀಡರ್ ಬೇಕೋ ನಾನು ಅವ್ರನ್ನ ವೋಟ್ ಮಾಡಿ ಗೆಲ್ಲಿಸ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆ? ಅದು ಡೆಮೋಕ್ರೆಸಿ. ರಿಪಬ್ಲಿಕ್ ಅಂತ ಅಂದರೆ ನಾನು ವೋಟ್ ಮಾಡಿ ಗೆದ್ದಿರೋರು ಅವ್ರ ಲೀಡರಾಗಿ ಕೂತ್ಕೋತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ದ್ಯಾಟ್ ಇಸ್ ರಿಪಬ್ಲಿಕ್. ಸೊ ಇಂಡಿಯಾ ಏನಾಗಿತ್ತು, ಇಂಡಿಪೆಂಡೆಂಟ್ ಆಗಿತ್ತು. ಆ್ಯಂಡ್ ಕಾಮನರ್ಸ್ಗೆ ಏನು ಮಾಡ್ತಾ ಇತ್ತು, ಎಲೆಕ್ಷನ್ ಅಂದರೆ ವೋಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇತ್ತು. ಆ್ಯಂಡ್ ವೋಟ್ ಮಾಡಿರೋರನ್ನ ವೋಟ್ ಮಾಡಿ ಗೆದ್ದವ್ರನ್ನ ಅವ್ರನ್ನ ಪಾರ್ಲಿಮೆಂಟಲ್ಲಿ ಕೂರಿಸ್ತಾ ಇದ್ರು, ಅಂದರೆ ಲೀಡರ್ನ ಮಾಡ್ತಾಯಿದ್ರು. ಸೊ ಇದು ಇಂಡಿಯಾ ಆಗಿತ್ತು. ಆಮೇಲೆ 42nd ಅಮೆಂಡ್ಮೆಂಟ್ ದ ಫ್ರೇಸಸ್ ಸೆಕ್ಯುಲರ್ ಆ್ಯಂಡ್ ಸೋಷಲಿಸ್ಟ್. ಸೆಕ್ಯುಲರ್ ಅಂತ ಅಂದರೆ ನಾವು ಯಾವುದೇ ಒಂದು ಇದೇ ಧರ್ಮ ಇದೇ ಜಾತಿ ಅಂತ ಏನಿಲ್ಲ. ಸೊ ವಿ ಆರ್ ವೆಲ್ಕಮಿಂಗ್ ಎನಿ ರಿಲಿಜನ್ ಹಿಯರ್. ಸೊ ಅದು ಸೆಕ್ಯುಲರ್. ಆಯಿತಾ? ಸೋಷಲಿಸ್ಟ್ ಅಂತ ಅಂದರೆ ಈಕ್ವಾಲಿಟಿ, ಎಲ್ಲರನ್ನೂ ಒಂದೇ ಥರ ನೋಡೋದು. ಅರ್ಥ ಆಗ್ತಾ ಇದೆಯಾ? ಸೊ ಇವೆರಡು ಕೂಡ ಆ್ಯಡ್ ಮಾಡಿಕೊಂಡ್ರು. ಆ್ಯಂಡ್ 1 mark ಕ್ವೆಶನ್ಗೆ ಕೇಳೋವಂಥ ಸಾಧ್ಯತೆಗಳು ಜಾಸ್ತಿ ಇದೆ. 42nd ಅಮೆಂಡ್ಮೆಂಟಲ್ಲಿ ಯಾವ ಫ್ರೇಸ್ನ ಇನ್ಕ್ಲೂಡ್ ಮಾಡಿದ್ರು ಅಂತ. ಸೆಕ್ಯುಲರ್, ಸೋಷಲಿಸ್ಟ್ ಎಲ್ಲನೂ ಡಿಫ್ರೆಂಟ್ ಮೀನಿಂಗು. ಅರ್ಥ ಆಯ್ತಾ? ಇಂಡಿಪೆಂಡೆಂಟ್, ವೋಟ್ ಮಾಡ್ಬೋದು, ವೋಟ್ ಮಾಡಿ ಗೆದ್ದಿರೋರನ್ನ ಲೀಡರ್ ಮಾಡ್ತಾರೆ. ಸೆಕ್ಯುಲರ್ ಅಂತ ಅಂದರೆ ಎನಿ ರಿಲಿಜನ್ ಯು ಕ್ಯಾನ್ ಹ್ಯಾಪಿಲಿ ಕಮ್ ಆ್ಯಂಡ್ ಸ್ಟೇ. ಆಯಿತಾ? ಸೋಷಲಿಸ್ಟ್ ಅಂತಂದರೆ ನಾವು ಎಲ್ಲರನ್ನೂ ಒಂದಾಗೆ ನೋಡ್ತೀವಿ ಅಂತ. ಓಕೆನಾ? ಸೊ ಇದು ಡಿಫ್ರೆನ್ಸಸ್. ಇಂಡಿಪೆಂಡೆಂಟ್, ನಾನ್ ಅಲೈನ್ಮೆಂಟ್, ಫಾರಿನ್ ಪಾಲಿಸಿ. ಸೊ ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ, ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಫ್ರೀಡಮ್ ಸ್ಟ್ರಗಲಲ್ಲಿ ಮಾಡಿದೆ. ಸೊ ಜವಾಹರ್ಲಾಲ್ ನೆಹರು ಈ ಪಂಚಶೀಲ ಪ್ರಿನ್ಸಿಪಲ್ಸ್ ಏನಿದೆ ಅದ್ರ ಪ್ರಕಾರ ಅವ್ರು ಏನು ಹೇಳ್ತಾರಪ್ಪ ಅಂತಂದರೆ, ಇದರ ಅವರು USA ಸಪೋರ್ಟ್ ಮಾಡಬೇಕಿತ್ತು ಆರ್ ರಷ್ಯಾಗೆ ಸಪೋರ್ಟ್ ಮಾಡಬೇಕಿತ್ತು. ಆಯಿತಾ? ಬಟ್ ನಾನು ಎರಡಕ್ಕೂ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದು ನಾನ್ ಅಲೈನ್ಮೆಂಟ್, ಫಾರಿನ್ ಪಾಲಿಸಿ. ಆಮೇಲೆ ಪಾರ್ಲಿಮೆಂಟರಿ ಡೆಮೋಕ್ರೆಸಿ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಕೂಡ ವೋಟ್ ಮಾಡಿ ಗೆದ್ದು ಎಲೆಕ್ಷನ್ಸ್ ಬೇಸಿಕಲಿ. ಸೊ ಅದ್ರ ಪ್ರಕಾರನೇ ಎಲ್ಲ ಮಾಡ್ತಾಯಿದ್ರು. ಸೊ ಇದು ಪಾಲಿಟಿಕಲ್ ಐಡಿಯಾಲಜೀಸ್, ಒಂದು ಗೌರ್ಮೆಂಟ್ ಫಾರ್ಮ್ ಮಾಡೋದಕ್ಕೆ. ಓಕೆ, ಸೊ ಇದು ಆನ್ಸರ್ ಬರಿಬೇಕು. ಆ್ಯಂಡ್ ಇದರಲ್ಲಿ ಜಾಸ್ತಿ ಅವ್ರು 1 mark ಕ್ವೆಶನ್ಸೇ ಕೇಳೋದು. 42nd ಅಮೆಂಡ್ಮೆಂಟು, ಆಮೇಲೆ 26 January ಬಗ್ಗೆ. ಓಕೆನಾ? ಆಲ್ ಆಫ್ ದೀಸ್ ಥಿಂಗ್ಸ್, ರೈಟ್? ಎಸ್. ಸೊ ಇಂಟಿಗ್ರೇಷನ್ ಆಫ್ ಪ್ರಾವಿನ್ಸಸ್. ನಿಮಗೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಸೊ ಇವ್ರ ಬಗ್ಗೆ ಕೇಳಿದ್ರು ಇದೇ ಆನ್ಸರು. ಆ್ಯಂಡ್ ಇಂಟಿಗ್ರೇಷನ್ ಆಫ್ ಪ್ರಾವಿನ್ಸಸ್ ಬಗ್ಗೆ ಕೇಳಿದ್ರು ಇದೇ ಆನ್ಸರು. ಆ್ಯಂಡ್ ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್. ಓಕೆನಾ? 562 ಪ್ರಾವಿನ್ಸಸ್ ಇತ್ತು. ನಾನು ಹೇಳ್ದೆ ಅಲ್ಲ, ಸಿಕ್ಕಾಪಟ್ಟೆ ಚಿಕ್ಕ ಪ್ರಾವಿನ್ಸಸ್ ಇತ್ತು ಭಾರತದಲ್ಲಿ. ಅದನ್ನೆಲ್ಲನೂ ಸೇರಿ ಲಾಸ್ಟಿಗೆ 14 states ಮಾಡ್ತಾರೆ. ಓಕೆ? ಆ್ಯಂಡ್ 3 options ಫಾರ್ ದ ಪ್ರಾವಿನ್ಸಸ್. ಏನು ಈ 3 options ಆಗಿತ್ತು? ಇದ್ರ ಬಗ್ಗೆ ಜಾಸ್ತಿ ಕ್ವೆಶನ್ಸು ಕೇಳ್ತಾ ಇದ್ದಾರೆ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ, ಇದ್ರ ಬಗ್ಗೆ ಹೆಂಗೆ ಏನು ಅಂತ. ಸೊ ಇದು ತುಂಬ ಇಂಪಾರ್ಟೆಂಟ್. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. 3 options ಕೊಡ್ತಾರೆ. ಏನಪ್ಪ ಅಂತಂದರೆ, ನೀನು ಇಂಡಿಯಾಗೆ ಜಾಯ್ನ್ ಆಗ್ಬೋದು, ಇನ್ನೊಂದೇನು ನೀನು ಇಂಡಿಪೆಂಡೆಂಟ್ ಆಗಿರ್ಬೋದು, ಇನ್ನೊಂದು ಪಾಕಿಸ್ತಾನಕ್ಕೆ ಜಾಯ್ನ್ ಆಗ್ಬೋದು. ಇದು 3 options ಅವ್ರು ಕೊಡುವಂಥದ್ದು. ಓಕೆನಾ? ಇಂಡಿಯಾ 1947 ಇಂಟಿಗ್ರೇಷನ್ ಆ್ಯಕ್ಟ್ನ ಪಾಸ್ ಮಾಡುತ್ತೆ. ಅಂದರೆ ಏನು, ಈ ಪ್ರಾವಿನ್ಸಸ್ನೆಲ್ಲ ನಾನು ಒಟ್ಟಿಗೆ ಮಾಡಿ ಎಲ್ಲರನ್ನೂ ಇಂಡಿಯಾದಲ್ಲೇ ಉಳಿಸ್ಕೊಳ್ಳೋ ಥರ ಮಾಡುತ್ತೆ. ಅದು ಇಂಟಿಗ್ರೇಷನ್ ಆ್ಯಕ್ಟ್. ಆಯಿತಾ? ಸೊ ಎಲ್ಲರನ್ನೂ ಸೇರಿ ಒಂದು ಕಂಪ್ಲೀಟ್ ಭಾರತ ಆಗಿ ಮಾಡೋಣ ಇವಾಗ ಅಂತ ಒಂದು ಆ್ಯಕ್ಟ್ ಪಾಸ್ ಮಾಡುತ್ತೆ. ಓಕೆನಾ? ಸ್ಟೇಟ್ಸ್ ದ್ಯಾಟ್ ಅಪೋಸ್ಡ್ ಇಂಟಿಗ್ರೇಷನ್. ಬಟ್ ಕೆಲವೊಂದು ಸ್ಟೇಟ್ಸ್ ಇತ್ತು, ಇಲ್ಲಪ್ಪ ಆಗೋದಿಲ್ಲ, ನಾನು ಇಂಡಿಪೆಂಡೆಂಟಾಗೇ ಇರ್ತೀನಿ ಅಂತ ಒಬ್ಬರು, ಇಲ್ಲ ನಾನು ಪಾಕಿಸ್ತಾನ್ಗೆ ಹೋಗಿ ಜಾಯ್ನ್ ಆಗ್ತೀನಿ ಅಂತ ಒಬ್ಬರು. ಸೊ ಈ ಥರ ಡೆಫಿನೆಟ್ಲಿ ತುಂಬ ಕಷ್ಟ ಆಯಿತು ಆ ಟೈಮಲ್ಲಿ. ಆವಾಗ ಬಂದವರೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಸೊ ಈ ಒಂದು ಇಂಟಿಗ್ರೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡಿದಂಥವ್ರು, ವಿಚ್ ಇಸ್ ನಾಟ್ ಅ ಸ್ಮಾಲ್ ಟಾಸ್ಕ್. ಆ ಒಂದು ಟೈಮಲ್ಲಿ ಎಷ್ಟು ಕಷ್ಟಪಟ್ಟಿದ್ರೆ ಅವ್ರಿಗೆ ಈ ಒಂದು ಬಿರುದು ಸಿಗುತ್ತೆ, ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ. ಆಯಿತಾ? ಸೊ ಅವ್ರದ್ದೊಂದು ಸ್ಟ್ಯಾಚ್ಯೂನು ಮಾಡಿದ್ದಾರೆ ರೀಸೆಂಟಾಗಿ ಅಲ್ವಾ? ಸೊ ಈ ಒಂದು ಕಾರಣಕ್ಕೆ ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಅವ್ರನ್ನ ನಾವು ಗುರುತಿಸ್ತಾ ಇದ್ದೀವಿ. ಆಯಿತಾ? ಸೊ ಹಾಗಾಗಿ ಅವ್ರಿಗೆ
ಈ ಒಂದು ಬಿರುದು ಕೊಡ್ತಾರೆ. ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಕ್ವೆಶನ್ ಕೇಳಿದ್ರು ಅವ್ರ ಬಗ್ಗೆ ಇಷ್ಟನ್ನು ಬರಿಬೇಕು. ಸೊ ಇಷ್ಟು ಪ್ರಾವಿನ್ಸಸ್ ಇತ್ತು, ಸುಮಾರು ಜನ ಒಪ್ಪಲಿಲ್ಲ, ಬಟ್ ಸ್ಟಿಲ್ ಅವ್ರನ್ನೆಲ್ಲ ಒಪ್ಪಿಸಿ ಒಂದಾಗಿ ಮಾಡಿದ್ರು, ಅದಕ್ಕೆ ಅವ್ರಿಗೆ ಈ ಬಿರುದು. ಓಕೆ, ಎಸ್. ಸೊ ಇದು ಇಂಟಿಗ್ರೇಷನ್ ಆಫ್ ಪ್ರಾವಿನ್ಸಸ್. ಸೊ ಯಾರ್ಯಾರು ಅವರು? ಹೈದ್ರಾಬಾದ್. ಸೊ ಇದ್ರ ಬಗ್ಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ವಿಡಿಯೋದಲ್ಲಿದೆ, ದಯವಿಟ್ಟು ಹೋಗಿ ನೋಡಿ, ಡಿಸ್ಕ್ರಿಪ್ಷನಲ್ಲಿದೆ. ಸೊ ಹೈದ್ರಾಬಾದ್ ಅವರು ಏನು ಮಾಡ್ತಾರಪ್ಪ ಅಂತಂದರೆ, ಇಲ್ಲ ಒಪ್ಕೊಳ್ಳೋದಿಲ್ಲ, ನಾನಾಗೇ ಇರ್ತೀನಿ, ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ಹೇಳ್ತಾರೆ. ಸೊ ಅದು ಪಾಲಿಟಿಕಲಿ ಪಾಸಿಬಲ್ ಅಲ್ಲ, ಜಿಯೋಗ್ರಫಿಕಲಿ ಪಾಸಿಬಲ್ ಅಲ್ಲ. ಇಷ್ಟು ಭಾರತ ಇವ್ರು ಮಾತ್ರ ಇಂಡಿಪೆಂಡೆಂಟ್ ಅಂದರೆ ಏನು ಲೆಕ್ಕ ಅದು? ಸೊ ಇದಾಗೋದಿಲ್ಲ ಅಂತ ಅವ್ರು ಏನು ಮಾಡ್ತಾರೆ, ಇಂಡಿಯನ್ ಆರ್ಮಿ ಆ ನಿಜಾಮ್ನ ಡಿಫೀಟ್ ಮಾಡಿ ಮರ್ಜ್ ಮಾಡ್ಕೋತಾರೆ. ಯಾವಾಗ? 1948. ಓಕೆನಾ. ನೆಕ್ಸ್ಟ್ ಜುನಾಗದ್ದು, ಜುನಾಗದ್ ಏನು ಮಾಡುತ್ತೆ ಅಂತಂದರೆ, ಆ ಒಂದು ದಿವಾನ್ ಯಾರಿರ್ತಾರೆ, ಲೀಡರ್ ಯಾರಿರ್ತಾರೆ, ಅವ್ರು ನಾನು ಪಾಕಿಸ್ತಾನ್ಗೆ ಹೋಗಿ ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾರೆ, ಆಯಿತಾ. ಬಟ್ ಅಲ್ಲಿದ್ದಂಥ ಜನಗಳಿಗೆ ಅದೇನು ಇಷ್ಟ ಆಗೋದಿಲ್ಲ. ಓಕೆನಾ. ಸೊ ಹಾಗಾಗಿ ದಿವಾನ್ ರಿಕ್ವೆಸ್ಟ್ ಮಾಡ್ತಾರೆ. ಆವಾಗ ಇಂಡಿಯನ್ ಆರ್ಮಿ ವಾಸ್ ಸೆಂಟ್ ಮರ್ಜ್ಡ್ ವಿತ್ ಇಂಡಿಯಾ 1947. ಸೊ ಇಂಡಿಯನ್ ಆರ್ಮಿನ ಕಳಿಸ್ತಾರೆ. ಸೊ ಅಲ್ಲಿದ್ದಂಥ ರಾಜ ಅವ್ನು ಓಡೋಡೋಗ್ತಾನೆ ಪಾಕಿಸ್ತಾನ್ಗೆ. ಸೊ ಇದೆಲ್ಲ ಆಗುತ್ತೆ, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅವಾಗ ಏನು ಮಾಡುತ್ತಪ್ಪ ಅಂತಂದರೆ, ಸರಿ ಜನಗಳಿಗೋಸ್ಕರ ಜುನಾಗದ್ನ ಭಾರತಕ್ಕೆ ಸೇರ್ಪಡೆ ಮಾಡ್ಕೋತಾರೆ. ಯಾವಾಗ? 1949. ಜಮ್ಮು ಆ್ಯಂಡ್ ಕಾಶ್ಮೀರ್ ಸ್ವಲ್ಪ ಸ್ಪೆಷಲ್ ಕೇಸು, ನಿಮ್ಗೆಲ್ಲರಿಗೂ ಗೊತ್ತಿದೆ. ದ ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಶೇಖ್ ಅಬ್ದುಲ್ಲಾ ಡಿಸೈಡೆಡ್ ಟು ಮರ್ಜ್ ವಿತ್ ಇಂಡಿಯಾ ಆ್ಯಂಡ್ ಹ್ಯಾಡ್ ಅ ಡೆಮೋಕ್ರೆಟಿಕ್ ರಿಪಬ್ಲಿಕನ್ ಕಾನ್ಸ್ಟಿಟ್ಯೂಷನ್. ಸೊ ಪೋಕ್ ರೀಜನ್ನು ಇದ್ರ ಬಗ್ಗೆ ಎಲ್ಲ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ವಿಚ್ ಇಸ್ ಸ್ಟಿಲ್ ಅ ಸೆನ್ಸಿಟಿವ್ ಇಶ್ಯೂ. ಸೊ ವಿಡಿಯೋದಲ್ಲಿ ನೋಡಿ. ಇದು ಜಸ್ಟ್ ಮೇನ್ ಪಾಯಿಂಟ್ಸ್, ನಿಮಗೆ ಕೀ ಪಾಯಿಂಟ್ಸು. ಓಕೆನಾ. ಸೊ ಇದು ಬರೀಲೇಬೇಕು. ಸೊ ಇವಾಗ ಹೈದ್ರಾಬಾದ್ ಅಂದಿದ ತಕ್ಷಣ ನೀವು ಇಸ್ವಿ ಬರಿಬೇಕು, ಯಾವಾಗ ಜಾಯ್ನ್ ಆಯಿತು ಅಂತ, ಆ್ಯಂಡ್ ಹೆಂಗೆ ಅಂತ. ಸೊ ಇದು ವೆರಿ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್ ಪಾಂಡಿಚೇರಿ ಇನ್ 1954 ಜಾಯಿಂಡ್ ಇಂಡಿಯಾ, ಡಿಕ್ಲೇರ್ಡ್ ಆಸ್ ಯೂನಿಯನ್ ಟೆರಿಟರಿ. ಯಾವಾಗ? 1963 ಪಾಂಡಿಚೇರಿ. ವೆನ್ ಇಟ್ ಕಮ್ಸ್ ಟು ಗೋವಾ, ನಾನು ಆಲ್ರೆಡಿ ಹೇಳಿದ್ದೀನಿ, ಪೋರ್ಚುಗೀಸ್ ಫಸ್ಟ್ ಬಂದರು, ಲಾಸ್ಟ್ ಹೋದರು ಅಂತ. ಸೊ ಅವರು ಆಕ್ಯುಪೈ ಮಾಡಿದ್ದು ಇನ್ 1961. The Indian army intervened and merged it with India and remained a union territory till 1987 and became a state later. ಆಯಿತಾ. ಸೊ ಫಸ್ಟ್ ಯೂನಿಯನ್ ಟೆರಿಟರಿ ಆಗಿತ್ತು, ಅದಾದಮೇಲೆ ಇವಾಗ ದ ಸ್ಮಾಲೆಸ್ಟ್ ಸ್ಟೇಟ್ ಯಾವುದು ಅಂತ ಕೇಳಿದರೆ ದಟ್ ಇಸ್ ಗೋವಾ. ಓಕೆ. ಇದರಲ್ಲಿ ಡೇಟ್ಸು ತುಂಬ ಇಂಪಾರ್ಟೆಂಟ್, ಆ್ಯಂಡ್ ಹೆಂಗೆ ಮರ್ಜ್ ಆಯಿತು, ಯಾಕೆ ಮರ್ಜ್ ಆಗಲ್ಲ ಅಂತ ಅಂದರು, ಇದೆಲ್ಲ ತುಂಬ ಇಂಪಾರ್ಟೆಂಟ್. ಡೀಟೇಲ್ಡ್ ವಿಡಿಯೋ ನಾನು ಎಕ್ಸ್ಪ್ಲನೇಷನ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಆ್ಯಂಡ್ ಈ ಡೇಟ್ಸ್ ಎಲ್ಲ ಹೆಂಗೆ ನೆನ್ಪಿಟ್ಕೊಳ್ಳೋದು, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನು ಅಂತ ನಿಮಗೆ ಆದರ್ಶ್ ಸರ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಸೊ ಇಲ್ಲಿಗೆ ಇದು ಸ್ಟೇಟ್ಸ್ದಾಯಿತು. ಓಕೆನಾ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ಲೈಕ್ ಮಸ್ಟ್ ಆಸ್ಕ್ ಕ್ವೆಶನ್ ಅಂತಲೇ ಅಂದ್ಕೊಳ್ಳಿ, ಪೊಟ್ಟಿ ಶ್ರೀರಾಮುಲು ವಿಶಾಲಾಂಧ್ರ ಬಗ್ಗೆ. ಓಕೆನಾ. ಸೊ ಒಂದು ಲಿಂಗ್ವಿಸ್ಟಿಕ್ ಬೇಸ್ಡ್ ಸ್ಟೇಟ್ಸ್ ಮಾಡೋದಕ್ಕೆ ನಾಂದಿ ಹಾಡ್ದವ್ರೆ ಪೊಟ್ಟಿ ಶ್ರೀರಾಮುಲು. ಓಕೆನಾ. ಅವ್ರ ಸ್ಟೇಟಿಗೆ ಸ್ಟಾರ್ಟ್ ಮಾಡಿದಂಥವ್ರು, ನನಗೆ ಆದಂಥ ನನ್ನ ಭಾಷೆ ಮಾತಾಡೋರು ಒಂದು ಸ್ಟೇಟಲ್ಲಿ ಇರಬೇಕು ಅಂತ ಸ್ಟಾರ್ಟ್ ಮಾಡೋದು. ಸೊ ಅವ್ರು ಸ್ಟಾರ್ಟ್ ಮಾಡಿದ್ದನ್ನು ಪ್ರೋತ್ಸಾಹ ಮಾಡಿ ಇವಾಗ ಎಲ್ಲ ಸ್ಟೇಟ್ಸ್ನೂ ಹಾಗೆ ಮಾಡಿದ್ದಾರೆ. ಓಕೆನಾ. ನೋಡಿ, ಇನ್ ದಿಸ್ ಬ್ಯಾಕ್ಡ್ರಾಪ್ ದಿ ಡಿಸೈರ್ ಫಾರ್ ದ ಲಿಂಗ್ವಿಸ್ಟಿಕ್ ಫಾರ್ಮೇಷನ್ ಆಫ್ ಸ್ಟೇಟ್ಸ್ ವಾಸ್ ಇಂಟೆನ್ಸ್. ತುಂಬ ಜಾಸ್ತಿ ಇತ್ತು ಲಿಂಗ್ವಿಸ್ಟಿಕ್ ಲ್ಯಾಂಗ್ವೇಜ್ ಬೇಸ್ಡ್ ಸ್ಟೇಟ್ಸ್ನ ಮಾಡಬೇಕು ಅಂತ. ಸೊ ಆಫ್ಟರ್ ಪೊಟ್ಟಿ ಶ್ರೀರಾಮುಲು, ಅಂಡರ್ ದಿ ಏಜಸ್ ಆಫ್ ದಿ ಆಂಧ್ರ ಮಹಾಸಭಾ, ವೆಂಟ್ ಆನ್ ಅ ಫಾಸ್ಟ್ ಅಂಟು ಡೆತ್ ಸತ್ಯಾಗ್ರಹ ಫಾರ್ 58 days. ಸುಮ್ಮನೆ ಹೋರಾಟ ಮಾಡಿದಲ್ಲ ಅವರು ಇದು ಊಟ ತಿಂಡಿ ಮಾಡ್ದಿರಾ, ನೀರು ಕುಡ್ದಿರಾ, ಫಾಸ್ಟ್ ಮಾಡಿ, ಉಪವಾಸ ಮಾಡಿ 58 ದಿನ ಇದ್ದು ಲಾಸ್ಟಿಗೆ ಸಾಯ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಅಷ್ಟು ಹೋರಾಟ ಮಾಡ್ತಾರೆ ಪೊಟ್ಟಿ ಶ್ರೀರಾಮುಲು. ಓಕೆ. ಆ್ಯಂಡ್ ದೆನ್ ಡೈಡ್ ಇನ್ 1952, ಡಿಮಾಂಡಿಂಗ್ ದ ಫಾರ್ಮೇಷನ್ ಆಫ್ ವಿಶಾಲಾಂಧ್ರ ಸ್ಟೇಟ್, ವಿಶಾಲಾಂಧ್ರ ಆಂಧ್ರ ಪ್ರದೇಶ. ಆಯಿತಾ. ಸೊ ದಿಸ್ ಡಿಮ್ಯಾಂಡ್ ಬಿಕೇಮ್ ಮಚ್ ಮೋರ್ ಸಿವಿಯರ್. ಸೊ ಇವರಿಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಏನಾಗುತ್ತಪ್ಪ ಅಂತಂದರೆ ಫಾಜಲ್ ಆಲಿ ಕಮಿಷನ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ 1953 ದ ಗವರ್ಮೆಂಟ್ ಫಾರ್ಮ್ ಜಸ್ಟಿಸ್ ಫಾಜಲ್ ಆಲಿ ಕಮಿಷನ್, ಇನ್ ವಿಚ್ ಫಾಜಲ್ ಅಲಿ ವಾಸ್ ದ ಚೇರ್ಮನ್, KM Panikar and HN Kunjru were the members. So ಇವ್ರೇನು ಮಾಡ್ತಾರೆ, in 1953 ಆಂಧ್ರ ಪ್ರದೇಶ್ became the first state to be formed based on language. ಸೊ ಇವರಿಷ್ಟೆಲ್ಲ ಮಾಡಿದ್ದಕ್ಕೆ ಅದೇನಾಯ್ತಪ್ಪ ಅಂತಂದರೆ ಆಂಧ್ರ ಪ್ರದೇಶ್ ಫಸ್ಟ್ ಸ್ಟೇಟ್ ಲ್ಯಾಂಗ್ವೇಜ್ ಬೇಸ್ಡ್ ಸ್ಟೇಟ್ನ ಫಾರ್ಮ್ ಮಾಡ್ತಾರೆ. ಸೊ ಇವಾಗ ಅವರ ಆತ್ಮ ಶಾಂತಿ ಆಯಿತು. ಆಯಿತಾ. ಸೊ ಅದಾದಮೇಲೆ ಆ್ಯಸ್ ಪರ್ ದ ರಿಪೋರ್ಟ್ ಆಫ್ ದ ಕಮಿಷನ್, ದ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಕೇಮ್ ಇನ್ ಟು ಫೋರ್ಸ್ ಇನ್ 1956
ಆ್ಯಂಡ್ ಆವಾಗ 14 ಸ್ಟೇಟ್ಸ್, ನಾನು ಆವಾಗಿಂದ ಇಷ್ಟು ಪ್ರಾವಿನ್ಸಸ್ ಇದ್ದಿದ್ದನ್ನು ಅವ್ರು 14 ಸ್ಟೇಟ್ಸ್ ಮಾಡಿದ್ರು ಅನ್ನಲ್ಲ. ಸೊ ಇನಿಷಿಯಲಿ ಇಟ್ ವಾಸ್ 14 ಸ್ಟೇಟ್ಸ್ ಆ್ಯಂಡ್ 6 ಯೂನಿಯನ್ ಟೆರಿಟರೀಸ್ ವೆರ್ ಫಾರ್ಮ್ ಇನ್ ದ ಕಂಟ್ರಿ. ಓಕೆನಾ? ಸೊ ನಮ್ಮದು ಇಲ್ಲಿ ನೋಡ್ಬೋದು ಮೈಸೂರು ಸ್ಟೇಟ್ ಆಗಿತ್ತು ನಮ್ಮದು. ಆಮೇಲೆ ಕರ್ನಾಟಕ ಅಂತ ಮರುನಾಮಕರಣ ಮಾಡಿದ್ದು. ಗೊತ್ತಾಯ್ತಾ? ಎಸ್. ಎನಿ ಡೌಟ್ಸ್? ಬೇಗ ಕೇಳಿ, ಏನು ಡೌಟ್ಸ್ ಇದೆ ಅಂತ. ಇಷ್ಟೇ ಇರೋದು ಈ ಚಾಪ್ಟ್ರಲ್ಲಿ. ಸೊ ಇದರಲ್ಲಿ ನೀವು ಏನು ತಿಳ್ಕೊಬೇಕು ಅಂತಂದರೆ ಏನೇನು ಪ್ರಾಬ್ಲಮ್ಸ್ ಇತ್ತು ಪಾರ್ಟಿಷನ್ ಆದಮೇಲೆ, ಆಮೇಲೆ ಮರ್ಜ್ ಮಾಡೋದಕ್ಕೆ ಏನೆಲ್ಲ ಕಷ್ಟಪಟ್ಟರು ಸರ್ದಾರ್ ವಲ್ಲಭಾಯ್ ಪಟೇಲ್, ಫಸ್ಟ್ಸ್ ಆಫ್ ಇಂಡಿಯಾ. ಸೊ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರು, ಪ್ರೆಸಿಡೆಂಟ್ ಯಾರು, ಡ್ರಾಫ್ಟಿಂಗ್ ಕಮಿಟಿಗೆ ಚೇರ್ಮನ್ ಯಾರು, ಇದೆಲ್ಲ. ಓಕೆನಾ? ಸೊ ಅದೆಲ್ಲ. ಆಮೇಲೆ ಇದು ಲಿಂಗ್ವಿಸ್ಟಿಕ್ ಫಾರ್ಮೇಷನ್. ಆಯಿತಾ? ಸೊ ಇವು 4 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೈಟ್? ಸೊ ಎನಿ ಡೌಟ್ಸ್? ಬೇಗ ಬೇಗ ಕೇಳಿ. ಎಸ್. ಸೊ ಯಾ, RK ದೊಡ್ಡಮನಿ ಅವರು, ಮ್ಯಾಮ್ ವಾಟ್ ಆರ್ ಪಂಚಶೀಲಾ ಪ್ರಿನ್ಸಿಪಲ್ಸ್ ಅಂತ ಕೇಳಿದ್ದಾರೆ. ಸೊ ಇದು ಬೇಸಿಕಲಿ ಇಟ್ ಇಸ್ ಸೈನ್ ಬೈ ಇಂಡಿಯಾ ಹಾಗೂ ಚೈನಾ. ಆಯಿತಾ? ಸೊ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೈನಾ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ಪೀಸ್, ಮ್ಯೂಚುವಲ್ ರೆಸ್ಪೆಕ್ಟ್ ಎಕ್ಸೆಟ್ರಾ. ಸೊ ಇದೊಂದು ಪ್ರಿನ್ಸಿಪಲ್ ಆಗಿದೆ. ಸೊ ಇದನ್ನ ಬೇಸ್ ಆಗಿಟ್ಕೊಂಡು ಅವ್ರು ಏನು ಮಾಡ್ತಾರೆ, ಇಲ್ಲ ನಾನ್ ಅಲೈನ್ಮೆಂಟ್ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯು ಓನ್ಲಿ ಹ್ಯಾವ್ ಟು ನೋ ಅಬೌಟ್ ಜವಾಹರ್ಲಾಲ್ ನೆಹರು ಪಂಚಶೀಲಾ ಪ್ರಿನ್ಸಿಪಲ್ಸ್ ಆಸ್ ಫಾರಿನ್ ಪಾಲಿಸಿ. ಆಯಿತಾ? ಸೊ ಪಂಚಶೀಲಾ ಅಂದರೆ ಏನು ಅಂತ ಡೆಫಿನೆಟ್ಲಿ ಕ್ವೆಶನ್ ಕೇಳೋದಿಲ್ಲ. ಓಕೆ? ಎಸ್. ಅದಾದಮೇಲೆ ಜಯಶ್ರೀ ಚವಾನ್, ಹೌ ಟು ರಿಮೆಂಬರ್ ಇಂಪಾರ್ಟೆಂಟ್ ಇಯರ್ಸ್. ಸೊ ವೀಕ್ 2 ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ವೀಕ್ 2 ಅಲ್ಲಿ ನಾವು ಏನು ಮಾಡ್ತೀವಿ ಅಂತ. ಸೊ ಅಲ್ಲಿ ನಾವು ಟೈಮ್ ಲೈನ್ ಹಾಗೂ ಮ್ಯಾಪ್ಸ್ನ ಮಾಡೋದು. ಟೈಮ್ ಲೈನ್ ಅಂತ ಅಂದರೆ ಇಸ್ವಿಗಳು. ಆಯಿತಾ? ಸೊ ಆ ಒಂದು ಇಸ್ವಿಗಳನ್ನ ಹೇಗೆ ನೆನ್ಪಿಟ್ಕೊಳ್ಳೋದು, ಮ್ಯಾಪ್ಸ್ನ ಹೇಗೆ ನೆನ್ಪಿಟ್ಕೊಳ್ಳೋದು, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಇದೆಲ್ಲ ಆದರ್ಶ್ ಸರ್ ಬಂದು ಹೇಳ್ಕೊಡ್ತಾರೆ. ಓಕೆ? ಎಸ್. ಅಷ್ಟೇನಾ? ಮುಂದಕ್ಕೆ ಹೋಗೋಣ. ಓಕೆ. ಸೊ ಇಲ್ಲ ಪರವಾಗಿಲ್ಲ, ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಬಂದರೆ ಕೇಳಿ, ಇಲ್ಲೇ ಇರ್ತೀನಿ. ಬಿಕಾಸ್ ನೆಕ್ಸ್ಟ್ ಚಾಪ್ಟರು ನಾನೇ ಮಾಡ್ತಾ ಇರೋದು. ಸೊ ನಾನು ಹೇಳ್ತಾ ಹೋಗ್ತೀನಿ. ಸೊ ಆಯ್ತಲ್ಲ ಮಕ್ಕಳೇ, ಇದು ಕ್ಲಿಯರ್ ಆಯ್ತಲ್ಲ? ಓಕೆ. ಸೊ ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಬಂದ್ಬಿಟ್ಟು ನಿಮ್ಮ ಒಂದು ಹಿಸ್ಟ್ರಿಯಲ್ಲಿ ವರ್ಲ್ಡ್ ವಾರ್ಸ್ ಆ್ಯಂಡ್ ಇಂಡಿಯಾಸ್ ರೋಲ್. ಇದು ಕೂಡ ದ ಮೋಸ್ಟ್ ರಿಕ್ವೆಸ್ಟೆಡ್ ಚಾಪ್ಟರ್ ಆಗಿತ್ತು. ಇದು ಕೂಡ ಈಸಿ. ಫ್ರೀಡಮ್ ಸ್ಟ್ರಗಲ್ ಹೆಂಗೆ ಈಸಿ ಅನ್ನಿಸ್ತು ನಿಮಗೆ, ಸೊ ಆ ಥರನೇ ಇದು ಕೂಡ ಈಸಿ. ಓಕೆನಾ? ವೆರಿ ವೆರಿ ಈಸಿ. ಇದರಲ್ಲಿ ಮೇನ್ ಕ್ವೆಶ್ಚನ್ಸ್ ಏನು ಕೇಳಿದ್ದಾರೆ ಅಂತ ನೋಡೋಣ. ನೋಡಿ, 1 ಮಾರ್ಕ್ಗೆ ಇಮಿಡಿಯೇಟ್ ಕಾಸ್ ಫಾರ್ ದ ಫಸ್ಟ್ ವರ್ಲ್ಡ್ ವಾರ್. ಇಲ್ಲಿ ನಾನು 1 ಮಾರ್ಕ್ 2 ಮಾರ್ಕ್ ಅಂತ ಹಾಕಿದ್ದೀನಿ. ಮ್ಯಾಕ್ಸಿಮಮ್ ಇದರಿಂದ 4 ಮಾರ್ಕ್ಸ್ ಬರುತ್ತೆ. ಬಟ್ 2 ಮಾರ್ಕ್ಸ್ ಅಥವಾ 1 and 1 ಮಾರ್ಕ್, ಸೊ ಆ ಥರ ಬರೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಈ ಥರ ಹಾಕಿದ್ವಿ. ಇಮಿಡಿಯೇಟ್ ಕಾಸ್ ಫಾರ್ ದ ಫಸ್ಟ್ ವರ್ಲ್ಡ್ ವಾರ್, ರೀಸನ್ ಏನು 1 ಮಾರ್ಕಿಗೆ. ಡಿಕ್ಟೇಟರ್ಸ್ ಯಾರು, ಹಿಟ್ಲರು, ಮುಸೋಲಿನಿ. ಸೊ ಇವ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ನೇಮ್ಸ್ ಆಫ್ ಮೈಸೂರು ಲ್ಯಾನ್ಸರ್ಸು, ಸೊ ಅದು ಕೂಡ. ಈವೆಂಟ್ಸ್ ಏನೇನಾಯಿತು ಆ್ಯಂಡ್ ಮತ್ತು ಇಸ್ವಿಗಳು, ಇಯರ್ಸು ತುಂಬ ಇಂಪಾರ್ಟೆಂಟ್. ಬಟ್ ಈ ಚಾಪ್ಟರಲ್ಲಿ ನಾನು ನಿಮಗೆ ಇಯರ್ಸ್ ಹಾಕಿದ್ದೀನಿ, ಅದನ್ನು ಓದ್ತಾ ಹೋಗ್ತೀನಿ. ಡೋಂಟ್ ವರಿ. ಆ್ಯಂಡ್ ಡಿಕ್ಟೇಟರ್ಸ್ ಬಗ್ಗೆ ಮತ್ತೆ 2 ಮಾರ್ಕ್ಸ್ ಕೇಳೋ ಅಂಥ ಕ್ವೆಶನ್. ಇದರಲ್ಲಿ ಹೆಸರುಗಳು ಕೇಳ್ತಾರೆ ಅಥವಾ 1 ಲೈನ್ ಆನ್ಸರ್ ಕೇಳ್ತಾರೆ. ಇದರಲ್ಲಿ ಕಂಪ್ಲೀಟಾಗಿ ಒಂದು ಶಾರ್ಟ್ ನೋಟ್ ಥರ ಕೇಳ್ತಾರೆ, ಹಿಟ್ಲರ್ ಬಗ್ಗೆ ಪೂರ್ತಿ ಬರೀರಿ ಅಂತ. ಅರ್ಥ ಆಗ್ತದೆ? ಸೊ ಅವಾಗ ನಿಮಗೆ 2 ಮಾರ್ಕ್ಸ್ ಕೇಳ್ತಾರೆ. ಓಕೆ? ಸೊ ಇದ್ರ ಬಗ್ಗೆ ಇವಾಗ ನೋಡ್ತಾ ಹೋಗೋಣ. ಫಸ್ಟ್ ಬರೋದೆ ಫಸ್ಟ್ ವರ್ಲ್ಡ್ ವಾರ್. ಸೊ ಫಸ್ಟ್ ವರ್ಲ್ಡ್ ವಾರ್ ಆಗೋದು 1914ಇಂದ 1918ವರೆಗೂ. ಓಕೆನಾ? ಸೊ ಅಸಾಸಿನೇಷನ್ ಆಫ್ ಆರ್ಚ್ ಡ್ಯೂಕ್ ಫ್ರಾನ್ಸ್ ಫರ್ಡಿನಾಂಡ್, ಅಂದರೆ ಸಾಯಿಸ್ತಾರೆ ಪ್ರಿನ್ಸ್ನ. ಅರ್ಥ ಆಗ್ತಾಯಿದೆ? ಸೊ ಪ್ರಿನ್ಸ್ನ ಸಾಯಿಸಿದ್ದು ಮೇನ್ ಕಾರಣ ಆಗುತ್ತೆ ಈ ಒಂದು ವರ್ಲ್ಡ್ ವಾರ್ ಸ್ಟಾರ್ಟ್ ಆಗೋದಕ್ಕೆ. ಸೊ ವರ್ಲ್ಡ್ ವಾರ್ ಸ್ಟಾರ್ಟ್ ಆದಮೇಲೆ ಏನಾಗುತ್ತಪ್ಪ ಅಂತಂದರೆ ತುಂಬ ಚೇಂಜಸ್ ಆಗುತ್ತೆ. ಆ ಚೇಂಜಸ್ಸಿಂದ 2 ಗ್ರೂಪ್ ಫಾರ್ಮ್ ಆಗುತ್ತೆ. ಒಂದು ಟ್ರಿಪಲ್ ಆಂಟಾಂಟ್ ಅಂತ, ಫ್ರಾನ್ಸ್, ಇಂಗ್ಲೆಂಡ್, ರಷ್ಯಾ ಆ ಗ್ರೂಪ್ ಆಗಿರುತ್ತೆ. ಇನ್ನೊಂದು ಟ್ರಿಪಲ್ ಅಲಯನ್ಸ್, ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ಇಟಲಿ. ಆಮೇಲೆ ಇಟಲಿ ಟ್ರಿಪಲ್ ಆಂಟಾಂಟ್ ಗ್ರೂಪ್ಗೆ ಜಾಯ್ನ್ ಆಗುತ್ತೆ, ಅದು ಬೇರೆ ವಿಷಯ. ಬಟ್ ಇನಿಷಿಯಲಿ ಇಟ್ ವಾಸ್ ಲೈಕ್ ದಿಸ್. ಆಯಿತಾ? ಬಟ್ ಏನಾಗುತ್ತಪ್ಪ ಅಂತಂದರೆ ಜರ್ಮನಿ ಸುಮ್ಮನೆ ಇರ್ದಿರ ಹೋಗಿ ರಷ್ಯಾನ ಅಟ್ಯಾಕ್ ಮಾಡುತ್ತೆ. ರಷ್ಯಾ ಅವ್ರು ಏನು ಹೇಳ್ತಾರಪ್ಪ ಅಂತಂದರೆ ನಂಗೆ ಬೇಡ, ನನಗೆ ಈ ವಾರ್ಸ್ ಇದೆಲ್ಲ ಬೇಡ ಅಂತ ಹೇಳುತ್ತೆ. ಬಟ್ ಸುಮ್ಮನೆ ಇರಲಾರ್ದೆ ಹೋಗಿ ಉಳ ಬಿಟ್ಕೊಡ್ತಾರೆ. ಸೊ ರಷ್ಯಾಗೆ ಅಟ್ಯಾಕ್ ಮಾಡ್ತಾರೆ. ಬಟ್ ದೇ ಲೂಸ್. ಆಯಿತಾ? ಸೊ 1919ನಲ್ಲಿ ಟ್ರೀಟಿ ಆಫ್ ವರ್ಸಾಯ್ ಅನ್ನೋ ಒಂದು ಹ್ಯೂಮಿಲಿಯೇಟಿಂಗ್ ಟ್ರೀಟಿನ ಸೈನ್ ಮಾಡ್ತಾರೆ. ಸೊ ಇದು ಫಸ್ಟ್ ವರ್ಲ್ಡ್ ವಾರ್ ಅಷ್ಟೇ. ಸೊ ಇದರಲ್ಲಿ ನಿಮ್ಗೆ 1 ಮಾರ್ಕ್ ಕೇಳುವಂಥದ್ದು ಮೇನ್ ರೀಸನ್ ಏನು, ಗ್ರೂಪ್ಸ್ ಬಗ್ಗೆ, ಆಮೇಲೆ ಟ್ರೀಟಿ ಬಗ್ಗೆ. ಆಯಿತಾ? ಸೊ ಹಾಗಾಗಿ 5 ಪಾಯಿಂಟ್ಸ್ನ ಹಾಕಿದ್ದೀನಿ. ಆ್ಯಂಡ್ ಇಂಡಿಯಾಸ್ ರೋಲ್ ಕೂಡ ಕೇಳ್ಬೋದು. ಸೊ ಹಾಗಾಗಿ ಈ ಕಡೆ ಹಾಕಿದ್ದೀನಿ.
ಮಹಾರಾಜ್ ಕೃಷ್ಣರಾಜ ಒಡೆಯರ್ IV ಅವ್ರೇನು ಹೇಳ್ತಾರಪ್ಪ ಅಂತಂದರೆ ಅವ್ರ ಬ್ರದರ್ ಇನ್ ಲಾ ಬೇಸಿಕಲಿ. ಸೊ ಅವ್ರನ್ನೇ ಕರ್ನಲ್ ಆಗಿ ಕಳಿಸ್ತಾರೆ. ಸೊ ದೇವರಾಜ ಅರಸ್ ಅಂತ. ಸೊ ಅಲ್ಲಿಗೆ ಕಳಿಸ್ತಾರೆ ಹೆಲ್ಪ್ ಮಾಡೋದಕ್ಕೆ ಬೇಸಿಕಲಿ ಬ್ರಿಟಿಷ್ ಅವರಿಗೆ. ಆ್ಯಂಡ್ ಲ್ಯಾನ್ಸಸ್ ತೀನ್ ಮೂರ್ತಿ ಹೈಫೈ, ತೀನ್ ಮೂರ್ತಿ ಭವನ್ ಬೇಸಿಕಲಿ. ಸೊ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದು ರಿಯಲ್ ಇಮೇಜೇ ಹಾಕಿದ್ದೀನಿ, ಅರ್ಥ ಆಗ್ತಾ ಇದೆಯಾ? ಸೊ ನಿಮ್ಮ ವಿಡಿಯೋದಲ್ಲಿ ನೋಡಿ ಎಕ್ಸ್ಪ್ಲನೇಷನ್. ಸೊ ಯಾರ್ದು ಇದು ತೀನ್ ಮೂರ್ತಿ ಅಂತಂದರೆ ಮೈಸೂರು, ಜೋಧ್ಪುರ್, ಹೈದ್ರಾಬಾದ್. ಸೊ ಈ ಮೂರು ಜಾಗದಿಂದನೂ ಲ್ಯಾನ್ಸರ್ಸ್ ಹೋಗಿರ್ತಾರೆ, ಅರ್ಥ ಆಗ್ತಾ ಇದೆಯಾ? ಲ್ಯಾನ್ಸರ್ಸ್ ಅಂತ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಕಿಂಗ್ದು, ಅಂದರೆ ಇವಾಗ ಮೈಸೂರು ಅಂದಿದ ತಕ್ಷಣ ಮೈಸೂರು ರಾಜ್ರದ್ದು ಒಫಿಷಿಯಲಿ ಪರ್ಸ್ನಲ್ ಸೋಲ್ಜರ್ಸ್ ಆಗಿರ್ತಾರೆ ಅವರು, ಅವ್ರನ್ನ ಲ್ಯಾನ್ಸಸ್ ಅಂತ ಹೇಳ್ತೀವಿ. ಸೊ ಅವ್ರನ್ನೆಲ್ಲರನ್ನೂ ಕಳಿಸ್ತಾರೆ ಬ್ರಿಟಿಷ್ಗೆ ಸಪೋರ್ಟ್ ಮಾಡೋದಕ್ಕೆ. ಆ್ಯಂಡ್ ಇಷ್ಟೆಲ್ಲ ಮಾಡಿದ್ರು 1919 ರಾಲೆಕ್ಟ್ ಆ್ಯಕ್ಟ್ ಅನ್ನೋದನ್ನು ಅವರು ಆ ಆ್ಯಕ್ಟ್ನ ಪಾಸ್ ಮಾಡ್ತಾರೆ. ಸೊ ನಾನು ಜಲಿಯನ್ ವಾಲಾಬಾಗ್ ಮ್ಯಾಸಕರ್ ಹೇಳಬೇಕಾದ್ರೆ ಹೇಳಿದೆ ಯಾಕೆ ಟ್ರಿಗರ್ ಆಗಿದ್ರು ಅಂತ. ಸೊ ಇಷ್ಟೆಲ್ಲ ರಾಜನೇ ಬಂದು ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ಬ್ರಿಟಿಷರ್ ಲಾಸ್ಟಿಗೆ 1919 ರಾಲೆಕ್ಟ್ ಆ್ಯಕ್ಟ್ನ ಬಿಡ್ತಾರೆ. ಸೊ ಇದಕ್ಕೆ ಟ್ರಿಗರ್ ಆಗಿ ಜಲಿಯನ್ ವಾಲಾಬಾಗ್ ಮ್ಯಾಸಕರ್, ಅದು ಆ ಒಂದು ಸೀನ್ ಆಗೋದು, ಫ್ರೀಡಮ್ ಸ್ಟ್ರಗಲ್ ಹೇಳಿದ್ನಲ್ಲ. ಸೊ ಇದು ಫಸ್ಟ್ ವರ್ಲ್ಡ್ ವಾರ್ ಆ್ಯಂಡ್ ಇಂಡಿಯಾಸ್ ರೋಲ್ ಇನ್ ಫಸ್ಟ್ ವರ್ಲ್ಡ್ ವಾರ್. ಓಕೆ, ನೆಕ್ಸ್ಟ್ ರೈಸ್ ಆಫ್ ಡಿಕ್ಟೇಟರ್ಸ್. ಸೊ ಡಿಕ್ಟೇಟರ್ಸ್ ಬಗ್ಗೆ ನಾನು ಒಂದು ಸ್ಲೈಡೇ ಮಾಡಿದ್ದೀನಿ, ಅದನ್ನು ನಾನು ನಿಮ್ಗೆ ಹೇಳ್ತೀನಿ, ಅದಕ್ಕೆ ಜಸ್ಟ್ ಇಲ್ಲಿ ನೋಡ್ಕೊಳ್ಳಿ. ಜರ್ಮನಿ, ಅಡಾಲ್ಫ್ ಹಿಟ್ಲರ್. ಸೊ ಅವ್ರು ಜಾಸ್ತಿ ಪ್ರೋತ್ಸಾಹ ಮಾಡೋದು, ಅವರ ಪಾರ್ಟಿ ಹೆಸರು ನಾಜಿ ಪಾರ್ಟಿ ಆಗಿರುತ್ತೆ. ನಾನು ಪ್ರೋತ್ಸಾಹ ಮಾಡೋದು ಆರ್ಯನ್ ರೇಸ್ಗೆ. ಗಾಬಲ್ಸ್ ಅನ್ನೋರ್ನ ಮಿನಿಸ್ಟರ್ನ ಅಪಾಯಿಂಟ್ ಮಾಡ್ತಾರೆ ರೇಸಿಸಮ್ನ ಸ್ಪ್ರೆಡ್ ಮಾಡೋದಕ್ಕೆ. ಆ್ಯಂಡ್ ಹಾಲೋಕಾಸ್ಟ್. ಸೊ ಮಾಸ್ ಮ್ಯಾಸಿಕರ್ನ ಹಾಲೋಕಾಸ್ಟ್ ಅಂತ ಹೇಳ್ತೀವಿ, ಅಂದರೆ ಮಾಸ್ ಆಗಿ ಕಿಲ್ಲಿಂಗ್, ಮಾಸ್ ವೈಲೆನ್ಸ್ ಮಾಡೋದನ್ನು ಹಾಲೋಕಾಸ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ಇಟಲಿಗೆ ಇವರಿಬ್ರು ಫ್ರೆಂಡ್ಸೇ ಮಕ್ಕಳೇ. ಸೊ ಇವನೇನು ಮಾಡ್ತಾಯಿದ್ರು, ಇವರು ಅದೇ ಮಾಡ್ತಾಯಿದ್ರು, ಆಯಿತಾ? ಸೊ ಬೆನಿಟೋ ಮುಸೋಲಿನಿ ಫಾಸಿಸಮ್ ಅವರ ಒಂದು ಪಾರ್ಟಿ ಹೆಸರಾಗಿರುತ್ತೆ. ಸೊ ಇಬ್ಬರೂ ವೈಲೆನ್ಸ್ಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾ ಇದ್ದಿದ್ದು. ಸೆಕೆಂಡ್ ವರ್ಲ್ಡ್ ವಾರ್ 1939 1945ವರೆಗೂ ಆಗುತ್ತೆ. ಸೊ ನೀವು UN ಮ್ಯಾಮ್ ಮಾಡಿದ್ರು ಆಲ್ರೆಡಿ, UN ಆ್ಯಂಡ್ ಪೀಸ್ ಫಾರ್ಮಿಂಗ್ ಇದೆಲ್ಲ ಪದ್ಮಶ್ರೀ ಮ್ಯಾಮ್ ಮಾಡಿದ್ರು. ಬಟ್ ಸ್ಟಿಲ್ ಇದನ್ನೆಲ್ಲ ಅವ್ರು ತಪ್ಪಿಸ್ಕೊಂಡು ಸೆಕೆಂಡ್ ವರ್ಲ್ಡ್ ವಾರ್ ಅನ್ನೋದನ್ನು ಶುರು ಮಾಡೇ ಬಿಡ್ತಾರೆ, ಆಯಿತಾ? ಇಟ್ ಇಸ್ ಬಿಕಾಸ್ ಆಫ್ ರೈಸ್ ಆಫ್ ಡಿಕ್ಟೇಟರ್ಸ್, ಆಯಿತಾ? ಸೊ ಜರ್ಮನಿ ಅಟ್ಯಾಕ್ಸ್ ಪೋಲೆಂಡ್ ಆ್ಯಂಡ್ ಮೊಲೊಟೋ ರಿಬ್ಬೆಂಟ್ರೋಪ್ ಪ್ಯಾಕ್ಟ್. ಇದೇನಾಗುತ್ತಪ್ಪ ಅಂತಂದರೆ ರಷ್ಯಾ ಜರ್ಮನಿ ವಿರುದ್ಧ ಆಗುವಂಥ ಪ್ಯಾಕ್ಟ್. ಸೊ ರಷ್ಯಾ ಹೇಳುತ್ತೆ ನನ್ನ ತಂಟೆಗೆ ಬರಬೇಡಿ, ನಾನು ಯಾವ ವಾರ್ಗೂ ಬರೋದಿಲ್ಲ, ನೋ ವಾರ್ ಪ್ಯಾಕ್ಟ್ನ ಸೈನ್ ಮಾಡುತ್ತೆ. ಆದ್ರೂ ಸುಮ್ಮನೆ ಇರಲಾರ್ದೆ ಮತ್ತೆ ಜರ್ಮನಿ ಹೋಗಿ ರಷ್ಯಾಗೆ ಅಟ್ಯಾಕ್ ಮಾಡುತ್ತೆ. ಆಗ ರಷ್ಯಾ ಅವರು, ಜರ್ಮನಿ ವಾಸ್ ಡಿಫೀಟೆಡ್ ಬೇಸಿಕಲಿ ಅಟ್ ಸ್ಟಾಲಿನ್ಗ್ರಾಡ್ ವಿಚ್ ಇಸ್ ದೇರ್ ಇನ್ ರಷ್ಯಾ. ಅದಾದಮೇಲೆ ಜಪಾನ್ ಅಟ್ಯಾಕ್ಸ್ ಪರ್ಲ್ ಹಾರ್ಬರ್. ಸುಮ್ಮನೆ ಇಲ್ಲಾಂದರೆ ಹೋಗಿ ಪರ್ಲ್ ಹಾರ್ಬರ್ USA ಅಲ್ಲಿ ಹೋಗಿ ಅಟ್ಯಾಕ್ ಮಾಡ್ತಾರೆ. USA ಅವ್ರು ಬಿಡ್ತಾರೆ. ಅವ್ರೇನು ಮಾಡಿದ್ರು, ಆಟಮ್ ಬಾಂಬ್ಸ್ನ ಹಾಕ್ತಾರೆ ಹಿರೋಶಿಮಾ ನಾಗಸಾಕಿ ಜಪಾನಲ್ಲಿರೋದು. ಅದ್ರದ್ದು ಎಫೆಕ್ಟ್ ನಾವು ಇವತ್ತು ನೋಡ್ತಾ ಇದ್ದೀವಿ. ಸೊ ಅದ್ರದ್ದು ಹಾಫ್ ಲೈಫ್ ಇದೆಲ್ಲ ನೀವು ಸೈನ್ಸಲ್ಲಿ ಓದಿದ್ದೀರಾ ಅಲ್ವಾ ಮಕ್ಕಳೇ? ಸೊ ಅದು ಹೆಂಗೆ ಟ್ರಿಗರ್ ಆಗುತ್ತೆ, ಹೆಂಗೆ ಅದು ಇನ್ನೂ ಉಳ್ಕೊಳ್ಳುತ್ತೆ, ಆ ಒಂದು ಲೈಫ್ ಸ್ಪ್ಯಾನ್ ಎಷ್ಟಿದೆ ಆ ಒಂದು ಬಾಂಬ್ಸ್ದು ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಸೊ ಹಾಗಾಗಿ ಜಪಾನ್ ಇನ್ನೂ ಸಫರ್ ಆಗ್ತಾ ಇದೆ ಹಿರೋಶಿಮಾ ನಾಗಸಾಕಿ ಈ ಒಂದು ಜಾಗಗಳಲ್ಲಿ. ಸೊ ಇದು ಸೆಕೆಂಡ್ ವರ್ಲ್ಡ್ ವಾರ್ದು ಈವೆಂಟ್ಸು, ಆಯಿತಾ? ಇಂಡಿಯಾಸ್ ರೋಲ್ ಏನಾಗಿತ್ತು, ಇವಾಗ ಸೆಕೆಂಡ್ ವರ್ಲ್ಡ್ ವಾರ್ ಆಗೋ ಅಷ್ಟೊತ್ತಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿತ್ತು. ಆ್ಯಂಡ್ ನಮ್ಮ ಸೋಲ್ಜರ್ಸ್ ಕೂಡ ತುಂಬ ಎಕ್ವಿಪ್ಡ್ ಆಗಿದ್ರು, ತುಂಬ ಸ್ಕಿಲ್ಫುಲ್ ಆಗಿದ್ರು ಇನ್ನೂ ಜಾಸ್ತಿ, ಆಯಿತಾ? ಸೊ ನ್ಯೂ ಕಾನ್ಫಿಡೆನ್ಸ್ ಇನ್ ಇಂಡಿಯನ್ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್, ಆಜಾದ್ ಹಿಂದ್ ಫೌಜ್, ಸುಭಾಷ್ ಚಂದ್ರ ಬೋಸ್ ಅವ್ರು ಹೇಳಿದ್ನಲ್ಲ. ಸೊ ಇವ್ರನ್ನೆಲ್ಲನೂ ಸೇರಿಕೊಂಡು ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಒಂದು ಮಾಡಿ ಏನು ಮಾಡಿದ್ರು, ನಾನು ಹೇಳ್ದೆ ಅಲ್ಲ, ಹಿಟ್ಲರ್ನ ಹೋಗಿ ಮೀಟ್ ಮಾಡಿದ್ರು. ಅಲ್ಲಿ ಅಲ್ಲಿ ಇಂಡಿಯನ್ಸ್ನ ಜೈಲಲ್ಲಿ ಹಾಕಿದ್ರು ಜರ್ಮನಿಯಲ್ಲಿ. ಸೊ ಅವ್ರನ್ನೆಲ್ಲ ಕರ್ಕೊಂಡು ಒಂದು ಗ್ರೂಪ್ ಮಾಡ್ತಾರೆ ಬ್ರಿಟಿಷ್ ಅವ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಂತ. ಸೊ ಅದು ಇದು. ಇಂಡಿಯನ್ ಸೋಲ್ಜರ್ಸ್ ಆಲ್ಸೋ ಫಾಟ್ ಇನ್ ಇರಾನ್, ಇರಾಕ್, ಸಿರಿಯಾ, ನಾರ್ತ್ ಆ್ಯಂಡ್ ಈಸ್ಟ್ ಆಫ್ರಿಕಾ. ಇಂಡಿಯನ್ ಸೋಲ್ಜರ್ಸ್ ಡಿಫೀಟೆಡ್ ಐವಿನ್ ರಾಮೆಲ್ಸ್ ಆಫ್ರಿಕನ್ ಕ್ರಾಪ್ಸ್. ಸೊ ಐವಿನ್ ರಾಮೆಲ್ ಅನ್ನೋದು ಹಿಟ್ಲರ್ದು ಫೇವ್ರೆಟ್ ಪರ್ಸನ್ ಆಗಿರ್ತಾರೆ. ಸೊ ಇವರ ಒಂದು ಟ್ರೂಪ್ಸ್ ಅಂದರೆ ತುಂಬ ಸ್ಟ್ರಾಂಗೆಸ್ಟ್ ಟ್ರೂಪ್ಸ್ ಆಗಿರುತ್ತೆ ಅದು. ಸೊ ಅಂಥ ಒಂದು ಟ್ರೂಪ್ಸ್ನ ಕೂಡ ಡಿಫೀಟ್ ಮಾಡಿದ ಯಾರು, ಇಂಡಿಯನ್ ಸೋಲ್ಜರ್ಸ್, ಆಯಿತಾ? ಸೊ ಪ್ರೊಡಕ್ಷನ್ ಆಫ್ ಅಗ್ಯಾರಿಯನ್ ಪ್ರಾಡಕ್ಟ್ಸ್ ಅಂದರೆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸು, ಆಮೇಲೆ ಆರ್ಡಿನೆನ್ಸಸ್ ಅಂತ ಅಂದರೆ ವೆಪನ್ಸು, ಏರ್ಕ್ರಾಫ್ಟ್ಸ್, ಬಾಡೀಸು. ಸೊ ಇದೆಲ್ಲ ಪ್ರೊಡಕ್ಷನ್ ಅನ್ನೋದು ಜಾಸ್ತಿ ಆಗ್ತಾ ಹೋಯಿತು. ಆ್ಯಂಡ್ ದ ಇಂಡಿಯನ್ ಆರ್ಮಿ ವಾಸ್ ಡಿಫೀಟೆಡ್ ಬೈ ದ ಇಂಪೀರಿಯಲ್ ಜಾಪನೀಸ್ ಆರ್ಮಿ ಇನ್ 1942. ಸೊ ಅಲ್ಲಿ ತನಕ ಏನಾಯ್ತಪ್ಪ ಅಂತಂದರೆ ಇಂಡಿಯಾಗೆ ವಾಸ್ ವೆರಿ 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 ಸಪೋರ್ಟಿವ್ ಬ್ರಿಟಿಷ್ ಅವರಿಗೆ, ಅರ್ಥ ಆಗ್ತಾ ಇದೆ? ವರ್ಲ್ಡ್ ವಾರ್ 1 ಆಗಿರ್ಬೋದು ಅಥವಾ ವರ್ಲ್ಡ್ ವಾರ್ 2 ಆಗಿರ್ಬೋದು, ರೈಟ್? ಸೊ ಇದು ಈವೆಂಟ್ಸು ಆ್ಯಂಡ್ ಭಾರತ ಹೆಂಗೆ ಸಪೋರ್ಟ್ ಮಾಡ್ತು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಅಂತ, ರೈಟ್? ಎಸ್. ಸೊ ಇದು ಮತ್ತೆ ನಿಮಗೆ 1 ಮಾರ್ಕ್ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. 2 ಮಾರ್ಕ್ಸ್ ಕೂಡ ಕೇಳ್ಬೋದು.
ಹೆಸರುಗಳು. ನೇಮ್ ದ ಕಮಾಂಡೆಂಟ್ಸ್ ಆಫ್ ಮೈಸೂರು ಲ್ಯಾನ್ಸರ್ಸ್. A.T. ತ್ಯಾಗರಾಜ್, ಸೊ ನೋಡ್ಕೊಂಬಿಡಿ. A. ಲಿಂಗರಾಜ್ ಅರಸ್, ಸುಬ್ಬರಾಜ್ ಅರಸ್, B.P. ಕೃಷ್ಣೆ ಅರಸ್, ಮಿರ್ತುರಾಬ್ ಅಲಿ. ಸೊ ಈ ಅರಸ್ ಅಂತ ಇರೋದನ್ನೆಲ್ಲ ನೀವು ನೆನ್ಪಿಟ್ಕೊಂಡಿರ್ಬೋದು, ಈಸಿ ಅನ್ಸುತ್ತೆ ನಿಮಗೆ. ಸರ್ದಾರ್ ಬಹದ್ದೂರ್, ರೆಜಿಮೆಂಟಾರ್ B. ಚಾಮರಾಜ್ ಅರಸ್ ಆ್ಯಂಡ್ ಕರ್ನಲ್ J. ದೇಸರಾಜ್ ಅರಸ್. ಓಕೆ, ಸೊ ಇವ್ರುಗಳ ಹೆಸರೆಲ್ಲ ನೆನ್ಪಿಟ್ಕೊಂಡಿರಿ. ಅಟ್ಲೀಸ್ಟ್ ಎನಿ 4. ಓಕೆ, ಅಟ್ಲೀಸ್ಟ್ 4 ನೀವು ನೆನ್ಪಿಟ್ಕೊಂಡಿರಲೇಬೇಕು. ಸೊ ನಾನು ಹೇಳ್ದಂಗೆ ಅರಸ್ ಇರೋದನ್ನು ನೆನ್ಪಿಟ್ಕೊಳ್ಳಿ, ಈಸಿ ಆಗುತ್ತೆ. ಓಕೆ, ಎಸ್, ಯಾ. ಸೊ ಇದೊಂದು ಮ್ಯಾಚ್ ಮಾಡಿಬಿಡೋಣ. ಈ ಥರ ಕ್ವೆಶನ್ಸ್ ಕೂಡ ಕೇಳೋ ಸಾಧ್ಯತೆಗಳಿದೆ 1 ಮಾರ್ಕಿಗೆ ಮಕ್ಕಳೇ. ಓಕೆ, ಸೊ ಮ್ಯಾಚ್ ದ ಫಾಲೋಯಿಂಗ್. ಸೊ ಫ್ರಾನ್ಸ್ ಫರ್ಡಿನಾಂಡ್ ಬಂದು ನಾನು ಹೇಳಿದೆ ಸ್ಟಾರ್ಟಿಂಗ್ ಪಾಯಿಂಟೇ ಅದು. ಸೊ ಅವರ ಒಂದು ಅಸಾಸಿನೇಷನ್ ಆಗೋದ್ರಿಂದನೇ ಮೇನ್ ರೀಸನ್ ಅದು ಫಸ್ಟ್ ವರ್ಲ್ಡ್ ವಾರ್ಗೆ. ಸೊ ಅವರು ಆಸ್ಟ್ರಿಯನ್ ಪ್ರಿನ್ಸ್ ಆಗಿರ್ತಾರೆ. ಓಕೆನಾ. ಹಿಟ್ಲರು ಡಿಕ್ಟೇಟರ್ ಆಫ್ ಜರ್ಮನಿ, ಡಿಕ್ಟೇಟರ್ ಆಫ್ ಇಟಲಿ, ಪ್ರೆಸಿಡೆಂಟ್ ಆಫ್ ರಷ್ಯಾ. ಏನು ಹಿಟ್ಲರ್ ಅಂದ್ರೇ ಜರ್ಮನಿ, ಆಯಿತಾ. ಆ್ಯಂಡ್ ಮುಸೋಲಿನಿ ಬಂದುಬಿಟ್ಟು ಡಿಕ್ಟೇಟರ್ ಆಫ್ ಇಟಲಿ ಆಬ್ವಿಯಸ್ಲಿ. ಆ್ಯಂಡ್ ಜೋಸೆಫ್ ಸ್ಟಾಲಿನ್ ಬಂದುಬಿಟ್ಟು ಮಿಕ್ಕಿರೋದು ಒಂದೇ, ಪ್ರೆಸಿಡೆಂಟ್ ಆಫ್ ರಷ್ಯಾ. ನೋಡೋಣ ಆನ್ಸರ್ ಕರೆಕ್ಟಾ ಅಂತ ನೋಡಿ. ಆನ್ಸರ್ A ಸೆಕೆಂಡ್ ಕರೆಕ್ಟ್ ಇದೆ, ಆನ್ಸರ್ B ಥರ್ಡ್ ಕರೆಕ್ಟ್ ಇದೆ, ಆನ್ಸರ್ C ಫೋರ್ತ್ ಒನ್, ಆನ್ಸರ್ D ಫಸ್ಟ್ ಒನ್. ಯಾರೆಲ್ಲ ಕಮೆಂಟ್ ಮಾಡಿದಿರಾ? ಇದಕ್ಕೆ ಕಮೆಂಟ್ ಮಾಡಿದ್ದೀರಾ ಆನ್ಸರು? ಎಸ್, ಓಕೆ ಫೈನ್. ಬಟ್ ಇದು ಆನ್ಸರು ನೋಡ್ಕೊಳ್ಳಿ. ಓಕೆ, ಸೊ ನಾನು ಯಾಕಿದೆ ಹಾಕಿದ್ದೀನಿ ಅಂತಂದರೆ ಈ ಥರನೂ ಬರೋ ಚಾನ್ಸಸ್ ತುಂಬ ಇದೆ. ಓಕೆನಾ, ಮ್ಯಾಚ್ ದ ಫಾಲೋಯಿಂಗ್ ಥರ. ಸೊ ಅದಕ್ಕೊಂದು ಎಕ್ಸಾಂಪಲ್ ಇದು, ರೈಟ್. ಎಸ್, ನೆಕ್ಸ್ಟು ನಾನು ಹೇಳ್ದೆ ಅಲ್ಲ, ರೈಸ್ ಆಫ್ ಡಿಕ್ಟೇಟರ್ಸ್. ಸೊ ಡಿಕ್ಟೇಟರ್ಸ್ದು ಒಂದು ಸ್ಲೈಡ್ ಹಾಕಿದ್ದೀನಿ ನಿಮಗೆ ಅಂತ. ಸೊ ಇದನ್ನು ನೆನ್ಪಿಟ್ಕೊಂಡಿರಿ. ಸೊ ನಿಮ್ಗೆ ಈಸಿಯಾಗಿ ಡಿಫ್ರೆನ್ಸ್ ಏನಿದೆ, ಸಿಮಿಲ್ಯಾರಿಟೀಸ್ ಏನಿದೆ ಇವರಿಬ್ಬರ ನಡುವೆ ಅನ್ನೋದು ಈ ಟೇಬಲಲ್ಲಿ ಗೊತ್ತಾಗ್ಬಿಡುತ್ತೆ ಮಕ್ಕಳೇ. ಓಕೆನಾ. ಆ್ಯಂಡ್ ಇನ್ಫಾರ್ಮೇಷನ್ ಕೂಡ ಮ್ಯಾಕ್ಸಿಮಮ್ ಇದೆ, ಎಲ್ಲ ಇದೆ. ಓಕೆ, ಸೊ ಇವ್ರು ಬೇಸಿಕಲಿ ಚಾನ್ಸ್ಲರ್ ಆಗಿರ್ತಾರೆ, ಅದಾದಮೇಲೆ ಡಿಕ್ಟೇಟರ್ ಆಗ್ತಾರೆ. ಡಿಕ್ಟೇಟರ್ ಏನಪ್ಪ ಅಂತಂದರೆ ಅವ್ರ ಮಾತೇ ನಾವು ಕೇಳಬೇಕು, ಅವರೇ ಗ್ರೇಟ್ ಮೋನೋಪಲಿ, ಆಯಿತಾ. ಸೊ ಅದು ಡಿಕ್ಟೇಟರ್. ಆ್ಯಂಡ್ ಫ್ಯೂರಾ ಅನ್ನೋ ಒಂದು ಹೆಸರು ಸಿಗುತ್ತೆ ಅವರಿಗೆ. ಓಕೆನಾ, ಯಾರಿಗೆ? ಹಿಟ್ಲರ್ ಅವ್ರಿಗೆ. ಸಪೋರ್ಟ್ ಆಫ್ ಇಂಡಸ್ಟ್ರಿಯಲಿಸ್ಟ್ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ನಾಜಿ ಇಸ್ ದ ಓನ್ಲಿ ಪಾರ್ಟಿ ಬ್ಯಾನ್ ಸೋಷಲಿಸ್ಟ್ ಆ್ಯಂಡ್ ಲೇಬರ್ ಯೂನಿಯನ್. ಸೊ ಆಬ್ವಿಯಸ್ಲಿ ಸೊ ಅದನ್ನೆಲ್ಲ ಬ್ಯಾನ್ ಮಾಡಿದ್ರೇ ಇವ್ರದ್ದು ಮೋನೋಪಲಿ ನಡೆಯೋದಲ್ಲಿ. ಸೊ ಇವ್ರದ್ದೇ ಎತ್ತಿದ ಕೈ ನಡೆಯೋದು, ಆಯಿತಾ. ಸೊ ಹಾಗಾಗಿ ಮಿಕ್ಕಿದವ್ರನ್ನೆಲ್ಲ ಬ್ಯಾನ್ ಮಾಡ್ತಾರೆ. ಫಿಯರ್ ಸೈಕಾಸಿಸ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ತಾರೆ. ಏನಪ್ಪ ಅಂತಂದರೆ ಬ್ರೌನ್ ಶರ್ಟ್ಸ್, ಅಂದರೆ ಅವರು ಅಪಾಯಿಂಟ್ ಮಾಡ್ತಾರೆ, ಅದು ಅವ್ರಿಗೆಲ್ಲ ಬ್ರೌನ್ ಕಲರ್ ಬಟ್ಟೆ ಹಾಕಿ ಹೋಗ್ಬಿಟ್ಟು, ಇಲ್ಲ ನೀವು ಏನು ಮಾಡ್ತಾರೆ ಅಂದರೆ ಲೈಕ್ ಆರ್ಯನ್ ರೇಸೇ ಗ್ರೇಟು, ಬೇರೆಯವರೆಲ್ಲ ಅಲ್ಲ ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡ್ತಾರೆ, ತುಂಬ ವೈಲೆನ್ಸ್ನ ಬೇರೆಯವ್ರು ಯಾರ್ಯಾರಿದ್ದಾರೋ ಅವ್ರವ್ರು ಅಲ್ದಿರ ಬೇರೆಯವ್ರು ಯಾರಿದ್ದಾರೋ ಅವ್ರಿಗೆಲ್ಲ ತುಂಬ ಏನು ಮಾಡ್ತಾರಪ್ಪ ಅಂತಂದರೆ ತೊಂದರೆಗಳು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರೊಪಗೇಟಿಂಗ್ ನಾಜಿ ಫಿಲಾಸಫಿ. ಓಕೆ, ಸೊ ಏನದು ಅಂತ ಅಂದರೆ ಸುಪ್ರಿಮಸಿ ಆಫ್ ದಿ ಆರ್ಯನ್ ರೇಸ್, ನಾವೇ ಗ್ರೇಟು, ನಾವೇ ದೊಡ್ಡವರು. ಜ್ಯೂಸ್, ಕಮ್ಯುನಿಸ್ಟ್, ಕ್ಯಾಟಲಿಸ್ಟ್ ಆ್ಯಂಡ್ ಸೋಷಲಿಸ್ಟ್ ಆರ್ ಅನ್ಫಿಟ್ ಟು ಎಕ್ಸಿಸ್ಟ್ ಅಂತ ಹೇಳ್ತಾನೆ. ಮಿನಿಸ್ಟರ್ ಗಾಬಲ್ಸ್ ನಾನು ಆಲ್ರೆಡಿ ಹೇಳ್ದೆ ಅಲ್ಲ. ಸೊ ಏನಕ್ಕೆ? ರೇಸಿಸಮ್ನ ಸ್ಪ್ರೆಡ್ ಮಾಡೋದಕ್ಕೆ ಆರ್ಯನ್ ರೇಸೇ ದೊಡ್ಡದು ಅಂತ. ಓಕೆ, ಮ್ಯಾಸ್ ಮ್ಯಾಸಿಕರ್ ಆಫ್ ಜ್ಯೂಸ್, ಅದನ್ನು ನಾವು ಹೊಲೋಕಾಸ್ಟ್ ಅಂತ ಕರಿತೀವಿ. ಆ್ಯಂಡ್ ದ ನ್ಯೂರೆಂಬರ್ಗ್ ಲಾಸ್ 1934, ಇದೇನಪ್ಪ ಅಂತಂದರೆ ಅವ್ನು ಏನೇ ಮಾಡಿದ್ರು ಅದು ಕರೆಕ್ಟು, ಲೀಗಲಿ ಕರೆಕ್ಟು ಅಂತ ಹೇಳೋವಂಥ ಒಂದು ಲಾ ಇದು. ಸೊ ಅದನ್ನು ಲಾಗೆ ಮಾಡಿಬಿಡ್ತಾನೆ. ಓಕೆನಾ. ನೆಕ್ಸ್ಟ್ ಬೆನೆಟೋ ಮುಸೋಲಿನಿ, ಇಟಲಿ, ಪ್ರೈಮ್ ಮಿನಿಸ್ಟರ್, ಲೀಡರ್ ಆಫ್ ದಿ ಫ್ಯಾಸಿಸ್ಟ್ ಪಾರ್ಟಿ, ಡಿಕ್ಟೇಟರ್. ಓಕೆನಾ. ಸೊ ಫ್ಯಾಸಿಸ್ಟ್ ಪಾರ್ಟಿ ಇಲ್ಲಿ ನಾಜಿ ಪಾರ್ಟಿ. ಓಕೆ, and then secret policy assassinated all his political opposition. Same, illi kuda same. Okay, and then joined hands with Hitler. So friends, so ಮತ್ತೆ ಇದೆಲ್ಲ ನೋಡಿ. Intense nationalist attitude, destruction of enemies, glorification of violence, racial supremacy, imperialistic expansion, support to massacres. ಇಬ್ರು ಸಪೋರ್ಟ್ ಮಾಡಿದ್ದು ವೈಲೆನ್ಸ್ಗೆ, ಇಬ್ರು ಅನ್ಕೊಂಡಿದ್ದು ನಾನೇ ಗೆಲ್ಲಬೇಕು ಅಂತ. ಇಬ್ರು ಕೈ ಜೋಡಿಸ್ಕೊಂಡು ಒಟ್ಟಿನಲ್ಲಿ ಎಲ್ಲರನ್ನೂ ಏನು ಮಾಡಿದ್ರಪ್ಪ ಅಂತಂದರೆ ನಾಶ ಮಾಡ್ತಾ ಹೋದರು. ಅದೇ ಹಿಟ್ಲರು ಬೆನೆಟೋ ಮುಸೋಲಿನಿದು ಕತೆ. ಓಕೆನಾ. ಲಾಸ್ಟಿಗೆ ಏನೂ ಆಗದಿರ ಏನಾಗ್ತಾನಪ್ಪ ಅಂತಂದರೆ ಸಾಯ್ತಾನೆ, ಸೂಸೈಡ್ ಮಾಡ್ಕೊಂಡು ಸಾಯ್ತಾನೆ, ಅದು ಕತೆ. ಓಕೆ, ಎಸ್. ನಾನು ಹೇಳಿದೆ ಇಂಪಾರ್ಟೆಂಟ್ ಇಯರ್ಸ್, ನಾನು ಜಸ್ಟ್ ಓದ್ಕೊಂಡು ಹೋಗ್ತೀನಿ. ಸೊ ಹೆಂಗೆ ನೆನ್ಪಿಟ್ಕೊಳ್ಳೋದು ಅದೆಲ್ಲ ಸರ್ ಹೇಳ್ತಾ ಹೋಗ್ತಾರೆ. ಓಕೆ, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. 28 July 1914 assassination of the Austrian prince Archduke Franz Ferdinand. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ 1 ಮಾರ್ಕಿಗೆ, ಬಿಕಾಸ್ ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಓಕೆ, November 1917 ಸೋಷಿಯಲಿಸ್ಟ್ ರೆವಲ್ಯೂಷನ್ ಇನ್ ರಷ್ಯಾ, ಅದನ್ನು ವಾಪಸ್ ತಗೋತಾರೆ. 1918 ವರ್ಲ್ಡ್ ವಾರ್ 1 ಎಂಡ್ ಆಗುತ್ತೆ.
1919 ಟ್ರೀಟಿ ಆಫ್ ವರ್ಸೈ. ಸೊ ಅದು ಜರ್ಮನಿ ಆಕ್ಸೆಪ್ಟ್ಸ್ ಡಿಫೀಟ್ ಆ್ಯಂಡ್ ಸೈನ್ ಮಾಡ್ತಾರೆ, ಹ್ಯುಮಿಲಿಯೇಟಿಂಗ್ ಅದು ತುಂಬ ಟ್ರೀಟಿ. ಆ್ಯಂಡ್ ದೆನ್ 1934 ದ ನ್ಯೂರೆಂಬರ್ಗ್ ಲಾಸ್ ನಾನು ಹೇಳ್ದೆ ಅಲ್ಲ, ಸೊ ನಾವು ಮಾಡಿದ್ದೆ ಕರೆಕ್ಟು ಅಂತ ಒಂದು ಲಾನ ಪಾಸ್ ಮಾಡ್ತಾರೆ ಹಿಟ್ಲರು. ಆ್ಯಂಡ್ 1 ಸೆಪ್ಟೆಂಬರ್ 1939 ಡಿಕ್ಲರೇಷನ್ ಆಫ್ ವಾರ್ ಬೈ ನಾಜಿ ಜರ್ಮನಿ ಅಗೇನ್ಸ್ಟ್ ಯಾರು, ಪೋಲ್ಯಾಂಡು. ನೆಕ್ಸ್ಟ್ 24 ಆಗಸ್ಟ್ 1939 ಮೊಲಟೋ ರಿಬೆಂಟ್ರೋಪ್ ಪ್ಯಾಕ್ಟ್, ಅಂದರೆ ನೋ ವಾರ್ ಪ್ಯಾಕ್ಟ್ ಇದು, ನೋ ವಾರ್ ವಿತ್ ರಷ್ಯಾ. ಆ್ಯಂಡ್ 1941 ಜರ್ಮನಿ ಅಟ್ಯಾಕ್ಸ್ ರಷ್ಯಾ. 1942 Germany defeated by Russia and Stalingrad. 1943 Russia defeats Germany in a series of wars. And 15th August 1947 Manchuria liberated by Russia. And then August 1947 ಅಲ್ಲಿ atom bombs on Japan, Hiroshima and Nagasaki, ತುಂಬ important. And last ನೋಡಿ 1945 Hitler commits suicide, Mussolini is assassinated, was killed. ಆಯ್ತಾ? ಸೊ ಇದು important dates from this particular chapter, right? ಎಸ್ ಮಕ್ಕಳೇ, ಇಲ್ಲಿಗೆ 2 ಚಾಪ್ಟರ್ಸ್ ಮುಗೀತು. ಸೊ ನಮಗೆ ಫಸ್ಟ್ ಚಾಪ್ಟರಲ್ಲೂ ಏನು ಡೌಟ್ಸ್ ಬಂದಿಲ್ಲ, ಇದರಲ್ಲೂ ಏನು ಡೌಟ್ಸ್ ಬಂದಿಲ್ಲ. ಸೊ ಹಾಗಾಗಿ ನಿಮ್ಗೆ ಸ್ವಲ್ಪ ಟೈಮ್ ಕೊಡ್ತಾ ಇದ್ದೀನಿ, ಡೌಟ್ಸ್ನ ಕೇಳಿ ನಾನು ಮತ್ತೆ ಬಂದು ಡೌಟ್ಸ್ನ ಸಾಲ್ವ್ ಮಾಡ್ತೀನಿ. ಅಲ್ಲಿ ತನಕ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ. ಪರೀಕ್ಷೆ ಈ ಸಲ ನಿಮ್ಮ SSLC ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ SSLC 2024ನ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವಶನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5 ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ, ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ನ ಪಡೀರಿ. ಎಸ್ ಮಕ್ಕಳೇ, ಸೊ ನಮಗೆ ಇಲ್ಲಿ ಕೆಲವೊಂದು ಡೌಟ್ಸ್ ಬಂದಿದೆ, ಅದನ್ನು ಬೇಗ ಬೇಗ ಸಾಲ್ವ್ ಮಾಡ್ತಾ ಹೋಗೋಣ. ಆಕಾಶ್ ಅವ್ರು ಕೇಳ್ತಾ ಇದ್ದಾರೆ, ಹೂ ವಾಸ್ ದ ಫೌಂಡರ್ ಆಫ್ ನ್ಯಾಷನಲ್ ಫಾಸಿಸ್ಟ್ ಪಾರ್ಟಿ? ಅದು ಬೆನಿಟೋ ಮುಸೋಲಿನಿ ಅವರು. ಸೊ ಅವರೇ ಫೌಂಡರ್ ಆಗಿದ್ದಾರೆ.
ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ತೀನ್ ಮೂರ್ತಿ ಭವನ್ ಏನಪ್ಪ ಅಂತಂದರೆ ನೀವು ನೋಡ್ಬೋದು. ಸೊ ಲಾನ್ಸರ್ಸ್ ಹೋಗಿ ಎಷ್ಟು ಕಷ್ಟಪಟ್ಟಿದ್ರು ಅಲ್ವಾ, ಸೊ ವರ್ಲ್ಡ್ ವಾರ್ ಟೈಮಲ್ಲಿ. ಸೊ ಅವ್ರಿಗೆ ಒಂದು ಮೆಮೋರಿಯಲ್ ಅಂತ ಕಟ್ಟಿರೋದು, ಅದು ಮೆಮೊರಿ ಅಷ್ಟೇ. ಸೊ ಅದು ಬಂದ್ಬಿಟ್ಟು ತೀನ್ ಮೂರ್ತಿ ಭವನ್. ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಕೇಳಿದ್ದಾರೆ, ಕಾಶ್ಮೀರ್ ಇಂಟಿಗ್ರೇಷನ್ ಇಸ್ ಯುನೀಕ್ ಹೌ ಅಂತ. ಸೊ ಇದ್ರ ಬಗ್ಗೆ ನಾನು ಒಂದು ಡೀಟೇಲ್ ಎಕ್ಸ್ಪ್ಲನೇಷನ್ನೇ ಮಾಡಿದ್ದೀನಿ, ಒನ್ ಶಾರ್ಟ್ ವಿಡಿಯೋ ಇದೆ ಈ ಒಂದು ಚಾಪ್ಟರ್ ಬಗ್ಗೆ. ಸೊ ಅಲ್ಲಿ ಹೋಗಿ ನೋಡಿ, ಡೀಟೇಲ್ಡಾಗಿ ನಾನು ಹೇಳಿದ್ದೀನಿ ಹೆಂಗೆ ಅಂತ. ಸೊ ಇವಾಗ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ನಾವು ಮುಂದಕ್ಕೆ ಹೋಗೋದು ಆಗೋದಿಲ್ಲ ಆಕಾಶ್ ಅವರೇ. ಸೊ ಅಲ್ಲಿ ಹೋಗಿ ನೋಡಿ, ಸೊ ಡಿಸ್ಕ್ರಿಪ್ಷನಲ್ಲಿ ಇದೆ, ಓಕೆನಾ. ಆಮೇಲೆ ವೇದಾಂತ್ ಚೌಗುಲೆ ಅವರು, ಮ್ಯಾಮ್ ನಾಜಿ ಸಿದ್ಧಾಂತವು ಜರ್ಮನಿ ಅನ್ನು ಹೇಗೆ ಹಾಳು ಮಾಡುತ್ತೆ? ಸೊ ಇಫ್ ಎಟ್ ಆಲ್ ನೀವು ನಾಜಿ ಪಾರ್ಟಿ ಒಂದು ಸ್ಟಾರ್ಟ್ ಆಗಿದ್ದ ಕಾರಣ ಬೇರೆಯವ್ರಿಗೆ ಹೆಂಗೆ ತೊಂದರೆ ಆಗ್ತಾ ಇದೆ ಅಂತ ನೀವು ಕೇಳ್ತಾ ಇದ್ರೆ, ಜರ್ಮನಿಯಲ್ಲಿ ಏನಪ್ಪ ಅಂತಂದರೆ ನಾಜಿ ಪಾರ್ಟಿ ಹಿಟ್ಲರ್ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇನು ಮಾಡುತ್ತೆ ಅಂತಂದರೆ ಬೇರೆಯವರೆಲ್ಲ ಕರೆಕ್ಟ್ ಅಲ್ಲ, ಬೇರೆಯವರೆಲ್ಲ ಉಳಿಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅವ್ರು ಏನು ಮಾಡ್ತಾರೆ, ಕರೆಕ್ಟಾಗಿ ಊಟ ತಿಂಡಿ ಕೊಡೋದಿಲ್ಲ, ಅನ್ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಒಂದು ಪ್ರಾಬ್ಲಮ್ಸ್ ಜರ್ಮನಿಯಲ್ಲಿ ನೋಡ್ಬೋದು ನಾವು. ಸೊ ಇಫ್ ಎಟ್ ಆಲ್ ನೀವು ಕ್ವೆಶನ್ ಆ ಒಂದು ಕಾಂಟೆಕ್ಸ್ಟಲ್ಲಿ ಕೇಳಿದರೆ ಇದು ಆನ್ಸರ್. ಹೋಪ್ ಐ ಹ್ಯಾವ್ ಆನ್ಸರ್ಡ್. ಓಕೆ, ಎಸ್ ಮಕ್ಕಳೇ. ಸೊ ಒಂದು ಲಾಂಗ್ ಬ್ರೇಕ್ ತೊಗೊಂಡು ಮತ್ತೆ ಪದ್ಮಶ್ರೀ ಮ್ಯಾಮ್ ಅವ್ರು ಬಂದು ನಿಮಗೆ ಒಂದು ನಿಮಿಷ, ಎಸ್, ಸೊ ನಿಮಗೆ ಇವಾಗ ಇಷ್ಟು ಕಂಪ್ಲೀಟ್ ಮಾಡಿದ್ದೀವಿ ಮಕ್ಕಳೇ. ಸೋಷಿಯಾಲಜಿಯನ್ನು ಸ್ಟಾರ್ಟ್ ಮಾಡ್ತಾರೆ ಪದ್ಮಶ್ರೀ ಮ್ಯಾಮ್ ಅವ್ರು ಬಂದು. ಸೊ ಇದಕ್ಕಿಂತ ಮುಂಚೆ ಒಂದು ಲಾಂಗ್ ಬ್ರೇಕ್ ತೊಗೊಂಡು ಬರೋಣ. ಪರೀಕ್ಷೆ ಈ ಸಲ ನಿಮ್ಮ SSLC ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ SSLC 2024ನ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವಶನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5 ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ನ ಪಡೀರಿ. ಎಸ್, ಸೊ ನೀವು ಇಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು ಅರಾವಲಿ ರೇಂಜಸ್ ಮಕ್ಕಳೇ, ಓಕೆನಾ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದೇ ನಮ್ಮ ಒಂದು ಪೆನಿನ್ಸುಲಾರ್ ಪ್ಲಾಟು. ಸೊ ಅರಾವಲಿಯಿಂದ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಈಸ್ಟಿಗೆ ಬಂದಿದ ತಕ್ಷಣ ರಾಜಮಹಲ್ ಹಿಲ್ಸ್ ಇರುತ್ತೆ, ಆ್ಯಂಡ್ ಸೌತಿಗೆ ಬಂದಾಗ ಕನ್ಯಾಕುಮಾರಿ. ಸೊ ಇಷ್ಟನ್ನ ಅದು ಕವರ್ ಮಾಡುತ್ತೆ, ಓಕೆನಾ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ಒಂದು ಇಡೀ ಪೆನಿನ್ಸುಲಾರ್ ಪ್ಲಾಟು ಎರಡಾಗಿ ಡಿವೈಡ್ ಆಗಿದೆ. ಮೇಲೆ ಅಂದರೆ ನಾರ್ತ್ ಭಾಗದಲ್ಲಿರೋದು ಸೆಂಟ್ರಲ್ ಪ್ಲಾಟು, ಆ್ಯಂಡ್ ಕೆಳಗಡೆ ಬಂದಾಗ ಇರೋದು ಡೆಕ್ಕನ್ ಪ್ಲಾಟು. ಆ್ಯಂಡ್ ಇದು ಎರಡನ್ನು ಏನು ಸಪ್ರೇಟ್ ಮಾಡುತ್ತಪ್ಪ ಅಂತಂದರೆ, ನೀವಿಲ್ಲಿ ನೋಡ್ಬೋದು, ನರ್ಮದಾ ರಿವರ್ ನರ್ಮದಾ. ಸೊ ಒಂದ್ಸತಿ ಲೇಸರ್ನ ಫೈರ್ ಮಾಡಿದಾಗ ಏನಾಗುತ್ತೆ, ಇನ್ಸಿಡೆಂಟ್ ರೇ ಬರುತ್ತೆ ಮತ್ತೆ ರಿಫ್ಲೆಕ್ಟೆಡ್ ರೇ. ಇವಾಗ 36 ಡಿಗ್ರೀಸ್ ಇದೆ ನೋಡಿ. ಇವಾಗ ಇದನ್ನ ಹಿಂದೆ ಮುಂದೆ ಮಾಡಿದ್ರು ಇವಾಗ ಇಲ್ಲಿ ತಗೊಳ್ಳೋಣ ಬೇಕಾದ್ರೆ, ಓಕೆ. ಮತ್ತೆ ಫೈರ್ ಮಾಡಿದಾಗ ನೋಡಿ ಏನಾಗುತ್ತೆ, 71 ಡಿಗ್ರೀಸ್ ಕರೆಕ್ಟ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ, ಮಧ್ಯದಲ್ಲಿ ಎಲ್ಲಾದರೂ, ಓಕೆ.
ಓಕೆ, ಮತ್ತೆ ಫೈರ್ ಮಾಡಿದಾಗ 52 ಡಿಗ್ರೀಸ್ 52 ಡಿಗ್ರೀಸ್. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗ್ತಾ ಇದೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ನಾವು ನೋಡ್ತಿರುವಂಥ ಎರಡನೇ ರೀತಿಯ ಫಿಷನ್ ಬಂದು ಮಲ್ಟಿಪಲ್ ಫಿಷನ್. ಮಲ್ಟಿಪಲ್ ಫಿಷನ್ನ ನಾವು ಪ್ಲಾಸ್ಮೋಡಿಯಂ ಅನ್ನೋ ಒಂದು ಆರ್ಗ್ಯಾನಿಸಮ್ ಅಲ್ಲಿ ಕಲ್ಯೋಣ. ಪ್ಲಾಸ್ಮೋಡಿಯಂ ಅಂದ ತಕ್ಷಣ ನಿಮ್ಗೇನೋ ನೆನಪಾಗಬೇಕಲ್ಲ. ಎಸ್, ಪ್ಲಾಸ್ಮೋಡಿಯಂ ಇಸ್ ದ ಮಲೇರಿಯಾ ಕಾಸಿಂಗ್ ಪ್ಯಾರಸೈಟ್. ಪ್ಲಾಸ್ಮೋಡಿಯಂನ ಒಂದು ನ್ಯೂಕ್ಲಿಯಸ್ ಹಲವಾರು ಬಾರಿ ಡಿವೈಡ್ ಆಗಿ ಹಲವಾರು ಡಾಟರ್ ನ್ಯೂಕ್ಲಿಯಸ್ನ ಕ್ರಿಯೇಟ್ ಮಾಡುತ್ತೆ ಅಥವಾ ಡಾಟರ್ ನ್ಯೂಕ್ಲಿಯೈನ ಕ್ರಿಯೇಟ್ ಮಾಡುತ್ತೆ. ಈ ಡಾಟರ್ ನ್ಯೂಕ್ಲಿಯೈಗಳ ಸುತ್ತ ಸೆಲ್ಯುಲಾರ್ ಅಪ್ಯಾರಟಸ್ ಅಕ್ಯುಮುಲೇಟ್ ಆಗಿ ಡಾಟರ್ ಸೆಲ್ಸ್ನ ಫಾರ್ಮ್ ಮಾಡುತ್ತೆ. ಈ ಹಲವಾರು ಡಾಟರ್ ಸೆಲ್ಸ್ ಒಮ್ಮೆಗೆ ಪೇರೆಂಟ್ ಸೆಲ್ನ ಎಕ್ಸಿಟ್ ಮಾಡಿ ಹೊಸ ಡಾಟರ್ ಸೆಲ್ಸ್ ಆಗಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ಲಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸೆಲ್ಲಿಂದ ಸೆವೆರಲ್ ಡಾಟರ್ ಸೆಲ್ಸ್ ಬರ್ತಿರೋದ್ರಿಂದ ಇದನ್ನು ನಾವು ಮಲ್ಟಿಪಲ್ ಫಿಷನ್ ಅಂತ ಕರಿತೀವಿ. ಒಂದು ಕಾಂಪಸ್ನ ಒಂದು ಬಾಕ್ಸಲ್ಲಿ ಇಟ್ಟು, ರೆಕ್ಟಾಂಗ್ಯುಲರ್ ಬಾಕ್ಸಲ್ಲಿ ಇಟ್ಟು, ಈ ರೆಕ್ಟಾಂಗಲ್ ಬಾಕ್ಸಿನ ಸುತ್ತ ಇನ್ಸುಲೇಟೆಡ್ ಕಾಪರ್ ವೈರ್ನ ಸುತ್ತಿ, ಇವಾಗ ಈ ಕಾಪರ್ ವೈರ್ನ ಎಂಡ್ಸ್ನ ಬ್ಯಾಟ್ರಿ ಎಂಡ್ಸ್ಗೆ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ನೋಡೋಣ ಬನ್ನಿ. ಸೊ ಒಂದು ಎಂಡ್ ಕನೆಕ್ಟ್ ಆಗಿದೆ, ಇನ್ನೊಂದು ಎಂಡ್ನ ಕೂಡ ಕನೆಕ್ಟ್ ಮಾಡಿದಾಗ ನೋಡಿ ಯಾವ ರೀತಿ ಡಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಈ ರೀತಿ ಡಿಫ್ಲೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಏನು, ಎಲೆಕ್ಟ್ರಿಸಿಟಿ ಕ್ಯಾರಿ ಆಗ್ತಾ ಇದೆ. ಎಲೆಕ್ಟ್ರಿಸಿಟಿ ಕ್ಯಾರಿ ಆಗಬೇಕಾದ್ರೆ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಜನರೇಟ್ ಆಗ್ತಾ ಇದೆ. ಆ ಜನರೇಟ್ ಆಗಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂದ ಮ್ಯಾಗ್ನೆಟಿಕ್ ಕಾಂಪಸ್ ಇನ್ ನೀಡಲ್ ಡಿಫ್ಲೆಕ್ಟ್ ಆಗ್ತಾ ಇದೆ. ಏನದು, ಈಗ ನೋಡಿ, ಅಂಬರೀಷ್, ಇಟ್ಸ್ ಮೂರು ಸಿಲೆಬಲ್ಸ್ ಇರೋವಂಥ ವರ್ಡ್ಸ್ ಅಲ್ವಾ, ಅಂಬರೀಷ್ ಅಲ್ವಾ. ಸೊ ಇದರಲ್ಲಿ ನೀವು ABR ನೆನ್ಪಿಟ್ಕೊಂಡ್ರೆ ನಿಮ್ಮ ಇಡೀ ಪ್ರಾಸೆಸ್ ನಿಮಗೆ ನೆನಪಿರುತ್ತೆ. ಸೊ ಏನಿದು, ಆ್ಯಸಿಡ್ ಟರ್ನ್ಸ್, ನಮ್ಮ ಆ್ಯಸಿಡ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಪೇಪರ್ ಟು ರೆಡ್, ಆಯಿತಾ. ಸೊ ಈ ರೀತಿಯಲ್ಲಿ ನಿಮಗೆ ಯಾವುದೋ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೊಡ್ತಿದ್ದೀನಿ, ಸೊ ದಟ್ ನೀವು ನೆನ್ಪಿಟ್ಕೋಬೋದು, ಎಕ್ಸಾಮಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ, ಆಯಿತಾ. ಸೊ ನೀವು ಇದನ್ನ ಹೇಗೆ ಕೋರಿಲೇಟ್ ಮಾಡಬೇಕು ಅಂದರೆ, ಇಲ್ಲಿ ಪಲ್ಯದ P ನೀವು ಪೊಟ್ಯಾಷಿಯಮ್ ಆಗಿ ತಗೋಬೇಕು, ಮತ್ತು ಸಾರಿನ S ನೀವು ಸೋಡಿಯಂ ಆಗಿ ತಗೋಬೇಕು, ಚಟ್ನಿದು C ನೀವು ಕ್ಯಾಲ್ಶಿಯಮ್ ಆಗಿ ತಗೋಬೇಕು. ಸೊ ಇದೇ ರೀತಿಯಲ್ಲಿ ನೀವು ಇಷ್ಟು ಎಲಿಮೆಂಟ್ಸ್ನ ಹೆಸರುಗಳನ್ನ ನೀವು ಈ ಚಿಕ್ಕ ಪೋಯಮ್ ಒಟ್ಟಿಗೆ ನೀವು ಕಲ್ತ್ಕೋಬೋದು, ಆಯಿತಾ. ಸೊ ಒಂದ್ಸತಿ ಲೇಸರ್ನ ಫೈರ್ ಮಾಡಿದಾಗ ಏನಾಗುತ್ತೆ, ಇನ್ಸಿಡೆಂಟ್ ರೇ ಬರುತ್ತೆ ಮತ್ತೆ ರಿಫ್ಲೆಕ್ಟೆಡ್ ರೇ. ಇವಾಗ 36 ಡಿಗ್ರೀಸ್ ಇದೆ ನೋಡಿ. ಇವಾಗ ಇದನ್ನ ಹಿಂದೆ ಮುಂದೆ ಮಾಡಿದ್ರು ಇವಾಗ ಇಲ್ಲಿ ತಗೊಳ್ಳೋಣ ಬೇಕಾದ್ರೆ. ಓಕೆ, ಮತ್ತೆ ಫೈರ್ ಮಾಡಿದಾಗ ನೋಡಿ ಏನಾಗುತ್ತೆ, 71 ಡಿಗ್ರೀಸ್ ಕರೆಕ್ಟ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ, ಮಧ್ಯದಲ್ಲಿ ಎಲ್ಲಾದರೂ. ಓಕೆ, ಮತ್ತೆ ಫೈರ್ ಮಾಡಿದಾಗ 52 ಡಿಗ್ರೀಸ್. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗ್ತಾ ಇದೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಆಂಗಲ್ ಆಫ್
ರಿಫ್ಲೆಕ್ಷನ್. ನಾವು ನೋಡ್ತಿರುವಂಥ ಎರಡನೇ ರೀತಿಯ ಫಿಷನ್ ಬಂದು ಮಲ್ಟಿಪಲ್ ಫಿಷನ್. ಮಲ್ಟಿಪಲ್ ಫಿಷನ್ನ ನಾವು ಪ್ಲಾಸ್ಮೋಡಿಯಂ ಅನ್ನೋ ಒಂದು ಆರ್ಗ್ಯಾನಿಸಮ್ ಅಲ್ಲಿ ಕಲ್ಯೋಣ. ಪ್ಲಾಸ್ಮೋಡಿಯಂ ಅಂದ ತಕ್ಷಣ ನಿಮ್ಗೇನೋ ನೆನಪಾಗಬೇಕಲ್ಲ. ಎಸ್, ಪ್ಲಾಸ್ಮೋಡಿಯಂ ಇಸ್ ದ ಮಲೇರಿಯಾ ಕಾಸಿಂಗ್ ಪ್ಯಾರಸೈಟ್. ಪ್ಲಾಸ್ಮೋಡಿಯಂನ ಒಂದು ನ್ಯೂಕ್ಲಿಯಸ್ ಹಲವಾರು ಬಾರಿ ಡಿವೈಡ್ ಆಗಿ ಹಲವಾರು ಡಾಟರ್ ನ್ಯೂಕ್ಲಿಯಸ್ನ ಕ್ರಿಯೇಟ್ ಮಾಡುತ್ತೆ ಅಥವಾ ಡಾಟರ್ ನ್ಯೂಕ್ಲಿಯೈನ ಕ್ರಿಯೇಟ್ ಮಾಡುತ್ತೆ. ಈ ಡಾಟರ್ ನ್ಯೂಕ್ಲಿಯೈಗಳ ಸುತ್ತ ಸೆಲ್ಯುಲಾರ್ ಅಪ್ಯಾರಟಸ್ ಅಕ್ಯುಮುಲೇಟ್ ಆಗಿ ಡಾಟರ್ ಸೆಲ್ಸ್ನ ಫಾರ್ಮ್ ಮಾಡುತ್ತೆ. ಈ ಹಲವಾರು ಡಾಟರ್ ಸೆಲ್ಸ್ ಒಮ್ಮೆಗೆ ಪೇರೆಂಟ್ ಸೆಲ್ನ ಎಕ್ಸಿಟ್ ಮಾಡಿ ಹೊಸ ಡಾಟರ್ ಸೆಲ್ಸ್ ಆಗಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ಲಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸೆಲ್ಲಿಂದ ಸೆವೆರಲ್ ಡಾಟರ್ ಸೆಲ್ಸ್ ಬರ್ತಿರೋದ್ರಿಂದ ಇದನ್ನು ನಾವು ಮಲ್ಟಿಪಲ್ ಫಿಷನ್ ಅಂತ ಕರಿತೀವಿ. ಸೊ ನೀವು ಇದನ್ನ ಹೇಗೆ ಕೋರಿಲೇಟ್ ಮಾಡಬೇಕು ಅಂದರೆ, ಇಲ್ಲಿ ಪಲ್ಯದ ಪಿ ನೀವು ಪೊಟ್ಯಾಷಿಯಮ್ ಆಗಿ ತಗೋಬೇಕು, ಮತ್ತು ಸಾರಿನ ಎಸ್ನ ನೀವು ಸೋಡಿಯಂ ಆಗಿ ತಗೋಬೇಕು, ಚಟ್ನಿದು ಸಿನ ನೀವು ಕ್ಯಾಲ್ಶಿಯಮ್ ಆಗಿ ತಗೋಬೇಕು. ಸೊ ಇದೇ ರೀತಿಯಲ್ಲಿ ನೀವು ಇಷ್ಟು ಎಲಿಮೆಂಟ್ಸ್ನ ಹೆಸರುಗಳನ್ನ ನೀವು ಈ ಚಿಕ್ಕ ಪೋಯಮ್ ಒಟ್ಟಿಗೆ ನೀವು ಕಲ್ತ್ಕೋಬೋದು, ಆಯಿತಾ? ಪರೀಕ್ಷೆ ಈ ಸಲ ನಿಮ್ಮ SSLC ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ SSLC 2024ನ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವಶನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5 ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ನ ಪಡೀರಿ. ಸೊ ಮಕ್ಕಳೇ, ವೆಲ್ಕಮ್ ಬ್ಯಾಕ್. ಇದೆಲ್ಲ ಕ್ವಿಕ್ ಬ್ರೇಕ್ ಸಿಕ್ತು ಅಂತ ನಾನು ಅನ್ಕೋತೀನಿ. ನಮಗೂ ಒಂದು ಸಣ್ಣ ಬ್ರೇಕ್ ಸಿಕ್ತು, ಅದರಿಂದ ಇನ್ನ ಎನರ್ಜೈಸ್ ಆಗಿ ಬಂದಿದ್ದೀವಿ ನಿಮ್ಮ ಮುಂದೆ. ಸೊ ಇವಾಗ ಹಿಸ್ಟ್ರಿ ಮುಗೀತು, ಪೊಲಿಟಿಕಲ್ ಸೈನ್ಸ್ ಮುಗೀತು, ಮುಂದೆ ಸೋಶಿಯಾಲಜಿ ಸ್ಟಾರ್ಟ್ ಮಾಡೋಣ. ರೆಡಿನಾ? ಅದರಲ್ಲಿರುವಂತ ಮೊದಲನೇ ಚಾಪ್ಟರ್ ಯಾವುದು? ಕಲೆಕ್ಟಿವ್ ಬಿಹೇವಿಯರ್ಸ್ ಅಂಡ್ ಪ್ರೊಟೆಸ್ಟ್, ಆಯ್ತಾ? ಸೊ ಕಲೆಕ್ಟಿವ್ ಬಿಹೇವಿಯರ್ಸ್ ಅಂಡ್ ಪ್ರೊಟೆಸ್ಟ್ ಅಲ್ಲಿ ನಿಮ್ಗೆ ಏನ್ ಸಿಗುತ್ತೆ ಮಕ್ಕಳೇ? ಅಯ್ಯೋ, ಪೆನ್ ಸೆಲೆಕ್ಟ್ ಆಗೋಗಿದೆ. ಕಲೆಕ್ಟಿವ್ ಬಿಹೇವಿಯರ್ಸ್ ಅಂಡ್ ಪ್ರೊಟೆಸ್ಟ್ ಅಲ್ಲಿ ನಿಮ್ಗೆ ಮೊದಲನೇದಾಗಿ ಏನೇನಿಂದ ಕ್ವೆಶನ್ ಬರ್ಬೋದು. ಸೊ ನಿಮ್ಗೆ 1 and 2 ಮಾರ್ಕರ್ಸ್ ಕ್ವೆಶನ್ ಏನಿದೆ ಅದು ವಾಟ್ ಇಸ್ ಕಲೆಕ್ಟಿವ್ ಬಿಹೇವಿಯರ್ ಅಂತ ಕೇಳ್ಬೋದು, ಟೈಪ್ಸ್ ಆಫ್ ಕಲೆಕ್ಟಿವ್ ಬಿಹೇವಿಯರ್ ಅಂತ ಕೇಳ್ಬೋದು, ಕಲೆಕ್ಟಿವ್ ಬಿಹೇವಿಯರ್ ಮತ್ತೆ ಮೂವ್ಮೆಂಟ್ಸ್ ಅಂದ್ರೆ ನಮ್ಗೆ ಚಿಕ್ಕೋ ಮೂವ್ಮೆಂಟ್, ಅಪ್ಪಿಕೋ ಮೂವ್ಮೆಂಟ್ ಅದ್ರ ಬಗ್ಗೆ ಎಲ್ಲ ಕೇಳ್ಬೋದು, ಮತ್ತೆ ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೊ ಇದು ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಲ್ಲಿ ಹೇಗೆ ಒಂದು ಕಲೆಕ್ಟಿವ್ ಬಿಹೇವಿಯರ್ ಇರುತ್ತೆ ಅಂತ ಬರುವಂತ ಕ್ವೆಶನ್ ಇದ್ರಿಂದ. ಅದಾಯ್ತಾ ಮಕ್ಕಳೇ? ಇದೆಲ್ಲ ಏನಿದೆ 1, 2 ಮಾರ್ಕ್ ಕ್ವೆಶನ್. ಓಕೆನಾ? ಮುಂದೆ ನೋಡೋಣ ಬನ್ನಿ. ಓಕೆ, ಸೊ ರೆಡಿನಾ? ಸ್ಟಾರ್ಟ್ ಮಾಡೋಣ. ಕೇಳಿಸ್ತಿದ್ಯಾ ಎಲ್ಲಾರ್ಗೂ? ಓಕೆ, ನಡೀರಿ. ಇವಾಗ ಮೊದಲನೇದಾಗಿ ಮಾಬ್ ಅಂದ್ರೆ ಏನು? ಮಾಬ್ ಅಂದ್ರೆ ಏನು ಮಕ್ಕಳೇ? ನಡೀರಿ ನೋಡೋಣ. 1 ನಿಮಿಷ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ರೆ ಹಾಕಿ, ನಾನು ಕಂಟಿನ್ಯೂ ಮಾಡ್ತೀನಿ.
ಓಕೆ, ಏನಾದರೂ ಕ್ವೆಶನ್ಸ್ ಇದೆಯಾ? ಓಕೆ, ರಿಪೀಟ್ ಮಾಡಬೇಕಾ ಮಕ್ಕಳೇ? ನಡೀರಿ, ರಿಪೀಟ್ ಮಾಡ್ತೀನಿ. ಸೊ ಮೊದಲನೇದಾಗಿ ಈ ಚಾಪ್ಟರ್ ನಾನು ಮೊದಲನೇದಾಗಿ ಇದ್ರ ಬಗ್ಗೆ ಮಾತಾಡಿದ್ದು. ಏನಿದು 1-2 ಮಾರ್ಕ್ ಕ್ವೆಶನ್ಸ್ ಎಲ್ಲಿಂದ ಬರುತ್ತೆ? ಸೊ ಕಲೆಕ್ಟಿವ್ ಬಿಹೇವಿಯರ್ ಅಂದ್ರೆ ಏನು ಅಂತ ಕೇಳ್ಬೋದು, ಟೈಪ್ಸ್ ಆಫ್ ಕಲೆಕ್ಟಿವ್ ಬಿಹೇವಿಯರ್ ಬಗ್ಗೆ ಕೇಳ್ಬೋದು, ಕಲೆಕ್ಟಿವ್ ಬಿಹೇವಿಯರ್ ಮತ್ತೆ ನಮ್ಮ ಮೂವ್ಮೆಂಟ್ಸ್ ಏನಿದೆ, ಚಿಪ್ಕೋ ಮೂವ್ಮೆಂಟು, ಅಪ್ಪಿಕೋ ಮೂವ್ಮೆಂಟು, ಅದ್ರ ಬಗ್ಗೆ ಎಲ್ಲ ಕೇಳ್ಬೋದು. ಮತ್ತೆ ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಆಯ್ತಾ? ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂದಿದ ತಕ್ಷಣ ನಿಮಗೆ ಸುಮಾರು ಚಾಪ್ಟರ್ಸ್ ಅಲ್ಲಿ ಬರುತ್ತೆ. ಆದರೆ ಈ ಚಾಪ್ಟರ್ ಇಂದ ಬರುವಂತಹ ಕ್ವೆಶನ್ಸ್ ಏನಂದ್ರೆ, ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅವರು ಹೇಗೆ ಒಂದು ಕಲೆಕ್ಟಿವ್ ಬಿಹೇವಿಯರ್ನ ಮೇಂಟೈನ್ ಮಾಡ್ತಾರೆ, ಅಥವಾ ಹೇಗೆ ಅಲ್ಲಿ ಒಂದು ಕಲೆಕ್ಟಿವ್ ಬಿಹೇವಿಯರ್ ಇರುತ್ತೆ ಅಂತ ಕೇಳ್ಬೋದು ಈ ಒಂದು ಚಾಪ್ಟರ್ ಇಂದ. ಸೊ ಮೊದಲನೇದಾಗಿ ಮಕ್ಕಳೇ, ಮಾಬ್ ಅಂದ್ರೆ ಏನು? ಮಾಬ್ ಅನ್ನೋದು ಕೂಡ ಒಂದು ಕಲೆಕ್ಟಿವ್ ಬಿಹೇವಿಯರು. ಸೊ ಮಾಬ್ ಅನ್ನೋದು ಕಲೆಕ್ಟಿವ್ ಬಿಹೇವಿಯರ್ ಅಂತ ನಾವು ಅಂದಾಗ ಇದರ ಅರ್ಥ ಏನು? ಇದರಲ್ಲಿ ಒಂದು ಗುಂಪು, ಅಸೆಂಬ್ಲಿ ಆಫ್ ಪೀಪಲ್ ಇರುತ್ತೆ. ಬಟ್ ಈ ಅಸೆಂಬ್ಲಿ ಆಫ್ ಪೀಪಲ್ ಏನಿರುತ್ತೆ ಅದು ಒಂದು ಕಾಮನ್ ಇಂಟ್ರೆಸ್ಟ್ ಮೇಲೆ ಇರುತ್ತೆ, ಅರ್ಥ ಆಯ್ತಾ? ಸೊ ಇವಾಗ ಒಂದು ಥಿಯೇಟರ್ ಅಲ್ಲಿ ಟಿಕೆಟ್ ತಗೊಳ್ಳೋ ಕಡೆ ಒಂದಿಷ್ಟು ಅಸೆಂಬ್ಲಿ ಆಫ್ ಪೀಪಲ್ ಇರುತ್ತೆ, ಅದು ಕೂಡ ನಾವು ಒಂದು ಮಾಬ್ ಅಂತ ಹೇಳ್ಬೋದು. ಇದರಲ್ಲಿ ಯಾವುದೇ ರೀತಿಯಾದ ಒಂದು ಎಕ್ಸ್ಪೆಕ್ಟೇಷನ್ ಇರಲ್ಲ ಅಥವಾ ಪ್ಲಾನಿಂಗ್ ಇರಲ್ಲ. ಈ ಜನಗಳೆಲ್ಲ ಸೇರ್ಕೊಂಡು ಡಿಸೈಡ್ ಮಾಡ್ಕೊಂಡು ಅಲ್ಲಿ ಬಂದಿರ್ತಾರ? ಇಲ್ಲ, ಅವ್ರು ರ್ಯಾಂಡಮ್ ಆಗಿ ಅವ್ರವ್ರ ಕೆಲ್ಸಗಳು ಏನಿರುತ್ತೆ ಅದನ್ನೆಲ್ಲ ಬರ್ತಾರೆ. ಅಂಡ್ ಇದೆಲ್ಲ ಏನಿರುತ್ತೆ ಒಂದು ಕಾಮನ್ ಇಂಟ್ರೆಸ್ಟ್ಗೋಸ್ಕರ ಇರುತ್ತೆ. ಓಕೆನಾ? ಇದರಲ್ಲಿ ಟೈಪ್ಸ್ ಅಂತ ನಾವೇನಂದಾಗ ನಾ ಹೇಳ್ದಂಗೆ ಇವಾಗ ಮಾಬ್ ಮತ್ತೆ ರಾಯಟ್ಸ್ ಬಗ್ಗೆ ಅದರ ಅರ್ಥ ಗೊತ್ತಿರಬೇಕು ನಿಮ್ಗೆ. ವಾಟ್ ಇಸ್ ಅ ಮಾಬ್ ಅಂತ ನಿಮಗೆ ಕೇಳ್ಬೋದು, ಆಯ್ತಾ? ವಾಟ್ ಇಸ್ ಅ ರೈಟ್ ಅಂತ ಕೇಳ್ಬೋದು, ವಾಟ್ ಆರ್ ಇಟ್ಸ್ ಟೈಪ್ಸ್ ಅಂತ ಕೇಳ್ಬೋದು. ಸೊ ಅದಕ್ಕೆ ನಾವು ಈ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಹಾಕಿದೀವಿ. ಸೊ ಇವಾಗ ಮಾಬಿನ ಟೈಪ್ಸ್ ನೋಡ್ಬೇಕು ಅಂದ್ರೆ ಇದು ಒಂದು ರೀತಿಯಾದ ಫ್ರಸ್ಟ್ರೇಷನ್ ನ ಎಕ್ಸ್ಪ್ರೆಸ್ ಮಾಡುತ್ತೆ. ಯಾವ್ದ್ರ ಕಡೆಗೆ? ಟುವರ್ಡ್ ಸೋಷಿಯಲ್ ಆರ್ಗನೈಸೇಷನ್ಸ್, ಅರ್ಥ ಆಯ್ತಾ? ಈ ಒಂದು ಫ್ರಸ್ಟ್ರೇಷನ್ ನ ಎಕ್ಸ್ಪ್ರೆಸ್ ಮಾಡೋದು ಯಾವುದು? ಮಾಬ್, ಅರ್ಥ ಆಯ್ತಾ? ಆಮೇಲೆ ರೆಪ್ರೆಸೆಂಟ್ ದ ಪೀಪಲ್ಸ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಈ ಒಂದು ಮಾಬ್ ಏನಿದೆ ಅದು ಜನಗಳಿಗೆ ಒಂದು ರೀತಿಯಾದ ಗೊಂದಲ ಇದ್ರೆ, ಒಂಥರ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಇದು ಅದನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಓಕೆನಾ? ತುಂಬಾ ಈಸಿ ಇದು ಜ್ಞಾಪಕ ಇಟ್ಕೊಳ್ಳೋಕೆ. ಯಾವ್ದ್ರ ಜೊತೆಗೆ ಮಾಡ್ತಾರೆ ಇದು? ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಆಟಿಟ್ಯೂಡ್ಸು, ಮತ್ತೆ ಸ್ಪೆಸಿಫಿಕ್ ಪೀಪಲ್ ಕಡೆನೂ ಇದು ಡೈರೆಕ್ಟ್ ಆಗಿರ್ಬೋದು, ಅಥವಾ ಪ್ರೋಗ್ರಾಮ್ ಕಡೆ. ಓಕೆನಾ ಮಕ್ಕಳೇ? ನಡೀರಿ ಇವಾಗ ಇದರ ನೇಚರ್ ನೋಡೋಣ. ನೇಚರ್ ಅಂದ್ರೆ ಮಾಬ್ ಅಂದ್ರೆ ಏನು, ಅದರಲ್ಲಿ ಏನೇನು ನೇಚರ್ ಇರುತ್ತೆ ನೋಡೋಣ. ಒಂದು, ಇದು ಟೆಂಪ್ರರಿ ಅಸೆಂಬ್ಲಿ. ಒಂದು ಮಾಬ್ ಅಂತ ನಾವು ಜಾಯಿನ್ ಮಾಡಿದ ತಕ್ಷಣ ನಾವೇನ್ ಅನ್ಬೋದು? ಆ ಮಾಬ್ ಹಂಗೆ ಇರತ್ತಾ? ಇಲ್ಲ, ಮಾಬ್ ಏನಾಗುತ್ತೆ? ಹೊಟ್ಟೋಗತ್ತೆ. ಸ್ವಲ್ಪ ಟೈಮಿಗೆ ಬರ್ತಾರ ಜೊತೆಗೆ, ಆಮೇಲೆ ಹೊಟ್ಟೋಗ್ತಾರೆ, ಆಯ್ತಾ? ಅಂಡ್ ಇದು ಒಂದು ಸ್ಪೆಸಿಫಿಕ್ ಪ್ಲೇಸ್ ಅಲ್ಲಿ ಆಗುತ್ತೆ, ಅದನ್ನ ಕೂಡ ನಾವು ಜ್ಞಾಪಕ ಇಟ್ಕೊಂಡಿರ್ಬೇಕು. ಇನ್ಫ್ಲೂಯೆನ್ಸ್ಡ್ ವೆರಿ ಈಸಿಲಿ ಬೈ ಮ್ಯೂಚುವಲ್ ಫೀಲಿಂಗ್ಸ್. ಇವಾಗ ಒಂದು 4 ಜನ ಜೊತೆಗೆ ಬರ್ತಾರೆ ಅನ್ಕೊಳ್ಳಿ, ಅವ್ರಿಗೆ ಒಂದು ಐಡಿಯಾ ಇರುತ್ತೆ, ಅರ್ಥ ಆಯ್ತಾ? ಇವಾಗ ಬಂದಿ ಗುಂಪು ಜಾಸ್ತಿ ಆಗ್ತಾ ಇರುತ್ತೆ. ಇವ್ರೇನ್ ಮಾಡ್ತಾರೆ? ಹೊಸಬ್ರು ಜಾಯಿನ್ ಆಗ್ತಾರಲ್ವಾ, ಅವರು ಕೂಡ ಬೇರೆಯವ್ರು ಹೇಳೋದನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಏನಾಗುತ್ತೆ? ಅವ್ರ ಜೊತೆಗೆ ಬಂದಾಗ ಅವ್ರದೆಲ್ಲ ಇಂಟ್ರೆಸ್ಟ್ಗಳು ಒಂದಾಗ್ಬಿಡುತ್ತೆ. ಆಮೇಲೆ ಅವ್ರದೆಲ್ಲ ಒಪಿನಿಯನ್ ಮತ್ತೆ ಆಕ್ಟಿಂಗ್ ನಡವಳಿಕೆ ಹೆಂಗಿರುತ್ತೆ ಅದೆಲ್ಲ ಒಂದೇ ಆಗತ್ತೆ, ಆಯ್ತಾ? ಸೊ ಇದ್ರಲ್ಲಿ ಏನಾಗುತ್ತೆ? ನಮ್ಮ ಒಂದು ಫೀಲಿಂಗ್ಸ್ ಇರುತ್ತಲ್ಲ ಮಾಬ್ ಅಲ್ಲಿ, ಅರ್ಥ ಆಯ್ತಾ? ಅದು ಒಂದು ರೀತಿಯಾದ ವಾಯ್ಲೆಂಟ್ ಫಾರ್ಮ್ ತಗೊಂಡ್ಬಿಡುತ್ತೆ. ಇಲ್ಲಿ ಒಬ್ರು ಕುಕಿಂಗ್ ಪ್ಯಾಷನ್ ಅವ್ರು ಕೇಳಿದಾರೆ, ಮಾಬ್ ಎಕ್ಸಾಂಪಲ್ ಹೇಳಿ ಮ್ಯಾಮ್ ಅಂತ. ನಾನು ಇಲ್ಲಿ ಹೇಳಿದಾಗೆ ಅದು ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ನ ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ಇವಾಗ ಒಂದು ಗೌರ್ಮೆಂಟ್ ಪ್ರಾಜೆಕ್ಟ್ ನಡೀತಿದೆ, ನಾವು ನೋಡಿರ್ಬೋದು, ಒಂದು ರೀತಿಯಾದ ಒಂದು ಫ್ಲೈಓವರ್ ಕಟ್ತಿದ್ದಾರೆ ಅಂತ ಅನ್ಕೊಳ್ಳಿ. ಇಲ್ಲಿ ಆ ಜನಗಳಿಗೆ ಫ್ಲೈಓವರ್ ಕಟ್ಟೋದು ಇಷ್ಟ ಆಗಿಲ್ದರೆ, ಅದೊಂದು ಗೌರ್ಮೆಂಟ್ ಪ್ರಾಜೆಕ್ಟ್ ಅಲ್ವಾ ಮಕ್ಕಳೇ? ಅಲ್ಲಿ ಬಂದ್ಬಿಟ್ಟು ಒಂದು ಗುಂಪು ಮಾಡ್ಕೊಂಡು ಅದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡೋದು, ಅರ್ಥ ಆಯ್ತಾ ಮಕ್ಳೇ? ಅವಾಗ ಏನಾಗುತ್ತೆ? ಒಂದ್ 4 ಜನ ನಿಂತಿರ್ತಾರೆ, ಅವ್ರು ಹೇಳ್ತಿರ್ತಾರೆ ಇಲ್ಲಿ ನೋಡು ಇದು ಕಟ್ತಾ ಇದಾರೆ, ಕಟ್ಬಾರ್ದು ಅಂತ ಹೇಳಿದಾಗ ಬೇರೆ ಜನ ಬಂದಾಗ ಅದನ್ನೇ ಫಾಲೋ ಮಾಡ್ಕೊಂಡು ಅದನ್ನೇ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಅದೇ ಇದರ ನೇಚರು, ನಾನು ಹೇಳ್ದಂಗೆ. ಇದನ್ನ ತಿಳ್ಕೊಂಡಿರ್ಬೇಕು ನಿಮ್ಗೆ ಮಾಬ್ ಬಗ್ಗೆ. ನಡೀರಿ ಇವಾಗ ರೈಟ್ಸ್ ಬಗ್ಗೆ ನೋಡೋಣ. ರೈಟ್ಸ್ ಅಂದ್ರೆ ಏನು? ಇದು ಇನ್ನೊಂದು ರೀತಿಯ ಮಾಬ್ ಬಿಹೇವಿಯರ್. ಬಟ್ ಇದ್ರಲ್ಲಿ ಏನಾಗುತ್ತೆ? ಡಿಸ್ಟ್ರಕ್ಟಿವ್ ಆಗಿರುತ್ತೆ. ಇದರಲ್ಲಿ ಒಂದೊಂದನ್ನೆಲ್ಲ ನಾಶ ಮಾಡೋದಾಗಿರ್ಬೋದು. ರೈಟ್ಸ್ ಸಾಕಷ್ಟು ಎಕ್ಸಾಂಪಲ್ಸ್ ಕೂಡ ಇದೆ ಮಕ್ಕಳೇ. ಅಂದ್ರೆ ಒಂದು ಟೈರ್ನ ಸುಟ್ಬಿಡೋದಾಗಿರ್ಲಿ, ಅಥವಾ ಯಾವುದೇ ರೀತಿಯಾದ ಒಂದು ಬೆಂಕಿನ ಹಾಕೋದು, ಜನಗಳನ್ನ ಹಾರ್ಮ್ ಮಾಡೋದೇನಿದೆ ಅದೆಲ್ಲ ರೈಟ್ಸ್ ಕೆಳಗೆ ಬರುತ್ತೆ, ಅರ್ಥ ಆಯ್ತಾ? ಸೊ ಇದು ವೈಲೆಂಟ್ ಆಗಿರುತ್ತೆ ಮತ್ತೆ ಡಿಸ್ಟ್ರಕ್ಟಿವ್ ಆಗಿ ಕೂಡ ಇರುತ್ತೆ. ಸೊ ಇದರಲ್ಲಿ 3 ರೀತಿಯಾದ ಒಂದು ರೈಟ್ಸ್ ನಾವು ನೋಡ್ಬೋದು. ಕಮ್ಯುನಲ್ ಫೈಟ್ಸ್, ಆಯ್ತಾ? ಕಮ್ಯುನಲ್ ಫೈಟ್ಸ್ ಆಗುತ್ತೆ, ಕಮ್ಯುನಲ್ ಕ್ಲಾಶಸ್ ಆಗುತ್ತೆ. ಎರಡು ಇದ್ರ ಮಧ್ಯೆ ಒಂದು ಕ್ಲಾಶ್ ಬಂದಾಗ ಅದನ್ನ ಕೂಡ ನಾವು ನೋಡ್ಬೋದು. ಮತ್ತೆ ಗ್ರೂಪ್ ಕ್ಲಾಶಸ್, 2 ಗ್ರೂಪ್ ಇರುತ್ತೆ, ಅದ್ರ ಮಧ್ಯೆ ನಡೆಯುವಂತ ಒಂದು ಜಗಳಗಳು, ಆಯ್ತಾ? ಅದೆಲ್ಲ ನಮ್ಮ ರೈಟ್ಸ್ ಬೇರೆ ಬರುತ್ತೆ. ಇದ್ರಲ್ಲಿ ಏನು ಒಂದು ಸ್ಪೆಸಿಫಿಕ್ ಆಗಿ ನೀವು ಜ್ಞಾಪಕ ಇಟ್ಕೊಬೇಕು ಅಂದ್ರೆ ಇದು ವೈಲೆಂಟ್ ಆಗಿರುತ್ತೆ ಮತ್ತೆ ಡಿಸ್ಟ್ರಕ್ಟಿವ್ ಆಗಿರುತ್ತೆ, ಅರ್ಥ ಆಯ್ತಾ? ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಇವಾಗ ನೇಚರ್ ಆಫ್ ರೈಟ್ ನೋಡೋಣ. ಇಲ್ಲಿ ಯಾವುದೇ ರೀತಿಯಾದ ಯೂನಿಟಿ ಇರಲ್ಲ ಮಕ್ಕಳೇ.
ಜಗಳ ಆಗೋ ಕಡೆ ಯೂನಿಟಿ ಇರುತ್ತಾ? ಇಲ್ಲ ಅಲ್ವಾ? ಸೊ ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಮತ್ತೆ ಇಲ್ಲಿ ಏನ್ ಇರುತ್ತೆ ಎಲ್ಲದನ್ನು ಡೆಸ್ಟ್ರಾಯ್ ಮಾಡ್ಬಿಡುತ್ತೆ. ನಮ್ಮ ಹಿಂದಿನ ಕಾಲದಲ್ಲೂ ರೈಟ್ಸ್ ನಡೆದಿರೋ ಕಡೆ ಟೈರ್ಸ್ ಬರ್ನ್ ಆಗುತ್ತೆ, ಕಾರ್ನ ಸುಟ್ಟಾಕ್ತಾರೆ, ಒಬ್ರೊಬ್ರು ಹೊಡಿತಾರೆ, ಅಲ್ಲಿ ಪಬ್ಲಿಕ್ ಪ್ರಾಪರ್ಟಿಗಳನ್ನೆಲ್ಲ ಸೇರಿ ಎಲ್ಲ ಡೆಸ್ಟ್ರಾಯ್ ಆಗೋಗುತ್ತೆ ಆಯ್ತಾ. ಅಂಡ್ ನಾ ಹೇಳ್ದಂಗೆ ಲಾಸ್ ಆಫ್ ಪ್ರಾಪರ್ಟಿನೂ ಕೂಡ ಆಗುತ್ತೆ, ಮತ್ತೆ ಲೈವ್ಸ್ ಕೂಡ ಆಗುತ್ತೆ. ಇದರ ಏನು ಇರಲ್ಲ. ಅಂಡ್ ಇದು ಯಾಕೆ ಮಾಡ್ತಾರೆ? ಒಂದು ಲಾ ಅಂಡ್ ಆರ್ಡರ್ ಅಂದ್ರೆ ನಮ್ಮ ಒಂದು ಲಾ ಅಂಡ್ ಆರ್ಡರ್ ಏನ್ ಹೇಳುತ್ತೆ ಅದನ್ನ ಚಾಲೆಂಜ್ ಮಾಡೋದಕ್ಕೆ ಇದನ್ನ ಮಾಡೋದು. ಅರ್ಥ ಆಯ್ತಾ? ಅಂಡ್ ಇದೇನಾಗುತ್ತೆ, ಇದು ಪರ್ಮನೆಂಟ್ ಆಗಿರುತ್ತಾ? ಇಲ್ಲ, ಒಂದು ಸ್ಟೇಜ್ ಆದ್ಮೇಲೆ ಇದು ಕೂಡ ಎಂಡ್ ಆಗೋಗುತ್ತೆ. ಸೊ ನೀವು ಮಾಬ್ ಮತ್ತೆ ರೈಟ್ ಅಂತ ಹೇಳಿದಾಗ ಅದರ ಅರ್ಥ, ಅದರ ಟೈಪ್ಸು ಮತ್ತೆ ಅದರ ನೇಚರು ಜ್ಞಾಪಕ ಇಟ್ಕೊಂಡು ಇರಬೇಕು ಆಯ್ತಾ. ನಡೀರಿ ಇವಾಗ ಮೂಮೆಂಟ್ಸ್ ನ ನೋಡೋಣ. ಮೂಮೆಂಟ್ಸ್ ಅಲ್ಲಿ ನಿಮ್ಗೆ ಏನೇನ್ ಜ್ಞಾಪಕ ಇರ್ಬೇಕು ಮಕ್ಕಳೇ? ಮೂಮೆಂಟಿನ ಹೆಸರು, ಅದರ ಲೊಕೇಶನ್, ಲೀಡರ್ಸು ಮತ್ತೆ ಕಾಸು, ಇದನ್ನ ಜ್ಞಾಪಕ ಇಟ್ಕೊಳ್ಳೋದು ಬಹಳ ಬಹಳ ಮುಖ್ಯ. ಇದ್ರ ಜೊತೆಗೆ ನಾನು ಮಾಬ್ ರಿಯಲೈಸೇಷನ್ ಮತ್ತೆ ರಿಸಲ್ಟ್ ಕೂಡ ಹಾಕಿದ್ದೀನಿ, ಅದ್ರ ಬಗ್ಗೆನೂ ಕೇಳ್ಬೋದು. ಬಟ್ ಈ ಕಾಸ್ ತನಕ ಏನ್ ಕೊಟ್ಟಿದ್ದೀನಲ್ಲ ಅದು ಫಾರ್ ಶ್ಯೂರ್ ನಿಮ್ಮ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಒಂದ್ರ ಬಗ್ಗೆ ಕೇಳ್ತಾರೆ. ಮೊದಲನೇದಾಗಿ ಚಿಪ್ಕೋ ಮೂಮೆಂಟು. ಈ ಲೊಕೇಶನ್ ತೆಹರಿ ಗರ್ವಾಲ್ ಡಿಸ್ಟ್ರಿಕ್ಟ್ ಆಫ್ ಉತ್ತರ ಪ್ರದೇಶ 1973 ಆಗಿದ್ದು. ಆಮೇಲೆ ಲೀಡರ್ಸ್ ಯಾರು? ಲೀಡರ್ಸ್ ಮುಖ್ಯ ಮಕ್ಕಳೇ ಆಯ್ತಾ. ಹೂ ವಾಸ್ ದ ಲೀಡರ್ ಆಫ್ ಚಿಪ್ಕೋ ಮೂವ್ಮೆಂಟ್ ಅಂತ ಕೇಳ್ಬೋದು. 4 ಆಪ್ಷನ್ ಕೊಟ್ಬಿಟ್ಟು ನೀವು ಸೆಲೆಕ್ಟ್ ಮಾಡೋ ಒಂದು ಚಾನ್ಸಸ್ ಕೂಡ ಇರುತ್ತೆ. ಇವರ ಲೀಡರ್ಸು ಶ್ರೀ ಸುಂದರ್ ಲಾಲ್ ಬಹುಗುಣ, ಶ್ರೀ ಚಂಡಿ ಪ್ರಸಾದ್ ಭಟ್ ಆಯ್ತಾ. ಇವರಿಬ್ರು ಏನಿದ್ದಾರೆ ಅವರಿಬ್ರು ಇಂಪಾರ್ಟೆಂಟ್ ಕೂಡ. ಇದರ ಕಾಸ್ ಏನು? ಗೌರ್ಮೆಂಟ್ ಏನ್ ಮಾಡಿದ್ರು, ಒಂದು ಪರ್ಮಿಷನ್ ಕೊಟ್ಟಿದ್ರು. ಏನ್ ಪರ್ಮಿಷನು? ಟ್ರೀಸ್ನ ಕಟ್ ಮಾಡೋದಕ್ಕೆ. ಚಿಪ್ಕೋ ಅಂದ್ರೆ ಜನಗಳು ಏನ್ ಮಾಡಿದ್ರು, ಆಕ್ಚುಲಿ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ, ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ. ಹೋಗಿ ಒಂದು ಮರನ ಹಗ್ ಮಾಡ್ಕೊಂಡು ಇದನ್ನ ಪ್ರೊಟೆಸ್ಟ್ ಮಾಡಿದ್ರು. ಸೊ ಇದರಿಂದ ಏನಾಯ್ತು, ಮಾಬ್ ರಿಯಲೈಸೇಷನ್ ಆದಾಗ ಏನಾಯ್ತು, ಲಾಸ್ ಆಫ್ ಟ್ರೀಸ್ ಆಗಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಡಿಸ್ಟ್ರಕ್ಷನ್ ಫಾರ್ ಅವರ್ ಎನ್ವೈರನ್ಮೆಂಟ್ ಆದಾಗ ಜನಗಳಿಗೆ ರಿಯಲೈಸ್ ಆಯ್ತು ಇದು ಆಗ್ಬಾರ್ದು ಅಂತ. ಆವಾಗ್ಲೇ ಏನಾಯ್ತು, ಚಿಪ್ಕೋ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಅದ್ ಮಾಡಿದ್ಮೇಲೆ ಏನ್ ಪರ್ಮಿಷನ್ ಗೌರ್ಮೆಂಟ್ ಕೊಟ್ಟಿತ್ತಲ್ಲ ಅದನ್ನ ವಿಡ್ರಾ ಮಾಡ್ಕೊಂಡ್ಬಿಟ್ರು. ಅದೇ ರೀತಿ ಒಂದು ಮೂವ್ಮೆಂಟ್ ನಮ್ಮ ಕರ್ನಾಟಕದಲ್ಲಿ ನಡೆದಿರೋದು ಅಪ್ಪಿಕೋ ಮೂವ್ಮೆಂಟ್. ಇದಾಗಿದ್ದು 1983 ಅಲ್ಲಿ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ ನಡೆದಿದ್ದು. ಅರ್ಥ ಆಯ್ತಾ ಮಕ್ಕಳೇ? ಸೊ ಚಿಪ್ಕೋ ಮೂವ್ಮೆಂಟು ಅಪ್ಪಿಕೋ ಮೂವ್ಮೆಂಟ್ ನೇಚರಲ್ಲಿ ಸ್ವಲ್ಪ ಸಿಮಿಲರ್ ಆಗಿದೆ. ಅರ್ಥ ಆಯ್ತಾ? ಬಟ್ ಅದು ನಡೆದಿದ್ದು ಉತ್ತರ ಪ್ರದೇಶದಲ್ಲಿ, ಇದು ನಡೆದಿದ್ದು ನಮ್ಮ ಕರ್ನಾಟಕದಲ್ಲಿ. ಆಯ್ತಾ ಮಕ್ಕಳೇ? ಇದು ಎಕ್ಸಾಕ್ಟ್ಲಿ 10 years ಅಪಾರ್ಟ್ ಕೂಡ ಇದೆ. ಸೊ ಅದರಿಂದ ನಿಮಗೆ ಡೇಟ್ ಜ್ಞಾಪಕ ಇಟ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ಇಲ್ಲೇನಾಯ್ತು, ಲೀಡರ್ಸ್ ಏನ್ ಮಾಡಿದ್ರು, ಫಾರ್ಮರ್ಸ್ ಏನಿದ್ರು ಅವ್ರು ಹೋಗಿ ಒಂದು ಮರವನ್ನ ಹಗ್ ಮಾಡಿ ಪ್ರೊಟೆಸ್ಟ್ ಮಾಡ್ತಾರೆ. ಏನಕ್ಕೆ ಇದಾಗಿದ್ದು? ಫಸ್ಟ್ ಆಫ್ ಆಲ್ ಇದರ ಕಾಸ್ ಏನು ಮಕ್ಕಳೇ? ಕಾಂಟ್ರಾಕ್ಟರ್ಸ್ ಏನಿದ್ರು ಅವ್ರು ಬಂದ್ಬಿಟ್ಟು ಕಲಸೆ ಡಿಸ್ಟ್ರಿಕ್ಟ್ ಅಲ್ಲಿ ಫಾರೆಸ್ಟ್ ಅಲ್ಲಿ, ಕಲಸೆ ಫಾರೆಸ್ಟ್ ಅಲ್ಲಿ ಹೋಗ್ಬಿಟ್ಟು ಮರಗಳನ್ನೆಲ್ಲ ಕಡಿಯಕ್ ಸ್ಟಾರ್ಟ್ ಮಾಡಿದ್ರು. ಅದರಿಂದ ಇದು ಸ್ಟಾರ್ಟ್ ಆಗಿದ್ದು, ಅಲ್ಲೇ ಆಗಿದ್ದು ನಮ್ಮ ಒಂದು ಕಾಸ್ ಅನ್ನೋದು. ಆಯ್ತಾ? ಸೊ ಇಲ್ಲೇನಾಯ್ತು, ಸ್ಮಗ್ಲಿಂಗ್ ಆಫ್ ಟ್ರೀಸ್ ನಡೆಯೋದ್ರಿಂದ ಇದನ್ನ ಸ್ಟಾಪ್ ಮಾಡಕ್ಕೆ ಇದನ್ನ ಮಾಡಿದ್ರು. ಅಂಡ್ ಒಂದು ರೀತಿಯಾದ ಅವೇರ್ನೆಸ್ ನ ಕೂಡ ಬಿಲ್ಡ್ ಮಾಡಿದ್ರು. ಆಯ್ತಾ? ನೆಕ್ಸ್ಟ್ ಹೋಗೋಣ ನಮ್ಮ ನರ್ಮದಾ ಮೂವ್ಮೆಂಟ್ಗೆ. ನರ್ಮದಾ ಮೂವ್ಮೆಂಟ್ ಅಲ್ಲಿ ಸಾಕಷ್ಟು ಸತಿ ಇವರ ಲೀಡರ್ಸ್ ಯಾರು ಅಂತ ಕೇಳಿರೋ ಒಂದು ಸಂದರ್ಭಗಳು ಬಂದಿದೆ. ಸೊ ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಅದ್ರ ಜೊತೆಗೆ ಎಲ್ಲಿ ನಡೆದಿದ್ದು, ನರ್ಮದಾ ಪ್ರಾಜೆಕ್ಟ್ ಅಂದ್ರೆ ಇದು ನಡೆದಿದ್ದು ನರ್ಮದಾ ನದಿ ಮೇಲೆ, ಎಲ್ಲಿ? ಗುಜರಾತ್ ಅಲ್ಲಿ. ಓಕೆನಾ ಮಕ್ಕಳೇ? ಸೊ ಇವರ ಒಂದು ಲೀಡರ್ಸ್ ಯಾರು? ಮೇಧಾ ಪಾಟ್ಕರು ಮತ್ತೆ ಬಾಬಾ ಆಮ್ಟೆ. ಆಯ್ತಾ? ಇದರ ಕಾಸ್ ಏನು? ಒಂದು ನರ್ಮದಾ ರಿವರ್ ಮೇಲೆ ಒಂದು ಡ್ಯಾಮ್ ನ ಬಿಲ್ಡ್ ಮಾಡ್ತಿದ್ರು, ಅದರ ಅಗೇನ್ಸ್ಟ್ ಮಾಡಿರುವಂತ ಒಂದು ಹೋರಾಟ ಇದು. ಸೊ ಈ ಡ್ಯಾಮ್ ಬಿಲ್ಡ್ ಮಾಡಿದಾಗ ಏನಾಗುತ್ತೆ, ಫಾರೆಸ್ಟ್ ಏರಿಯಾ ಅಕ್ಕಪಕ್ಕ ಏನಿರುತ್ತೆ ಅದು ಲಾಸ್ ಆಗುತ್ತೆ, ಅಂಡ್ ಎನ್ವೈರನ್ಮೆಂಟ್ ಡಿಸ್ಟ್ರಕ್ಷನ್ ಆಗುತ್ತೆ, ಅಂಡ್ ಸಾಕಷ್ಟು ಪ್ರಾಣಿಗಳು ಸಾಯ್ತಾ ಹೋಗ್ತಿದ್ರು. ಅದಕ್ಕೋಸ್ಕರ ಇದನ್ನ ಸ್ಟಾರ್ಟ್ ಮಾಡಿದ್ದು. ಅರ್ಥ ಆಯ್ತಾ ಮಕ್ಕಳೇ? ಇದರ ಒಂದು ರಿಸಲ್ಟ್ ನ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ. ಇಲ್ಲಿ ಬ್ಲಾಂಕ್ ನೀವೇನೇನು ನೋಡ್ತೀರಲ್ಲ ಅದೆಲ್ಲ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಡ್ತಿಲ್ದೇ ಇರೋ ಕಾರಣ ನಾವು ಅದನ್ನ ಫಿಲ್ ಮಾಡಿಲ್ಲ. ಸೊ ಇದರಲ್ಲಿ ನಾ ಹೇಳ್ದಂಗೆ ಮೂವ್ಮೆಂಟ್ ಹೆಸರು, ಲೊಕೇಶನು, ಲೀಡರ್ಸು, ಕಾಸು ಬಹಳ ಮುಖ್ಯ. ಆಯ್ತಾ? ಸೊ ಮೊದಲನೇ ಎರಡು ಒಂದು ರೀತಿಯಾದ ಎನ್ವೈರನ್ಮೆಂಟ್ ರಿಲೇಟೆಡ್ ಅಂತ ನಾವು ಹೇಳ್ಬೋದು. ಮೂರನೇದೇನಿದೆ ಅದು ರಿವರ್ ಮೇಲೆ ಡ್ಯಾಮ್ ಕನ್ಸ್ಟ್ರಕ್ಷನ್ಗೋಸ್ಕರ ಆಗಿರೋದು. ಮುಂದೆ ನೋಡೋಣ ಬನ್ನಿ. ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್. ಕರೆಕ್ಟ್. ಸೈಲೆಂಟ್ ವ್ಯಾಲಿ ಅಂದಿದ ತಕ್ಷಣ ಪಾಲ್ಘಾಟ್ ಕೇರಳಲ್ಲಿರೋ ಸೈಲೆಂಟ್ ವ್ಯಾಲಿ. ಸೊ ಲೊಕೇಶನ್ ನಿಮ್ಗೆ ಅಲ್ಲೇ ಸಿಕ್ಬಿಡ್ತು. ಆಮೇಲೆ ಲೀಡರ್ಸ್ ಯಾರು? ಕೇರಳ ಸಾಹಿತ್ಯ ಪರಿಷತ್ ಮತ್ತೆ ವೈಲ್ಡ್ ಲೈಫ್ ಎಂಥೂಸಿಯಾಸ್ಟ್. ಅಲ್ಲಿ ವೈಲ್ಡ್ ಲೈಫ್ಗೋಸ್ಕರ ತುಂಬಾ ಆಸಕ್ತಿ ಇಟ್ಕೊಂಡಿರುವಂತಹ ಜನಗಳು ಮತ್ತೆ ಈ ಪರಿಷತ್ ಏನಿತ್ತು, ಕೇರಳ ಸಾಹಿತ್ಯ ಪರಿಷತ್, ಅವರು ಸೇರ್ಕೊಂಡು ಈ ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡಿದ್ರು. ನಿಮ್ಗೆ ಹಿಂಟ್ ಕೊಡ್ಬೇಕು ಅಂದ್ರೆ ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ಅಂತ ಬಂದಿದ ತಕ್ಷಣ ನಮಗೆ ಕೇರಳ ಅಂತ ಬರುತ್ತೆ. ಇವ್ರ ಲೀಡರ್ಸ್ ಯಾರು ಅಂದ್ರೆ ಆ ಹೆಸರಲ್ಲೇ ಕೇರಳ ಬರುತ್ತೆ. ಆಯ್ತಾ? ಅಲ್ಲೇ ಅಸೋಸಿಯೇಟ್ ಮಾಡ್ಕೊಳ್ಳಿ, ಈಸಿ.
ಆಗುತ್ತೆ. ಆ್ಯಂಡ್ ಇದು ಕೂಡ ಯಾವುದಕ್ಕಾಗಿದ್ದು, ಡ್ಯಾಮ್ ಕನ್ಸ್ಟ್ರಕ್ಷನ್ಗೋಸ್ಕರ ಆಗಿದ್ದು. ಆ್ಯಂಡ್ ಇದರಿಂದ ಮಾಬ್ ರಿಯಲೈಸೇಷನ್ ಯಾವಾಗ ಆಯಿತು, ಸೇಮ್ ನರ್ಮದಾ ಮೂಮೆಂಟ್ಗೆ ಹೆಂಗಾಯಿತು, ಒಂದು ಆ್ಯನಿಮಲ್ ಸ್ಪೀಸೀಸ್ಗೆ ಥ್ರೆಟ್ ಬಂದಾಗ ಸೇಮ್ ಇದು ಕೂಡ ಅದೇ ಮಾಬ್ ರಿಯಲೈಸೇಷನು. ಅದ್ರ ಜೊತೆಗೆ ಸೇಮ್ ಒಂದು ಎನ್ವೈರ್ಮೆಂಟ್ ಹೆಂಗೆ ಡಿಸ್ಟ್ರಕ್ಟ್ ಆಗ್ತಾ ಹೋಯ್ತೋ ಅದರಿಂದ ಕೂಡ ಇವ್ರಿಗೆ ರಿಯಲೈಸ್ ಆಯಿತು ಒಂದು ಮೂಮೆಂಟ್ ಮಾಡಬೇಕು ಅಂತ. ಆಮೇಲೆ ಈ ಮೂಮೆಂಟ್ ಸ್ಟಾರ್ಟ್ ಆಯಿತು. ಆಯಿತಾ ಮಕ್ಕಳೇ? ಅದಾದಮೇಲೆ ರಿಸಲ್ಟ್ ಏನಾಯಿತು, ಇವರೆಲ್ಲ ಮೂಮೆಂಟ್ ಮಾಡಿದಾಗ ಈ ಒಂದು ಕನ್ಸ್ಟ್ರಕ್ಷನ್ನ ಸ್ಟಾಪ್ ಮಾಡಿ ಆಮೇಲೆ ಅಕ್ಕಪಕ್ಕ ಇರುವಂತಹ ಒಂದು ಎನ್ವೈರ್ಮೆಂಟ್ನ ಸೇವ್ ಮಾಡಿಕೊಂಡ್ರು. ಆಯಿತಾ ಮಕ್ಕಳೇ? ಇವಾಗ ನೆಕ್ಸ್ಟ್ ಕೈಗಾ ಮೂಮೆಂಟು. ಕೈಗಾ ಎಲ್ಲಿ ನಡೀತು? ಕೈಗಾಲೇ ನಡೀತು. ಕೈಗಾ ಎಲ್ಲಿದೆ? ಕರ್ನಾಟಕದಲ್ಲಿದೆ. ಸೊ ಅಲ್ಲೇ ಇದೆ ಲೊಕೇಶನ್ನು. ಆಮೇಲೆ ಇದನ್ನು ಸ್ಟಾರ್ಟ್ ಮಾಡಿದವರು ಡಾಕ್ಟರ್ ಶಿವರಾಮ್ ಕಾರಂತ್ ಅವರು. ತುಂಬ ಇಂಪಾರ್ಟೆಂಟ್ ಹೆಸರು, ಸಾಕಷ್ಟು ಸತಿ ಕೇಳಿದ್ದಾರೆ. ಕೈಗಾ ಮೂಮೆಂಟಿನ ಒಂದು ಲೀಡರ್ ಯಾರು ಅಂತ. ಆಯ್ತಾ? ಸೊ ಅದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಳಿ. ಇದು ಯಾವುದಕ್ಕಾಗಿದ್ದು ಅಂದರೆ ನ್ಯೂಕ್ಲಿಯರ್ ಪವರ್ ಜನರೇಷನ್ ಸೆಂಟರ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡಿದಾಗ ಇದು ಒಂದು ರೀತಿಯಾದ ಕಾಸ್ ಅಂತ ಹೇಳ್ಬೋದು ನಾವು. ಈ ಒಂದು ನ್ಯೂಕ್ಲಿಯರ್ ಪವರ್ ಜನರೇಷನ್ ಸೆಂಟರ್ ಸ್ಟಾರ್ಟ್ ಮಾಡಿದಾಗ ಏನಾಗಕ್ಕೆ ಸ್ಟಾರ್ಟ್ ಆಯಿತು, ಅಲ್ಲಿರುವಂತಹ ಒಂದು ಫಾರೆಸ್ಟ್ ಕವರ್ ಏನಿದೆ ಅದು ಕೂಡ ಲಾಸ್ ಆಗ್ತಾ ಹೋಯಿತು. ಆ್ಯಂಡ್ ಯಾವುದೇ ಒಂದು ನ್ಯೂಕ್ಲಿಯರ್ ಪ್ಲಾಂಟಿಂದ ಬರುವಂಥ ರೇಡಿಯೇಷನ್ಸಿಂದ ಸಾಕಷ್ಟು ಸ್ಪೀಸೀಸ್ಗೆ ಮತ್ತು ಎನ್ವೈರ್ಮೆಂಟ್ಗೆ ಇಂಪ್ಯಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಇದು ಸ್ಟಾರ್ಟ್ ಆಗಿದೆ. ಆಯ್ತಾ ಮಕ್ಕಳೇ? ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಇದು ಕೈಗಾ ಮೂವ್ಮೆಂಟ್ ಏನಿದೆ ಅದನ್ನ ನೀವು ನ್ಯೂಕ್ಲಿಯರ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಅದಕ್ಕೆ ಹೆಲ್ಪ್ ಆಗುತ್ತೆ. ಸೈಲೆಂಟ್ ವ್ಯಾಲಿ ಮತ್ತು ನರ್ಮದಾ ಇಸ್ ಡ್ಯಾಮ್ ಕನ್ಸ್ಟ್ರಕ್ಷನ್. ಅರ್ಥ ಆಯ್ತಾ? ಆ ಥರ ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಮೂವ್ಮೆಂಟ್ ಅಗೇನ್ಸ್ಟ್ MRPL, ಇದು ಕೈಗಾ ಮೂವ್ಮೆಂಟ್ ಆಲ್ಮೋಸ್ಟ್ ಸಿಮಿಲರ್ ಅಂತ ಹೇಳ್ಬೋದು. ಸೊ ಇದು MRPL ಏನಿದೆ ಅದು ಮ್ಯಾಂಗ್ಳೂರಲ್ಲಿ ಆಗಿದ್ದು. ಸೊ ಇಲ್ಲಿ ಏನಾಯಿತು ಅಂದರೆ ಮಕ್ಕಳೇ, ಕೆಮಿಕಲ್ ಫ್ಯೂಮ್ಸ್ ಏನಿರ್ತಿತ್ತು, ಎಲ್ಲಿಂದ ಆಯಿಲ್ ರಿಫೈನರಿ ಅಂತ ಬರುವಂತಹ ಒಂದು ಕೆಮಿಕಲ್ ಫ್ಯೂಮ್ಸಿಂದ ಜನಗಳಿಗೆ ಇಂಪ್ಯಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಎನ್ವೈರ್ಮೆಂಟ್ಗೆ ಇಂಪ್ಯಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಈ ಮೂವ್ಮೆಂಟು ಬಂದಿದ್ದು. ಯಾಕೆ ಅಂತ ನಾನು ಆಗಲೇ ಹೇಳಿದೆ, ಮಾಬ್ ರಿಯಲೈಸೇಷನ್ ಯಾವಾಗ ಆಯಿತು, ಎನ್ವೈರ್ಮೆಂಟ್ ಡಿಸ್ಟ್ರಕ್ಟ್ ಆಗಕ್ಕೆ ಸ್ಟಾರ್ಟ್ ಆದಾಗ. ಸೊ ನೀವು ಜ್ಞಾಪಕ ಇಟ್ಕೊಬೇಕಾಗಿರುವಂಥದ್ದು ಈ ಮೂಮೆಂಟ್ಸ್ನ ನಾನು ಹೇಳಬೇಕು ಅಂದರೆ 3 ಕ್ಯಾಟಗರೀಸಲ್ಲಿ ಹಾಕೊಡಿ. ನಾನು ಎಕ್ಸ್ಪ್ಲನೇಷನ್ ವಿಡಿಯೋಲಿ ಹೇಳಿದ್ದೀನಿ, ಅದನ್ನು ಡೀಟೇಲ್ ಆಗಿ ನೋಡಿ. ಒಂದು ರೀತಿಲಿ ಎನ್ವೈರ್ಮೆಂಟ್ ರಿಲೇಟೆಡು, ಇನ್ನೊಂದು ಡ್ಯಾಮ್ ಕನ್ಸ್ಟ್ರಕ್ಷನು, ಇನ್ನೊಂದು ನಮ್ಮ ನ್ಯೂಕ್ಲಿಯರ್ ಮತ್ತು ಕೆಮಿಕಲ್ ರಿಲೇಟೆಡ್. ಆಯಿತಾ? ಸೊ ಈ 3 ಕ್ಯಾಟಗರಿಲಿ ನೀವು ಹಾಕೊಂಡ್ರೆ ಇದೆಲ್ಲ ಜ್ಞಾಪಕ ಇರುತ್ತೆ. ಆ್ಯಂಡ್ ಲೊಕೇಶನ್ ಎಲ್ಲ ಯೂಶಲಿ ನಿಮ್ಮ ಹೆಸರಲ್ಲೇ ಇದೆ. ಬಟ್ ಇನ್ನು ಮಿಕ್ಕಿದ್ದು ನಾನು ಹೇಳ್ದಂಗೆ ಲೀಡರ್ಸ್ ಹೆಸರು ಮಾತ್ರ ನೀವು ಕರೆಕ್ಟಾಗಿ ಕಲ್ತ್ಕೊಬೇಕು, ಕಾಸಸ್ಸು ಕಲ್ತ್ಕೊಳ್ಳಿ. ಓಕೆನಾ? ಇದ್ರ ಜೊತೆಗೆ ಮಕ್ಕಳೇ ಇವಾಗ ಒಂದು ಕ್ವೆಶನ್ ಆನ್ಸರ್ ಮಾಡೋಣ ಬನ್ನಿ. ಇದು ತುಂಬ ಮುಖ್ಯವಾದ ಪ್ರಶ್ನೆ ಅಂತ ನಾವು ಹೇಳ್ಬೋದು. ಹೌ ಕ್ಯಾನ್ ವಿ ಬ್ರಿಂಗ್ ಅವೇರ್ನೆಸ್ ಟು ದ ಪಬ್ಲಿಕ್ ರಿಗಾರ್ಡಿಂಗ್ ದ ಇಲ್ ಎಫೆಕ್ಟ್ಸ್ ಆಫ್ ಎನ್ವೈರ್ಮೆಂಟಲ್ ಪೊಲ್ಯೂಷನ್? ಸೊ ಈ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಆಗುವಂತಹ ಒಂದು ಇಲ್ ಎಫೆಕ್ಟ್ಸ್ ಅದನ್ನು ನಾವು ಹೇಗೆ ಪಬ್ಲಿಕ್ಗೆ ಅವೇರ್ನೆಸ್ ತರ್ಬೋದು ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದರ ಆನ್ಸರು ಕ್ಯಾರಿಂಗ್ ಆಜಿಟೇಷನ್ಸ್, ಅಂದರೆ ಈ ರೀತಿಯಾದ ಒಂದು ಮೂಮೆಂಟ್ಸ್ ಮಾಡಿ ಅದರ ಅಗೇನ್ಸ್ಟ್ ಹೋಗಿ ಕ್ಯಾರಿ ಮಾಡಿದಾಗ ನಾವೇನಾಗುತ್ತೆ, ಈ ರೀತಿಯಾದ ಒಂದು ಎನ್ವೈರ್ಮೆಂಟ್ನ ನಾವು ಸೇಫ್ ಗಾರ್ಡ್ ಮಾಡ್ಬೋದು. ಆ್ಯಂಡ್ ನಾವು ಎಫೆಕ್ಟಿವ್ ಪ್ರೋಗ್ರಾಮ್ಸ್ನ ಕೂಡ ರನ್ ಮಾಡಬೇಕು. ಯಾವ್ದ್ರ ಮೇಲೆ? ಎನ್ವೈರ್ಮೆಂಟ್ ಪ್ರೊಟೆಕ್ಟ್ ಮಾಡೋಕ್ಕೆ. ಇವಾಗ ಇಷ್ಟು ಮೂಮೆಂಟ್ಸ್ ನಾವು ಏನು ನೋಡಿದ್ವಿ ಅದೆಲ್ಲ ಇದಕ್ಕೋಸ್ಕರನೇ ಮಾಡಿರೋದು. ಬರೀ ಮಾಡೋದಲ್ಲ, ಅದನ್ನು ಇಂಪ್ಲಿಮೆಂಟ್ ಕೂಡ ಮಾಡಬೇಕು. ಅರ್ಥ ಆಯ್ತಾ? ಇಲ್ಲಿ ನನಗೆ ರೇಷ್ಮಾ ಅವ್ರು ಒಂದು ಕ್ವೆಶನ್ ಕೇಳಿದ್ದಾರೆ, ಮ್ಯಾಮ್ ಸ್ಪೀಸೀಸ್ ಅಂದರೆ ಆ್ಯನಿಮಲಾ ಅಥವಾ ಪ್ಲಾಂಟ್ಸಾ ಅಂತ. ಎರಡು ಜೊತೆಗೆ. ಅರ್ಥ ಆಯ್ತಾ? ಎರಡು ಜೊತೆಗೆ ಸೇರಿ ಸ್ಪೀಸೀಸ್. ಓಕೆನಾ ಮಕ್ಕಳೇ? ಅದೆರಡು ಇನ್ಕ್ಲೂಡ್ ಆಗುತ್ತೆ. ಇವಾಗ ಮುಂದೆ ನೋಡೋಣ. ನಾನು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಅಂದೆ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಏನಿದೆ ಮಕ್ಕಳೇ, ಸಾಕಷ್ಟು ಚಾಪ್ಟರ್ಸಲ್ಲಿ ಬರುತ್ತೆ. ಅರ್ಥ ಆಯ್ತಾ? ನಾನೇ ಈ ಸೆಮಿಸ್ಟರ್ ಐ ಥಿಂಕ್ 3-4 ಲೆಸನಲ್ಲಿ ಅದನ್ನು ಹೇಳ್ಕೊಟ್ಟಿರೋದ್ರಿಂದ ಈ ಪರ್ಟಿಕ್ಯುಲರ್ ಚಾಪ್ಟರಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂದರೆ ನಿಮ್ಗೆ ಏನು ಜ್ಞಾಪಕ ಇಟ್ಕೊಳ್ಬೇಕು, ಹೇಗೆ ಇವರೊಂದು ಕಲೆಕ್ಟಿವ್ ಬಿಹೇವಿಯರ್ನ ಪ್ರಮೋಟ್ ಮಾಡ್ತಾರೆ ಅಂತ. ಸೊ ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ರೋಲ್ ಆಫ್ ಗೌರ್ಮೆಂಟ್ ಇನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ನಾವು ಈ ಪರ್ಟಿಕ್ಯುಲರ್ ಚಾಪ್ಟರಲ್ಲಿ ನೋಡಿದಾಗ ಅವರಲ್ಲಿ ಒಂದು ಆಕ್ಟಿವ್ ಪಾರ್ಟಿಸಿಪೇಷನ್ ಇರುತ್ತೆ. ಅದರಿಂದ ಏನಾಗುತ್ತೆ, ಜನಗಳು ಚೇಂಜಸ್ನ ತರೋದು ಈಸಿ ಆಗುತ್ತೆ. ಅದು ಇದು ತುಂಬ ಮುಖ್ಯ ಆಗುತ್ತೆ. ಆಯಿತಾ? ಆ್ಯಂಡ್ ಇದು ಒಂದು ಮಾಡರ್ನ್ ಕಮರ್ಷಿಯಲ್ ಆರ್ಗನೈಸೇಷನ್. ಆಯಿತಾ? ಇದನ್ನೊಂದು ನಾವು ಆರ್ಗನೈಸೇಷನ್ ಅಂತ ಅನ್ಕೊಬೋದು. ಅದರಲ್ಲಿರುವಂಥ ಜನಗಳು ಒಂದೇ ರೀತಿಯಲ್ಲಿ ಯೋಚಿಸ್ತಾರೆ. ಆ್ಯಂಡ್ ಇವರು ಒಂದು ರೀತಿಯಾದ ಸೋಷಿಯಲ್ ಮತ್ತು ಎಕನಾಮಿಕ್ ಎಂಪವರ್ಮೆಂಟ್ ಕಡೆಗೆ ನಡೀತಾರೆ ಯಾವಾಗಲೂ. ಆಯಿತಾ? ಆ್ಯಂಡ್ ಸಾಕಷ್ಟು ಆಪರ್ಚುನಿಟೀಸ್ ಕೂಡ ಇರುತ್ತೆ ಇವ್ರುಗಳಿಗೆ. ಅದರ ಜೊತೆಗೆ ಅವರು ಒಂದು ಫಂಡಮೆಂಟಲ್ ಹ್ಯೂಮನ್ ರೈಟ್ ಅನ್ನೋದೇನಿದೆ ಅದನ್ನು ಕೂಡ ಎನೇಬಲ್ ಮಾಡ್ತಾರೆ. ಆಮೇಲೆ ನಮಗೆಲ್ಲ ಗೊತ್ತು ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ. ಈ ಒಂದು ಗುಂಪಲ್ಲಿ, ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ ಎಜುಕೇಷನಲ್ ಅವೇರ್ನೆಸ್ ಕೂಡ ನೀಡ್ತಾರೆ. ಸೊ ನೀವು ಇಲ್ಲಿ ನೋಡ್ಬೋದು ಹೇಗೆ ಒಂದು ರೀತಿಯಾದ ಕಲೆಕ್ಟಿವ್ ಬಿಹೇವಿಯರ್ ಇದೆ. ಆ್ಯಂಡ್ ಅದು ಬರೀ ಒಂದು ಆಸ್ಪೆಕ್ಟ್ಗಲ್ಲ, ಎಲ್ಲ ರೀತಿಯಾದ ಅಂದರೆ ನಮ್ಮ
ಫಂಡಮೆಂಟಲ್ ರೈಟ್ಸ್ಗಾಗಿರಲಿ, ಎಜುಕೇಷನ್ಗಾಗಿರಲಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ನ ಕೂಡ ನಡೆಸ್ತಾರೆ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ. ಅದರ ಜೊತೆಗೆ ಮಕ್ಕಳೇ ಒಂದು ರೀತಿಯಾದ ರೆಪ್ರೆಸೆಂಟೇಷನ್ನ ನೀಡ್ತಾರೆ. ಒಬ್ಬ ಸೆಲ್ಫ್ ಹೆಲ್ಪ್ ಗ್ರೂಪಿನ ಭಾಗಿಯಾಗಿರ್ತಾರಲ್ಲ ಅವ್ರಿಗೆಲ್ಲ ಒಂದು ರೀತಿಯಾದ ರೆಪ್ರೆಸೆಂಟೇಷನ್ ಸಿಗುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅರ್ಥ ಆಯ್ತಾ? ನಾವು ಕಲೆಕ್ಟಿವ್ ಬಿಹೇವಿಯರ್ ಅಂದಾಗ ನಮ್ಗೆ ಇದು ಕೂಡ ಬರುತ್ತೆ, ಹೇಗೆ ಅವರೆಲ್ಲ ಜೊತೆಗೆ ಕೂಡಿ ಒಂದು ರೀತಿಯಾದ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅದನ್ನ ಅವರು ಮೀಟ್ ಮಾಡ್ತಾರೆ ಅಂತ. ಸೊ ಇದೆಲ್ಲ ಪಾಯಿಂಟರ್ಸ್ ಏನಿದೆ ಮಕ್ಕಳೇ, ಈ ಪರ್ಟಿಕ್ಯುಲರ್ ಚಾಪ್ಟರ್ನ ಮೇನ್ ಪಾಯಿಂಟರ್ ಏನಂದ್ರೆ ಸೊ ಬೇಸಿಕ್ಲಿ ಏನಾಗುತ್ತೆ ಅಂದರೆ ಇದು ಸೆಲ್ಫ್ ಹೆಲ್ಪ್ ಗ್ರೂಪಿನ ರೋಲ್ ಆಫ್ ಗೌರ್ಮೆಂಟ್ ಏನಿದೆ ಇದರಲ್ಲಿ, ಮತ್ತೆ ಮಾಬ್ ರೈಟ್ಸ್ ಅಂದರೆ ಏನು, ಕಲೆಕ್ಟಿವ್ ಬಿಹೇವಿಯರ್ ಅಂದರೆ ಏನು, ಮತ್ತು ಈ ಮೂಮೆಂಟ್ಸ್ ಬಗ್ಗೆ ನಿಮಗೆ ಈ ಚಾಪ್ಟರಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನೆಲ್ಲ ನಾನು ಕ್ವಿಕ್ಕಾಗಿ ರಿವೈಸ್ ಮಾಡಿದ್ದೀನಿ. ಡೀಟೇಲ್ ಎಕ್ಸ್ಪ್ಲನೇಷನ್ಗೆ ಎಲ್ಲ ಹೋಗಬೇಕು, ಎಕ್ಸ್ಪ್ಲನೇಷನ್ ವಿಡಿಯೋಗೆ. ಅರ್ಥ ಆಯ್ತಾ ಮಕ್ಕಳೇ? ಇದು ಒನ್ ಶಾರ್ಟ್ ವಿಡಿಯೋ ಆಗಿ ಕೂಡ ನಾವು ಅಪ್ಲೋಡ್ ಮಾಡಿದ್ವಿ, ಖಂಡಿತ ಅದನ್ನು ನೋಡಿ. ಇದ್ರ ಜೊತೆಗೆ ಮಕ್ಕಳೇ ನಿಮ್ಗೆ ಯಾವುದಾದ್ರೂ ಕ್ವೆಶನ್ ಇದ್ರೆ ಖಂಡಿತ ಕೇಳಿ, ನಾನು ಇವಾಗಲೇ ಆನ್ಸರ್ ಮಾಡ್ತೀನಿ. ಆಯ್ತಾ? ನಾನು ಒಂದು ನಿಮಿಷ ಕೊಡ್ತೀನಿ, ಯಾವುದೇ ಕ್ವೆಶನ್ ಇದ್ರೂ ಕೇಳಿ. ಓಕೆ ಮಕ್ಕಳೇ, ನಾನು ಸಾಕಷ್ಟು ಡೌಟ್ಸ್ನ ಇಲ್ಲಿ ಆನ್ಸರ್ ಮಾಡಿದ್ದೆ. ಇವಾಗ ಇನ್ಯಾವುದೂ ಡೌಟ್ಸ್ ಇಲ್ಲ, ಸೊ ಪ್ರೊಸೀಡ್ ಮಾಡೋಣ. ಯಾವುದಾದ್ರೂ ಡೌಟ್ಸ್ ಇದ್ರೆ ಖಂಡಿತ ಹಾಕಿ, ನಾವು ಆನ್ಸರ್ ಮಾಡ್ತೀವಿ. ಇದರ ಜೊತೆಗೆ ಸೋಷಿಯಾಲಜಿನ ಮೊದಲನೇ ಚಾಪ್ಟರ್ ಕಲೆಕ್ಟಿವ್ ಬಿಹೇವಿಯರ್ಸ್ ಆ್ಯಂಡ್ ಪ್ರೊಟೆಸ್ಟ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಸಹನಾ ಮ್ಯಾಮ್ ವಾಪಸ್ ಬರ್ತಾರೆ ಆ್ಯಂಡ್ ಜಿಯೋಗ್ರಫಿನ ಸ್ಟಾರ್ಟ್ ಮಾಡ್ತಾರೆ ನಿಮಗೆ. ಸೊ ನಡೀರಿ, ಸ್ಟಾರ್ಟ್ ಮಾಡೋಣ. ಎಲ್ಲರೂ ರೆಡಿ ಇದ್ದೀರಾ? ಓಕೆ. ಎಸ್ ಮಕ್ಕಳೇ, ಸೊ ಈಗ ತಾನೇ ಪದ್ಮಶ್ರೀ ಮ್ಯಾಮ್ ಅವರು ಕಲೆಕ್ಟಿವ್ ಬಿಹೇವಿಯರ್ ಆ್ಯಂಡ್ ಪ್ರೊಟೆಸ್ಟ್ನ ತುಂಬ ಈಸಿಯಾಗಿ ಹೇಳ್ಕೊಟ್ರು ನಿಮಗೆ. ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು, ಕೀವರ್ಡ್ಸ್ ಏನು ಎಲ್ಲ ಹೇಳ್ಕೊಟ್ರು. ಐ ಹೋಪ್ ದ್ಯಾಟ್ ಇಸ್ ಕ್ಲಿಯರ್. ಸೊ ಮುಂದಕ್ಕೆ ನಾನು ಮಾಡುವಂಥದ್ದು ಜಾಗ್ರಫಿ ಚಾಪ್ಟರ್ಸು. ಫಸ್ಟ್ ಚಾಪ್ಟರ್ ಬಂದು ಇಂಡಿಯಾ ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿಕಲ್ಚರ್. ಸೊ ಈ ಚಾಪ್ಟರ್ನ ಇವಾಗ ಮಾಡ್ತಾ ಹೋಗ್ತೀನಿ. ಸೊ ಈ ಚಾಪ್ಟರಲ್ಲಿ ನಿಮಗೆ ಮೇನಾಗಿ ಬರೋ ಅಂಥ ಕ್ವೆಶನ್ಸ್ ಏನಪ್ಪ ಅಂತಂದರೆ, 1 ಮಾರ್ಕ್ಗೆ ಶಿಫ್ಟಿಂಗ್ ಕಲ್ಟಿವೇಷನ್ ಅಂದರೆ ಏನು, ಗೋಲ್ಡನ್ ರೆವಲ್ಯೂಷನ್ ಹಾರ್ಟಿಕಲ್ಚರಲ್ಲಿ ಬರುತ್ತಲ್ವ ಆ ಕ್ವೆಶನ್, ಗೋಲ್ಡನ್ ರೆವಲ್ಯೂಷನ್ ಅಂದರೆ ಏನು, ಟೈಪ್ಸ್ ಆಫ್ ಲ್ಯಾಂಡ್ ಯೂಸ್. ಇವು ಮೂರನ್ನೇ 1 ಮಾರ್ಕ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. 2, 3, 4 ಮಾರ್ಕರ್ಸ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಕ್ರಾಪ್ ಸೀಸನ್ಸ್. ಆಯಿತಾ? ಸೊ ಸೀಸನ್ಸ್ ಯಾವ್ದು, ಆ ಒಂದು ಸೀಸನ್ಗೆ ಆ ಒಂದು ಕ್ರಾಪ್ನ ಏನಂತ ಕರೀತಾರೆ, ಆ್ಯಂಡ್ ಎಕ್ಸಾಂಪಲ್ಸು. ಸೊ ಅದೆಲ್ಲ ಬರುತ್ತೆ. ಫ್ಯಾಕ್ಟರ್ಸ್ ಏನು ಇನ್ಫ್ಲೂಯೆನ್ಸ್ ಮಾಡುತ್ತೆ, ಒಂದು ಲ್ಯಾಂಡ್ ಯೂಸ್ ಮಾಡಬೇಕು ಅಂತಂದರೆ ಏನೇನು ಇರಬೇಕು, ಯಾವ್ಯಾವ ಫ್ಯಾಕ್ಟರ್ಸ್ ಇರಬೇಕು ಅಂತ ಅದು. ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಸೆಕ್ಟರ್ಸ್ ಅಂದರೆ ಏನು, ಎಕ್ಸಾಂಪಲ್ಸ್, ಅದನ್ನು ನಾನು ಹೇಳ್ತೀನಿ. ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಮೇಜರ್ ಕ್ರಾಪ್ಸ್ ಲೈಕ್ ಫುಡ್ ಕ್ರಾಪ್ಸ್ ಇದೆ, ಕಮರ್ಷಿಯಲ್ ಕ್ರಾಪ್ಸ್ ಇದೆ. ಸೊ ಇದ್ರದ್ದು ಎಕ್ಸಾಂಪಲ್ಸ್ ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನೇನು ಕೊಟ್ಟಿದ್ದಾರೋ, ಪ್ಲಾಂಟೇಷನ್ ಕ್ರಾಪ್ಸ್ ಇದೆಲ್ಲ ಇದೆ, ಏನೇನು ಕೊಟ್ಟಿದ್ದಾರೋ ಅದ್ರದ್ದು ಎಕ್ಸಾಂಪಲ್ಸ್ ನಾನು ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಇಷ್ಟು ನಾವಿವಾಗ ಕಲಿತೀವಿ. ಓಕೆ, ಫಸ್ಟೇ ಟೈಪ್ಸ್ ಆಫ್ ಲ್ಯಾಂಡ್ ಯೂಸ್. ಸೊ ಇದರಲ್ಲಿ ನಿಮಗೆ 6 ಟೈಪ್ಸ್ ಇದೆ. ಸೊ ಇಲ್ಲಿ ನೀವು ಪಿಕ್ಚರ್ ನೋಡ್ಬೋದು. ನೆಟ್ ಸೋನ್ ಏರಿಯಾ, ನಾನು ಎಲ್ಲನೂ ಒಂದು ಲೈನ್ ಹೇಳ್ತಾ ಹೋಗ್ತೀನಿ. ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ನಮ್ಮ ವಿಡಿಯೋ ನೋಡಿ ಡಿಸ್ಕ್ರಿಪ್ಷನಲ್ಲಿ ಇದೆ. ಓಕೆ, ಸೊ ನೆಟ್ ಸೋನ್ ಏರಿಯಾ ಅಂತಂದರೆ ನೀವು ಎಷ್ಟು ಜಮೀನಿದೆಯೋ ಅಷ್ಟಕ್ಕೂ ಅಗ್ರಿಕಲ್ಚರ್ನ ಮಾಡೋದು, ಅದು ನೆಟ್ ಸೋನ್ ಏರಿಯಾ. ಸೊ ಏನೂ ವೇಸ್ಟ್ ಮಾಡೋದಿಲ್ಲ, ಏನೂ ಬಿಡೋದಿಲ್ಲ, ಎಷ್ಟಿದೆಯೋ ಅಷ್ಟಕ್ಕೂ ನಾವು ಕ್ರಾಪ್ಸ್ನ ಹಾಕಿ ಬೆಳೆಸ್ತೀವಿ. ಆಯಿತಾ? ಅದು ನೆಟ್ ಸೋನ್ ಏರಿಯಾ. ಫಾರೆಸ್ಟ್ ಏರಿಯಾ ಅಂತ ಅಂದರೆ ಫಾರೆಸ್ಟ್ ಬೆಳೆದಿರೋ ಅಂಥ ಒಂದು ಏರಿಯಾ ಅದು.
ಫಾರೆಸ್ಟ್ ಏರಿಯಾ. ಓಕೆನಾ? ಸೊ ಲ್ಯಾಂಡ್ ನಾವು ಹೆಂಗೆ ಯೂಸ್ ಮಾಡ್ಬೋದು ಅಂತ, ಅಗ್ರಿಕಲ್ಚರಿಗೆ ಯೂಸ್ ಮಾಡ್ಬೋದು, ಫಾರೆಸ್ಟ್ಗೆ ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಅಂತ ಅಂದರೆ ನಾವು ಅಲ್ಲಿ ಯಾವುದೇ ಥರ ಅಗ್ರಿಕಲ್ಚರ್ ಮಾಡೋದಿಲ್ಲ, ಅದು ಬೇರೆದಕ್ಕೆ ಉಪಯೋಗಿಸ್ಕೋತೀವಿ ಆ ಒಂದು ಭೂಮಿನ. ಅಲ್ಲಿ ಅಗ್ರಿಕಲ್ಚರ್ ಮಾಡೋದಕ್ಕೆ ಆ ಒಂದು ಮಣ್ಣಾಗಿರ್ಬೋದು ಅಥವಾ ವೆದರ್ ಆಗಿರ್ಬೋದು, ನೀರಿನ ಸಮಸ್ಯೆ ಇರುತ್ತೆ. ಸೊ ಈ ಒಂದು ಕಾರಣದಿಂದ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ನಾವು ಅಗ್ರಿಕಲ್ಚರ್ ವ್ಯವಸಾಯ ಮಾಡೋಕ್ಕಾಗೋದಿಲ್ಲ, ಅದು ಅನ್ಕಲ್ಟಿವೇಟೆಡ್ ಲ್ಯಾಂಡು. ಆಯ್ತಾ? ನೆಕ್ಸ್ಟ್ ಬರೋದು ಫ್ಯಾಲೋ ಲ್ಯಾಂಡ್. ಇವಾಗ ಅನ್ಕಲ್ಟಿವೇಟೆಡ್ ಲ್ಯಾಂಡು ಫ್ಯಾಲೋ ಲ್ಯಾಂಡು ತುಂಬ ಡಿಫ್ರೆನ್ಸ್ ಇದೆ ಮಕ್ಕಳೇ, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಫ್ಯಾಲೋ ಲ್ಯಾಂಡ್ ಏನಪ್ಪ ಅಂತಂದರೆ ಅಗ್ರಿಕಲ್ಚರ್ ಮಾಡೋದಕ್ಕೆ ಸೂಕ್ತವಾಗಿದೆ ಆ ಒಂದು ಭೂಮಿ. ಬಟ್ ಏನು ಮಾಡ್ತಾರೆ ಅಂತಂದರೆ ಒಂದು ಸತಿ ನೀವು ಹಾರ್ವೆಸ್ಟ್ ಮಾಡಿದ್ಮೇಲೆ ಕ್ರಾಪ್ಸ್ನ ಸ್ವಲ್ಪ ಗ್ಯಾಪ್ ಕೊಡ್ತಾರೆ, ಒಂದು ವರ್ಷ 2 ವರ್ಷ, ಸೊ ದಟ್ ಆ ಸಾಯಿಲ್ಗೆ ಫರ್ಟಿಲಿಟಿ ಎಲ್ಲ ಮತ್ತೆ ಬರಲಿ ಅನ್ನೋ ಒಂದು ಕಾರಣಕ್ಕೆ. ಆಮೇಲೆ ಮತ್ತೆ ಅಗ್ರಿಕಲ್ಚರ್ನ ಶುರು ಮಾಡ್ಕೋತಾರೆ. ಬಟ್ ಅನ್ಕಲ್ಟಿವೇಟೆಡ್ ಲ್ಯಾಂಡಲ್ಲಿ ನಾವು ಅಗ್ರಿಕಲ್ಚರ್ ಅನ್ನೋದು ಮಾಡೋಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಅದು ಡಿಫ್ರೆನ್ಸ್ ಫ್ಯಾಲೋ ಲ್ಯಾಂಡ್ ಹಾಗೂ ಅನ್ಕಲ್ಟಿವೇಟೆಡ್ ಲ್ಯಾಂಡ್ಗೆ. ನೆಕ್ಸ್ಟು ಗ್ರಾಸ್ ಲ್ಯಾಂಡ್. ಸೊ ಇದಕ್ಕೆ ಕೂಡ ಲ್ಯಾಂಡ್ನ ಉಪಯೋಗಿಸ್ಕೋತೀವಿ, ಅದನ್ನ ಅಗ್ರಿಕಲ್ಚರು ಫಾರೆಸ್ಟ್ ಇದೆಲ್ಲ ಬಿಟ್ಟು ಬೇರೆ ಪರ್ಪಸಸ್ಗೆ, ಬಿಲ್ಡಿಂಗ್ಸು, ಡ್ಯಾಮ್ಸು, ಸ್ಕೂಲ್ಸ್, ಪ್ರಾಪರ್ಟೀಸ್ ಇವೆಲ್ಲ ಏನೇನು ಬರುತ್ತೆ ಅದನ್ನೆಲ್ಲ ನಾವು ಅದರ್ ಪರ್ಪಸಸ್ ಅಂತ ಹೇಳ್ತೀವಿ. ಸೊ ಅದಕ್ಕೂ ನಾವು ಭೂಮಿನ ಉಪಯೋಗಿಸ್ಕೋತೀವಿ, ಲ್ಯಾಂಡ್ನ ಉಪಯೋಗಿಸ್ಕೋತೀವಲ್ವಾ? ಸೊ ಇದು ಟೈಪ್ಸ್ ಆಫ್ ಲ್ಯಾಂಡ್ ಯೂಸ್, ಒಂದು ಜಾಗನ ನಾವು ಯಾವ್ಯಾವ ರೀತಿಯಲ್ಲಿ ಉಪಯೋಗಿಸ್ಕೋತೀವಿ ಅಂತ. ಅರ್ಥ ಆಯ್ತಾ? ಅಗ್ರಿಕಲ್ಚರ್, ಫಾರೆಸ್ಟ್, ಅದರ್ ಪರ್ಪಸಸ್, ಅನ್ಕಲ್ಟಿವೇಟೆಡ್ ಲ್ಯಾಂಡ್ ನಾವು ಅಗ್ರಿಕಲ್ಚರ್ ಮಾಡೋದಕ್ಕಾಗೋದಿಲ್ಲ, ಫ್ಯಾಲೋ ಲ್ಯಾಂಡ್ ಅಲ್ಲಿ ಏನೂ ಮಾಡೋದಿಲ್ಲ, ನಾವು ಅಗ್ರಿಕಲ್ಚರ್ ಮಾಡಿರ್ತೀವಿ, ಸ್ವಲ್ಪ ಗ್ಯಾಪ್ ಕೊಡ್ತೀವಿ ಮತ್ತೆ ಅಗ್ರಿಕಲ್ಚರ್ ಮಾಡ್ತೀವಿ, ಸೊ ಆ ಗ್ಯಾಪಲ್ಲಿ ನಾವೇನು ಮಾಡೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಆ್ಯಂಡ್ ಗ್ರಾಸ್ ಲ್ಯಾಂಡ್, ರೈಟ್? ಎಸ್. ನೆಕ್ಸ್ಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲ್ಯಾಂಡ್ ಯೂಸ್. ಸೊ ಏನೇನು ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ ಲ್ಯಾಂಡ್ ಯೂಸ್ಗೋಸ್ಕರ ಅಂತಂದರೆ ನಿಮ್ಗೆ ಈ ಥರ ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಪ್ಯಾರಾಗ್ರಾಫ್ ಥರ ಕೊಟ್ಟಿದ್ದಾರೆ, ನಾವು ನಿಮ್ಗೆ ಈ ಥರ ಪಾಯಿಂಟ್ಸ್ ಮಾಡಿ ಹಾಕಿದ್ದೀವಿ, ಈಸಿ ಆಗುತ್ತೆ ಅಂತ ನೆನ್ಪಿಟ್ಕೊಂಡಿರಿ. ನ್ಯಾಚುರಲ್, ಎಕನಾಮಿಕ್, ಸೋಷಿಯಲ್ ಹಾಗೂ ಅದರ್ ಫ್ಯಾಕ್ಟರ್ಸ್. ನ್ಯಾಚುರಲ್ಲು ಆಯಿತಾ, ನಮ್ಮ ಕೈಯಲ್ಲಿ ಏನಿಲ್ಲ, ಅದು ಆಲ್ರೆಡಿ ಆ ಥರ ಇರುತ್ತೆ. ಎಕನಾಮಿಕ್ ಅಂದರೆ ದುಡ್ಡಿಗೆ ಸಂಬಂಧಪಟ್ಟಿದ್ದು, ಸೋಷಿಯಲ್ ಆ್ಯಂಡ್ ಅದರ್ ಫ್ಯಾಕ್ಟರ್ಸ್. ನ್ಯಾಚುರಲಲ್ಲಿ ಲ್ಯಾಂಡ್ ಫಾರ್ಮ್ಸ್ ಹೇಗಿದೆ, ಕ್ಲೈಮೇಟ್ ಹೇಗಿದೆ ಹಾಗೂ ಸಾಯಿಲ್ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಕನಾಮಿಕಲ್ಲಿ ಲ್ಯಾಂಡ್ ಹೋಲ್ಡಿಂಗ್ಸ್, ಮಾರ್ಕೆಟಿಂಗ್ ಪರ್ಪಸಸ್ಸು, ಆಮೇಲೆ ಲ್ಯಾಂಡ್ ಓನರ್ಶಿಪ್ ಯಾರ್ದಾಗಿದೆ, ಸೊ ಇದೆಲ್ಲ ನಿಮಗೆ ಎಕನಾಮಿಕ್ ಫ್ಯಾಕ್ಟರ್ಸ್ ಕೆಳಗಡೆ ಬರುತ್ತೆ. ಅದಾದಮೇಲೆ ಸೋಷಿಯಲ್ ಫ್ಯಾಕ್ಟರ್ಸ್, ಡಿಮಾಂಡ್ ಫಾರ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಹೆಂಗಿದೆ, ಸೊ ಈ ಒಂದು ಪ್ರಾಡಕ್ಟ್ಗೆ ಹೆಂಗಿದೆ ಡಿಮಾಂಡ್, ಆ ಒಂದು ಪ್ರಾಡಕ್ಟ್ಗೆ ಹೆಂಗಿದೆ ಡಿಮಾಂಡ್, ಸೊ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೊಫೆಷನ್ ಏನಿದೆ, ಆಟಿಟ್ಯೂಡ್ ಆಫ್ ಪೀಪಲ್, ಸೋಷಿಯಲ್ ಕಂಡೀಷನ್, ಸೊ ಇದೆಲ್ಲನೂ ಸೋಷಿಯಲ್ ಫ್ಯಾಕ್ಟರ್ಸ್ ಕೆಳಗಡೆ ಬರುತ್ತೆ. ಆ್ಯಂಡ್ ಅದರ್ ಫ್ಯಾಕ್ಟರ್ಸ್, ಟೆಕ್ನಾಲಜಿ, ಇರಿಗೇಷನ್ ಫೆಸಿಲಿಟೀಸ್, ಸೊ ನೀರಿನ ಸಮಸ್ಯೆ ಇದೆಯಾ ಇಲ್ವಾ, ನೀರಾವರಿ ಇದೆಯಾ ಇಲ್ವಾ, ಹ್ಯೂಮನ್ ಕೇಪಬಿಲಿಟಿ ಎಷ್ಟಿದೆ, ಆ್ಯಂಡ್ ಪಾಪ್ಯುಲೇಷನ್ ಇನ್ಫ್ಲೂಯೆನ್ಸ್ ಇಟ್. ಆಯಿತಾ? ಸೊ ಇದೆಲ್ಲ ನಿಮಗೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲ್ಯಾಂಡ್ ಯೂಸ್. ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನೇನಿದೆ ಆ್ಯಂಡ್ ಅದಕ್ಕೆ ಆನ್ಸರ್ಸ್ನ ಇಲ್ಲಿ ಕೊಡ್ತಾ ಹೋಗ್ತಾ ಇರೋದು. ಓಕೆನಾ? ಯಾ. ನೆಕ್ಸ್ಟ್ ಟೈಪ್ಸ್ ಆಫ್ ಫಾರ್ಮಿಂಗ್ ಇನ್ ಇಂಡಿಯಾ. ಸೊ ಇದು ಕೂಡ ತುಂಬ ಅಂದರೆ ತುಂಬ ಕೇಳಿರೋ ಅಂಥ ಒಂದು ಕ್ವೆಶ್ಚನ್ನು PYQPsಲ್ಲಿ. ಸೊ ಟೈಪ್ಸ್ ಆಫ್ ಫಾರ್ಮಿಂಗ್, ಫಸ್ಟ್ ಒನ್ ಬಂದ್ಬಿಟ್ಟು ಇಂಟೆನ್ಸಿವ್ ಫಾರ್ಮಿಂಗ್. ಇಂಟೆನ್ಸಿವ್ ಫಾರ್ಮಿಂಗ್ ಏನಪ್ಪ ಅಂತಂದರೆ ಇವಾಗ ಒಂದೇ ಸತಿ 2 ಕ್ರಾಪ್ಸ್ಗೆ ಡಿಮಾಂಡ್ ಇರುತ್ತೆ. ಟೊಮ್ಯಾಟೊ, ಪೊಟ್ಯಾಟೊ ಅನ್ಕೊಳ್ಳಿ, ಓಕೆ ಎಕ್ಸಾಂಪಲ್. ಸೊ ಟೊಮ್ಯಾಟೋನು ಹಾಕೋದು, ಪೊಟ್ಯಾಟೋನು ಹಾಕೋದು ಇರೋ ಒಂದು ಜಮೀನಲ್ಲಿ. ನನಗೆ 1 ಎಕರೆ ಜಮೀನಿದೆ ಅಪ್ಪ ಅಂತಂದರೆ 2 ಕ್ರಾಪ್ಸ್ ಹಾಕೋದು, ಅಥವಾ 3 ಕ್ರಾಪ್ಸ್ ಡಿಮ್ಯಾಂಡಲ್ಲಿದ್ದರೆ 3 ಕ್ರಾಪ್ಸು ಹಾಕೋದು. ಅರ್ಥ ಆಗ್ತದೆ? ಪ್ರಾಡಕ್ಟ್ನ ತೊಗೊಳ್ಳೋದು, ಅದು ಇಂಟೆನ್ಸಿವ್ ಫಾರ್ಮಿಂಗ್. ಸಬ್ಸಿಸ್ಟೆಂಟ್ ಫಾರ್ಮಿಂಗ್ ಅಂತ ಅಂದರೆ ನನ್ನ ಮನೆತನಕ್ಕೆ ಎಷ್ಟು ಬೇಕೋ ನಾನು ಅಷ್ಟು ಮಾಡ್ಕೋತೀನಿ, ಅದು ಸಬ್ಸಿಸ್ಟೆಂಟ್ ಫಾರ್ಮಿಂಗ್. ಅದರಲ್ಲಿ ನಿಮ್ಗೆ 2 ಥರ ಬರುತ್ತೆ, ಸೆಡೆಂಟರಿ ಫಾರ್ಮಿಂಗ್ ಹಾಗೂ ಶಿಫ್ಟಿಂಗ್ ಕಲ್ಟಿವೇಷನ್. ಸೆಡೆಂಟರಿ ಏನಪ್ಪ ಅಂತಂದರೆ ಇದ್ದಿದ್ದ ಕಡೆನೇ ನಾನು ಮಾಡೋದು. ಸೊ ನನ್ನ ಮನೆ ಇಲ್ಲಿದೆ, ಎದುರುಗಡೆ ಜಮೀನಿದೆ, ನನ್ನ ಮನೆಯಲ್ಲಿದ್ದು ಎದುರುಗಡೆ ಇರೋ ಜಮೀನಲ್ಲಿ ನಾನು ಕೆಲಸ ಮಾಡ್ತಾ ಹೋಗ್ತೀನಿ, ಅದು ಸೆಡೆಂಟರಿ, ಇದ್ದಿದ್ದ ಕಡೆನೇ, ನೋ ಮೂವ್ಮೆಂಟ್. ಇನ್ನೊಂದು ಶಿಫ್ಟಿಂಗ್ ಕಲ್ಟಿವೇಷನ್ ಏನಪ್ಪ ಅಂತಂದರೆ ಅಲೆಮಾರಿಗಳು, ಇವ್ರಿಗೆ ಅವ್ರದ್ದೇ ಆದಂಥ ಒಂದು ಜಾಗ ಇರೋದಿಲ್ಲ. ಸೊ ಒಂದು ಕಡೆ ಇರ್ತಾರೆ 1-2 ವರ್ಷ, ಸೊ ಅಗ್ರಿಕಲ್ಚರ್ನ ಮಾಡ್ತಾರೆ, ವ್ಯವಸಾಯ ಮಾಡ್ತಾರೆ, ಅದರಿಂದ ಪ್ರಾಡಕ್ಟ್ಸ್ನ ತೊಗೋತಾರೆ, ಬೆನಿಫಿಟ್ ಮಾಡ್ಕೋತಾರೆ, ಮತ್ತೆ ಇನ್ನೊಂದು ಜಾಗಕ್ಕೆ ಹೋಗ್ತಾರೆ, ಅಲ್ಲಿಂದ ಇನ್ನೊಂದು ಜಾಗಕ್ಕೆ, ಅಲ್ಲಿಂದ ಇನ್ನೊಂದು ಜಾಗಕ್ಕೆ. ಸೊ ಇದು ಇವಾಗ ನಡೀತಾ ಇಲ್ಲ, ಇಂಡಿಯನ್ ಗೌರ್ಮೆಂಟ್ ಅವ್ರು ಬ್ಯಾನ್ ಮಾಡಿದ್ದಾರೆ, ಶಿಫ್ಟಿಂಗ್ ಕಲ್ಟಿವೇಷನ್ ಆಗಬಾರ್ದು ಅಂತ. ಅರ್ಥ ಆಗ್ತಾ ಇದೆಯಾ? ಸೊ ಅದು ಸೆಡೆಂಟರಿ ಆ್ಯಂಡ್ ಶಿಫ್ಟಿಂಗ್, ಇದು 2 ಬರೋದು ಸಬ್ಸಿಸ್ಟೆಂಟ್ ಫಾರ್ಮಿಂಗ್ ಕೆಳಗಡೆ. ಬಿಕಾಸ್ ಇಬ್ಬರ ಒಂದು ಇಂಟೆನ್ಷನು ಅವ್ರಿಗೆ ಎಷ್ಟು ಬೇಕೋ ಅವರು ಅದನ್ನು ಅಷ್ಟನ್ನ ಬೆಳೆಸೋದು. ಆಯಿತಾ? ನೆಕ್ಸ್ಟ್ ಕಮರ್ಷಿಯಲ್ ಫಾರ್ಮಿಂಗ್. ಕಮರ್ಷಿಯಲ್ ಫಾರ್ಮಿಂಗ್ ಏನಪ್ಪ ಅಂತಂದರೆ ದುಡ್ಡು ಮಾಡ್ಕೊಳ್ಳೋದಕ್ಕೆ, ಇನ್ಕಮ್ ಜಾಸ್ತಿ ಹಾಕೋದಕ್ಕೆ ಮಾಡುವಂಥದ್ದು. ಎಕ್ಸಾಂಪಲ್ ಕಾಫಿ, ಟೀ, ಶುಗರ್ ಕೇನ್, ಕಾಟನ್, ಇದೆಲ್ಲನೂ ನಿಮಗೆ ಕಮರ್ಷಿಯಲ್ ಫಾರ್ಮಿಂಗ್ ಕೆಳಗಡೆ ಬರುತ್ತೆ. ಓಕೆ. ಮಿಕ್ಸ್ಡ್ ಫಾರ್ಮಿಂಗ್. ಮಿಕ್ಸ್ಡ್ ಫಾರ್ಮಿಂಗ್ ಏನಪ್ಪ ಅಂತಂದರೆ ಮತ್ತೆ ನೀವು ಕನ್ಫ್ಯೂಸ್ ಆಗಬೇಡಿ, ಇಂಟೆನ್ಸಿವ್ ಫಾರ್ಮಿಂಗ್, ಮಿಕ್ಸ್ ಫಾರ್ಮಿಂಗ್. ಇಂಟೆನ್ಸಿವ್ ಫಾರ್ಮಿಂಗ್ 2-3 ಕ್ರಾಪ್ಸ್ನ ಹಾಕೋದು,
ಅದು ಇಂಟೆನ್ಸಿವ್ ಫಾರ್ಮಿಂಗ್. ಮಿಕ್ಸ್ಡ್ ಫಾರ್ಮಿಂಗ್ ಏನಪ್ಪ ಅಂತಂದರೆ ನಾನು ಅಲ್ಲಿ ಕ್ರಾಪ್ಸು ಬೆಳೆಸ್ತಾ ಇದ್ದೀನಿ, ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ, ಸೆರಿಕಲ್ಚರ್ ಮಾಡ್ತಾ ಇದ್ದೀನಿ, ಅನಿಮಲ್ ಹಸ್ಬೆಂಡ್ರಿ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಸೊ ಪೋಲ್ಟ್ರಿ ಇದೆ, ಫಿಶರಿ ಎಲ್ಲ ಒಂದೇ ಕಡೆ ಮಾಡೋದು, ಅದು ಮಿಕ್ಸ್ಡ್ ಫಾರ್ಮಿಂಗ್. ಬರೀ ಅಗ್ರಿಕಲ್ಚರ್ ಅಲ್ಲ, ಬೇರೆ ಬೇರೆ ರೀತಿಯಲ್ಲೂ ನಾನು ದುಡ್ಡು ಮಾಡ್ಕೊಳ್ಳೋದು ಅದೇ ಜಾಗದಲ್ಲಿ. ದಟ್ ಈಸ್ ಮಿಕ್ಸ್ಡ್ ಫಾರ್ಮಿಂಗ್. ಇಂಟೆನ್ಸಿವ್ ಫಾರ್ಮಿಂಗ್ 2-3 ಕ್ರಾಪ್ಸ್ನ, ವೆರೈಟಿ ಆಫ್ ಡಿಫ್ರೆಂಟ್ ಕ್ರಾಪ್ಸ್ ಅಷ್ಟೇ. ಓಕೆ, ದಟ್ಸ್ ದ ಡಿಫ್ರೆನ್ಸ್. ಆ್ಯಂಡ್ ಪ್ಲಾಂಟೇಶನ್ ಫಾರ್ಮಿಂಗ್ ಅಂತ ಅಂದರೆ ಇವಾಗ ನನಗೊಂದು 5 ಎಕರೆ ಜಮೀನಿದೆ ಅಂತಂದರೆ 5 ಎಕರೆಗೂ ನಾನು ಒಂದೇ ಕ್ರಾಪ್ ಹಾಕ್ತೀನಿ. ಟೀ ಎಕ್ಸಾಂಪಲ್ ನೀವು ನೋಡ್ಬೋದು, ಸೌತ್ ಕಡೆ ಹೋದರೆ ಕರ್ನಾಟಕ ಸೈಡು, ಸೊ ಪ್ಲಾಂಟೇಶನ್ ಕ್ರಾಪ್ಸ್ ಅಲ್ಲೆಲ್ಲ. ಸೊ ಕಾಫಿ, ಟೀ ಇದೆಲ್ಲ ಮ್ಯಾಕ್ಸಿಮಮ್ ಎಷ್ಟಿದೆಯೋ, ಎಷ್ಟು ಜಮೀನಿದೆಯೋ ಅಷ್ಟಕ್ಕೂ ಒಂದೇ ಕ್ರಾಪ್ ಹಾಕಿರ್ತಾರೆ, ಅದು ಪ್ಲಾಂಟೇಶನ್ ಕ್ರಾಪ್ಸ್. ಅರ್ಥ ಆಯ್ತಾ? ಸೊ ಇದು ನಿಮಗೆ ಟೈಪ್ಸ್ ಆಫ್ ಫಾರ್ಮಿಂಗ್ ಕೆಳಗಡೆ ಬರೋ ಅಂಥದ್ದು. ಟೈಪ್ಸ್ ಆಫ್ ಲ್ಯಾಂಡ್ ಯೂಸ್ ಬೇರೆ, ಟೈಪ್ಸ್ ಆಫ್ ಫಾರ್ಮಿಂಗ್ ಬೇರೆ. ಓಕೆ, ಎಸ್. ಸೊ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್, ಮತ್ತು ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್, ನಮಗೆ ಅಗ್ರಿಕಲ್ಚರ್ ಇಸ್ ಅ ಬ್ಯಾಕ್ ಬೋನ್ ಅಲ್ವಾ? ಸೊ ಹಾಗಾಗಿ ಇಂಡಿಯಾಗೆ ಅಗ್ರಿಕಲ್ಚರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇಲ್ಲಿ ಮೇನ್ ಆಕ್ಯುಪೇಷನ್ ಆಗಿದೆ ಫಸ್ಟ್ ಆಫ್ ಆಲ್. ಸೊ ಮೇನ್ ಆಕ್ಯುಪೇಷನ್ ಆಫ್ ಇಂಡಿಯನ್ಸ್, ಇಟ್ ಕೆನ್ ಬಿ ಸೀನ್ ಇನ್ ಆಲ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಆ್ಯಂಡ್ ಕಲ್ಟಿವೇಟಿಂಗ್ ಡಿಫ್ರೆಂಟ್ ಕ್ರಾಪ್ಸ್. ಬೇಸಿಕಲಿ ಇದೇನು ಮಾಡುತ್ತೆ ಅಂತಂದರೆ ಫುಡ್ ಗ್ರೇನ್ಸ್ನ ಸಪ್ಲೈ ಮಾಡುತ್ತೆ ಪಾಪ್ಯುಲೇಷನ್ಗೆ, ವಿಚ್ ಇಸ್ ವೆರಿ ಮಚ್ ನೀಡೆಡ್. ಸೊ ಅದೊಂದು ಇಂಪಾರ್ಟೆನ್ಸ್. ಇನ್ನೊಂದು ಏನಪ್ಪ ಅಂತಂದರೆ ಆಕ್ಯುಪೇಷನ್, ಮೇನ್ ಆಕ್ಯುಪೇಷನ್ ಆಗಿದೆ. ಸೊ ನಮ್ಮ ಬ್ಯಾಕ್ ಬೋನೇ ಅದಾಗಿರ್ಬೇಕಾದ್ರೆ ಎಷ್ಟೊಂದು ಜನ ಮಾಡ್ತಾ ಇದ್ದಾರೆ, ಸೊ ಅದರಿಂದ ಸಂಪಾದನೆ ಮಾಡ್ತಾ ಇದ್ದಾರೆ. ಸೊ ಅದೇ ಮೇನ್ ಆಕ್ಯುಪೇಷನ್ ಆಗಿದೆ ಆ್ಯಂಡ್ ಎಂಪ್ಲಾಯ್ಮೆಂಟ್ ಕೂಡ. ಓಕೆನಾ? ಸೊ ಜಾಸ್ತಿ ಜನ ಅದರಲ್ಲಿ ಇನ್ವಾಲ್ವ್ ಆಗಿ ದುಡ್ಡನ್ನ ಮಾಡ್ಕೋತಾ ಇದ್ದಾರೆ. ಸೊ ದೀಸ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್. ಏನು? ಅಗ್ರಿಕಲ್ಚರ್ ಇಸ್ ಆರ್ ಬ್ಯಾಕ್ ಬೋನ್, ಆಯಿತಾ? ಸೊ ಅದರಿಂದ ಏನಾಗ್ತಾ ಇದೆಯಪ್ಪ ಅಂತಂದರೆ ಫುಡ್ ಗ್ರೇನ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಗ್ರಿಕಲ್ಚರಿಂದ. ಸೊ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ಗೆ ನಾವು ಕೊಡ್ತಾ ಇದ್ದೀವಿ, ಊಟ ಕೊಡ್ತಾ ಇದ್ದೀವಿ ಲಿಟ್ರಲಿ, ಆಯಿತಾ? ಅದಾದಮೇಲೆ ಆಕ್ಯುಪೇಷನ್, ಮ್ಯಾಕ್ಸಿಮಮ್ ಆಕ್ಯುಪೇಷನ್ ಅಗ್ರಿಕಲ್ಚರ್ ಆಗಿದೆ, ಅದರಿಂದ ಎಂಪ್ಲಾಯ್ಮೆಂಟ್ ಆಗ್ತಾ ಇದೆ ಅಂತ. ಸೊ ಅದು ಇಂಪಾರ್ಟೆನ್ಸ್. ನೆಕ್ಸ್ಟ್ ಏನಪ್ಪ ಅಂತಂದರೆ ಪ್ರೈಮರಿ, ಸೆಕೆಂಡರಿ, ಟರ್ಷರಿ. ಸೊ ಇದು ನಿಮಗೆ ಸಪ್ರೇಟಾಗಿ ಕೇಳ್ಬೋದು. ಪ್ರೈಮರಿ, ಟರ್ಷರಿ, ಸೆಕೆಂಡರಿ ಅದು ಏನು ಕ್ವೆಶನ್ ಕೇಳ್ಬೋದು, ಆಯಿತಾ? ಸೊ ಏನಿದು ಪ್ರಾಡಕ್ಟ್ಸ್ ಏನು, ಹೆಂಗೆ ಅಂತ. ಬಟ್ ಇಲ್ಲ ಅಂತಂದರೆ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಅಂತಲೇ ಒಂದು 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವೆಶನ್ ಕೇಳ್ಬೋದು. ಆವಾಗ ನೀವು ಇದನ್ನು ಅದಕ್ಕೆ ಇನ್ಕ್ಲೂಡ್ ಮಾಡಬೇಕು. ಸೊ ಸಪ್ರೇಟಾಗಿ ಕೇಳ್ಬೋದು, ಅಥವಾ ಇಂಪಾರ್ಟೆನ್ಸ್ ಅಂತ ಕೇಳಿದ್ರೂ ನೀವು ಇದನ್ನು ಆ್ಯಡ್ ಮಾಡಬೇಕು. ಓಕೆನಾ? So ma'am, many industries in India depend on the raw materials provided by agriculture. So ನೋಡಿ ಇಲ್ಲಿ, thus indirectly agriculture nurtures the industries. So primary sector, for example, ಇಲ್ಲಿ ನಾನು ಹಸು ಹಾಕಿದ್ದೀನಿ, ಆಯಿತಾ? ಸೊ ಹಸುವಿಂದ ನಮ್ಗೆ ಏನು ಸಿಗುತ್ತೆ? ಹಾಲು ಸಿಗುತ್ತೆ, ಅಂದರೆ ಅದೇ ಪ್ರೈಮರಿ ಸೋರ್ಸು, ಆಯಿತಾ? ಸೊ ಅದಕ್ಕಿಂತ ಮುಂಚೆ ಏನಿಲ್ಲ, ಪ್ರೈಮರಿ ನಮಗೆ ಹಸು ಹಾಲು ಕೊಡೋದು. ಸೆಕೆಂಡರಿ ಇಂಡಸ್ಟ್ರಿ, ನಾವು ಆ ಹಾಲನ್ನ ಇಂಡಸ್ಟ್ರೀಸ್ ಕಳಿಸ್ತೀವಿ, ಏನಕ್ಕೆ? ಪ್ಯಾಕೇಜಿಂಗ್ ಮಾಡೋದಕ್ಕೆ, ಆಯಿತಾ? ಅಥವಾ ಬೇರೆ ಮಿಲ್ಕ್ ಪ್ರಾಡಕ್ಟ್ಸ್ ಇದೆಲ್ಲ ಮಾಡೋದಕ್ಕೆ ಇಂಡಸ್ಟ್ರಿಗೆ ಕಳಿಸ್ತೀವಿ, ಅದು ಸೆಕೆಂಡರಿ. ಅಲ್ಲಿಂದ ಏನು ಮಾಡ್ತೀವಿ? ಇವಾಗ ಮಾಡ್ಕೊಂಡು ನಾವೇ ಇಟ್ಕೋತೀವ? ಇಲ್ಲ. ಸೊ ಎಲ್ಲರಿಗೂ ಕೊಡಬೇಕು, ಮಾರ್ಕೆಟ್ಸ್ಗೆ ಕೊಡಬೇಕು. ಸೊ ಅದರಿಂದ ಡೆಫಿನೆಟ್ಲಿ ಪ್ರಾಫಿಟ್ ಅನ್ನೋದು ಬರುತ್ತೆ. ಸೊ ಅದು ಟರ್ಷರಿ, ಅಂದರೆ ಟ್ರಾನ್ಸ್ಪೋರ್ಟೇಷನ್ ಬಂದ್ಬಿಟ್ಟು ಟರ್ಷರಿ. ಸೊ ಕಲೆಕ್ಟಿಂಗ್ ದ ಮಿಲ್ಕ್, ಆಯಿತಾ, ಪ್ಯಾಕೇಜಿಂಗ್ ಇಟ್ and selling it through selling and sending it to markets through transportation. So idu primary, secondary, tertiary sector. So idu kuda agriculture do importance agide. Okay, yes. So Arpita hockey avaru kalisidare. East or West, Sahana ma'am is the best and social is the best and you are the best. Dayavitu ಚೆನ್ನಾಗಿ ಓದಿ. Thank you and great explanation. Thank you so much. Yeah. So next, crop seasons. Idu kuda tumba important, most asked question ನಿಮ್ಮ ಎಕ್ಸಾಮಲ್ಲಿ. ಸೊ ಈ ಥರ ಒಂದು ಟೇಬಲ್ ಮಾಡಿ ಹಾಕಿದ್ದೀವಿ ನಿಮಗೆ ಈಸಿ ಆಗಲಿ ಅಂತ. ಸೊ ಫಸ್ಟ್ ನೀವು ಇದನ್ನು ನೆನ್ಪಿಟ್ಕೊಂಡಿರಿ, ಇವೆರಡು, ಆಯಿತಾ? ಸೊ ಸಮ್ಮರ್ ಸೀಸನಲ್ಲಿ ನಾವು ಕ್ರಾಪ್ಸ್ನ ಝೈದ್ ಕ್ರಾಪ್ಸ್ ಅಂತ ಕರಿತೀವಿ. ಏನು? ಝೈದ್ ಕ್ರಾಪ್ಸ್. ಸೊ ಇದು ಏಪ್ರಿಲ್ ಆ್ಯಂಡ್ ಮೇ ಅಲ್ಲೇ ಆಗೋ ಅಂಥದ್ದು. ಓಕೆನಾ? ಸೊ ಏಪ್ರಿಲ್ ಅಲ್ಲಿ ಆಗೋವಂಥದ್ದು ಝೈದ್ ಕ್ರಾಪ್ಸ್. ಇದನ್ನು ನೆನ್ಪಿಟ್ಕೊಂಡಿರಿ, ಆಯಿತಾ? ಆ್ಯಂಡ್ ಅದ್ರ ನೆಕ್ಸ್ಟೇ ಆಗೋದು ಅಂದರೆ ಮಾನ್ಸೂನ್, ಮಳೆಗಾಲದಲ್ಲೇ ಆಗೋದು ಖಾರೀಫ್, ಆಯಿತಾ? ಸೊ ಖಾರೀಫ್ ಕ್ರಾಪ್ಸ್ ಅಥವಾ ಅರ್ಲಿ ಮಾನ್ಸೂನ್ ಕ್ರಾಪ್ಸ್ ಅಂತ ಕರಿತೀವಿ. ಆ್ಯಂಡ್ ಲಾಸ್ಟ್ ಅಂದರೆ ಎಂಡ್ ಆಫ್ ದಿ ಇಯರ್ ಆ್ಯಂಡ್ ಸ್ಟಾರ್ಟಿಂಗ್ ಆಫ್ ದ ಇಯರ್ ನಿಮಗೆ ಬರೋದು ರಾಬಿ ಕ್ರಾಪ್ಸ್. ಓಕೆನಾ ಮಕ್ಕಳೇ? ಅರ್ಥ ಆಯ್ತಾ? ಸೊ ಝೈದ್ನ ನೆನ್ಪಿಟ್ಕೊಂಡಿರಿ, ಅದಾಗಿದ ತಕ್ಷಣ ಬರೋದು ಖಾರೀಫ್, ಅದಾಗಿದ ತಕ್ಷಣ ಬರೋದು ನಿಮಗೆ ರಾಬಿ. ಝೈದ್, ಖಾರಿಫ್, ರಾಬಿ.
ಖಾರಿಫ್ ಕ್ರಾಪ್ಸ್ನ ನಾವು ಜೂನಲ್ಲಿ ಹಾಕ್ತೀವಿ, ನಮಗೆ ಹಾರ್ವೆಸ್ಟ್ ಬರೋ ಅಷ್ಟೊತ್ತಿಗೆ ಅಕ್ಟೋಬರ್ ಆಗುತ್ತೆ. ನವೆಂಬರಲ್ಲಿ ನಾವು ರಾಬಿ ಕ್ರಾಪ್ಸ್ನ ಹಾಕ್ತೀವಿ, ನಮಗೆ ಕ್ರಾಪ್ ಹಾರ್ವೆಸ್ಟ್ ಟೈಮ್ ಬರೋ ಅಷ್ಟೊತ್ತಿಗೆ, ಅಂದರೆ ನಾವು ಕಂಪ್ಲೀಟ್ ಪ್ರಾಡಕ್ಟ್ನ ತೊಗೊಳ್ಳೋದು ಯಾವಾಗ, ಮಾರ್ಚಲ್ಲಿ. ಆ್ಯಂಡ್ ಜಾಯ್ದ್ ಕ್ರಾಪ್ಸ್ ಏಪ್ರಿಲಲ್ಲಿ ಹಾಕಿ ಮೇಯಲ್ಲಿ ತೊಗೋತೀವಿ. ಅರ್ಥ ಆಯ್ತಾ? ಸೊ ಇದು 2 ನ್ಯಾಪ್ನ ಇಟ್ಕೊಂಡಿದ್ರೆ, ಅಂದರೆ ಇದು ಈ 2 ತಿಂಗಳ ನ್ಯಾಪ್ನ ಇಟ್ಕೊಂಡಿದ್ರೆ ಇದೆಲ್ಲ ಈಸಿಯಾಗಿ ಬರುತ್ತೆ ನಿಮಗೆ. ಸೊ ಆ ಕಡೆ ಈ ಕಡೆ ರಾಬಿ, ಸ್ಟಾರ್ಟಿಂಗ್ ಸಮ್ಮರಲ್ಲಿ ಜಾಯ್ದ್ ಆ್ಯಂಡ್ ಮಧ್ಯದಲ್ಲಿ ಖಾರೀಫ್. ರೈಟ್? ಎಸ್. ಯಾ, ಸೊ ನೋಡಿ ಇಲ್ಲಿ ಎಕ್ಸಾಂಪಲ್ಸ್ ನಾನು ಹೇಳಿದೆ, ಸೀಸನ್ಸ್ ಜೊತೆಗೆ ನಿಮಗೆ ಆ ಸೀಸನಲ್ಲಿ ಯಾವ ಕ್ರಾಪ್ ಬೆಳೆಯುತ್ತೆ ಅಂತಲೂ ಎಕ್ಸಾಂಪಲ್ಸ್ ಕೊಟ್ಟಿದ್ದೀವಿ ಅಂತ. ಸೊ ಅದನ್ನು ನೋಡಿ. ಖಾರಿಫ್ ಕ್ರಾಪ್ ಸೌತ್ ವೆಸ್ಟ್ ಮಾನ್ಸೂನ್. ಸೊ ಸೌತ್ ವೆಸ್ಟ್ ಮಾನ್ಸೂನ್ಸ್ ನಾನು ಆಲ್ರೆಡಿ ಹೇಳಿದೆ, ಖಾರಿಫ್ ಕ್ರಾಪ್ಸ್ ರೇನಿ ಸೀಸನ್ ಅಂತ. ಸೊ ಅದಕ್ಕೆ ಯಾವ ಸೀಸನು, ಸೌತ್ ವೆಸ್ಟ್ ಮಾನ್ಸೂನ್, ಅಂದರೆ ಅವಾಗ ಮಳೆಗಾಲ. ಸೊ ಮಂತ್ಸ್ ನೋಡಿ ನಾನು ಆಲ್ರೆಡಿ ತೋರಿಸಿದ್ದೀನಿ. ಆ್ಯಂಡ್ ಕ್ರಾಪ್ಸ್ ಪ್ಯಾಡಿ, ರಾಗಿ, ಕಾಟನ್, ಜೋವಾರ್, ಮೇಸ್, ಆಯಿಲ್ ಸೀಡ್ಸ್ ಲೈಕ್ ಗ್ರೌಂಡ್ ನಟ್. ಓಕೆನಾ? ಆ್ಯಂಡ್ ರಾಬಿ ರೇನ್ಸ್ ರಿಸೀವ್ಡ್ ಇನ್ ವಿಂಟರ್ ಮಂತ್ಸ್, ಅಂದರೆ ನಮಗೆ ಈ ಒಂದು ಕ್ರಾಪ್ಸ್ಗೆ ಅಷ್ಟೊಂದು ಮಳೆ ಬೇಕಾಗಿಲ್ಲ, ವಿಂಟರ್ ಸೀಸನಲ್ಲಿ ಜಾಸ್ತಿ ಮಳೆ ಬರೋದಿಲ್ಲ, ಆಯಿತಾ? ಸೊ ಅದು ರಾಬಿ ಕ್ರಾಪ್ಸು. ಆ್ಯಂಡ್ ಕ್ರಾಪ್ಸ್ ಗ್ರೋನ್ ಆರ್ ವೀಟ್. ಯಾವ್ಯಾವ ಜಾಗಗಳಲ್ಲಿ, ನಾರ್ತ್ ವೆಸ್ಟರ್ನ್ ಪಾರ್ಟ್ ಕಂಪ್ರೈಸಿಂಗ್ ಪಂಜಾಬ್, ಹರಿಯಾಣ, ಜಮ್ಮು ಆ್ಯಂಡ್ ಕಾಶ್ಮೀರ್, ಉತ್ತರ ಪ್ರದೇಶ್, ಸೌತ್ ಆಂಧ್ರ ಪ್ರದೇಶ್ ಆ್ಯಂಡ್ ತಮಿಳ್ನಾಡು. ಓಕೆ. ಆ್ಯಂಡ್ ಜಾಯ್ದ್ ಕ್ರಾಪ್ಸ್ ಜಾಯ್ದ್ ಫಾರ್ಮಿಂಗ್ ಬಂದ್ಬಿಟ್ಟು ಸಮ್ಮರಲ್ಲಿ, ಆಯಿತಾ? ಸೊ ಸಮ್ಮರ್ ಅಂದಿದ ತಕ್ಷಣ ಅಲ್ಲೂ ನಮಗೇನು ಜಾಸ್ತಿ ಮಳೆ ಬೇಡ, ನಮ್ಗೆ ಜಾಸ್ತಿ ಮಳೆ ಎಲ್ಲಿ ಬೇಕಾಗಿರೋದು ಖಾರಿಫ್ ಕ್ರಾಪ್ಸ್, ಆಯಿತಾ? ಸೊ ಅದಕ್ಕೆ ಅದು ಮಳೆಗಾಲದಲ್ಲಿ ಬೆಳೆಸುವಂಥದ್ದು. ಓಕೆ. ಸೊ ಇಲ್ಲಿ ನೋಡಿ, ಪಲ್ಸಸ್ ಲೈಕ್ ಬ್ಲ್ಯಾಕ್ ಗ್ರಾಮ್, ಗ್ರೀನ್ ಗ್ರಾಮ್, ಆಯಿಲ್ ಸೀಡ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆರ್ ಗ್ರೋನ್ ಹಿಯರ್. ಓಕೆ. ಯಾ, ನೆಕ್ಸ್ಟ್ ಇಲ್ಲಿ ಒಬ್ರು ಕಮೆಂಟ್ ಮಾಡಿದರೆ, ಥ್ಯಾಂಕ್ಸ್, ಸೊ ಹ್ಯಾಪಿ ಟು ನೋ ದ್ಯಾಟ್ ಯು ಲೈಕ್ಡ್ ಇಟ್. ಯಾ, ಸೊ ಯು ಲೈಕ್ಡ್ ಇಟ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ, ಆಯಿತಾ? ಸೊ ಇದು ನಾನು ಹೇಳ್ತಾ ಇರೋದು ನಿಮಗೆ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಇಫ್ ಯು ಆರ್ ರಿಯಲಿ ಲೈಕಿಂಗ್ ಇಟ್. ಥ್ಯಾಂಕ್ ಯು. ರೈಟ್. ಸೊ ಮೇಜರ್ ಕ್ರಾಪ್ಸ್ ಯಾವ್ದು? ಮೇಜರ್ ಕ್ರಾಪ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದು ನಾನು ಹೇಳ್ತಾ ಇರೋದು. ಸೊ ಇಂಡಿಯಾದಲ್ಲಿ ಮೇಜರ್ ಕ್ರಾಪ್ಸ್ ಯಾವ್ದು ಬೆಳೆಸ್ತೀವಿ ನಾವು ಅಂತ, ಫುಡ್ ಕ್ರಾಪ್ಸ್, ಕಮರ್ಷಿಯಲ್ ಕ್ರಾಪ್ಸ್, ಫೈಬರ್ ಕ್ರಾಪ್ಸ್ ಹಾಗೂ ಬೇವರೇಜ್ ಕ್ರಾಪ್ಸ್. ಸೊ ಫುಡ್ ಅಂತ ಅಂದರೆ ಊಟ, ಆಯಿತಾ? ಸೊ ಭತ್ತ, ದಟ್ ಇಸ್ ಪ್ಯಾಡಿ, ಅಂದರೆ ನಮಗೆ ಅಕ್ಕಿ ಸಿಗುತ್ತೆ, ಆ್ಯಂಡ್ ಗೋಧಿ, ದಟ್ ಇಸ್ ವೀಟ್. ಕಮರ್ಷಿಯಲ್ ಕ್ರಾಪ್ಸ್ ಅಂತಂದರೆ ನಾನು ಆಲ್ರೆಡಿ ಹೇಳಿದೆ, ನಾವು ದುಡ್ಡು ಮಾಡ್ಕೋತೀವಿ ಅದರಿಂದ ಜಾಸ್ತಿ ಅಂತ, ಶುಗರ್ ಕೇನು ಆ್ಯಂಡ್ ಟೊಬ್ಯಾಕೊ, ಇದನ್ನೆಲ್ಲ ನಾವು ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ, ಆಯಿತಾ? ಸೊ ಅದು ಕಮರ್ಷಿಯಲ್ ಕ್ರಾಪ್ಸು. ಫೈಬರ್ ಅಂದಿದ ತಕ್ಷಣ ಬಟ್ಟೆ. ಸೊ ನಮ್ಗೆ ಮೇನಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದು ಕಾಟನ್. ಓಕೆನಾ? ಸೊ ಕಾಟನ್ ಬಗ್ಗೆ ಓದ್ತೀವಿ. ಆ್ಯಂಡ್ ಬೇವರೇಜ್ ಕ್ರಾಪ್ ಅಂದಿದ ತಕ್ಷಣ ಡ್ರಿಂಕ್ಸ್. ಓಕೆ. ಸೊ ಕಾಫಿ, ಟೀ, ಇದನ್ನೆಲ್ಲ ಬೇವರೇಜ್ ಕ್ರಾಪ್ಸ್ ಕೆಳಗಡೆ ಬರುತ್ತೆ. ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದು ಬರೀ ಟೀ ಬಗ್ಗೆ. ಓಕೆನಾ? ಸೊ ಇದನ್ನೆಲ್ಲ ನೋಡ್ತಾ ಹೋಗ್ತೀವಿ. ಓಕೆ. ನಾನು ಆಲ್ರೆಡಿ ಒಂದು ಟೇಬಲ್ ಫಾರ್ಮ್ಯಾಟಲ್ಲಿ ಹಾಕಿ ಕೊಟ್ಟಿದ್ದೀನಿ ನಿಮಗೆ ಈಸಿ ಆಗಲಿ ಅಂತ. ಸೊ ಫುಡ್ ಕ್ರಾಪ್ಸಲ್ಲಿ ಪ್ಯಾಡಿ ಬಂದ್ಬಿಟ್ಟು ಖಾರಿಫ್ ಕ್ರಾಪ್. ಸೊ ಖಾರಿಫ್ ಕ್ರಾಪ್ ಅಂದರೆ ಏನು ಮಕ್ಕಳೇ? ಖಾರಿಫ್ ಕ್ರಾಪ್ಸ್ ಅಂದರೆ ಯಾವೊಂದು ಸೀಸನಲ್ಲಿ ಬೆಳೆಯೋದು? ಸೌತ್ ವೆಸ್ಟ್ ಮಾನ್ಸೂನ್ ಅಲ್ವಾ? ಸೊ ಸೌತ್ ವೆಸ್ಟ್ ಮಾನ್ಸೂನ್ ಅಂದರೆ ನಿಮಗೆ ಏನಾಗಿರಬೇಕು? ಮಳೆ ಜಾಸ್ತಿ ಆಗಿರಬೇಕು. ನೋಡಿ ಇಲ್ಲಿ 100 to 200 ಸೆಂಟಿಮೀಟರ್ಸ್. ಅರ್ಥ ಆಗ್ತಾ ಇದೆಯಾ? ಸೊ ಅದು ಡಿಫ್ರೆನ್ಸ್. ಬಟ್ ಅದೇ ವೀಟ್ ನೋಡಿ, ರಾಬಿ ಕ್ರಾಪು, ವಿಂಟರ್ ಸೀಸನು 50 to 70 ಸೆಂಟಿಮೀಟರ್ಸ್ ಇದ್ದರೆ ಸಾಕು. ಸೊ ಆ ಥರ ನೀವು ಲೆಕ್ಕಾಚಾರ ಮಾಡಿಕೊಂಡು ಹಾಕ್ತಾ ಹೋಗ್ಬೋದು. ಓಕೆ. ಆ್ಯಂಡ್ ಸಾಯಿಲ್ ಬಂದುಬಿಟ್ಟು ಅಲುವಿಯಲ್ ಸಾಯಿಲ್, ಕ್ಲೇ ಸಾಯಿಲ್ ಇರಬೇಕು. ಇಲ್ಲಿ ಸ್ಯಾಂಡ್ ಮಿಕ್ಸ್ ಕ್ಲೇ ಆ್ಯಂಡ್ ಬ್ಲ್ಯಾಕ್ ಸಾಯಿಲು. ಆ್ಯಂಡ್ ವಾಟರ್, ಇಫ್ ಲೆಸ್ ಇನ್ ಇರಿಗೇಷನ್, ನೀರು ಡೆಫಿನೆಟ್ಲಿ ಬೇಕು, ಯಾಕಂದರೆ ನೀರಿನ ಅವಶ್ಯಕತೆ ಜಾಸ್ತಿ ಇದೆ. ಪ್ಲೇಸಸ್ ಬಂದುಬಿಟ್ಟು ಬೆಂಗಾಲ್, ಲಾರ್ಜೆಸ್ಟ್ ಪ್ರೊಡ್ಯೂಸಿಂಗ್ ಸ್ಟೇಟ್. ಸೊ ಇದು 1 ಮಾರ್ಕಕ್ಕೆ ಕೇಳೋವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಪ್ಯಾಡಿ ಯಾವ ಸ್ಟೇಟಲ್ಲಿ ಜಾಸ್ತಿ ಬೆಳೆಸ್ತೀವಿ ಅಂತಂದರೆ ನೀವು ಬೆಂಗಾಲ್ ಅಂತ ಬರಿಬೇಕು. ಓಕೆ. ಒರಿಸ್ಸಾ, ಆಂಧ್ರ ಪ್ರದೇಶ್, ತಮಿಳ್ನಾಡು, ಕರ್ನಾಟಕ, ಉತ್ತರ ಪ್ರದೇಶ್ ಆ್ಯಂಡ್ ಪಂಜಾಬ್. ಆ್ಯಂಡ್ ಇಲ್ಲಿ ನಾರ್ದರ್ನ್ ಪ್ಲೇನ್ಸ್ ಆಫ್ ಪಂಜಾಬ್ ಗ್ರಾನರಿ ಆಫ್ ವೀಟ್ ಅಂತ ಕರಿತೀವಿ. ಆ್ಯಂಡ್ ಹರಿಯಾಣ, ಉತ್ತರ ಪ್ರದೇಶ್ ಫಸ್ಟ್ ಇನ್ ಪ್ರೊಡಕ್ಷನ್. ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ ಆ್ಯಂಡ್ ನಾರ್ತ್ ಕರ್ನಾಟಕ ಜಾಗಗಳಲ್ಲಿ ಬೆಳಿತೀವಿ. ನೆಕ್ಸ್ಟ್ ಶುಗರ್ ಕೇನ್, ಒರಿಜಿನ್ ಇನ್ ಇಂಡಿಯಾ. ಓಕೆ. ಸೊ ಇದೆಲ್ಲ ಬಂದ್ಬಿಟ್ಟು ಕಮರ್ಷಿಯಲ್ ಕ್ರಾಪ್ಸ್. ಸೊ ಇದು ಒರಿಜಿನೇ ಇಂಡಿಯಾದು. ಓಕೆನಾ? ಶುಗರ್ ಕೇನ್ ಸೆಕೆಂಡ್ ಪ್ಲೇಸ್ ಇನ್ ದ ವರ್ಲ್ಡ್ ಪ್ರೊಡಕ್ಷನಲ್ಲಿ, ಶುಗರ್ ಪ್ರೊಡಕ್ಷನಲ್ಲಿ. ಆ್ಯಂಡ್ ಇದು ನೋಡಿ, ಇದು ಬಂದುಬಿಟ್ಟು 100 to 150 ಸೆಂಟಿಮೀಟರ್ ಆ್ಯನ್ಯಲ್ ರೈನ್ಫಾಲ್. ಸೊ ರೈನ್ಫಾಲ್ ಇಲ್ಲೂ ಕೂಡ ಜಾಸ್ತಿ ಬೇಕು. ಫರ್ಟೈಲ್ ಲೋಮಿ ಸಾಯಿಲ್ ವಿತ್ ಮಿಕ್ಸ್ಡ್ ಬ್ಲ್ಯಾಕ್ ಸಾಯಿಲ್. ಓಕೆ. ಸೊ ಉತ್ತರ ಪ್ರದೇಶ್, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ತಮಿಳ್ನಾಡು ಆ್ಯಂಡ್ ಆಂಧ್ರ ಪ್ರದೇಶ್ ಜಾಗಗಳು. ಇಲ್ಲಿ ಆವ್ರೇಜ್ 50 ಸೆಂಟಿಮೀಟರ್ ಆಫ್ ರೈನ್ಫಾಲ್ ಇದ್ದರೆ ಸಾಕು. ಯಾವುದಕ್ಕೆ? ಟೊಬ್ಯಾಕೋಗೆ. ಆ್ಯಂಡ್ ಇಟ್ ಇಸ್ ಥರ್ಡ್ ಇನ್ ಪ್ರೊಡಕ್ಷನ್. ಓಕೆ.
ಸೊ ಸ್ಯಾಂಡಿ ಸಾಯಿಲ್ ರಿಕ್ವೈರ್ಸ್ ಕೆಮಿಕಲ್ ಫರ್ಟಿಲೈಸರ್ಸ್. ಆ್ಯಂಡ್ ಇದು ಬಂದ್ಬಿಟ್ಟು ಬಿಹಾರ್, ಕರ್ನಾಟಕ, ನಿಪ್ಪನಿ ಟೌನ್ ಇನ್ ಇಸ್ ದ ಮಾರ್ಕೆಟಿಂಗ್ ಸೆಂಟರ್ ಫಾರ್ ಇದು ಟೊಬ್ಯಾಕೊ ಆಯಿತಾ. ಸೊ ಇದು ಬಂದ್ಬಿಟ್ಟು ಕರ್ನಾಟಕದಲ್ಲಿ ಇರೋದು. ಓಕೆ, ಸೊ ಇಲ್ಲಿ ನೋಡಿ ಟೊಬ್ಯಾಕೋಗೆ ರಿಕ್ವೈರ್ಸ್ ಕೆಮಿಕಲ್ ಫರ್ಟಿಲೈಸರ್ಸ್. ಸೊ ಇದುವರೆಗೂ ನಾನು ಎಲ್ಲೂ ಹೇಳಿಲ್ಲ, ಬಟ್ ಇಲ್ಲಿ ಟೊಬ್ಯಾಕೋಗೆ ಹೇಳ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಸೊ ಈ ಥರ ಡಿಫ್ರೆನ್ಸ್ ಪಾಯಿಂಟ್ಸ್ ಏನೇನಿದೆ ಅದನ್ನು ನೆನ್ಪಿಟ್ಕೊಂಡಿದ್ರೆ ಸಾಕು. ಓಕೆನಾ? ಎಸ್. ಸೊ ಇಲ್ಲಿ ಆರ್ ಕೆ ದೊಡ್ಡಮನಿ ಅವರು ಒಂದು ಕ್ವೆಶನ್ ಕೇಳಿದ್ದಾರೆ, ಮ್ಯಾಮ್ ಟೈಪ್ಸ್ ಆಫ್ ಫಾರ್ಮಿಂಗ್ ಇಸ್ ಸೇಮ್ ಆಸ್ ಟೈಪ್ಸ್ ಆಫ್ ಅಗ್ರಿಕಲ್ಚರ್. ಎಸ್. ಓಕೆ, ಸೊ ಡಿಫ್ರೆನ್ಸ್ ಟು ರಿಮೆಂಬರ್ ಇಸ್ ಲ್ಯಾಂಡ್ ಯೂಸ್ ಮತ್ತು ಫಾರ್ಮಿಂಗು ಆಯಿತಾ. ಸೊ ಲ್ಯಾಂಡ್ ಯೂಸ್ ಬೇರೆ ಆ್ಯಂಡ್ ಟೈಪ್ಸ್ ಆಫ್ ಫಾರ್ಮಿಂಗ್ ಬೇರೆ. ಸೊ ಟೈಪ್ಸ್ ಆಫ್ ಲ್ಯಾಂಡ್ ಯೂಸ್, ಟೈಪ್ಸ್ ಆಫ್ ಫಾರ್ಮಿಂಗ್ ಬೇರೆ. ಬಟ್ ನಿಮಗೆ ಫಾರ್ಮಿಂಗು ಟೈಪ್ಸ್ ಆಫ್ ಅಗ್ರಿಕಲ್ಚರ್ ಅಂತ ಕೇಳಿದರೆ ಒಂದೇ. ಓಕೆನಾ? ಯಾ, ಫೈಬರ್ ಕ್ರಾಪ್ಸ್ ಕಾಟನ್ನು. ಸೊ ಇದು ಕೂಡ ಖಾರೀಫ್ ಕ್ರಾಪ್ ಆಗಿದೆ. ಸೊ ಖಾರೀಫ್ ಅಂತ ಅಂದರೆ ಎಸ್. ಸೊ ಮತ್ತೆ ನಮಗೆ ರೈನ್ಫಾಲ್ ಅನ್ನೋದು ಜಾಸ್ತಿ ಬೇಕು ಆಯಿತಾ. ಸೊ ನೋಡಿ ಇಲ್ಲಿ 75 to 150 ಸೆಂಟಿಮೀಟರ್ಸ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಇನ್ ಪ್ರೊಡಕ್ಷನ್ ಇದ್ದೀವಿ ನಾವು ಕಾಟನಲ್ಲಿ. ಆ್ಯಂಡ್ ಫಸ್ಟ್ ಏರಿಯಾ ಅಂಡರ್ ಕಾಟನ್ ಕಲ್ಟಿವೇಶನ್. ಓಕೆನಾ? ಸೊ ಅದು ರ್ಯಾಂಕಿಂಗ್ ಫಸ್ಟ್, ಬಟ್ ಪ್ರೊಡಕ್ಷನ್ ಆಗೋದು ಸೆಕೆಂಡ್ ಪೊಸಿಷನಲ್ಲಿದ್ದೀವಿ. ಇದಕ್ಕೂ ಬ್ಲ್ಯಾಕ್ ಸಾಯಿಲ್ ಆ್ಯಂಡ್ ಲೋಮಿ ಸಾಯಿಲ್ ಬೇಕು. ಜಾಗ ಬಂದ್ಬಿಟ್ಟು ಹರಿಯಾಣ, ಮಧ್ಯಪ್ರದೇಶ್, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ ಆ್ಯಂಡ್ ಆಂಧ್ರ ಪ್ರದೇಶ್. ಮಕ್ಕಳೇ ಇಲ್ಲೆಲ್ಲ ನಾನು ಟೇಬಲ್ ಫಾರ್ಮ್ಯಾಟಲ್ಲಿ ಯಾಕೆ ಹಾಕಿದ್ದೀನಿ ಅಂತಂದರೆ ನಿಮಗೆ ಡಿಫ್ರೆನ್ಸ್ ಏನೇನಿದೆ ಅದನ್ನು ನೀವು ನೆನ್ಪಿಟ್ಕೊಂಡಿದ್ರೆ ಸಾಕು ಆಯಿತಾ. ಸೊ ಅದನ್ನು ನೆನ್ಪಿಟ್ಕೊಂಡಿದ್ರೆ ಬೇರೆದೆಲ್ಲ ಈಸಿಯಾಗಿ ಬರಿಬೋದು. ಸೊ ಲಾಸ್ಟ್ ಒನ್ ಬಂದ್ಬಿಟ್ಟು ಬೇವ್ರೇಜ್ ಕ್ರಾಪ್, ಟೀ. ಇಂಡಿಯಾ ಇಸ್ ಫೇಮಸ್ ಫಾರ್ ಟೀ ಎಕ್ಸ್ಪೋರ್ಟರ್ ಆಯಿತಾ. ಸೊ ಎಕ್ಸ್ಪೋರ್ಟ್ ಮಾಡ್ತೀವಿ, ಲಾರ್ಜೆಸ್ಟ್ ಪ್ರೊಡಕ್ಷನ್ ಆಫ್ ಟೀ ಇನ್ ದ ವರ್ಲ್ಡ್. ಸೊ ನಾವು ಟೀ ಎಕ್ಸ್ಪೋರ್ಟಲ್ಲಿ ಫಸ್ಟ್ ಇದ್ದೀವಿ. ಓಕೆನಾ? ಸೊ ಟೆಂಪ್ರೇಚರ್ ಆ್ಯಂಡ್ ರೈನ್ಫಾಲ್, ದ ಆವ್ರೇಜ್ ಟೆಂಪ್ರೇಚರ್ ಆಫ್ 21 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರು ಆ್ಯಂಡ್ ರೈನ್ಫಾಲ್ 100 to 200 ಸೆಂಟಿಮೀಟರ್. ಸೊ ಇದು ಕೂಡ ರೈನ್ಫಾಲ್ ಜಾಸ್ತಿ ಬೇಕು. ಸ್ಯಾಂಡ್ ಮಿಕ್ಸ್ಡ್ ಬ್ಲ್ಯಾಕ್ ಸಾಯಿಲ್ ಬೇಕು ಸಾಯಿಲ್ ಇದಕ್ಕೆ. ಆ್ಯಂಡ್ ಪ್ಲೇಸಸ್ ಬಂದ್ಬಿಟ್ಟು ಅಸ್ಸಾಂ, ವೆಸ್ಟ್ ಬೆಂಗಾಲ್, ತಮಿಳ್ನಾಡು ಹಾಗೂ ಕೇರಳ. ಓಕೆನಾ? ಎಸ್. ಸೊ ನೆಕ್ಸ್ಟ್ ನಾನು ಹೇಳಿದೆ ಹಾರ್ಟಿಕಲ್ಚರ್ ಅಂದರೆ ಗೋಲ್ಡನ್ ರೆವಲ್ಯೂಷನ್. ಈ ಒಂದು ಕ್ವೆಶನ್ 1 ಮಾರ್ಕ್ ಕೇಳೋವಂಥ ಚಾನ್ಸಸ್ ಜಾಸ್ತಿ ಇದೆ. ಏನು ಗೋಲ್ಡನ್ ರೆವಲ್ಯೂಷನ್ ಅಂತ. ಸೊ ಫಸ್ಟ್ ಆಫ್ ಆಲ್ ಹಾರ್ಟಿಕಲ್ಚರ್ ಏನಪ್ಪ ಅಂತಂದರೆ ಫ್ಲವರ್ಸು, ಫ್ರೂಟ್ಸು, ವೆಜಿಟೇಬಲ್ಸು ಮೂರೂ ಕಮರ್ಷಿಯಲ್ ಪರ್ಪಸ್ಗೆ ನಾವು ಬೆಳೆಸೋ ಅಂಥದ್ದೇ ಹಾರ್ಟಿಕಲ್ಚರ್ ಅಂತ ಹೇಳ್ತೀವಿ ಆಯಿತಾ. ಸೊ ಈ ಒಂದು ಫೀಲ್ಡಲ್ಲಿ ಪ್ರೋಗ್ರೆಸ್ನ ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಅದನ್ನು ನಾವು ಗೋಲ್ಡನ್ ರೆವಲ್ಯೂಷನ್ ಅಂತ ಹೇಳೋದು. ಸೊ ದ ಪ್ರೋಗ್ರೆಸ್ ಇನ್ ದ ಹಾರ್ಟಿಕಲ್ಚರ್ ಫೀಲ್ಡ್ ಇಸ್ ನೋನ್ ಆಸ್ ಗೋಲ್ಡನ್ ರೆವಲ್ಯೂಷನ್. ನೀವು ಇಲ್ಲಿ ಪಿಕ್ಚರ್ಸು ನೋಡ್ಬೋದು, ವೆಜಿಟೇಬಲ್, ಫ್ರೂಟ್ಸ್ ಹಾಗೂ ಫ್ಲವರ್ಸ್ ಮೂರೂ. ಇಂಡಿಯಾ ಹ್ಯಾಸ್ ಆಲ್ ದ ಫೆಸಿಲಿಟೀಸ್ ನೀಡೆಡ್ ಫಾರ್ ಹಾರ್ಟಿಕಲ್ಚರ್ ಲೈಕ್ ಡೈವರ್ಸ್ ಕಂಡೀಷನ್ಸ್. ಸೊ ಯಾಕೆ ಇಷ್ಟು ಪ್ರೋಗ್ರೆಸ್ ಆಗ್ತಾ ಇದೆ ಅಂತಂದರೆ ನಮ್ಮಲ್ಲಿ ಡೈವರ್ಸ್ ಕಂಡೀಷನ್ಸ್ ಇದೆ, ಲ್ಯಾಂಡ್ ಫಾರ್ಮ್ ಇದೆ, ಚೆನ್ನಾಗಿರೋ ಲ್ಯಾಂಡ್ ಫಾರ್ಮ್, ಅದನ್ನೆಲ್ಲ ಬೆಳೆಸೋದಕ್ಕೆ ಕ್ಲೈಮೇಟ್ ಕರೆಕ್ಟ್ ಆಗಿದೆ, ಸಾಯಿಲ್ ಫರ್ಟೈಲ್ ಆಗಿದೆ, ಇರಿಗೇಷನ್ ಫೆಸಿಲಿಟೀಸ್ ಇದೆ, ಲೇಬರ್ ಇದೆ, ಮಾರ್ಕೆಟ್ ಇದೆ. ಅಟ್ ದ ಸೇಮ್ ಟೈಮ್ ಮೋಸ್ಟ್ ಇಂಪಾರ್ಟೆಂಟ್ ಗೌರ್ಮೆಂಟ್ ಇಂದ ಎಂಕರೇಜ್ಮೆಂಟ್ ಇದೆ. ಸೊ ಬೇರೆ ಬೇರೆ ಪ್ಲಾನ್ಸ್ ಬಂದಿದೆ. ನಾನು ಡೀಟೇಲ್ ಎಕ್ಸ್ಪ್ಲನೇಷನಲ್ಲಿ ಹೇಳಿದ್ದೀನಿ 5 ಇಯರ್ ಪ್ಲಾನ್ಸಲ್ಲಿ ಹಾರ್ಟಿಕಲ್ಚರ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟರು ಅಂತ. ಸೊ ಅದನ್ನೆಲ್ಲ ನೀವು ಅಲ್ಲಿ ನೋಡ್ಬೋದು. ಸೊ ಹಾಗಾಗಿ ಹಾರ್ಟಿಕಲ್ಚರ್ ತುಂಬ ಇಂಪ್ರೂವ್ಮೆಂಟ್ ನೋಡಿರೋದ್ರಿಂದ ಅದಕ್ಕೆ ಗೋಲ್ಡನ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಎಸ್. ನೆಕ್ಸ್ಟ್ ಬಂದ್ಬಿಟ್ಟು ಫ್ಲೋರಿಕಲ್ಚರ್. ಫ್ಲೋರಿಕಲ್ಚರಲ್ಲಿ ನಿಮಗೆ ಕ್ವೆಶನ್ಸ್ ಈ ರೀತಿ ಕೇಳ್ತಾರೆ ಮಕ್ಕಳೇ ಆಯಿತಾ. ಸೊ ಜಾಸ್ತಿ ಅದ್ರ ಬಗ್ಗೆ ಇವಾಗ ಹಾರ್ಟಿಕಲ್ಚರಲ್ಲಿ ಇದಂದರೆ ಏನು ಅಂತ ಎಲ್ಲ ಕೇಳೋದಿಲ್ಲ, ಬರೀ ಒಂದು ಫ್ಲವರ್ಸ್ದು ಹೆಸರುಗಳು ಬರೀರಿ ಸಾಕು ಅಂತ ಕೇಳ್ತಾರೆ. ಸೊ ಅದು ನಿಮಗೆ ಮ್ಯಾಕ್ಸಿಮಮ್ 2 ಮಾರ್ಕ್ಸಿಗೆ ಬರುತ್ತೆ ಆಯಿತಾ. ಸೊ ಒಂದು 4-5 ನೆನ್ಪಿಟ್ಕೊಂಡಿದ್ರು ಸಾಕು ಇಂಡಿಯಾದಲ್ಲಿ ಬೆಳೆಸುವಂಥ ಫ್ಲವರ್ಸ್ ಯಾವ್ದು ಅಂತ. ಸೊ ಇಲ್ಲಿ ಫ್ಲೋರಿಕಲ್ಚರ್ ಏನಪ್ಪ ಅಂತಂದರೆ ಬೇಸಿಕಲಿ ಕಮರ್ಷಿಯಲ್ ಪರ್ಪಸ್ ಆ್ಯಂಡ್ ಮಾರ್ಕೆಟಿಂಗು. ಸೊ ಇದಕ್ಕೆ ನಾವು ದುಡ್ಡು ಮಾಡ್ಕೊಳ್ಳೋದಕ್ಕೆ ಬೆಳೆಸೋ ಅಂಥದ್ದೇ ಫ್ಲವರ್ಸ್ನ ಫ್ಲೋರಿಕಲ್ಚರ್ ಅಂತ ಹೇಳ್ತೀವಿ. ಓಕೆ, ಸೊ ಜಾಸ್ಮಿನ್, ಮೈಸೂರು ಮಲ್ಲಿಗೆ ಅಂತ ಹೇಳ್ತೀವಲ್ಲ ಅದೇ ಅದು ಇಂಗ್ಲೀಷಲ್ಲಿ. ಚಂಪಾ, ಮಾರಿಗೋಲ್ಡ್, ಕ್ರಿಸಾಂಥಮಮ್, ಕನಕಾಂಬರ, ರೋಸ್, ಲಿಲ್ಲಿ. ತುಂಬ ಈಸಿಯಾಗಿದೆ, ಯಾವುದಾದ್ರೂ ಒಂದು 4 ನೆನ್ಪಿಟ್ಕೊಂಡಿರಿ ಸಾಕು. ಓಕೆನಾ? ಸೊ ಇಷ್ಟೇ ಕೇಳೋದು ನಿಮಗೆ ಫ್ಲೋರಿಕಲ್ಚರ್ ಇಂದ, ರೈಟ್? ಎಸ್. ಸೊ ಏನಾದರೂ ಡೌಟ್ಸ್ ಇದೆಯಾ ಮಕ್ಕಳೇ ಈ ಒಂದು ಚಾಪ್ಟರಿಂದ? ಓಕೆ, ಸೊ ಒಬ್ಬರೇ ಡೌಟ್ ಕೇಳಿದ್ದು ಅವ್ರಿಗೆ ಆನ್ಸರ್ ಮಾಡಿದ್ದೀನಿ ನಾನು. ಸೊ ಮುಂದಕ್ಕೆ ಹೋಗೋಣ, ತಡ ಮಾಡೋದು ಬೇಡ. ಸೊ ನಾನು ಇವಾಗ ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿಕಲ್ಚರ್ನ ಕಂಪ್ಲೀಟ್ ಮಾಡಿದ್ದೀನಿ. ಪದ್ಮಶ್ರೀ ಮ್ಯಾಮ್ ಅವ್ರು ಬಂದು ನಿಮಗೆ ಸೋಷಿಯಾಲಜಿಯಲ್ಲಿ ಸೋಷಿಯಲ್ ಚಾಲೆಂಜಸ್ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಓಕೆನಾ? ಸೊ ಪದ್ಮಶ್ರೀ ಮ್ಯಾಮ್ನ ವೆಲ್ಕಮ್ ಮಾಡ್ತೀನಿ.
ನಡೀರಿ ಮಕ್ಕಳೇ. ಓಕೆ, ನಡೀರಿ ಮಕ್ಕಳೇ, ಇವಾಗ ಸೋಷಲ್ ಚಾಲೆಂಜಸ್ ಸ್ಟಾರ್ಟ್ ಮಾಡೋಣ. ಸೋಷಲ್ ಚಾಲೆಂಜಸ್ ಅಂದಾಗ ನಮ್ಮ ದೇಶದಲ್ಲಿ ಯಾವ ರೀತಿಯಾದ ಒಂದು ಸೋಷಲ್ ಚಾಲೆಂಜಸ್, ಸಾಮಾಜಿಕ ಒಂದು ಚಾಲೆಂಜಸ್ ಯಾವ್ದ್ಯಾವ್ದಿದೆ ಅಂತ ನಾವು ಈ ಪರ್ಟಿಕ್ಯುಲರ್ ಚಾಪ್ಟರ್ ಕವರ್ ಮಾಡಿದ್ವಿ. ಎಕ್ಸ್ಪ್ಲನೇಷನ್ ವಿಡಿಯೋಲಿ ಕಂಪ್ಲೀಟ್ ಆಗಿ ಒಂದು ಸೋಷಲ್ ಚಾಲೆಂಜಸ್ ಬಗ್ಗೆ ಡೀಟೇಲ್ ಆಗಿ ಮಾಡಿದ್ವಿ. ಇಲ್ಲಿ ನಿಮ್ಮ ಎಕ್ಸಾಮ್ಗೆ ಏನೇನು ಇಂಪಾರ್ಟೆಂಟ್ ನೋಡೋಣ ಬನ್ನಿ. ನಿಮ್ಮ ಎಕ್ಸಾಮ್ಗೆ 1 ಇಂದ 2 ಮಾರ್ಕ್ ಕೇಳ್ತಾರೆ ಈ ಒಂದು ಚಾಪ್ಟರ್ ಇಂದ. ಯಾವ್ಯಾವ್ದು ಭಾಗದಿಂದ ಕೇಳ್ತಾರೆ? ಚೈಲ್ಡ್ ಲೇಬರ್ ಅಂದ್ರೆ ಏನು ಅಂತ ಕೇಳ್ತಾರೆ, ಆಯ್ತಾ. ಅದರ ಒಂದು ಏನಾಗುತ್ತೆ, ಚೈಲ್ಡ್ ಲೇಬರ್ ಕಾಸಸ್ ಏನು ಅಂತ ರೀತಿಯಾದ ಕ್ವೆಶನ್ಸ್ ಕೇಳ್ಬೋದು. ಚೈಲ್ಡ್ ಮ್ಯಾರೇಜ್ ಬಗ್ಗೆ ಕೇಳ್ತಾರೆ, ಹ್ಯಾರಸ್ಮೆಂಟ್ ಆಫ್ ವಿಮೆನ್ ಬಗ್ಗೆ ಕೇಳ್ತಾರೆ, ಡೌರಿ ಬಗ್ಗೆ ಕೇಳ್ತಾರೆ, ಮತ್ತೆ ಫಿಮೇಲ್ ಫೀಟಿಸೈಡ್ ಮತ್ತೆ ಇನ್ಫ್ಯಾಂಟಿಸೈಡ್ ಬಗ್ಗೆ ಕೂಡ ಕೇಳ್ತಾರೆ. ಈ 2 ಟರ್ಮ್ ಕನ್ಫ್ಯೂಸ್ ಆಗ್ಬೋದು. ನಾನು ಇವಾಗ ಮೊದಲನೇದಾಗಿ ಏನ್ ಮಾಡ್ತೀನಿ ಅಂದ್ರೆ ಇದೆಲ್ಲ ಟರ್ಮ್ಸಿನ ಒಂದು ಡೆಫಿನೇಷನ್ಸ್ನ ನಿಮಗೆ ಮೊದಲನೇದಾಗಿ ಹೇಳ್ತೀನಿ, ಬಿಕಾಸ್ ಅದೇ ಸಾಕಷ್ಟು ಬಾರಿ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳೋದು. ಸರಿ, ತಡ ಮಾಡಿದರೆ ನೋಡೋಣ ಬನ್ನಿ. ಚೈಲ್ಡ್ ಲೇಬರ್ ಅಂದ್ರೆ ಏನು? ಚೈಲ್ಡ್ ಲೇಬರರ್ಸ್ ಆರ್ ದೋಸ್ ಹೂ ಆರ್ ಏಜ್ಡ್ ಬಿಲೋ 14 ಇಯರ್ಸ್. 14 ವರ್ಷದಿಂದ ಕೆಳಗೆ ಇದ್ದು ಅವರು ಕೆಲಸ ಮಾಡ್ತಿದ್ರೆ ಅವ್ರನ್ನ ನಾವು ಚೈಲ್ಡ್ ಲೇಬರರ್ಸ್ ಅಂತ ಕರಿತೀವಿ. ಅಂಡ್ ವರ್ಕ್ ಇನ್ ಆರ್ಡರ್ ಟು ಅರ್ನ್ ಮನಿ. ಸುಮ್ಮನೆ ಕೆಲಸ ಮಾಡೋದಲ್ಲ, ಅವ್ರಿಗೆ ವಾಪಸ್ ದುಡ್ಡು ಕೂಡ ಸಿಗತ್ತೆ, ಆಯ್ತಾ. 14 ವರ್ಷದಿಂದ ಚಿಕ್ಕದು ಅಂದ್ರೆ ಕಡಿಮೆ ವಯಸ್ಸಲ್ಲಿರುವಂತಹ ಮಕ್ಕಳಿಗೆ ಅವ್ರು ಕೆಲಸ ಮಾಡಿ ದುಡಿತಿದ್ರೆ ಅವ್ರನ್ನ ನಾವು ಚೈಲ್ಡ್ ಲೇಬರ್ ಅಂತ ಕರಿತೀವಿ, ಅರ್ಥ ಆಯ್ತಾ. ನೆಕ್ಸ್ಟ್ ಚೈಲ್ಡ್ ಮ್ಯಾರೇಜ್. ಚೈಲ್ಡ್ ಅಂದ್ರೆ ಏನು? ಮಗು, ಆಯ್ತಾ. ಮ್ಯಾರೇಜ್ ಅಂದ್ರೆ ಏನು? ವಿವಾಹ, ಅರ್ಥ ಆಯ್ತಾ. ಸೊ ಚಿಕ್ಕ ಮಕ್ಕಳಿಗೆ ನಾವು ಮದುವೆ ಮಾಡಿಸಿದಾಗ ಚೈಲ್ಡ್ ಮ್ಯಾರೇಜ್ ಅಂತ ಕರಿತೀವಿ. ಸೊ ಇದಕ್ಕೆ ಒಂದು ಏಜ್ ಲಿಮಿಟ್ ಅನ್ನೋದಿದೆ ಮಕ್ಕಳೇ. ದ ಮ್ಯಾರೇಜ್ ದಟ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಅ ಬಾಯ್ ಆಫ್ ಬಿಲೋ 21 ಇಯರ್ಸ್ ಅಂಡ್ ಅ ಗರ್ಲ್ ಬಿಲೋ 18 ಇಯರ್ಸ್ ಆಫ್ ಏಜ್. ಅಂದ್ರೆ ಈ ಮದುವೆ ನಡೆಯೋದು ಯಾರ ಮಧ್ಯ? ಒಂದು ಹುಡುಗ ಮತ್ತೆ ಹುಡುಗಿ ಮಧ್ಯ ನಡೆದಾಗ ಆ ಹುಡುಗ 21 ವರ್ಷದಿಂದ ಕಡಿಮೆ ಇದ್ರೆ, ಆಮೇಲೆ ಈ ಹುಡುಗಿ 18 ಇಯರ್ಸ್ಗಿಂತ ಚಿಕ್ಕವಳಾಗಿದ್ರೆ ಆ ಮದ್ವೆನ ಚೈಲ್ಡ್ ಮ್ಯಾರೇಜ್ ಅಂತ ಕರಿತೀವಿ, ಅರ್ಥ ಆಯ್ತಾ. ನೆಕ್ಸ್ಟ್ ನೋಡೋಣ ಡೌರಿ. ಡೌರಿ ಈಸ್ ಆಲ್ಸೋ ಕಾಲ್ಡ್ ಏನು? ವರದಕ್ಷಿಣ, ಆಯ್ತಾ. ವರದಕ್ಷಿಣ ಇನ್ ಕನ್ನಡ. ವರ ಅಂದ್ರೆ ಹುಡುಗ, ದಕ್ಷಿಣ ಅಂದ್ರೆ ಅವ್ರಿಗೆ ನೀಡುವಂತಹ ಒಂದು ಗಿಫ್ಟ್ ಅಂತ ನಾವು ಹೇಳ್ಬೋದು. ಪ್ರಾಪರ್ಟಿ, ಜ್ಯುವೆಲ್ರಿ, ಈ ರೀತಿಯಾದ ಒಂದು ನಾವು ಉಡುಗೊರೆಯನ್ನ ನೀಡ್ತೀವಲ್ಲ ಒಬ್ಬ ಹುಡುಗನಿಗೆ, ಅದನ್ನ ನಾವು ವರದಕ್ಷಿಣ ಅಂತ ಹೇಳ್ತೀವಿ, ಆಯ್ತಾ. ಎನಿ ಕೈಂಡ್ ಆಫ್ ಪ್ರಾಪರ್ಟಿ, ಜ್ಯುವೆಲ್ರಿ ಆರ್ ಗಿಫ್ಟ್ ಗಿವನ್ ಟು ದ ಬ್ರೈಡ್ ಗ್ರೂಮ್. ಅಂದ್ರೆ ಮದ್ವೆ ಆಗುವಂತ ಹುಡುಗಂಗೆ ನೀಡುವಂತ ಉಡುಗೊರೆಗೆ ಯಾವಾಗ ನೀಡೋದಿದು? ಅಟ್ ದ ಟೈಮ್ ಆಫ್ ಮ್ಯಾರೇಜ್, ಅರ್ಥ ಆಯ್ತಾ. ಸೊ ಇದನ್ನ ಜ್ಞಾಪಕ ಇಟ್ಕೊಂಡ್ರೆ ತುಂಬಾ ಇಂಪಾರ್ಟೆಂಟು. ಇದನ್ನ ಮದ್ವೆ ಮುಂಚೆ ಅಥವಾ ಮದ್ವೆ ಆಗಿದ ತಕ್ಷಣ ನೀಡ್ತಾರಲ್ಲ ಅದನ್ನ ನಾವು ವರದಕ್ಷಿಣ ಅಂತ ಕರಿಬಹುದು, ಅರ್ಥ ಆಯ್ತಾ. ಸೊ ಇದನ್ನ ಜ್ಞಾಪಕ ಇಟ್ಕೊಂಡಿರೋ ತುಂಬಾ ಇಂಪಾರ್ಟೆಂಟು. ಇಲ್ಲಿ ಸಾಕಷ್ಟು ಡೀಟೇಲ್ ಇದೆ, ಅಂದ್ರೆ ಏಜ್ಗಳು ಮತ್ತೆ ಯಾವ ಟೈಮಲ್ಲಿ ಕೊಡೋದು, ಇದನ್ನೆಲ್ಲ ಜ್ಞಾಪಕ ಇಟ್ಕೊಂಡಿದ್ರೆ ಇದನ್ನೆಲ್ಲ ಆನ್ಸರ್ ಈಸಿಯಾಗಿ ಮಾಡ್ಬೋದು. 1 ಮಾರ್ಕರ್ಗೆ ಡಿಫೈನ್ ದಿಸ್ ಅಂತ ಕೂಡ ಕೊಡ್ಬೋದು, ಆಯ್ತಾ. ಮುಂದೆ ಫಿಮೇಲ್ ಫೀಟಿಸೈಡ್ ಏನು? ಫಿಮೇಲ್ ಇನ್ಫ್ಯಾಂಟಿಸೈಡ್ ಏನು? ಫೀಟಿಸೈಡ್ ಅಂದ್ರೆ ಮಗು ಹುಟ್ಟಕ್ಕಿಂತ ಮುಂಚೆ, ಇನ್ಫ್ಯಾಂಟಿಸೈಡ್ ಅಂದ್ರೆ ಮಗು ಹುಟ್ಟ ಮೇಲೆ. ಏನು ನೋಡೋಣ ಬನ್ನಿ. when the fetus is that of a girl and the parents do not want a girl baby to be born, they kill it in the womb. ಒಂದು ಹುಡುಗಿ ಹೊಟ್ಟೆಲಿದ್ದಾಗ ಅವಳು ಹುಡುಗಿ ಅಂತ ಗೊತ್ತಾಗಿದ ತಕ್ಷಣ ಪೇರೆಂಟ್ಸ್ ಅದನ್ನ ಸಾಯಿಸ್ಬಿಡ್ತಾರಲ್ವಾ, ಅದನ್ನ ಫಿಮೇಲ್ ಫೀಟಿಸೈಡ್ ಅಂತ ಕರೀತಾರೆ, ಆಯ್ತಾ. ಅಂಡ್ ಇದನ್ನ ಪ್ರಾಹಿಬಿಟ್ ಮಾಡಿದ್ದಾರೆ. ಈ ಒಂದು ಆಕ್ಟ್ ಇದೆಲ್ಲ ಮಕ್ಕಳೇ ಬಹಳ ಮುಖ್ಯ, ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ತುಂಬಾ ಇದೆ. ಸೊ ಜ್ಞಾಪಕ ಇಟ್ಕೊಳ್ಳಿ. ಯಾವ ಆಕ್ಟ್ ಇದು? ಪ್ರೀನೇಟಲ್ ಜೆಂಡರ್ ಡಿಟರ್ಮಿನೇಷನ್ ಟೆಸ್ಟ್ ಆಕ್ಟ್. ಇದನ್ನ ಸ್ಟಾರ್ಟ್ ಮಾಡಿದ್ದು 1994 ಅಲ್ಲಿ. ಇದರ ಪ್ರಕಾರ ನೀವು ಒಂದು ಮಗು ಹೊಟ್ಟೆಲಿರುವಾಗ ಅದರ ಒಂದು ಜೆಂಡರ್ ಡಿಟರ್ಮೈನ್ ಮಾಡಬಾರ್ದು. ಅಂದ್ರೆ ನೀವು ಹೋಗಿ ನಿಮ್ ಡಾಕ್ಟರ್ ಕೇಳಿದ್ರೆ ಇದು ಹೆಣ್ಣ ಗಂಡ ಅಂತ ಕೇಳಿದ್ರೆ ನಿಮ್ಗೆ ಈ ಆಕ್ಟಿನ ಕೆಳಗೆ ಪನಿಷ್ಮೆಂಟ್ ಕೂಡ ಸಿಗುತ್ತೆ. ಅದನ್ನ ಮಾಡಬಾರ್ದು, ಅರ್ಥ ಆಯ್ತಾ ಮಕ್ಕಳೇ. ಸೊ ಅದನ್ನ ಪ್ರಾಹಿಬಿಟ್ ಮಾಡೋ ಆಕ್ಟೇ ಪ್ರೀನೇಟಲ್ ಜೆಂಡರ್ ಡಿಟರ್ಮಿನೇಷನ್ ಟೆಸ್ಟ್ ಆಕ್ಟ್. ಅದನ್ನ ಪ್ರಾಹಿಬಿಟ್ ಮಾಡುತ್ತೆ, ಓಕೆನಾ ಮಕ್ಕಳೇ. ಇದನ್ನ ಕೇಳ್ಬೋದು. ಇದಿರೋದು ಫಿಮೇಲ್ ಫೀಟಿಸೈಡ್ಗೆ. ನೆಕ್ಸ್ಟ್ ಫಿಮೇಲ್ ಇನ್ಫ್ಯಾಂಟಿಸೈಡ್, ಆಯ್ತಾ. ದ ಇನ್ಹ್ಯೂಮನ್ ಪ್ರಾಕ್ಟೀಸ್ ಆಫ್ ಕಿಲಿಂಗ್ ದ ಫಿಮೇಲ್ ಬೇಬಿ ಆಫ್ಟರ್ ಇಟ್ಸ್ ಬಾರ್ನ್. ಒಂದು ಹೆಣ್ಮಗು ಹುಟ್ಟಿದ ನಂತರ ಅದನ್ನ ಸಾಯಿಸೋದಕ್ಕೆ ಫಿಮೇಲ್ ಇನ್ಫ್ಯಾಂಟಿಸೈಡ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇಲ್ಲಿ ಕೇಳ್ಬೋದು ವಿತ್ ಅನ್ ಇಂಟೆನ್ಷನ್ ಟು ಚೆಕ್ ಫಿಮೇಲ್ ಫೀಟಿಸೈಡ್ ಏನಪ್ಪಾ ಬಂತು ಅಂತ ಕೇಳಿದರೆ, A. Family planning is introduced. B. Reservation is provided to women. C. Scanning centers are banned to detect ಜೆಂಡರ್ ಆಫ್ ದ ಫೀಟಸ್, ಆಯ್ತಾ. ಆಮೇಲೆ ಡಿ ಏನಿದೆ? ಚೈಲ್ಡ್ ರೈಟ್ ಆಕ್ಟ್ ಹ್ಯಾಸ್ ಬಿನ್ ಎನ್ಫೋರ್ಸ್ಡ್. ಇವಾಗ ತಾನೇ ನಾನು ಹೇಳಿದೆ, ಆನ್ಸರ್ನ ಖಂಡಿತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಕಾಯ್ತಾ ಇದ್ದೀನಿ ನಾನು ನೋಡೋಕ್ಕೆ. ಬಟ್ ಅದರ ಜೊತೆಗೆ ನಾನು ನಿಮ್ಗೆ ಆನ್ಸರ್ ಕೂಡ ಹೇಳ್ತೀನಿ ಮಕ್ಕಳೇ. ನಾ ಹೇಳ್ದಂಗೆ ಯಾವುದೇ ರೀತಿಯಾದ ಒಂದು ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಆ ಒಂದು ಜೆಂಡರ್ ಡಿಟೆಕ್ಟ್ ಮಾಡೋದಕ್ಕೆ ಪ್ರಾಹಿಬಿಟ್ ಆಗಿದೆ, ಅವ್ರು ಮಾಡೋ ಹಾಗೆ ಇಲ್ಲ, ಆಯ್ತಾ ಮಕ್ಕಳೇ. ಸೊ ನಡೀರಿ ಮುಂದೆ ನೋಡೋಣ.
ಇವಾಗ ಫೀಮೇಲ್ ಫೀಟಿಸೈಡಿನ ಎಫೆಕ್ಟ್ ಏನು ಅಂತ ಕೂಡ ಸಾಕಷ್ಟು ಸತಿ ಕೇಳಿದ್ದಾರೆ. 1 ಮಾರ್ಕ್ಗೆ 2 ಮಾರ್ಕ್ಗೆ ಇದನ್ನ ಕೇಳಬಹುದು. ಸೊ ಅದನ್ನ ಕೂಡ ನೀವು ನೋಡ್ಕೊಳ್ಬೇಕು. ಆಯ್ತಾ ಮಕ್ಕಳೇ, ಇದರ ಎಫೆಕ್ಟ್ ಏನು, ಫೀಮೇಲ್ ಫಿಟಿಸೈಡ್ ಆದ್ರೆ ಅದರ ಎಫೆಕ್ಟ್ ಏನು ನಿಮಗೆ ಗೊತ್ತಿದ್ರೆ ಖಂಡಿತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನಾನು ಈಗಲೇ ಹೇಳ್ತೀನಿ, ನಾನು ನಿಮಿಷ ಕಾಯ್ತೀನಿ, ಹಾಕಿ ನೋಡೋಣ ನಿಮಗೆ ಗೊತ್ತಿದ್ರೆ. ಬಿಕಾಸ್ ಸುಮಾರು ಟೈಮಿಂದ ನೀವೇ ಕೂತಿದ್ದೀರಾ, ನಾವು ಯಾವುದು ಕ್ವೆಶ್ಚನ್ ಕೇಳಿಲ್ಲ. ಆನ್ಸರ್ ಹಾಕಿ ನೋಡೋಣ ನೀವೆಲ್ಲ ಎಷ್ಟು ಅಟೆಂಟಿವ್ ಆಗಿ ಕೇಳಿಸ್ಕೊಂತಿದ್ದೀರಾ ಅಂತ ಕೂಡ ನಮಗೆ ಗೊತ್ತಾಗತ್ತೆ. ಸೊ ಇದು ಬೇಸಿಕ್ಲಿ ನಾ ಹೇಳ್ದಾಗೆ ಇವಾಗ ಹೇಳ್ತೀನಿ. ಸೊ ನಾನು ಆಗ್ಲೇ ನಿಮಗೆ MCQ ಟೈಮ್ ಕೊಟ್ಟಿಲ್ಲ ಅನ್ಸುತ್ತೆ. ಸೊ ಇವಾಗ ಟೈಮ್ ಕೊಟ್ಟಿದ್ದೀನಿ, ಹಾಕಿದ್ದೀರಾ? ಏನಾದರೂ ರೆಸ್ಪಾನ್ಸ್ ಇದೆಯಾ? ಓಕೆ, ರೆಸ್ಪಾನ್ಸ್ ಇದೆ, ನೋಡೋಣ ಏನು ರೆಸ್ಪಾನ್ಸ್ ಇದು. ಓಕೆ, ವಾಟ್ ಈಸ್ ದ ಎಫೆಕ್ಟ್ ಆಫ್ ಫೀಮೇಲ್ ಫೀಟಿಸೈಡ್? ಮಕ್ಕಳೇ ಬೇಗ ಬೇಗ ಟೈಪ್ ಮಾಡಿ, ನಾನು ಕಾಯ್ತೀನಿ, ನಾನು ಮುಂದೋಗಲ್ಲ ಆಯ್ತಾ. ಓಕೆ, RK ದೊಡ್ಡ ಮನಿಯವ್ರು ಹೇಳಿದ್ದಾರೆ, ಇದಕ್ಕೆ ಆನ್ಸರ್ ಹೇಳಿದ್ದಾರೆ ಸಿ ಅಂತ. ಕರೆಕ್ಟ್ RK ದೊಡ್ಡ ಮನಿಯವರೇ, ವೆರಿ ಗುಡ್, ನೀವು ಹೇಳಿದಿರ ಆನ್ಸರು, ತುಂಬ ಒಳ್ಳೇದಾಯ್ತು. ನಡೀರಿ, ಇವಾಗ ನಾನು ಕೇಳಿದಾಗ ವಾಟ್ ಇಸ್ ದಿ ಎಫೆಕ್ಟ್ ಆಫ್ ಫೀಮೇಲ್ ಫೀಟಿಸೈಡ್ ಅಂತ, ಅದಕ್ಕೆ ವಾಪಸ್ ಹೋಗೋಣ. ಇದರ ಎಫೆಕ್ಟ್ ಏನು ಮಕ್ಕಳೇ ನೋಡೋಣ ಬನ್ನಿ. ಇಂಬ್ಯಾಲೆನ್ಸ್ ಇನ್ ಜೆಂಡರ್ ರೇಷಿಯೋ ಆಯ್ತಾ. ಕರೆಕ್ಟ್, RK ದೊಡ್ಡ ಮನಿಯವರು ಇದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ, ಡಿಕ್ರೀಸ್ ಇನ್ ರೇಷಿಯೋ ಆಫ್ ಮೇಲ್ಸ್ ಅಂಡ್ ಫೀಮೇಲ್ಸ್ ಅಂತ. ವೆರಿ ಗುಡ್ RK ದೊಡ್ಡ ಮನಿಯವರೇ, ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದೀರಾ. ಇದರಿಂದ ಏನಾಗುತ್ತೆ, ಹೆಣ್ಮಕ್ಳು ಸಾಯ್ತಾ ಹೋಗ್ತಿದ್ರೆ ಗಂಡು ಮಕ್ಳು ಜಾಸ್ತಿ ಆಗ್ತಾರೆ, ಹೆಣ್ಮಕ್ಳು ಕಡಿಮೆ ಉಟ್ಬಿಡ್ತಾರೆ. ಅದನ್ನೇ RK ದೊಡ್ಡ ಮನಿಯವರು ಕೂಡ ಹೇಳಿದ್ದಾರೆ. ಅಂಡ್ ಇದರಿಂದ ಏನಾಗುತ್ತೆ, ಜೆಂಡರ್ ಡಿಸ್ಕ್ರಿಮಿನೇಷನ್ ಕೂಡ ಆಗತ್ತೆ. ಆ್ಯಂಡ್ ನಮ್ಮ ಒಂದು ಸ್ಟೇಟಸ್ ಆಫ್ ವಿಮೆನ್ ಏನಿದೆ ಅದನ್ನು ಕೂಡ ಡಿಗ್ರೇಡೇಷನ್ ಆಗುತ್ತೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಯಾವುದೇ ರೀತಿಯಾದ ಒಂದು ಪ್ರಾಕ್ಟೀಸ್ ಆಗಿರಲಿ ಫೀಮೇಲ್ ಫಿಟಿಸೈಡ್ ಇನ್ಫ್ಯಾಂಟಿಸೈಡ್ ಅಲ್ಲಿ ಭಾಗಿ ಆಗಬಾರ್ದು ಆಯ್ತಾ. ಅದನ್ನೇ ಹೇಳಿದ್ದಾರೆ ಅರ್ಪಿತಾ ಅವರು ಕೂಡ, ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತ. ವೆರಿ ಗುಡ್ ಅರ್ಪಿತಾ ಅವರೇ, ಥ್ಯಾಂಕ್ ಯು ಫಾರ್ ಸೆಂಡಿಂಗ್ ಇನ್ ಯುವರ್ ರೆಸ್ಪಾನ್ಸ್. ನಂಗೆ ಇವಾಗ ಗೊತ್ತಾಯ್ತು ನೀವೆಲ್ಲ ಅಟೆಂಟಿವ್ ಆಗಿ ಕೇಳ್ತಿದ್ದೀರಾ ಅಂತ ಆಯ್ತಾ. ನಡೀರಿ, ಊಟ ಕೂಡ ಮಾಡ್ಕೊಂಡು ನೋಡ್ತಾ ಇರಿ, ಬಿಕಾಸ್ ಎನರ್ಜಿ ಇಂಪಾರ್ಟೆಂಟ್ ಆಯ್ತಾ. ಸೊ ಊಟ ಮಾಡ್ತಾ ಕ್ಲಾಸ್ ಕೇಳಿಸ್ಕೊಳ್ಳಿ ಆಯ್ತಾ. ಸೊ ಇವಾಗ ಚೈಲ್ಡ್ ಲೇಬರ್ ಇಂದ ಕಾಸಸ್ ಅಂತ ಕೇಳಿದ್ದಾರೆ, ಆ್ಯಂಡ್ ಇಟ್ಸ್ ಇನ್ಕ್ರೀಸ್ ಹೆಂಗಾಗಿದೆ ಅಂತ ಕೇಳಿದ್ದಾರೆ. ಇವಾಗ ಇಲ್ಲಿ ಎಷ್ಟು ಟರ್ಮ್ಸ್ ನಿಮಗೆ ಕಾಣಿಸ್ತಿದೆ ಮಕ್ಕಳೇ, ನಾನು ಇದನ್ನ ಡೀಟೇಲ್ ಆಗಿ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಂಡ್ರೆ ತುಂಬಾ ಟೈಮ್ ಆಗುತ್ತೆ. ಆ್ಯಂಡ್ ಇದನ್ನ ನಾನು ಆಗಲೇ ಮುಂಚೆ ಮಾಡಿದ್ದೀನಲ್ಲ, ನೀವೆಲ್ಲ ಎಕ್ಸ್ಪ್ಲನೇಷನ್ ವಿಡಿಯೋ ನೋಡಿರ್ಬೋದು. ಸೊ ಮೊದಲನೇದಾಗಿ ಇಂಟರ್ನಲ್ ಕಾಸಸ್ ಚೈಲ್ಡ್ ಲೇಬರ್ ಏನೇನಪ್ಪ ಅಂದರೆ ಡೊಮೆಸ್ಟಿಕ್ ಕಾನ್ಫ್ಲಿಕ್ಟ್ಸು, ಮನೇಲಿ ಆಗುವಂತಹ ಒಂದು ಗೊಂದಲಗಳು, ಕಾನ್ಫ್ಲಿಕ್ಟ್ಸ್ಗಳು, ಡಿವೋರ್ಸ್, ಅಪ್ಪ ಅಮ್ಮನ ಮಧ್ಯೆ ಡಿವೋರ್ಸ್ ಆಗಿದ್ರೆ ಆ ಮಗು ಆ ಸಿಚುಯೇಷನ್ ಬಂದ್ಬಿಡುತ್ತೆ. ಯಾವ ಸಿಚುಯೇಷನ್ಗೆ, ಆಚೆ ಹೋಗಿ ಕೆಲಸ ಮಾಡುವಂತಹ ಒಂದು ಸಿಚುಯೇಷನ್ಗೆ. ಆಮೇಲೆ ಮನೇಲಿ ಅಥವಾ ತುಂಬಾ ಜಗಳ ಇದ್ರೆ ಮಗು ಪಾಪ ಒಂಥರ ಮೆಂಟಲಿ ಇನ್ಸ್ಟೇಬಲ್ ಆಗ್ಬಿಡುತ್ತೆ. ಆ್ಯಂಡ್ ಅದಕ್ಕೂ ಒಂದು ರೀತಿಯಾದ ನಾನೇ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಕೂಡ ಒಂದು ಬಂದು ಅವರು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಕ್ಸೆಸಿವ್ ಕಂಟ್ರೋಲ್, ಮನೇಲಿ ಅಪ್ಪ ಅಮ್ಮ ಅವ್ರನ್ನ ಏನಾದರೂ ತುಂಬಾ ಕಂಟ್ರೋಲ್ ಮಾಡ್ತಿದ್ರೆ ಆವಾಗ ಕೂಡ ಅವ್ರು ಚೈಲ್ಡ್ ಲೇಬರ್ ಅಲ್ಲಿ ಇಂಡಲ್ಜ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರ ಜೊತೆಗೆ ಪ್ಲೆಡ್ಜಿಂಗ್ ದೆಮ್ ಅಂದ್ರೆ ಅವ್ರನ್ನ ಅಡ ಇಡೋದು, ಅರ್ಥಾತ್ ಅಡ ಇಟ್ಬಿಟ್ಟು ಅವ್ರ ಕೈಲಿ ಕೆಲಸ ಮಾಡಿಸ್ಕೊಳ್ಳೋದು, ಅದು ಕೂಡ ನಡೆಯುತ್ತೆ. ಇದೆಲ್ಲ ಏನಿದೆ ಇಂಟರ್ನಲ್ ಕಾಸಸ್. ಇವಾಗ ಎಕ್ಸ್ಟರ್ನಲ್ ಕಾಸಸ್ ಏನು, ಬಡತನ, ನಮ್ಮ ಪಾವರ್ಟಿ ಏನಿದೆ ಅದರಿಂದ ಕೂಡ ಚೈಲ್ಡ್ ಲೇಬರ್ ಇನ್ಕ್ರೀಸ್ ಆಗುತ್ತೆ. ಪಾವರ್ಟಿಲಿ ಇದ್ರೆ ಏನಾಗುತ್ತೆ, ಮನೇಲಿ ಸಾಕಷ್ಟು ದುಡ್ಡು ಬರಲ್ಲ, ಅದಕ್ಕೆ ಚಿಕ್ಕ ಮಕ್ಕಳು ಕೂಡ ಆಚೆ ಹೋಗಿ ಕೆಲಸ ಮಾಡೋದನ್ನ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಇಂಡಸ್ಟ್ರಿಯಲಿಸ್ಟ್ ಅವ್ರದ್ದು ಗ್ರೀಡ್ ಆಯ್ತಾ, ಈ ಮಕ್ಕಳೆಲ್ಲ ಅವ್ರು ಹೋಗಿ ಅಪಾಯಿಂಟ್ ಮಾಡ್ಕೊತಾರೆ, ಕೆಲಸ ಮಾಡಿಸ್ತಾರೆ, ಆ್ಯಂಡ್ ಸಾಕಷ್ಟು ಸ್ಯಾಲರಿ ಕೂಡ ಇಂಟರ್ನ್ ಅವ್ರಿಗೆ ಸಿಗಲ್ಲ. ಇಲಿಟ್ರಸಿ, ಇವಾಗ ಓದಿಲ್ಲ ಬರ್ದಿಲ್ಲ ಅಂದ್ರೆ ಒಂದ್ ಏಜ್ ಆದ್ಮೇಲೆ ಮನೇಲಿ ಕೂತ್ ಏನ್ ಮಾಡ್ತಾರಲ್ವಾ, ಅದಕ್ಕೇನೆ ಅವ್ರ ಮನೇಲೆಲ್ಲಾನು ಕೂಡ ಅವ್ರಿಗೆ ಹೋಗಿ ಆಚೆ ಕೆಲಸ ಮಾಡು, ಅಟ್ಲೀಸ್ಟ್ ಕೆಲಸ ಮಾಡಿದ್ರೆ ಒಂದ್ ಸ್ವಲ್ಪ ದುಡ್ಡು ಬರುತ್ತೆ ಅನ್ನೋ ಕೂಡ ಒಂದು ಮೈಂಡ್ ಸೆಟ್ ಇದೆ ಆಯ್ತಾ ಮಕ್ಳೇ. ಸೊ ಅದು ಕೂಡ ಲೀಡ್ ಆಗತ್ತೆ ಒಂದು ಚೈಲ್ಡ್ ಲೇಬರ್ಗೆ, ಅದು ಕೂಡ ಒಂದು ಕಾಸ್, ಅರ್ಥ ಆಯ್ತಾ. ಆ್ಯಂಡ್ ಸಾಕಷ್ಟು ಸತಿ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಕೂಡ ಅವ್ರ ಕೈಲಿ ಚೈಲ್ಡ್ ಲೇಬರ್ನ ಮಾಡಿಸ್ತಾರೆ. ಸೊ ಇದೆಲ್ಲ ಏನಿದೆ ನಮ್ಮ ಎಕ್ಸ್ಟರ್ನಲ್ ಕಾಸ್ ಅನ್ಬೋದು, ನಮ್ಮ ಸೊಸೈಟಲ್ ಕಾಸಸ್ ಅಂತ ನಾವು ಕರಿಬೋದು. ಅರ್ಥ ಆಯ್ತಾ ಮಕ್ಕಳೇ. ಇದಿಷ್ಟು ನಮ್ಮ ಕಾಸಸ್ ಆಫ್ ಚೈಲ್ಡ್ ಲೇಬರು. ಆ್ಯಂಡ್ ಯಾಕೆ ಅದು ಇನ್ಕ್ರೀಸ್ ಆಗ್ತಿದೆ ಅಂದರೆ ಕೂಡ ಇದೇ ನೀವು ಆನ್ಸರ್ ಬರಿಬೇಕು. ವೈ ಇಸ್ ಚೈಲ್ಡ್ ಲೇಬರ್ ಇನ್ಕ್ರೀಸಿಂಗ್ ಅಂದರೆ ಇದೆ, ವಾಟ್ ಆರ್ ದ ಕಾಸಸ್ ಅಂದರೆ ಕೂಡ ಇದೇ ಬರಿಬೇಕು ಆಯ್ತಾ ಮಕ್ಕಳೇ. ಮುಂದೆ ನೋಡೋಣ ಬನ್ನಿ. ಇವಾಗ ಮೆಷರ್ಸ್ ಟು ಫ್ರೀ ಚಿಲ್ಡ್ರನ್ ಫ್ರಮ್ ಎಂಪ್ಲಾಯ್ಮೆಂಟ್. ಸೊ ಈ ಭಾಗದಿಂದ ನಿಮಗೆ ಸಾಕಷ್ಟು ಕ್ವೆಶನ್ಸ್ನ ಕೇಳಿದ್ದಾರೆ. ಈ ಒಂದು ಸ್ಲೈಡ್ನ ನಾನು ಆಗಲೇ ನಿಮಗೆ ಮುಂಚೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂತ ನಾನು ಹೇಳ್ತಿದ್ದೀನಿ ಕೇಳ್ಕೊಳ್ಳಿ. ಇವಾಗ ಒಂದು ಮಗುನ ಎಂಪ್ಲಾಯ್ಮೆಂಟ್ ಅಥವಾ ಚೈಲ್ಡ್ ಲೇಬರಿಂದ ಫ್ರೀ ಮಾಡೋದಕ್ಕೆ ಸಾಕಷ್ಟು ಆಕ್ಟ್ಸ್ನ ಹಾಕಿದ್ದಾರೆ ನಮ್ಮ ಗೌರ್ಮೆಂಟು, ಅರ್ಥ ಆಯ್ತಾ. ಎಂಪ್ಲಾಯ್ಮೆಂಟ್ ಇಂದ ಮಾತ್ರ ಫ್ರೀ ಮಾಡೋದಕ್ಕೆ ಆರ್ಟಿಕಲ್ 24 ಅನ್ನೋದು ಒಂದಿದೆ. ಆರ್ಟಿಕಲ್ 24 ಅಲ್ಲಿ ಮಕ್ಕಳೇ ಅದೇನಾಗುತ್ತೆ, ಈ ಒಂದು ಚೈಲ್ಡ್ ಲೇಬರ್ನ ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳ್ತಾರೆ. ಅದಿಂದ್ರೆ ನೀವೇನಾದ್ರೂ ಇದನ್ನ ಮಾಡಿದ್ರೆ ನಿಮ್ಗೆ ಅದಕ್ಕೆ ಒಂದು ರೀತಿಯಾದ ಪನಿಷ್ಮೆಂಟ್ ಕೂಡ ಸಿಗತ್ತೆ ಅಂತ ಹೇಳ್ತಾರೆ.
ಆಯ್ತಾ. ಆಮೇಲೆ ನಮ್ಮ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಅಂಡ್ ಕಂಟ್ರೋಲ್ ಆಕ್ಟ್ ಅನ್ನೋದಿದೆ, ಇದು ಬಂದಿದ್ದು ಯಾವಾಗ 1986 ಅಲ್ಲಿ. ಸೊ ಇದರಿಂದ ಏನಾಗುತ್ತೆ, ಯಾವುದೇ ಒಂದು ಇಂಡಸ್ಟ್ರಿಯಲಿಸ್ಟು ಮಗುನ ಅಪಾಯಿಂಟ್ ಮಾಡ್ಕೊಂಡು ಕೆಲಸ ಮಾಡಿಸ್ತಿದ್ರೆ ಅವ್ರಿಗೆ ಒಂದು ರೀತಿಯಾದ ಪನಿಷ್ಮೆಂಟ್ನ ನೀಡ್ತಾರೆ. ಅದ್ರ ಜೊತೆಗೆ ಅವ್ರಿಗೂ ಈ 20,000 ಕೊಡಬೇಕು, ಯಾವುದಕ್ಕೆ ವೆಲ್ಫೇರ್ ಫಂಡ್ಗೆ ಪರ್ ಚೈಲ್ಡ್, ಅರ್ಥ ಆಯ್ತಾ. ಅವ್ರು ಏನಾದರೂ 40 ಮಕ್ಳು ಇಟ್ಕೊಂಡ್ರೆ ಒಂದೊಂದು ಮಕ್ಳಿಗೂ ಅವ್ರು 20,000 ನೀಡಬೇಕಾಗತ್ತೆ, ಅರ್ಥ ಆಯ್ತಾ. ಸೊ ಇದು ಇಂಡಸ್ಟ್ರಿಯಲಿಸ್ಟ್ಗೆ ಡೈರೆಕ್ಟ್ ಆಗಿರುವಂತಹ ಒಂದು ಆಕ್ಟ್ ಕೂಡ. ನೆಕ್ಸ್ಟ್ ಬರುತ್ತೆ ದ ಯೂನಿಯನ್ ಗವರ್ಮೆಂಟ್ ಇಂಪ್ಲಿಮೆಂಟೆಡ್. ಏನು ಇಂಪ್ಲಿಮೆಂಟ್ ಮಾಡ್ತು ಯೂನಿಯನ್ ಗವರ್ಮೆಂಟು? ನ್ಯಾಷನಲ್ ಪಾಲಿಸಿ. ಇದನ್ನ ಮಾಡಿದ್ದು 1987 ಅಲ್ಲಿ. ಇದು ಈ ಚೈಲ್ಡ್ ಲೇಬರರ್ಸ್ನ ವೆಲ್ಫೇರ್ಗೋಸ್ಕರ ಮಾಡಿದ್ರು. ಇದ್ರ ಜೊತೆಗೆ ರಿಹ್ಯಾಬಿಲಿಟೇಷನ್ ವೆಲ್ಫೇರ್ ಫಂಡ್ ಆಫ್ ಚೈಲ್ಡ್ ಲೇಬರರ್ಸ್ ಅಂತ ಇದೆ. ಇದು ಕೂಡ ಏನಾಯ್ತು, ಯಾವುದೇ ರೀತಿಯಾದ ಎಕ್ಸ್ಪ್ಲಾಯ್ಟೇಷನ್ ಫೇಸ್ ಮಾಡ್ತಾರಲ್ಲ ಈ ಮಕ್ಕಳು, ಅದರ ಅಗೇನ್ಸ್ಟ್ ಮಾಡೋದಕ್ಕೆ ಈ ಒಂದು ಆಕ್ಟ್ ನ ಹಾಕಿದ್ರು. ಅದ್ರ ಜೊತೆಗೆ ಮಕ್ಕಳೇ NCLP ಅಂತ ಒಂದಿದೆ, ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಅಂತ 1988 ಅಲ್ಲಿ ಬಂದಿದ್ದು. ದ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್, ಲೇಬರ್ ಅಂಡ್ ವಿಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಟುಗೆದರ್ ಏನಾಯ್ತು, ವಿಸಿಟ್, ಐಡೆಂಟಿಫೈ, ಪ್ರೊವೈಡ್ ಅಂಡ್ ರೆಸ್ಕ್ಯೂ ಅಂತ ಆಯ್ತು. ಅಲ್ಲಿಂದ ಹೋಗಿ ಅವ್ರು ವಿಸಿಟ್ ಮಾಡ್ಬಿಟ್ಟು ಈ ಚೈಲ್ಡ್ ಲೇಬರರ್ಸ್ನ ಒಂದು ಐಡೆಂಟಿಫೈ ಮಾಡೋರು, ಆಮೇಲೆ ಅವ್ರಿಗೆ ಪ್ರೊವೈಡ್ ಮಾಡಿ ರೆಸ್ಕ್ಯೂ ಮಾಡೋರು. ಸೊ ಇದೆಲ್ಲ ಈ NCLP ಪ್ರಾಜೆಕ್ಟ್ಗಳಿಗೆ ನಡೆಯೋದು, ಆಯ್ತಾ. ಸೊ ಇದೆಲ್ಲ ನೀವು ಜ್ಞಾಪಕ ಇಟ್ಕೊಬೇಕು. ಆ್ಯಂಡ್ ಇದೇನು ಬೇಸಿಕ್ಲಿ ಒಂದು ಮಗುನ ಎಂಪ್ಲಾಯ್ಮೆಂಟ್ ಇಂದ ಫ್ರೀ ಮಾಡೋದು, ಆಯ್ತಾ. ಇಲ್ಲಿ 3 ಸೆಗ್ಮೆಂಟ್ಸ್ ಇದೆ. ಸೊ ಈ ಇಷ್ಟು ಆಕ್ಟ್ ಇದರ ಕೆಳಗೆ ಬರುತ್ತೆ. ಮುಂದೆ ನೋಡೋಣ ಬನ್ನಿ. ಇವಾಗ ಬರೀ ಫ್ರೀ ಮಾಡೋದಲ್ಲ ಮಕ್ಕಳಿಗೆ ಎಂಪ್ಲಾಯ್ಮೆಂಟ್ ಇಂದ, ಬಟ್ ಅದಾದ್ಮೇಲೆ ಅವ್ರಿಗೆ ಎಜುಕೇಶನ್ ನೀಡ್ತಿದ್ರು. ಸೊ ಯಾವ ಆಕ್ಟ್ ಇದು? ಸರ್ವ ಶಿಕ್ಷಾ ಅಭಿಯಾನ್ ಕೆಳಗೆ, ಆಯ್ತಾ. ಸರ್ವ ಶಿಕ್ಷಣ ಅಭಿಯಾನ್ ಕೆಳಗೆ ಡ್ರಜರಿ ಟು ಸ್ಕೂಲ್ ಅಂತ ಹೇಳ್ತಾರೆ. ಅಂದ್ರೆ ಹೋಗಿ ಈ ಒಂದು ಸಿಚುಯೇಷನ್ ಇಂದ ಅವ್ರನ್ನ ತೆಗೆದು ಸ್ಕೂಲಲ್ಲಿ ಎನ್ರೋಲ್ ಮಾಡ್ತಿದ್ರು, ಆಯ್ತಾ. ಸೊ ಇದ್ರಲ್ಲಿ ಏನಾಗ್ತಿದೆ, ಅವ್ರು ಬರೀ ರೆಸ್ಕ್ಯೂ ಮಾಡ್ತಿಲ್ಲ, ಬಟ್ ಅವ್ರಿಗೆ ಒಂದು ರೀತಿಯಾದ ಎಜುಕೇಶನ್ ಕೂಡ ಅವರು ನೀಡ್ತಾ ಇದ್ದಾರೆ. ಅದ್ರ ಜೊತೆಗೆ ರೈಟ್ ಟು ಎಜುಕೇಶನ್ ಆಕ್ಟ್ ಅಂತ ನಮಗೆ ಗೊತ್ತಲ್ವಾ, ಅದು ಕೂಡ ಇರೋದ್ರಿಂದ ಈ ಮಕ್ಕಳಿಗೆಲ್ಲ ಒಂದು ರೀತಿಯಾದ ಒಂದು ಎಜುಕೇಶನ್ ನೀಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂಡ್ ಇನ್ನೊಂದೇನಾಗಿದೆ ಮಕ್ಕಳೇ, ಪ್ರೈವೇಟ್ ಸ್ಕೂಲಲ್ಲಿ 25% ಸೀಟ್ ಏನಿದೆ ಚೈಲ್ಡ್ ಲೇಬರರ್ಸ್ಗೋಸ್ಕರ ರಿಸರ್ವ್ ಆಗಿದೆ. ಸೊ ಇದು ಕೂಡ ಒಂದು ಬರೀ ರೆಸ್ಕ್ಯೂ ಮಾಡೋದಲ್ಲ, ಅವ್ರನ್ನ ಕರ್ಕೊಂಡು ಬಂದು ಎಂಪ್ಲಾಯ್ಮೆಂಟ್ ಇಂದ ಫ್ರೀ ಮಾಡೋದೇ ಆಗಿರ್ಲಿ, ಅದ್ರ ಜೊತೆಗೆ ಅವ್ರಿಗೆ ಒಂದು ರೀತಿಯಾದ ಎಜುಕೇಶನ್ನ ಕೂಡ ಸಿಕ್ತಿತ್ತು. ಸೊ ಈಶ್ವರಿ ಅವ್ರು ಕೇಳಿದ್ದಾರೆ, ಹೌ ಶುಡ್ ವಿ ರೀಡ್ ದಿಸ್ ಮ್ಯಾಮ್ ಅಂತ. ಸೊ ನಾನು ಈ ಕ್ವೆಶನ್ ಬೇರೆ ಮಕ್ಳಿಗೆ ಕೇಳ್ತೀನಿ, ನಾನು ಇದನ್ನ ಹೇಳಿದ್ದೆ ಕೂಡ. ಇದನ್ನ ಚಂಕ್ಸ್ ತರ ಮಾಡ್ಕೊಂಡು ನೀವು ಕಲಿಬೋದು. ಅಂದ್ರೆ ನಾ ಹೇಳ್ದಂಗೆ ಮೊದಲನೇ ಒಂದು 4 ನಾನು ಶೇರ್ ಮಾಡಿದೆ, ಅದೆಲ್ಲ ಏನಿದೆ ಅದು ಬರೀ ಎಂಪ್ಲಾಯ್ಮೆಂಟ್ ಇಂದ ಫ್ರೀ ಮಾಡುತ್ತೆ ಈಶ್ವರಿ ಅವರೇ. ಇವಾಗ ಏನು ರೈಟ್ ಟು ಎಜುಕೇಶನ್, ಸರ್ವ ಶಿಕ್ಷಣ ಅಭಿಯಾನ ಎಲ್ಲ ಏನಿದೆ ಅದೆಲ್ಲ ಎಂಪ್ಲಾಯ್ಮೆಂಟ್ ಇಂದ ಫ್ರೀ ಮಾಡೋದಲ್ಲ, ಬಟ್ ಅದ್ರ ಜೊತೆಗೆ ಎಜುಕೇಶನ್ನ ಕೂಡ ಪ್ರೊವೈಡ್ ಮಾಡುತ್ತೆ. ಸೊ ಈ ತರ ನೀವು ಭಾಗವಾಗಿ ಕಲ್ತ್ರೆ ಹೆಲ್ಪ್ ಆಗುತ್ತೆ, ಓಕೆನಾ. ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಏನು ಅಂತ ಕೇಳಿದರೆ, ಅದರ ಅರ್ಥ ಏನಂದ್ರೆ ಸೀರಿಯಸ್ ಸಿವಿಯರ್ ಕ್ರೈಮ್, ಓಕೆನಾ ಮಕ್ಕಳೇ. ಸೊ ಥ್ಯಾಂಕ್ ಯು RK ದೊಡ್ಡಮನಿ ಅವರೇ, ನಾನು ನೋಡಿದೆ ನಿಮ್ಮ ಒಂದು ಕಾಮೆಂಟ್ನ. ಸೊ ನಡೀರಿ ಮುಂದುವರ್ಸೋಣ. ಇದ್ರ ಜೊತೆಗೆ ಇನ್ನೊಂದಿದೆ. ಸೊ ಇವಾಗ ಚೈಲ್ಡ್ ಲೇಬರ್ಸ್ನ ಫ್ರೀ ಮಾಡೋದಲ್ಲ, ಅವ್ರಿಗೆ ಒಂದು ರೀತಿಯಾದ ರಿಹ್ಯಾಬಿಲಿಟೇಷನ್ ಕೊಡೋದು, ಅಂದ್ರೆ ಅವರು ಜೀವನವನ್ನ ರೀಸ್ಟಾರ್ಟ್ ಮಾಡ್ಕೊಡೋದು, ಆಯ್ತಾ. ಇದಕ್ಕೋಸ್ಕರ ಕೂಡ ಸಾಕಷ್ಟು ಒಂದು ಮೆಷರ್ಸ್ ಇದೆ. ಯಾವ ಮೆಷರ್ಸ್ ಇದು? ರಿಹ್ಯಾಬಿಲಿಟೇಷನ್ ವೆಲ್ಫೇರ್ ಫಂಡ್ ಆಫ್ ಚೈಲ್ಡ್ ಲೇಬರರ್ಸ್, ಆಯ್ತಾ. ಅವ್ರಿಗೆ ಒಂದು ರೀತಿಯಾದ ವೆಲ್ಫೇರ್ ಫಂಡ್ ಇದೆ. ಇದರಿಂದ ಯಾವುದೇ ರೀತಿಯಾದ ಎಕ್ಸ್ಪ್ಲಾಯ್ಟೇಷನ್ ಅವ್ರ ಮೇಲೆ ಆಗುತ್ತಲ್ವಾ, ಅದನ್ನ ಸ್ಟಾಪ್ ಮಾಡುತ್ತೆ. ಅದ್ರ ಜೊತೆಗೆ ಬಾಲ್ ಮಂದಿರ್ಸ್ ಅನ್ನೋದು ಕೂಡ ಇದೆ. ಡೀಟೇಲ್ ಆಗಿ ನಾನು ಎಕ್ಸ್ಪ್ಲನೇಷನ್ ವಿಡಿಯೋ ನೋಡಿ ಎಲ್ಲ ಹಾಕಿದ್ದೀನಿ. ಆಮೇಲೆ 2006 ಅಲ್ಲಿ ಗೌರ್ಮೆಂಟ್ ಏನೋ ಒಂದನ್ನ ಸ್ಟಾರ್ಟ್ ಮಾಡ್ತು. ಏನ್ ಸ್ಟಾರ್ಟ್ ಮಾಡ್ತು? ದ ಚೈಲ್ಡ್ ಲೇಬರ್ ಇರಾಡಿಕೇಶನ್ ಅಂಡ್ ರಿಹ್ಯಾಬಿಲಿಟೇಷನ್ ಆಕ್ಟ್. ಇರಾಡಿಕೇಶನ್ ಅಂದ್ರೆ ಕಂಪ್ಲೀಟ್ ಆಗಿ ಅದನ್ನ ತೆಗೆದು ಬಿಡೋದು, ಆಯ್ತಾ. ರಿಹ್ಯಾಬಿಲಿಟೇಷನ್ ಅಂದ್ರೆ ಆ ಮಕ್ಕಳನ್ನ ಕರ್ಕೊಂಡ್ಬಂದು ಅವ್ರಿಗೆ ಒಂದು ಹೊಸ ಜೀವನವನ್ನ ರೀಸ್ಟಾರ್ಟ್ ಮಾಡ್ಕೊಡೋದು. ಅದನ್ನೇ ಮಾಡುತ್ತೆ ಈ ಪರ್ಟಿಕ್ಯುಲರ್ ಆಕ್ಟ್ ನ ಕೆಳಗೆ. 2006 ಅಲ್ಲಿ ಇದು ಬಂದಿದ್ದು. ಸೊ ಈ ರೀತಿಯಾದ ಕ್ವೆಶನ್ಸ್ ಕೇಳ್ಬೋದು, ಆಯ್ತಾ. ಸೊ ಈ ಒಂದು ಆಕ್ಟ್ ಯಾವ್ದಕ್ಕೆ ಮಾಡಿದ್ದು, ಆಯ್ತಾ. ಸೊ ಇವಾಗ ಕೇಳ್ಬೋದು ನಿಮ್ಗೆ, ಚೈಲ್ಡ್ ಲೇಬರ್ ಇರಾಡಿಕೇಶನ್ ಅಂಡ್ ರಿಹ್ಯಾಬಿಲಿಟೇಷನ್ ಆಕ್ಟ್ ಯಾವ್ದಕ್ಕೋಸ್ಕರ ಮಾಡಿದ್ದು? ಟು ರಿಹ್ಯಾಬಿಲಿಟೇಟ್ ಚೈಲ್ಡ್ ಲೇಬರರ್ಸ್, ಆಯ್ತಾ. ಸೊ ಈ ತರ ನಿಮ್ಗೆ 1 ಮಾರ್ಕ್ಗೆ 2 ಮಾರ್ಕರ್ಗೆ ಕೇಳಬಹುದು. ಸೊ ಅದನ್ನ ನೀವು ನಾಲ್ಕ ಇಟ್ಕೊಂಡಿರ್ಬೇಕು. ಸೊ ನೆಕ್ಸ್ಟ್, ಯಾಕೆ ಚೈಲ್ಡ್ ಮ್ಯಾರೇಜಸ್ ನಾವು ಪರ್ಫಾರ್ಮ್ ಮಾಡಬಾರ್ದು? ನಿಮಗೆ ಗೊತ್ತಾ, ಒಂದು ರೀತಿಯಾಗಿ ಇದು ಇಲ್ಲೀಗಲ್ ಮಕ್ಕಳೇ, ಮಾಡೋಂಗೆ ಇಲ್ಲ, ನಮ್ಮ ಲಾ ಇನ್ನ ಅಗೇನ್ಸ್ಟ್ ಇದೆ. ಎರಡನೇದೇನಂದ್ರೆ, ಒಂದು ಹುಡುಗಿ ಏನಾಗುತ್ತೆ, ಒಂದು ಮ್ಯಾರೇಜ್ ಇನ್ಸ್ಟಿಟ್ಯೂಷನ್ಗೆ ಎಂಟರ್ ಆದಾಗ, ಅವಳಿಗೆ ಮದುವೆ ಆದಾಗ, ಅವಳು ಕಂಪ್ಲೀಟ್ ಆಗಿ ಮೆಂಟಲಿ ಮತ್ತೆ ಫಿಸಿಕಲಿ
ಪ್ರಿಪೇರ್ ಆಗಿರ್ಬೇಕು. ಅರ್ಥ ಆಯ್ತಾ? ಇವಾಗ ಏನಾಗುತ್ತೆ, 18 ವರ್ಷಕ್ಕಿಂತ ಕಡಿಮೆ ಒಂದು ಹೆಂಗಸಿಗೆ ಅಥವಾ ಒಂದು ಚಿಕ್ಕ ಹುಡುಗಿಗೆ ಮದ್ವೆ ಮಾಡಿಸಿದಾಗ ಅವಳು ಫಿಸಿಕಲಿ ಕೂಡ ಅಷ್ಟು ಡೆವಲಪ್ ಆಗಿರಲ್ಲ ಕಂಪ್ಲೀಟ್ ಆಗಿ, ಆ್ಯಂಡ್ ಮೆಂಟಲಿ ಕೂಡ ಅವಳಿಂದ ಗ್ರೋ ಆಗ್ತಿರ್ತಾಳೆ. ಅರ್ಥ ಆಯ್ತಾ? ಅವಾಗ ಮಾಡಿಸ್ಬಿಟ್ರೆ ಏನಾಗುತ್ತೆ, ಅವಳ ಮೇಲೂ ಕೂಡ ತುಂಬಾ ಇಂಪ್ಯಾಕ್ಟ್ ಬೀಳುತ್ತೆ. ಆ್ಯಂಡ್ ಅಕಸ್ಮಾತ್ ಅವಳು ಏನಾದರೂ ಪ್ರೆಗ್ನೆಂಟ್ ಆಗೋದ್ರೆ ಬರೋ ನ್ಯೂಟ್ರಿಷನ್ ಎಲ್ಲ ಆ ಮಗುಗೆ ಹೋಗೋದ್ರಿಂದ ಅವಳಿಗೂ ಒಂದು ರೀತಿಯಾದ ಹೆಲ್ತ್ ಎಫೆಕ್ಟ್ಸ್ ಕೂಡ ಎಫೆಕ್ಟ್ಸ್ ಕೂಡ ಆಗುತ್ತೆ. ಸೊ ಅದಕ್ಕೆ ಮಾಡಿಸ್ಬಾರ್ದು. ಅದಕ್ಕೆ ಹೇಳಿರೋದು ಬಯಾಲಜಿಕಲಿ ಅವಳಿಗೆ 18 ಇಯರ್ಸ್ ಆಗಿರ್ಲೇಬೇಕು ಮದ್ವೆ ಆಗೋದಿಕ್ಕೆ ಅಂತ. ಓಕೆನಾ ಮಕ್ಕಳೇ? ನೆಕ್ಸ್ಟ್ ಒನ್ ನೋಡೋಣ. ಇವಾಗ ಚೈಲ್ಡ್ ಮ್ಯಾರೇಜ್ ಮಾಡಿದ್ರೆ ಅದರ ಎಫೆಕ್ಟ್ಸ್ ಏನು, ಅರ್ಥ ಆಯ್ತಾ? ಸೊ ಎಫೆಕ್ಟ್ಸ್ ಏನಂದ್ರೆ, ಒಂದು ನಾ ಹೇಳ್ದಂಗೆ ಸ್ಟಂಟೆಡ್ ಡೆವಲಪ್ಮೆಂಟ್ ಆಫ್ ಎ ಚೈಲ್ಡ್, ಅಂದ್ರೆ ಅವಳು ಚಿಕ್ಕ ವಯಸ್ಸಲ್ಲೇ ಮಗು ಆಗ್ಬಿಟ್ರೆ, ಮದ್ವೆ ಆಗಿ ಮಗು ಆಗ್ಬಿಟ್ರೆ ಅವಳದೇ ಒಂದು ಬೆಳವಣಿಗೆ ಕರೆಕ್ಟಾಗಿ ಆಗಲ್ಲ. ಅದ್ರ ಜೊತೆಗೆ ಸೆಕ್ಷುವಲ್ ಅಸಾಲ್ಟ್ಸ್ ಕೂಡ ಜಾಸ್ತಿ ಆಗುತ್ತೆ. ಅವಳ ಮೇಲೆ ಒಂದು ರೀತಿಯಾದ ಒಂದು ಸೆಕ್ಷುವಲ್ ಅಸಾಲ್ಟ್ಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಅವಳದ ಒಂದು ಚೈಲ್ಡ್ ರೈಟ್ಸ್ ಏನಿದೆ, ಸ್ಪೆಸಿಫೈ ಮಾಡಿರುವಂಥ ಚೈಲ್ಡ್ ರೈಟ್ಸ್ ಕೂಡ ವೈಲೇಟ್ ಆಗುತ್ತೆ. ಆ್ಯಂಡ್ ಇದರ ಜೊತೆಗೆ ನಾ ಹೇಳಿದ್ನಲ್ಲ, ಒಂದು ಹೆಲ್ತ್ ಇಂಪ್ಯಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಅದಕ್ಕೇ ಚೈಲ್ಡ್ ಮ್ಯಾರೇಜ್ ಚಿಕ್ಕ ವಯಸ್ಸಲ್ಲೇ ಒಂದು ಮಗುಗೆ ಮದುವೆ ಮಾಡಿಸ್ಬಿಟ್ರೆ ಅವಳಿಗೆ ಮಾಲ್ ನ್ಯೂಟ್ರಿಷನ್ ಆಗುತ್ತೆ, ಅನಿಮಿಯಾ ಆಗುತ್ತೆ, ಸಾಕಷ್ಟು ಬೇರೆ ಬೇರೆ ರೀತಿಯಾದ ಡಿಸೀಸಸ್ ಬರುತ್ತೆ, ಅಬೋರ್ಷನ್ಸ್ ಆಗುತ್ತೆ. ಬಿಕಾಸ್ ಅವಳಿಗೆ ಗೊತ್ತಿರಲ್ಲ, ಅಷ್ಟು ಅವೇರ್ನೆಸ್ ಕೂಡ ಇರಲ್ಲ. ಆಮೇಲೆ ಇನ್ಫ್ಯಾಂಟಿಸೈಡ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಆ್ಯಂಡ್ ಏನಾಗುತ್ತೆ, ಅವಳೇ ಒಂದು ಹೋಗ್ಬಿಡುವಂತಹ ಒಂದು ಚಾನ್ಸಸ್ ಕೂಡ ಇರುತ್ತೆ. ಆಯ್ತಾ? ಮೆಟರ್ನಲ್ ಮಾರ್ಟಾಲಿಟಿ ಇನ್ಕ್ರೀಸ್, ಅಂದರೆ ಅವಳು ಚಿಕ್ಕ ಅಮ್ಮ ಆಗಿದ್ದಾಗ ಅವಳು ಹೋಗ್ಬಿಡೋದು. ಅರ್ಥ ಆಯ್ತಾ? ಪ್ರೆಗ್ನೆನ್ಸಿ ಟೈಮಲ್ಲಿ. ಆ್ಯಂಡ್ ಏನಾಗುತ್ತೆ, ಚಿಕ್ಕ ವಯಸ್ಸಲ್ಲೇ ಅವಳು ವಿಡೋ ಆಗೋ ಚಾನ್ಸಸ್ ಇರುತ್ತೆ. ವಿಡೋ ಆಗೋ ಚಾನ್ಸಸ್ ಅಂದರೆ ಏನು, ಅವ್ರ ಗಂಡ ತೀರ್ಕೊಂಡೋದ್ರೆ ಆ ಹೆಂಗಸು ವಿಡೋ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಸೊ ಆ ಒಂದು ಚಾನ್ಸಸ್ ಕೂಡ ಆಗತ್ತೆ. ಆಯ್ತಾ ಮಕ್ಕಳೇ? ಅದ್ರ ಜೊತೆ ಚೈಲ್ಡ್ ಮ್ಯಾರೇಜ್ನ ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದು, ನಮ್ಮ ಗೌರ್ಮೆಂಟ್ ಏನೇನು ಮಾಡ್ತಿದೆ ಅಂತ ನೋಡೋಣ ಬನ್ನಿ. ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ಮಾಡಿದೆ, 47 ಅಫಿಷಿಯಲ್ಸ್ನ ಡಿಫ್ರೆಂಟ್ ಲೆವೆಲ್ಸಲ್ಲಿ ಅಪಾಯಿಂಟ್ ಮಾಡಿದೆ. ಅದನ್ನ ಯಾರಂತ, ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆಫೀಸರ್ಸ್ ಅಂತ ಅಪಾಯಿಂಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇದೇನಾಗಿದೆ, ಇವ್ರೇನ್ ಮಾಡ್ತಾರೆ, ದೇ ಇನ್ಫಾರ್ಮ್ ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆಫೀಸರ್ಸ್ ಆ್ಯಂಡ್ ದೇ ವಿಲ್ ಲಾಡ್ಜ್ ಅ ಕಂಪ್ಲೇಂಟ್ in the nearest police station, headmasters of a neighboring government school, health inspectors and the nearby police stations also. Apart from this, all the districts and taluk level officers. So nimma ಒಂದು ವಿಸಿನಿಟಿಲಿ ನಿಮ್ಗೆ ಯಾವುದೇ ರೀತಿಯಾದ ಒಂದು ಚೈಲ್ಡ್ ಮ್ಯಾರೇಜ್ ಗೊತ್ತಾದ್ರೆ ನೀವು ಹೋಗ್ಬಿಟ್ಟು ಒಂದು ಪೊಲೀಸ್ ಆಫೀಸರ್ ನಿಮ್ಮ ಮನೆ ಹತ್ರ ಇರುವಂಥ ಪೊಲೀಸ್ ಸ್ಟೇಷನಲ್ಲಿ ಲಾಡ್ಜ್ ಮಾಡ್ಬೋದು. ಗೌರ್ಮೆಂಟ್ ಸ್ಕೂಲ್ ಇದ್ರೆ ಅದರ ಹೆಡ್ ಮಾಸ್ಟರ್ಗೆ ಹೇಳ್ಬೋದು. ಆಮೇಲೆ ಹೆಲ್ತ್ ಇನ್ಸ್ಪೆಕ್ಟರ್ಸು ಇವ್ರಿಗೆಲ್ಲ ಹೇಳಿದ್ರೆ, ಇವರ ಜೊತೆ ನಮ್ಮ ಡಿಸ್ಟ್ರಿಕ್ಟ್ ಮತ್ತೆ ತಾಲೂಕ್ ಲೆವೆಲ್ ಅಫಿಷಿಯಲ್ಸ್ಗೆ ಹೇಳಿದ್ರೆ ಕೂಡ ಇದನ್ನ ಕಂಪ್ಲೇಂಟ್ನ ತಗೊಂತಾರೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದನ್ನ ನೀವು ಅನಾನಿಮಸ್ ಆಗಿ ಮಾಡ್ಬೋದು. ಅನಾನಿಮಸ್ ಅಂದ್ರೆ ನಿಮ್ಮ ಹೆಸರನ್ನ ನೀವು ಹೇಳೋದು ನೆಸೆಸಿಟಿ ಇರಲ್ಲ. ಈ ತರ ನಡೀತಿದೆ ಅಂತ ಹೇಳಿದ್ರೆ ಮಾತ್ರ ಸಾಕು. ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಹೌ ಟು ಪ್ರಿವೆಂಟ್ ಚೈಲ್ಡ್ ಮ್ಯಾರೇಜ್ ಅಂತ ಕೇಳಿದಾಗ ಇದನ್ನ ನೀವು ಬರೆಯೋ ಒಂದು ಚಾನ್ಸಸ್ ಕೂಡ ಇದೆ. ಸೊ ಖಂಡಿತ ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ನ ಮಾತ್ರ ಮರಿಬೇಡಿ, ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ನೋಡೋಣ ಬನ್ನಿ. ಸೊಲ್ಯೂಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಅಂತ ಕೇಳಿದ್ರೆ ಈ ಒಂದು ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಏನೇನು ಪಾಯಿಂಟರ್ಸ್ ಬರೀತೀರಾ, ಏನೇ ಒಂದು ಪ್ರಾಬ್ಲಮ್ಗೆ ಮೊದಲನೇದಾಗಿ ಬರೋದೇ ಎಜುಕೇಶನ್. ಅರ್ಥ ಆಯ್ತಾ? ಸೊ ಎಜುಕೇಶನ್ ಅನ್ನೋದನ್ನ ನೀವು ಎಲ್ಲ ಸೊಲ್ಯೂಷನ್ ಅಲ್ಲೂ ಆಕ್ಚುಲಿ ಬರಿಬೋದು. ಸೊ ಎಜುಕೇಶನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಇದೆ. ಆ ಪ್ರೋಗ್ರಾಮ್ ಮಾಡಿದ್ರೆ ಇವಾಗ ಏನಾಗುತ್ತೆ, ಒಂದು ಹೆಣ್ಣು ಹುಡುಗಿ ಓದ್ತಾ ಇದ್ರೆ ಅವಳಿಗೆ ಒಂದು ರೀತಿಯಾದ ಮೈಂಡ್ ಸೆಟ್ ಇರುತ್ತೆ, ನಂಗೆ ಓದಬೇಕು, ನಾನು ಬೆಳಿಬೇಕು ಅಂತ ಒಂದು ಆಸಕ್ತಿ ಬಂದಾಗ ಅವಳಿಗೆ ಒಂದು ಚಾಯ್ಸ್ ಮಾಡೋ ಒಂದು ಪೊಸಿಷನ್ ಬರುತ್ತೆ. ಸೊ ಅದರಿಂದ ಡ್ರಾಪ್ ಔಟ್ಸ್ ಕೂಡ ಕಡಿಮೆ ಆಗುತ್ತೆ 18 ಇಯರ್ಸ್ ಆಫ್ ಏಜ್ ತನಕ. ಅರ್ಥ ಆಯ್ತಾ? ಸೊ ಅದನ್ನ ಕೂಡ ನಾವು ನೋಡ್ಕೊಬೇಕು. ಅದ್ರ ಜೊತೆಗೆ ಬರ್ತ್ ರಿಜಿಸ್ಟ್ರೇಷನ್ ಮಾಡಬೇಕು. ಸಾಕಷ್ಟು ಕಡೆ ಬರ್ತ್ ಸರ್ಟಿಫಿಕೇಟ್ಸ್ಗಳೇ ಇರಲ್ಲ. ರಿಜಿಸ್ಟರ್ ಮಾಡಿದ್ರೆ ಅದರ ಏಜ್, ಒಂದು ಹೆಣ್ಣು ಹುಡುಗಿನ ಏಜ್ ಕೂಡ ಗೊತ್ತಾಗುತ್ತೆ. ಅದರಿಂದ ಇದು ಜಾಸ್ತಿ ಕೇಸಸ್ ಕೂಡ ನಮ್ಗೆ ರೆಕಗ್ನೈಸ್ ಮಾಡೋಕ್ಕಾಗುತ್ತೆ. ಆಯ್ತಾ? ಗರ್ಲ್ಸ್ ಎಜುಕೇಶನ್ ಹೇಳ್ದಂಗೆ ಒಂದು ಹೆಣ್ಣು ಹುಡುಗಿಗೆ ಸಾಕಷ್ಟು ಎಜುಕೇಶನ್ನ ನಾವು ನೀಡಬೇಕು. ಆ್ಯಂಡ್ ನಮ್ಮ ಹತ್ರ ನಡೀತಿರುವಂಥ ಯಾವುದೇ ಒಂದು ಒಫೆನ್ಸ್ನ ನಾವು ರಿಪೋರ್ಟ್ ಮಾಡಬೇಕು ಆ್ಯಂಡ್ ಅದಕ್ಕೆ ಅಪೋಸ್ ಮಾಡಬೇಕು. ರಿಪೋರ್ಟ್ ಮಾಡೋದು ತುಂಬ ಮುಖ್ಯ. ಸಾಕಷ್ಟು ಜನ ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಇದ್ಬಿಡ್ತಾರೆ. ಸೊ ಅದಕ್ಕೆ ರಿಪೋರ್ಟ್ ಮಾಡೋದು ಬಹಳ ಮುಖ್ಯ. ಅದರ ಜೊತೆಗೆ ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆ್ಯಕ್ಟ್ ಅನ್ನೋದೇನಿದೆ ಅದು ಬಹಳ ಮುಖ್ಯ ಮಕ್ಕಳೇ. ಸೊ ಅದನ್ನು ನೋಡ್ಕೊಳ್ಳಿ. ಇದ್ರ ಜೊತೆಗೆ ಬಸವರಾಜೇಶ್ವರಿ ಅವ್ರು ಹೇಳ್ತಾ ಇದ್ದಾರೆ, ಹೆಲ್ತ್ ಆಫ್ ಅ ಚೈಲ್ಡ್ ಗೆಟ್ಸ್ ಎಫೆಕ್ಟೆಡ್. ಕರೆಕ್ಟಾಗಿ ಹೇಳಿದ್ದೀರಾ. ನಾ ಹೇಳ್ದಂಗೆ ಆ ಹೆಣ್ಣು ಹುಡುಗಿಯಿಂದ ಒಂದು ಅವಳ ದೇಹದ ಒಂದು ಹೆಲ್ತ್ ಏನಿರುತ್ತೆ ಅದು ಕೂಡ ಎಫೆಕ್ಟ್ ಆಗುತ್ತೆ. ಆಯ್ತಾ? ಸೊ ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಕ್ಟ್ ಬಗ್ಗೆ ನಾ ಹೇಳ್ತಿದ್ದೆ. ಇದರಲ್ಲಿ ಏನು, ಚೈಲ್ಡ್ ರೈಟ್ಸ್ ಕನ್ವೆನ್ಷನ್ ಆಫ್ ದ UN in 1992 ಇದರ ಪ್ರಕಾರ ಮಕ್ಕಳೇ, ಒಂದು ಹೆಣ್ಣು ಹುಡುಗಿಗೆ 18 ಇಯರ್ಸ್ಗಿಂತ ಜಾಸ್ತಿ ಆಗಿರಬೇಕು, ಗಂಡು ಹುಡುಗಂಗೆ 21 ವರ್ಷಕ್ಕಿಂತ ಜಾಸ್ತಿ ಆಗಿರಬೇಕು ಮದುವೆ ಆಗೋದಕ್ಕೆ. ಅರ್ಥ ಆಯ್ತಾ? ಸೊ ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟರು. ಸೊ ಅಕಸ್ಮಾತ್ ಯಾರಾದ್ರೂ ಹಿಡ್ಕೊಂಡ್ಬಿಟ್ಟಿದ್ರೆ ಚೈಲ್ಡ್ ಮ್ಯಾರೇಜ್ ಅಲ್ಲಿ ಸಿಕ್ಕಾಕೊಂಡ್ರೆ ಏನಾಗತ್ತಪ್ಪ, 2 years and a fine of ₹1 lakh ಅವ್ರು ಕಟ್ಟಬೇಕಾಗತ್ತೆ.
and whoever took part in the marriage are all liable for the punishment. ಯಾರ್ಯಾರು ಇವರು ಸ್ಪೆಸಿಫಿಕ್ ಆಗಿ ಅಂದರೆ ಪುರೋಹಿತ್ ಆಗಿರ್ಬೋದು, ಪಂಡಿತ್ ಆಗಿರ್ಬೋದು, ಇವರೆಲ್ಲ ಅಕ್ಕಪಕ್ಕ ರಿಲೇಟಿವ್ಸ್ ಆಗಿರ್ಬೋದು, ನಾನು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ವಿಡಿಯೋ ಹಾಕಿದ್ದೀನಿ ಯಾರ್ಯಾರಿಗೆ ಪನಿಷ್ಮೆಂಟ್ ಸಿಗತ್ತೆ ಅಂತ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ ಮಕ್ಕಳೇ? ಸೊ ಇದ್ರ ಜೊತೆಗೆ ನಾವು ಮೆಷರ್ಸ್ ಟು ಇರಾಡಿಕೇಟ್ ಡೌರಿ ಸಿಸ್ಟಮ್ನ ನೋಡೋಣ. ಇವಾಗ ಡೌರಿ ಸಿಸ್ಟಮ್ ಇದ್ರೆ ಏನಪ್ಪ ಆಗುತ್ತೆ, ಇದನ್ನ ಹೆಂಗೆ ಪ್ರಾಹಿಬಿಟ್ ಮಾಡ್ಬೋದು ಅಂತ. ಮೊದಲನೇದಾಗಿ ಮ್ಯಾರಿಂಗ್ ಅಂಡರ್ ದ ಕಂಡೀಷನ್ ಆಫ್ ಬೀಯಿಂಗ್ ಪ್ರೊವೈಡೆಡ್ ಡೌರಿ ಇಸ್ ಪ್ರಾಹಿಬಿಟೆಡ್. ಯಾವುದೇ ಸಿಚುಯೇಷನ್ ಅಲ್ಲಿ ನಾವು ಡೌರಿ ಇಸ್ಕೊಂಡು ಮದುವೆ ಮಾಡೋ ಹಾಗೆ ಇಲ್ಲ. ಅದ್ರ ಜೊತೆಗೆ 5,000 ರೂಪಾಯಿ ಒಂದು ಫೈನ್ನ ಕೊಡ್ತಾರೆ ಆ್ಯಂಡ್ ಅವ್ರಿಗೆ 6 ತಿಂಗಳಿನ ಜೈಲ್ ಪನಿಷ್ಮೆಂಟ್ ಕೂಡ ಆಗತ್ತೆ. ಆ್ಯಂಡ್ ಸಾಕಷ್ಟು ರೀತಿಯಾದ ಒಂದೊಂದು ಸತಿ ಎರಡೂ ಜೊತೆಗೆ ಮಾಡ್ತಾರೆ ಆ್ಯಂಡ್ ಬೇರೆ ರೀತಿಯಾದ ಪೆನಾಲ್ಟೀಸ್ ಕೂಡ ಹಾಕ್ತಾರೆ. ಸೊ ಇದನ್ನ ಪ್ರೊಹಿಬಿಷನ್ ಆಫ್ ಡೌರಿ ಆಕ್ಟ್ ಏನಿದೆ ತುಂಬಾ ಇಂಪಾರ್ಟೆಂಟು, ಇದ್ರ ಬಗ್ಗೆ ಬರೀರಿ ಅಂತ ಕೊಟ್ಟಾಗ ಈ ಪಾಯಿಂಟರ್ಸ್ ಜೊತೆ ನೀವು ಇದು ಯಾವಾಗ ಸ್ಟಾರ್ಟ್ ಮಾಡಿದ್ದೀನಿ, ಅಮೆಂಡ್ ಮಾಡಿದ್ದು 1986 ಅಲ್ಲಿ ಮಕ್ಕಳೇ. ಆ್ಯಂಡ್ ಅದನ್ನ ಆಕ್ಚುಲಿ ಚೇಂಜ್ ಮಾಡ್ಬಿಟ್ಟು ಇನ್ನ ಸ್ಟ್ರಿಕ್ಟ್ ಮಾಡಿದ್ರು. ಆಯ್ತಾ? ಇವಾಗ 5 ವರ್ಷ ಜೈಲ್ ಆಗುತ್ತೆ ಆ್ಯಂಡ್ ಅದ್ರ ಜೊತೆಗೆ 15,000 ರೂಪೀಸ್ ಪೆನಾಲ್ಟಿ ಕೂಡ ಆಗತ್ತೆ. ಓಕೆನಾ ಮಕ್ಕಳೇ? ಸೊ ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಅದ್ರ ಜೊತೆಗೆ ಈ ಒಂದು ಚಾಪ್ಟರ್ನ ಅಂತ್ಯಕ್ಕೆ ಬಂದಿದ್ದೀವಿ. ಏನಾದರೂ ಕ್ವೆಶನ್ಸ್ ಇದೆಯಾ ಮಕ್ಕಳೇ? ನೋಡೋಣ ಬನ್ನಿ. ಯಾವುದೇ ಕ್ವೆಶನ್ಸ್ ಇಲ್ದರೆ ತಡ ಮಾಡಿದರೆ ಈಗ ತಾನೇ ದೊಡ್ಡ ಬ್ರೇಕ್ ತೊಗೊಂಬಂದಿದ್ದೀವಿ. ಹೋಗಿ ಊಟ ತರ್ತೀರ ಅಂದರೆ ಊಟ ತೊಗೊಂಬಂದ್ಬಿಡಿ. ನಾವು ಹಾಗೆ ಅಷ್ಟೊತ್ತಲ್ಲೇ ನಾನು ಸಹನಾ ಮ್ಯಾಮ್ಗೆ ವಾಪಸ್ ಕರಿತೀನಿ. ಓಕೆನಾ ಮಕ್ಕಳೇ? ಸೊ ನಡೀರಿ. ಇವಾಗ ನಾವು ಸೋಷಿಯಾಲಜಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ಆಯ್ತಾ? ನೆಕ್ಸ್ಟ್ ಸಹನಾ ಮ್ಯಾಮ್ ಬಂದ್ಬಿಟ್ಟು ಜಿಯೋಗ್ರಫಿನ ಕಂಟಿನ್ಯೂ ಮಾಡ್ತಾರೆ. ಜಿಯೋಗ್ರಫಿಲಿ ಅವರು ಇಂಡಿಯಾ ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸಸ್ನ ಮಾತಾಡ್ತಾರೆ. ಆಯ್ತಾ? ಬೇಗ ಕ್ವಿಕ್ಕಾಗಿ ರಿವೈಸ್ ಮಾಡ್ತಿದ್ದೀವಿ. ಸೊ ನಿಮಗೂ ಏನಾದರೂ ಡೌಟ್ಸ್ ಇದ್ದರೆ ಕ್ವಿಕ್ಕಾಗಿ ಹಾಕಬೇಕು. ಓಕೆನಾ? ಇವಾಗ ನಾನು ಹೋಗ್ತೀನಿ, ಸಹನಾ ಮ್ಯಾಮ್ ಬರ್ತಾರೆ. ಲಾಂಗ್ ಬ್ರೇಕಾ? ಸೊ ಮಕ್ಕಳೇ, ಸಾರಿ, ನಾನು ಹೋಗಿ ಊಟ ತೊಗೊಂಬನ್ನಿ ಅಂತ ಹೇಳಿದೆ, ಬಟ್ ಟೈಮ್ ಕೊಡಲಿಲ್ಲ ನಿಮಗೆ. 15 ನಿಮಿಷದ ಬ್ರೇಕ್ ಕೊಡ್ತಾ ಇದ್ದೀವಿ. ಖಂಡಿತ ಹೋಗಿ ತೊಗೊಂಬನ್ನಿ. ಆಮೇಲೆ ಸಹನಾ ಮ್ಯಾಮ್ ಬರ್ತಾರೆ ನಿಮಗೆ. ಓಕೆ, ಥ್ಯಾಂಕ್ ಯು. ಪರೀಕ್ಷೆ ಈ ಸಲ ನಿಮ್ಮ SSLC ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ SSLC 2024ನ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5 ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ ನ ಪಡೀರಿ. ಸೊ ನೀವಿಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು ಅರಾವಲಿ ರೇಂಜಸ್ ಮಕ್ಕಳೇ. ಓಕೆನಾ? ಸೊ ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದೇ ನಮ್ಮ ಒಂದು ಪೆನಿನ್ಸುಲರ್ ಪ್ಲಾಟು. ಸೊ ಅಲ್ಲಿ ಅರಾವಲಿಯಿಂದ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಈಸ್ಟಿಗೆ ಬಂದಿದ ತಕ್ಷಣ ರಾಜಮಹಲ್ ಹಿಲ್ಸ್ ಇರುತ್ತೆ ಆ್ಯಂಡ್ ಸೌತಿಗೆ ಬಂದಾಗ ಕನ್ಯಾಕುಮಾರಿ. ಸೊ ಇಷ್ಟನ್ನ ಅದು ಕವರ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಏನಪ್ಪ ಅಂತಂದರೆ
ಈ ಒಂದು ಇಡೀ ಪೆನಿನ್ಸುಲರ್ ಪ್ಲಾಟು ಎರಡಾಗಿ ಡಿವೈಡ್ ಆಗಿದೆ. ಮೇಲೆ ಅಂದರೆ ನಾರ್ತ್ ಭಾಗದಲ್ಲಿರೋದು ಸೆಂಟ್ರಲ್ ಪ್ಲಾಟು ಆ್ಯಂಡ್ ಕೆಳಗಡೆ ಬಂದಾಗ ಇರೋದು ಡೆಕ್ಕನ್ ಪ್ಲಾಟು. ಆ್ಯಂಡ್ ಇದು ಎರಡನ್ನು ಏನು ಸಪ್ರೇಟ್ ಮಾಡುತ್ತಪ್ಪ ಅಂತಂದರೆ ನೀವಿಲ್ಲಿ ನೋಡ್ಬೋದು, ನರ್ಮದಾ ರಿವರ್ ನರ್ಮದಾ. ಸೊ ಒಂದ್ಸತಿ ಲೇಸರ್ನ ಫೈರ್ ಮಾಡಿದಾಗ ಏನಾಗುತ್ತೆ, ಇನ್ಸಿಡೆಂಟ್ ರೇ ಬರುತ್ತೆ ಮತ್ತೆ ರಿಫ್ಲೆಕ್ಟೆಡ್ ರೇ. ಇವಾಗ 36 ಡಿಗ್ರೀಸ್ ಇದೆ ನೋಡಿ. ಇವಾಗ ಇದನ್ನ ಹಿಂದೆ ಮುಂದೆ ಮಾಡಿದ್ರು ಇವಾಗ ಇಲ್ಲಿ ತಗೊಳ್ಳೋಣ ಬೇಕಾದ್ರೆ. ಓಕೆ, ಮತ್ತೆ ಫೈರ್ ಮಾಡಿದಾಗ ನೋಡಿ ಏನಾಗುತ್ತೆ, 71 ಡಿಗ್ರೀಸ್ ಕರೆಕ್ಟ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ, ಮಧ್ಯದಲ್ಲಿ ಎಲ್ಲಾದರೂ. ಓಕೆ, ಮತ್ತೆ ಫೈರ್ ಮಾಡಿದಾಗ 52 ಡಿಗ್ರೀಸ್. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗ್ತಾ ಇದೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ನಾವು ನೋಡ್ತಿರುವಂಥ ಎರಡನೇ ರೀತಿಯ ಫಿಷನ್ ಬಂದು ಮಲ್ಟಿಪಲ್ ಫಿಷನ್ನ ನಾವು ಪ್ಲಾಸ್ಮೋಡಿಯಂ ಅನ್ನೋ ಒಂದು ಆರ್ಗ್ಯಾನಿಸಮ್ ಅಲ್ಲಿ ಕಲ್ಯೋಣ. ಪ್ಲಾಸ್ಮೋಡಿಯಂ ಅಂದ ತಕ್ಷಣ ನಿಮ್ಗೇನೋ ನೆನಪಾಗಬೇಕಲ್ಲ. ಎಸ್, ಪ್ಲಾಸ್ಮೋಡಿಯಂ ಇಸ್ ದ ಮಲೇರಿಯಾ ಕಾಸಿಂಗ್ ಪ್ಯಾರಸೈಟ್. ಪ್ಲಾಸ್ಮೋಡಿಯಂನ ಒಂದು ನ್ಯೂಕ್ಲಿಯಸ್ ಹಲವಾರು ಬಾರಿ ಡಿವೈಡ್ ಆಗಿ ಹಲವಾರು ಡಾಟರ್ ನ್ಯೂಕ್ಲಿಯಸ್ನ ಕ್ರಿಯೇಟ್ ಮಾಡುತ್ತೆ ಅಥವಾ ಡಾಟರ್ ನ್ಯೂಕ್ಲಿಯೈನ ಕ್ರಿಯೇಟ್ ಮಾಡುತ್ತೆ. ಈ ಡಾಟರ್ ನ್ಯೂಕ್ಲಿಯೈಗಳ ಸುತ್ತ ಸೆಲ್ಯುಲಾರ್ ಅಪ್ಯಾರಟಸ್ ಅಕ್ಯುಮುಲೇಟ್ ಆಗಿ ಡಾಟರ್ ಸೆಲ್ಸ್ನ ಫಾರ್ಮ್ ಮಾಡುತ್ತೆ. ಈ ಹಲವಾರು ಡಾಟರ್ ಸೆಲ್ಸ್ ಒಮ್ಮೆಗೆ ಪೇರೆಂಟ್ ಸೆಲ್ನ ಎಕ್ಸಿಟ್ ಮಾಡಿ ಹೊಸ ಡಾಟರ್ ಸೆಲ್ಸ್ ಆಗಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ಲಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸೆಲ್ಲಿಂದ ಸೆವೆರಲ್ ಡಾಟರ್ ಸೆಲ್ಸ್ ಬರ್ತಿರೋದ್ರಿಂದ ಇದನ್ನು ನಾವು ಮಲ್ಟಿಪಲ್ ಫಿಷನ್ ಅಂತ ಕರಿತೀವಿ. ಒಂದು ಕಾಂಪೋಸ್ನ ಒಂದು ಬಾಕ್ಸಲ್ಲಿ ಇಟ್ಟು, ರೆಕ್ಟಾಂಗ್ಯುಲರ್ ಬಾಕ್ಸಲ್ಲಿ ಇಟ್ಟು, ಈ ರೆಕ್ಟಾಂಗಲ್ ಬಾಕ್ಸಿನ ಸುತ್ತ ಇನ್ಸುಲೇಟೆಡ್ ಕಾಪರ್ ವೈರ್ನ ಸುತ್ತಿ, ಇವಾಗ ಈ ಕಾಪರ್ ವೈರ್ನ ಎಂಡ್ಸ್ನ ಬ್ಯಾಟ್ರಿ ಎಂಡ್ಸ್ಗೆ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ನೋಡೋಣ ಬನ್ನಿ. ಸೊ ಒಂದು ಎಂಡ್ ಕನೆಕ್ಟ್ ಆಗಿದೆ, ಇನ್ನೊಂದು ಎಂಡ್ನ ಕೂಡ ಕನೆಕ್ಟ್ ಮಾಡಿದಾಗ ನೋಡಿ ಯಾವ ರೀತಿ ಡಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಈ ರೀತಿ ಡಿಫ್ಲೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಏನು, ಎಲೆಕ್ಟ್ರಿಸಿಟಿ ಕ್ಯಾರಿ ಆಗ್ತಾ ಇದೆ. ಎಲೆಕ್ಟ್ರಿಸಿಟಿ ಕ್ಯಾರಿ ಆಗಬೇಕಾದ್ರೆ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಜನರೇಟ್ ಆಗ್ತಾ ಇದೆ. ಆ ಜನರೇಟ್ ಆಗಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂದ ಮ್ಯಾಗ್ನೆಟಿಕ್ ಕಾಂಪಸ್ ಇನ್ ನೀಡಲ್ ಡಿಫ್ಲೆಕ್ಟ್ ಆಗ್ತಾ ಇದೆ. ಏನದು, ಈಗ ನೋಡಿ, ಅಂಬರೀಷ್, ಇಟ್ಸ್ ಅ 3 syllables ಇರುವಂಥ ವರ್ಡ್ಸ್ ಅಲ್ವಾ, ಅಂಬರೀಷ್ ಅಲ್ವಾ. ಸೊ ಇದರಲ್ಲಿ ನೀವು ABR ನೆನ್ಪಿಟ್ಕೊಂಡ್ರೆ ನಿಮ್ಮ ಇಡೀ ಪ್ರಾಸೆಸ್ ನಿಮಗೆ ನೆನಪಿರತ್ತೆ. ಸೊ ಏನಿದು, ಆಸಿಡ್ ಟರ್ನ್ಸ್, ನಮ್ಮ ಆಸಿಡ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಪೇಪರ್ ಟು ರೆಡ್, ಆಯಿತಾ. ಸೊ ಈ ರೀತಿಯಲ್ಲಿ ನಿಮಗೆ ಯಾವುದೋ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೊಡ್ತಿದ್ದೀನಿ, ಸೊ ದಟ್ ನೀವು ನೆನ್ಪಿಟ್ಕೋಬೋದು, ಎಕ್ಸಾಮಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ, ಆಯಿತಾ.
ಸೊ ನೀವು ಇದನ್ನ ಹೇಗೆ ಕೋರಿಲೇಟ್ ಮಾಡಬೇಕು ಅಂದರೆ ಇಲ್ಲಿ ಪಲ್ಯದ ಪಿ ನೀವು ಪೊಟ್ಯಾಷಿಯಮ್ ಆಗಿ ತಗೋಬೇಕು, ಮತ್ತು ಸಾರಿನ ಎಸ್ನ ನೀವು ಸೋಡಿಯಂ ಆಗಿ ತಗೋಬೇಕು, ಚಟ್ನಿದು ಸಿನ ನೀವು ಕ್ಯಾಲ್ಶಿಯಂ ಆಗಿ ತಗೋಬೇಕು. ಸೊ ಇದೇ ರೀತಿಯಲ್ಲಿ ನೀವು ಇಷ್ಟು ಎಲಿಮೆಂಟ್ಸ್ನ ಹೆಸರುಗಳನ್ನ ನೀವು ಈ ಚಿಕ್ಕ ಪೋಯಮ್ ಒಟ್ಟಿಗೆ ನೀವು ಕಲ್ತ್ಕೋಬಹುದು. ಆಯಿತಾ? ಸೊ ಒಂದ್ಸತಿ ಲೇಸರ್ನ ಫೈರ್ ಮಾಡಿದಾಗ ಏನಾಗುತ್ತೆ, ಇನ್ಸಿಡೆಂಟ್ ರೇ ಬರುತ್ತೆ ಮತ್ತೆ ರಿಫ್ಲೆಕ್ಟೆಡ್ ರೇ. ಇವಾಗ 36 ಡಿಗ್ರೀಸ್ ಇದೆ ನೋಡಿ. ಇವಾಗ ಇದನ್ನ ಹಿಂದೆ ಮುಂದೆ ಮಾಡಿದ್ರು ಇವಾಗ ಇಲ್ಲಿ ತಗೊಳ್ಳೋಣ ಬೇಕಾದ್ರೆ. ಓಕೆ, ಮತ್ತೆ ಫೈರ್ ಮಾಡಿದಾಗ ನೋಡಿ ಏನಾಗುತ್ತೆ, 71 ಡಿಗ್ರೀಸ್ 71 ಡಿಗ್ರೀಸ್. ಕರೆಕ್ಟ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ಮಧ್ಯದಲ್ಲಿ ಎಲ್ಲಾದರೂ. ಓಕೆ, ಮತ್ತೆ ಫೈರ್ ಮಾಡಿದಾಗ 52 ಡಿಗ್ರೀಸ್ 52 ಡಿಗ್ರೀಸ್. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗ್ತಾ ಇದೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ನಾವು ನೋಡ್ತಿರುವಂತಹ ಎರಡನೇ ರೀತಿಯ ಫಿಷನ್ ಬಂದು ಮಲ್ಟಿಪಲ್ ಫಿಷನ್. ಮಲ್ಟಿಪಲ್ ಫಿಷನ್ನ ನಾವು ಪ್ಲಾಸ್ಮೋಡಿಯಂ ಅನ್ನೋ ಒಂದು ಆರ್ಗ್ಯಾನಿಸಮ್ ಅಲ್ಲಿ ಕಲ್ಯೋಣ. ಪ್ಲಾಸ್ಮೋಡಿಯಂ ಅಂದ ತಕ್ಷಣ ನಿಮ್ಗೇನೋ ನೆನಪಾಗಬೇಕಲ್ಲ. ಎಸ್, ಪ್ಲಾಸ್ಮೋಡಿಯಂ ಇಸ್ ದ ಮಲೇರಿಯಾ ಕಾಸಿಂಗ್ ಪ್ಯಾರಸೈಟ್. ಪ್ಲಾಸ್ಮೋಡಿಯಂನ ಒಂದು ನ್ಯೂಕ್ಲಿಯಸ್ ಹಲವಾರು ಬಾರಿ ಡಿವೈಡ್ ಆಗಿ ಹಲವಾರು ಡಾಟರ್ ನ್ಯೂಕ್ಲಿಯಸ್ನ ಕ್ರಿಯೇಟ್ ಮಾಡುತ್ತೆ ಅಥವಾ ಡಾಟರ್ ನ್ಯೂಕ್ಲಿಯೈನ ಕ್ರಿಯೇಟ್ ಮಾಡುತ್ತೆ. ಈ ಡಾಟರ್ ನ್ಯೂಕ್ಲಿಯೈಗಳ ಸುತ್ತ ಸೆಲ್ಯುಲಾರ್ ಅಪ್ಯಾರಟಸ್ ಅಕ್ಯುಮುಲೇಟ್ ಆಗಿ ಡಾಟರ್ ಸೆಲ್ಸ್ನ ಫಾರ್ಮ್ ಮಾಡುತ್ತೆ. ಈ ಹಲವಾರು ಡಾಟರ್ ಸೆಲ್ಸ್ ಒಮ್ಮೆಗೆ ಪೇರೆಂಟ್ ಸೆಲ್ನ ಎಕ್ಸಿಟ್ ಮಾಡಿ ಹೊಸ ಡಾಟರ್ ಸೆಲ್ಸ್ ಆಗಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ಲಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸೆಲ್ಲಿಂದ ಸೆವೆರಲ್ ಡಾಟರ್ ಸೆಲ್ಸ್ ಬರ್ತಿರೋದ್ರಿಂದ ಇದನ್ನು ನಾವು ಮಲ್ಟಿಪಲ್ ಫಿಷನ್ ಅಂತ ಕರಿತೀವಿ. ಸೊ ನೀವು ಇದನ್ನ ಹೇಗೆ ಕೋರಿಲೇಟ್ ಮಾಡಬೇಕು ಅಂದರೆ ಇಲ್ಲಿ ಪಲ್ಯದ ಪಿ ನೀವು ಪೊಟ್ಯಾಷಿಯಮ್ ಆಗಿ ತಗೋಬೇಕು, ಮತ್ತು ಸಾರಿನ ಎಸ್ನ ನೀವು ಸೋಡಿಯಂ ಆಗಿ ತಗೋಬೇಕು, ಚಟ್ನಿದು ಸಿನ ನೀವು ಕ್ಯಾಲ್ಶಿಯಂ ಆಗಿ ತಗೋಬೇಕು. ಸೊ ಇದೇ ರೀತಿಯಲ್ಲಿ ನೀವು ಇಷ್ಟು ಎಲಿಮೆಂಟ್ಸ್ನ ಹೆಸರುಗಳನ್ನ ನೀವು ಈ ಚಿಕ್ಕ ಪೋಯಮ್ ಒಟ್ಟಿಗೆ ನೀವು ಕಲ್ತ್ಕೋಬಹುದು. ಆಯಿತಾ? ಪರೀಕ್ಷೆ ಈ ಸಲ ನಿಮ್ಮ SSLC ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ SSLC 2024ನ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5 ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ ನ ಪಡೀರಿ.
ಎಸ್ ಮಕ್ಕಳೇ, ಸೊ ವೆಲ್ಕಮ್ ಬ್ಯಾಕ್. ಊಟ ಎಲ್ಲ ಮುಗಿಸ್ಕೊಂಡಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಮತ್ತೆ ತುಂಬ ಎನರ್ಜಿ ಬಂದಿದೆ. ಸೊ ಪಾಠ ಮುಂದುವರ್ಸೋಣ, ಓಕೆನಾ? ಸೊ ಸೋಷಿಯಾಲಜಿಯಲ್ಲಿ ಮ್ಯಾಮ್ ಕಂಪ್ಲೀಟ್ ಮಾಡಿದ್ರು 2 ಚಾಪ್ಟರ್ಸು. ಸೊ ನಾನು ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿಕಲ್ಚರ್ನ ಕಂಪ್ಲೀಟ್ ಮಾಡಿದೆ. ಇವಾಗ ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂತಂದರೆ ಇಂಡಿಯಾ ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸಸ್ನ ಇವಾಗ ನೋಡ್ತಾ ಹೋಗ್ತೀವಿ. ಸೊ ಊಟ ಮಾಡಿದ್ದೀರಾ, ನಿದ್ದೆ ಮಾಡಬೇಡಿ. ಸೊ ಇನ್ನೂ ಎನರ್ಜಿ ಬಂದಿದೆ. ಸೊ ಇನ್ನು ಕಾನ್ಸಂಟ್ರೇಟ್ ಮಾಡಿ ಕೇಳಬೇಕು ಪಾಠನ, ಓಕೆನಾ? ಎಸ್. ಸೊ ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸ್, ಸೊ ಅದಕ್ಕಿಂತ ಮುಂಚೆ ಸೋಷಿಯಲ್ ಸೈನ್ಸ್ ಪ್ಲ್ಯಾನ್ ಏನಿದೆ ವೀಕ್ 6 ವೀಕ್ಸ್ಗೂ ಅದೊಂದ್ಸರಿ ಮತ್ತೆ ಹೇಳ್ಬಿಡ್ತೀನಿ. ಸೊ ವೀಕ್ 1 ಅಂದರೆ ನಾವು ಇವತ್ತು ಮಾಡ್ತಾ ಇರೋದು ಪಾರ್ಟ್ 2 ಟೆಕ್ಸ್ಟ್ ಬುಕ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ನ ಕವರ್ ಮಾಡ್ತಾ ಇದ್ದೀವಿ, ನಾನು ಹಾಗೂ ಪದ್ಮಾ ಮ್ಯಾಮ್, ಆಯಿತಾ? ಸೊ ವೀಕ್ 2, 3, 4 ಬಂದುಬಿಟ್ಟು ನಿಮಗೆ ಆದರ್ಶ್ ಸರ್ ಮಾಡ್ತಾರೆ, ಓಕೆ? ಸೊ ಕನ್ನಡದಲ್ಲಿ ನೋಡಿದ್ದೀರಾ ಅಲ್ಲ, ಸೊ ಕನ್ನಡ ಮಾಡಿದ್ರು ಮೊನ್ನೆ ತಾನೆ. ಸೊ ಅವರೇ ಆದರ್ಶ್ ಸರ್, ಅವರು ನಿಮಗೆ ಸೋಷಿಯಲ್ನ ಕೂಡ ಹ್ಯಾಂಡಲ್ ಮಾಡ್ತಾರೆ. ಆ್ಯಂಡ್ ಅವ್ರು ಮಾಡೋದು ಟೈಮ್ ಲೈನ್ ಹಾಗೂ ಮ್ಯಾಪ್ ವರ್ಕ್ ಏನಿದೆ ಅದನ್ನೆಲ್ಲ ಕವರ್ ಮಾಡ್ತಾರೆ. 1 and 2 ಮಾರ್ಕ್ ಕ್ವೆಶನ್ಸ್ ಏನಿದೆಯೋ ಅದನ್ನೆಲ್ಲ ಕವರ್ ಮಾಡ್ತಾರೆ. ಯಾವ್ಯಾವ ಚಾಪ್ಟರ್ಸಿಂದ ಬರುತ್ತೆ ಅಂತ ನೋಡಿಕೊಂಡು ಅದನ್ನು ಕವರ್ ಮಾಡ್ತಾರೆ. ಆ್ಯಂಡ್ ಸಾಲ್ವಿಂಗ್ ಮಾಡೆಲ್ ಕ್ವೆಶನ್ ಪೇಪರ್. ಸೊ ಆ ವೀಕಲ್ಲಿ ವೀಕ್ 4ಅಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟ್ಸಲ್ಲೂ ಏನು ಮಾಡ್ತಾರಪ್ಪ ಅಂತಂದರೆ ಮಾಡೆಲ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ವೀಕ್ 5 ಮತ್ತು 6 ಮತ್ತೆ ನಾನೇ ಹ್ಯಾಂಡಲ್ ಮಾಡ್ತೀನಿ. ವೀಕ್ 5ಅಲ್ಲಿ 3 ಮಾರ್ಕ್ ಕ್ವೆಶನ್ಸ್ ಏನೇನು ಬರುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಚಾಪ್ಟರ್ ವೈಸು. ವೀಕ್ 6ಅಲ್ಲಿ 4 ಮಾರ್ಕ್ ಕ್ವೆಶನ್ ಚಾಪ್ಟರ್ ವೈಸ್ ಅದು ಕೂಡ. ಆ್ಯಂಡ್ ಅದೇ ವೀಕಲ್ಲಿ ಇನ್ನೊಂದು ವಿಡಿಯೋ ಕೂಡ ಲೈವ್ ಬರುತ್ತೆ, ಅದು ಚೆಕ್ ಲಿಸ್ಟ್. ಅಂದರೆ ನೀವು ಎಷ್ಟು ಓದಿದ್ದೀರಾ, ಇನ್ನು ಎಷ್ಟು ಓದಬೇಕು, ನೀವು ಯಾವುದರಲ್ಲಿ 50% ಕಾನ್ಫಿಡೆಂಟ್ ಇದ್ದೀರಾ, 50% ಇಲ್ಲ. ಸೊ ಇದೆಲ್ಲ ಒಂದು ಐಡಿಯಾ ಬರುತ್ತೆ. ಬಿಕಾಸ್ ಇಡೀ ಒಂದು ಟೆಕ್ಸ್ಟ್ ಬುಕ್ಕಲ್ಲಿರೋ ಟಾಪಿಕ್ಸ್ನ ನಾನು ಒಂದು ಕಡೆ ಜಾಟ್ ಡೌನ್ ಮಾಡಿ ನಿಮಗೆ ಕೊಡ್ತೀನಿ ಆ್ಯಂಡ್ ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ನೀವು ಈಸಿಯಾಗಿ ಮಾರ್ಕ್ ಮಾಡ್ಕೊತಾ ಹೋಗ್ಬೋದು, ಆಯಿತಾ? ಸೊ ಆ ಒಂದು ಕ್ಲಾರಿಟಿ ನಿಮಗೆ ವೀಕ್ 6ಅಲ್ಲಿ ಸಿಕ್ಬಿಡುತ್ತೆ. ಎಷ್ಟು ಪ್ರಿಪೇರ್ ಆಗಿದ್ದೀರಾ, ಇನ್ನು ಎಷ್ಟು ಪ್ರಿಪೇರ್ ಆಗಬೇಕು ನೀವು ಅಂತ ಎಲ್ಲ, ಓಕೆನಾ? ಸೊ ಇವು 3 ಆದರ್ಶ್ ಸರ್ ಆ್ಯಂಡ್ ಇವು 3 ನಾನು ಮಾಡ್ತೀನಿ, ಓಕೆ? ಎಸ್. ಸೊ ಇವಾಗ ಚಾಪ್ಟರ್ ನೋಡಿಬಿಡೋಣ, ಇಂಡಿಯಾ ಮಿನರಲ್ಸ್ ಆ್ಯಂಡ್ ಪವರ್ ರಿಸೋರ್ಸಸ್. ಸೊ ಇದರಲ್ಲಿ ನಿಮಗೆ 1 ಮಾರ್ಕಲ್ಲಿ ಕೇಳೋ ಅಂಥ ಕ್ವೆಶನ್ ಮಿನರಲ್ಸ್ ಆಫ್ ಇಂಡಿಯಾ. ಸೊ ನೀವು ಯಾವ್ಯಾವ ಮಿನರಲ್ಸ್ ಈ ಟೆಕ್ಸ್ಟ್ ಬುಕ್ಕಲ್ಲಿದೆ, ಸೊ ಐರನ್ ಓರ್ ಆಗಿರ್ಬೋದು, ಬಾಕ್ಸೈಟು, ಇದ್ರ ಬಗ್ಗೆ ಎಲ್ಲ 1 ಮಾರ್ಕ್ ಕೇಳೋ ಅಂಥ ಕ್ವೆಶನ್ಸ್ ಆ ಒಂದು ಸಾಧ್ಯತೆಗಳಿದೆ. ಸೊ 1 ಮಾರ್ಕ್ ಹೇಗೆ ಫ್ರೇಮ್ ಮಾಡ್ತಾರೆ ಅಂತ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳ್ತೀನಿ, ಓಕೆನಾ? ಆ್ಯಂಡ್ ಆಬ್ವಿಯಸ್ಲಿ ಮ್ಯಾಪ್ ವರ್ಕ್ ಆದರ್ಶ್ ಸರ್ ಅವ್ರು ಮಾಡ್ತಾರೆ. ಬಟ್ ಸ್ಟಿಲ್ ತುಂಬ ಇಂಪಾರ್ಟೆಂಟ್ ಇರೋ ಒಂದು 2 ಪ್ಲೇಸಸ್ನ ನಾನು ಇವಾಗ ನಿಮಗೆ ತೋರಿಸ್ತೀನಿ, ಓಕೆ? ಆ್ಯಂಡ್ 2-3 ಮಾರ್ಕ್ಸ್ ಕ್ವೆಶನ್ಸ್ಗೆ ಕೇಳೋ ಅಂಥ ಕ್ವೆಶನ್ಸ್ ಯೂಸಸ್, ಟೈಪ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಅ ಮಿನರಲ್, ಆಯಿತಾ? ಎನರ್ಜಿ ಕ್ರೈಸಿಸ್ ಇಸ್ ಅ ಮೇಜರ್ ಪ್ರಾಬ್ಲಮ್ ಇನ್ ಇಂಡಿಯಾ, ಯಾಕೆ ಅನ್ನೋದನ್ನು ನೀವು ಬರಿತಾ ಹೋಗಬೇಕು. ಎಫೆಕ್ಟ್ಸ್ ಆಫ್ ಯೂಸಿಂಗ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್. ಸೊ ಕನ್ವೆನ್ಷನಲ್ ಎನರ್ಜಿ ಅಂತ ಏನು? ಸೊ ನಿಮ್ಗೆ 2 ಥರ ಬರುತ್ತೆ, ಕನ್ವೆನ್ಷನಲ್ ಹಾಗೂ ನಾನ್ ಕನ್ವೆನ್ಷನಲ್. ಸೊ ಇವೆರಡು ಡಿಫ್ರೆನ್ಸ್ ಏನು, ಆ್ಯಂಡ್ ಕನ್ವೆನ್ಷನಲ್ ಎನರ್ಜಿಗೆ ಯೂಸ್ ಮಾಡೋದ್ರಿಂದ ಎಫೆಕ್ಟ್ಸ್ ಏನು ಅಂತ, ಓಕೆ? ಹೌ ಡಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಫಾಸ್ಟರ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಫ್ರೆಂಡ್ಶಿಪ್. ಸೊ ಇದು ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ, ಓಕೆ? ಸೊ ಫಸ್ಟ್ ಬಂದ್ಬಿಟ್ಟು ಐರನ್ ಓರ್ ರ್ಯಾಂಕ್ 6th ಇನ್ ಡೆಪಾಸಿಟ್ ಆಫ್ ಐರನ್ ಓರ್, ಯಾವುದು? ಇಂಡಿಯಾ. ಸೊ ಈ ಥರ 1 ಮಾರ್ಕ್ ಕ್ವೆಶನ್ ಕೇಳ್ಬೋದು. ಸೊ ಐರನ್ ಓರು ಯಾವ ಡೆಪಾಸಿಷನಲ್ಲಿ ಯಾವ ಪ್ಲೇಸಲ್ಲಿದೆ ಇಂಡಿಯಾ ಅಂತ ಕೇಳ್ಬೋದು. ನೀವು 6th ಪ್ಲೇಸ್ ಅಂತ ಬರಬೇಕು. ಸೊ ಈ ಥರ 1 ಮಾರ್ಕ್ ಕ್ವೆಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಓರ್ ಬಂದ್ಬಿಟ್ಟು ಮ್ಯಾಂಗನೀಸ್ ಓರು. ಇಂಪಾರ್ಟೆಂಟ್ ಓರ್ಸ್ ಯಾವ್ದು? ಪೈರುಲೇಟ್ ಹಾಗೂ ಸೈಲುಮಲೇನ್, ಆಯಿತಾ? ಸೊ ಇವೆರಡೂ ಮತ್ತೆ 1 ಮಾರ್ಕ್ ಕೇಳುವಂಥ ಕ್ವೆಶನ್. ಅಥವಾ ಯೂಸಸ್ನ ಕೇಳ್ಬೋದು, ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್, ಕೆಮಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಆ್ಯಂಡ್ ಕಲರ್ಡ್ ಗ್ಲಾಸ್. ಸೊ ಇದು 1 ಮಾರ್ಕ್ಗೆ ಕೇಳ್ಬೋದು, ಓಕೆ? ಬಾಕ್ಸೈಟ್ ಅವ್ರು ಬಂದ್ಬಿಟ್ಟು 60 to 70% ಆಫ್ ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ಬೈ ಮೆಲ್ಟಿಂಗ್ ದಿಸ್ ಅಲ್ಯೂಮಿನಿಯಂ ಮೆಟಲ್ ಇಸ್ ಫಾರ್ಮ್ ಆ್ಯಂಡ್ ಇದನ್ನು ವಂಡರ್ ಮೆಟಲ್ ಆಫ್ 20th century ಅಂತ ಕರೀತಾರೆ. ಸೊ ಇವಾಗ ಮತ್ತೆ ನಿಮಗೆ ವಂಡರ್ ಮೆಟಲ್ ಅಂತ ಯಾವ ಒಂದು ಮೆಟಲ್ನ ಕರಿತೀವಿ ಅಂತ ಕೇಳ್ತಾರೆ. ಸೊ ಈ ಥರದ 1 ಮಾರ್ಕ್ ಕ್ವೆಶನ್ಸು ಅವಾಗ ನೀವು ಬರಿಬೇಕಾಗಿರೋದು ಅಲ್ಯೂಮಿನಿಯಂ ಮೆಟಲ್ ಅಂತ, ಓಕೆ? ಸೊ ನೆಕ್ಸ್ಟ್ ಮೈಕಾ ಯೂಸಸ್ ಏನಿದೆ, ಮ್ಯಾನುಫ್ಯಾಕ್ಚರ್ ಆಫ್ ಟೆಲಿಫೋನ್ಸ್, ಟೆಲಿಗ್ರಾಫ್, ವೈರ್ಲೆಸ್, ಸರ್ವಿಸ್ ಗ್ಲಾಸ್, ಕಲರ್ ವಾರ್ನಿಷ್ಗೆ ಯೂಸ್ ಮಾಡ್ತೀವಿ, ಆರ್ಟಿಫಿಷಿಯಲ್ ರಬ್ಬರ್, ಡೈನಮೋಸ್ ಆ್ಯಂಡ್ ಕೆಮಿಕಲ್ ಇಂಡಸ್ಟ್ರೀಸ್. ಮತ್ತು ಟೈಪ್ಸ್ ಬಂದುಬಿಟ್ಟು ಇದು ಬೇಸಿಕಲಿ ಕಲರ್ ಮೇಲೆ ಡಿಪೆಂಡ್ ಆಗಿದೆ ಈ 1 ಟೈಪ್ಸು. ನೋಡಿ, ಮಸ್ಕೋವೈಟ್ ವೈಟ್, ಓಕೆನಾ, ವೈಟ್ ಕಲರ್, ಬಯೋಟೈಟ್ ಬ್ಲ್ಯಾಕ್ ಆ್ಯಂಡ್ ಫ್ಲುಗೋವೈಟ್ ಬ್ರೌನ್ ಆ್ಯಂಡ್ ಲೆಪಿಡೋಲೈಟ್, ಆಯಿತಾ? ಸೊ ಇದು ಬಂದ್ಬಿಟ್ಟು ಟೈಪ್ಸ್. ಸೊ ನಿಮಗೆ ಇದರಿಂದ 1 ಮಾರ್ಕು ಅಥವಾ 2 ಮಾರ್ಕ್ಸಿಗೆ ಬರುವಂಥ ಚಾನ್ಸಸ್ ಇದೆ, ಓಕೆ? ಸೊ ನೆಕ್ಸ್ಟ್ 1 ಬಂದ್ಬಿಟ್ಟು ಗೋಲ್ಡ್ ಓರ್. ಸೊ ಲಾರ್ಜೆಸ್ಟ್ ಮೈನ್ಸ್ ನಿಮಗೆ ಕರ್ನಾಟಕದಲ್ಲಿ ಇದೆ, ಅದು ಎಲ್ಲಪ್ಪ ಅಂತಂದರೆ ಕೋಲಾರ, ರಾಯಚೂರು ಹಾಗೂ ಹಟ್ಟಿ. ಆ್ಯಂಡ್ ಇದು ಮ್ಯಾಪ್ ವರ್ಕ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಅದರಲ್ಲಿ ಯಾವ್ದು ಲಾರ್ಜೆಸ್ಟ್ ಅಂತ ಅಂದರೆ ರಾಯಚೂರು.
ಗೊತ್ತಾಯ್ತಲ್ಲ ಮಕ್ಕಳು? ಇವಾಗ 2 ಮಾರ್ಕ್ಸ್ಗೆ ಅಥವಾ 1 ಮಾರ್ಕ್ ಕೇಳೋವಂಥ ಸಾಧ್ಯತೆಗಳು ಇದೆ ಇದರಿಂದ. ಓಕೆ, ಸೊ 2 ಮಾರ್ಕ್ಸ್ ಅಂತ ಅಂದರೆ ಟೈಪ್ಸ್ ಕೇಳ್ಬೋದು. ಟೈಪ್ಸ್ ಯಾವುದ್ರಲ್ಲಿದೆ? ಮೈಕಾ ಹಾಗೂ ಮ್ಯಾಂಗನೀಸ್ ಆ್ಯಂಡ್ ಯೂಸಸ್. ಅಥವಾ 1 ಮಾರ್ಕ್ಗೆ ವಂಡರ್ ಮೆಟಲ್ ಯಾವುದು, ಅಯಾನ್ ಡೆಪೋಸಿಷನ್ ರ್ಯಾಂಕ್ ಏನು, ಆಯಿತಾ, ಆ್ಯಂಡ್ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಮ್ಯಾಪ್ ವರ್ಕು. ಸೊ ಈ ಥರದ್ದು ಕೇಳ್ಬೋದು, ರೈಟ್? ಎಸ್. ಪವರ್ ರಿಸೋರ್ಸಸಲ್ಲಿ ನಾನು ಆಲ್ರೆಡಿ ಹೇಳಿದೆ 2 ಟೈಪ್ಸ್ ಇದೆ ಅಂತ. ಸೊ ಒಂದು ಕನ್ವೆನ್ಷನಲ್, ಇನ್ನೊಂದು ನಾನ್ ಕನ್ವೆನ್ಷನಲ್. ಕನ್ವೆನ್ಷನಲ್ ಏನಪ್ಪ ಅಂತಂದರೆ ಆಗೋಗೋದು, ಓಕೆನಾ? ಸೊ ದಟ್ ಇಸ್ ಎಕ್ಸಾಸ್ಟಿಬಲ್, ಲೈಕ್ ಕೋಲ್, ಪೆಟ್ರೋಲಿಯಂ, ಅಟಾಮಿಕ್ ಪವರ್. 1 ಪಾಯಿಂಟ್ ಆಫ್ ಟೈಮಲ್ಲಿ ಅದು ಆಗೋಗುತ್ತೆ, ನಮ್ಗೆ ಉಳ್ಕೊಳ್ಳೋದಿಲ್ಲ. ಇನ್ನೊಂದು ಏನಪ್ಪ ಅಂತಂದರೆ ನಾನ್ ಕನ್ವೆನ್ಷನಲ್, ಸನ್, ಸೋಲಾರ್ ಪವರ್, ವಿಂಡು, ವಾಟರ್, ನೀರು, ಗಾಳಿ, ಆಮೇಲೆ ಸೂರ್ಯನ ಕಿರಣಗಳು, ಇದೆಲ್ಲ. ಡೆಫಿನೆಟ್ಲಿ ಸೂರ್ಯ ಇವತ್ತು ನಾನು ಹುಟ್ಟಿದ್ದೀನಿ ನಾಳೆ ಹುಟ್ಟೋದಿಲ್ಲ ಅಂತ ಹೇಳೋದಿಲ್ಲ, ಡೆಫಿನೆಟ್ಲಿ ಅಲ್ವಾ? ಸೊ ನಾಳೆನೂ ಹುಟ್ಟು ಬರ್ತಾನೆ ಸೂರ್ಯ, ನಾಳಿದ್ದು ಬರ್ತಾರೆ, ಇನ್ನೂ 100 ವರ್ಷ 1000 ವರ್ಷ ಆಗಲಿ ಅದು ಹಂಗೆ ಇರುತ್ತೆ, ಆಯಿತಾ? ಸೊ ಆಗೋಗೋದಿಲ್ಲ. ದಿಸ್ ಇಸ್ ನಾಟ್ ಎಕ್ಸಾಸ್ಟಿಬಲ್. ಸೊ ಅದನ್ನು ನಾವು ನಾನ್ ಕನ್ವೆನ್ಷನಲ್ ಎನರ್ಜಿ ಅಂತ ಹೇಳ್ತೀವಿ, ಓಕೆನಾ? ಸೊ ಕನ್ವೆನ್ಷನಲಲ್ಲಿ ನಿಮಗೆ ಸ್ವಲ್ಪ ಒಂದು ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಸೊ ವಿತ್ ಎಕ್ಸಾಂಪಲ್ಸ್. The important atomic minerals found in India are uranium, thorium and beryllium. ಇದ್ರ ಬಗ್ಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನಾನು ವಿಡಿಯೋದಲ್ಲಿ ಮಾಡಿದ್ದೀನಿ, ಆಯಿತಾ? ಸೊ ಪ್ರತಿಯೊಂದು ಅಟಾಮಿಕ್ ಮಿನರಲ್ ಬಗ್ಗೆ ನಾನು ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಸೊ ನೀವು ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಲಿಂಕ್, ಸೊ ಅಲ್ಲಿ ಹೋಗಿ ನೋಡಿ, ಓಕೆನಾ? ಸೊ ಅದು ಯೂಸಸ್ ಏನು ಅಂತ ಕೂಡ ಹಾಕಿದ್ದೀನಿ. ಪೆಟ್ರೋಲಿಯಂನ ಫೇಮಸ್ಲಿ ನಾವೇನಂತ ಕರಿತೀವಿ? ಲಿಕ್ವಿಡ್ ಗೋಲ್ಡ್ ಅಂತ ಕರಿತೀವಿ, ಓಕೆನಾ? ಸೊ ಅದ್ರ ಬೈ ಪ್ರಾಡಕ್ಟ್ಸ್ ಏನು ಬಂದಿದೆ? ಗ್ಯಾಸೋಲಿನ್, ಡೀಸೆಲ್, ಕೆರೋಸಿನು ಎಕ್ಸೆಟ್ರಾ. ಸೊ ಇದೆಲ್ಲ ಅದ್ರ ಬೈ ಪ್ರಾಡಕ್ಟ್ಸ್ ಆಗಿದೆ. ಆ್ಯಂಡ್ ಬಿಗ್ಗೆಸ್ಟ್ ಪೆಟ್ರೋಲ್ ಡೆಪಾಸಿಟ್ಸ್ ಯಾವುದಪ್ಪ ಅಂತಂದರೆ ಬಾಂಬೆ ಹೈ. ಸೊ ಇದು ಕೂಡ ಮ್ಯಾಪ್ ವರ್ಕ್ಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಬಾಂಬೆ ಹೈ 110 ಕಿಲೋಮೀಟರ್ಸ್ ಅವೇ ಫ್ರಮ್ ಬಾಂಬೆ ಇಂದ ಆಫ್ ಶೋರ್, ಅಂದರೆ ಶೋರ್ಗಿಂತ ಈ ಕಡೆಗಿದೆ. ಸೊ ನಾನು ಮಾರ್ಕಿಂಗ್ ತೋರಿಸ್ತೀನಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕರ್ ಆ್ಯಂಡ್ ಆಲ್ಸೋ ಮ್ಯಾಪ್ ವರ್ಕ್, ಓಕೆ? ಆ್ಯಂಡ್ ಕೋಲ್ ಇಸ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್, ಮತ್ತೆ ಇದು 2 ಮಾರ್ಕ್ಸ್ ಅಥವಾ 1 ಮಾರ್ಕ್ ಕೇಳುವಂಥ ಸಾಧ್ಯತೆಗಳು. ಇನ್ಸೆಕ್ಟ್ ರೆಪಲೆನ್ಸ್, ಕೆಮಿಕಲ್ ಫರ್ಟಿಲೈಸರ್ಸ್, ಅದ್ರ ಯೂಸಸ್ ಏನು ಅಂತ. ಎಕ್ಸ್ಪ್ಲೋಸಿವ್, ಆರ್ಟಿಫಿಷಿಯಲ್ ಫೈಬರ್, ಆರ್ಟಿಫಿಷಿಯಲ್ ರಬ್ಬರ್, ಪ್ಲಾಸ್ಟಿಕಲ್ಲಿ ಉಪಯೋಗಿಸ್ತೀವಿ, ಓಕೆನಾ? ಸೊ ಇದು ಕನ್ವೆನ್ಷನಲ್ ಬಗ್ಗೆ ನಿಮಗೆ ತುಂಬ ಬ್ರೀಫಾಗಿ ಹೇಳಿರೋವಂಥದ್ದು, ಮೋಸ್ಟ್ ಇಂಪಾರ್ಟೆಂಟ್, ಓಕೆ? ಆ್ಯಂಡ್ ನೆಕ್ಸ್ಟ್, ಹೌ ಟು ಪ್ರಿಸರ್ವ್ ಎನ್ವೈರ್ಮೆಂಟಲ್ ಸ್ಟೆಬಿಲಿಟಿ, ಎನರ್ಜಿ ಕ್ರೈಸಿಸ್ ಇನ್ ಇಂಡಿಯಾ. ಸೊ ಇದು ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ನಾನು ಹೇಳಿದ್ದೆ. ಸೊ ಪಾಯಿಂಟ್ಸ್ ನೋಡಿ ಇಲ್ಲಿದೆ. ಇನ್ ಇಂಡಿಯಾ ದಿ ಎಕ್ಸಾಸ್ಟಿಬಲ್ ಎನರ್ಜಿ ರಿಸೋರ್ಸಸ್ ಆರ್ ದ ಮೇನ್ ಒನ್ಸ್ ಬೀಂಗ್ ಯೂಸ್ಡ್. ನಾವು ನಾನ್ ಎಕ್ಸಾಸ್ಟಿಬಲ್ಗಿಂತ ಎಕ್ಸಾಸ್ಟಿಬಲ್ ಅಂದರೆ ನಾಳೆ ದಿನ ಆಗೋಗುತ್ತಪ್ಪ ಅನ್ನೋದನ್ನೇ ನಾವು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ. ನಾವೇ ಯೂಸ್ ಮಾಡಿ ನಾವೇ ಖಾಲಿ ಮಾಡಿದರೆ ನೆಕ್ಸ್ಟ್ ಜನ್ರೇಷನ್ ಅವ್ರು ಏನು ಮಾಡ್ತಾರೆ? ಸೊ ಅಲ್ಲಿ ಎನರ್ಜಿ ಕ್ರೈಸಿಸ್ ಆಗ್ತಾ ಇದೆ, ಆ ಕ್ರೈಸಿಸ್ ಆಗ್ತಾ ಇದೆ ಅದು, ಆಯಿತಾ? ಸೊ ಆ ಥರ ಆಗಬಾರ್ದು. ಪಾಪ್ಯುಲೇಷನ್ ಇನ್ಕ್ರೀಸ್, urbanization, industrialization, etc. have also led to the increased use of fossil fuels. ಆಯಿತಾ? ಡ್ಯೂ ಟು ದಿಸ್ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಇಸ್ ಆಲ್ಸೋ ಇನ್ಕ್ರೀಸಿಂಗ್. ಸೊ ಇದ್ರದ್ದು ಎಫೆಕ್ಟ್ಸ್ ಏನು ಅಂತ ನಾನು ಇನ್ನೊಂದು ಸ್ಲೈಡಲ್ಲೇ ಹಾಕಿದ್ದೀನಿ, ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ಟುಡೇ ಇಟ್ ಇಸ್ ಎಸೆನ್ಷಿಯಲ್ ಟು ರೆಡ್ಯೂಸ್ ದ ಯೂಸ್ ಆಫ್ ಸಚ್ ಫ್ಯೂಯಲ್ಸ್ ಆ್ಯಂಡ್ ಪ್ರಿಸರ್ವ್ ಎನ್ವೈರ್ಮೆಂಟಲ್ ಸ್ಟೆಬಿಲಿಟಿ ಆ್ಯಂಡ್ ದ ಕನ್ವೆನ್ಷನಲ್ ಎನರ್ಜಿ. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ, ಎಲೆಕ್ಟ್ರಿಕ್ ಕಾರ್ಸ್ದು, ಆಯಿತಾ? ಸೊ ಅದ್ರ ಉಪಯೋಗಿಸೋದ್ರಿಂದ ಏನು ಬೆನಿಫಿಟ್ಟು, ನೀವು ಪೆಟ್ರೋಲ್ ಡೀಸೆಲ್ ಕಾರ್ಸ್ ಉಪಯೋಗಿಸೋದ್ರಿಂದ ಏನು ಲಾಸು ಅನ್ನೋದನ್ನು ಡಿಫ್ರೆನ್ಸ್ ಕೂಡ ನಾನು ಹೇಳ್ತಾ ಹೋಗಿದ್ದೀನಿ, ಆಯಿತಾ? ಸೊ ಕಂಪ್ಲೀಟಾಗಿ ಆ ವಿಡಿಯೋದಲ್ಲಿದೆ, ನೋಡ್ತಾ ಹೋಗಿ, ಓಕೆ? ಸೊ ಎಫೆಕ್ಟ್ಸ್ ನಾನು ಹೇಳಿದ್ದು. ಸೊ ನಾವು ಜಾಸ್ತಿ ಕನ್ವೆನ್ಷನಲ್ ಎನರ್ಜಿ ಯೂಸ್ ಮಾಡೋದ್ರಿಂದ ಏನು ಎಫೆಕ್ಟ್ಸ್ ಆಗುತ್ತೆ ನಮ್ಮ ಒಂದು ಭೂಮಿಗೆ ಅಂತ ನೋಡಿ. ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ಡೆಫಿನೆಟ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಅಂದರೆ ಟೆಂಪ್ರೇಚರ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಐಸ್ ಮೆಲ್ಟ್ ಆಗುತ್ತೆ, ಆಮೇಲೆ ಸಮುದ್ರದ ಏನಿದೆ ಅಂದರೆ ದ ಸೀ ಲೆವೆಲ್ಸ್ ಏನಿದೆ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ಆಯಿತಾ? ಸೊ ಯೂಸ್ ಆಫ್ ಫಾಸಿಲ್ ಫ್ಯೂಯಲ್ಸ್, ಪಾಪ್ಯುಲೇಷನ್ ಇನ್ಕ್ರೀಸ್, ಅರ್ಬನೈಸೇಷನ್, ಇಂಡಸ್ಟ್ರಿಯಲೈಸೇಷನ್ ಇಂದ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ಓಕೆ? ಸೊ ಗ್ಲೋಬಲ್ ವಾರ್ಮಿಂಗ್ ಆದರೆ ಏನಾಗುತ್ತೆ, ನಾನು ಇಷ್ಟೊತ್ತವರೆಗೂ ಹೇಳಿದ್ನಲ್ಲ. ಸೊ ಮೆಲ್ಟಿಂಗ್ ಆಫ್ ಐಸು, ಇನ್ಕ್ರೀಸ್ ಆಫ್ ಟೆಂಪ್ರೇಚರು, ಓಝೋನ್ ಲೇಯರ್ ಡಿಪ್ಲೀಷನ್, ಇವೆಲ್ಲ ಆಗ್ತಾ ಹೋಗುತ್ತೆ. ಗ್ರೀನ್ ಹೌಸ್ ಎಫೆಕ್ಟ್, ಇದು ಇನ್ಕ್ರೀಸ್ ಇನ್ ಟೆಂಪ್ರೇಚರು. ಆ್ಯಂಡ್ ದೆನ್ ಎನ್ವೈರ್ಮೆಂಟಲ್ ಸ್ಟೆಬಿಲಿಟಿ. ಸೊ ನಾನ್ ಕನ್ವೆನ್ಷನಲ್ಲು ಯೂಸ್ ಮಾಡಬೇಕು, ಲೈಕ್ ಸೋಲಾರ್ ಪವರ್, ವಿಂಡ್ ಪವರ್ ಆ್ಯಂಡ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್. ಸೊ ನೀರಿಂದ ವಿದ್ಯುತ್ ಶಕ್ತಿಯನ್ನು ತೆಗೆಯೋದದು, ಓಕೆ? ಆ್ಯಂಡ್ ರೆಮಿಡೀಸ್ ಅಂದರೆ ಏನು ಮಾಡಬೇಕು, ಇಷ್ಟೆಲ್ಲ ಆಗಬಾರ್ದು ಅಂತ ಏನು ಮಾಡಬೇಕು ಅಂತಂದರೆ ಯೂಸ್, ಪ್ರೊಡ್ಯೂಸ್, ಎಂಕರೇಜ್ ಆ್ಯಂಡ್ ಎಜುಕೇಟ್. ಯೂಸ್ ಏನು? ನಾನ್ ಕನ್ವೆನ್ಷನಲ್ ಎನರ್ಜಿ. ಪ್ರೊಡ್ಯೂಸ್ ಏನು? ಈ ಥರ ಈ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ನ ಪ್ರೊಡ್ಯೂಸ್ ಮಾಡೋದು, ಇದೆಲ್ಲ, ಓಕೆನಾ?
ಆ್ಯಂಡ್ ಎಂಕರೇಜ್ ಮಾಡಬೇಕು ಆ್ಯಂಡ್ ಎಜುಕೇಟ್ ಮಾಡಬೇಕು. ಸುಮಾರು ಜನಕ್ಕೆ ಏನಿದು ಬೆನಿಫಿಟ್ಸ್ ಏನು ಅಥವಾ ಏನು ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಏನೋ ಗೊತ್ತಿರೋದಿಲ್ಲ. ಅಂಥವ್ರಿಗೆ ನಾವು ಹೋಗಿ ಹೇಳಬೇಕು. ಹೇಳೋದ್ರಿಂದ ತಪ್ಪೇನಿಲ್ವಲ್ಲ. ಸೊ ಎಜುಕೇಟ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಇದು ರೆಮಿಡೀಸ್. ಓಕೆ, ಸೊ ನಾನು ಹೇಳ್ದೆ ಅಲ್ಲ ಮ್ಯಾಪ್ ವರ್ಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ನೋಡಿ ಇಲ್ಲಿ ಬಾಂಬೆ, ಸೊ ಇಲ್ಲಿ ಬರೋವಂಥದ್ದು, ಅದರಿಂದ ಸ್ವಲ್ಪ ಈ ಕಡೆ ಲೆಫ್ಟಿಗೆ ನೀವು ಬಾಂಬೆ ಹೈನ ಮಾರ್ಕ್ ಮಾಡಬೇಕು. ಸೊ ಇದು ಎಷ್ಟಿದೆ? ಆಫ್ ಶೋರ್ 110 ಕಿಲೋಮೀಟರ್ಸ್ ಇದೆ, ಆಯಿತಾ? ಸೊ ಅಂದರೆ ಸ್ವಲ್ಪ ಈ ಕಡೆಗೆ ನೀವು ಮಾರ್ಕ್ ಮಾಡಬೇಕು. ಸೊ ಇದು ತುಂಬ ಇಂಪಾರ್ಟೆಂಟ್. ಓಕೆ, ಬಾಂಬೆ ಹೈ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಹಟ್ಟಿ ಗೋಲ್ಡ್ ಮೈನ್ಸ್, ಡೆಫಿನೆಟ್ಲಿ ಕರ್ನಾಟಕದಲ್ಲಿ ಬರೋದು. ಸೊ ಕರ್ನಾಟಕ ಮ್ಯಾಪ್. ನೀವು ಇನ್ನೊಂದು ಮ್ಯಾಪ್ ಏನು ಗೊತ್ತಾ ಮಕ್ಕಳೇ, ಅಕ್ಯೂರೇಟಾಗಿ ಅದೇ ಪಾಯಿಂಟಲ್ಲಿ ಇರಬೇಕು ಅಂತ ಏನಿಲ್ಲ. ಸೊ ಒಂದು ಚೂರು ಆ ಕಡೆ ಈ ಕಡೆ ಆದ್ರೂ ಪರವಾಗಿಲ್ಲ, ಬಟ್ ಪ್ಲೇಸ್ಮೆಂಟ್ ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ? ನಾನು ಯಾವಾಗಲೂ ಹೇಳೋದು ಒಂದೇ, ನಿಮಗೆ ಸ್ಟೇಟ್ಸ್ನ ನೆನ್ಪಿಟ್ಕೊಂಡಿರಿ. ಆ್ಯಂಡ್ ಆ ಒಂದು ಜಾಗ ಯಾವ ಸ್ಟೇಟಲ್ಲಿ ಬರುತ್ತೆ ಅಂತ ಗೊತ್ತಿದ್ರೆ ಸಾಕು. ಸ್ವಲ್ಪ ಮಾರ್ಕಿಂಗ್ ಆ ಕಡೆ ಈ ಕಡೆ ಆದ್ರೂ ಇಟ್ಸ್ ಓಕೆ. ಅಕ್ಯೂರೇಟ್ ಇರಬೇಕು ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಓಕೆನಾ? ಸೊ ಇದು ಹಟ್ಟಿ ಗೋಲ್ಡ್ ಮೈನ್ಸ್, ರೈಟ್? ಸೊ ಏನಾದರೂ ಡೌಟ್ಸ್ ಇದೆಯಾ ಮಕ್ಕಳೇ? ಇಲ್ಲಿಗೆ ಈ ಒಂದು ಚಾಪ್ಟರ್ನ ಮುಗಿಸ್ತೀವಿ. ಸೊ ಒಬ್ಬರು ಕೇಳಿದ್ದಾರೆ RK ದೊಡ್ಡಮನಿ ಅವರು, ಮ್ಯಾಮ್ ಇಂಪಾರ್ಟೆಂಟ್ ನಾನ್ ಫೆರೋ ಅಲೀಡ್ ಮೆಟಲ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಇಸ್ ದ ಎಕ್ಸಾಂಪಲ್. ಓಕೆನಾ? ಅಷ್ಟೇನಾ? ಏನಾದರೂ ಡೌಟ್ಸ್ ಇದೆಯಾ? ಓಕೆ, ಸೊ ತಡ ಮಾಡ್ದಿರಾ ನಮ್ಮ ನೆಕ್ಸ್ಟ್ ಚಾಪ್ಟರ್ನ ಮ್ಯಾಮ್ ಮಾಡ್ತಾಯಿದ್ದಾರೆ, ಪದ್ಮಶ್ರೀ ಮ್ಯಾಮ್ ಅವರು. ಸೊ ಅವ್ರು ಇವಾಗ ಬಂದು ಎಕನಾಮಿಕ್ಸ್ನ ಶುರು ಮಾಡ್ತಾರೆ, ರೂರಲ್ ಡೆವಲಪ್ಮೆಂಟ್. ಸೊ ಅದನ್ನು ಓದ್ಕೊಂಡು ಬನ್ನಿ. ಓಕೆ, ಸೊ ಮಕ್ಕಳೇ, ಇವಾಗ ಎಕನಾಮಿಕ್ಸ್ ಅಲ್ಲಿ ರೂರಲ್ ಡೆವಲಪ್ಮೆಂಟ್ ನ ಸ್ಟಾರ್ಟ್ ಮಾಡೋಣ. ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಏನು? ನಮ್ಮ ಒಂದು ಗ್ರಾಮೀಣ ಪ್ರದೇಶಗಳನ್ನ ಡೆವಲಪ್ ಮಾಡೋದು. ಅರ್ಥ ಆಯ್ತಾ ಮಕ್ಕಳೇ? ಸೊ ರೂರಲ್ ಡೆವಲಪ್ಮೆಂಟ್ ಅಂತ ನಾವು ಹೇಳಿದ ತಕ್ಷಣ 1 ಮಾರ್ಕ್ ನಿಮ್ಗೆ ಡಿಸೆಂಟ್ರಲೈಸೇಷನ್ ಬಗ್ಗೆ ಕೇಳ್ತಾರೆ. ಪಂಚಾಯತಿ ರಾಜ್ ಅಂದ್ರೆ ಆ 3 ಲೇಯರ್ ಏನು ಅಂತ ಕೇಳೋ ಚಾನ್ಸಸ್ ಕೂಡ ಇದೆ. ಮತ್ತೆ ಅದರ ಹೌಸಿಂಗ್ ಪ್ರೋಗ್ರಾಮ್ಸ್ ಬಗ್ಗೆ ಕೂಡ ಕೇಳ್ತಾರೆ. ನಾನು ಇವಾಗ ಅದನ್ನ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ನಿಮ್ಗೆ ಕ್ವಿಕ್ ಆಗಿ, ಆಯ್ತಾ? ಆಮೇಲೆ 2 to 3 ಮಾರ್ಕ್ಗೆ ತಿರ್ಗಾ ಪಂಚಾಯತ್ ರಾಜ್ ಬಗ್ಗೆ ಕೇಳ್ತಾರೆ. ಆಮೇಲೆ ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ನ ಹೇಳಿದ್ನಲ್ಲ, ಯಾವಾಗ್ಲೂ ಪದೇ ಪದೇ ಬರ್ತಿರತ್ತೆ, ಇಲ್ಲಿ ತಿರ್ಗಾ ಬಂದಿದೆ. ಬಟ್ ಇದು ನಮ್ಮ ರೂರಲ್ ಡೆವಲಪ್ಮೆಂಟ್ಗೆ ರಿಲೇಟ್ ಆಗಿರುವಂತಹ ಒಂದು ಟಾಪಿಕ್ ಇಲ್ಲಿ, ಆಯ್ತಾ? ಅಂಡ್ ನಮ್ಮ ಗ್ರಾಮ ಸ್ವರಾಜ್ಯ ಅಂದ್ರೆ ಗಾಂಧೀಜಿ ಅವ್ರ ಕಾನ್ಸೆಪ್ಟ್ ಏನಿತ್ತು ಅದ್ರ ಬಗ್ಗೆ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಮತ್ತೆ ನಮ್ಮ ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಏನು ಅಂತ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಸೊ 2 ಇಂದ 3 ಅಂಕಗಳಿಗೆ 1, 2, 3 ಅಂಕಗಳ ಕ್ವೆಶನ್ಸ್ ಇಲ್ಲಿಂದ ಕೇಳೋ ಚಾನ್ಸಸ್ ಜಾಸ್ತಿ ಇದೆ, ಆಯ್ತಾ? ಮೊದಲನೇದಾಗಿ ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಏನು ಮಕ್ಕಳೇ? ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಎಂಪವರ್ಮೆಂಟ್ ಆಫ್ ಸಾರಿ ಮಕ್ಕಳೇ, ಇಂಪ್ರೂವ್ಮೆಂಟ್ ಅದು. ಸೊ ಇಂಪ್ರೂವ್ಮೆಂಟ್ ಆಫ್ ಸೋಷಿಯಲ್ ಅಂಡ್ ಎಕನಾಮಿಕ್ ಸ್ಟೇಟಸ್ ಆಫ್ ದ ರೂರಲ್ ಪೀಪಲ್ ಬೈ ಪ್ರಾಪರ್ ಯುಟಿಲೈಸೇಷನ್ ಆಫ್ ಲೋಕಲಿ ಅವೈಲೇಬಲ್ ನೇಚರ್ ಅಂಡ್ ಹ್ಯೂಮನ್ ರಿಸೋರ್ಸಸ್. ಇಲ್ಲಾಂದ್ರೆ ಏನಂದ್ರೆ ಅದನ್ನೆಲ್ಲ ಕನ್ವರ್ಟ್ ಮಾಡಿ ಸಿಟೀಸ್ ಮಾಡೋವಂಥ ಏನು ಐಡಿಯಾ ಅಲ್ಲ, ಬಟ್ ಅಲ್ಲೇ ಸಿಗುವಂಥ ಲೋಕಲ್ಲು ಮತ್ತೆ ನೇಚರ್ನ ಯೂಸ್ ಮಾಡಿಕೊಂಡು ಅವರ ಒಂದು ಅಭಿವೃದ್ಧಿ ಬಗ್ಗೆ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಇವಾಗ ವೈ ಇಸ್ ರೂರಲ್ ಡೆವಲಪ್ಮೆಂಟ್ ನೀಡೆಡ್? ನಿಮ್ಗೇನು ಅನ್ಸುತ್ತೆ, ಯಾಕೆ ರೂರಲ್ ಡೆವಲಪ್ಮೆಂಟ್ ಇಂಪಾರ್ಟೆಂಟು? ಅಕಾರ್ಡಿಂಗ್ ಟು ದ ಸೆನ್ಸಸ್ ಆಫ್ 2011 ಮಕ್ಕಳೇ, ಅದರ ರಿಪೋರ್ಟ್ ಪ್ರಕಾರ 68.84% ಪಾಪ್ಯುಲೇಷನ್ ಏನಿದೆ ಅದು ನಮ್ಮ ವಿಲೇಜಸ್ ಅಲ್ಲಿದೆ. ಸೊ ಮೆಜಾರಿಟಿ ವಿಲೇಜಸ್ ಅಲ್ಲಿ ಇರುವುದರಿಂದ ಅದು ಕೂಡ ನಾವು ಇಂಪ್ರೂವ್ ಮಾಡಬೇಕು. ಅಂಡ್ ಅದರಲ್ಲಿ 1/3 ಏನಿದೆ ಅದು ಪಾವರ್ಟಿಲಿದೆ, ಆಯ್ತಾ? ಬಡತನದಲ್ಲಿರೋದ್ರಿಂದ ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಮಹಾತ್ಮ ಗಾಂಧಿ ಅವ್ರು ಏನಂದಿದ್ದಾರೆ, ಡೆವಲಪ್ಮೆಂಟ್ ಆಫ್ ವಿಲೇಜಸ್ ಇಂಪಾರ್ಟೆಂಟು. ಅಂಡ್ ಅದರಲ್ಲೂ ಟ್ರೂ ಡೆವಲಪ್ಮೆಂಟ್ ಆಗಬೇಕು. ಅದರಲ್ಲೇ ಇರುವಂಥ ನೇಚರ್ನ ನಾವು ಯೂಸ್ ಮಾಡಿಕೊಂಡು ಮತ್ತೆ ಅಲ್ಲೇ ನ್ಯಾಚುರಲ್ ರಿಸೋರ್ಸಸ್, ಹ್ಯೂಮನ್ ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ನಾವು ಇಂಪ್ರೂವ್ ಮಾಡಬೇಕು ಅಂತ ಇದೆ. ಅದ್ರ ಜೊತೆಗೆ ಏನಾಗ್ತಿದೆ ಅಂದ್ರೆ ಅರ್ಬನ್ ಡೆವಲಪ್ಮೆಂಟ್ ಅಂದ್ರೆ ಅರ್ಬನ್ ಡೆವಲಪ್ಮೆಂಟು ಮಾಡರ್ನೈಸೇಷನ್ ಬಂದಾಗಿಂದ ಈ ಒಂದು ರೂರಲ್ ಕಾಟೇಜ್ ಇಂಡಸ್ಟ್ರೀಸ್ ಏನಾಗ್ತಿದೆ ಅದು ವ್ಯಾನಿಷ್ ಆಗ್ತಾ ಹೋಗ್ತಿದೆ. ಸೊ ಅದರಿಂದ ಕೂಡ ನಾವು ರೂರಲ್ ಡೆವಲಪ್ಮೆಂಟ್ನ ಎಂಕರೇಜ್ ಮಾಡಬೇಕು. ಸೊ ಇವಾಗ ರೂರಲ್ ಡೆವಲಪ್ಮೆಂಟ್ ಅಂತ ನಾವು ಹೇಳಿದ ತಕ್ಷಣ ಅದರ ಏಮ್ಸ್ ಏನು ಮಕ್ಕಳೇ? ಅದರ ಏಮ್ಸ್ ಏನು ಅಂದರೆ, ಮೊದಲನೇದಾಗಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಇಂಪ್ರೂವ್ ಮಾಡೋದು. ಯಾರ್ಯಾರ್ದು? ಫಾರ್ಮರ್ಸ್ದು, ಅಗ್ರಿಕಲ್ಚರಲ್ ಲೇಬರರ್ಸು, ಆಮೇಲೆ ನಮ್ಮ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ಅಂತ ನಾವೇನು ಹೇಳ್ತೀವಿ ಅವ್ರದ್ದು, ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ಇವ್ರದೆಲ್ಲ ನಾವು ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದರೆ ಅವ್ರು ಇವಾಗ ಯಾವ ಒಂದು ಬಡತನದಲ್ಲಿದ್ದಾರೆ ಅದನ್ನು ಇಂಪ್ರೂವ್ ಮಾಡೋದೇ ಇದರ ಒಂದು
ಏಮ್ ಕೂಡ ಅಂತ ನಾವು ಹೇಳ್ಬೋದು ಆಯ್ತಾ. ಸೊ ಅದು ಕೂಡ ಬಹಳ ಇಂಪಾರ್ಟೆಂಟು. ವಾಟ್ ಇಸ್ ದ ಏಮ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತ ನಿಮಗೆ ಕ್ವೆಶನ್ ಕೇಳ್ಬೋದು 1 ಮಾರ್ಕ್ಗೆ 2 ಮಾರ್ಕ್ಗೆ. ಸೊ ಇದೆಲ್ಲ ಪಾಯಿಂಟರ್ಸ್ ನೀವು ಬರೆಯೋದು ಬಹಳ ಮುಖ್ಯ ಆಯ್ತಾ ಮಕ್ಕಳೇ. ಸೊ ರೂರಲ್ ಡೆವಲಪ್ಮೆಂಟ್ ಅಂತ ನಾ ಇವಾಗ ಹೇಳಿದಾಗ ಅದು ಯಾವ್ದನ್ನ ಇಂಪ್ರೂವ್ ಮಾಡುತ್ತೆ, ಅರ್ಥ ಆಯ್ತಾ. ಸೊ ನಾವಿಲ್ಲಿ ಬೇರೆ ಬೇರೆ ರೀತಿಯಾದ ಒಂದು ಆಕ್ಯುಪೇಷನ್ನು ಇದರೆಲ್ಲ ನೋಡ್ಬೋದು, ಅದನ್ನ ಹೇಳ್ತೀನಿ. ಅದ್ರ ಮುಂಚೆಗೆ ಇದು ರೂರಲ್ ಡೆವಲಪ್ಮೆಂಟಿನ ಮುಖಾಂತರ ನಾವು ಒಂದು ರೀತಿಯಾದ ಅಗ್ರಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ರಿಲೇಟೆಡ್ ಆಕ್ಟಿವಿಟೀಸ್ನ ಇಂಪ್ರೂವ್ ಮಾಡ್ತೀವಿ, ಮತ್ತು ಅವ್ರಿಗೆ ಒಂದು ರೀತಿಯಾದ ಹೌಸಿಂಗ್ನ ನೀಡ್ತೀವಿ, ಎಕ್ಸ್ಟೆಂಡೆಡ್ ಹೌಸಿಂಗು, ಎಜುಕೇಷನ್ನು, ಹೆಲ್ತು, ಹೈಜೀನು, ಟ್ರಾನ್ಸ್ಪೋರ್ಟು, ಕಮ್ಯುನಿಕೇಷನ್ ಇದನ್ನೆಲ್ಲ ಇಂಪ್ರೂವ್ ಮಾಡೋದು, ಅರ್ಥ ಆಯ್ತಾ ಮಕ್ಕಳೇ. ತಿರ್ಗಾ ಹೇಳ್ತೀನಿ, ಇದನ್ನೆಲ್ಲ ಇಂಪ್ರೂವ್ ಮಾಡಿ ಸಿಟಿ ತರ ಮಾಡೋದಲ್ಲ, ಅವ್ರದೇ ಒಂದು ಹ್ಯೂಮನ್ ರಿಸೋರ್ಸಸ್, ನ್ಯಾಚುರಲ್ ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ಒಂದು ರೀತಿಯಾದ ಒಂದು ಅಭಿವೃದ್ಧಿನ ಅವ್ರಿಗೆ ನೀಡೋದು. ಅದ್ರ ಜೊತೆಗೆ ಸಾಕಷ್ಟು ಜಾಸ್ತಿ ಕಮ್ಯುನಿಕೇಷನ್ನ ಕೊಡೋದು, ಮತ್ತೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಕೂಡ ಮಾಡೋದು, ಅರ್ಥ ಆಯ್ತಾ. ಆಮೇಲೆ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಎಮ್ಯುನಿಟೀಸ್ನ ಕೂಡ ಚೆನ್ನಾಗಿ ಪ್ರೊವೈಡ್ ಮಾಡಬೇಕು ಆಯ್ತಾ. ಅದ್ರ ಜೊತೆಗೆ ಸೋಷಿಯಲ್ ವೆಲ್ಫೇರ್ ಅಂದರೆ ಅವ್ರದ್ದೆಲ್ಲ ಒಂದು ವೆಲ್ಫೇರ್ ಬಗ್ಗೆ ಕೂಡ ಇದು ನೋಡುತ್ತೆ. ನೀವು ಇಲ್ಲಿ ನೋಡಿದ್ರೆ ಒಂದು ರೂರಲ್ ಡೆವಲಪ್ಮೆಂಟ್ ಅಂದಾಗ ಒಂದು ಹೋಲ್ಸಮ್ ಆಗಿ ಎಲ್ಲದನ್ನು ಇನ್ಕ್ರೀಸ್ ಮಾಡಿ ಇಂಪ್ರೂವ್ ಮಾಡೋದು ಆಯ್ತಾ. ಇಲ್ಲಿ ಉಷಾ ಅವ್ರು ಹೇಳ್ತಾ ಇದ್ದಾರೆ ಯು ಆರ್ ದ ಬೆಸ್ಟ್ ಪದ್ಮಶ್ರೀ ಮ್ಯಾಮ್ ಅಂತ. ಥ್ಯಾಂಕ್ ಯು ಉಷಾ ಅವರೇ. ಸಹನಾ ಮ್ಯಾಮ್ ಹೇಳ್ದಂಗೆ ನೀವು ಕೂಡ ಬೆಸ್ಟು, ಸೋಷಲು ಬೆಸ್ಟು. ಸೊ ಖಂಡಿತ ಕಂಟಿನ್ಯೂ ಆಗಿ ವಾಚ್ ಮಾಡ್ತೀರಿ, ಹೆಲ್ಪ್ ಆಗುತ್ತೆ ನಿಮ್ಗೆನೆ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿ. ಅದ್ರ ಜೊತೆಗೆ ಒಂದು ರೀತಿಯಾದ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೂಡ ನೀಡುತ್ತೆ ಈ ರೂರಲ್ ಡೆವಲಪ್ಮೆಂಟ್ ಇಂದ ಮುಖಾಂತರ. ವಾಟ್ ಇಸ್ ದ ಕೈಂಡ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಅಂತ ಕ್ವೆಶನ್ ಕೇಳಿದ್ರೆ ಇದನ್ನೇ ನೀವು ಬರಿಬೇಕಾಗುತ್ತೆ, ಅರ್ಥ ಆಯ್ತಾ. ಸೊ ದ ವಿಲೇಜಸ್ ಶುಡ್ ಬಿ ಏಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಪ್ರಾಸೆಸ್ ಆಫ್ ಡೆವಲಪ್ಮೆಂಟ್. ಸೊ ಇಲ್ಲಿಂದ ಏನಾಗ್ತಿದೆ, ಅವ್ರನ್ನ ಡೆವಲಪ್ ಮಾಡಿಬಿಟ್ಟು ಅದರಲ್ಲಿ ವಿಲೇಜರ್ಸ್ನ ನಾವು ಇನ್ವಾಲ್ವ್ ಮಾಡಿದರೆ ಏನಾಗುತ್ತೆ, ಏನು ಯಾವುದೇ ರೀತಿಯಾದ ಪ್ರೋಗ್ರೆಸ್ ನಾವು ನೋಡೋಕ್ಕಾಗಲ್ಲ ಅಲ್ಲ. ಸೊ ಅವರನ್ನೇ ನಾವು ಇನ್ವಾಲ್ವ್ ಮಾಡಿ ಡೆವಲಪ್ ಮಾಡೋದು. ಸೊ ಅದರಿಂದ ಅವ್ರಿಗೂ ಒಂದು ರೀತಿಯಾದ ಇನ್ವೆಸ್ಟ್ಮೆಂಟ್ ಇರುತ್ತೆ ಆ್ಯಂಡ್ ಅವರು ಕೂಡ ಈ ಒಂದು ಡೆವಲಪ್ಮೆಂಟಿಂದ ಬೆನಿಫಿಟ್ಸ್ ಕೂಡ ಸಿಗುತ್ತೆ, ಅರ್ಥ ಆಯ್ತಾ. ಸೊ ಇದರಿಂದ ಏನಾಗುತ್ತೆ, ಅವ್ರಿಗೆ ಬರೀ ಒಂದು ಕೆಲಸ ಕೊಟ್ಬಿಟ್ಟು ನಿಲ್ಸೋದಲ್ಲ, ಬಟ್ ಆ ಕೆಲಸನ ಪದೇ ಪದೇ ಕೊಡ್ಬೇಕಾಯ್ತಾ. ಸೊ ಆಪರ್ಚುನಿಟಿನ ಕಂಟಿನ್ಯೂಸ್ ಆಗಿ ನಾವು ಇಟ್ಕೊಂಡಿರ್ಬೇಕು, ಅದಕ್ಕೆ ಹೇಳೋದು ಕಂಟಿನ್ಯೂಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ಅದು ಬರೀ ಒಂದ್ಸತಿ ಕೊಟ್ಬಿಟ್ಟು ನಿಲ್ಸೋದಲ್ಲ, ಬಟ್ ಅವ್ರಿಗೆ ಏನೋ ಕೆಲಸ ಹೋದ್ರೆ ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತಿರ್ಬೇಕು. ಅದ್ರ ಜೊತೆಗೆ ಡಿಸೆಂಟ್ರಲೈಸೇಷನ್. ವಾಟ್ ಇಸ್ ಡಿಸೆಂಟ್ರಲೈಸೇಷನ್ ಅಂತ ಕೇಳ್ಬೋದು, ನಾ ಇಲ್ಲಿ ಓದಿ ಹೇಳ್ತೀನಿ ನಿಮಗೆ. ಪ್ರೊವೈಡಿಂಗ್ ದಿ ಅಡ್ಮಿನಿಸ್ಟ್ರೇಟಿವ್ ಪವರ್, ಅವ್ರಿಗೆ ಒಂದು ರೀತಿಯಾದ ಅಡ್ಮಿನಿಸ್ಟ್ರೇಟಿವ್ ಪವರ್ನ ನೀಡೋದು, and responsibility of developing the village to its own people. ಸೊ ಇವಾಗ ಒಂದು ವಿಲೇಜ್ ಇದೆ, ಅದರಲ್ಲಿ ಒಂದು ರೀತಿಯಾದ ಡೆವಲಪ್ಮೆಂಟ್ ಆಗ್ತಾ ಇದೆ, ಅದನ್ನ ಬೇರೆಯವ್ರು ಬಂದು ಡೆವಲಪ್ ಮಾಡೋದಲ್ಲ, ಆ ಒಂದು ವಿಲೇಜಲ್ಲಿ ಇರೋವಂಥ ಜನಗಳಿಗೆ ಆ ಒಂದು ಅಡ್ಮಿನಿಸ್ಟ್ರೇಟಿವ್ ಪವರ್ನ ನೀಡಬೇಕು. ಆ್ಯಂಡ್ ಅವ್ರಿಗೆ ಹೇಳೋದು ನೀವುಗಳೆಲ್ಲ ಸೇರಿಕೊಂಡು ನಿಮ್ಮ ವಿಲೇಜ್ನ ಡೆವಲಪ್ ಮಾಡಿ ಅಂತ ಹೇಳ್ತೀವಲ್ಲ, ಅದನ್ನು ಡಿಸೆಂಟ್ರಲೈಸೇಷನ್ ಅಂತ ನಾವು ಕರಿತೀವಿ, ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಸೊ ಇದನ್ನೇ ಕಾನ್ಸೆಪ್ಟ್ನ ಗ್ರಾಮ ಸ್ವರಾಜ್ಯ ಅಂತ ಮಹಾತ್ಮ ಗಾಂಧಿ ಅವರು ಕೂಡ ಹೇಳಿದ್ದಾರೆ. ಇದನ್ನು ಡೀಟೇಲಾಗಿ ನಾನು ಕ್ವಿಕ್ಕಾಗಿ ಹೇಳ್ತಾ ಇದ್ದೀನಿ ನಿಮಗೆ ಇಂಪಾರ್ಟೆಂಟ್ ಏನು ಅಂತ, ಬಟ್ ನೀವು ನಮ್ಮ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡಿದ್ರೆ ಕಂಪ್ಲೀಟಾಗಿ ನಿಮಗೆ ಸಿಗುತ್ತೆ. ಮುಂದುವರ್ಸೋವಾಗ ಇವಾಗ ಪಂಚಾಯತ್ ರಾಜ್ ಕಾನ್ಸೆಪ್ಟ್ ಅಂತ ಇದೆ, ಇದು ನಿಮಗೆ 1 ಮಾರ್ಕು 2 ಮಾರ್ಕ್ಸ್ ತುಂಬಾ ಸತಿ ಕೇಳಿದ್ದಾರೆ. ಇದರಲ್ಲಿ ಏನಂದ್ರೆ ಮಕ್ಕಳೇ, ಇದು ಇಂಡಿಯನ್ ಗವರ್ಮೆಂಟ್ 1993 73rd ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈ ಒಂದು ಯೂನಿಫಾರ್ಮ್ ಸಿಸ್ಟಮ್ ನ ತರ್ತಾರೆ. ಏನು ಯೂನಿಫಾರ್ಮ್ ಸಿಸ್ಟಮ್ ಮಕ್ಕಳೇ, ಇದರಲ್ಲಿ 3 ಟೈರ್ ಸಿಸ್ಟಮ್ ಇದು. ಅದರಲ್ಲಿ ಪಂಚಾಯತ್ಸ್ ಅಂತ ನಾವು ಹೇಳ್ತೀನಿ, ಅದರಲ್ಲಿ ಜಿಲ್ಲಾ ಪಂಚಾಯತ್ ಇದೆ, ತಾಲೂಕ್ ಪಂಚಾಯತ್ ಇದೆ, ಗ್ರಾಮ ಪಂಚಾಯತ್ ಇದೆ. 3 ಲೇಯರ್ ಯಾವುದು ಅಂತ ಕೂಡ ಕ್ವೆಶನ್ ಕೇಳ್ಬೋದು, ಇದು ಯಾವಾಗ ಬಂದಿದ್ದು ಅಂತ ಕೇಳ್ಬೋದು. 73rd ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಂದಿರೋದು, ಇದು ಅಮೆಂಡ್ಮೆಂಟ್ ಯಾವುದು ಅಂತ ಕೂಡ ಕೇಳೋ ಚಾನ್ಸಸ್ ಇರುತ್ತೆ, ಅರ್ಥ ಆಯ್ತಾ. ಸೊ 1993 ಅಲ್ಲಿ ಇಂಡಿಯನ್ ಗವರ್ಮೆಂಟ್ ಇದನ್ನು ತಂದಿತ್ತು ಆಯ್ತಾ ಮಕ್ಕಳೇ, 30 ವರ್ಷದ ಹಿಂದೆ, ಆಲ್ಮೋಸ್ಟ್ 31 ಆಗ್ತಿದೆ ಇವಾಗ. ಓಕೆ, ಮುಂದೆ ನೋಡೋಣ ಬನ್ನಿ. ಸೊ ಇವಾಗ ರೋಲ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ತುಂಬಾ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವೆಶನ್ ಇದು ಬಹಳ ಬಹಳ ಮುಖ್ಯ ಮಕ್ಕಳೇ, ಆಯ್ತಾ. ಸೊ ಇದೇನಿದೆ, ಒಂದು ರೂರಲ್ ಕಮ್ಯುನಿಟಿಲಿ ಬೇಸಿಕ್ ಫೆಸಿಲಿಟೀಸ್ನ ನೀಡಬೇಕು ಅಂತ ಇವರ ಒಂದು ಆಸಕ್ತಿ ಕೂಡ ಆ್ಯಂಡ್ ಅವರ ರೂಲ್ ಅಲ್ಲ ರೋಲ್, ಆಯ್ತಾ. ಸೊ ಇಲ್ಲಿ ಏನು ಮಾಡಿದ್ದಾರೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಪೂರ ಅನ್ನೋದು ಒಂದು ಕಾನ್ಸೆಪ್ಟ್ನ ಲಾಂಚ್ ಮಾಡಿದ್ರು. ಈ ಪೂರ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಅರ್ಬನ್ ಎಮ್ಯುನಿಟೀಸ್ ಏನಿದೆ ಅದನ್ನ ಅವರು ರೂರಲ್ ಏರಿಯಾಸ್ಗೆ ತಗೊಂಡ್ಬಂದ್ರು. ಅದರಲ್ಲಿ ಸಾಕಷ್ಟು 4 ರೀತಿ ಇದೆ, ನಾನು ಡೈರೆಕ್ಟ್ ಆಗಿ ನಿಮ್ಗೆಲ್ಲ ಇವಾಗ ಹೇಳ್ತಾ ಕುತ್ಕೊಳ್ಳಲ್ಲ, ಎಕ್ಸ್ಪ್ಲನೇಷನ್ ವಿಡಿಯೋಲಿದೆ. ಬಟ್ ನಿಮ್ಗೆ ನೀವು ಅದು ಓದಿದ್ದೀರಾ ಅಂತ ಗೊತ್ತು. ಸೊ ನಿಮ್ಗೆ ಒಂದು ತಲೆಯಲ್ಲಿ ಒಂದು ಕೀ ಕೊಟ್ಟಂಗೆ ಹೇಳಬೇಕು ಅಂದ್ರೆ ಅದು ಫಿಸಿಕಲ್ ಲಿಂಕು, ನಾಲೆಜ್ ಲಿಂಕು, ಎಲೆಕ್ಟ್ರಾನಿಕ್ ಲಿಂಕು ಮತ್ತೆ ಎಜುಕೇಶನ್ ಲಿಂಕ್. ಅಂದ್ರೆ ಒಂದು ರೀತಿಯಾದ ಒಂದು ಎಜುಕೇಶನ್ ಎಮ್ಯುನಿಟೀಸ್ನ ಹತ್ರ ತರೋದು, ಕಮ್ಯುನಿಕೇಶನ್ನ ಇಂಪ್ರೂವ್ ಮಾಡೋದು, ಸಾಕಷ್ಟು ಮಾಡಿದ್ದಾರೆ ಈ 4 ಲಿಂಕಿನ ಮುಖಾಂತರ. ಮುಂದೆ ನೋಡೋಣ ಬನ್ನಿ. ರೋಲ್ ಆಫ್
ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಇನ್ ರೂರಲ್ ಡೆವಲಪ್ಮೆಂಟ್. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ತುಂಬ ಸತಿ ಕೇಳಿರುವಂತಹ ಒಂದು ಪ್ರಶ್ನೆ ಇದು. ಇದರ ಟೈಮಲ್ಲಿ ಏನಾಗುತ್ತೆ, ಈ ಒಂದು ರೋಲ್ ಏನಂದರೆ ಮಕ್ಕಳೇ, ಆ ಒಂದು ರೂರಲ್ ಕಮ್ಯುನಿಟಿಲಿ ಬೇಸಿಕ್ ಫೆಸಿಲಿಟೀಸ್ನ ನೀಡೋದು. ಆಯಿತಾ? ಸೊ ಯಾವ ರೀತಿಯಾದ ಫೆಸಿಲಿಟೀಸ್, ಒಂದು ಇರೋಕ್ಕೆ ಮನೆ ಆಗಲಿ, ಎಂಪ್ಲಾಯ್ಮೆಂಟ್ ಅಂದರೆ ಕೆಲಸ ಕೊಡೋದಾಗಿರಲಿ, ಮತ್ತು ಅಲ್ಲಿರುವಂತಹ ರಿಸೋರ್ಸಸ್ನ ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಮಾಡೋದಾಗಿರಲಿ, ಇದನ್ನೆಲ್ಲ ಅವರು ಮಾಡಿದ್ದಾರೆ. ಇದನ್ನು ಡೀಟೇಲ್ ಆಗಿ ನಾವು ಮುಂದಿನ ಸ್ಲೈಡಲ್ಲಿ ನೋಡೋಣ ಬನ್ನಿ. ಮುಂದಿನ ಸ್ಲೈಡಲ್ಲಿ ನಾನು ನೋಡಬೇಕು ಅಂದರೆ ಇಲ್ಲಿ 3 ಡಿವಿಷನ್ಸ್ನ ಮಾಡಿದ್ದೀವಿ ನಾವು. ಈ ಒಂದು ಪ್ರೋಗ್ರಾಮಲ್ಲಿ ಫಾರ್ ಎಲಿವೇಶನ್ ಆಫ್ ಪಾವರ್ಟಿ ಆ್ಯಂಡ್ ಎಂಪ್ಲಾಯ್ಮೆಂಟ್, ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್ ಅಂದರೆ ಪಾವರ್ಟಿಯಿಂದ ಆಚೆ ತೆಗೆಯೋದು ಮತ್ತು ಅವ್ರಿಗೆ ಕೆಲಸ ಕೊಡೋದಕ್ಕೆ ಸಾಕಷ್ಟು ಯೋಜನೆಗಳು ಇಲ್ಲಿದೆ. ಆಯಿತಾ? ಅದರಲ್ಲಿ ಒಂದೇನೆಂದರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರಾಜೆಕ್ಟ್, ಇದಕ್ಕೆ ಮನರೇಗಾ ಅಂತ ಕೂಡ ಹೇಳ್ತಾರೆ. ಸೊ ಇದರಲ್ಲಿ ನಿಮಗೆ ಒಂದು ರೀತಿಯಾದ ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್ ಆಗುತ್ತೆ ಆ್ಯಂಡ್ ಅವ್ರನ್ನ ಪಾವರ್ಟಿಯಿಂದ ಆಚೆ ತರೋಕ್ಕೆ. ಸೊ ಇಲ್ಲಿ ಕೇಳ್ಬೋದು ನಿಮಗೆ ರೋಲ್ ಆಫ್ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ ಇನ್ ಎಲಿವೇಶನ್ ಆಫ್ ಪಾವರ್ಟಿ ಅಂತ ಕೇಳಿದ್ರೆ ನೀವು ಇದಿಷ್ಟನ್ನ ಬರಿಬೇಕಾಗತ್ತೆ. ಸ್ಪೆಸಿಫಿಕ್ ಟು ಶೆಲ್ಟರ್ ಅಂತ ಕೇಳಿದ್ರೆ ನೀವು ಇದನ್ನು ಬರಿಬೇಕಾಗತ್ತೆ. ಆ್ಯಂಡ್ ನಿಮಗೆ ಹೇಗೆ ಅದು ಒಂದು ವಿಲೇಜಸ್ನ ಸ್ಟ್ರೆಂಥನ್ ಮಾಡೋಕ್ಕೆ ಏನೇನು ಮಾಡ್ತಾರೆ ಅಂದರೆ ಇದನ್ನು ಬರಿಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಸೊ ನೋಡ್ಕೊಳ್ಳಿ, ಇಲ್ಲಿ ನಾ ಹೇಳ್ದಂಗೆ ಪಾವರ್ಟಿ ಎಲಿವೇಶನ್ಗೆ ಮನರೇಗಾ ಮತ್ತು SGSY ಅಂದರೆ ಸ್ವರ್ಣ ಜಯಂತಿ ಗ್ರಾಮ ಸ್ವರಗೃಹ ಯೋಜನಾ. ಆಯಿತಾ? ಸೊ ಅದೇನಿದೆ, ನನಗೆ ಒಂದು ಸ್ವಲ್ಪ ಕಷ್ಟ ಆಯಿತು ಹೇಳೋಕ್ಕೆ, ಬಟ್ ನೀವು ಇದನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಎಕ್ಸ್ಪ್ಲನೇಷನ್ ವಿಡಿಯೋಲಿ ಕೂಡ ಹೇಳಿದ್ದೀನಿ. ಆಮೇಲೆ ಒಂದು ಶೆಲ್ಟರ್ ಪ್ರೊವೈಡ್ ಮಾಡೋದಕ್ಕೆ ಇಂದಿರಾ ಆವಾಸ್ ಯೋಜನಾ ಇದೆ. ಸೊ ನಾನು ಒಂದು ಕ್ವೆಶನ್ ಕೂಡ ನೋಡಿದ್ದೆ ಇತ್ತೀಚೆಗೆ, ಶೆಲ್ಟರ್ ಪ್ರೊವೈಡ್ ಮಾಡೋದಕ್ಕೆ ಏನೇನು ಯೋಜನೆಗಳಿದೆ ಅಂತ. ಆವಾಗ ನೀವು ಇದು ಬರಿಬೇಕು, ಅಂಬೇಡ್ಕರ್ ವಾಲ್ಮೀಕಿ ಹೌಸಿಂಗ್ ಪ್ರೋಗ್ರಾಮ್ ಮತ್ತು ಆಶ್ರಯ ಯೋಜನಾ. ಸೊ ಇದು 3 ಏನಿದೆ ಇದರ ಕೆಳಗೆ ಬರುತ್ತೆ. ಆಮೇಲೆ ಇದೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇನ್ ವಿಲೇಜಸ್ ಕ್ಯಾನ್ ಬಿ ಸ್ಟ್ರೆಂಥನ್. ಅದ್ರ ಜೊತೆಗೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಏನಿದೆ ಅದನ್ನು ಕೂಡ ನಾವು ಸ್ಟ್ರೆಂಥನ್ ಮಾಡಬೇಕು. ಅದ್ರಲ್ಲಿ ಏನು ಬರುತ್ತೆ ಮಕ್ಕಳೇ, ಈ ಪುವರ್ ಪೀಪಲ್ಗೆ ನಾವೇನಂತ ಇದ್ದೀವಿ, ಅವ್ರಿಗೆ ಒಂದು ಫುಡ್ ಗ್ರೇನ್ಸ್ನ ನಾವು ನೀಡ್ಬೋದು. ಅಂದರೆ ಕಾಳುಗಳು ಬೇಕಾಗಿರುವಂಥ ನ್ಯೂಟ್ರಿಷಸ್ ಡೆವಲಪ್ಮೆಂಟ್ ಆಗಬೇಕು ಅಂತ ಬೇಕಾದಾಗ ನಾವು ಆವಾಗ ಒಂದು ರೀತಿಯಾದ ಕಾಳುಗಳನ್ನ ಅವ್ರಿಗೆ ಕೊಡಬೇಕಾಗತ್ತೆ. ಆ್ಯಂಡ್ ಥ್ರೂ ಸುವರ್ಣ ಗ್ರಾಮೋದಯ ಯೋಜನಾ ಬೇಸಿಕ್ ಫೆಸಿಲಿಟೀಸ್ ಏನೇನು ನಾವು ಒಂದು ರೂರಲ್ ಏರಿಯಾದಲ್ಲಿ ಕೊಡಬೇಕು ಅದನ್ನೆಲ್ಲ ನಾವು ಎನ್ಹಾನ್ಸ್ ಮಾಡಬೇಕು ಆ್ಯಂಡ್ ಅದನ್ನು ಪ್ರೊವೈಡ್ ಕೂಡ ಮಾಡಬೇಕು. ಆಯಿತಾ? ಮುಂದೆ ನೋಡೋಣ. ಇದು ತುಂಬ ಮುಖ್ಯ ಸ್ಲೈಡು. ನಾ ಹೇಳ್ದಂಗೆ ಇದರಿಂದ ಸಾಕಷ್ಟು ಕ್ವೆಶನ್ಸ್ ಕೇಳಿದ್ದಾರೆ, 2-3 ಮಾರ್ಕ್ಗೂ ಕೂಡ. ಆಯಿತಾ? ನಾ ಹೇಳ್ದಂಗೆ ಕರೆಕ್ಟಾಗಿ ಓದ್ಕೊಳ್ಳಿ. ಆಯಿತಾ? ಇದ್ರ ಜೊತೆಗೆ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಥ್ರೂ ನರ್ಚರಿಂಗ್ ದ ರೂರಲ್ ಪ್ರೊಡಕ್ಟಿವ್ ಆಕ್ಟಿವಿಟೀಸ್. ಸೊ ಸಾಕಷ್ಟು ಒಂದು ರೀತಿಯಾದ ಆಕ್ಯುಪೇಷನ್ಸ್ಗಳಿದೆ, ಸಾಕಷ್ಟು ಆಕ್ಟಿವಿಟೀಸ್ ನಡೆಯುತ್ತಲ್ಲ, ಅದನ್ನೆಲ್ಲ ಎನ್ಹಾನ್ಸ್ ಮಾಡಿ ನರ್ಚರ್ ಮಾಡೋದು. ಸೊ ಇದು ಯಾವ್ದು ಮಕ್ಕಳೇ? ಮೊದಲನೇದಾಗಿ ನಮ್ಮ ಅಗ್ರಿಕಲ್ಚರು, ಕ್ಯಾಟಲ್ ರೇರಿಂಗು, ಪೌಲ್ಟ್ರಿ, ಫಿಶರಿ, ಸೋಷಿಯಲ್ ಫಾರೆಸ್ಟ್ರಿ, ಅಗ್ರಿಕಲ್ಚರ್ ಇರಿಗೇಷನ್. ಅಗ್ರಿಕಲ್ಚರ್ ಇರಿಗೇಷನ್ ಅಂತ ನಾವು ಮಾತಾಡಿದಾಗ ಅದರಲ್ಲಿ ಸಾಕಷ್ಟು ಬರುತ್ತೆ. ಯಾವುದು? ಕನ್ಸ್ಟ್ರಕ್ಷನ್ ಆಫ್ ಪಾಂಡ್ಸ್ ಕನ್ಸ್ಟ್ರಕ್ಟ್ ಮಾಡ್ಕೊಡೋದು. ಇದು ಬರೀ ಇರಿಗೇಷನ್ಗಲ್ಲ, ಬಟ್ ಬೇರೆ ಒಂದು ಆಕ್ಯುಪೇಷನ್ಸ್ಗೂ ಹೆಲ್ಪ್ ಆಗುತ್ತೆ. ಆಯಿತಾ? ಟ್ಯಾಂಕ್ಸು, ಡಿಸಿಲ್ಟಿಂಗ್ ರೆಗ್ಯುಲರ್ಲಿ ಸಿಲ್ಟ್ ಕಂಟೆಂಟ್ನ ತೆಗೆಯೋದು ಮತ್ತು ಅದನ್ನು ಮೈನರ್ ಇರಿಗೇಷನ್ ವರ್ಕ್ಸ್ ಏನಿದೆ ಅದನ್ನು ಕೂಡ ಮಾಡೋದು. ಆಯಿತಾ? ಇದ್ರ ಜೊತೆಗೆ ಇಂಪ್ರೂವ್ಮೆಂಟ್ ಆಫ್ ರೂರಲ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್. ನಾ ಹೇಳ್ದಂಗೆ ಇವಾಗ ಕಾಟೇಜ್ ಇಂಡಸ್ಟ್ರೀಸ್ ಎಲ್ಲ ಕಡಿಮೆ ಆಗ್ತಾ ಹೋಗ್ತಿದೆ, ಅದನ್ನು ಇಂಪ್ರೂವ್ ಮಾಡೋದು ಕೂಡ ಇಲ್ಲಿ ಮಾಡ್ತಾರೆ. ಯಾವ್ದಿಂದ? ಪಂಚಾಯತ್ಸ್ ಏನನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ, ಸೆಮಿನಾರ್ಸು, ಕಾನ್ಫರೆನ್ಸಸ್ಸು ಆ್ಯಂಡ್ ಇವ್ರಿಗೋಸ್ಕರ ಟ್ರೈನಿಂಗ್ ಪ್ರೋಗ್ರಾಮ್ಸ್ನ ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ಕೂಡ ಕ್ವೆಶನ್ ಬರ್ಬೋದು. ಸೊ ಖಂಡಿತ ಇದನ್ನು ನೋಡ್ಕೊಳ್ಳಿ. ಇದೆಲ್ಲ ಏನಿದೆ ಆ ಒಂದು ಏರಿಯಾಗಳು ನಡೆಯುವಂತಹ ಒಂದು ಆಕ್ಯುಪೇಷನ್ಸ್ ಅಂತ ಕೂಡ ನಾವು ಹೇಳ್ಬೋದು. ಆಯಿತಾ? ಮುಂದುವರ್ಸೋಣ. ಇವಾಗ ವಿಮೆನ್ ಇನ್ ಡೆವಲಪ್ಮೆಂಟ್ ಅಂತ ನಾವು ನೋಡಿದಾಗ ನೀವು ಸಾಕಷ್ಟು ನೋಡ್ಬೋದು. ನಾವು ನೋಡಿದ್ದೀವಿ ಎಷ್ಟೊಂದು ಹೆಂಗಸರು ಕೆಲಸ ಮಾಡ್ತಾರೆ, ಅವ್ರಿಗೆ ದುಡ್ಡು ಸಿಗಲ್ಲ. ಆ್ಯಂಡ್ ಈ ಎಷ್ಟೊಂದು ಆಕ್ಯುಪೇಷನಲ್ಲಿ ನಮ್ಮ ಹೆಂಗಸರೇ ಜಾಸ್ತಿ ಕೆಲಸ ಮಾಡೋದನ್ನು ಕೂಡ ನಾವು ನೋಡಿದ್ದೀವಿ. ಸೊ ಈ ಡೆವಲಪ್ಮೆಂಟ್ಗೆ ನಮ್ಮ ವಿಮೆನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಅದರಲ್ಲಿ ಯಾವ ರೀತಿಯಾದ ಏರಿಯಾಸ್ ಆಫ್ ಫಾರ್ಮಿಂಗಲ್ಲಿ ನಾವು ನಮ್ಮ ವಿಮೆನ್ನ ನೋಡ್ಬೋದು. ಕ್ಯಾಟಲ್ ರೇರಿಂಗ್, ಫಿಶರಿ, ಸಿಲ್ಕ್ ಫಾರ್ಮ್ ರೇರಿಂಗ್, ಹಾರ್ಟಿಕಲ್ಚರ್, ಫ್ಲೋರಿಕಲ್ಚರ್, ಪೌಲ್ಟ್ರಿ. ಇವಾಗ ಫ್ಲೋರಿಕಲ್ಚರ್ ಬಗ್ಗೆ ಎಲ್ಲ ಸಹನಾ ಮ್ಯಾಮ್ ಹೇಳಿದ್ರಲ್ವಾ, ಅದರಲ್ಲಿ ಕೂಡ ನಮ್ಮ ಒಂದು ಹೆಂಗಸರೇನಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ, ದುಡಿತಾ ಇದ್ದಾರೆ ಕೂಡ. ಅದ್ರ ಜೊತೆಗೆ ಎಜುಕೇಟೆಡ್ ವಿಮೆನ್. ಇಲ್ಲಿ ಏರಿಯಾಸ್ ಆಫ್ ಫಾರ್ಮಿಂಗ್ ಅಲ್ಲಿ ನಮ್ಮ ಓದು ಬರೆಯೋ ಗೊತ್ತಿಲ್ಲದೆ ಇರೋ ಹೆಂಗಸರು ಕೆಲಸ ಮಾಡಿದ್ರೆ, ಇವಾಗ ಎಜುಕೇಟೆಡ್ ವಿಮೆನ್ ಏನ್ ಮಾಡ್ತಾ ಇದ್ದಾರೆ, ಅವರು ಗೌರ್ಮೆಂಟ್ ಆಫೀಸಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಹಾಸ್ಪಿಟಲ್ ಮತ್ತೆ ಓಲ್ಡ್ ಏಜ್ ಹೋಮ್ಸ್ ಅಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಾವೇನು ಮಾಡಬೇಕು, ಯಾವುದೇ ರೀತಿಯಾದ ಒಂದು ಪಾಪ್ಯುಲೇಷನ್ ರೇಸ್ನ ಕಂಟ್ರೋಲ್ ಮಾಡಬೇಕು. ಆ್ಯಂಡ್ ಪೊಲಿಟಿಕ್ಸಲ್ಲಿ ಕೂಡ ಮಕ್ಕಳೇ 50% ಹೆಂಗಸರಿಗೆ
ಎಲೆಕ್ಟ್ ಮಾಡಿದ್ದಾರೆ ಪಂಚಾಯತಿ ರಾಜಲ್ಲಿ, ಆಯ್ತಾ. ಸೊ ಅದರಿಂದ ಕೂಡ ವಿಮೆನ್ ಇನ್ ಡೆವಲಪ್ಮೆಂಟ್, ವಿಮೆನ್, ವಾಟ್ ಇಸ್ ದ ರೋಲ್ ಆಫ್ ವಿಮೆನ್ ಇನ್ ರೂರಲ್ ಡೆವಲಪ್ಮೆಂಟ್ ಅಂದರೆ ಇದೆಲ್ಲ ನೀವು ಬರಿಬೇಕಾಗತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಜ್ಞಾಪಕ ಇಟ್ಕೊಂಡಿರಿ, ತುಂಬ ಈಸಿ. ಈ ಚಾಪ್ಟ್ರಲ್ಲಿ ಆ್ಯಕ್ಚುಲಿ ನಿಮಗೆ ಜನರಲ್ ಇನ್ಫಾರ್ಮೇಷನ್ ಏನೇನು ಬೇಕಿರುತ್ತೋ ಅದನ್ನೆಲ್ಲ ಈ ಚಾಪ್ಟ್ರಲ್ಲಿ ಕೊಟ್ಟಿದ್ದಾರೆ ಅಷ್ಟೇ, ಏನು ರಾಕೆಟ್ ಸೈನ್ಸ್ ಇದರಲ್ಲಿಲ್ಲ, ಆಯ್ತಾ. ನೆಕ್ಸ್ಟ್ ನೋಡೋಣ ಬನ್ನಿ. ಮೆಂಬರ್ಸ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಇಲ್ಲಿ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂದಾಗ ಒಂದು ಮೆಂಬರ್ಸ್ ಏನಿರ್ತಾರೆ ಅವರು ಒಂದು ರೀತಿಯಾದ ಲೋನ್ಸ್ನ ಪಡಿಬೋದು ಆ್ಯಂಡ್ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ ಎಂಗೇಜ್ ಆಗ್ಬೋದು. ಇಲ್ಲಿ ನೀವು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ರೆ ಇದೆಲ್ಲ ಒಂದು ಫಿನಾನ್ಸ್ ಕಡೆಗೆ ರಿಲೇಟ್ ಆಗಿದೆ. ಬಿಕಾಸ್ ಒಂದು ರೂರಲ್ ಅಭಿವೃದ್ಧಿ ಆಗಬೇಕು ಅಂದರೆ ಹಣಕಾಸು ಇಂಪ್ರೂವ್ಮೆಂಟ್ ಆಗೋದು ತುಂಬ ಮುಖ್ಯ, ಆಯಿತಾ. ಸಕ್ಸಸ್ಫುಲ್ ಇನ್ ಮೊಬಿಲೈಸಿಂಗ್ ಸೇವಿಂಗ್ಸ್, ರೀಪೇಮೆಂಟ್ ಆನ್ ಲೋನ್ಸ್, ಆಯಿತಾ. ಅವ್ರಿಗೆ ಆ ರೀತಿಯಾದ ಸಪೋರ್ಟ್ಗಳನ್ನ ನೀಡ್ತಾರೆ. ಆ್ಯಂಡ್ ಯಾವುದೇ ರೀತಿಯಾದ ಒಂದು ಸೋಷಿಯಲ್ ಈವಿಲ್ಸ್ ಇದ್ದರೆ ಇವರು ಅಲರ್ಟ್ ಮಾಡ್ಬೋದು, ಆಯಿತಾ. ಆ್ಯಂಡ್ ಅದನ್ನು ಫೇಸ್ ಕೂಡ ಮಾಡ್ಬೋದು. ದೇ ಕ್ಯಾನ್ ಗೆಟ್ ರಿಡ್ ಆಫ್ ದೀಸ್ ಸೋಷಿಯಲ್ ಈವಿಲ್ಸ್. ಮುಂದೆ ನೋಡೋಣ ಒಂದಿಷ್ಟು ಕ್ವೆಶನ್ಸು. ಮೆನ್ಷನ್ ದ ಮೆಜರ್ಸ್ ಫಾರ್ ಕಂಟ್ರೋಲಿಂಗ್ ಮೈಗ್ರೇಷನ್ ಆಫ್ ವಿಲೇಜಸ್ ಟುವರ್ಡ್ಸ್ ಸಿಟೀಸ್. ವಾಟ್ ಮೆಜರ್ಸ್ ಕ್ಯಾನ್ ಬಿ ಟೇಕನ್ ಟು ಪ್ರಿವೆಂಟ್ ದ ಮೈಗ್ರೇಷನ್ ಆಫ್ ರೂರಲ್ ಪಾಪ್ಯುಲೇಷನ್ ಟು ಸಿಟೀಸ್. ಇವಾಗ ತುಂಬ ರೂರಲ್ ಪಾಪ್ಯುಲೇಷನು ಸಿಟೀಸಿಗೆ ಬರ್ತಾ ಇದೆ ಅಂತ ಕ್ವೆಶನ್ ಕೇಳ್ತಾರೆ. ಅದನ್ನು ನಾವು ಹೆಂಗೆ ಸ್ಟಾಪ್ ಮಾಡ್ಬೋದು ಆ ಥರ ಕೇಳಿದ್ರೆ ಎರಡು ರೀತಿಯಾದ ಕ್ವೆಶನ್ಸ್ ಕೇಳಿದ್ದಾರೆ ನೋಡಿ. ಈ ಥರ ನಿಮ್ಗೆ ಸುಮಾರು ರೀತಿ ಕೇಳ್ಬೋದು. ಇದನ್ನು ಕೇಳಿದ್ರೆ ನಿಮ್ಗೆ ಇಷ್ಟು ಪಾಯಿಂಟ್ಸ್ ಗೊತ್ತಿರೋದು ಬಹಳ ಮುಖ್ಯ. ಒಂದು, ನಾವೇನು ಮಾಡಬೇಕು, ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಏರಿಯಾಸ್ ಔಟ್ಸೈಡ್ ದ ಸಿಟಿ ಲಿಮಿಟ್ಸ್. ಯಾವುದೇ ರೀತಿಯಾದ ಒಂದು ಇಂಡಸ್ಟ್ರಿನ ಸಿಟಿ ಲಿಮಿಟ್ಸಿಂದ ಆಚೆ ಹಾಕಿದ್ರೆ, ಮತ್ತು ರೂರಲ್ ಹ್ಯಾಂಡಿಕ್ರಾಫ್ಟ್ಸ್ ಅಂದರೆ ನಮ್ಮ ಒಂದು ಹ್ಯಾಂಡಿಕ್ರಾಫ್ಟ್ಸ್ಗೆ ನಾವು ಒಂದು ಇಂಪಾರ್ಟೆನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರ ಜಾಗದಲ್ಲೇ ಅವ್ರಿಗೊಂದು ಎಂಪ್ಲಾಯ್ಮೆಂಟ್ ಸಿಗ್ತಾ ಇರುತ್ತೆ. ಆ್ಯಂಡ್ ಪೂರಾ ಪ್ರಾಜೆಕ್ಟ್ ಅನ್ನೋದೇನಿದೆ ಅದರಿಂದ ಕೂಡ ಈ ಒಂದು ಟ್ರಾನ್ಸಿಷನ್ನ ನಾವು ಸ್ಟಾಪ್ ಮಾಡ್ಬೋದು. ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಫ್ರಮ್ ಸಿಟೀಸ್ ಟು ರೂರಲ್ ಏರಿಯಾಸ್, ಅದರಿಂದ ಏನಾಗುತ್ತೆ, ಜನ ಕೂಡ ಹೋಗಿ ಬಂದು ಮಾಡಿ ಕೆಲಸ ಮಾಡ್ಕೊಳ್ಬೋದು. ಅದರ ಜೊತೆಗೆ ಸ್ಯಾಟಲೈಟ್ ಟೌನ್ಸ್ನ ನಾವು ಎಸ್ಟಾಬ್ಲಿಷ್ ಮಾಡಿದ್ರೆ ಇದನ್ನು ಸ್ಟಾಪ್ ಮಾಡ್ಬೋದು. ಈ ರೀತಿಯಾದ ಕ್ವೆಶನ್ಸ್ನ ಕೇಳ್ತಾರೆ ಮಕ್ಕಳೇ, ಅದನ್ನು ನೋಡ್ಕೊಳ್ಳಿ. ಅದ್ರ ಜೊತೆಗೆ ಯಾವುದಾದ್ರೂ 2 ಹೌಸಿಂಗ್ ಪ್ರೋಗ್ರಾಮ್ಸ್ನ ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ, ಇಂಪ್ಲಿಮೆಂಟೆಡ್ ಬೈ ದ ಗವರ್ಮೆಂಟ್. ನಾ ಹೇಳಿದ್ನಲ್ಲ ಈಗ ತಾನೇ ಕ್ವೆಶನ್ ಕೇಳಿದ್ದೆ ನೋಡಿದ್ದೆ ಅಂತ, ಅದೇ ಹೇಳ್ತಾ ಇದ್ದೇನೆ. ಹೌಸಿಂಗ್ ಅಂತ ಬಂದಿದ ತಕ್ಷಣ ನಿಮ್ಗೆ ಇದು 3 ತಲೆಯಲ್ಲಿ ಬರಬೇಕು, ಇದನ್ನು ಬರಿಬೇಕು. 2 ಮಾರ್ಕ್ ಕೇಳಿರುವಂಥ ಕ್ವೆಶನು 3 ಬರಿಬೇಕಾಗಿರುತ್ತೆ, ಆಯ್ತಾ. ಮೆನ್ಷನ್ ಎನಿ 2 ಅಂತ ಕೇಳಿದರೆ, ಸೊ ನೀವು 2 ಬರೆದ್ರೆ ಸಾಕು. ಇಂದಿರಾ ಆವಾಸ್ ಯೋಜನಾ, ಅಂಬೇಡ್ಕರ್ ವಾಲ್ಮೀಕಿ ಹೌಸಿಂಗ್ ಪ್ರೋಗ್ರಾಮ್ ಮತ್ತೆ ಆಶ್ರಯ ಯೋಜನಾ. ಇದರ ಮುಖಾಂತರ ಆ ರೂರಲ್ ಡೆವಲಪ್ಮೆಂಟ್ ಅಥವಾ ಆ ಜಾಗದಲ್ಲಿ ಇರುವಂತಹ ಜನಗಳಿಗೆ ಒಂದು ರೀತಿಯಾದ ಶೆಲ್ಟರ್ನ ನೀಡ್ತಾರೆ. ಅದಕ್ಕೆ ಹೌಸಿಂಗ್ ಪ್ರೋಗ್ರಾಮ್ ಅಂತ ಹೇಳೋದು. ಓಕೆನಾ ಮಕ್ಕಳೇ? ಇವಾಗ ಈ ಪರ್ಟಿಕ್ಯುಲರ್ ರೂರಲ್ ಡೆವಲಪ್ಮೆಂಟ್ ಚಾಪ್ಟರ್ನ ಅಂತ್ಯಕ್ಕೆ ಬಂದಿದ್ದೀವಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಖಂಡಿತ ಕೇಳಿ, ನಾನು ಆನ್ಸರ್ ಮಾಡೋದಕ್ಕೆ ಏನಾದರೂ ಡೌಟ್ಸ್ ಇದೆಯಾ ಮಕ್ಕಳೇ? ಓಕೆ, ನೋಡೋಣ. ಡೌಟ್ಸ್ ಎನಿ ಡೌಟ್ಸ್? ಓಕೆ, ಯಾವುದು ಡೌಟ್ಸ್ ಇಲ್ಲ ಅನ್ಸುತ್ತೆ. ಸರಿ, ನಡೀರಿ. ಇವಾಗ ನೆಕ್ಸ್ಟ್ ಜಿಯೋಗ್ರಫಿ ಲೆಸನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಜಿಯೋಗ್ರಫಿ ಲೆಸನ್ ಯಾವುದಪ್ಪ? ಸಹನಾ ಮ್ಯಾಮ್ ಮುಂದೆ ಯಾವ್ದು ಹೇಳ್ಕೊಡ್ತಾರೆ? ಇಂಡಿಯಾ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ನ ಹೇಳ್ಕೊಡ್ತಾರೆ, ಆಯಿತಾ. ಇವಾಗ ನಾನು ಹೋಗ್ತೀನಿ, ಸಹನಾ ಮ್ಯಾಮ್ ಬರ್ತಾರೆ. ಬರೀ ಸ್ವಿಚ್ ಮಾಡ್ತಾ ಇದ್ದೀವಿ, ನಿಮಗೆ ಬೋರ್ ಆಗ್ತಿಲ್ಲ ಅಂತ ಅನ್ಕೊತೀನಿ ನಾನು. ನಡೀರಿ, ಕಂಟಿನ್ಯೂ ಮಾಡೋಣ. ಎಸ್ ಮಕ್ಕಳೇ, ಸೊ ಪದ್ಮಶ್ರೀ ಮ್ಯಾಮ್ ಅವ್ರು ಬಂದು ಎಕನಾಮಿಕ್ಸ್ನ ಶುರು ಮಾಡೇ ಬಿಟ್ರು ಆ್ಯಂಡ್ 1 ಚಾಪ್ಟರ್ ಮುಗಿಸಿದ್ರು. ಅದು ರೂರಲ್ ಡೆವಲಪ್ಮೆಂಟ್. ತುಂಬ ಈಸಿಯಾಗಿ ಕ್ರಿಸ್ಪ್ ಆಗಿ ಹೇಳ್ಕೊಟ್ರು. ಸೊ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಜಾಗ್ರಫಿಯಲ್ಲಿ 3rd ಚಾಪ್ಟರ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ನ ಹೇಳ್ಕೊಡ್ತೀನಿ, ಓಕೆನಾ. ಸೊ ಇಂಡಿಯಾ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಇದರಲ್ಲಿ ಬರೋ ಅಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದಪ್ಪ ಅಂತಂದರೆ 1 ಮಾರ್ಕ್ಗೆ ನೇಮ್ಸ್ ಆಫ್ ದಿ ಏರ್ಪೋರ್ಟ್ಸ್ ಆ್ಯಂಡ್ ದ ಸಿಟೀಸ್. ಇವಾಗ ಬ್ಯಾಂಗ್ಳೂರಲ್ಲಿರೋ
ಏರ್ಪೋರ್ಟ್ ಹೆಸರೇನು, ಹೈದರಾಬಾದಲ್ಲಿರೋ ಏರ್ಪೋರ್ಟ್ ಹೆಸರೇನು. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನಾನು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಡಿದ್ದೀನಿ. ಸೊ ಮ್ಯಾಪ್ ವರ್ಕಲ್ಲೂ ತೋರಿಸಿದ್ದೀನಿ. ಸೊ ಅದನ್ನು ನೋಡ್ಕೊಳ್ಳಿ ನೀವು. ಆ್ಯಂಡ್ 1, 2 ಆ್ಯಂಡ್ 3 ಮಾರ್ಕ್ ಕ್ವೆಶನ್ಗೆ ಮೇಜರ್ ಪೋರ್ಟ್ಸ್ ಯಾವ್ದು ಅಂತ ಕೇಳಿದ್ದಾರೆ. ಆ್ಯಂಡ್ ನಾವು ನಿಮಗೆ ಡಿವೈಡ್ ಮಾಡಿ ಕೊಟ್ಟಿದ್ದೀವಿ, ಈಸ್ಟಲ್ಲಿ ಯಾವುದಿದೆ, ವೆಸ್ಟಲ್ಲಿ ಯಾವುದಿದೆ ಅಂತ. ಅದನ್ನು ತೋರಿಸ್ತೀನಿ. ರೋಡ್ ಟ್ರಾನ್ಸ್ಪೋರ್ಟೇಷನ್, ಸೊ ಎಷ್ಟು ಇಂಪಾರ್ಟೆಂಟು, ಅದ್ರ ಪ್ರಾಬ್ಲಮ್ಸ್ ಏನು, ಇದನ್ನೆಲ್ಲನೂ ಹೇಳ್ತೀನಿ. GIS, GPS ಆ್ಯಂಡ್ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ, ಸೊ ಹಂಗಂದರೆ ಏನು, ಫುಲ್ ಫಾರ್ಮ್ ಏನು, ಡಿಫ್ರೆನ್ಸ್ ಏನು, ಇದನ್ನೆಲ್ಲ ಹೇಳ್ಕೊಡ್ತೀನಿ. ಆ್ಯಂಡ್ ಲಾಸ್ಟಿಗೆ ಮ್ಯಾಪ್ ವರ್ಕ್. ಸೊ ಈ ಒಂದು ಚಾಪ್ಟ್ರಿಂದನೂ ನೀವು ಮ್ಯಾಪ್ ವರ್ಕ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ರಿಪೀಟೆಡ್ ಆಗಿರೋವಂಥ ಮ್ಯಾಪ್ ವರ್ಕ್ಗಳನ್ನ ಮಾತ್ರ ನಾನು ಮಾಡ್ತಾ ಇರೋದು. ಮಿಕ್ಕಿದೆಲ್ಲ ಆದರ್ಶ್ ಸರ್ ಬಂದು ಮಾಡ್ತಾರೆ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಟ್ರಾನ್ಸ್ಪೋರ್ಟೇಷನ್ ಏನಪ್ಪ ಅಂತಂದರೆ ಮೂವ್ಮೆಂಟ್ಸ್ ಆಫ್ ಗೂಡ್ಸು, ಸರ್ವಿಸಸ್ಸು, ಇನ್ಫಾರ್ಮೇಷನ್ ಆ್ಯಂಡ್ ಮಟೀರಿಯಲ್ಸ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಆಯಿತಾ? ಏರಿಯಾಸ್ ಆಫ್ ಅಗ್ರಿಕಲ್ಚರ್, ಇಂಡಸ್ಟ್ರೀಸ್, ಮೈನಿಂಗ್, ಫಾರೆಸ್ಟ್ರಿ, ಫಿಶರಿ, ಡೈರಿ, ಫಾರ್ಮಿಂಗ್ ಎಕ್ಸೆಟ್ರಾ ಆರ್ ಕ್ಲೋಸ್ಲಿ ಲಿಂಕ್ಡ್ ವಿತ್ ದ ಮಾರ್ಕೆಟ್ಸ್ ಥ್ರೂ ಟ್ರಾನ್ಸ್ಪೋರ್ಟ್. ಸೊ ಇದೆಲ್ಲ ನಡೆಯೋದು ಟ್ರಾನ್ಸ್ಪೋರ್ಟ್ ಇರೋದಕ್ಕೇನೆ. ಓಕೆನಾ? ಸೊ ಟೈಪ್ಸಲ್ಲಿ ರೋಡು, ರೈಲ್ವೇಸು, ಏರು ಮತ್ತು ವಾಟರ್ ಟ್ರಾನ್ಸ್ಪೋರ್ಟ್. ಈಗ ನಾವು ರೋಡ್ ಟ್ರಾನ್ಸ್ಪೋರ್ಟ್ ನೋಡ್ಬಿಡೋಣ. ರೈಟ್? ಸೊ ಇಂಪಾರ್ಟೆನ್ಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್, ಅದು ಕ್ವೆಶನ್ ಈ ಥರ ಕೇಳ್ತಾರೆ. ಅಥವಾ ಡೆವಲಪ್ಮೆಂಟ್ ಇನ್ ರೋಡ್ ಟ್ರಾನ್ಸ್ಪೋರ್ಟ್ ಹ್ಯಾಸ್ ಲೆಡ್ ಟು ದ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್. ಸೊ ಈ ಥರ ಕೇಳಿದ್ರು ಇದೇ ಆನ್ಸರ್ ಬರೀಬೇಕು. ಇಂಪಾರ್ಟೆನ್ಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂತ ಕೇಳಿದ್ರು ಇದೇ ಆನ್ಸರ್ ಬರೀಬೇಕು. ಸೊ ಒಂದು ಪಾಯಿಂಟ್ಸ್ ನೋಡ್ಕೊಳ್ಳಿ. ಇಂಡಿಯಾ ಇಸ್ ಅ ಕಂಟ್ರಿ ಆಫ್ ವಿಲೇಜಸ್ ಆ್ಯಂಡ್ ಇಸ್ ಪ್ರಿಡಾಮಿನೆಂಟ್ಲಿ ಆನ್ ಆ್ಯನ್ ಅಗ್ರಿಕಲ್ಚರಲ್ ನೇಷನ್. ಆಯಿತಾ? ಸೊ ಇಂಡಿಯಾ ಬೇಸಿಕಲಿ ಅಗ್ರಿಕಲ್ಚರ್ ನೇಷನ್ ಆಗಿದೆ, ಬ್ಯಾಕ್ ಬೋನ್ ಆಗಿದೆ. ಸೊ ಅಗ್ರಿಕಲ್ಚರಿಂದ ಟ್ರಾನ್ಸ್ಪೋರ್ಟೇಷನ್ಗೆ ನಮ್ಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ಅಂತ. ಸೊ ಗೂಡ್ಸ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಲೇಬೇಕು. ಸೊ ಆ ಥರ ಇಂಟರ್ ಕನೆಕ್ಟೆಡ್ ಇದೆ. ಓಕೆ? ಸೊ ರೋಡ್ಸ್ ಆರ್ ಎಸೆನ್ಷಿಯಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ವಿಲೇಜಸ್ ಆ್ಯಂಡ್ ಅಗ್ರಿಕಲ್ಚರ್. ಓಕೆ? ಮೂವ್ಮೆಂಟ್ ಆಫ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಬೈ ಫಾರ್ಮರ್ಸ್ ಟು ದ ಮಾರ್ಕೆಟ್ಸ್ ಇಸ್ ಪಾಸಿಬಲ್ ಓನ್ಲಿ ಬೈ roadways. So adu important. So essential commodities required by the villages are transported with the help of roads, road transport feeders to railways. Idu tumba andre tumba important. So road transport hege feeder agi act ಮಾಡುತ್ತೆ railways ಗೆ ಅಂತ. Okay? So road provide to movement of goods. So on train ಅಂತ ಅಂದ್ರೆ goods ನ movement ಮಾಡುತ್ತೆ. So goods train ಇದೆಲ್ಲ ಗೊತ್ತಲ್ಲ. ಸೊ ಅದು that is how it is a feeder. So ಇದು ತುಂಬಾ ಜನರಲ್ ಆಗಿರುವಂತ ಕಾನ್ಸೆಪ್ಟು, ನೀವು ಅರ್ಥ ಮಾಡ್ಕೊಂಡು ಬರಿತಾ ಹೋಗ್ಬೋದು. ಓಕೆನಾ ಮಕ್ಕಳೇ? ನೆಕ್ಸ್ಟ್ 3 ಥರ ರೋಡ್ಸ್ ಇದೆ ನಿಮಗೆ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರೋದು. ಒಂದು ನ್ಯಾಷನಲ್ ಹೈವೇಸ್. ನ್ಯಾಷನಲ್ ಹೈವೇಸ್ ಏನಪ್ಪ ಅಂತಂದರೆ ಇಟ್ ಈಸ್ ಅಕ್ರಾಸ್ ದಿ ಲೆಂತ್ ಆ್ಯಂಡ್ ಬ್ರೆತ್ ಆಫ್ ದ ಕಂಟ್ರಿ. ಆ್ಯಂಡ್ ಏನು ಕನೆಕ್ಟ್ ಮಾಡುತ್ತೆ ಯಾವ್ದ್ಯಾವುದನ್ನ ವೇರಿಯಸ್ ಸ್ಟೇಟ್ ಕ್ಯಾಪಿಟಲ್ಸ್, ಮೇಜರ್ ಪೋರ್ಟ್ಸ್ ಹಾಗೂ ಇಂಡಸ್ಟ್ರಿಯಲ್ ಸಿಟೀಸ್. ಸೊ ಎಲ್ಲ ಮೇನ್ ಪ್ಲೇಸಸ್ ಏನಿದೆ, ಹಾಟ್ಸ್ಪಾಟ್ಸ್ ಏನಿದೆ, ಅದನ್ನೆಲ್ಲ ಕನೆಕ್ಟ್ ಮಾಡೋವಂಥದ್ದೇ ನ್ಯಾಷನಲ್ ಹೈವೇಸ್. ನೆಕ್ಸ್ಟ್ ಬರೋದು ಕ್ವಾಡ್ರಿಲ್ಯಾಟ್ರಲ್ ಹೈವೇ. ಸೊ ಇದು ಏನಪ್ಪ ಅಂತಂದರೆ ಶೇಪು ಹಂಗೆ ಇದೆ, 4 sides ಆಗಿ. ಸೊ ಹಾಗಾಗಿ ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳ್ತೀವಿ. ಯಾವ್ಯಾವ ಮೆಟ್ರೋಪಾಲಿಟನ್ ಸಿಟೀಸ್ನ ಲಿಂಕ್ ಮಾಡುತ್ತೆ ಅಂತಂದರೆ ಡೆಲ್ಲಿ, ಮುಂಬೈ, ಬ್ಯಾಂಗ್ಳೂರು, ಚೆನ್ನೈ, ಹೈದರಾಬಾದ್ ಹಾಗೂ ಕೋಲ್ಕತ್ತಾ. ಓಕೆನಾ? ನೆಕ್ಸ್ಟ್ ನಿಮಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಾರಿಡೋರ್ ರೋಡ್ಸ್. ಸೊ ಮುಖ್ಯವಾಗಿ ಕೇಳುವಂಥ ಕ್ವೆಶನ್, ಯಾಕೆ ಕಾರಿಡೋರ್ ರೋಡ್ಸ್ ಬರೀ ಎಕನಾಮಿಕಲಿ ಮಾತ್ರ ಅಲ್ಲ, ಪಾಲಿಟಿಕಲಿ ತುಂಬ ಇಂಪಾರ್ಟೆಂಟ್ ಯಾಕೆ ಅಂತ ಕೇಳೋ ಕ್ವೆಶನ್ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ದೀಸ್ ರೋಡ್ಸ್ ಕನೆಕ್ಟ್ ಫ್ರಮ್ ಈಸ್ಟ್ ಟು ವೆಸ್ಟ್ ಆ್ಯಂಡ್ ನಾರ್ತ್ ಟು ಸೌತ್. ಆಯಿತಾ? ಸೊ ಅದರಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಕನೆಕ್ಟಿಂಗ್ ದ ನ್ಯಾಷನಲ್ ಹೈವೇಸ್. ಸೊ ಈ ಥರ ಒಂದು ಕನೆಕ್ಷನ್ ಇದೆ ಮೇನ್ ಪ್ಲೇಸಸ್ಗೆ ಥ್ರೂ ಔಟ್ ಅಕ್ರಾಸ್ ದ ಕಂಟ್ರಿ ಇರೋದ್ರಿಂದ ಇದು ಬರೀ ಎಕನಾಮಿಕಲಿ ಅಲ್ಲ, ಬಟ್ ಪಾಲಿಟಿಕಲಿ ಕೂಡ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಕಾರಿಡೋರ್ ರೋಡ್ಸ್ ಅನ್ನೋದು ಅಂತ. ಸೊ ಇದು 3 ಡಿಫ್ರೆಂಟ್ ಟೈಪ್ಸು. ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ಸಲ್ಲಿ ಈ ಜಾಗಗಳು ನೆನ್ಪಿಟ್ಕೊಂಡಿರಬೇಕು. ಆ್ಯಂಡ್ ಮಾರ್ಕಿಂಗ್ಸ್ ಕೇಳಿದರೆ ಈ ಜಾಗಗಳು ನೆನ್ಪಿಟ್ಕೊಂಡಿದ್ರೆ ಮಾರ್ಕ್ ಮಾಡ್ತಾ ಹೋಗ್ಬೋದು. ಇದು ನಿಮಗೆ ಯಾಕೆ ಎಕನಾಮಿಕಲಿ ಮಾತ್ರ ಅಲ್ಲ, ಪೊಲಿಟಿಕಲ್ಲೂ ಯಾಕೆ ಇಂಪಾರ್ಟೆಂಟು ಅಂತ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಓಕೆನಾ? ಆ್ಯಂಡ್ ಇದು 1 ಮಾರ್ಕ್ ಕೇಳ್ಬೋದು. ಏನು ನ್ಯಾಷನಲ್ ಹೈವೇಸ್ ಅಂತ ಅಂದರೆ ಮೇಜರ್ ಮೆಟ್ರೋಪಾಲಿಟನ್ ಸಿಟೀಸ್ ಏನಿದೆ ಅದನ್ನು, ಮೇಜರ್ ಪೋರ್ಟ್ಸು ಹಾಗೂ ಇಂಡಸ್ಟ್ರಿಯಲ್ ಸಿಟೀಸ್ನ ಕವರ್ ಮಾಡ್ತಾ ಹೋಗುತ್ತೆ. ಓಕೆ? ಇದು ಡಿಫ್ರೆನ್ಸ್. ಓಕೆ? ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು. ಏನು ಪ್ರಾಬ್ಲಮ್ಸ್ ಆಗುತ್ತೆ ರೋಡ್ ಟ್ರಾನ್ಸ್ಪೋರ್ಟಿಂದ ಅಂತ? ಏನೇನಾಗುತ್ತೆ ಮಕ್ಕಳೇ? ನೀವು ರೋಡಲ್ಲಿ ಹೋಗಬೇಕಾದ್ರೆ ಏನಾಗುತ್ತೆ? ಒಂದು ಗಾಡಿಯಲ್ಲಿ ಹೋಗ್ತೀರಾ, ಸೊ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಓಕೆನಾ? ಸೊ ಹೋಗಬೇಕಾದ್ರೆ ದಾರಿಯಲ್ಲಿ ರೇರ್ ಆ್ಯಂಡ್ ಟೇರ್ ಆಗುತ್ತೆ ರೋಡ್ದು. ಆಮೇಲೆ ಅಕ್ಕಪಕ್ಕ ಏನು ನಮ್ಗೆ ಇಮಿಡಿಯೇಟ್ ಏನಾದರೂ ಕಮಾಡಿಟೀಸ್ ಬೇಕು ಅಂದರೆ ರೋಡ್ಗಳಲ್ಲಿ ಸಿಗೋದಿಲ್ಲ. ಸೊ ಈ ಪ್ರಾಬ್ಲಮ್ಸ್ ಎಲ್ಲ ನೀವು ನೆನ್ಪಿಟ್ಕೊಂಡಿರಿ. ರೋಡ್ ಪ್ರಾಬ್ಲಮ್ಸ್ ಅಂದಿದ ತಕ್ಷಣ ನೀವೊಂದು ರೋಡ್ ಟ್ರಿಪ್ಗೆ ಹೋಗ್ಬೇಕಾದ್ರೆ ನಿಮ್ಗೆ ಏನೇನು ಪ್ರಾಬ್ಲಮ್ ಆಗುತ್ತೋ ಅದನ್ನೆಲ್ಲ ಬರೀತಾ ಹೋಗ್ಬೋದು. ಓಕೆನಾ? ಓಕೆ. ಸೊ ರೈನಿ ಸೀಸನಲ್ಲಿ ನಮಗೆ
ನೋಡಿ ವಿಲೇಜ್ ಹಾಗೂ ಡಿಸ್ಟ್ರಿಕ್ಟ್ ರೋಡ್ಸಲ್ಲಿ ಹೋಗೋಕ್ಕಾಗೋದಿಲ್ಲ. ಸೊ ಕಚ್ಚಾ ರೋಡ್ಸ್ ಇರುತ್ತೆ, ದ್ಯಾಟ್ ಈಸ್ ಅ ಪ್ರಾಬ್ಲಮ್. ಆ್ಯಂಡ್ ಆಕ್ಸಿಡೆಂಟ್ಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ರೇರ್ ಆ್ಯಂಡ್ ಟೇರ್ ಆಫ್ ದ ರೋಡ್ಸ್ ಆಗುತ್ತೆ. ನೋಡಿ ಕನ್ಸ್ಟ್ರಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಹೈವೇಸ್ ಇಸ್ ಇನ್ಅಡಿಕ್ವೇಟ್, ಸಾಕಾಗ್ತಾ ಇಲ್ಲ. ಆ್ಯಂಡ್ ರೋಡ್ ಸೈಡ್ ಇಸ್ ಸೀನ್ ಆಲ್ ಓವರ್ ದ ಕಂಟ್ರಿ, ಬೇಸಿಕ್ ನೀಡ್ಸ್ ಏನೂ ಇಲ್ಲ ಆಲ್ ಓವರ್ ದ ಕಂಟ್ರಿ. ಸೊ ಇದು ಪ್ರಾಬ್ಲಮ್ಸ್. ಓಕೆನಾ. ನೆಕ್ಸ್ಟ್ ಮೇಜರ್ ಪೋರ್ಟ್ಸ್, ನಾನು ಹೇಳಿದೆ ಮೇಜರ್ ಪೋರ್ಟ್ಸಲ್ಲಿ ನಾವು ವೆಸ್ಟ್ ಆ್ಯಂಡ್ ಈಸ್ಟ್ ಆಗಿ ಡಿವೈಡ್ ಮಾಡಿದ್ದೀವಿ, ನಿಮಗೆ ಈಸಿ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಮ್ಯಾಪ್ ವರ್ಕಲ್ಲಿ ಕೂಡ ಈಸಿ ಆಗುತ್ತೆ. ಸೊ ವೆಸ್ಟ್ ಸೈಡಿಗೆ ಬರೋವಂಥದ್ದು ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ. ಓಕೆ. ಸೊ ಪೋರ್ಟ್ ಹೆಸರು ಕಾಂಡ್ಲಾ ಆಗಿದೆ, ಮಹಾರಾಷ್ಟ್ರದ್ದು ಮುಂಬೈ, ಗೋವಾ ಮರ್ಮಗೋವಾ, ಕರ್ನಾಟಕದ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಆ್ಯಂಡ್ ಕೇರಳ ಕೊಚ್ಚಿ. ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ ಗಲ್ಫ್ ಆಫ್ ಕಚ್, ನವಸೇವಾ, ಗೇಟ್ವೇ ಆಫ್ ಇಂಡಿಯಾ ಅಂತ ಕರಿತೀವಿ ಬೇಸಿಕಲಿ. ಸೊ ಮುಂಬೈ ಆ ಥರ ನೆನ್ಪಿಟ್ಕೊಂಡಿರಿ. ಸೊ ಗೇಟ್ವೇ ಆಫ್ ಇಂಡಿಯಾ, ಆ್ಯಂಡ್ ಜ್ವಾರಿ ಎಸ್ಚುರಿ, ಇದು ಬೇಸಿಕಲಿ ಗೋವಾ, ಈ ಮರ್ಮಗೋವಾ ಇಲ್ಲಿ ನೀವು ನೋಡೋ ಅಂಥದ್ದು. ಓಕೆನಾ, ಅದು ಇಂಪಾರ್ಟೆನ್ಸ್. ಆ್ಯಂಡ್ ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಈಸ್ಟ್ ಏನಪ್ಪ ಅಂತಂದರೆ ತಮಿಳ್ನಾಡು ಅಲ್ಲೇ ಎರಡಿದೆ, ಟುಟುಕೋರಿನಲ್ಲಿ ಹಾಗೂ ಚೆನ್ನೈಯಲ್ಲಿ. ಓಕೆ. ಆ್ಯಂಡ್ ಆಂಧ್ರ ಪ್ರದೇಶ್, ವಿಶಾಖಪಟ್ಟಣಂ, ಇದನ್ನು ನ್ಯಾಚುರಲ್ ಪೋರ್ಟ್ ಅಂತ ಕರಿತೀವಿ. ಚೆನ್ನೈದು ಓಲ್ಡೆಸ್ಟ್ ಪೋರ್ಟ್ ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಅ ಆರ್ಟಿಫಿಷಿಯಲ್ ಹಾರ್ಬರ್. ಒಡಿಶಾ, ಪರದೀಪ್, ವೆಸ್ಟ್ ಬೆಂಗಾಲ್, ಕೋಲ್ಕತ್ತಾ, ನ್ಯಾಚುರಲ್ ಹಾರ್ಬರ್, ಇದು ಕೂಡ ಟೀ ಪೋರ್ಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ವೆಸ್ಟ್ ಬೆಂಗಾಲ್, ಹಾಲ್ದಿಯಾ, ಟು ಓವರ್ಕಮ್ ದ ಪ್ರಾಬ್ಲಮ್ಸ್ ಆಫ್ ಕಂಜೆಷನ್ ಆ್ಯಟ್ ಕೋಲ್ಕತ್ತಾ ಪೋರ್ಟ್. ಸೊ ಇಲ್ಲಿ ಕೂಡ ಟ್ರಾಫಿಕ್ಕು, ಆಯಿತಾ. ಸೊ ಅದಕ್ಕೋಸ್ಕರ ವೆಸ್ಟ್ ಬೆಂಗಾಲಲ್ಲಿ ಕೋಲ್ಕತ್ತಾ ಅಲ್ದಿರ ಇನ್ನೊಂದು ಸ್ಟಾರ್ಟ್ ಮಾಡಿದರೆ ಅದು ಹಾಲ್ದಿಯಾದಲ್ಲಿ, ಆಯಿತಾ. ಸೊ ಇದು ಈಸ್ಟ್ ಸೈಡಿಗೆ ಬರುವಂಥ ಪೋರ್ಟ್ಸ್, ಮೇಜರ್ ಪೋರ್ಟ್ಸ್. ಅಗೇನ್ ವೆರಿ ಇಂಪಾರ್ಟೆಂಟ್, 1 ಮಾರ್ಕ್ಗೂ ಕೇಳ್ಬೋದು, 2 ಮಾರ್ಕ್ಸ್ಗೂ ಕೇಳ್ಬೋದು. ಓಕೆ. ಎಸ್. ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಷನ್. ಸೊ ಅಲ್ಲಿ ಟ್ರಾನ್ಸ್ಪೋರ್ಟ್ ಆಯಿತು. ಏರ್ಪೋರ್ಟ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ನನ್ನ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಅದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಅಲ್ಲಿ ನಾನು ವಿತ್ ಮ್ಯಾಪ್ ವರ್ಕ್, ವಿತ್ ನೇಮ್ಸ್ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆನಾ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಷನ್, ಲರ್ನ್ ಅಬೌಟ್ ದ ವೇರಿಯಸ್ ಇನ್ಸಿಡೆಂಟ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಕಮ್ಯುನಿಕೇಷನಿಂದ ಏನಪ್ಪ ಅಂತಂದರೆ ನಮಗೆ ಅವೇರ್ನೆಸ್ ಆಗುತ್ತೆ. ಸೊ ನನಗೇನು ಆಗ್ತಾಯಿದೆ, ನನ್ನ ಸುತ್ತಮುತ್ತ ಏನಾಗ್ತಾಯಿದೆ, ನನಗೇನು ಬೆನಿಫಿಟ್ಸ್ ಇದೆ, ಏನು ಬೆನಿಫಿಟ್ಸ್ ಇಲ್ಲ, ಗೌರ್ಮೆಂಟ್ ಅವ್ರು ಏನೇನು ಮಾಡ್ತಾಯಿದ್ದಾರೆ, ನ್ಯೂಸ್ ಏನು, ಇದೆಲ್ಲನೂ ನಿಮಗೆ ಸಿಗೋದು ಕಮ್ಯುನಿಕೇಷನಿಂದಾನೆ. ಓಕೆನಾ. ಬಿವೇರ್ ಪಾಲಿಸೀಸ್ ಆಫ್ ದ ಗವರ್ಮೆಂಟ್ ನೋಡಿ. ಆ್ಯಂಡ್ ಬೈ ಎಜುಕೇಟಿಂಗ್ ಪೀಪಲ್ ಥ್ರೂ ಮಾಸ್ ಮೀಡಿಯಾ ಅಬೌಟ್ ಅಗ್ರಿಕಲ್ಚರ್, ಇಂಡಸ್ಟ್ರಿ, ಸ್ಪೀಡಿ ಡೆವಲಪ್ಮೆಂಟ್ ಪ್ರಾಸೆಸ್ ಇಸ್ ಪಾಸಿಬಲ್. ಓಕೆ. ಫಂಡಮೆಂಟಲ್ ರಿಕ್ವೈರ್ಮೆಂಟ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್. ಸೊ ನೆಕ್ಸ್ಟ್ ಟು ಸ್ಟ್ರೆಂಥನ್ ದ ಯೂನಿಟಿ, ಇಂಟಿಗ್ರೇಷನ್ ಆ್ಯಂಡ್ ಸ್ಟೆಬಿಲಿಟಿ ಇನ್ ದ ಕಂಟ್ರಿ. ಸೊ ಇದೆಲ್ಲ ನಿಮಗೆ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಷನ್ ಕೆಳಗಡೆ ಬರೋವಂಥದ್ದು. ಸೊ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಷನ್, ಇಂಪಾರ್ಟೆನ್ಸ್ ಆಫ್ ರೋಡ್ಸ್, ಪ್ರಾಬ್ಲಮ್ಸ್ ಆಫ್ ರೋಡ್, ಇವು 3 ತುಂಬ ಇಂಪಾರ್ಟೆಂಟ್ ಕ್ವೆಶನ್. ಇನ್ನು 3 ಜನರಲ್ ಆಗಿ ಬರೆಯುವಂಥದ್ದು. ಓಕೆನಾ. ಬೈ ಹಾರ್ಟ್ ಮಾಡುವಂಥದ್ದು ಏನೂ ಇಲ್ಲ. ಓಕೆ. ಎಸ್. ಸೊ ನೆಕ್ಸ್ಟ್ ಬರೋದೆ 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, GIS, GPS ಹಾಗೂ ರಿಮೋಟ್ ಸೆನ್ಸಿಂಗ್. ಫಸ್ಟ್ GIS ಅಂದರೆ ನಿಮಗೆ ಫುಲ್ ಫಾರ್ಮ್ ಜಾಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್. ಸೊ ಆ ಹೆಸರಿಂದನೇ ಗೊತ್ತಾಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಇದೆ, ಆಯಿತಾ. ಸೊ ಇನ್ಫಾರ್ಮೇಷನ್ ಆಫ್ ವಾಟ್ ನೋಡಿ, ಅಕ್ಯುರೇಟ್ ಮ್ಯಾಪ್ ಸಿಗುತ್ತೆ, ಅರ್ಥ ಆಗ್ತಾ ಇದೆಯಾ. ನೋಡಿ ವಾಟ್ ಇಲ್ಲಿ, ದ ಸಿಸ್ಟಮ್ that can collect information, enable, use, modify and show the data of the earth's surface is called geographical information system. ಇದು ನೋಡಿ ನಿಮ್ಗಿನ್ನ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯೂಸಸ್ ಏನೇನು, accurate maps, so easy analysis and modification, weather predictions, easy to create and modify maps. So ನಮ್ಗೆ ಅಕ್ಯುರೇಟ್ ಆಗಿರೋ ಮ್ಯಾಪ್ ಸಿಗುತ್ತೆ, ದಟ್ ಇಸ್ GIS, Geographical Information System. GPS ಅಂತ ಅಂದರೆ ಲೊಕೇಶನ್, ಆಯಿತಾ. ಸೊ ಇಲ್ಲಿ ನಿಮಗೆ ಮ್ಯಾಪ್ ವರ್ಕು ಏನು ಎಲ್ಲಿದೆ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಲೊಕೇಶನ್ ಏನಪ್ಪ ಅಂತಂದರೆ ಒಂದು ವಸ್ತು ಆಗಿರ್ಬೋದು ಅಥವಾ ಒಬ್ಬ ಮನುಷ್ಯ ಆಗಿರ್ಬೋದು, ಅವರೆಲ್ಲಿದ್ದಾರೆ ಅನ್ನೋದು ಲೊಕೇಶನ್ನ ಮೂಲಕ ಕಂಡುಹಿಡಿಯುತ್ತೆ. ಸೊ ವೇರ್ ಇಸ್ ಸಹನಾ ಮ್ಯಾಮ್ ಅಂತ ನೀವು ಕೇಳೋ ಕ್ವೆಶನ್ಗೆ ಆನ್ಸರ್ GPS ಕೊಡುತ್ತೆ. ಓಕೆನಾ. ಸೊ ಆ ಥರ. ಸೊ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ನೋಡಿ ಇಲ್ಲಿ, ಸೊ ಇಲ್ಲಿದೆ ಯೂಸಸ್. ಪೊಸಿಷನ್ ಆಫ್ ನ್ಯಾಚುರಲ್ ಕೆಲಾಮಿಟೀಸ್, ಸೇಲರ್ಸ್, ಸೋಲ್ಜರ್ಸ್, ಪೈಲಟ್ ಆ್ಯಂಡ್ ಫಿಶರ್ಮ್ಯಾನ್, ಟ್ರೆಕರ್ಸ್ಗೆ, ಗೂಗಲ್ ಮ್ಯಾಪ್ಸ್ಗೆ ಯೂಸ್ ಮಾಡುವಂಥದ್ದು, ಸರ್ವಿಸ್ ಆ್ಯಟ್ ಯುವರ್ ಡೋರ್ ಸ್ಟೆಪ್ ಇನ್ ಸಿಟೀಸ್. ಸೊ ನೀವೇನಾದರೂ ಆರ್ಡರ್ ಮಾಡಿದ ತಕ್ಷಣ ನಿಮ್ಮ ಮನೆ ಕರೆಕ್ಟಾಗಿ ಬರ್ತಾರೆ, ಹೇಗೆ ಅದು, ಬಿಕಾಸ್ ಆಫ್ GPS. ಓಕೆನಾ. ಸೊ ಇಂಡಿಯಾ GPS, ಅದನ್ನು ನಾವು ನಾವಿಕ್ ಅಂತ ಕರಿತೀವಿ. ಸೊ ಇದು ಕೂಡ 1 ಮಾರ್ಕ್ಗೆ ತುಂಬ ಇಂಪಾರ್ಟೆಂಟ್. ಓಕೆನಾ. ಸೊ GIS, GPS ಗೊತ್ತಾಯ್ತಲ್ಲ, ಇದು ಮ್ಯಾಪ್ ಆ್ಯಂಡ್ ಇದು ಲೊಕೇಶನ್. ಇನ್ನೊಂದಿದೆ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ. ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಏನಪ್ಪ ಅಂತಂದರೆ ನಾನು ಫಿಸಿಕಲಿ ಹೋಗಿ ಏನು ಮುಟ್ತಾ ಇಲ್ಲ ಅಲ್ಲಿ, ಬಟ್ ಸ್ಟಿಲ್ ನಾನು ಕೂತಿದ್ದ ಕಡೆನೇ ನನಗಾದ್ರೆ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಓಕೆನಾ. ಸೊ ದಟ್ ಇಸ್ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ. ಇನ್ಫಾರ್ಮೇಷನ್ ಆಫ್ ಅ ಪೀರಿಯಡ್, ಫಾಸ್ಟ್, ಲೋ ಕಾಸ್ಟ್ ಸಿಸ್ಟಮ್ ಆ್ಯಂಡ್ ಈಸಿ ಟು ಅನಲೈಸ್, ಸ್ಟಡಿ ಕ್ಲೈಮ್ಯಾಟಿಕ್ ಎಕ್ಸ್ಟ್ರೀಮ್ಸ್ ಆ್ಯಂಡ್
ಡಿಸಾಸ್ಟರ್ಸ್, ಲ್ಯಾಂಡ್ ಪ್ಯಾಟರ್ನ್ಸ್, ನೀವು ನ್ಯಾಚುರಲ್ ಡಿಸಾಸ್ಟರ್ಸ್ ಒಂದು ಚಾಪ್ಟರ್ ಕೂಡ ಇದೆ. ಸೊ ಅದೆಲ್ಲ ನಿಮಗೆ ಪ್ರೀವಿಯಸ್ಲಿನೇ ಹೇಗೆ ಗೊತ್ತಾಗುತ್ತಪ್ಪ ಅಂತಂದರೆ, ಬಿಕಾಸ್ ಓಕೆ ಇವತ್ತು ಸುನಾಮಿ ಬರೋ ಚಾನ್ಸಸ್ ಇದೆ, ಅರ್ತ್ ಕ್ವೇಕ್ ಆಗಬಹುದು. ಸೊ ಈ ಥರದ್ದೆಲ್ಲ ನಿಮಗೆ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿಯಿಂದನೇ ಗೊತ್ತಾಗೋದು. ಲ್ಯಾಂಡ್ ಪ್ಯಾಟರ್ನ್ಸ್ ಆ್ಯಂಡ್ ಅಗ್ರಿಕಲ್ಚರ್, ಓಕೆನಾ. ಸೊ ಅದು ಡಿಫ್ರೆನ್ಸ್. ಫಿಸಿಕಲಿ ನಾನು ಹೋಗಿ ಏನು ಟಚ್ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ಐ ಆಮ್ ಗೆಟಿಂಗ್ ಟು ನೋ ವಾಟ್ ಈಸ್ ಹ್ಯಾಪನಿಂಗ್ ಸಿಟ್ಟಿಂಗ್ ಹಿಯರ್. ದಿಸ್ ಇಸ್ ಫೈಂಡಿಂಗ್ ದ ಲೊಕೇಶನ್ ಆಫ್ ಎನ್ ಆಬ್ಜೆಕ್ಟ್ ಅಥವಾ ಒಬ್ಬ ಪರ್ಸನ್. ಆ್ಯಂಡ್ ಇದು ಮ್ಯಾಪ್ ವರ್ಕ್. ಮ್ಯಾಪ್ ಕರೆಕ್ಟಾಗಿ ಗೊತ್ತಾಗುತ್ತೆ ನಮಗೆ ಏನೇನು ಎಲ್ಲೆಲ್ಲಿದೆ ಅಂತ, ಓಕೆನಾ. ಸೊ ಅದು ಡಿಫ್ರೆನ್ಸ್. ಆ್ಯಂಡ್ ನಾನು ಹೇಳಿದೆ ಮ್ಯಾಕ್ಸಿಮಮ್ ಆಗಿ ರಿಪೀಟ್ ಮಾಡಿರೋ ಅಂಥ ಕ್ವೆಶನ್ಸ್ನ ಮಾತ್ರ, ಮ್ಯಾಪ್ ವರ್ಕ್ನ ಮಾತ್ರ ನಾನು ಇಲ್ಲಿ ಹಾಕ್ತೀನಿ ಅಂತ. ಸೊ ಪೋರ್ಟ್ಸ್ ಕೇಳೋ ಅಂಥ ಸಾಧ್ಯತೆಗಳು ಜಾಸ್ತಿ ಇದೆ. 2 ಮಾರ್ಕ್ಸಿಗೆ ಈಸ್ಟ್ ಸೈಡಲ್ಲಿ ಬರೋ ಅಂಥದ್ದು, ವೆಸ್ಟ್ ಸೈಡಲ್ಲಿ ಬರೋ ಅಂಥ ಪೋರ್ಟ್ಸ್ನ ಬರೀರಿ ಅಂತಲೂ ಕೇಳ್ಬೋದು, ಅಥವಾ 1 ಮಾರ್ಕಿಗೆ ಈ ಥರ ಮ್ಯಾಪ್ ವರ್ಕ್ ಕೂಡ ಕೇಳ್ಬೋದು. ಸೊ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಮತ್ತು ಕರ್ನಾಟಕ ಸೈಡ್ ಈ ಕಡೆಗೆ ವೆಸ್ಟ್ ಸೈಡಿಗೆ ಬರೀಬೇಕು, ಅದು ನ್ಯೂ ಮ್ಯಾಂಗ್ಳೂರ್ ಪೋರ್ಟ್. ಆ್ಯಂಡ್ ನೆಕ್ಸ್ಟ್ ಒನ್ ಕೊಚ್ಚಿ, ತಮಿಳ್ನಾಡು, ಓಕೆನಾ. ಎಸ್, ಸಾರಿ ಕೇರಳ, ಓಕೆನಾ. ಸಾರಿ ಕೇರಳ, ಕೊಚ್ಚಿ, ರೈಟ್. ಎಸ್, ಏನಾದರೂ ಡೌಟ್ಸ್ ಇದೆಯಾ ಮಕ್ಕಳೇ ಈ ಒಂದು ಚಾಪ್ಟ್ರಲ್ಲಿ, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ? ಸೊ ವೆಯ್ಟ್ ಮಾಡೋಣ, ಒಂದು 30 ಸೆಕೆಂಡ್ಸ್ ವೆಯ್ಟ್ ಮಾಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಇಲ್ಲಾಂದರೆ ನೆಕ್ಸ್ಟ್ ಪದ್ಮಶ್ರೀ ಮ್ಯಾಮ್ ಬಂದು ಕಂಟಿನ್ಯೂ ಮಾಡ್ತಾರೆ ಎಕನಾಮಿಕ್ಸ್ ಚಾಪ್ಟರ್ನ. ಈಸಿ ಇದೆಯಾ ಜಾಗ್ರಫಿ ಚಾಪ್ಟರ್ಸು? ಏನು ಡೌಟ್ಸೇ ಕೇಳ್ತಾ ಇಲ್ಲ, ಅಥವಾ ನಿದ್ದೆ ಮಾಡ್ತಾ ಇದ್ದೀರಾ ಮಕ್ಕಳೇ? ಗೆಟ್ ಅಪ್. ಎಸ್, ಓಕೆ ಮಕ್ಕಳೇ. ಸೊ ಡೌಟ್ಸ್ ಏನೂ ಇಲ್ಲ ಅಂತ ಕಾಣಿಸುತ್ತೆ. ಸೊ ನಾವು 3 ಚಾಪ್ಟರ್ಸ್ ಮುಗಿಸಿದ್ದೀವಿ. ಆ್ಯಂಡ್ ಇನ್ನು ನಮ್ಗೆ ಉಳ್ಕೊಂಡಿರೋದು 1 2 3 4 5 ಚಾಪ್ಟರ್ಸ್ ಅಷ್ಟೇ. ಸೊ ಬೇಗ ಮುಗಿಸ್ತೀವಿ. ಈಗ ಪದ್ಮಶ್ರೀ ಮ್ಯಾಮ್ ಅವ್ರು ಬಂದು ಪಬ್ಲಿಕ್ ಫಿನಾನ್ಸ್ ಆ್ಯಂಡ್ ಬಜೆಟ್ನ ಕಂಪ್ಲೀಟ್ ಮಾಡ್ತಾರೆ. ಸೊ ಮಕ್ಕಳೇ, ಇವಾಗ ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರೋಣ. ಪುಟ್ಟ ಬ್ರೇಕು, ನೀವು ಹೋಗಿ ರಿಫ್ರೆಶ್ ಮಾಡ್ಕೊಂಬನ್ನಿ. ಆಗಲೇ ಊಟ ಮಾಡಿದ್ರಲ್ಲ, ಇವಾಗ ಹೋಗಿ ಎಲ್ಲ ವಾಪಸ್ ಇಟ್ಬಿಟ್ಟು ನೀರು ಕುಡ್ಕೊಂಬನ್ನಿ. ನಾವು ಈಗ ತಾನೇ ಬರ್ತೀವಿ, ಓಕೆನಾ? ಪರೀಕ್ಷೆ ಈ ಸಲ ನಿಮ್ಮ SSLC ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ SSLC 2024ನ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ February 5th ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ ನ ಪಡೀರಿ.
ಸೊ ನೀವು ಇಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು ಅರಾವಲಿ ರೇಂಜಸ್ ಮಕ್ಕಳೇ, ಓಕೆನಾ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದೇ ನಮ್ಮ ಒಂದು ಪೆನಿನ್ಸುಲಾರ್ ಪ್ಲಾಟು. ಸೊ ಅರಾವಲಿಯಿಂದ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಈಸ್ಟಿಗೆ ಬಂದಿದ ತಕ್ಷಣ ರಾಜಮಹಲ್ ಹಿಲ್ಸ್ ಇರುತ್ತೆ, ಆ್ಯಂಡ್ ಸೌತಿಗೆ ಬಂದಾಗ ಕನ್ಯಾಕುಮಾರಿ. ಸೊ ಇಷ್ಟನ್ನ ಅದು ಕವರ್ ಮಾಡುತ್ತೆ, ಓಕೆನಾ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ಒಂದು ಇಡೀ ಪೆನಿನ್ಸುಲಾರ್ ಪ್ಲಾಟು ಎರಡಾಗಿ ಡಿವೈಡ್ ಆಗಿದೆ. ಮೇಲೆ ಅಂದರೆ ನಾರ್ತ್ ಭಾಗದಲ್ಲಿರೋದು ಸೆಂಟ್ರಲ್ ಪ್ಲಾಟು, ಆ್ಯಂಡ್ ಕೆಳಗಡೆ ಬಂದಾಗ ಇರೋದು ಡೆಕ್ಕನ್ ಪ್ಲಾಟು. ಆ್ಯಂಡ್ ಇದು ಎರಡನ್ನು ಏನು ಸಪ್ರೇಟ್ ಮಾಡುತ್ತಪ್ಪ ಅಂತಂದರೆ, ನೀವಿಲ್ಲಿ ನೋಡ್ಬೋದು ನರ್ಮದಾ ರಿವರ್ ನರ್ಮದಾ. ಸೊ ಒಂದ್ಸತಿ ಲೇಸರ್ನ ಫೈರ್ ಮಾಡಿದಾಗ ಏನಾಗುತ್ತೆ, ಇನ್ಸಿಡೆಂಟ್ ರೇ ಬರುತ್ತೆ ಮತ್ತೆ ರಿಫ್ಲೆಕ್ಟೆಡ್ ರೇ. ಇವಾಗ 36 ಡಿಗ್ರೀಸ್ ಇದೆ ನೋಡಿ. ಇವಾಗ ಇದನ್ನ ಹಿಂದೆ ಮುಂದೆ ಮಾಡಿದ್ರು ಇವಾಗ ಇಲ್ಲಿ ತಗೊಳ್ಳೋಣ ಬೇಕಾದ್ರೆ, ಓಕೆ. ಮತ್ತೆ ಫೈರ್ ಮಾಡಿದಾಗ ನೋಡಿ ಏನಾಗುತ್ತೆ, 71 ಡಿಗ್ರೀಸ್ ಕರೆಕ್ಟ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ, ಮಧ್ಯದಲ್ಲಿ ಎಲ್ಲಾದರೂ, ಓಕೆ. ಮತ್ತೆ ಫೈರ್ ಮಾಡಿದಾಗ 52 ಡಿಗ್ರೀಸ್. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗ್ತಾ ಇದೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ನಾವು ನೋಡ್ತಿರುವಂಥ ಎರಡನೇ ರೀತಿಯ ಫಿಷನ್ ಬಂದು ಮಲ್ಟಿಪಲ್ ಫಿಷನ್ನ ನಾವು ಪ್ಲಾಸ್ಮೋಡಿಯಂ ಅನ್ನೋ ಒಂದು ಆರ್ಗ್ಯಾನಿಸಮಲ್ಲಿ ಕಲ್ಯೋಣ. ಪ್ಲಾಸ್ಮೋಡಿಯಂ ಅಂದ ತಕ್ಷಣ ನಿಮ್ಗೇನೋ ನೆನಪಾಗಬೇಕಲ್ಲ. ಎಸ್, ಪ್ಲಾಸ್ಮೋಡಿಯಂ ಇಸ್ ದ ಮಲೇರಿಯಾ ಕಾಸಿಂಗ್ ಪ್ಯಾರಸೈಟ್. ಪ್ಲಾಸ್ಮೋಡಿಯಂನ ಒಂದು ನ್ಯೂಕ್ಲಿಯಸ್ ಹಲವಾರು ಬಾರಿ ಡಿವೈಡ್ ಆಗಿ ಹಲವಾರು ಡಾಟರ್ ನ್ಯೂಕ್ಲಿಯಸ್ನ ಕ್ರಿಯೇಟ್ ಮಾಡುತ್ತೆ, ಅಥವಾ ಡಾಟರ್ ನ್ಯೂಕ್ಲಿಯೈನ ಕ್ರಿಯೇಟ್ ಮಾಡುತ್ತೆ. ಈ ಡಾಟರ್ ನ್ಯೂಕ್ಲಿಯೈಗಳ ಸುತ್ತ ಸೆಲ್ಯುಲಾರ್ ಅಪ್ಯಾರಟಸ್ ಅಕ್ಯುಮುಲೇಟ್ ಆಗಿ ಡಾಟರ್ ಸೆಲ್ಸ್ನ ಫಾರ್ಮ್ ಮಾಡುತ್ತೆ. ಈ ಹಲವಾರು ಡಾಟರ್ ಸೆಲ್ಸ್ ಒಮ್ಮೆಗೆ ಪೇರೆಂಟ್ ಸೆಲ್ನ ಎಕ್ಸಿಟ್ ಮಾಡಿ ಹೊಸ ಡಾಟರ್ ಸೆಲ್ಸ್ ಆಗಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ಲಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸೆಲ್ಲಿಂದ ಸೆವೆರಲ್ ಡಾಟರ್ ಸೆಲ್ಸ್ ಬರ್ತಿರೋದ್ರಿಂದ ಇದನ್ನು ನಾವು ಮಲ್ಟಿಪಲ್ ಫಿಷನ್ ಅಂತ ಕರಿತೀವಿ. ಒಂದು ಕಾಂಪಸ್ನ ಒಂದು ಬಾಕ್ಸಲ್ಲಿ ಇಟ್ಟು, ರೆಕ್ಟಾಂಗ್ಯುಲರ್ ಬಾಕ್ಸಲ್ಲಿ ಇಟ್ಟು, ಈ ರೆಕ್ಟಾಂಗಲ್ ಬಾಕ್ಸಿನ ಸುತ್ತ ಇನ್ಸುಲೇಟೆಡ್ ಕಾಪರ್ ವೈರ್ನ ಸುತ್ತಿ, ಇವಾಗ ಈ ಕಾಪರ್ ವೈರ್ನ ಎಂಡ್ಸ್ನ ಬ್ಯಾಟ್ರಿ ಎಂಡ್ಸ್ಗೆ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ನೋಡೋಣ ಬನ್ನಿ. ಸೊ ಒಂದು ಎಂಡ್ ಕನೆಕ್ಟ್ ಆಗಿದೆ, ಇನ್ನೊಂದು ಎಂಡ್ನ ಕೂಡ ಕನೆಕ್ಟ್ ಮಾಡಿದಾಗ ನೋಡಿ ಯಾವ ರೀತಿ ಡಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಈ ರೀತಿ ಡಿಫ್ಲೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಏನು, ಎಲೆಕ್ಟ್ರಿಸಿಟಿ ಕ್ಯಾರಿ ಆಗ್ತಾ ಇದೆ. ಎಲೆಕ್ಟ್ರಿಸಿಟಿ ಕ್ಯಾರಿ ಆಗಬೇಕಾದ್ರೆ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಜನರೇಟ್ ಆಗ್ತಾ ಇದೆ. ಆ ಜನರೇಟ್ ಆಗಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂದ ಮ್ಯಾಗ್ನೆಟಿಕ್ ಕಾಂಪಸ್ ಇನ್ ನೀಡಲ್ ಡಿಫ್ಲೆಕ್ಟ್ ಆಗ್ತಾ ಇದೆ. ಪರೀಕ್ಷೆ ಈ ಸಲ ನಿಮ್ಮ SSLC ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ SSLC 2024ನ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವಶನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5 ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ.
ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ನ ಪಡೀರಿ. ಸೊ ಮಕ್ಕಳೇ, ಕ್ವಿಕ್ ಆಗಿ ಬ್ರೇಕ್ ಆಯ್ತು ಅಂತ ಅನ್ಕೊಂತೀನಿ. ಸಾಕಷ್ಟು ವಿಡಿಯೋಗಳನ್ನ ಕೂಡ ಪ್ಲೇ ಮಾಡ್ತೀವಿ ನಾವು, ನೋಡಿದಿರ ಅಲ್ವಾ ನೀವು ಬ್ರೇಕ್ಸ್ ಅಲ್ಲಿ. ಸೊ ನಡೀರಿ ಇವಾಗ ಪಬ್ಲಿಕ್ ಫಿನಾನ್ಸ್ ನ ನೋಡೋಣ. ಈಗ ತಾನೇ 1 ವಾರ ಆಯ್ತು ಅನ್ಸತ್ತೆ ನಾವು ವಿಡಿಯೋನ ಅಪ್ಲೋಡ್ ಮಾಡಿ. ನೀವು ಖಂಡಿತ ಅದನ್ನ ನೋಡಿದಿರಾ ಅನ್ಕೊಂಡಿದ್ದೀನಿ. ನೋಡಿಲ್ದರೆ ಖಂಡಿತ ಅದನ್ನ ಕಂಪ್ಲೀಟ್ ಆಗಿ ನೋಡಿ. ಬಟ್ ಪಬ್ಲಿಕ್ ಫಿನಾನ್ಸ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಮಕ್ಕಳೇ, ಪಬ್ಲಿಕ್ ಫಿನಾನ್ಸ್ ಅಂಡ್ ಬಜೆಟ್ ಅಲ್ಲಿ ನಿಮ್ಗೆ 1 ಮಾರ್ಕ್ಗೆ ಇಂಡೈರೆಕ್ಟ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ಕೇಳ್ಬೋದು. ಆಮೇಲೆ ಈ ಬೇರೆ ಬೇರೆ ಟರ್ಮ್ಸ್ ಗಳೇನಿದೆ ಅದರ ಡೆಫಿನೇಷನ್ಸ್ ಕೇಳ್ಬೋದು. ಫಿಸ್ಕಲ್ ಡೆಫಿಸಿಟ್ ಇದೆಯಲ್ಲ ಅದರ ಫಾರ್ಮುಲಾ ಕೂಡ ಕೇಳ್ಬೋದು. ಆಯ್ತಾ? 2 ಇಂದ 3 ಅಂಕಗಳಿಗೆ ನಾನ್ ಟ್ಯಾಕ್ಸ್ ರೆವೆನ್ಯೂ ಕಲೆಕ್ಟೆಡ್ ಬೈ ದ ಗವರ್ಮೆಂಟ್ ಅದ್ರ ಬಗ್ಗೆ ಕೇಳ್ತಾರೆ. ಅಂಡ್ ಡಿಫ್ರೆನ್ಸಸ್ ಬಿಟ್ವೀನ್ ಕೇಳ್ತಾರೆ, ಯಾವ್ದರ ಮಧ್ಯೆ ಪಬ್ಲಿಕ್ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ ಮಧ್ಯೆ, ಆಮೇಲೆ ಪಬ್ಲಿಕ್ ಫಿನಾನ್ಸ್ ಮತ್ತೆ ಪ್ರೈವೇಟ್ ಫಿನಾನ್ಸಿನ ಮಧ್ಯೆ ಈ ಒಂದು ಡಿಫ್ರೆನ್ಶಿಯೇಷನ್ ನ ಕೂಡ ಕೇಳ್ತಾರೆ ನಿಮಗೆ 2 to 3 ಮಾರ್ಕ್ಸ್ಗೆ. ಸೊ ಈ ಒಂದು ಚಾಪ್ಟರ್ ಮಕ್ಕಳೇ ಎಲ್ಲ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಅಂಡ್ ಈ ಡೆಫಿನೇಷನ್ಸ್ ಏನಿದೆ ಅದನ್ನ ಮಾತ್ರ ಖಂಡಿತ ನೀವು ನೋಡ್ಕೊಂಡಿರಿ, ಬಿಕಾಸ್ ಎಲ್ಲ ಪೂರ್ತಿ ಚಾಪ್ಟರ್ ಇಂಪಾರ್ಟೆಂಟು. ಎಲ್ಲಿಂದ ಆದ್ರೂ ಕಿತ್ತಿ ನಿಮ್ಗೆ ಏನಾದ್ರೂ ಕೇಳ್ಬೋದು. ಆಮೇಲೆ ನಾನು ಹೇಳಿಲ್ಲ ಅಂತ ಹೇಳ್ಬೇಡಿ, ಬಂದು ನಾನು ಈ ರಿವಿಷನ್ ಅಲ್ಲಿ ಹೇಳ್ತಿದ್ದೀನಿ, ಪೂರ್ತಿ ಚಾಪ್ಟರೇ ಇಂಪಾರ್ಟೆಂಟು. ಆಯ್ತಾ ಮಕ್ಕಳೇ? ಸೊ ಮೊದಲನೇದಾಗಿ ಡೆಪ್ತ್ ಅಂದ್ರೆ ಏನು ಮಕ್ಕಳೇ? ಸೊ ಡೆಪ್ತ್ ಅಂದ್ರೆ ಏನು ಅಂದ್ರೆ ಮಕ್ಕಳೇ, ಇವಾಗ ನೀವು ಒಂದಕ್ಕೆ ಏನೋ ಖರ್ಚು ಮಾಡ್ತಿರ್ತೀರಾ, ನಿಮ್ಮ ಹತ್ರ ದುಡ್ಡಿರಲ್ಲ, ನಿಮ್ಮ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿರುತ್ತೆ, ಆವಾಗ ಏನೋ ಒಂದು ಲಂಚ ಸಾಲ ತರ ತಗೊಂತಿರಲ್ಲ, ಅದನ್ನೇ ನಾವು ಡೆಪ್ತ್ ಅಂತ ಹೇಳ್ತೀವಿ. ಸೊ ನಡೀರಿ ನೋಡೋಣ, ವೆನ್ ದ ಎಕ್ಸ್ಪೆಂಡಿಚರ್ ಇಸ್ ಮೋರ್ ದನ್ ದ ಇನ್ಕಮ್, ನಿಮ್ಮ ಒಂದು ಖರ್ಚುಗಳು ನಿಮ್ಗೆ ಸಿಗುವಂತ ದುಡ್ಡಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ನಾವು ಡೆಪ್ತ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಬ್ಲಿಕ್ ಫಿನಾನ್ಸ್ ಅಂದ್ರೆ ಏನು? ನಾ ಹೇಳ್ದಂಗೆ ಸಾಕಷ್ಟು ಟರ್ಮ್ಸಿನ ಡೆಫಿನೇಷನ್ಸ್ ಕೇಳ್ತಾರೆ, ಅದಕ್ಕೆ ನಾನು ಓದ್ಕೊಂಡು ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಪಬ್ಲಿಕ್ ಫಿನಾನ್ಸ್ ಅಂದ್ರೆ ಮೀನ್ಸ್ ದ ಫಿನಾನ್ಸಸ್ ಆಫ್ ದ ಗವರ್ಮೆಂಟ್. ಪಬ್ಲಿಕ್ ಗವರ್ಮೆಂಟ್ ಅಲ್ಲೇ ನಿಮಗೆ ಅರ್ಥ ಆಗಬೇಕು. ಆಯ್ತಾ? ಪಬ್ಲಿಕ್ ಫಿನಾನ್ಸಸ್ ಸ್ಟಡೀಸ್ ದ ವೇ ದ ಗವರ್ಮೆಂಟ್ ಮ್ಯಾನೇಜಸ್ ಇಟ್ಸ್ ಇನ್ಕಮ್, ಎಕ್ಸ್ಪೆಂಡಿಚರ್ ಅಂಡ್ ಡೆಟ್ಸ್. ಸೊ ಹೇಗೆ ಒಂದು ಗವರ್ಮೆಂಟ್ ಅದರ ಇನ್ಕಮ್, ಎಕ್ಸ್ಪೆಂಡಿಚರ್, ಡೆತ್ ನ ಒಂದು ಮ್ಯಾನೇಜ್ ಮಾಡುತ್ತೋ ಅದನ್ನ ಪಬ್ಲಿಕ್ ಫಿನಾನ್ಸ್ ನೋಡ್ಕೊಳ್ಳುತ್ತೆ. ಆಯ್ತಾ? ಇವಾಗ ಪರ್ಸನಲ್ ಫಿನಾನ್ಸ್ ಅಂದ್ರೆ ಏನು? ಪಬ್ಲಿಕ್ ಇಂದ ಆಪೋಸಿಟ್ ಏನು? ಪರ್ಸನಲ್. ಅಂದ್ರೆ ನಮ್ಮ ಒಂದು ಎಕ್ಸ್ಪೆಂಡಿಚರು, ಇನ್ಕಮ್, ಡೆತ್ ನೇ ನಾವು ಒಂದು ಪರ್ಸನಲ್ ಫಿನಾನ್ಸ್ ಅಂತ ಹೇಳ್ತೀವಿ. ಪರ್ಸನಲ್ ಫಿನಾನ್ಸಸ್ ಡೀಲ್ಸ್ ವಿತ್ ದ ಕೈಂಡ್ ಆಫ್ ಇನ್ಕಮ್, ಎಕ್ಸ್ಪೆಂಡಿಚರ್ ಅಂಡ್ ಡೆತ್ ಮ್ಯಾನೇಜ್ಮೆಂಟ್ ಆಫ್ ಅನ್ ಇಂಡಿವಿಜುವಲ್. ಅಂದ್ರೆ ಒಂದು ಮನುಷ್ಯನ ಅವನೇ ಒಂದು ಎಕ್ಸ್ಪೆಂಡಿಚರ್ ನ ಮ್ಯಾನೇಜ್ ಮಾಡ್ತಾನೆ, ಇನ್ಕಮ್ ಮತ್ತೆ ಡೆತ್, ಅದನ್ನ ನಾವು ಪ್ರೈವೇಟ್ ಫಿನಾನ್ಸ್ ಅಂತ ಹೇಳ್ತೀವಿ. ಮುಂದುವರ್ಸೋಣ ಬನ್ನಿ. ಇವಾಗ ಇದೆರಡರ ಮಧ್ಯೆ ಡಿಫ್ರೆನ್ಸಿಯೇಷನ್ ಕೇಳ್ಬೋದು. ಸೊ ಪ್ರೈವೇಟ್ ಫಿನಾನ್ಸ್, ಪಬ್ಲಿಕ್ ಫಿನಾನ್ಸ್ ಮಧ್ಯೆ ಏನು ಡಿಫ್ರೆನ್ಸ್ ಅಂತ ಕೇಳಿದಾಗ ನೀವು ಈ 5 ಪಾಯಿಂಟರ್ನ 4 ಪಾಯಿಂಟರ್ನ ಜ್ಞಾಪಕ ಇಟ್ಕೊಳ್ಳಿ. ಒಂದು, ಪ್ರೈವೇಟ್ ಫಿನಾನ್ಸ್ ಏನಿದೆ ಅದು ಒಂದು ಪರ್ಸನ್ಗೆ ಅಥವಾ ಫ್ಯಾಮಿಲಿಗೆ ರಿಲೇಟ್ ಆಗಿರುತ್ತೆ. ಅದೇ ರೀತಿಲಿ ಒಂದು ಪಬ್ಲಿಕ್ ಫಿನಾನ್ಸ್ ಏನಿದೆ ಅದು ನಮ್ಮ ಗೌರ್ಮೆಂಟ್ಗೆ ರಿಲೇಟ್ ಆಗಿರುವಂಥದ್ದು. ಆಯ್ತಾ? ಇವಾಗ ಕ್ಯಾಲ್ಕುಲೇಟ್ ಹೆಂಗ್ ಮಾಡ್ತಾರೆ? ನಮ್ಮ ಒಂದು ಪ್ರೈವೇಟ್ ಫಿನಾನ್ಸ್ ಏನಿದೆ ಒಂದು ಇನ್ಕಮ್ನ ನೋಡ್ಕೊಂಡು ಬಿಫೋರ್ ಹ್ಯಾಂಡ್ ಓನ್ಲಿ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದರ ಅಕಾರ್ಡಿಂಗ್ಲಿ ನಾವು ಸ್ಪೆಂಡ್ ಮಾಡ್ತೀವಿ. ಬಟ್ ಇವಾಗ ಗೌರ್ಮೆಂಟ್ ಏನ್ ಮಾಡ್ತಾರೆ, ಒಂದು ಪಬ್ಲಿಕ್ ಫಿನಾನ್ಸ್ ಅಂದಾಗ ಒಂದು ರೀತಿಯಾದ ಅವರು ಎಕ್ಸ್ಪೆಂಡಿಚರ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ, ಅದ್ರ ಬೇಸಿಸ್ ಮೇಲೆ ಅವ್ರ ಇನ್ಕಮ್ನ ಅಡ್ಜಸ್ಟ್ ಮಾಡ್ತಾರೆ. ಆಯ್ತಾ? ಅದನ್ನ ನೋಡ್ಕೊಂಡಿರ್ಬೇಕು. ಆಮೇಲೆ ಇದೇನಿದೆ ಮಕ್ಕಳೇ, ಈ ಒಂದು ಡಿಸ್ಕಷನ್ ನಡೆಯುತ್ತಾ ಈ ಒಂದು ಫಿನಾನ್ಸ್ ಬಗ್ಗೆ. ನಮ್ಮ ಮನೇಲಿ ನಮ್ಮ ಫಿನಾನ್ಸ್ ಏನಿದೆ ಅದು ನಮ್ಮ ಪರ್ಸನಲ್ ಆಗಿ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಂಡಿರ್ತೀವಿ, ಪಕ್ಕದ ಮನೆಯವ್ರಿಗೆ ಹೇಳ್ತೀವಾ? ಇಲ್ಲ ಅಲ್ವಾ? ಆದ್ರೆ ಗೌರ್ಮೆಂಟ್ ಏನಾಗುತ್ತೆ, ಈ ಲೆಜಿಸ್ಲೇಟಿವ್ ಒಂದು ಹೌಸಸ್ ಅಲ್ಲಿ ಈ ಒಂದು ಇನ್ಕಮ್ನ ಅಥವಾ ಈ ಒಂದು ಎಕ್ಸ್ಪೆಂಡಿಚರ್ ಅಥವಾ ಫಿನಾನ್ಸ್ ನ ಡಿಸ್ಕಸ್ ಮಾಡ್ತಾರೆ. ಇದು ಒಂದು ಡಿಫ್ರೆನ್ಸ್. ಆಯ್ತಾ? ಆಮೇಲೆ ಸೇವ್ ಹೆಂಗ್ ಮಾಡ್ತಾರೆ? ವೆನ್ ಅನ್ ಇಂಡಿವಿಜುವಲ್ ಆರ್ ಫ್ಯಾಮಿಲಿ ಸೇವ್ಸ್ ಮನಿ, ಇಟ್ ಸಪ್ಲಿಮೆಂಟ್ಸ್ ಟು ದ ಪ್ರಾಸ್ಪೆರಿಟಿ. ಇವಾಗ ಒಂದು ಪ್ರೈವೇಟ್ ಒಂದು ನಮ್ಮ ಮನೆಯಲ್ಲಿ ನಾವೊಂದು ದುಡ್ಡನ್ನು ಸೇವ್ ಮಾಡಿದ್ರೆ ನಮ್ಮ ಅಭಿವೃದ್ಧಿಗೆ ಹೆಲ್ಪ್ ಆಗುತ್ತೆ. ಬಟ್ ಗೌರ್ಮೆಂಟ್ ಸೇವ್ ಮಾಡಿದ್ರೆ ಏನೂ ಆಗಲ್ಲ, ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಆಯ್ತಾ? ಅದನ್ನ ತಲೆಯಲ್ಲಿ ಇಟ್ಕೊಂಡಿರಿ. ವೆನ್ ದ ಗೌರ್ಮೆಂಟ್ ಸೇವ್ಸ್ ಮನಿ, ಗ್ರೋತ್ ಇಸ್ ಸ್ಟಂಟೆಡ್. ಓಕೆನಾ ಮಕ್ಕಳೇ? ಆ್ಯಂಡ್ ಹೆನ್ಸ್ ಗೌರ್ಮೆಂಟ್ ಆಲ್ವೇಸ್ ಟ್ರೈಸ್ ಟು ಶೋ ಎಕ್ಸ್ಪೆಂಡಿಚರ್ ಮೋರ್ ದೆನ್ ಇನ್ಕಮ್. ಇನ್ಕಮ್ಗಿಂತ ಜಾಸ್ತಿ ಯಾವಾಗಲೂ ಖರ್ಚುಗಳು ಜಾಸ್ತಿ ತೋರಿಸ್ತಾರೆ ನಮ್ಮ ಗೌರ್ಮೆಂಟು. ಸೊ ಈ 4 ಡಿಫ್ರೆನ್ಸಸ್ಸು ನೀವು ಜ್ಞಾಪಕ ಇಟ್ಕೊಬೇಕು. ತುಂಬ ಸತಿ ಕೇಳಿರುವಂಥ ಪ್ರಶ್ನೆ ಆಗಿರೋದ್ರಿಂದ 2 ಇಂದ 3 ಮಾರ್ಕ್ ಕೇಳಿದ್ರೆ ಇದೆಲ್ಲ ಬರಿಬೇಕಾಗುತ್ತೆ. ಮುಂದೆ ನೋಡೋಣ. ಸೊ ಇವಾಗ ಬಜೆಟ್ ಅಂದ್ರೆ ಏನು, ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಏನು, ಪಬ್ಲಿಕ್ ರೆವೆನ್ಯೂ ಅಂದ್ರೆ ಏನು, ನಾ ಹೇಳ್ದಂಗೆ ಡೆಫಿನೇಷನ್ಸ್ ಕೇಳ್ತಾರೆ. ಆಮೇಲೆ ನಾನು ಹೇಳಿದ್ದೀನಿ, ಖಂಡಿತ ಇದನ್ನೆಲ್ಲ ಓದ್ಕೊಳ್ಳಿ. ಬಜೆಟ್ ಅಂದ್ರೆ ಏನ್ ಮಕ್ಕಳೇ? ದ ಸ್ಟೇಟ್ಮೆಂಟ್ ಆಫ್ ಎಸ್ಟಿಮೇಟೆಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ಎನ್ ಇಯರ್
ಪ್ರಿಪೇರ್ಡ್ ಬೈ ದ ಗವರ್ಮೆಂಟ್ ಇಸ್ ಕಾಲ್ಡ್ ಅ ಬಜೆಟ್. ಈಗ ತಾನೇ ಬಜೆಟ್ ಮೀಟಿಂಗ್ ಕೂಡ ಆಗಿದೆ, ಟಿವಿಲಿ ಕೂಡ ಬಂದಿತ್ತು 1-2 ವಾರದ ಮುಂಚೆ. ಸೊ ನೀವು ಅದನ್ನ ನೋಡಿದೀರಾ ಅಂತ ಅನ್ಕೊಂತೀನಿ. ಗೌರ್ಮೆಂಟು ಒಂದು ಎಕ್ಸ್ಪೆಂಡಿಚರ್ ಇನ್ಕಮ್ದು ಒಂದು ಶೀಟ್ ತರ ಪ್ರಿಪೇರ್ ಮಾಡುತ್ತೆ, ಅಥವಾ ಒಂದು ರೀತಿಯಾದ ಡಾಕ್ಯುಮೆಂಟು ಅಥವಾ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡುತ್ತೆ. ಅದನ್ನೇ ನಾವು ಬಜೆಟ್ ಅಂತ ಹೇಳ್ತೀವಿ. ಮುಂದರ್ಸೋಣ. ಇವಾಗ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಏನು? ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಫ್ರಮ್ ದ ಸೋರ್ಸಸ್ ಆಫ್ ರೆವೆನ್ಯೂ ಇನ್ಕಮ್. ರೆವೆನ್ಯೂ ಇನ್ಕಮ್ ಇಂದ ಬರ್ತಿರುವಂತಹ ಒಂದು ಎಕ್ಸ್ಪೆಂಡಿಚರ್ ಏನಿದೆ ಅದನ್ನ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಆಯ್ತಾ? ಪಬ್ಲಿಕ್ ರೆವೆನ್ಯೂ ಅಂದ್ರೆ ಏನು? ದ ಗವರ್ಮೆಂಟ್ ಕಲೆಕ್ಟ್ಸ್ ಇನ್ಕಮ್ ಫ್ರಮ್ ವೇರಿಯಡ್ ಸೋರ್ಸಸ್ ಟು ಮೀಟ್ ಇಟ್ಸ್ ಎಕ್ಸ್ಪೆಂಡಿಚರ್. ಇವಾಗ ಒಂದು ಎಕ್ಸ್ಪೆಂಡಿಚರ್ ಇದೆ, ಗೌರ್ಮೆಂಟ್ಗೆ ಖರ್ಚುಗಳಿದೆ. ಆ ಖರ್ಚುಗಳನ್ನ ಅವ್ರು ಹೆಂಗ್ ಮೀಟ್ ಮಾಡ್ತಾರೆ? ಬೇರೆ ಬೇರೆ ಕಡೆಯಿಂದ ಒಂದು ಇನ್ಕಮ್ನ ಜನರೇಟ್ ಮಾಡ್ತಾರೆ. ಅದು ನಮ್ಮ ಪಬ್ಲಿಕ್ ರೆವೆನ್ಯೂ. ಆಯ್ತಾ? ಹೆಸರುಗಳಲ್ಲೇ ನಿಮಗೆ ಒಂದು ಆನ್ಸರ್ ಇರುತ್ತೆ. ಕರೆಕ್ಟಾಗಿ ಪಬ್ಲಿಕ್ಕು ಎಕ್ಸ್ಪೆಂಡಿಚರು, ಅಯ್ಯೋ ದೊಡ್ಡ ವರ್ಡ್ಸ್ ಅಂತ ಅನ್ಕೊಂಡು ಓವರ್ವೆಲ್ಮ್ ಆಗಬೇಡಿ, ಅದನ್ನ ನೋಡ್ಕೊಳ್ಳಿ, ಈಸಿಯಾಗಿ ಬರಿಬೋದು. ಮುಂದೆ ಪ್ರಿನ್ಸಿಪಲ್ ಆಫ್ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂದರೆ ಏನು? ನೀವು ಜಾಸ್ತಿ ದುಡಿತಿದ್ರೆ ನಿಮಗೆ ಜಾಸ್ತಿ ಟ್ಯಾಕ್ಸ್ ಬೀಳುತ್ತೆ, ನೀವು ಕಡಿಮೆ ದುಡಿತಿದ್ರೆ ನಿಮಗೆ ಕಡಿಮೆ ಟ್ಯಾಕ್ಸ್ ಬೀಳುತ್ತೆ. ಹಾಗೆ ಹೈಯರ್ ರೇಟ್ಸ್ ಆಫ್ ಟ್ಯಾಕ್ಸಸ್ ಆನ್ ಹೈಯರ್ ಇನ್ಕಮ್ ಗ್ರೂಪ್ಸ್, ಲೋವರ್ ರೇಟ್ಸ್ ಆಫ್ ಟ್ಯಾಕ್ಸಸ್ ಆನ್ ಲೋವರ್ ಇನ್ಕಮ್ ಗ್ರೂಪ್ಸ್. ಆಮೇಲೆ ನಮ್ಮ ಪುವರ್ ಪೀಪಲ್ ಏನಿದ್ದಾರೆ ಅವರು ಟ್ಯಾಕ್ಸ್ ಕಟ್ಟೋ ಹಾಗೆ ಇಲ್ಲ. ಸೊ ಈ ಒಂದು ಕಾನ್ಸೆಪ್ಟ್ಗೆ ನಾವು ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅದನ್ನೇ ನಾವು ಇಲ್ಲಿ ಬರ್ದಿರೋದು. ಈ ಪ್ರಿನ್ಸಿಪಲ್ ಏನು ಗೌರ್ಮೆಂಟ್ ಯೂಸ್ ಮಾಡ್ತಾರೆ ಅದನ್ನ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್. ಪ್ರೋಗ್ರೆಸಿವ್ ಅಂದ್ರೆ ಆ ಒಂದು ಪ್ರೋಗ್ರೆಷನ್ ಅಲ್ಲಿ ನೋಡೋದು. ಪುವರು ಟ್ಯಾಕ್ಸ್ ಕಟ್ಟಲ್ಲ, ಲೋವರ್ ಇನ್ಕಮ್ ಗ್ರೂಪು ಲೋವರ್ ಟ್ಯಾಕ್ಸ್ ಕಟ್ತಾರೆ, ಹೈಯರ್ ಇನ್ಕಮ್ ಗ್ರೂಪು ಹೈಯರ್ ಟ್ಯಾಕ್ಸ್ ಕಟ್ತಾರೆ. ಆಯ್ತಾ? ಇವಾಗ ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು? ಡೈರೆಕ್ಟ್ ಟ್ಯಾಕ್ಸ್. ಆಯ್ತಾ? ಸೊ ಈ ಟ್ಯಾಕ್ಸ್ ಏನು? ಡೈರೆಕ್ಟ್ ಆಗಿ ಒಂದು ಇಂಡಿವಿಜುವಲ್ ಇಂದ ಇನ್ಕಮ್ ಮೇಲೆ ಬೀಳುತ್ತೆ. ಆಯ್ತಾ? ಸೊ ದ ಟ್ಯಾಕ್ಸ್ ಪೇಡ್ ಬೈ ಇಂಡಿವಿಜುವಲ್ಸ್ ಅಂದ್ರೆ ನಾವು ಕಟ್ತೀವಲ್ಲ, ನಮ್ಮ ಇಂಡಿವಿಜುವಲ್ಸ್ ಅಂದ್ರೆ ನಾವು ಮನುಷ್ಯರು, ಇಂಡಿವಿಜುವಲ್ ಸಿಟಿಸನ್ಸು ಮತ್ತೆ ಒಂದು ಆರ್ಗನೈಸೇಷನ್ ಏನು ಕಟ್ಟುತ್ತೆ ಆ ಇನ್ಕಮ್ ಮೇಲೆ ಬೀಳುವಂತಹ ಟ್ಯಾಕ್ಸೇ ಡೈರೆಕ್ಟ್ ಟ್ಯಾಕ್ಸು. ಆ್ಯಂಡ್ ಇದನ್ನು ನಾವು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಮೇಲೆ ನಾನೊಂದು ಗೋಲ್ಡ್ ತೊಗೊಂಡೆ ಅಂದ್ಕೊಳ್ಳಿ, ಆ ಗೋಲ್ಡ್ ಮೇಲೆ ಒಂದು ಟ್ಯಾಕ್ಸ್ ಬೀಳುತ್ತೆ. ಆ ಗೋಲ್ಡ್ ನಾನು ಕಟ್ಟಲ್ಲ ನೀನು ಕಟ್ಟೆ ಅಂತ ನನ್ನ ಫ್ರೆಂಡ್ಗೆ ಹೇಳೋಕ್ಕಾಗತ್ತಾ? ಇಲ್ಲ, ನನಗೆ ಬೀಳೋ ಟ್ಯಾಕ್ಸು ನಾನೇ ಕಟ್ಟಬೇಕು, ಅದನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಆಗಲ್ಲ. ಓಕೆನಾ ಮಕ್ಕಳೇ? ಮುಂದೆ ನೋಡೋಣ ಬನ್ನಿ. ಇವಾಗ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು? ಸೊ ಈ ಟ್ಯಾಕ್ಸ್ ಏನಿದೆ ಅಲ್ಲ ಮಕ್ಕಳೇ, ಡೈರೆಕ್ಟು ಇಂಡೈರೆಕ್ಟು. ಡೈರೆಕ್ಟ್ ಅಂದರೆ ಒಂದು ಆರ್ಗನೈಸೇಷನ್ ಮೇಲೆ ಡೈರೆಕ್ಟಾಗಿ ಬೀಳೋದು, ಇಂಡಿವಿಜುವಲ್ ಮೇಲೆ ಡೈರೆಕ್ಟಾಗಿ ಬೀಳೋದು. ಇಂಡೈರೆಕ್ಟಾಗಿ ನಾವು ಕಟ್ಟೋದು. ಅರ್ಥ ಆಯ್ತಾ ಮಕ್ಕಳೇ? ಇದೆರಡರ ಮಧ್ಯ ಅಂತರವನ್ನು ಕೇಳ್ಬೋದು ಮತ್ತು ಡೆಫಿನೇಷನ್ನ ಕೇಳ್ಬೋದು. ಸೊ ಇಫ್ ದ ಬರ್ಡನ್ ಆಫ್ ದ ಟ್ಯಾಕ್ಸ್ ಇಂಪೋಸ್ ಬೈ ದ ಗವರ್ಮೆಂಟ್ ಇಸ್ ಟ್ರಾನ್ಸ್ಫರಬಲ್, ಇಂಡೈರೆಕ್ಟ್ ಟ್ಯಾಕ್ಸ್ನ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಅರ್ಥ ಆಯ್ತಾ? ಅದಕ್ಕೆ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕಳಿಸ್ತೀವಿ. ಸೊ ಇದು ಹೆಂಗಪ್ಪ ನಡೆಯುತ್ತೆ? ಸೊ ಗೌರ್ಮೆಂಟ್ ಏನಿದೆ ಅದು ಟ್ಯಾಕ್ಸ್ ಒಂದು ಮ್ಯಾನುಫ್ಯಾಕ್ಚರ್ಸ್ ಮೇಲೆ ಟ್ಯಾಕ್ಸ್ನ ಇಂಪೋಸ್ ಮಾಡ್ತಾರೆ ಅನ್ಕೊಳ್ಳಿ. ಆ ಮ್ಯಾನುಫ್ಯಾಕ್ಚರ್ಸ್ ಏನು ಮಾಡ್ತಾರೆ? ಈ ಒಂದು ಬರ್ಡನ್ನ ಟ್ರೇಡರ್ಸ್ ಮೇಲೆ ಹಾಕ್ತಾರೆ. ಟ್ರೇಡರ್ಸ್ ಏನು ಮಾಡ್ತಾರೆ? ಅವರು ನಮ್ಮ ಕನ್ಸ್ಯೂಮರ್ಸ್ ಮೇಲೆ ಹಾಕ್ತಾರೆ. ಸೊ ಇದು ಒಂದು ಸೈಕಲ್. ಆ್ಯಂಡ್ ಇವಾಗ ಏನಾಗುತ್ತೆ, ಕನ್ಸ್ಯೂಮರ್ಸ್ ಆ ಟ್ಯಾಕ್ಸ್ನ ಪೇ ಮಾಡ್ತಾರೆ, ಅದು ಹೋಗಿ ಇಂಡೈರೆಕ್ಟ್ ಆಗಿ ರೀಚ್ ಆಗುತ್ತೆ. ಸೊ ಇದನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಅದು ಟ್ಯಾಕ್ಸ್ ಟ್ರಾನ್ಸ್ಫರ್ ಮಾಡಬಹುದು. ಮುಂದೆ ನೋಡೋಣ. ಇಂಡೈರೆಕ್ಟ್ ಟ್ಯಾಕ್ಸ್ ಅಮಾಂಗ್ ದ ಫಾಲೋಯಿಂಗ್ ಇಸ್, ಇಲ್ಲಿ 4 ರೀತಿಯಾದ ಟ್ಯಾಕ್ಸಸ್ನ ನಾವು ಕೊಟ್ಟಿದ್ದೀನಿ. ಈಗ ತಾನೇ ಎಕ್ಸ್ಪ್ಲನೇಷನ್ ವಿಡಿಯೋನ ಹಾಕಿದ್ದೆ. ಇವಾಗ 4 ಆಪ್ಷನ್ ಇದೆ. ಇದರಲ್ಲಿ ಈ 4ಅಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಯಾವುದು ಅಂತ ನೀವು ಹೇಳಿ ನೋಡೋಣ. ಇನ್ಕಮ್ ಟ್ಯಾಕ್ಸು, ಬಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಟ್ಯಾಕ್ಸು, ಸಿ ವೆಲ್ತ್ ಟ್ಯಾಕ್ಸು, ಹಾಗೂ ಡಿ ಕಾರ್ಪೊರೇಟ್ ಟ್ಯಾಕ್ಸ್. ಈ 4ಅಲ್ಲಿ ಯಾವುದು ಮಕ್ಕಳೇ ಇಂಡೈರೆಕ್ಟ್ ಟ್ಯಾಕ್ಸು? ನಾನು ಕಾಯ್ತೀನಿ, ನಾನು ಒಂದು 10 ಸೆಕೆಂಡ್ಸ್ ತನಕ ಕೌಂಟ್ ಮಾಡ್ತೀನಿ ಮನಸ್ಸಿನಲ್ಲೇ, ತಕ್ಷಣ ಆನ್ಸರ್ ಹಾಕಿ. ಆಯ್ತಾ? ಏನಾದರೂ ರೆಸ್ಪಾನ್ಸ್ ಬಂತಾ ಮಕ್ಕಳೇ? ಓಕೆ ಫೈನ್. ನಿಮಗೆ ಕನ್ಫ್ಯೂಷನ್ ಅಂತ ಅನ್ಸುತ್ತೆ, ನಾನೇ ಆನ್ಸರ್ನ ಹೇಳ್ತೀನಿ. ಆನ್ಸರ್ ಈಸ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಟ್ಯಾಕ್ಸ್. ಈ ಒಂದು ಟ್ಯಾಕ್ಸ್ ಏನಿದೆ ಅದು ಇಂಡೈರೆಕ್ಟ್ ಟ್ಯಾಕ್ಸ್. ಅರ್ಥ ಆಯ್ತಾ ಮಕ್ಕಳೇ? ಮುಂದೆ ನೋಡೋಣ ಬನ್ನಿ. ಇವಾಗ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ನಾವೇನು ಹೇಳ್ತೀವಲ್ಲ, ಅದರಲ್ಲಿ 2 ರೀತಿಯಾದ ಇದೆ. ಒಂದು ರೆವೆನ್ಯೂ ಎಕ್ಸ್ಪೆಂಡಿಚರು, ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ರೆವೆನ್ಯೂ ಎಕ್ಸ್ಪೆಂಡಿಚರಲ್ಲಿ 2 ಇದೆ. ಪ್ಲ್ಯಾಂಡ್ ಎಕ್ಸ್ಪೆಂಡಿಚರು, ನಾನ್ ಪ್ಲ್ಯಾಂಡು. ಅದರಲ್ಲಿ ಮಕ್ಕಳೇ ಪ್ಲ್ಯಾಂಡಲ್ಲಿ ಬರುತ್ತೆ ನಮ್ಮ ವೆಲ್ಫೇರು, ಅದರಲ್ಲಿ ಫಿನಾನ್ಷಿಯಲು, ಸೋಷಿಯಲ್ ಮತ್ತು ಜನರಲ್ ಇದೆ. ನಾನ್ ಪ್ಲ್ಯಾಂಡಲ್ಲಿ ಮೇಂಟೆನೆನ್ಸು, ಸಿವಿಲ್ ಅಡ್ಮಿನಿಸ್ಟ್ರೇಷನು, ಡಿಫೆನ್ಸು, ಸಬ್ಸಿಡಿ ಹಾಗೂ ಇಂಟ್ರೆಸ್ಟ್ ಪೇಮೆಂಟ್ ಬರುತ್ತೆ. ಇದನ್ನೆಲ್ಲ ಏನು ಮ್ಯಾಮ್ ಹಿಂಗೆ ಹೇಳ್ಕೊಂಡು ಹೋಗ್ತಿದ್ದೀರಾ ಅನ್ಕೊಂಬೇಡಿ. ಎಕ್ಸ್ಪ್ಲನೇಷನ್ ವಿಡಿಯೋಲಿ ಒಂದನ್ನು ತಗೊಂಡು ನಾನು ಸಾಕಷ್ಟು ಮಾತಾಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ನಿಮಗೆ ಖಂಡಿತ ಸಿಗುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ತಿರ್ಗಾ ಅಲ್ಲೂ ಕೂಡ ಪ್ಲ್ಯಾಂಡ್ ಇದೆ, ನಾನ್ ಪ್ಲ್ಯಾಂಡ್ ಇದೆ. ಪ್ಲ್ಯಾಂಡಲ್ಲಿ ಬರುತ್ತೆ ನಿಮ್ಮ ಡೆವಲಪ್ಮೆಂಟ್ ಆಕ್ಟಿವಿಟೀಸು, ನಿಮ್ಮ ಕ್ರಿಯೇಷನ್ ಆಫ್ ನ್ಯೂ ಅಸೆಟ್ಸು, ಅದೆಲ್ಲ ನಮ್ಮ ಪ್ಲ್ಯಾಂಟ್ ಕೆಳಗೆ ಬರುತ್ತೆ. ಆ್ಯಂಡ್ ನಮ್ಮ ನಾನ್ ಪ್ಲ್ಯಾಂಟ್ ಕೆಳಗೆ ಬರುತ್ತೆ ನಮ್ಮ ಕಮಿಷನ್. ಅರ್ಥ ಆಯ್ತಾ? ಸೊ ಇದನ್ನೆಲ್ಲ ನೀವು ನ್ಯಾಪ್ಕ ಇಟ್ಕೊಂಡು ಮಾಡ್ಕೊಳ್ಳೋದು ತುಂಬ ಮುಖ್ಯ ಮಕ್ಕಳೇ. ಸೊ ಖಂಡಿತ ಇದನ್ನು ತಲೆಯಲ್ಲಿ ಇಟ್ಕೊಂಡಿರಿ. ನೆಕ್ಸ್ಟ್ ಬರುತ್ತೆ ನಮ್ಮ ಪಬ್ಲಿಕ್ ಇನ್ಕಮ್. ಪಬ್ಲಿಕ್ ಇನ್ಕಮ್ ಅಂದರೆ ನಮಗೆ ನಮ್ಮ ಒಂದು ಗೌರ್ಮೆಂಟ್ಗೆ ಯಾವ ರೀತಿಯಾದ ಇನ್ಕಮ್ನ ಬರುತ್ತೆ. ಸೊ ರೆವಿನ್ಯೂ ಇನ್ಕಮ್ ಮತ್ತು ರೆಸಿಪ್ಟ್ಸ್ ಅಂತ ಒಂದು ಬರುತ್ತೆ ಮೊದಲನೇದಾಗಿ.
ಅದರಲ್ಲಿ ನಾನ್ ಟ್ಯಾಕ್ಸ್ ಇನ್ಕಮು, ಟ್ಯಾಕ್ಸ್ ಇನ್ಕಮ್ ಅಂದರೆ ಟ್ಯಾಕ್ಸಸ್ ಇಂದ ಬರುವಂತಹ ಒಂದು ಇನ್ಕಮ್ ಇದೆ. ಟ್ಯಾಕ್ಸಸ್ ಬಿಟ್ಟು ಬೇರೆ ರೀತಿಯಲ್ಲಿ ಬರುವಂತಹ ಇನ್ಕಮ್ ಯಾವುದು ಅದು ನೋಡೋಣ. ಸೊ ಟ್ಯಾಕ್ಸಸ್ ಕೆಳಗೆ ಬರುವಂಥದ್ದು ಎರಡು, ಡೈರೆಕ್ಟು ಮತ್ತು ಇಂಡೈರೆಕ್ಟ್ ಟ್ಯಾಕ್ಸು. ನಾ ಹೇಳ್ದಂಗೆ ಡೈರೆಕ್ಟ್ ಟ್ಯಾಕ್ಸಲ್ಲಿ ಯಾವ್ದು ಬರುತ್ತೆ, ಇನ್ಕಮ್ ಟ್ಯಾಕ್ಸು, ಕಂಪನಿ ಟ್ಯಾಕ್ಸು, ವೆಲ್ತ್ ಟ್ಯಾಕ್ಸು, ಅದರ್ ಟ್ಯಾಕ್ಸಸ್ಸು. ಸೊ ನಾ ಹೇಳ್ದಂಗೆ ಟ್ಯಾಕ್ಸಸ್ ಅಂತ ಒಂದು ಟಾಪಿಕ್ ಏನಿದೆ ಅದೇ ಫುಲ್ ಇಂಪಾರ್ಟೆಂಟ್ ಆಯ್ತಾ. ಇನ್ಕಮ್ ಟ್ಯಾಕ್ಸ್ ಅಂದರೆ ಏನು, ಕಂಪನಿ ಟ್ಯಾಕ್ಸು, ವೆಲ್ತ್ ಟ್ಯಾಕ್ಸ್ ಅಂದರೆ ಏನು ಅಂತಲ್ಲ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ವಿಡಿಯೋಲಿ ಹೇಳಿದ್ದೀನಿ. ವೆಲ್ತ್ ಟ್ಯಾಕ್ಸ್ ಅಂದರೆ ನೀವು ಒಂದು ರೀತಿಯಾದ ಪ್ರಾಪರ್ಟಿ ಮೇಲೆ ಬೀಳುವಂಥ ಟ್ಯಾಕ್ಸ್ ಆಗಿರಲಿ ಅಥವಾ ಗೋಲ್ಡ್ ಮೇಲೆ ಬೀಳುವಂಥ ಒಂದು ಟ್ಯಾಕ್ಸ್ ಆಗಿರಲಿ. ಅದೇ ಇನ್ಕಮ್ ಟ್ಯಾಕ್ಸ್ ಅಂದರೆ ನಾವು ಏನು ದುಡಿಮೆ ಮಾಡ್ತೀವಿ ಅದ್ರ ಮೇಲೆ ಬೀಳುವಂತಹ ಒಂದು ಟ್ಯಾಕ್ಸ್ ಆಯ್ತಾ. ಇದೆಲ್ಲ ಡೈರೆಕ್ಟ್ ಟ್ಯಾಕ್ಸಸ್. ಆದರೆ ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಬರುತ್ತೆ ನಮ್ಮ ಸೆಂಟ್ರಲ್ ಎಕ್ಸೈಸು, ಇಂಪೋರ್ಟ್ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಅಂದರೆ ನಾವು ಬೇರೆ ಒಂದು ದೇಶದಿಂದ ತರುವಂತಹ ಒಂದು ಪ್ರಾಡಕ್ಟ್ಸ್ ಮೇಲೆ ಬೀಳುವಂಥ ಟ್ಯಾಕ್ಸು. ಆಮೇಲೆ ನಮ್ಮ ಸರ್ವಿಸ್ ಟ್ಯಾಕ್ಸ್ ಅಂದರೆ ನೀವು ಒಂದು ಹೋಟೆಲ್ಗೆ ಹೋಗಿ ತಿಂತೀರಾ ಅಂದ್ಕೊಳ್ಳಿ, ಆ ಹೋಟ್ಲಲ್ಲಿ ಆ ಓನರ್ಗೆ ಬೀಳುವಂತಹ ಒಂದು ಟ್ಯಾಕ್ಸ್ ಏನಿದೆ ಅದು ಬಂದು ನಿಮ್ಮ ಬಿಲ್ಲಲ್ಲಿ ನೀವು ಕಟ್ತೀರಾ. ಸೊ ನೀವು ಓನರ್ಗೆ ಕಟ್ಟರೆ ಓನರ್ ಅವ್ನ ಟ್ಯಾಕ್ಸ್ನ ಕಟ್ಕೊತಾನೆ. ಇದು ಟ್ರಾನ್ಸ್ಫರಬಲ್ ಆಯ್ತಾ. ಇದನ್ನು ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ನೀವೆಲ್ಲ ಹೋಟ್ಲ್ಗೆ ಹೋಗಿ ತಿಂದಾಗಲೂ ಈ ಚಾರ್ಜಸ್ ನಿಮಗೆ ಬೀಳುತ್ತೆ. ಆ್ಯಂಡ್ ಅದರ್ ಟ್ಯಾಕ್ಸಸ್ ಕೂಡ ಇದೆ. ಓಕೆನಾ ಮಕ್ಕಳೇ. ಇದರ ಕೆಳಗೆ ಕ್ಯಾಪಿಟಲ್ ಇನ್ಕಮ್ ಆ್ಯಂಡ್ ರೆಸಿಪ್ಟ್ಸ್ ಅಂತ ಕೂಡ ಬರುತ್ತೆ. ಅದು ಡೆಪ್ಸ್ ಕಡೆಗೆ ಇದೆಲ್ಲ ಕಡೆಗೆ ಬರುತ್ತೆ ಆಯ್ತಾ. ಡೆತ್ತಲ್ಲಿ ಯಾವ್ದು ಬರುತ್ತೆ ಮಕ್ಕಳೇ, ಒಂದು ಇಂಟರ್ನಲ್ ಲೋನು, ಫಾರಿನ್ ಲೋನ್ ಒಂದು ಬರುತ್ತೆ, ಆಮೇಲೆ ನಾನ್ ಕ್ಯಾಪಿಟಲ್ ಲೋನ್ ಅಂತ ಕೂಡ ಇದೆ. ಆಮೇಲೆ ಅದರ ಜೊತೆಗೆ ನಾನ್ ಡೆತ್ ಕೆಳಗೆ ನಿಮಗೆ ಡಿಸ್ಇನ್ವೆಸ್ಟ್ಮೆಂಟು ಮತ್ತು ರೀಪೇಮೆಂಟ್ ಆಫ್ ಲೋನ್ ಅನ್ನೋದೇನಿದೆ ಅದು ಕೂಡ ಬರುತ್ತೆ. ಸೊ ಇದೇನಿದೆ ಮಕ್ಕಳೇ ತುಂಬ ಮುಖ್ಯ. ಈ ಒಂದು ನಾನೊಂದು ಟೇಬಲಲ್ಲಿ ನಿಮಗೆ ಸಿಂಪಲ್ ಆಗಿ ಒಂದು 2 ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಇವಾಗ, ಬಟ್ ಅದನ್ನೇ ಡೀಟೇಲ್ ಆಗಿ ತಿಳ್ಕೊಂಡಿರೋದು ಬಹಳ ಮುಖ್ಯ. ನಾ ಯಾವಾಗಲೂ ಅದೇ ಹೇಳ್ತಿರೋದು, ಮೊದಲನೇದಾಗಿಂದ ಫಸ್ಟಿಂದನೂ ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡಿ. ಇದನ್ನ ನೋಡಿದ್ರೆ ಸಾಕಿಲ್ಲ, ಇದು ಬರೀ ನಿಮ್ಗೊಂದು ರಿವಿಷನ್, ಒಂದು ರೀಕ್ಯಾಪ್ ಆಫ್ ಆಲ್ ದ ಟಾಪಿಕ್ಸ್ ಅಂತ ನಾವು ಹೇಳ್ಬೋದು ಆಯ್ತಾ ಮಕ್ಕಳೇ. ಮುಂದೆ ನೋಡೋಣ ಇವಾಗ. ಸೊ ದ ಮೇನ್ ಟೈಪ್ಸ್ ಆಫ್ ನಾನ್ ಟ್ಯಾಕ್ಸ್ ರೆವಿನ್ಯೂ ಯಾವುದು ಮಕ್ಕಳೇ? ಮೊದಲನೇದಾಗಿ ಬರುತ್ತೆ ದ ನೆಟ್ ಪ್ರಾಫಿಟ್ ಅರ್ನ್ಡ್ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನಮ್ಮ RBI ಇಂದ ದುಡಿಯೋದು ಒಂದು ದುಡ್ಡೇನಿದೆ, ರೆವಿನ್ಯೂ ಏನಿದೆ ಅದು ಕೂಡ ಇದ್ರ ಕೆಳಗೆ ಬೀಳುತ್ತೆ. ಮತ್ತೆ ಇಂಡಿಯನ್ ರೈಲ್ವೇಸ್. ಅದ್ರ ಜೊತೆಗೆ ಮಕ್ಕಳೇ ದ ರೆವಿನ್ಯೂ ಜನರೇಟೆಡ್ ಬೈ ಯಾವ ಡಿಪಾರ್ಟ್ಮೆಂಟು, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಆ್ಯಂಡ್ ಟೆಲಿಕಮ್ಯುನಿಕೇಶನ್. ಸೊ ಅದರಿಂದ ಕೂಡ ಬರುತ್ತೆ. ಆ್ಯಂಡ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಹಾಗೂ ಕಾಯಿನ್ಸ್ ಆ್ಯಂಡ್ ಮಿಂಟ್ಸ್ ಆಯ್ತಾ. ನಾ ಹೇಳ್ದಂಗೆ ಇದು ಕೂಡ ತುಂಬ ಮುಖ್ಯ. ಕೇಳ್ಬೋದು ಪ್ರಶ್ನೆ, ವಾಟ್ ಆರ್ ದ ಮೇನ್ ಟೈಪ್ಸ್ ಆಫ್ ನಾನ್ ಟ್ಯಾಕ್ಸ್ ರೆವೆನ್ಯೂ. ಇಲ್ಲಿ ಒಂದು ಮೇನ್ ಕನ್ಫ್ಯೂಷನ್ ಏನಾಗ್ಬೋದು ಅಂದರೆ, ಸುಮಾರು ಒಂದೊಂದೇ ಸಿಮಿಲರ್ ಆಗಿ ಸೌಂಡ್ ಆಗುವಂಥ ಪದ ಇದೆ ಆಯ್ತಾ. ಡೈರೆಕ್ಟ್ ಟ್ಯಾಕ್ಸು, ಟ್ಯಾಕ್ಸ್ ರೆವೆನ್ಯೂ, ಇಂಡೈರೆಕ್ಟ್ ಟ್ಯಾಕ್ಸು, ಟ್ಯಾಕ್ಸ್ ಇರುವಂಥದ್ದೇ ಸಾಕಷ್ಟು ಒಂದು ಟರ್ಮ್ಸ್ ಇರೋದ್ರಿಂದ ಕನ್ಫ್ಯೂಸ್ ಆಗ್ಬೋದು. ಅದ್ರ ಜೊತೆಗೆ ಗೌರ್ಮೆಂಟು ಬೇರೆ ಬೇರೆ ರೀತಿಯಾದ ಫೈನ್ಸು ಮತ್ತು ಪೆನಾಲ್ಟೀಸ್ನ ಕಲೆಕ್ಟ್ ಮಾಡುತ್ತಲ್ಲ, ಅದು ಕೂಡ ಇದೆ. ಓಕೆನಾ ಮಕ್ಕಳೇ. ಇವಾಗ ಮುಂದೆ ನೋಡೋಣ ಬನ್ನಿ. ಜೊತೆಗೆ ಬಜೆಟ್ಗೆ ಬಂದಿದ್ದೀವಿ. ಈಗ ತಾನೇ ಒಂದು ಬಜೆಟ್ ಲಾಂಚ್ ಕೂಡ ಆಯಿತು, ಇವಾಗ ಡಿಸ್ಕಷನ್ ಕೂಡ ಆಯಿತು ಮುಂದಿನ ವರ್ಷಕ್ಕೆ. ಸೊ ಅದು ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ, ಬಿಕಾಸ್ ನಾನು ಅದು ನೋಡುವಾಗ ಅನ್ಕೊಂಡೆ ನನ್ನ ಮಕ್ಳಿಗೆ ಈ ಚಾಪ್ಟರ್ ಮಾಡಿದ್ದವರೆಲ್ಲ ನೋಡಿದ್ರಾ ಅಂತ. ಸೊ ಇವಾಗ ಟೈಮ್ ಆಗಿಲ್ದರೆ ಖಂಡಿತ ಹೋಗಿ ಬಿಟ್ಸ್ ಆ್ಯಂಡ್ ಪೀಸಸ್ ನೋಡಿ, ಬಿಕಾಸ್ ಅದರಲ್ಲಿ ಏನಿದೆ ಅಂತ ನಿಮ್ಗೆ ಅರ್ಥ ಕೂಡ ಆಗುತ್ತೆ. ಫುಲ್ ಕೂತ್ಕೊಂಡು ನೋಡಬೇಡಿ, ಎಕ್ಸಾಮಿಗೆ ಓದ್ಕೊಳ್ಳಿ, ಬಟ್ ಸ್ವಲ್ಪ ನೋಡ್ಕೊಳ್ಳಿ ಆಯಿತಾ. ಸೊ ಇದು ಫಿನಾನ್ಷಿಯಲ್ ಇಯರ್ ಬೇಸಿಸ್ ಮೇಲೆ ಆಗುತ್ತೆ. ಇಂಡಿಯಾಲಿ ಸ್ಟಾರ್ಟ್ ಆಗೋದು April 1 ಎಂಡ್ ಆಗೋದು March 31. ಅರ್ಥ ಆಯ್ತಾ. ಇದೊಂದು ಫಿನಾನ್ಷಿಯಲ್ ಇಯರು, ಅದರ ಬೇಸಿಸ್ ಮೇಲೆ ಬಜೆಟ್ ಕೂಡ ಪ್ಲಾನ್ ಆಗೋದು. ಸೆಂಟ್ರಲ್ ಬಜೆಟ್ ಏನಿದೆ ಅದು ನಮ್ಮ ಫಿನಾನ್ಸ್ ಮಿನಿಸ್ಟರ್ ಅವರು ಪ್ರೆಸೆಂಟ್ ಮಾಡ್ತಾರೆ ಅರ್ಥ ಆಯ್ತಾ. ಆ್ಯಂಡ್ ಇದನ್ನ ಅವರು ತಯಾರಿ ಮಾಡಿದಾಗ ಪೂರ್ತಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಜೊತೆಗೆ ಕೂತ್ಕೊಂಡು ತಯಾರಿ ಮಾಡ್ತಾರೆ, ಅವರ ಕನ್ಸಲ್ಟೇಷನ್ ತಗೊಂಡೇ ಮಾಡೋದು ಆಯ್ತಾ. ಇದನ್ನ ನಾ ಹೇಳ್ದಂಗೆ ಅವ್ರು ಪ್ರೆಸೆಂಟ್ ಮಾಡೋದು ಸೆಂಟ್ರಲ್ ಬಜೆಟ್ನ ಎಲ್ಲಿ ಪ್ರೆಸೆಂಟ್ ಮಾಡ್ತಾರೆ, ಲೋಕಸಭಾಲಿ. ಯಾವಾಗ? ಫೆಬ್ರವರಿ ಅಥವಾ ಮಾರ್ಚಲ್ಲಿ ಮಾಡ್ತಾರೆ ಆಯ್ತಾ. ಈಗ ತಾನೇ ಫೆಬ್ರವರಿ ಸ್ಟಾರ್ಟ್ ಆದಾಗಲೇ ಇದಾಗಿದ್ದು ಡಿಸ್ಕಷನು. ಸೊ ಇದರಲ್ಲಿ 2 ಹೌಸಸ್ ಕೂಡ ಇದರ ಒಪ್ಪಿಗೆನ ಕೊಟ್ಟರೆ ಅದು March 31 ಅಪ್ಲೈ ಆಗುತ್ತೆ. ಸೊ ಈ ಒಂದು ಡಿಸ್ಕಷನ್ಗೋಸ್ಕರ ಕೂಡ ಒಂದು ಸಮಯವನ್ನು ನೀಡ್ತಾರೆ ಆಯ್ತಾ ಮಕ್ಕಳೇ. ಸೊ ಇವಾಗ ಬಜೆಟ್ ಅಂದರೆ ಏನು, ನಾನು ಆಗಲೇ ನಿಮಗೆ ಡೆಫಿನೇಷನ್ ಹೇಳಿದ್ದೀನಿ. ಸೊ ಬಜೆಟ್ ಅನ್ನೋದ್ರೆ ಇದು ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ವೆಶ್ಚನು, 1 ಮಾರ್ಕ್ ಕೇಳ್ಬೋದು. ಸೊ ಅದಕ್ಕೇ ನೀವು ಇದು ಆನ್ಸರ್ನ ಬರೀಬೇಕು. ದ ಸ್ಟೇಟ್ಮೆಂಟ್, ಬಜೆಟು ಒಂದು ಸ್ಟೇಟ್ಮೆಂಟ್ ಮಕ್ಕಳೇ ಅರ್ಥ ಆಯ್ತಾ. ಆ ಸ್ಟೇಟ್ಮೆಂಟಲ್ಲಿ ಏನಿರುತ್ತೆ, ಎಸ್ಟಿಮೇಟೆಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಇರುತ್ತೆ. ಯಾರ್ದು? ನಮ್ಮ ಒಂದು ಕಂಟ್ರಿಗೆ ಬೇಕಾಗಿರುವಂಥ ಒಂದು ಎಕ್ಸ್ಪೆಂಡಿಚರು, ಇನ್ಕಮು ಆಫ್ ಅ ಇಯರ್ ಪ್ರಿಪೇರ್ಡ್ ಬೈ ದ ಗೌರ್ಮೆಂಟ್. ಇದು 1 ವರ್ಷದ್ದು ಮಾತ್ರ ಅರ್ಥ ಆಯ್ತಾ, ಬರೀ 10 ವರ್ಷಕ್ಕೆ ಕೊಡಲ್ಲ. ಇದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ಅ ಇಯರ್ ಪ್ರಿಪೇರ್ಡ್ ಬೈ ದ ಗೌರ್ಮೆಂಟ್. ಇದು ಗೌರ್ಮೆಂಟು ಪ್ರಿಪೇರ್ ಮಾಡೋದು, ಅದನ್ನೇ ನಾವು ಬಜೆಟ್ ಅಂತ ಕರಿತೀವಿ. ಮುಂದೆ ನೋಡೋಣ ಬನ್ನಿ. ಟೈಪ್ಸ್ ಆಫ್ ಬಜೆಟು, ಸರ್ಪ್ಲಸ್ ಬಜೆಟ್ ಇದೆ, ದೆನ್ ಡಿಫಿಸಿಟ್ ಬಜೆಟ್ ಇದೆ, ಬ್ಯಾಲೆನ್ಸ್ ಬಜೆಟ್ ಇದೆ. ಇದು 3 ರೀತಿಯಾದ ಬಜೆಟು. ಮೊದಲನೇದಾಗಿ ಸರ್ಪ್ಲಸ್ ಬಜೆಟಲ್ಲಿ ಏನಾಗುತ್ತೆ, ಇವಾಗ ಇಫ್ ದ ಬಜೆಟ್ ಶೋಸ್ ಎಕ್ಸೆಸ್ ಇನ್ಕಮ್ ಆಸ್ ಕಂಪೇರ್ಡ್ ಟು ದ ಎಕ್ಸ್ಪೆಂಡಿಚರ್, ಇಟ್ ಇಸ್ ಸರ್ಪ್ಲಸ್ ಬಜೆಟ್. ಬಜೆಟಲ್ಲಿ ಅಕಸ್ಮಾತ್ ನಮಗೆ ಜಾಸ್ತಿ ಇನ್ಕಮ್ ಇದೆ, ಕಡಿಮೆ ಎಕ್ಸ್ಪೆಂಡಿಚರ್ ಇದೆ ಅಂದರೆ ಅದು ಸರ್ಪ್ಲಸ್ ಬಜೆಟು.
ಆದರೆ ಒಂದು ಡಿಫಿಸಿಟ್ ಬಜೆಟ್ ಅಂದರೆ ಏನು, ಈ ಎಕ್ಸ್ಪೆಂಡಿಚರ್ನ ಜಾಸ್ತಿ ತೋರಿಸಿ ಇನ್ಕಮ್ನ ಕಡಿಮೆ ತೋರಿಸ್ತಾರಲ್ಲ, ಅದು ಡಿಫಿಸಿಟ್ ಬಜೆಟ್. ಆ್ಯಂಡ್ ಜನರಲಿ ಇದನ್ನೇ ನಮ್ಮ ಗೌರ್ಮೆಂಟು ತೋರಿಸೋದಾಯ್ತಾ. ನಮ್ಮ ಬಜೆಟ್ ಜನರಲಿ ಡಿಫಿಸಿಟ್ ಬಜೆಟಲ್ಲೇ ಇರುತ್ತೆ ಆಯಿತಾ. ಆ್ಯಂಡ್ ಇನ್ನೊಂದೇನಿದೆ ಬ್ಯಾಲೆನ್ಸ್ ಬಜೆಟ್ ಅಂದರೆ ಇನ್ಕಮು ಎಕ್ಸ್ಪೆಂಡಿಚರ್ ಬ್ಯಾಲೆನ್ಸ್ಡಾಗಿ ನಾವು ಯಾವಾಗ ತೋರಿಸ್ತೀವಿ ಅದು ನಮ್ಮ ಬ್ಯಾಲೆನ್ಸ್ಡ್ ಬಜೆಟ್. ಅರ್ಥ ಆಯ್ತಾ ಮಕ್ಕಳೇ? ಸೊ ಇಲ್ಲೇ ಇಮೇಜಸ್ ಕೂಡ ಹಾಕಿದ್ದೀವಿ, ನಾನು ಏನು ಡೀಟೇಲ್ ಆಗಿ ಹೇಳುವಾಗ ಕೂಡ ಎಕ್ಸ್ಪ್ಲನೇಷನಲ್ಲಿ ಕೂಡ ಇದನ್ನು ಯೂಸ್ ಮಾಡಿದ್ದೆ. ಜನರಲಿ ನಾವು ಡಿಫಿಸಿಟ್ ಬಜೆಟ್ನೇ ಪ್ರೆಸೆಂಟ್ ಮಾಡೋದು, ಓಕೆನಾ. ಅಂದರೆ ಎಕ್ಸ್ಪೆಂಡಿಚರ್ ಯಾವಾಗಲೂ ಜಾಸ್ತಿ ತೋರಿಸ್ತೀವಿ, ಇನ್ಕಮ್ ಕಡಿಮೆ ತೋರಿಸ್ತೀವಿ. ಇದರ ಜೊತೆಗೆ ಮಕ್ಕಳೇ ಡಿಫಿಸಿಟ್ ಫಿನಾನ್ಸಿಂಗ್ ಅಂದರೆ ಏನು, ತುಂಬ ಇಂಪಾರ್ಟೆಂಟ್ ಕ್ವೆಶನ್ನು, 2 ಇಂದ 3 ಅಂಕಗಳಿಗೆ ಕೇಳ್ತಾರೆ. ಇದರ ಡೆಫಿನೇಷನ್ನ ನಾನು ಕ್ವಿಕ್ ಆಗಿ ಓದಿ ಹೇಳ್ತೀನಿ. ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಆಫ್ ಇಂಡಿಯನ್ ಪ್ಲಾನಿಂಗ್ ಕಮಿಷನ್, ಡೆಫಿಸಿಟ್ ಫಿನಾನ್ಸಿಂಗ್ ಇಸ್ ಇಂಪ್ರೂವಿಂಗ್ ದ ನೆಟ್ ಪರ್ಚೇಸಿಂಗ್ ಪವರ್ ಆಫ್ ದಿ ಎಕಾನಮಿ. ನೆಟ್ ಪರ್ಚೇಸಿಂಗ್ ಪವರ್ ಏನಿದೆ ಅದನ್ನು ಇಂಪ್ರೂವ್ ಮಾಡೋದು ಹೆಂಗೆ, ಥ್ರೂ ಬಜೆಟ್ರಿ ಆಪರೇಷನ್ಸ್ ಆಫ್ ದ ಗೌರ್ಮೆಂಟ್. ಬಜೆಟ್ರಿ ಆಪರೇಷನ್ ಇಂದ ನೋಡಿಕೊಂಡು ಅದರ ನೆಟ್ ಪರ್ಚೇಸಿಂಗ್ ಪವರ್ನ ಇನ್ಕ್ರೀಸ್ ಮಾಡೋದು. ಇದರಲ್ಲಿ 4 ರೀತಿ ಇದೆ: ಬಜೆಟ್ ಡೆಫಿಸಿಟ್, ರೆವಿನ್ಯೂ ಡೆಫಿಸಿಟ್, ಫಿಸ್ಕಲ್ ಡೆಫಿಸಿಟ್, ಪ್ರೈಮರಿ ಡೆಫಿಸಿಟ್. ಇದೆಲ್ಲದರ ಟೈಪ್ಸ್ನ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ನ ನಾನು ಎಕ್ಸ್ಪ್ಲನೇಷನ್ ವಿಡಿಯೋಲಿ ಕೊಟ್ಟಿದ್ದೀನಿ, ಖಂಡಿತ ಅದನ್ನ ನೋಡಿ. ಡಿಫಿಸಿಟ್ ಫಿನಾನ್ಸಿಂಗ್ ಮತ್ತು ಅದರ ಟೈಪ್ಸು ಬಹಳ ಮುಖ್ಯ. ವಾಟ್ ಇಸ್ ಡಿಫಿಸಿಟ್ ಫಿನಾನ್ಸಿಂಗ್, ಕ್ಯಾನ್ ಯು ಮೆನ್ಷನ್ ದ ನೇಮ್ಸ್ ಆಫ್ ಇಟ್, ಆ ಥರ ಎಲ್ಲ ಕೇಳುವಂಥ ಸಾಧ್ಯತೆ ಇದೆ. ನಾನು ಹೇಳ್ದಂಗೆ ಯಾವುದೂ ಒಂದು ಡೆಫಿನೆಟ್ ಕ್ವೆಶನ್ ಅಂತ ಇಲ್ಲ, ಇದರಿಂದ ಎಲ್ಲ ತಿಳ್ಕೊಂಡಿರಿ ಈ ಪರ್ಟಿಕ್ಯುಲರ್ ಚಾಪ್ಟರಿಂದ ಆಯಿತಾ. ಸೊ ಅದ್ರ ಜೊತೆಗೆ ನಾನು ಹೇಳಿದೆ ಫಿಸ್ಕಲ್ ಡೆಫಿಸಿಟಿಂದ ಒಂದು ಫಾರ್ಮುಲಾನ ಸಾಕಷ್ಟು ಸತಿ ಕೇಳಿದ್ದಾರೆ, ಆ ಫಾರ್ಮುಲಾನ ಬರೀರಿ ಅಂತ. ಫಿಸ್ಕಲ್ ಡೆಫಿಸಿಟ್ ಏನಿದೆ ಮಕ್ಕಳೇ, ಅದು ರೆವಿನ್ಯೂ ರಿಸಿಪ್ಟ್ಸ್ ಮತ್ತು ನಾನ್ ಡೆಪ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಮೈನಸ್ ಟೋಟಲ್ ಎಕ್ಸ್ಪೆಂಡಿಚರ್. ಈ ಒಂದು ಏನಿದೆ ಅದನ್ನು ನೀವು ಜ್ಞಾಪಕ ಇಟ್ಕೊಳ್ಳೋದು ತುಂಬ ಮುಖ್ಯ. ಅದ್ರ ಜೊತೆಗೆ ಬೇರೆ ಫಾರ್ಮುಲಾಗಳು ಇದೆ, ಆ ಫಾರ್ಮುಲಾಗಳು ಏನಿದೆ ಅದು ಕೂಡ ತುಂಬ ತುಂಬ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಏನಿದು ಬಜೆಟ್ ಡೆಫಿಸಿಟ್ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ, ಅದೇನದು ಟೋಟಲ್ ರೆವೆನ್ಯೂ ಮೈನಸ್ ಟೋಟಲ್ ಎಕ್ಸ್ಪೆಂಡಿಚರ್. ಇದು ಮಾಡಿದ್ರೆ ಬಜೆಟ್ ಡೆಫಿಸಿಟ್ ಆಗುತ್ತೆ. ರೆವಿನ್ಯೂ ಡೆಫಿಸಿಟ್ ಏನಿದೆ ಅದು ರೆವಿನ್ಯೂ ರಿಸಿಪ್ಟ್ಸ್ ಮೈನಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಹಾಗೂ ಪ್ರೈಮರಿ ಡೆಫಿಸಿಟ್ ಏನಿದೆ ಅದು ಫಿಸ್ಕಲ್ ಡೆಫಿಸಿಟ್ ಮೈನಸ್ ಇಂಟ್ರೆಸ್ಟ್ ಪೇಮೆಂಟ್. ಸೊ ಇದನ್ನೆಲ್ಲ ನೀವು ತಿಳ್ಕೊಂಡಿರ್ಬೇಕು. ಇದು ಒಂದೇ ಫಾರ್ಮುಲಾ ಕೇಳ್ತಾರೆ, ಇದನ್ನೆಲ್ಲ ನಾನು ನೋಡ್ಕೊಳ್ಳೋದೇ ಇರ್ಬೋದು ಅಂತ ಅನ್ಕೊಂಬೇಡಿ, ಅದು ಕೂಡ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಅದನ್ನು ಕೂಡ ನೀವು ನೋಡ್ಕೊಳ್ಳೋದು ಬಹಳ ಬಹಳ ಮುಖ್ಯ. ಇದರ ಜೊತೆಗೆ ಮಕ್ಕಳೇ ಏನಾದರೂ ಡೌಟ್ ಇದ್ರೆ, ನಾವು ಪಬ್ಲಿಕ್ ಫಿನಾನ್ಸ್ ಮತ್ತು ಬಜೆಟಿನ ಅಂತ್ಯಕ್ಕೆ ಬಂದಿದ್ದೀವಿ, ಏನಾದರೂ ಡೌಟ್ ಇದ್ರೆ ಖಂಡಿತ ಕೇಳಿ, ನಾನು ಇಲ್ಲಿ ನಿಂತ್ಕೊಂಡು ಆನ್ಸರ್ ಮಾಡ್ತೀನಿ. ಡೌಟ್ಸ್? ಇದೆಯಾ? ಓಕೆ. ಸೊ ಕಾಂಬ್ಳೆ ಅವ್ರು ಕೇಳಿದ್ದಾರೆ ಡೆಪ್ತ್ ಅಂದರೆ ಏನು ಅಂತ. ಡೆಪ್ತ್ ಅಂದರೆ ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕು ಅಂದರೆ ನಿಮಗೆ ಲೋನ್ ಅಂತ ನಾವು ಹೇಳ್ತೀವಿ, ಕನ್ನಡದಲ್ಲಿ ಸಾಲ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ನಿಮ್ಗೆ ಯಾವಾಗ ನಿಮ್ಮದು ಒಂದು ಇನ್ಕಮ್ಮು ಎಕ್ಸ್ಪೆಂಡಿಚರ್ಗಿಂತ ಜಾಸ್ತಿ ಇರುತ್ತೋ ಆವಾಗ ನೀವು ಹೋಗಿ ಸಾಲ ತೊಗೊತೀರಾ ಅಲ್ವಾ, ಅದಕ್ಕೆ ನೀವು ಎಕ್ಸ್ಪೆಂಡಿಚರ್ನ ಮೀಟ್ ಮಾಡೋದಕ್ಕೆ ಅದನ್ನೇ ನಾವು ಡೆಪ್ತ್ ಅಂತ ಹೇಳ್ತೀವಿ. ಆಯಿತಾ ಮಕ್ಕಳೇ? ಕಾಂಬ್ಳೆ ಅವರೇ ಥ್ಯಾಂಕ್ ಯು ಕ್ವೆಶನ್ ಕೇಳಿದ್ದಕ್ಕೆ. ಇನ್ನೊಂದು ಕ್ವೆಶನ್ ಇದೆ, ಓದ್ತಾ ಇದ್ದೀನಿ, 1 ನಿಮಿಷ ಟೈಮ್ ಕೊಡಿ. ಸೊ ನಾ ಹೇಳ್ದಂಗೆ ಡೆಫಿಸಿಟ್ ಬಜೆಟ್ ಯಾಕೆ ಚೂಸ್ ಮಾಡಿದೆ ಇಂಡಿಯಾ, ಬಿಕಾಸ್ ಡೆವಲಪಿಂಗ್ ಕಂಟ್ರೀಸ್ ಮಕ್ಕಳೇ ಸಾಕಷ್ಟು ಸತಿ ಬರೀ ಡೆಫಿಸಿಟ್ ಬಜೆಟ್ನೇ ಕೊಡ್ತಾರೆ, ಯಾವಾಗಲೂ ಅವ್ರ ಎಕ್ಸ್ಪೆಂಡಿಚರ್ನೇ ಜಾಸ್ತಿ ತೋರ್ಸಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೇನೆ ಅವರು ಡೆವಲಪ್ಮೆಂಟ್ ಮತ್ತು ಅದರ ಒಂದು ಕ್ರಿಯೇಷನ್ ಆಫ್ ನ್ಯೂ ಆಸೆಟ್ಸ್ಗೋಸ್ಕರ ಅದು ಡೆಫಿಸಿಟ್ ಬಜೆಟ್ನ ತೋರಿಸ್ತಾರೆ. ಓಕೆನಾ ಮಕ್ಕಳೇ? ಓಕೆನಾ ಸ್ಟಡಿ ಬಡಿ? ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವೆಶ್ಚನ್. ಓಕೆ, ಐ ಥಿಂಕ್ ಇದರ ಜೊತೆಗೆ ನಾನು ಡೌಟ್ಸ್ ತಗೊಳ್ಳೋದನ್ನ ನಿಲ್ಲಿಸ್ತೀನಿ. ಮುಂದೆ ಸಹನಾ ಮ್ಯಾಮ್ನ ವಾಪಸ್ ಕರಿತೀನಿ ಆಯಿತಾ. ಇವಾಗ ನಾವು ಪಬ್ಲಿಕ್ ಫಿನಾನ್ಸ್ ಆ್ಯಂಡ್ ಬಜೆಟ್ ಸಾಕಷ್ಟು ದೊಡ್ಡ ಟಾಪಿಕ್, ಬೇಗ ಕ್ರಿಸ್ಪಾಗಿ ಮಾಡಿಬಿಟ್ವಿ. ನೆಕ್ಸ್ಟ್ ಸಹನಾ ಮ್ಯಾಮ್ ಬಂದ್ಬಿಟ್ಟು ಮೇಜರ್ ಇಂಡಸ್ಟ್ರೀಸ್ ಇಂಡಿಯಾಲಿರೋವಂಥದ್ದನ್ನ ಡಿಸ್ಕಸ್ ಮಾಡ್ತಾರೆ. ಓಕೆನಾ ಮಕ್ಕಳೇ? ನಾನು ತಿರ್ಗಾ ಭೇಟಿ ಮಾಡ್ತೀನಿ ಆಂಟ್ರಪ್ರಿನರ್ಶಿಪ್ಗೆ.
ಎಸ್ ಮಕ್ಳೇ, ಸೊ ಪದ್ಮಶ್ರೀ ಮ್ಯಾಮ್ ಅವರು ಈಗ ಪಬ್ಲಿಕ್ ಫಿನಾನ್ಸ್ ಆ್ಯಂಡ್ ಬಜೆಟ್, ಸೊ ನಿಮಗೆಲ್ಲ ಕಷ್ಟ ಮೋಸ್ಟ್ ರಿಕ್ವೆಸ್ಟೆಡ್ ಚಾಪ್ಟರ್ ಅದು, ಅದನ್ನು ಎಷ್ಟು ಈಸಿಯಾಗಿ ಕ್ರಿಸ್ಪ್ ಆಗಿ ಮಾಡಿಕೊಟ್ಟಿದ್ದಾರೆ, ನಿಮಗೆ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಈಗ ಜಾಗ್ರಫಿಯಲ್ಲಿ ನೆಕ್ಸ್ಟ್ ಚಾಪ್ಟರ್ ಇಂಡಿಯಾ ಮೇಜರ್ ಇಂಡಸ್ಟ್ರೀಸ್. ಸೊ ಈ ಒಂದು ಚಾಪ್ಟರ್ನ ಈಗ ಮಾಡ್ತಾ ಹೋಗ್ತೀನಿ, ಓಕೆನಾ. ಸೊ ಇಂಡಿಯಾ ಮೇಜರ್ ಇಂಡಸ್ಟ್ರೀಸ್, ಓಕೆ. ಸೊ ಇದರಲ್ಲಿ 1 ಮಾರ್ಕ್ ಕೇಳೋ ಕ್ವೆಶನ್ ಪ್ಲೇಸಸ್ ಆ್ಯಂಡ್ ರಾ ಮಟೀರಿಯಲ್ಸ್, ಓಕೆನಾ. ಸೊ ಈ ಒಂದು ಇಂಡಸ್ಟ್ರಿ ಎಲ್ಲಿ ಸ್ಥಾಪನೆ ಆಗಿದೆ ಆ್ಯಂಡ್ ಆ ಒಂದು ಇಂಡಸ್ಟ್ರಿಗೆ ಏನೇನು ರಾ ಮಟೀರಿಯಲ್ಸ್ ಬೇಕು ಅಂತ, ಅದು 1 ಮಾರ್ಕ್ಗೆ ಆ್ಯಂಡ್ ಮ್ಯಾಪ್ ವರ್ಕ್ ಇರುತ್ತೆ ಆಬ್ವಿಯಸ್ಲಿ. 2-3 ಮಾರ್ಕ್ಸ್ಗೆ ಹೌ ಇಸ್ ಇಂಡಿಯಾ ಅ ವೆರಿ ಇನ್ಫ್ಲೂಯೆನ್ಷಿಯಲ್ ಕಂಟ್ರಿ ಇನ್ ದ ವರ್ಲ್ಡ್, ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಲೊಕೇಶನ್ ಆಫ್ ಆನ್ ಇಂಡಸ್ಟ್ರಿ, ಇಂಡಸ್ಟ್ರಿಯಲ್ ಝೋನ್ಸ್ ಆಫ್ ಇಂಡಿಯಾ, ವಾಟ್ ಇಸ್ ದ ರೋಲ್ ಆಫ್, ಇದು ತುಂಬ ಇಂಪಾರ್ಟೆಂಟ್, ಇಂಡಸ್ಟ್ರಿಯಲ್ ಝೋನ್ಸು. ವಾಟ್ ಇಸ್ ದ ರೋಲ್ ಪ್ಲೇಡ್ ಬೈ ಇಂಡಸ್ಟ್ರೀಸ್ ಇನ್ ಫಾಸ್ಟರಿಂಗ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಫ್ರೆಂಡ್ಶಿಪ್. ಸೊ ಇದನ್ನು ನಾನು ಅಲ್ಲಿನೂ ಹಾಕಿದೆ, ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸಸ್ ಅಲ್ಲಿ, ಬಟ್ ನಾನು ಅಲ್ಲಿ ಹೇಳಿಲ್ಲ, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಆಯಿತಾ. ಆ್ಯಂಡ್ ವಾಟ್ ಆರ್ ದ ಕಾಸಸ್ ಫಾರ್ ದ ಚೇಂಜಸ್ ಇನ್ ದ ಸಪ್ಲೈ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಆ್ಯಂಡ್ ಲಾಸ್ಟಿಗೆ ರಾ ಮಟೀರಿಯಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಇಂಡಸ್ಟ್ರೀಸ್. ಸೊ ಇದು 2 and 3 ಮಾರ್ಕ್ಸಿಗೆ ಕೇಳೋವಂಥ ಸಾಧ್ಯತೆಗಳಿದೆ, ಓಕೆನಾ. ಸೊ ಇವಾಗ ತಡ ಮಾಡ್ದಿನ ನೋಡ್ತಾ ಹೋಗೋಣ. ಸೊ ಅಗ್ಯಾನ್ ಈ ಥರ ಟೇಬಲ್ ವೈಸ್ ಹಾಕಿದ್ದೀನಿ ನಿಮಗೆ ಈಸಿ ಆಗಲಿ ಅಂತ. ಸೊ ಬೇಸ್ಡ್ ಆನ್ ವಾಟ್, ಬೇಸ್ಡ್ ಆನ್ ಫಾರೆಸ್ಟ್ ನಮಗೆ ಪೇಪರ್ ಇಂಡಸ್ಟ್ರಿ ಇದೆ, ಓಕೆನಾ. ಸೊ ಪೇಪರ್ ಇಂಡಸ್ಟ್ರಿಗೆ ಬೇಕಾಗಿರೋ ರಾ ಮಟೀರಿಯಲ್ಸ್, ಬ್ಯಾಂಬೂ ಅಪ್ಟೇನ್ ಫ್ರಮ್ ಫಾರೆಸ್ಟ್, ವುಡ್ ಪಲ್ಪ್, ಗ್ರಾಸ್. ಸೊ ರಾ ಮಟೀರಿಯಲ್ಸ್ 1 ಮಾರ್ಕ್ ಕೇಳೋವಂಥ ಚಾನ್ಸಸ್ ಇದೆ ಅಂತ ಹೇಳಿದ್ನಲ್ಲ, ಸೊ ಅದು ಇದು, ಓಕೆನಾ. ಆ್ಯಂಡ್ ಡೀಟೇಲ್ಸ್ ಏನಪ್ಪ ಅಂತಂದರೆ 1867 ಬಾಲಿ, ವೆಸ್ಟ್ ಬೆಂಗಾಲ್ ಅಲ್ಲಿ ಸ್ಟಾರ್ಟ್ ಆಗಿರೋದು ಇದು. ಆ್ಯಂಡ್ ನ್ಯೂಸ್ ಪ್ರಿಂಟ್ ಪೇಪರ್ ಹ್ಯಾಸ್ ಬೀನ್ ಇಂಪೋರ್ಟೆಡ್ ಫ್ರಮ್ ನಾರ್ವೆ, ಬಿಕಾಸ್ ಆ ಕ್ವಾಲಿಟಿ ಬೇರೆ ಇದೆ. ಸೊ ಹಾಗಾಗಿ ನ್ಯೂಸ್ ಪೇಪರ್ ಪ್ರಿಂಟ್ ಮಾಡುವಂಥ ಪೇಪರ್ನ ಮಾತ್ರ ನಾವು ಇಂಪೋರ್ಟ್ ಮಾಡ್ತೀವಿ, ಮಿಕ್ಕಿದೆಲ್ಲ ನಮಗೆ ಇಲ್ಲಿ ನಾವೇನು ಪ್ರೊಡ್ಯೂಸ್ ಮಾಡ್ತೀವೋ ಅದೇ ಸಾಕಾಗಿದೆ, ಓಕೆನಾ. ಆ್ಯಂಡ್ ಸ್ವೀಡನ್, ಕೆನಡಾ ಆ್ಯಂಡ್ ದಿ USA ಇಂದ ಇಂಪೋರ್ಟ್ ಮಾಡ್ಕೋತೀವಿ, ಓಕೆ. ಆ್ಯಂಡ್ ದೆನ್ ಅಗ್ರಿಕಲ್ಚರ್ ಬೇಸ್ಡ್ಗೆ ಬಂದಾಗ ನಿಮಗೆ 2 ಇದೆ, ಒಂದು ಶುಗರ್ ಹಾಗೆ ಇನ್ನೊಂದು ಕಾಟನ್, ಓಕೆನಾ. ಸೊ ಶುಗರ್ ಕೇನ್ ಬಂದ್ಬಿಟ್ಟು ರಾ ಮಟೀರಿಯಲ್ ಶುಗರ್ಗೆ, ಆ್ಯಂಡ್ ಇದಕ್ಕೆ ಆಬ್ವಿಯಸ್ಲಿ ಕಾಟನ್. Sugarcane exported to USA, Britain, Iran, Canada and Malaysia. So ನಾನು ಆಲ್ರೆಡಿ ಹೇಳಬೇಕಾದ್ರೆ ನಿಮಗೆ ಕಮರ್ಷಿಯಲ್ ಕ್ರಾಪ್ಸಲ್ಲಿ ನಾನು ಹೇಳಿದೆ. ಸೊ ಒರಿಜಿನ್ ಶುಗರ್ ಕೇನ್ ಇಂಡಿಯಾದೆ, ಆಯಿತಾ. ಸೊ ಆಬ್ವಿಯಸ್ಲಿ ನಾವು ಎಕ್ಸ್ಪೋರ್ಟ್ ಮಾಡುವಂಥ ಕ್ವಾಂಟಿಟಿ 2 ಇದೆ, ಸೊ ಹಾಗಾಗಿ ಎಕ್ಸ್ಪೋರ್ಟ್ ಮಾಡ್ತೀವಿ. ಆ್ಯಂಡ್ ಕಾಟನ್ ಬಂದ್ಬಿಟ್ಟು 175 ಟೌನ್ಸ್ ಆ್ಯಂಡ್ ಸಿಟೀಸ್ ಅಕ್ರಾಸ್ ದ ಕಂಟ್ರಿಯಲ್ಲಿ ನಮಗೆ ಕಾಟನ್ ಇಂಡಸ್ಟ್ರೀಸ್ ಅವೈಲೇಬಲ್ ಇದೆ. ಮುಂಬೈನ ಕಾಟನ್ ಪೊಲೀಸ್ ಅಂತ ಕರಿತೀವಿ, ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತಲೂ ಕರಿತೀವಿ, ಯಾಕಂದರೆ ಅಲ್ಲಿ ಕಾಟನ್ ಇಂಡಸ್ಟ್ರಿ ಇರೋದಕ್ಕೆ ಕಾರಣ, ಓಕೆನಾ. ಸೊ ಅದೊಂದು ಟೈಟಲ್. ಆ್ಯಂಡ್ ನಿಮಗೆ 1 ಮಾರ್ಕ್ ಕೇಳೋವಂಥ ಕ್ವೆಶನ್ ಕೂಡ ಇದೆ. ಸೊ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾನ ಯಾವ ಜಾಗಕ್ಕೆ ಕರಿತೀವಿ ಅಂತಂದರೆ ಇಟ್ ಇಸ್ ಮುಂಬೈ, ಓಕೆನಾ. ಆ್ಯಂಡ್ ದೆನ್ ಮೆಟಲ್ ಆ್ಯಂಡ್ ಮಿನರಲ್ಸ್ ಬಂದಾಗ ಐರನ್ ಆ್ಯಂಡ್ ಸ್ಟೀಲ್ ಹಾಗೂ ಅಲ್ಯೂಮಿನಿಯಂ. ಐರನ್ ಆ್ಯಂಡ್ ಸ್ಟೀಲ್ಗೆ ಐರನ್ ಓರ್ ಆಬ್ವಿಯಸ್ಲಿ, ಆ್ಯಂಡ್ ಅಲ್ಯೂಮಿನಿಯಂಗೆ ಬಾಕ್ಸೈಟ್ ರಾ ಮಟೀರಿಯಲ್ ಆಗಿದೆ. ಸೊ 1923 ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ವರ್ಕ್ಸ್ ಆ್ಯಟ್ ಭದ್ರಾವತಿ ಅದು ಸ್ಥಾಪನೆ ಆಗಿದೆ. ಆ್ಯಂಡ್ 1907 ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ನಿಯರ್ ಜಮ್ಶೆಡ್ಪುರ್. 1919 ದ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಬರ್ನಾಪುರ್ ಇನ್ ವೆಸ್ಟ್ ಬೆಂಗಾಲ್, ಓಕೆನಾ. ಆ್ಯಂಡ್ ಅಲ್ಯೂಮಿನಿಯಂ ಡಿಸ್ಕವರ್ಡ್ ಇನ್ 1886, ಇದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ 3 ಫ್ಯಾಕ್ಟರ್ಸ್ ಏನರ ಮೇಲೆ ಈ ಒಂದು ಇಂಡಸ್ಟ್ರಿ ಡಿಪೆಂಡ್ ಆಗಿದೆ ಅನ್ನೋದು ಕೂಡ ಸುಮಾರು ಸತಿ ಕೇಳಿದ್ದಾರೆ, ಓಕೆನಾ. ಸಪ್ಲೈ ಆಫ್ ಎಲೆಕ್ಟ್ರಿಸಿಟಿ, ಅವೈಲಬಿಲಿಟಿ ಆಫ್ ದ ರಾ ಮಟೀರಿಯಲ್ ಯಾವುದದು ಬಾಕ್ಸೈಟು, ಅದಾದಮೇಲೆ ಅದರ್ ಮೆಟೀರಿಯಲ್ಸ್ ಆ್ಯಂಡ್ ಸಪ್ಲೈ ಆಫ್ ಕ್ಯಾಪಿಟಲ್, ಓಕೆನಾ. ಸೊ ಇವು 3 ಇದ್ದರೆ ಡೆಫಿನೆಟ್ಲಿ ದಿಸ್ ವಿಲ್ ಬಿ ಅ ಸಕ್ಸಸ್ ಇಂಡಸ್ಟ್ರಿ ಅಂತ, ಓಕೆ. ಸೊ ಇದು ಬೇಸ್ಡ್ ಆನ್ ಫಾರೆಸ್ಟ್, ಅಗ್ರಿಕಲ್ಚರ್, ಮೆಟಲ್ಸ್ ಆ್ಯಂಡ್ ನಾನ್ ಮಿನರಲ್ಸ್. ಇನ್ನೊಂದು ಏನಪ್ಪ ಅಂತಂದರೆ ಬೇಸ್ಡ್ ಆನ್ ನಾಲೆಡ್ಜ್ ನಮಗೆ 3 ಇದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಅಡ್ವಾನ್ಸ್ ಟೆಕ್ನಾಲಜಿ. ಆ್ಯಂಡ್ 3ಕ್ಕೂ ನಮಗೆ ರಾ ಮಟೀರಿಯಲ್ ಬೇಕಾಗಿರೋದು ನಾಲೆಡ್ಜ್. ಸೊ ಬುದ್ಧಿ ಇದ್ದರೆ ಇವು 3 ಇಂಡಸ್ಟ್ರಿ ನಾವು ಇದು ಮಾಡ್ಬೋದು, ಓಕೆನಾ, ರನ್ ಮಾಡ್ಬೋದು. ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿ IT, BT ಸೆಕ್ಟರ್ಸ್ ಅಂತ ಹೇಳ್ತೀವಲ್ಲ, ಅದೇ ಇನ್ಫಾರ್ಮೇಷನ್ ಹಾಗೂ ಬಯೋಟೆಕ್ನಾಲಜಿ. ನೋಡಿ ಇಲ್ಲಿ ಸಾಫ್ಟ್ವೇರ್ ಇಸ್ ಅ ಮೇಜರ್ ಎಕ್ಸ್ಪೋರ್ಟ್ ಆ್ಯಂಡ್ ಹ್ಯಾಸ್ ಅರ್ನ್ಡ್ ಆಸ್ ಫಾರಿನ್ ಎಕ್ಸ್ಚೇಂಜ್. ಡೆಫಿನೆಟ್ಲಿ ಬೆಂಗಳೂರು ಅಂದರೆ ನಮ್ಮ ಬೆಂಗಳೂರು ಇಸ್ ಅ ಸೆಂಟರ್ ಫಾರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಹಾಗಾಗಿ ಅದನ್ನು ನಾವು ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ ಇದು ಕೂಡ 1 ಮಾರ್ಕ್ ಕೇಳೋವಂಥ ಚಾನ್ಸಸ್ ಜಾಸ್ತಿ ಇದೆ, ಓಕೆನಾ. ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಬೆಂಗಳೂರು. ಬಯೋಟೆಕ್ನಾಲಜಿ ಅಂದ ತಕ್ಷಣ ಗ್ರಾಫ್ಟಿಂಗ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಅಂದರೆ ಒಂದು ಸ್ಪೀಷೀಸ್ ಇನ್ನೊಂದು ಸ್ಪೀಷೀಸ್ ತೊಗೊಂಡು ಮಿಕ್ಸ್ ಮ್ಯಾಚ್ ಮಾಡಿ ಏನಾದರೂ ಒಂದು ಹೊಸ ಪ್ರಾಡಕ್ಟ್ ಬರೋ ಥರ ಮಾಡೋವಂಥದ್ದು, ಅದು ಗ್ರಾಫ್ಟಿಂಗ್, ಓಕೆನಾ. ಸೊ ಅದು ನೀವು ಸೈನ್ಸಲ್ಲಿ ಓದಿರ್ತೀರ. ಡೆವಲಪ್ಮೆಂಟ್ಸ್ ಇನ್ ದ ಫೀಲ್ಡ್ ಆಫ್ ಯೂಸ್ ಆಫ್ ನ್ಯೂ ಸೀಡ್ಸ್ನ ಹೆಂಗೆ ಯೂಸ್ ಮಾಡೋದು, ಮೆಡಿಸಿನ್ಸ್ನ, ಫರ್ಟಿಲೈಸರ್ಸ್, ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್, ಹೈಬ್ರಿಡ್ ಸೋಯಾಬೀನ್ಸ್, ಮೇಸ್, ಕಾಟನ್ ಎಕ್ಸೆಟ್ರಾ. ಸೊ ಇದೆಲ್ಲ ಬಯೋಟೆಕ್ನಾಲಜಿ ಕೆಳಗಡೆ ಬರುತ್ತೆ. ಬಯೋ ಅಂತ ಅಂದರೆ ಲೈಫ್, ಸೊ ಇಟ್ ಇಸ್ ಬೇಸ್ಡ್ ಬೇಸಿಕಲಿ ಆನ್ ಪ್ಲಾಂಟ್ಸ್ ಅಥವಾ ಅನಿಮಲ್ಸ್ ಅಥವಾ ಮನುಷ್ಯರು ಬೇಸಿಕಲಿ. ಸೊ ಅದಕ್ಕೆ ನಾವು ಟೆಕ್ನಾಲಜಿನ ಯೂಸ್ ಮಾಡ್ತಾ ಹೋಗೋದು. ನೆಕ್ಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ನಾವು ನೋಡೋವಂಥದ್ದು ಇವಾಗ ಈ ಆಧಾರ್ ಕಾರ್ಡ್ಸು ಇದೆಲ್ಲ ಪರ್ಟಿಕ್ಯುಲರ್ ಆಗಿರುತ್ತೆ, ಆಯಿತಾ. ಸೊ ಇಷ್ಟು
ಕೋಟ್ಯಾಂತರ ಜನಕ್ಕೆ ಏನೋ ಒಂದು ಆಧಾರ್ ಕಾರ್ಡ್ ಅವ್ರಿಗೆ ಮಾತ್ರ ಸಂಬಂಧಪಟ್ಟಿದ್ದೀನಿ, ಯಾರಿಗೂ ಸಂಬಂಧಪಟ್ಟಿದ್ದಲ್ಲ ಅಂತಂದರೆ ಇಟ್ ಇಸ್ ಲೈಕ್ ಎಕ್ಸ್ಟ್ರಾ ಟೆಕ್ನಾಲಜಿನ ಯೂಸ್ ಮಾಡಿ, ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡಿ ಮಾಡುವಂಥದ್ದಲ್ವಾ. ಸೊ ಯೂಸ್ ಇನ್ ಟೆಲಿಫೋನ್, ಇಂಟರ್ನೆಟ್ ಕಮ್ಯುನಿಕೇಷನ್, ಡಿಫೆನ್ಸ್ ಡಿಪಾರ್ಟ್ಮೆಂಟ್, ವೆಪನ್ಸ್ ಆ್ಯಂಡ್ ನ್ಯೂಕ್ಲಿಯರ್ ಬಾಂಬ್, ಸ್ಯಾಟಲೈಟ್ ಲಾಂಚಿಂಗ್, ಲೂನಾರ್ ಪ್ರಾಜೆಕ್ಟ್ಸ್ ಲೈಕ್ ಚಂದ್ರಯಾನ್. Transparent in city administration in government offices, example ನೆಮ್ಮದಿ, ಆಧಾರ್ ಎಕ್ಸೆಟ್ರಾ. ಇದೆ ನಾನು ಹೇಳಿದ್ದು. ಡೆವಲಪ್ಮೆಂಟ್ ಆಫ್ ಗ್ಲೋಬಲ್ ಎಕನಾಮಿಕ್ ಸಿಸ್ಟಮ್, ಎಜುಕೇಷನಲ್, ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಅಫೇರ್ಸ್ ಆ್ಯಂಡ್ ಆಲ್ಸೋ ಎಲೆಕ್ಷನ್ಸ್. ಓಕೆನಾ. ಸೊ ಇದಕ್ಕೆ ಯೂಸ್ ಆಗುವಂಥದ್ದೇ ಅಡ್ವಾನ್ಸ್ ಟೆಕ್ನಾಲಜಿ. ಓಕೆನಾ. ಎಸ್. ಸೊ ಇಂಡಸ್ಟ್ರಿಯಲ್ ಝೋನ್ಸ್ ಆಫ್ ಇಂಡಿಯಾ, ಮತ್ತು ಇದು ವಿತ್ ಮ್ಯಾಪ್ ಕೊಟ್ಟಿದ್ದೀನಿ ಬಿಕಾಸ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹೂಗ್ಲಿ ರೀಜನ್ ನೀವು ಇಲ್ಲಿ ನೋಡ್ಬೋದು. ಓಕೆ. ಆ್ಯಂಡ್ ಮುಂಬೈ ಪುಣೆ ರೀಜನ್. ಓಕೆ. ಅಹಮದಾಬಾದ್ ವಡೋದರ ರೀಜನ್. ಓಕೆ. ದಾಮೋದರ್ ವ್ಯಾಲಿ, ಸೊ ಇಲ್ಲಿ ನೋಡ್ಬೋದು ರಿವರ್ ಸೈಡ್ ಬೇಸಿಕಲಿ. ಸೊ ದಾಮೋದರ್ ವ್ಯಾಲಿ ಇಂಡಸ್ಟ್ರಿಯಲ್ ರೀಜನ್ ಆ್ಯಂಡ್ ಸದರ್ನ್ ಇಂಡಸ್ಟ್ರಿಯಲ್ ರೀಜನ್ ಈ ಕಡೆ ಬರೋವಂಥದ್ದು. ನ್ಯಾಷನಲ್ ಕ್ಯಾಪಿಟಲ್ ರೀಜನ್, ಸೊ ಡೆಲ್ಲಿ ಹೆಸರಲ್ಲೇ ಇದೆ. ವಿಶಾಖಪಟ್ಟಣಂ ಗುಂಟೂರು ರೀಜನ್ ಆ್ಯಂಡ್ ಲಾಸ್ಟಿಗೆ ಬರೋದು ಕೊಲ್ಲಂ ತಿರುವಂತಪುರಂ ರೀಜನ್. ಆಯಿತಾ. ಸೊ ಇದು ಈ ಕಡೆ ಕೆಳಗಡೆಗೆ ಬರುತ್ತೆ. ಓಕೆ. ಸೊ ಇದು ಇಂಡಸ್ಟ್ರಿಯಲ್ ಝೋನ್ಸ್ ಆಫ್ ಇಂಡಿಯಾ. ನೆಕ್ಸ್ಟ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಲೊಕೇಶನ್ ಆಫ್ ಇಂಡಸ್ಟ್ರಿ. ಅಂದರೆ ನಾನು ಇಂಡಸ್ಟ್ರಿ ಇಲ್ಲಿ ಈ ಒಂದು ಜಾಗದಲ್ಲಿ ನಾನು ಸ್ಥಾಪನೆ ಮಾಡಬೇಕಂತಂದರೆ ಏನೇನು ಇರಬೇಕು ಅಂತ. ರಾ ಮಟೀರಿಯಲ್ಸ್ ನಂಗೆ ಹತ್ತಿರದಲ್ಲಿ ಸಿಗಬೇಕು, ಎನರ್ಜಿ ರಿಸೋರ್ಸಸ್ ಇರಬೇಕು, ಕರೆಂಟು, ವಾಟರ್ ಇದೆಲ್ಲ ಇರಬೇಕು, ಮಾರ್ಕೆಟ್ ಹತ್ತಿರದಲ್ಲಿ ಇರಬೇಕು, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರಬೇಕು, ರೋಡ್ಸ್ ಕರೆಕ್ಟಾಗಿರಬೇಕು, ಲೇಬರ್ ಇರಬೇಕು, ಜನಗಳಿರಬೇಕು ಅಲ್ಲಿ ಕೆಲಸ ಮಾಡೋದಕ್ಕೆ, ಪೋರ್ಟ್ ಫೆಸಿಲಿಟಿ ಇರಬೇಕು. ಅಕಸ್ಮಾತಾಗಿ ನಾನು ಶಿಪ್ಗೆ ಏನಾದರೂ ನಾನು ಕೊಡಬೇಕು, ಪಾರ್ಸಲ್ ಮಾಡಬೇಕು, ಇಂಪೋರ್ಟ್ ಎಕ್ಸ್ಪೋರ್ಟ್, ಇದಕ್ಕೆಲ್ಲ ಪೋರ್ಟ್ ಫೆಸಿಲಿಟಿ, ಲ್ಯಾಂಡ್ ಅವೈಲಬಿಲಿಟಿ ಅಟ್ ಲೋ ಕಾಸ್ಟ್. ಸೊ ನಾನು ಎಲ್ಲಿ ಸ್ಥಾಪನೆ ಮಾಡ್ತಾಯಿದ್ದೀನೋ ಆ ಜಾಗ ನಂಗೆ ಲೋ ಕಾಸ್ಟಿಗೆ ಸಿಗಬೇಕು, ಆವಾಗಲೇ ನಂಗೆ ಬೆನಿಫಿಟ್ ಆಗೋದು. ಟೆಕ್ನಾಲಜಿನ ಯೂಸ್ ಮಾಡೋ ಥರ ಇರಬೇಕು ಆ್ಯಂಡ್ ಗೌರ್ಮೆಂಟ್ ಪಾಲಿಸೀಸ್ ಎಲ್ಲನೂ ನಾವು ಕರೆಕ್ಟಾಗಿರ್ಬೇಕು ಆ್ಯಂಡ್ ಅದ್ರ ಪ್ರಕಾರನೇ ನಾವು ಹೋಗಬೇಕು. ಅರ್ಥ ಆಗ್ತಾಯಿದೆ. ಅದು ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಲೊಕೇಶನ್ ಆಫ್ ಇಂಡಸ್ಟ್ರೀಸ್. ನೆಕ್ಸ್ಟ್ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಡಿಸ್ಟ್ರಿಬ್ಯೂಷನ್ ಇಲ್ಲಿ ನೋಡ್ಕೊಂಬಿಡಿ. ಸೊ ವಿತ್ ನಂಬರ್ಸ್ ನಾನು ಕೊಟ್ಟಿದ್ದೀನಿ. ಮತ್ತು ಇದನ್ನು ಆದರ್ಶ್ ಸರ್ ಅವ್ರು ಮಾಡ್ತಾರೆ. ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಇಸ್ಕೋ, ಇದು ಬೇಸಿಕಲಿ ಇರೋದು ಬೆರಂಪುರ್ ವೆಸ್ಟ್ ಬೆಂಗಾಲ್, ಮತ್ತು ಕುಲ್ಟಿ ಕೂಡ ವೆಸ್ಟ್ ಬೆಂಗಾಲಲ್ಲೇ. ಆ್ಯಂಡ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಇನ್ ದುರ್ಗಾಪುರ್, ಅದು ವೆಸ್ಟ್ ಬೆಂಗಾಲಲ್ಲೇ. ಆ್ಯಂಡ್ ಫೋರ್ತ್ ಒನ್ ಬಂದುಬಿಟ್ಟು ನೋಡಿ ಇದೆಲ್ಲ ವೆಸ್ಟ್ ಬೆಂಗಾಲ್ ರೀಜನ್. ಆಯಿತಾ. ಫೋರ್ತ್ ಒನ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಅಟ್ ಬೊಕಾರೋ ರಾಜಸ್ಥಾನ್, ಬುಕಾರು ರಾಜಸ್ಥಾನ್. ಟಾಟಾ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಪ್ಲಾಂಟ್ ಟಿಸ್ಕೋ ಅಟ್ ಜಮ್ಶೆಡ್ಪುರ್ ಜಾರ್ಖಂಡ್. ಓಕೆ. ಆ್ಯಂಡ್ ದೆನ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ರೌಕೆಲಾ ಒರಿಸ್ಸಾ, ಸಿಕ್ಸ್ತ್ ಒನ್ ಇಲ್ಲಿ ಒರಿಸ್ಸಾ. ಓಕೆ. ಸೆವೆಂತ್ ಒನ್ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಬಿಲೈ ಛತ್ತೀಸ್ಗಢ್. ಓಕೆ. ಆ್ಯಂಡ್ ದೆನ್ ಐರನ್ ಆ್ಯಂಡ್ ಸ್ಟೀಲ್ ಇನ್ ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ್. ಆ್ಯಂಡ್ ಲಾಸ್ಟ್ ಒನ್ ಭದ್ರಾವತಿ ಸೈಡ್ ಕರ್ನಾಟಕ, ಇಲ್ಲಿ ನೈನ್ತ್ ಒನ್. ಸೊ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಬಿಸ್ಕೋ. ಓಕೆ. ಆ್ಯಂಡ್ ನೆಕ್ಸ್ಟ್ ಅಗೇನ್ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಡಿಸ್ಟ್ರಿಬ್ಯೂಷನ್. ಸೊ ನೀವು ಇಲ್ಲಿ ನಾನು ನೋಡ್ಬೋದು ಎಲ್ಲೆಲ್ಲಿದೆ ಅಂತ. ಸೊ ತಮಿಳ್ನಾಡು ರೀಜನ್, ಕರ್ನಾಟಕ, ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್, ಗುಜರಾತ್, ಅರ್ಥ ಆಗ್ತಾಯಿದೆ, UP. ಸೊ ಈ ಸೈಡ್ ಎಲ್ಲ ನಿಮಗೆ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಬರುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪೇಪರ್ ಇಂಡಸ್ಟ್ರಿ, ಮತ್ತು ಇಲ್ಲಿ ಆಂಧ್ರ ಪ್ರದೇಶ್ ಮತ್ತು ವೆಸ್ಟ್ ಬೆಂಗಾಲು, ಮತ್ತು ಈ ಕಡೆ UP, ಅರ್ಥ ಆಗ್ತಾ ಇದೆಯಾ. ಸೊ ಮಧ್ಯಪ್ರದೇಶ್ ಆ್ಯಂಡ್ ಮಹಾರಾಷ್ಟ್ರ. ಸೊ ಈ ಒಂದು ಸ್ಟೇಟ್ಸಲ್ಲಿ ನಿಮಗೆ ಪೇಪರ್ ಇಂಡಸ್ಟ್ರಿ ಸಿಗುತ್ತೆ. ಓಕೆ. ಸೊ ನಾನು ಸ್ಟೇಟ್ಸ್ ಹೇಳ್ತಾ ಹೋಗಿದ್ದೀನಿ, ಜಾಗಗಳನ್ನ ನೋಡ್ಕೊಳ್ಳಿ. ರೈಟ್. ಯಾ. ಸೊ ಶುಗರ್ ಆ್ಯಂಡ್ IT ಇಂಡಸ್ಟ್ರಿ ನೀವಿಲ್ಲಿ ನೋಡ್ಬೋದು. ಸೊ ಈ ಒಂದು ಸಿಂಬಲ್ ಏನಿದೆ ಅದು ಶುಗರ್ ಇಂಡಸ್ಟ್ರಿ. ಸೊ ಇಲ್ಲಿ ಬೆಳಗಾಂ ಕೂಡ ಇದೆ. ಆ್ಯಂಡ್ ದೆನ್ ಈ ಒಂದು ಸಿಂಬಲ್ IT ಇಂಡಸ್ಟ್ರೀಸ್, ಹುಬ್ಳಿ, ಮೈಸೂರು. ಸೊ ಇದೆಲ್ಲ ನಿಮಗೆ IT ಇಂಡಸ್ಟ್ರೀಸ್. ಓಕೆನಾ ಮಕ್ಕಳೇ. ಸೊ ಇವಾಗ ಕೆಲವೊಂದು ಕ್ವೆಶನ್ಸ್ ನೋಡ್ಬಿಡೋಣ. ಹೌ ಇಸ್ ಇಂಡಿಯಾ ವೆರಿ ಇನ್ಫ್ಲೂಯೆನ್ಷಿಯಲ್ ಕಂಟ್ರಿ ಇನ್ ದ ವರ್ಲ್ಡ್. ಸೊ ಇದು 2 ಮಾರ್ಕ್ಸಿಗೆ ಕೇಳುವಂಥ ಕ್ವೆಶನ್. ಸೊ ಹಾಗಾಗಿ ಎನಿ 4 ಅಂತ ಹಾಕಿದ್ದೀನಿ. ಬಟ್ ಎಲ್ಲನೂ ತಿಳ್ಕೊಂಡಿರಿ, ಗೊತ್ತಿಲ್ಲ ನಿಮಗೆ 3 ಮಾರ್ಕ್ಸು ಕೂಡ ಕೇಳುವಂಥ ಚಾನ್ಸಸ್ ಬರುತ್ತೆ. ಸೊ ವಾಸ್ಟ್ ಹ್ಯೂಮನ್ ರಿಸೋರ್ಸ್ ಅಂದರೆ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಅಬಂಡೆಂಟ್ ನ್ಯಾಚುರಲ್ ರಿಸೋರ್ಸ್ ನಮಗೆ ಸಿಗುತ್ತೆ. ಇಂಟೆಲೆಕ್ಚುವಲ್ ಕೇಪಬಿಲಿಟಿ ಆಬ್ವಿಯಸ್ಲಿ. ಸೊ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಇಂಟೆಲೆಕ್ಚುವಲ್ ಕೇಪಬಿಲಿಟಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇಂಡಸ್ಟ್ರಿಯಲ್ ಪೊಟೆನ್ಷಿಯಲ್, ಇಂಡಸ್ಟ್ರೀಸ್ ಜಾಸ್ತಿ ಇದೆ ನಮ್ಮ ಹತ್ರ, ನ್ಯಾಚುರಲ್ ರಿಸೋರ್ಸಸ್ ಜಾಸ್ತಿ ಇದೆ, ಸ್ಟ್ರಾಂಗ್ ಡಿಫೆನ್ಸ್ ಫೋರ್ಸ್ ಇದೆ, ಯೂನಿಕ್ ಕಲ್ಚರ್ ಇದೆ, ನೀವು ನೋಡ್ಬೋದು ಇಲ್ಲಿ. ಸೊ ದೇರ್ ಇಸ್ ಅ ಯೂನಿಕ್ ಕಲ್ಚರ್ ಇನ್ ಇಂಡಿಯಾ, ಟೆಕ್ನಿಕಲ್ ಕೇಪಬಿಲಿಟಿ ಜಾಸ್ತಿ ಇದೆ, ಆ್ಯಂಡ್ ಪೀಸ್ ಲವಿಂಗ್ ಕಂಟ್ರಿ ಕೂಡ. ಸೊ ಹಾಗಾಗಿ ಇಟ್ ಇಸ್ ಅ ವೆರಿ ಇನ್ಫ್ಲೂಯೆನ್ಷಿಯಲ್ ಕಂಟ್ರಿ ಇನ್ ದ ವರ್ಲ್ಡ್. ಇದು ವೆರಿ ವೆರಿ ಜನರಲ್ ಆನ್ಸರ್. ಓಕೆನಾ. ಸೊ ನೆಕ್ಸ್ಟ್ ನಾನು ಇದು ತುಂಬ ಸತಿ ಕೇಳಿದ್ದಾರೆ, ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸಸ್ಸಲ್ಲೂ ನಾನು ಹೇಳಿದ್ದೆ, ಬಟ್ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಯಾಕೆ ಇಂಡಸ್ಟ್ರೀಸ್, ವೈ ನೋಡಿ, ವಾಟ್ ಇಸ್ ದ ರೋಲ್ ಪ್ಲೇಡ್ ಬೈ ಇಂಡಸ್ಟ್ರೀಸ್ ಇನ್ ಫಾಸ್ಟರಿಂಗ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಫ್ರೆಂಡ್ಶಿಪ್.
ಸೊ ಹೆಂಗಪ್ಪ ಅಂತಂದರೆ ಬೇಸಿಕಲಿ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಕ್ಕಳೇ. ನಮ್ಮ ಹತ್ರ ಇರೋದನ್ನು ಜಾಸ್ತಿ ನಾವು ಕೊಡ್ತೀವಿ, ಇಲ್ಲದಿರೋದನ್ನು ನಾವು ತೊಗೋತೀವಿ. ಅರ್ಥ ಆಗ್ತಾ ಇದೆಯಾ? ನೋಡಿ, ಇಂಪೋರ್ಟ್ ಅ ಲಾಟ್ ಆಫ್ ಮಷಿನರಿ ಆ್ಯಂಡ್ ರಾ ಮಟೀರಿಯಲ್ಸ್ ಫಾರ್ ಅವರ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ರಿಸೋರ್ಸಸ್ ವಿ ಹ್ಯಾವ್ ಅ ಡೆಫಿಸಿಟ್ ಅಂದರೆ ಕಮ್ಮಿ ಇರೋದು, ಲೈಕ್ ಪೆಟ್ರೋಲಿಯಂ, ಟಿನ್, ಜಿಂಕ್, ಲೆಡ್ ಎಕ್ಸೆಟ್ರಾ ಆರ್ ಇಂಪೋರ್ಟೆಡ್. ಆಯಿತಾ? What we produce plenty is exported to other countries, iron ore, manganese, etc. Aita? So this is helping in economic cooperation, provide employment, improve the standard of living, increase national income, increase industrial development, foster international peace and friendship. So basically export to import ಆಗೋದ್ರಿಂದ ನಮ್ಗೆ ಇಷ್ಟೆಲ್ಲ ಆಗುತ್ತೆ. ಆಯಿತಾ? ಎಂಪ್ಲಾಯ್ಮೆಂಟ್ ಬರುತ್ತೆ, ಎಕನಾಮಿಕ್ ಕಾಪ್ರೇಷನ್ ಆಗುತ್ತೆ. ಸೊ ಇದೆಲ್ಲ ಆಗೋದ್ರಿಂದ ನಮಗೆ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಫಾಸ್ಟರಿಂಗ್ ಇದೆ. ಸೊ ಬೇರೆ ಕಂಟ್ರೀಸ್ ಜೊತೆ ಒಳ್ಳೆ ಸಂಬಂಧ ಇದೆ ಅಂತ. ಓಕೆನಾ? ಎಸ್. ಸೊ ನೆಕ್ಸ್ಟ್, ವಾಟ್ ಆರ್ ದ ಕಾಸಸ್ ಫಾರ್ ದ ಚೇಂಜಸ್ ಇನ್ ದ ಸಪ್ಲೈ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್? ಸೊ ಏನು ಚೇಂಜಸ್ಸು? ಡಿಸ್ಕವರಿ ಆಫ್ ಅಡಿಷನಲ್ ರಿಸೋರ್ಸಸ್ಸು, ಎಜುಕೇಷನ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟಿಂದ ನಾವು ಚೇಂಜ್ನ ನೋಡ್ಬೋದು, ಆ್ಯಂಡ್ ಕ್ಯಾಪಿಟಲ್ ಅಕ್ಯುಮಿಲೇಷನಿಂದ ನೋಡ್ಬೋದು, ಪಾಪ್ಯುಲೇಷನ್ ಗ್ರೋತ್ ಹಾಗೂ ಅಡಾಪ್ಷನ್ ಆಫ್ ಬೆಟರ್ ಟೆಕ್ನಿಕ್ಸ್ ಆಫ್ ಪ್ರೊಡಕ್ಷನ್. ಸೊ ಇದರಿಂದ ನಾವು ಚೇಂಜಸ್ ಇನ್ ದ ಸಪ್ಲೈ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನ ನೋಡ್ಬೋದು. ಓಕೆನಾ? ಎಸ್. ಸೊ ಮಕ್ಕಳೇ, ಇಲ್ಲಿಗೆ ಈ ಒಂದು ಚಾಪ್ಟರ್ನ ಮುಗಿಸ್ತೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ಹಾಕಿ, ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆ? ಎಸ್, ಆಲ್ರೆಡಿ ನಮಗೊಂದು ಡೌಟ್ ಬಂದಿದೆ. SK ಕಾಂಬ್ಲೆ ಅವರು, ಮ್ಯಾಮ್ ವಾಟ್ ಇಸ್ IT ಇಂಡಸ್ಟ್ರಿ? IT ಅಂತಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ನಾವು ನಾಲೆಡ್ಜ್ನ ಯೂಸ್ ಮಾಡಿಕೊಂಡು ಸಾಫ್ಟ್ವೇರ್ ಕಡೆಗೆ ಅದನ್ನ ಒಂದು ಡೆವಲಪ್ಮೆಂಟ್ನ ನೋಡೋದೇ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಅರ್ಥ ಆಗ್ತದೆಯಾ? ಸೊ ಅದು IT. BT ಅಂತಂದರೆ ಬಯೋಟೆಕ್ನಾಲಜಿ. ಓಕೆ? ಯಾ ಆ್ಯಂಡ್ ನಾನು ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ಪಾಪ ಎಲ್ಲರೂ 10 ಗಂಟೆಯಿಂದ ಕೂತ್ಕೊಂಡು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ, ಡೌಟ್ಸ್ ಕೇಳ್ತಾ ಇದ್ದಾರೆ. ಎಂಕರೇಜಿಂಗ್ ಆಗಿದೆ ನಮಗೂ ಕೂಡ, ಇಷ್ಟೊತ್ತು ನಿಂತ್ಕೊಂಡು ಮಾತಾಡೋದಕ್ಕೆ ತುಂಬ ಎಂಕರೇಜಿಂಗ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಎಸ್ಪೆಷಲಿ SK ಕಾಂಬ್ಲೆ ಅವರು. ಸೊ ನಿಮ್ಮ ಕಮೆಂಟ್ಸ್ ನಮ್ಗೆ ಆವಾಗಲಿಂದನೂ ಕಾಣಿಸ್ತಾ ಇದೆ. ಸೊ ಥ್ಯಾಂಕ್ ಯು ಕಾಂಬ್ಲೆ. ಎನಿ ಅದರ್ ಡೌಟ್ಸ್? ಓಕೆ ಮಕ್ಕಳೇ. ಸೊ ಅಕಸ್ಮಾತಾಗಿ ಯಾರಾದರೂ ಡೌಟ್ಸ್ ಇದ್ದರೆ ಹಾಕಿ, ನಾನು ಮತ್ತೆ ಇನ್ನೊಂದು ಚಾಪ್ಟರ್ ಬಂದಾಗ ನಾನು ಮಾಡ್ತೀನಿ. ನೋ ಇಶ್ಯೂಸ್, ನಾನು ಸಾಲ್ವ್ ಮಾಡ್ತೀನಿ. ಸೊ ಈಗ ನಾವು ಇಂಡಿಯಾ ಮೇಜರ್ ಇಂಡಸ್ಟ್ರೀಸ್ನ ಕೂಡ ಕವರ್ ಮಾಡಿದ್ವಿ. ನೆಕ್ಸ್ಟ್ ನಮ್ಗೆ ಉಳ್ಕೊಂಡಿರೋದು ಬಿಸ್ನೆಸ್ ಸ್ಟಡೀಸ್. ಓಕೆ, ಮೇಜರ್ ಆಗಿ. ಸೊ ಅದರಲ್ಲಿ ಆಂಟ್ರಪ್ರಿನರ್ಶಿಪ್ನ ಇವಾಗ ಪದ್ಮಶ್ರೀ ಮ್ಯಾಮ್ ಅವ್ರು ಬಂದು ಮಾಡ್ತಾರೆ. ಸೊ ಮಕ್ಕಳೇ, ನಡೀರಿ ಇವಾಗ ಆಂಟ್ರಪ್ರಿನರ್ಶಿಪ್ನ ಸ್ಟಾರ್ಟ್ ಮಾಡೋಣ. ಇದೊಂದು ಪುಟ್ಟ ಚಾಪ್ಟರ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಆ್ಯಂಡ್ ಕ್ವಿಕ್ಕಾಗಿ ಕೂಡ ನಾವು ಮಾಡ್ಬೋದು. ಆಂಟ್ರಪ್ರಿನರ್ಶಿಪ್ ಏನಿದೆ ಅದರಿಂದ ನಾವು ಬಿಸ್ನೆಸ್ ಸ್ಟಡೀಸ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕಪಕ್ಕನೇ ಸಾಕಷ್ಟು ಆಂಟ್ರಪ್ರಿನರ್ಸ್ನ ನಾವು ನೋಡ್ಬೋದಲ್ಲ. ಅಂದರೆ ಒಂದು ಅಂಗಡಿಲಿ ಕೂತಿರೋ ಒಬ್ಬ, ಗ್ರಾಸರಿ ಸ್ಟೋರಲ್ಲಿ ಕೂತಿರೋ ಒಬ್ಬರು ಕೂಡ ಆಂಟ್ರಪ್ರಿನರೇ ಅಂತ ನಾವು ಹೇಳ್ಬೋದು. ಸೊ ತುಂಬ ಆಂಟ್ರಪ್ರಿನರ್ಸ್ ಇದ್ದಾರೆ ನಮ್ಮ ಅಕ್ಕಪಕ್ಕ. ನಿಮ್ಮ ಒಂದು ಚಾಪ್ಟರಲ್ಲಿ 1 ಇಂದ 2 ಅಂಕಗಳಿಗೆ ಕೇಳುವಂತಹ ಪ್ರಶ್ನೆಗಳು ಯಾವುದು? ಸೊ ಆಂಟ್ರಪ್ರಿನರ್ಶಿಪ್ ಅಂದರೆ ಏನು, ಆಂಟ್ರಪ್ರಿನರ್ ಅಂದರೆ ಏನು ಅಂತ ಕೇಳ್ತಾರೆ. ಆಮೇಲೆ DIC ಅಂದರೆ ನಮ್ಮ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ ಏನಿದೆ, ತುಂಬ ಮುಖ್ಯವಾದ ಒಂದು ಪ್ರಶ್ನೆ ಕೇಳ್ತಾರೆ. ಇದ್ರ ಬಗ್ಗೆ ಕೂಡ ಕೇಳ್ತಾರೆ, ಅದು ತುಂಬ ಮುಖ್ಯವಾದಂಥ ಟಾಪಿಕ್ ಕೂಡ. ಆಯ್ತಾ? ಆಮೇಲೆ 2 to 3 ಮಾರ್ಕ್ಸ್ ಕ್ವೆಶನ್ ಎಲ್ಲಿಂದ ಬರುತ್ತೆ? ಆಂಟ್ರಪ್ರಿನರ್ಶಿಪ್ನ ಕ್ಯಾರೆಕ್ಟರ್ ಬರೀರಿ, ಆಂಟ್ರಪ್ರಿನರ್ಶಿಪ್ನ ಕ್ಯಾರೆಕ್ಟರು, ಫಂಕ್ಷನ್ಸು, ಇಂಪಾರ್ಟೆನ್ಸ್ ಅಂತ ಕೇಳ್ತಾರೆ. ಸೊ ಇದು 3 ನಾನು ಇವಾಗ ಕ್ವಿಕ್ಕಾಗಿ ರಿವೈಸ್ ಮಾಡ್ತೀನಿ. ಆಮೇಲೆ ದ ಮಿನಿಸ್ಟ್ರಿ ಆಫ್ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅದ್ರ ಬಗ್ಗೆ ಕೇಳ್ತಾರೆ. ಮತ್ತೆ ಹೌ ಡಸ್ ಎನ್ ಆಂಟ್ರಪ್ರಿನರ್ ಹೆಲ್ಪ್ ಇನ್ ದಿ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ಅಂತ ಕೇಳ್ತಾರೆ. ಈ ಪ್ರಶ್ನೆ ಕೂಡ ತುಂಬ ಮುಖ್ಯ. ಇದನ್ನ ನಾನು ಹೇಳ್ದಂಗೆ 2 ಇಂದ 3 ಅಂಕಗಳಿಗೆ ಕೇಳ್ತಾರೆ. ನಡೀರಿ ಇವಾಗ ಸ್ಟಾರ್ಟ್ ಮಾಡೋಣ. ವಾಟ್ ಇಸ್ ಎನ್ ಆಂಟ್ರಪ್ರಿನರ್ ಮಕ್ಕಳೇ? ನಿಮಗೆಲ್ಲ ಗೊತ್ತಿರಬೇಕು, ಇಷ್ಟೊತ್ತಲ್ಲೇ ನಾವು ಸಾಕಷ್ಟು ಸತಿ ಇದನ್ನ ಎಕ್ಸ್ಪ್ಲೇನ್ ಕೂಡ ಮಾಡಿದೀವಿ. ಸೊ ಆಂಟ್ರಪ್ರಿನರ್ ಅಂದ್ರೆ ಏನು? ಇವ್ರು ಯಾವ್ದಾದ್ರು ಹೊಸದನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ ಮತ್ತೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆಯ್ತಾ? ಸೊ ಇವ್ರಿಗೆ ಒಂದು ರೀತಿಯಾದ ನ್ಯಾಕ್ ಇರುತ್ತೆ. ಯಾವ ನ್ಯಾಕು? ಒಂದು ಆಪರ್ಚುನಿಟಿನ ಸೆನ್ಸ್ ಮಾಡೋದಕ್ಕೆ. ಆ್ಯಂಡ್ ಇವ್ರು ಏನು ಮಾಡ್ತಾರೆ? ಬರೀ ಒಂದು ಆಪರ್ಚುನಿಟಿನ ಸೆನ್ಸ್ ಮಾಡಲ್ಲ, ಬಟ್ ಆಕ್ಷನ್ ಆಗಿ ಇಂಪ್ಲಿಮೆಂಟ್ ಕೂಡ ಮಾಡ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಆ ಒಂದು ಆಪರ್ಚುನಿಟಿಯಿಂದ ಏನೇನು ಬೆನಿಫಿಟ್ಸ್ ಅವ್ರಿಗೆ ಸಿಗತ್ತಲ್ವಾ,
ಅದನ್ನೆಲ್ಲ ಕೂಡ ಅವರು ಪಡ್ಕೊಳ್ತಾರೆ. ಇದೇ ಒಂದು ಆಂಟ್ರಪ್ರಿನರಿನ ಡೆಫಿನೇಷನ್. ನಡೀರಿ ಇವಾಗ ಮುಂದೆ ಹೋಗೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ ಆಂಟ್ರಪ್ರಿನರ್ ಏನಪ್ಪ, ಆಯ್ತಾ? ಸೊ ಇದನ್ನ ನಾನು ಪಾರ್ಟಿ GCCL ಅಂತ ಹೇಳಿದೆ, ಅದನ್ನ ನಾನು ಹಾಕ್ತೀನಿ ನೆಕ್ಸ್ಟ್ ಇದರಲ್ಲಿ. ನಾನು ಮರ್ತೋದೆ ಎಕ್ಸಾಮಲ್ಲಿ ನಿಮ್ಮ ಎಕ್ಸ್ಪ್ಲನೇಷನಲ್ಲಿ ಏನು ಯೂಸ್ ಮಾಡಿದ್ದೆ ಅಂತ. ಸೊ ನಡೀರಿ ಇವಾಗ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ನಾವೇನು ಹೇಳ್ಬೋದು? ಪ್ರಾಬ್ಲಮ್ ಸಾಲ್ವಿಂಗು, ಅಚೀವ್ಮೆಂಟ್ ಮೋಟಿವೇಶನು, ರಿಸ್ಕ್ ಟೇಕಿಂಗು, ಟೀಮ್ ಬಿಲ್ಡಿಂಗು, ಇನೋವೇಷನ್ನು, ಡಿಸಿಷನ್ ಮೇಕಿಂಗು, ಡೈನಮಿಸಮು, ಗೋಲ್ ಓರಿಯೆಂಟೇಷನು, ಕಮಿಟ್ಮೆಂಟ್, ಕ್ರಿಯೇಟಿವಿಟಿ, ಲೀಡರ್ಶಿಪ್, ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಕು ಒಬ್ಬ ಆಂಟ್ರಪ್ರಿನರ್ನ ಒಳಗಿರಬೇಕು. ಸೊ ಈ ಒಂದು ನಾನು ಶಾರ್ಟ್ ಫಾರ್ಮ್ ಏನಂದರೆ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ ನಿಮಗೆ. ನಾನು ಹೇಳಿದ್ನಲ್ಲ ಪಾರ್ಟಿ DGCCL, ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಮ ತಲೆಯಲ್ಲಿ ಥಕ್ ಅಂತ ಬಂದ್ಬಿಡುತ್ತೆ. ಓಕೆನಾ ಮಕ್ಕಳೇ? ಸೊ ನೆಕ್ಸ್ಟ್ ನಾನು ಹೇಳಿದೆ ಆಂಟ್ರಪ್ರಿನರ್ ಅನ್ನೋ ಪದ ಎಲ್ಲಿಂದ ಒರಿಜಿನೇಟ್ ಆಗಿರೋದು? ಆಂಟ್ರಪ್ರಾಂದೆ, ಆಯ್ತಾ? ಅದರಿಂದ ಬಂದಿರೋ ವರ್ಡು. ಇದರ ಅರ್ಥ ಏನು? ಅಂಡರ್ಟೇಕಿಂಗ್ ಸಮ್ ಆಕ್ಟಿವಿಟಿ, ಯಾವುದೇ ಒಂದು ಚಿಕ್ಕ ರೀತಿಯಾದ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡೋದಕ್ಕೆ, ಅದು ದೊಡ್ಡ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡೋದಕ್ಕೆ ಆಂಟ್ರಪ್ರಾಂದೆ ಅಂತ ಹೇಳ್ತಾರೆ, ಆಯ್ತಾ ಮಕ್ಕಳೇ? ಇದ್ರ ಜೊತೆಗೆ ಫಂಕ್ಷನ್ಸ್ನ ಕೂಡ ನೀವು ಜ್ಞಾಪಕ ಇಟ್ಕೊಬೇಕು. ಕ್ಯಾರೆಕ್ಟರಿಸ್ಟಿಕ್ಸು ಫಂಕ್ಷನ್ಸು ಡಿಫ್ರೆಂಟು, ಕನ್ಫ್ಯೂಸ್ ಆಗಬೇಡಿ. ಫಂಕ್ಷನ್ಸ್ನ ಇಟ್ಕೊಳ್ಳೋಕ್ಕೆ ನಾನು ನಿಮಗೆ ಈ ಒಂದು ಶಾರ್ಟ್ ಫಾರ್ಮ್ನ ಕೊಟ್ಟಿದ್ದೀನಿ, B² CD² OP ಅಂತ. ಅದಂದರೆ ಏನು? ಬೇಸಿಕ್ಲಿ ನಮ್ಮ ಆರ್ಗನೈಸು, ಕೋಆರ್ಡಿನೇಟು, ಪ್ಲ್ಯಾನು, ಡಿಸಿಷನ್ನು, ಡೈರೆಕ್ಷನು, ಬಜೆಟು ಮತ್ತು ಬೇರ್ ರಿಸ್ಕು, ಇದೆಲ್ಲ ಏನಿದೆ ಒಬ್ಬ ಆಂಟ್ರಪ್ರಿನರಿನ ಫಂಕ್ಷನ್ಸು. ಅರ್ಥ ಆಯ್ತಾ ಮಕ್ಕಳೇ? ಸೊ ಅದನ್ನು ನೀವು ಜ್ಞಾಪಕ ಇಟ್ಕೊಬೇಕು. ಕ್ಯಾರೆಕ್ಟರಿಸ್ಟಿಕ್ಸು, ಫಂಕ್ಷನ್ಸು, ಮತ್ತು ಇನ್ನೊಂದು ಹೇಳಿದೆ ಇಂಪಾರ್ಟೆಂಟ್ ಅಂತ. ಏನು ಹೇಳಿ? ಇಂಪಾರ್ಟೆನ್ಸು, ಆಯಿತಾ? ಅದ್ರ ಮುಂಚೆ ಫಂಕ್ಷನ್ಸಿನ ಒಂದು ದೊಡ್ಡ ಲಿಸ್ಟ್ ಬಗ್ಗೆ ನಾನು ಹೇಳ್ತೀನಿ. ಸೊ ಇದೊಂದು ಕ್ವೆಶನ್ ನಿಮ್ಮ ಎಕ್ಸಾಮಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ. 2 ಇಂದ 3 ಅಂಕಗಳಿಗೆ ಕೇಳ್ತಾರೆ. 4 ಇಂದ ಇಷ್ಟು ನನಗೆ ಕೇಳಿದ್ರೆ ಎಲ್ಲ ಪಾಯಿಂಟ್ಸು ಜ್ಞಾಪಕ ಇಟ್ಕೊಂಡಿರಿ, ಆಯಿತಾ? ಎಕ್ಸಾಮಲ್ಲಿ ನೀವು ಎಷ್ಟು ಬರೆದ್ರೂ ಎಲ್ಲ ಇಂಪಾರ್ಟೆಂಟು. ಪ್ರಿಪೇರ್ಸ್ ವೇರಿಯಸ್ ಪ್ಲಾನ್ಸ್ ಫಾರ್ ಬಿಸ್ನೆಸ್ಗೋಸ್ಕರ ಬೇರೆ ರೀತಿಯಾದ ಪ್ಲಾನ್ಸ್ ಮಾಡ್ತಾರೆ. ಆ್ಯಂಡ್ ಪ್ರೊಡಕ್ಷನ್ದ ಒಂದು ಇದನ್ನು ಕೂಡ ಫ್ಯಾಕ್ಟ್ರಿನ್ ಮಾಡ್ತಾರೆ. ಆರ್ಗನೈಸಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಡಿಸಿಷನ್ಸ್ನ ತಗೊತಾರೆ. ಆ್ಯಂಡ್ ಎಲ್ಲ ಒಂದು ಬೇರೆ ಬೇರೆ ಒಂದು ಆಪರೇಷನ್ಸ್ ಮಧ್ಯೆ ಕೋಆರ್ಡಿನೇಷನ್ನ ಬಿಲ್ಡ್ ಮಾಡ್ತಾರೆ. ಆ್ಯಂಡ್ ಹೊಸ ಮೆಥಡ್ಸ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಇದರ ಜೊತೆಗೆ ಬಜೆಟ್ ಅನ್ನೋದು ಬರುತ್ತಲ್ಲ ಒಂದು ಬಿಸ್ನೆಸ್ ಅಂತ ಬಂದಮೇಲೆ, ಅದನ್ನು ಕೂಡ ಹ್ಯಾಂಡಲ್ ಮಾಡ್ತಾರೆ. ಆ್ಯಂಡ್ ಯಾವುದೇ ರೀತಿಯಾದ ಒಂದು ಅನ್ಸರ್ಟನಿಟಿ, ರಿಸ್ಕ್ಗಳು ಬಂದರೆ ಅದನ್ನು ಕೂಡ ಇವರೇ ಮ್ಯಾನೇಜ್ ಮಾಡೋದು. ಅದರ ಜೊತೆಗೆ ಒಂದು ಬಿಸ್ನೆಸ್ಗೆ ಬೇಕಾಗಿರುವಂಥ ಒಂದು ಡೈರೆಕ್ಷನ್ನ ಕೂಡ ಇವ್ರು ಕೊಡ್ತಾರೆ. ಹೇಳ್ಬೋದು ಇವರೇ ಒಬ್ಬರು ಹೆಡ್ ಆಫ್ ದ ಆರ್ಗನೈಸೇಷನ್ ಅಂತ. ಇವರೇ ಎಲ್ಲದನ್ನು ಮ್ಯಾನೇಜ್ ಮಾಡೋದು. ಅರ್ಥ ಆಯ್ತಾ ಮಕ್ಕಳೇ? ಇವಾಗ ರೋಲ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಅನ್ ಆಂಟ್ರಪ್ರಿನರ್ನ ನೋಡೋಣ. ಸೊ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ನೇಷನ್ಗೆ ಇವ್ರು ಹೆಂಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಕೇಳಿರುವಂಥ ಪ್ರಶ್ನೆಗೆ ಇದು ಬಹಳ ಮುಖ್ಯವಾದ ಒಂದು ಸ್ಲೈಡ್ ಮಕ್ಕಳೇ. ಖಂಡಿತ ನೋಡ್ಕೊಳ್ಳಿ, ಅಟೆಂಟಿವ್ ಆಗಿ ನೋಡ್ಕೊಳ್ಳಿ. ನಾನು ಜೋರಾಗಿ ಕೂಡ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ಸುಸ್ಕಿಸ್ತಾದರೆ ನೀವು ಎದ್ಬಿಟ್ಟು ನೋಡ್ತೀರಾ ಅಂತ. ಸೊ ನೋಡ್ಕೊಳ್ಳಿ ಹೆಂಗೆ ಕ್ಯಾಪಿಟಲ್ಗೆ ಇಂಪ್ಯಾಕ್ಟ್ ಮಾಡ್ತಾರೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ನೀಡ್ತಾರೆ, ಆಮೇಲೆ GDP ಮತ್ತು PCIಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸ್ಕಿಲ್ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಇವ್ರದ್ದೊಂದು ಇದಿದೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನಿದೆ ಅವರ ಎಂಪ್ಲಾಯೀಸ್ದು ಮತ್ತು ಸಾಕಷ್ಟು ಜನಗಳದ್ದು ಇಂಪ್ರೂವ್ ಮಾಡ್ತಾರೆ. ಅವ್ರಗಳ ಜೊತೆ ಏನೇನು ಸಂಬಂಧಪಟ್ಟಿರುವಂತಹ ಒಬ್ಬರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ, ಅವ್ರದ್ದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ಇಂಪ್ರೂವ್ ಆಗುತ್ತೆ. ಅದರ ಜೊತೆಗೆ ಯಾವುದೇ ರೀತಿಯಾದ ರೀಜನಲ್ ಡಿಸ್ಪ್ಯಾರಿಟೀಸ್ ಎಲ್ಲ ಏನಿದೆ ಮಕ್ಕಳೇ, ಅದನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ. ಅರ್ಥ ಆಯ್ತಾ? ಬಿಕಾಸ್ ಅವ್ರು ಬೇರೆ ಬೇರೆ ಜನಗಳಿಗೆ ಆಪರ್ಚುನಿಟೀಸ್ನ ನೀಡೋದ್ರಿಂದ ಇದು ಒಂದು ಆಗುತ್ತೆ, ಆಯಿತಾ? ಆ್ಯಂಡ್ ಯಾವುದೇ ರೀತಿಯಾದ ಒಂದು ಇನ್ಕಮ್ ಕಾನ್ಸಂಟ್ರೇಷನ್ ಅಥವಾ ವೆಲ್ತ್ ಕಾನ್ಸಂಟ್ರೇಷನ್ ಆದರೆ ಇವ್ರು ಅದನ್ನು ಚೇಂಜ್ ಮಾಡ್ತಾರೆ. ಅರ್ಥ ಆಯ್ತಾ? ಇಲ್ಲಿ ಬರ್ದಿರೋ ಹಾಗೆ ರೆಡ್ಯೂಸಿಂಗ್ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಆ್ಯಂಡ್ ಇನ್ಕಮ್. ಆ್ಯಂಡ್ ಯಾವುದೇ ರೀತಿಯಾದ ಒಂದು ಪ್ರಾಫಿಟ್ನ ನಾವೇನು ನೋಡ್ತೀವಿ ಮಕ್ಕಳೇ, ಅದನ್ನು ಮ್ಯಾಕ್ಸಿಮೈಸ್ ಕೂಡ ಮಾಡ್ತಾರೆ. ಸೊ ಹೀಗೇನೆ ಇವರು ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ನೇಷನ್ಗೆ ಕಾಂಟ್ರಿಬ್ಯೂಟ್ ಕೂಡ ಮಾಡ್ತಾರೆ. ಓಕೆನಾ ಮಕ್ಕಳೇ? ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನು. ನಾನು ಹೇಳಿದ್ದೀನಿ, ಇದೆಲ್ಲ ಮಾಡಿ ಅವ್ರು ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ನ ಇಂಪ್ರೂವ್ ಮಾಡ್ತಾರೆ. ಆಯ್ತಾ ಮಕ್ಕಳೇ? ಸೊ ಇಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಮತ್ತು ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಬಗ್ಗೆ ಹಾಕಿದ್ದೀನಿ ಈ ಪರ್ಟಿಕ್ಯುಲರ್ ಸ್ಲೈಡ್ ಮೇಲೆ. ನಿಮ್ಮ ಒಂದು ಎಕ್ಸ್ಪ್ಲನೇಷನ್ ವಿಡಿಯೋ ಡೀಟೇಲ್ ಆಗಿ ಹೇಳಿರೋದ್ರಿಂದ ನಾನು ತಕ್ಷಣ ಕ್ವಿಕ್ಕಾಗಿ ಇದನ್ನು ಓದ್ಕೊಂಡು ಹೋಗ್ತೀನಿ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಂದರೆ ಏನು? ದ ಕೀ ಟು ಟ್ರಾನ್ಸ್ಫಾರ್ಮಿಂಗ್ ಆ್ಯನ್ ಇಂಡಿವಿಜುವಲ್ ಫ್ರಮ್ ಬೀಯಿಂಗ್ ಸೆಲ್ಫ್ ಎಂಪ್ಲಾಯ್ಡ್ ಟು ಬಿಕಮ್ ಎನ್ ಆಂಟ್ರಪ್ರಿನರ್. ಸೊ ಇವಾಗ ಒಬ್ಬರು ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ತಾರೆ, ಬಟ್ ಅವ್ರನ್ನ ಆಂಟ್ರಪ್ರಿನರ್ ಮಾಡೋದಕ್ಕೆ ಸಾಕಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡಿದ್ವಿ, ಸಾಕಷ್ಟು ಒಂದು ಸ್ಕಿಲ್ ಸೆಟ್ಸ್ ಅವ್ರಿಗೆ ಬೇಕಾಗಿರುತ್ತೆ. ಅದನ್ನು ಟ್ರಾನ್ಸ್ಫಾರ್ಮ್ ಮಾಡೋದು ಒಂದು ಆಪರ್ಚುನಿಟೀಸ್ನ ನಾವು ನೀಡ್ತೇವೆ, ಆಯಿತಾ? ಅದರ ಜೊತೆಗೆ ಮಕ್ಕಳೇ
ನಮ್ಮ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅನ್ನೋದೇನಿದೆ ಅದರಲ್ಲಿ ನಿಮಗೆ ತಿಳ್ಕೊಂಡಿರುವಂತಹ ಟಾಪಿಕ್ಸು ಮತ್ತು ಪಾಯಿಂಟರ್ಸ್ ಎಲ್ಲ ಹಾಕಿದ್ದೀನಿ. ಒಂದು ಮಿನಿಮಲ್ ಕ್ಯಾಪಿಟಲ್ ಆ್ಯಂಡ್ ಮ್ಯಾಕ್ಸಿಮಮ್ ವಿಷನ್, ಅರ್ಥ ಆಯ್ತಾ? ಕಡಿಮೆ ದುಡ್ಡು ಇಟ್ಕೊಂಡು ಎಷ್ಟು ಮ್ಯಾಕ್ಸಿಮೈಸ್ ದೊಡ್ಡ ವಿಷನ್ ಇಟ್ಕೊಂಡು ಹೆಂಗೆ ಕೆಲಸ ಮಾಡೋದು. ಆ್ಯಂಡ್ ಬಿಸ್ನೆಸಸ್ ಲೈಕ್ ಕನ್ಸಲ್ಟೆನ್ಸೀಸ್, ಪಾರ್ಲರ್, ಕೆಫೆ, ಏಜೆನ್ಸೀಸ್, ರೆಂಟಲ್ಸ್ ಇದೆಲ್ಲ ಓಪನ್ ಮಾಡಿ ಕೊಟ್ಟರೆ ಅದರಿಂದ ಕೂಡ ಅವರು ದುಡ್ಡುಗಳನ್ನ ಮಾಡ್ಕೊಬೋದು. ಇದರಿಂದ ಕೂಡ ಒಂದು ರೀತಿಯಾದ ಅಭಿವೃದ್ಧಿ ಆಗ್ತಿದೆ ನಮ್ಮ ಒಂದು ದೇಶದಲ್ಲಿ. ಆಯ್ತಾ ಮಕ್ಕಳೇ? ಸೊ ಇದ್ರ ಜೊತೆಗೆ ನಾನು ಹೇಳಿದೆ DIC ಅನ್ನೋದೇನಿದೆ ಅದು ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನು. ಇದರಿಂದ ಕೂಡ ಸಾಕಷ್ಟು ಕ್ವೆಶನ್ ಕೇಳ್ತಾರೆ ಅಂತ. ನಡೀರಿ ನೋಡೋಣ ಇದಂದ್ರೆ ಏನು. DIC ಅಂದರೆ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್. ಇದನ್ನು 1978 ಎಸ್ಟಾಬ್ಲಿಷ್ ಮಾಡಿದ್ರು. ಇದ್ರ ಕೆಳಗೆ ಮಕ್ಕಳೇ ಏನಾಗುತ್ತೆ, ಪ್ರೊವೈಡ್ ಅ ಸಿಂಗಲ್ ವಿಂಡೋ ಇಂಟರಾಕ್ಟಿಂಗ್ ಏಜೆನ್ಸಿ ಟು ಬಡ್ಡಿಂಗ್ ಆಂಟರ್ಪ್ರಿನರ್ಸ್ ಅಟ್ ಡಿಸ್ಟ್ರಿಕ್ಟ್ ಲೆವೆಲ್. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಯಾರೋ ಒಬ್ರು ಆಂಟರ್ಪ್ರಿನರ್ ಇವಾಗ ಡೆವಲಪ್ ಆಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಏನು ಕೊಡ್ತಾ ಇದ್ದಾರೆ, ಒಂದು ಸಿಂಗಲ್ ಅಂದರೆ ಒಂದೇ ಜಾಗದಲ್ಲಿ ಎಲ್ಲ ರೀತಿಯಾದ ಇಂಟ್ರಾಕ್ಷನ್ ಮಾಡ್ಕೊಳ್ಳೋಕ್ಕೆ ಒಂದು ಆಪರ್ಚುನಿಟಿನ ಕೊಡ್ತಾ ಇದ್ದಾರೆ, ಅಥವಾ ಒಂದು ಏಜೆನ್ಸಿನ ನೀಡ್ತಾ ಇದ್ದಾರೆ. ಇದರಲ್ಲಿ ಏನೇನಾಗುತ್ತೆ, 3 ರೀತಿಯಾದದಿದೆ. ಒಂದು ಟ್ರೈನಿಂಗು, ಸೊ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸಿನ ಮೂಲಕ ಇವ್ರಿಗೆ ಟ್ರೈನಿಂಗ್ನ ನೀಡ್ತಾ ಇದ್ದಾರೆ. ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಏನೇನು ಬೇಕಾಗಿರುತ್ತೆ ಅದನ್ನು ಕೂಡ ಲೀಸಲ್ಲಿ ಇವ್ರು ನೀಡ್ತಾ ಇದ್ದಾರೆ. ಥ್ರೂ ದ ಸ್ಕೀಮ್ ಥ್ರೂ ಯಾವುದು NSIC ನ ಮೂಲಕ ಇದನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ರೀತಿಯಾದ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಕೂಡ ನೀಡ್ತಾ ಇದ್ದಾರೆ. ಸೊ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ ಅಂತ ನಾವೇನು ಹೇಳ್ತೀವಿ ಅದ್ರ ಕೆಳಗೆ ಇವ್ರು ನೀಡ್ತಾ ಇದ್ದಾರೆ. ಮತ್ತು ಅವ್ರವ್ರ ಯೂನಿಟ್ಸ್ ಏನಿದೆ ಅದನ್ನು ಕೂಡ ಮಾಡರ್ನೈಸ್ ಮಾಡ್ತಾ ಇದ್ದಾರೆ. ಆಯಿತಾ ಮಕ್ಕಳೇ? ನೆಕ್ಸ್ಟು ಮಾರ್ಕೆಟಿಂಗು. ಇವ್ರು ಬರೀ ಹೆಲ್ಪ್ ಮಾಡೋದೆಲ್ಲ, ಮಾರ್ಕೆಟ್ ಮಾಡೋಕ್ಕೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದ ಮಾರ್ಕೆಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಎಕ್ಸಿಬಿಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೇಳ್ಕೊಡ್ತಾ ಇದ್ದಾರೆ. ಟ್ರೇಡ್ ಮತ್ತು ಫೇರ್ಸು ಮತ್ತು ಬಯರ್ಸ್ ಎಲ್ಲ ಮೀಟ್ಸಲ್ಲಿ ಕೂಡ ಇವ್ರು ಹಾಕ್ತಾ ಇದ್ದಾರೆ. ಆ್ಯಂಡ್ ಎಕ್ಸ್ಪೋರ್ಟ್ ಏನಾದರೂ ಮಾಡಬೇಕಿದ್ರೆ ಅದ್ರಲ್ಲಿ ಕೂಡ ಅಸಿಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ DIC. ಇದನ್ನು ತಿಳ್ಕೊಂಡಿರೋದು ಬಹಳ ಮುಖ್ಯ. ಸೊ ಮಕ್ಕಳೇ ಡೀಟೇಲ್ ಎಕ್ಸ್ಪ್ಲನೇಷನ್ ನಾನು ಹಾಕಿದ್ದೀನಿ, ಅದನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ. ಸೊ ಇವಾಗ ಆಬ್ಜೆಕ್ಟಿವ್ ಏನಪ್ಪ DIC ಇದು ಅಂದರೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಎಂಕರೇಜ್ ಮಾಡ್ತಾರೆ, ಇಂಡಸ್ಟ್ರೀಸ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಅರ್ಬನ್ ಏರಿಯಾಸಲ್ಲಿ, ಪ್ರೊವೈಡ್ ಇಂಟಿಗ್ರೇಟೆಡ್ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಫಾರ್ ಪ್ರಮೋಷನ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ಪ್ರಮೋಟ್ ಮಾಡ್ತಾ ಇದ್ದಾರೆ ರೂರಲ್ ಏರಿಯಾಸಲ್ಲಿ, ಹಾಗೂ ಇಂಡಸ್ಟ್ರೀಸ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅರ್ಬನ್ ಏರಿಯಾಸಲ್ಲಿ. ಆಯ್ತಾ? ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ, ಡೆವಲಪ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು 2 ಡಿಫ್ರೆಂಟ್ ಪಾಯಿಂಟ್ಸ್ ಕೂಡ. ಆಯ್ತಾ? ಇಂಪಾರ್ಟೆಂಟ್, ಇದು ಖಂಡಿತ ನೋಡ್ಕೊಳ್ಳಿ. ಆ್ಯಂಡ್ ಇದು 4 ಏನಿದೆ, ಸಾರಿ ಐ ಥಿಂಕ್ ಐ ಡಿಡ್. ಓಕೆ, ಸೊ ಮಕ್ಕಳೇ ಆ್ಯಕ್ಚುಲಿ ಏನಾಯಿತು, ಆಬ್ಜೆಕ್ಟಿವ್ಸ್ ಅಂದ್ಕೊಂಡು ಹೇಳಿದೆ, ಬಿಕಾಸ್ ಆಬ್ಜೆಕ್ಟಿವ್ಸ್ ಅನ್ನೋದು ಕೂಡ ಇದೆ ಅಲ್ಲ, ಇದು ಆ್ಯಕ್ಚುಲಿ ಒಂದು MCQ ಕ್ವೆಶನ್ ಇತ್ತು. ಕರೆಕ್ಟ್ ಆನ್ಸರ್ ಇಸ್ ಪ್ರೊವೈಡ್ ಇಂಟಿಗ್ರೇಟೆಡ್ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಫಾರ್ ಪ್ರಮೋಷನ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇನ್ ರೂರಲ್ ಏರಿಯಾಸ್. ಓಕೆನಾ ಮಕ್ಕಳೇ? ಸೊ ನಾನು ಇದು ಆಬ್ಜೆಕ್ಟಿವ್ಸ್ ಅಂದ್ಕೊಂಡು ಹೇಳಿದೆ, ತಪ್ಪು ಮಾಡಿದೆ, ಸಾರಿ. ಅದರಿಂದ ಇವಾಗ ಆನ್ಸರ್ ಇದಕ್ಕೆ ಇದೆ, ಇದರ ಆಬ್ಜೆಕ್ಟಿವ್. ಓಕೆನಾ ಮಕ್ಕಳೇ? ಸೊ ಅದನ್ನು ನೋಡ್ಕೊಳ್ಳಿ, ಬಿಕಾಸ್ ನಮ್ಮ ಒಂದು ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ ಏನಿದೆ ಅದು ಇಂಟಿಗ್ರೇಟೆಡ್ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ನ ಕೊಡುತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇನ್ ರೂರಲ್ ಏರಿಯಾಸ್ಗೆ. ಓಕೆನಾ ಮಕ್ಕಳೇ? ಸೊ ಅದನ್ನು ನೀವು ನೋಡ್ಕೊಳ್ಳೋದು ತುಂಬ ಮುಖ್ಯ. ಇದರಲ್ಲಿ ತುಂಬ ಕಾಂಪ್ಲೆಕ್ಸ್ ಅಂತ ಕೂಡ ಹೇಳ್ಬೋದು. ಒಂದು ರೀತಿಲಿ ಅದು ಎಂಪ್ಲಾಯ್ಮೆಂಟ್ನು ಎಂಕರೇಜ್ ಮಾಡ್ತಿಲ್ಲ ಅಂತ ಹೇಳಂಗಿಲ್ಲ. ಅದಕ್ಕೇನೆ ಇದನ್ನ ನೋಡ್ಕೊಳ್ಳಿ, ಇದು ಬಹಳ ಮುಖ್ಯ. ಆಯ್ತಾ ಮಕ್ಕಳೇ? ಸೊ ಇದನ್ನು ತಿಳ್ಕೊಂಡಿರೋದು ತುಂಬ ತುಂಬ ಮುಖ್ಯ. ನೋಡ್ಕೊಂಬಿಡಿ, ಒಂದ್ಸತಿ ಓದ್ಕೊಳ್ಳಿ, ನಾನು ಪ್ರೊಸೀಡ್ ಮಾಡ್ತೀನಿ. ಆಯ್ತಾ? ಸೊ ಅರ್ಬನ್ ಏರಿಯಾಸ್ ಏನಿದೆ ಅದನ್ನು ಫಸ್ಟೇ ನೀವು ರೂಲ್ ಔಟ್ ಮಾಡ್ಕೊಂಬಿಡಿ. ಆಮೇಲೆ ಇದು 2ರಲ್ಲಿ ನೀವು ಡಿಸೈಡ್ ಮಾಡಬೇಕಾಗತ್ತೆ. ಆ್ಯಂಡ್ ನೀವು ಇಲ್ಲಿ ನೋಡಿದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ನೋಡಿದ ತಕ್ಷಣ ನಿಮ್ಗೆ ಇದಕ್ಕೆ ಗೊತ್ತಾಗುತ್ತೆ. ಆಯ್ತಾ ಮಕ್ಕಳೇ? ಇವಾಗ ಮುಂದೆ ಇದ್ರ ಜೊತೆಗೆ ಆಂಟರ್ಪ್ರಿನರ್ಶಿಪ್ ಚಾಪ್ಟರ್ನ ಅಂತ್ಯಕ್ಕೆ ಬಂದಿದ್ದೀವಿ. ಏನಾದರೂ ಕ್ವೆಶ್ಚನ್ ಇದ್ದರೆ ಖಂಡಿತ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಓಕೆ ಮಕ್ಕಳೇ, ಡೌಟ್ಸ್ ಇಲ್ಲ ಅಂತ ನಾನು ಅನ್ಕೊಂತೀನಿ. ಸೊ ನಡೀರಿ ಇವಾಗ ಮುಂದುವರ್ಸೋಣ. ಇವಾಗ ಆಂಟರ್ಪ್ರಿನರ್ಶಿಪ್ ಮುಗಿಸಿದೀವಿ. ನೆಕ್ಸ್ಟ್ ಏನಿದೆ ಮಕ್ಕಳೇ, ನೆಕ್ಸ್ಟ್ ಸಹನಾ ಮ್ಯಾಮ್ ಅವ್ರು ವಾಪಸ್ ಬಂದ್ಬಿಟ್ಟು ಲಾಸ್ಟ್ ಜಿಯೋಗ್ರಫಿ ಚಾಪ್ಟರ್ನ ಕವರ್ ಮಾಡ್ತಾರೆ. ಆಮೇಲೆ ನಾನು ವಾಪಸ್ ಬಂದ್ಬಿಟ್ಟು ಲಾಸ್ಟ್ ಬಿಸ್ನೆಸ್ ಸ್ಟಡೀಸ್ ಚಾಪ್ಟರ್ನ ಕವರ್ ಮಾಡ್ತೀನಿ. ಓಕೆನಾ ಮಕ್ಕಳೇ? ಅಟೆಂಟಿವ್ ಆಗಿರಿ. ಇವಾಗ ಸಹನಾ ಮ್ಯಾಮ್ ಅವರು ಬರ್ತಾರೆ.
ಎಸ್ ಮಕ್ಕಳೇ, ಸೊ ಜಾಗ್ರಫಿ ಲಾಸ್ಟ್ ಚಾಪ್ಟರ್ ಇಂಡಿಯಾ ನ್ಯಾಚುರಲ್ ಡಿಸಾಸ್ಟರ್ಸ್ನ ಇವಾಗ ಕವರ್ ಮಾಡ್ತಾ ಹೋಗೋಣ. ಬೇಗ ಬೇಗ ಬೆಳಗಿಂದ ನೀವು ಕೂತಿದ್ದೀರಾ, ಅರ್ಥ ಆಗುತ್ತೆ. ಎಸ್, ಸೊ ಇಂಡಿಯಾ ನ್ಯಾಚುರಲ್ ಡಿಸಾಸ್ಟರ್ಸ್, ಇದರಿಂದ ಬರೋವಂಥ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಪ್ಪ ಅಂತಂದರೆ ವಾಟ್ ಆರ್ ನ್ಯಾಚುರಲ್ ಡಿಸಾಸ್ಟರ್ಸ್, ಡೆಫಿನೇಷನ್ ಆಫ್ ವೇರಿಯಸ್ ನ್ಯಾಚುರಲ್ ಡಿಸಾಸ್ಟರ್ಸ್, ಅರ್ತ್ಕ್ವೇಕ್ ಅಂದರೆ ಏನು, ಫ್ಲಡ್ಸ್ ಅಂದರೆ ಏನು, ಸೊ ಈ ಥರ ಲ್ಯಾಂಡ್ ಸ್ಲೈಡ್ಸ್ ಅಂದರೆ ಏನು, ಈ ಥರ ಡೆಫಿನೇಷನ್ಸ್ ಕೇಳ್ತಾರೆ. ಆಮೇಲೆ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂದರೆ ಏನು ಅಂತ ಕೇಳ್ತಾರೆ, ಅದು 1 ಮಾರ್ಕ್ಗೆ. 2-3 ಮಾರ್ಕ್ಸ್ಗೆ ಎಫೆಕ್ಟ್ಸು, ಪ್ರಿವೆಂಟಿವ್ ಮೆಷರ್ಸ್, ಕಾಸಸ್ ಆಫ್ ವೇರಿಯಸ್ ನ್ಯಾಚುರಲ್ ಡಿಸಾಸ್ಟರ್ಸ್. ಇದರಲ್ಲೂ ನಿಮಗೆ ಮೇನ್ ಏನಪ್ಪ ಅಂತಂದರೆ ಎಫೆಕ್ಟ್ಸ್ ಏನು, ಪ್ರಿವೆಂಟಿವ್ ಮೆಷರ್ಸ್ ಏನು, ಸೊ ಇವೆರಡು ಮೇನಾಗಿ ಕೇಳೋ ಅಂಥ ಒಂದು ಕ್ವೆಶನ್ಸ್. ಓಕೆನಾ? ಸೊ ವಾಟ್ ಇಸ್ ನ್ಯಾಚುರಲ್ ಡಿಸಾಸ್ಟರ್ ಅಂತ ಅಂದರೆ ನ್ಯಾಚುರಲ್ ಆಗಿ ಆಗುವಂಥ ಒಂದು ಅನಾಹುತಗಳನ್ನ ನಾವು ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಹೇಳ್ತೀವಿ, ಆಯಿತಾ. ಸೊ ನ್ಯಾಚುರಲಿ ಅಕರಿಂಗ್ ಡಿಸ್ಟ್ರಕ್ಟಿವ್ ಇನ್ಸಿಡೆಂಟ್ಸ್ ರಿಸಲ್ಟಿಂಗ್ ಇನ್ ಲಾಸ್ ಆಫ್ ಹ್ಯೂಮನ್ ಲೈಫ್ ಆ್ಯಂಡ್ ಪ್ರಾಪರ್ಟಿ ಅಂತಂದರೆ ಎನಿ ಬಿಲ್ಡಿಂಗ್ಸ್ ಆಗಿರ್ಬೋದು. ಸೊ ಹ್ಯೂಮನ್ ಲೈಫ್ ಆ್ಯಂಡ್ ಪ್ರಾಪರ್ಟಿ ಆರ್ ಕಾಲ್ಡ್ ಆಸ್ ನ್ಯಾಚುರಲ್ ಡಿಸಾಸ್ಟರ್ಸ್. ಸೊ ಇದು 1 ಮಾರ್ಕ್ಗೆ ನೆನ್ಪಿಟ್ಕೊಂಡಿರಿ. ಡಿಸಾಸ್ಟರ್ಸ್, ಕಾಮನ್ ಎಫೆಕ್ಟ್ಸ್ ಹಾಗೂ ಕಾಮನ್ ಪ್ರಿವೆಂಟಿವ್ ಮೆಷರ್ಸ್ ನಾನು ಮತ್ತೆ ಟೇಬಲ್ ಫಾರ್ಮ್ಯಾಟಲ್ಲಿ ಹಾಕಿದ್ದೀನಿ ನಿಮಗೆ ಈಸಿ ಆಗಲಿ ಅಂತ. ಸೈಕ್ಲೋನ್ಸ್, ಫ್ಲಡ್ಸ್, ಲ್ಯಾಂಡ್ಸ್ಲೈಡ್ಸ್, ಕೋಸ್ಟಲ್ ಎರೋಷನ್, ಅರ್ತ್ಕ್ವೇಕ್ಸ್, ಇಷ್ಟಕ್ಕೂ ಕಾಮನ್ ಎಫೆಕ್ಟ್ಸ್ ಏನಪ್ಪ ಅಂತಂದರೆ ಲಾರ್ಜ್ ಸ್ಕೇಲ್ ಡೆತ್ಸ್ ಆಗುತ್ತೆ, ಕ್ರಾಪ್ಸ್ ಡೆಸ್ಟ್ರಾಯ್ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಲಿಂಕ್ಸ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಸಪ್ಲೈ ಆರ್ ಅಫೆಕ್ಟೆಡ್ ಬ್ಯಾಡ್ಲಿ, ಸಫರ್ ಫ್ರಮ್ ಇನ್ಫೆಕ್ಷಿಯಸ್ ಡಿಸೀಸಸ್. ಸೊ ಬೇಸಿಕಲಿ ನೀರು ನಿಂತ್ಕೊಂಡಾಗ ಡಿಸೀಸಸ್ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ವಾಟರ್ ಬೋರ್ನ್ ಡಿಸೀಸಸ್. ಸೊ ಆ ಒಂದು ಕ್ರೈಟೀರಿಯಾ ಇಲ್ಲಿ ಎಫೆಕ್ಟ್ಸ್ ಕೆಳಗಡೆ ಬರುತ್ತೆ. ಪ್ರಿವೆಂಟಿವ್ ಮೆಷರ್ಸ್ ಏನಪ್ಪ ಅಂತಂದರೆ ಇವಾಗ ನಾವು ಅದರಿಂದ ಹೆಂಗೆ ಪಾರ್ ಆಗೋದು ಅಂತ, ದಟ್ ಇಸ್ ಪ್ರಿವೆಂಟಿವ್ ಮೆಷರ್ಸ್. ಸೊ ಎಕ್ಸ್ಕವೇಷನ್ ಆಫ್ ಪೀಪಲ್ ಫ್ರಮ್ ಅಫೆಕ್ಟೆಡ್ ಏರಿಯಾಸ್, ಸೊ ಅಲ್ಲಿಂದ ಬೇರೆ ಕಡೆ ಕಳಿಸೋ ಅಂಥದ್ದು ಜನಗಳನ್ನ ಆ ಒಂದು ಎಫೆಕ್ಟೆಡ್ ಏರಿಯಾಸಿಂದ. ರೀರೂಟಿಂಗ್ ಟ್ರೈನ್ಸ್ ಆ್ಯಂಡ್ ಬಸ್ಸಸ್, ಬಿಕಾಸ್ ಇಲ್ಲಿ ಈ ಟ್ರೈನ್ಸ್ ಬಸ್ಸಸ್ಸಲ್ಲಿ ಟ್ರಾವೆಲ್ ಮಾಡೋವಂಥವ್ರಿಗೂ ಪ್ರಾಬ್ಲಮ್ ಆಗುತ್ತೆ ಆವಾಗ. ಸೊ ಹಾಗಾಗಿ ರೀರೂಟ್ ಮಾಡೋದು, ಕೀಪಿಂಗ್ ಪೀಪಲ್ ಕಾನ್ಸ್ಟೆಂಟ್ಲಿ ಇನ್ಫಾರ್ಮ್ಡ್ ಅಬೌಟ್ ದ ಸಪೋರ್ಟ್. ಓಕೆನಾ? ರೆಡಿ ಟು ಕೀಪ್ ದ ಆರ್ಮಿ ಬಟಾಲಿಯನ್ಸ್, ಸೊ ದ್ಯಾಟ್ ಏನೇ ಆದ್ರೂ ಇಮಿಡಿಯೇಟ್ ಆಗಿ ಹೋಗಿ ಅವರು ಅಲ್ಲಿ ಕಾಪಾಡ್ತಾರೆ ಅಂತ, ಅದು ಆ ಒಂದು ಕಾರಣಕ್ಕೆ. ಕೀಪ್ ರೆಡಿ ಫುಡ್, ಪೋರ್ಟಬಲ್ ವಾಟರ್ ಆ್ಯಂಡ್ ಕ್ಲೋತ್ಸ್, ಮೆಡಿಸಿನ್ಸ್ ಆ್ಯಂಡ್ ಮೆಡಿಕಲ್ ಫೆಸಿಲಿಟೀಸ್ ರೆಡಿ ಅವ್ರಿಗೆ ಕೊಡೋದಕ್ಕೆ. ರೆಡಿ ಟು ಕೀಪ್ ಜನರೇಟರ್ಸ್, ಬೋಟ್ಸ್, ಹೆಲಿಕಾಪ್ಟರ್ಸ್ ಆ್ಯಂಡ್ ಅದರ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್. ಆಬ್ವಿಯಸ್ಲಿ ಇವಾಗ ಟ್ರೈನ್ಸು ಬಸ್ಸಸ್ ಇಲ್ಲ ಅಂತಂದರೆ ಸಮಥಿಂಗ್ ಲೈಕ್ ದಿಸ್ ಓನ್ಲಿ ಶುಡ್ ಬಿ ದೇರ್, ಆಯಿತಾ. ಆ್ಯಂಡ್ ಎಫಾರೆಸ್ಟೇಷನ್ನ ಜಾಸ್ತಿ ಮಾಡ್ತಾ ಹೋಗಬೇಕು. ಸೊ ಇಷ್ಟಕ್ಕೂ ಇದು ಕಾಮನ್ ಎಫೆಕ್ಟ್ಸ್ ಹಾಗೂ ಕಾಮನ್ ಪ್ರಿವೆಂಟಿವ್ ಮೆಷರ್ಸ್, ಆಯಿತಾ. ಸೊ ನೆಕ್ಸ್ಟ್ ಇವಾಗ ಕಾಸಸ್, ಸೈಕ್ಲೋನ್ಸ್, ಎಕ್ಸ್ಟ್ರೀಮ್ ವಿಂಡ್, ಹೈ ಆ್ಯಂಡ್ ಲೋ ಪ್ರೆಷರ್ ಇಂದ ಆಗುವಂಥದ್ದು. ಫ್ಲಡ್ಸು ಎಕ್ಸ್ಟ್ರೀಮ್ ವಾಟರ್ ಲೆವೆಲ್ಸಿಂದ ಆಗುವಂಥದ್ದು. ಲ್ಯಾಂಡ್ಸ್ಲೈಡ್ಸ್ ಲೂಸ್ ಮೌಂಟೇನ್ ಸಾಯಿಲಿಂದ ಆಗುವಂಥದ್ದು. ಸೊ ಇಟ್ ಈಸ್ ನಾಟ್ ಏಬಲ್ ಟು ಹೋಲ್ಡ್ ಎನಿಥಿಂಗ್, ಆಯಿತಾ, ಬಿಕಾಸ್ ಇಟ್ಸ್ ಲೂಸ್. ಸೊ ಅದರಿಂದ ಆಗುವಂಥದ್ದು. ಕೋಸ್ಟಲ್ ಎರೋಷನ್, ಎಕ್ಸ್ಟ್ರೀಮ್ ಟೈಡಾಲ್ ವೇವ್ಸ್, ಆಯಿತಾ, ಅಥವಾ ಹೈ ಆ್ಯಂಡ್ ಲೋ ಪ್ರೆಷರ್ಸಿಂದ ಆಗುವಂಥದ್ದು. ಸೊ ನಿಮಗೆ ಅಲೆಗಳು ಜಾಸ್ತಿ ಬರ್ತಾ ಇದ್ದರೆ ಕೋಸ್ಟಲ್ ರೀಜನ್ಗೆ ಹೊಡೆಯೋದು ಜಾಸ್ತಿ. ಸೊ ಅದರಿಂದ ಅಲ್ಲಿ ಲ್ಯಾಂಡ್ ಅನ್ನೋದು ಲಾಸ್ ಆಗ್ತಾ ಹೋಗುತ್ತೆ. ಅರ್ತ್ಕ್ವೇಕ್ಸ್, ಮೂವ್ಮೆಂಟ್ ವಿತ್ ಇನ್ ದ ಅರ್ತ್ಸ್ ಕ್ರಸ್ಟ್. ಸೊ ಈ ಟೆಕ್ಟೋನಿಕ್ ಪ್ಲೇಟ್ಸ್ ಎಲ್ಲ ಕೇಳಿದಿರಲ್ಲ, ಸೊ ಬಿಕಾಸ್ ಆಫ್ ದ್ಯಾಟ್ ಅರ್ತ್ಕ್ವೇಕ್ಸ್ ಅನ್ನೋದು ಆಗುತ್ತೆ. Specific effects ಏನು, ocean tides inundate the inland water bodies and make them salty. Floods, besides washing away the fertile upper layers of the soil, a lot of trees are destroyed. So adondu. Landslides check flowing small rivers, large coastal erosion and the large amount of landmass submerged into the sea due to coastal erosion by waves. And earthquakes, increased tidal effect, tsunamis ಆಗುವಂಥ ಚಾನ್ಸಸ್ ಜಾಸ್ತಿ ಆಗಿದೆ. ಸೊ ಸಮುದ್ರದ ಒಳಗಡೆನೂ earthquakes ಆಗೋದ್ರಿಂದ ನಮಗೆ ಸುನಾಮಿ ಅನ್ನೋದು ಬರುತ್ತೆ. ಆ್ಯಂಡ್ ಚೇಂಜ್ ಇನ್ ರಿವರ್ಸ್ ಡೈರೆಕ್ಷನ್. ಸೊ ರಿವರ್ ಕೋರ್ಸ್ ಏನಿದೆ ಅದು ಕರೆಕ್ಟ್ ಆಗಿರಬೇಕು. ಅದು ಅಕಸ್ಮಾತಾಗಿ ಚೇಂಜ್ ಆದರೆ ಮತ್ತೆ ನಿಮಗೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ದಟ್ ಈಸ್ ದ ಥಿಂಗ್. ಆ್ಯಂಡ್ ನೆಕ್ಸ್ಟ್ ಫ್ಲಡ್ಸ್ ಡಿಸ್ಟ್ರಿಬ್ಯೂಷನ್ ಎಲ್ಲೆಲ್ಲಾಗಿದೆ ಅಂತ ಅಂದರೆ ರಿವರ್ ಬೇಸಿನ್ಸ್. ಬೇಸಿಕಲಿ ಫ್ಲಡ್ಸ್ ಆಗೋದು ರಿವರ್ ಬೇಸಿನ್ಸಲ್ಲಿ. ಉತ್ತರ ಪ್ರದೇಶ್, ಬಿಹಾರ್, ಛತ್ತೀಸ್ಗಢ, ವೆಸ್ಟ್ ಬೆಂಗಾಲ್, ಅಸ್ಸಾಂ, ಹಿಮಾಲಯಸ್, ಗುಜರಾತ್ ಆ್ಯಂಡ್ ಕರ್ನಾಟಕ. ಕೋಸ್ಟಲ್ ಎರೋಷನ್, ವೆಸ್ಟ್ ಕೋಸ್ಟ್ ಆಫ್ ಇಂಡಿಯಾ. ಸೊ ಅಗೇನ್ ಕೋಸ್ಟಲ್ ರೀಜನಲ್ಲಿ ಆಗೋದು. ಕರ್ನಾಟಕ, ಕೇರಳ, ಗೋವಾ, ಗುಜರಾತ್ ಹಾಗೂ ಮಹಾರಾಷ್ಟ್ರ. Earthquakes, northern Himalayas ಅಲ್ಲಿ ಆಗುತ್ತೆ, ಈಸ್ಟ್ ಆಫ್ ಅಸ್ಸಾಂ ಆ್ಯಂಡ್ ಗುಜರಾತ್ ಇನ್ ದ ವೆಸ್ಟ್. ಇನ್ ಸೌತ್ ಇಂಡಿಯಾ, ಕೊಯ್ನಾ ಹಾಗೂ ಲಾತೂರ್. ಸೌತ್ ಇಂಡಿಯಾ ಅಂತಂದರೆ ಬೇಸಿಕಲಿ ಮಹಾರಾಷ್ಟ್ರ, ಸೌತ್ ಆಫ್ ಮಹಾರಾಷ್ಟ್ರ ಅವರಲ್ಲಿ ಕೊಟ್ಟಿರೋದು ಕೊಯ್ನಾ ಹಾಗೂ ಲಾತೂರ್. ಸ್ಪೆಸಿಫಿಕ್ ಪ್ರಿವೆಂಟಿವ್ ಮೆಷರ್ಸ್, ಫ್ಲಡ್ಸ್ಗೆ ಬಂಡ್ಸ್ ಆನ್ ಈದರ್ ಸೈಡ್ಸ್ ಆಫ್ ದ ರಿವರ್ಸ್. ಸೊ ಬಂಡ್ಸ್ನ ಮಾಡಬೇಕು, ಅರ್ಥ ಆಗ್ತಾ ಇದೆಯಾ. ಆ್ಯಂಡ್ ಕನ್ಸ್ಟ್ರಕ್ಟಿಂಗ್ ಡ್ಯಾಮ್ಸ್, ಓಕೆನಾ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಪ್ರಾಹಿಬಿಟ್ ಸ್ಯಾಂಡ್ ಮೈನಿಂಗ್, ರಿಟೆನ್ಷನ್ ವಾಲ್, ಸ್ಟ್ಯಾಕಿಂಗ್, ರಾಕಿ ಬೋಲ್ಡರ್ಸ್ ಆ್ಯಂಡ್ ಗ್ರೋಯಿಂಗ್ ಮ್ಯಾಂಗ್ರೂವ್ ಫಾರೆಸ್ಟ್. ಸೊ ಇದೆಲ್ಲ ಏನು ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಡೀಟೇಲ್ ವಿಡಿಯೋದಲ್ಲಿ. ಸೊ ಇದೆಲ್ಲ ಪ್ರಿವೆಂಟಿವ್ ಮೆಷರ್ಸ್ ಫಾರ್ ಕೋಸ್ಟಲ್ ಎರೋಷನ್, ಓಕೆನಾ. ಆ್ಯಂಡ್ ರಿಸ್ಟ್ರಿಕ್ಟಿಂಗ್ ಕನ್ಸ್ಟ್ರಕ್ಷನ್ ಆಫ್ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ಸ್,
ಓಕೆ ಆ್ಯಂಡ್ ಯೂಸಿಂಗ್ ಲೈಟ್ ಮೆಟೀರಿಯಲ್ ಫಾರ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಡಿಸ್ಕನೆಕ್ಟಿಂಗ್ ಪವರ್ ಸಪ್ಲೈ. ಸೊ ಇದು ಅರ್ತ್ಕ್ವೇಕ್ಸ್ಗೆ ನಾನೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ, ಜಪಾನಲ್ಲಿ ಹೇಗೆ ಲೈಟ್ ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಅವ್ರ ಬಿಲ್ಡಿಂಗ್ಸ್ನ ಕಟ್ತಾರೆ ಅಂತ. ಓಕೆನಾ, ಸೊ ಆ ವಿಡಿಯೋಸ್ ಎಲ್ಲ ಅವೈಲೇಬಲ್ ಇದೆ, ನೋಡಿ. ಓಕೆ, ಸೊ ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಅರ್ತ್ಕ್ವೇಕ್ ಪ್ರೋನ್ ರೀಜನ್ಸಲ್ಲಿ ಆ ಥರ ಮಾಡ್ತಾರೆ ಅವರು. ಓಕೆ, so cyclones distribution east coast of India and Tamil Nadu. Causes Bay of Bengal is subjected to intense heating, giving rise to humid and unstable air masses that cause cyclones. ಆಯ್ತಾ, ಸೊ ಬೇಸಿಕಲಿ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಒಂದು ಬ್ಯಾಲೆನ್ಸ್ಡ್ ಆಗಿರೋದಿಲ್ಲ, ಒಂದು ಕಡೆ ಹೈ ಪ್ರೆಷರ್ ಇನ್ನೊಂದು ಕಡೆ ಲೋ ಪ್ರೆಷರ್ ಆಗಿರೋದ್ರಿಂದ ಸೊ ನಿಮಗೆ ಸೈಕ್ಲೋನ್ಸ್ ಅನ್ನೋದು ಬರುತ್ತೆ. ಲ್ಯಾಂಡ್ ಸ್ಲೈಡ್ಸ್, ಮೌಂಟೇನ್ ಏರಿಯಾಸ್, ಕೋಸ್ಟ್ ಏರಿಯಾಸ್ ಅಂಡರ್ ಮೈನಿಂಗ್. ಸೊ ಅಲ್ಲಿ ಏನಾಗುತ್ತೆ, ಡಿಸ್ಟರ್ಬೆನ್ಸ್ ಅನ್ನೋದು ಕ್ರಿಯೇಟ್ ಆಗಿ ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ. ಕಾನ್ಸ್ಟೆಂಟ್ಲಿ ಫ್ಲೋಯಿಂಗ್ ವಾಟರ್ ಆ್ಯಂಡ್ ಟೈಡ್ಸ್ ರಿಮೂವ್ ಸಾಯಿಲ್, ಕ್ರಿಯೇಟಿಂಗ್ ಸ್ಲೋಪ್ಸ್ ಲೀಡಿಂಗ್ ಟು ಲ್ಯಾಂಡ್ ಸ್ಲೈಡ್ಸ್. ಓಕೆನಾ, ಸೊ ಕಾಸಸ್ ಬಂದ್ಬಿಟ್ಟು ಇಲ್ಲಿ ಪರ್ಟಿಕ್ಯುಲರ್ ಕ್ಲಾಸ್ ಫ್ಲಡ್ಸ್ದು ನೋಡ್ಬೋದು ಆ್ಯಂಡ್ ಮೀನಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಸೊ ಫ್ಲಡ್ಸ್ದು ನಾನು ಹೇಳಿದೆ 1 ಮಾರ್ಕಿಗೆ ಡೆಫಿನೇಷನ್ ಕೇಳೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ನೋಡಿ, ವೆನ್ ದೇರ್ ಇಸ್ ಹೆವಿ ರೈನ್ಫಾಲ್ ಆ್ಯಂಡ್ ಎಕ್ಸೆಸಿವ್ ಮೆಲ್ಟಿಂಗ್ ಆಫ್ ಐಸ್, ದ ವಾಲ್ಯೂಮ್ ಆಫ್ ವಾಟರ್ ಇನ್ಕ್ರೀಸಸ್ ಇನ್ ದ ರಿವರ್ ಲೀಡಿಂಗ್ ಟು ಇಟ್ಸ್ overflow. And landslides ಬರೋ ಅಷ್ಟೊತ್ತಿಗೆ ಲ್ಯಾಂಡ್ಸ್ಲೈಡ್ ಸ್ಲೈಡಿಂಗ್ ಡೌನ್ ದ ಸ್ಲೋಪ್ಸ್ ಆಫ್ ಮೌಂಟೇನ್ಸ್ ಆರ್ ಹಿಲ್ಸ್. ಆಯಿತಾ, ಸೊ ನಿಮಗೆ ಲ್ಯಾಂಡ್ ಮಾಸ್ ಏನಿದೆ ಅದು ಡಿಸ್ಟರ್ಬೆನ್ಸ್ನ ಮೂಲಕ ಕೆಳಗಡೆ ಬರುತ್ತೆ. ಆ್ಯಂಡ್ ಕೆಳಗಡೆ ಯಾರಾದರೂ ಓಡಾಡ್ತಾ ಇದ್ರೆ ಅಥವಾ ಏನಾದರೂ ಕಾರು ಏನಾದರೂ ಹೋದರೆ ತುಂಬ ಡ್ಯಾಮೇಜ್ ಅನ್ನೋದು ಆಗುತ್ತೆ ಆ್ಯಂಡ್ ಮನುಷ್ಯರು ಪ್ರಾಣ ಕೂಡ ಕಳ್ಕೊತಾರೆ. ಕೋಸ್ಟಲ್ ಎರೋಷನ್ ಅಂದ ತಕ್ಷಣ ದ ಎರೋಷನ್ ಆಫ್ ಲ್ಯಾಂಡ್ ಬೈ ವೇವ್ಸ್. ಆಯಿತಾ, ಸೊ ಟೈಡಲ್ ಎಫೆಕ್ಟ್ ಅಂತ ನಾವೇನು ಹೇಳ್ತೀವಿ ಅದೇ. So in the coastal areas is called coastal erosion and earthquakes because of the vibration ಆಗುವಂಥದ್ದು, vibration or movement of the upper layers of the earth due to pressure created inside. So ಇದು ಡೆಫಿನಿಷನ್ಸು 1 ಮಾರ್ಕಿಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಓಕೆನಾ, ಆ್ಯಂಡ್ ನೀವು ಕಾಸಸ್ ನೋಡ್ಬೋದು, ಈ ಕಾಸಸ್ ಎಲ್ಲ ಸ್ಪೆಸಿಫಿಕ್ ಕಾಸಸ್. ಅರ್ಥ ಆಗ್ತಾ ಇದೆಯಾ? ಸೊ ಈ ಟೇಬಲ್ ಗೊತ್ತಾಯ್ತಲ್ಲ ನಿಮಗೆ? ಎಸ್ ಮಕ್ಕಳೇ, ಸೊ ಇಲ್ಲಿಗೆ ಈ ಒಂದು ಚಾಪ್ಟರ್ನ ಕೂಡ ಮುಗಿಸ್ತೀವಿ. ಇದರಲ್ಲಿ ಮೇಜರಾಗಿ ನೀವು ತಿಳ್ಕೊಬೇಕಾಗಿರೋದು ಡೆಫಿನಿಷನ್ಸ್ ಏನು, ಪ್ರಿವೆಂಟಿವ್ ಮೆಷರ್ಸ್ ಏನು ಹಾಗೂ ಎಫೆಕ್ಟ್ಸ್ ಏನು ಅಂತ. ಇದು ಮೇಜರಾಗಿ ನೀವು ತಿಳ್ಕೊಬೇಕಾಗಿರೋದು. ಆಮೇಲೆ ಕಾಸಸ್ ಬಗ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ. ಮೇಜರಾಗಿ ಏನು, ಡೆಫಿನಿಷನ್ ಅಂದರೆ ಏನು, ಎಫೆಕ್ಟ್ಸು ಹಾಗೂ ಪ್ರಿವೆಂಟಿವ್ ಮೆಷರ್ಸು. ಓಕೆ, ಎಸ್. ಎನಿ ಡೌಟ್ಸ್ ಮಕ್ಕಳೇ? ಬೇಗ ಕೇಳಿ, ಬೇಗ. ಎಸ್, ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಸೊ ಇಲ್ಲಿಗೆ ಜಾಗ್ರಫಿನ ಮುಗಿಸ್ತೀವಿ ಮಕ್ಕಳೇ. ನಿಮ್ಗೆ ಉಳ್ಕೊಂಡಿರೋದು ಬರ್ರಿ ಇನ್ನೊಂದು ಚಾಪ್ಟರು. ಓಕೆನಾ, ಸೊ ಈ ಒಂದು ಚಾಪ್ಟರ್ ಪದ್ಮಾ ಮ್ಯಾಮ್ ಬಂದು ಮುಗಿಸಿದ್ರೆ ಸೊ ಪಾರ್ಟ್ 2 ರಿವಿಷನ್ನ ಕೂಡ ಕಂಪ್ಲೀಟ್ ಮಾಡ್ತೀವಿ. ಓಕೆನಾ, ಎಸ್. ಸೊ SK ಕಾಂಬ್ಳೆ ಅವ್ರು ಕೇಳಿರೋದು, ಮ್ಯಾಮ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಲರ್ನ್ ಡೆಫಿನಿಷನ್ಸ್ ಆಫ್ ಡಿಸಾಸ್ಟರ್ಸ್. ಹೌದು, ಬಿಕಾಸ್ ನಾವು ಈ ಒಂದು ಓಕೆ ಇದು ಇಂಪಾರ್ಟೆಂಟ್ ಅಂತ ನಾವು ಸ್ಟಾರ್ಟಿಂಗಲ್ಲೇ ಹಾಕೋದು. ಯಾಕಪ್ಪ ಅಂತಂದರೆ PYQPsನ ನೋಡಿ ನಾವು ಅನಲೈಸ್ ಮಾಡಿ ಓಕೆ ಇದು ಇಂಪಾರ್ಟೆಂಟ್ ಅಂತ ಹಾಕೋದು. ಆ್ಯಂಡ್ ಈ ಥರ ಡೆಫಿನಿಷನ್ಸ್ನ 1 ಮಾರ್ಕಿಗೆ ಕೇಳಿರೋ ಚಾನ್ಸಸ್ ಜಾಸ್ತಿ ಇದೆ. ಆಯಿತಾ, ಸೊ ಹಾಗಾಗಿ ನಾನು ಹೇಳ್ತಾ ಇರೋದು 1 ಮಾರ್ಕಿಗೆ ಡೆಫಿನಿಷನ್ಸ್ನ ಓದ್ಕೊಳ್ಳಿ. ಆ್ಯಂಡ್ ಮಿಕ್ಕಿದೇನಪ್ಪ ಅಂತಂದರೆ ಓಕೆ ಫ್ಲಡ್ಸ್ ಅಂದರೆ ಏನು, ಪ್ರಿವೆಂಟಿವ್ ಮೆಷರ್ಸ್ ಏನು, ಸೊ ಅದು 3-4 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಅರ್ಥ ಆಗ್ತಾ ಇದೆ. ಸೊ ಆ ಥರ ಕೇಳೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಡೆಫಿನಿಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ 100%. ಓಕೆ ಮಕ್ಕಳೇ, ಸೊ ಇಲ್ಲಿಗೆ ಜಾಗ್ರಫಿ ಕೂಡ ಮುಗಿಸ್ತೀವಿ. ಮಿಕ್ಕಿರೋದು ಜಸ್ಟ್ 1 ಮೋರ್ ಚಾಪ್ಟರ್, ಅದು ಪದ್ಮಶ್ರೀ ಮ್ಯಾಮ್ ಅವ್ರು ಬಂದು ಕಂಪ್ಲೀಟ್ ಮಾಡ್ತಾರೆ, ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್. ಸೊ ಇವತ್ತಿಗೆ ನನ್ನ ಒಂದು ಪಾರ್ಟ್ ಏನಿದೆ ಅದು ಮುಗಿಯುತ್ತೆ. ಸೊ ಥ್ಯಾಂಕ್ ಯು ಫಾರ್ ದಿ ಎಂಗೇಜ್ಮೆಂಟ್. ಇಷ್ಟೊತ್ತು ನೀವು ಕೂತ್ಕೊಂಡು ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಸೈನಿಂಗ್ ಆಫ್ ಸಹಾನಾ ಆ್ಯಂಡ್ ವೆಲ್ಕಮಿಂಗ್ ಪದ್ಮಶ್ರೀ ಮ್ಯಾಮ್.
ಓಕೆ ಮಕ್ಕಳೇ, ಸುಮಾರು ಟೈಮಿಂದ ಕೂತಿದ್ದೀರಾ. ನಾವು ಕ್ವಿಕ್ ಆಗಿ ಕನ್ಸ್ಯೂಮರ್ ಎಜುಕೇಶನ್ ಅಂಡ್ ಪ್ರೊಟೆಕ್ಷನ್ ನ ರಿವೈಸ್ ಮಾಡೋಣ ಬನ್ನಿ. ಕನ್ಸ್ಯೂಮರ್ ಎಜುಕೇಶನ್ ಅಂಡ್ ಪ್ರೊಟೆಕ್ಷನ್, ನಾವೆಲ್ಲ ಹೋಗಿ ಗ್ರಾಹಕರೇ ಅಲ್ವಾ, ಸೊ ಅದ್ರ ಬಗ್ಗೆನೇ ಇದು. ಅದರ ಎಜುಕೇಶನ್ ಹೆಂಗಿದೆ, ಅವರ ಒಂದು ಪ್ರೊಟೆಕ್ಷನ್ಗೆ ನಮ್ಮ ಒಂದು ಗೌರ್ಮೆಂಟ್ ಏನ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ 1 ಇಂದ 2 ಅಂಕಗಳಿಗೆ ಕೇಳುವಂತಹ ಪ್ರಶ್ನೆಗಳು ಯಾವುದು? ಕನ್ಸ್ಯೂಮರ್ ಅಂದ್ರೆ ಡೆಫಿನೇಷನ್ ಏನು ಅಂತ ಕೇಳ್ತಾರೆ. ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಂ ಎಕ್ಸಾಂಪಲ್ ಕೊಟ್ಬಿಟ್ಟು ಅದು ಯಾವ್ದ್ರ ಕೆಳಗೆ ಬೀಳತ್ತೆ ಅಂತ ಕೊಡ್ತಾರೆ. ಆಮೇಲೆ ವರ್ಲ್ಡ್ ಕನ್ಸ್ಯೂಮರ್ ಡೇ ಯಾವತ್ತು ಅಂತ ಒಂದು ಕೇಳ್ತಾರೆ. ಆಮೇಲೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಬಗ್ಗೆ ಕೂಡ ನಿಮ್ಗೆ ಕ್ವೆಶನ್ಸ್ ನ ಕೇಳ್ತಾರೆ. ಅದ್ರ ಜೊತೆಗೆ ಮಕ್ಕಳೇ, ನಿಮಗೆ 2 ಇಂದ 3 ಅಂಕಗಳಿಗೆ ಕೇಳುವಂತಹ ಪ್ರಶ್ನೆಗಳು ಆಬ್ಜೆಕ್ಟಿವ್ಸ್ ಆಫ್ ಅ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಆಯ್ತಾ, ಇದ್ರ ಬಗ್ಗೆ ತಿಳ್ಕೊಂಡಿರೋದು ಬಹಳ ಮುಖ್ಯ. ಅದ್ರ ಜೊತೆಗೆ ಕನ್ಸ್ಯೂಮರ್ ರೈಟ್ಸ್ ಇಂಡಿಯಾಲಿ ಹೆಂಗಿದೆಪ್ಪ ಅದು ಕೂಡ ಕೇಳೋ ಸಾಧ್ಯತೆಗಳಿದೆ. ಆಮೇಲೆ ಹೇಗೆ ಒಂದು ಕೇಸ್ನ ನಾವು ಫೈಲ್ ಮಾಡ್ಬೋದು ಇನ್ ಕನ್ಸ್ಯೂಮರ್ ಕೋರ್ಟ್, ಅದು ಕೂಡ ಮುಖ್ಯ. ಓಕೆನಾ ಮಕ್ಕಳೇ, ಮೊದಲನೇದಾಗಿ ದ ಯೂಸರ್ ಅಂಡ್ ಪ್ರೊವೈಡರ್ ಅಂದ್ರೆ ಏನು? ಯೂಸರ್ ಅಂದ್ರೆ ಯಾರು ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತಾರೆ ಅವ್ರನ್ನ ಯೂಸರ್ ಅಂತಾರೆ. ಸೊ ಈ ರೀತಿಯಲ್ಲಿ ದೋಸ್ ಹೂ ಯೂಸ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಅಲ್ಲ, ಅವ್ರಿಗೆ ಯೂಸರ್ ಅಂತ ಕರಿತೀವಿ. ಪ್ರೊವೈಡರ್ ಯಾರು? ದ ಪರ್ಸನ್ ಹೂ ಸಪ್ಲೈಸ್ ದೀಸ್ ಗೂಡ್ಸ್ ಅಂಡ್ ಸರ್ವಿಸಸ್. ಅದ್ರ ಜೊತೆಗೆ ಮಕ್ಕಳೇ, ನಮಗೆ ಇಲ್ಲಿ ಏನ್ ಅರ್ಥ ಆಗ್ಬೇಕು? ಕನ್ಸ್ಯೂಮರ್ ಅಂದ್ರೆ ಏನು? ಬೈಸ್ ಗೂಡ್ಸ್ ಆರ್ ಹೈಯರ್ಸ್ ಆರ್ ಅವೇಲ್ ಸರ್ವಿಸಸ್ ಫಾರ್ ಅ ಕನ್ಸಿಡರೇಷನ್. ಯಾವುದೋ ಒಂದು ಬೇಕಿರೋದಕ್ಕೆ ತಗೊಳ್ಳುವಂತಹ ಒಂದು ಗೂಡ್ಸ್ ಅಥವಾ ಸರ್ವಿಸಸ್ ತಗೊಂತೀವಲ್ಲ, ಅದಕ್ಕೆ ತಗೊಂತೀವಿ. ಅಂಡ್ ಈ ಕನ್ಸಿಡರೇಷನ್ ಏನಂತ ಕರೀತಾರೆ? ಪ್ರೈಸಸ್ ಅಥವಾ ವೇಜಸ್ ಅಂತ ನಾವು ಕರಿತೀವಿ. ಓಕೆನಾ ಮಕ್ಕಳೇ, ಇವಾಗ ವರ್ಲ್ಡ್ ಕನ್ಸ್ಯೂಮರ್ಸ್ ಮೂವ್ಮೆಂಟ್, ಈ ಒಂದು ಸ್ಲೈಡ್ ಏನಿದೆ ಬಹಳ ಬಹಳ ಮುಖ್ಯ ಮಕ್ಕಳೇ. ಅರ್ಥ ಆಯ್ತಾ? ಈ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆಗಿದ್ದು March 15, 1962 ಅಲ್ಲಿ. ಈ ದಿನ ಏನಾಯ್ತು? ಜಾನ್ ಎಫ್ ಕೆನೆಡಿ ಅವರು, ಯಾರು ಪ್ರೆಸಿಡೆಂಟ್ ಆಯ್ತಾ, ಆ ಟೈಮಲ್ಲಿ ಇದ್ದಿರುವಂತಹ ಒಬ್ರು ಅಮೆರಿಕನ್ ಪ್ರೆಸಿಡೆಂಟ್ ಏನಿದ್ದಾರೆ, ಅವರು ಕನ್ಸ್ಯೂಮರ್ಸ್ಗೆ 4 ಬೇಸಿಕ್ ರೈಟ್ಸ್ ನ ನೀಡಿದ್ರು. ಯಾವ ರೈಟ್ಸ್ ಅಂತ ಕೇಳ್ತಾರೆ ನಿಮ್ಮ ಎಕ್ಸಾಮ್ ಅಲ್ಲಿ. ಸೊ ಇದು ಇಂಪಾರ್ಟೆಂಟ್ ಕ್ವೆಶನ್. ಒಂದು ಸೇಫ್ಟಿಗೋಸ್ಕರ ಒಂದು ರೈಟ್ ಟು ಚೂಸ್, ರೈಟ್ ಟು ಇನ್ಫಾರ್ಮೇಶನ್ ಹಾಗೂ ರೈಟ್ ಟು ಬಿ ಹರ್ಡ್. ಆಯ್ತಾ, ಇಲ್ಲಿ ಪಿನ್ನು ಇದೆಲ್ಲ ಹಾಕಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಜ್ಞಾಪಕ ಇಟ್ಕೊಳ್ಳೋಕ್ಕೂ ಈಸಿ. ಈ ಒಂದು ಸ್ಲೈಡ್ ಏನಿದೆ ಅದು ಬಹಳ ಬಹಳ ಮುಖ್ಯ. ಈ ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡಿದವರು ಯಾರು ಅಂತ ಕೇಳ್ತಾರೆ, ದಿನಾಂಕ ಕೇಳ್ತಾರೆ, ಇಸ್ವಿ ಕೇಳ್ತಾರೆ, ಇದನ್ನೆಲ್ಲ ತಿಳ್ಕೊಂಡಿರಿ, ಮುಖ್ಯ ಆಗುತ್ತೆ. ಆಯ್ತಾ ಮಕ್ಕಳೇ? ಇದರ ಜೊತೆಗೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ನ ಆಬ್ಜೆಕ್ಟಿವ್ ಏನು ಅಂತ ಕೇಳ್ತಾರೆ. ನಾನು ಕ್ವಿಕ್ ಆಗಿ ಓದ್ಕೊಂಡು ಹೋಗ್ತೀನಿ. ದಿ ಆಕ್ಟ್ ಅಕಾರ್ಡ್ಸ್ ಇಂಪಾರ್ಟೆನ್ಸ್ ಫಾರ್ ಸೇಫ್ಟಿ ಅಂಡ್ ಕ್ವಾಲಿಟಿ. ಸೇಫ್ಟಿ ಇರಬೇಕು, ಕ್ವಾಲಿಟಿ ಚೆನ್ನಾಗಿರ್ಬೇಕು ಪ್ರಾಡಕ್ಟ್ ಅಂತ ಹೇಳ್ತಾರೆ. ಅವಾಯ್ಡಿಂಗ್ ಪ್ರೊಡಕ್ಷನ್ ಅಂಡ್ ಸೇಲ್ಸ್ ಆಫ್ ಡೇಂಜರಸ್ ಗೂಡ್ಸ್. ಯಾವುದೇ ರೀತಿಯಾದ ಒಂದು ಡೇಂಜರಸ್ ಗೂಡ್ಸ್ ನ ನಾವು ಪ್ರಮೋಟ್ ಮಾಡಬಾರ್ದು, ಅದನ್ನು ಪ್ರೊಡ್ಯೂಸ್ ಮಾಡಬಾರ್ದು, ಮತ್ತೆ ಅದನ್ನ ಸೇಲ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅಂಡ್ ಯಾವುದೇ ರೀತಿಯಾದ ಟ್ರೇಡ್ ಮ್ಯಾಲ್ ಪ್ರಾಕ್ಟಿಸಸ್ ಮಾರ್ಕೆಟ್ ಅಲ್ಲಿ ಇರುತ್ತಲ್ಲ, ಅದನ್ನ ಪ್ರಿವೆಂಟ್ ಮಾಡ್ತಾರೆ. ಮತ್ತೆ ಕ್ವಾಲಿಟಿನ ಸೂಪರ್ವೈಸ್ ಮಾಡ್ತಾರೆ. ಆಯ್ತಾ, ಅದ್ರ ಜೊತೆಗೆ ವೇಟ್ಸು, ಮೆಷರ್ಸು, ಪ್ರೈಸು, ಇದನ್ನೆಲ್ಲ ಸೇರಿ ಅವ್ರು ಅದನ್ನ ಸೂಪರ್ವೈಸ್ ಕೂಡ ಮಾಡ್ತಾರೆ. ಅದ್ರ ಜೊತೆಗೆ ಮಕ್ಕಳೇ, ಕಾಂಪನ್ಸೇಟಿಂಗ್ ದ ಕನ್ಸ್ಯೂಮರ್ಸ್ ಇನ್ ಕೇಸ್ ಆಫ್ ಎನಿ ಪ್ರಾಬ್ಲಮ್ ಅರೈಸಿಂಗ್ ಬಿಕಾಸ್ ಆಫ್ ಟ್ರೇಡ್ ಇಂದ ಏನಾದ್ರೂ ಕನ್ಸ್ಯೂಮರ್ಗೆ ಪ್ರಾಬ್ಲಮ್ ಆಗ್ತಿದ್ರೆ ಅವ್ರಿಗೆ ಕೂಡ ಒಂದು ರೀತಿಯಾದ ಕಾಂಪನ್ಸೇಷನ್ ನೀಡ್ತಾರೆ. ಕ್ರಿಯೇಟಿಂಗ್ ಅವೇರ್ನೆಸ್ ಟು ದ ಕನ್ಸ್ಯೂಮರ್ಸ್ ಥ್ರೂ ಕನ್ಸ್ಯೂಮರ್ ಎಜುಕೇಶನ್. ಎಜುಕೇಶನ್ ಮುಖಾಂತರ ಒಂದು ರೀತಿಯಾದ ಅವೇರ್ನೆಸ್ ನ ಅವರು ಬಿಲ್ಡ್ ಮಾಡ್ತಾರೆ. ಯಾರಲ್ಲಿ? ನಮ್ಮ ಕನ್ಸ್ಯೂಮರ್ಸ್ ಅಲ್ಲಿ. ಆಯ್ತಾ ಮಕ್ಕಳೇ, ಇವಾಗ ಕನ್ಸ್ಯೂಮರ್ ರೈಟ್ಸ್ ಬಗ್ಗೆ ನೋಡೋಣ ಬನ್ನಿ. ಇಂಡಿಯಾಲಿ ಯಾವ ರೀತಿಯಾದ ಕನ್ಸ್ಯೂಮರ್ ರೈಟ್ಸ್ ಇದೆ? ಎಲ್ಲ ರೈಟ್ ಇಂದ ಸ್ಟಾರ್ಟ್ ಆಗುತ್ತೆ, ಜ್ಞಾಪಕ ಇಟ್ಕೊಳ್ಳೋದು ಇಂಪಾರ್ಟೆಂಟು ಅಂಡ್ ಈಸಿ ಕೂಡ. ರೈಟ್ ಟು ಪ್ರೊಟೆಕ್ಟ್, ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಚೂಸ್, ರೈಟ್ ಟು ಬಿ ಹರ್ಡ್, ಆಮೇಲೆ ರೈಟ್ ಟು ಸೀಕ್ ರಿಡ್ರೆಸಲ್, ರೈಟ್ ಟು ಕನ್ಸ್ಯೂಮರ್ ಎಜುಕೇಶನ್, ರೈಟ್ ಟು ಸ್ಟಾಪ್ ಎಕ್ಸ್ಪ್ಲಾಯ್ಟೇಷನ್ ಹಾಗೂ ಹೆಲ್ತಿ ಎನ್ವೈರನ್ಮೆಂಟ್. ಸೊ ಇದರಿಂದ ಏನಾಗುತ್ತೆ? ನಮ್ಮ ಒಂದು ಕನ್ಸ್ಯೂಮರ್ನ ಅವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದ ನಾವು ಎಕ್ಸ್ಪ್ಲಾಯ್ಟೇಷನ್ನ ಫೇಸ್ ಮಾಡದಿರೋ ಹಾಗೆ ಈ ಇಷ್ಟು ರೈಟ್ಸ್ ಮೂಲಕ ಅವರು ನೋಡ್ಕೊತಿದ್ದಾರೆ. ಆಯ್ತಾ ಮಕ್ಕಳೇ, ನೆಕ್ಸ್ಟ್ ನೋಡೋಣ ಬನ್ನಿ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಆಲ್ಸೋ ಪ್ರೊವೈಡ್ಸ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್. ಇಲ್ಲೇನಿದೆ? ಡಿಫ್ರೆಂಟ್ ಕಮಿಷನ್ಸ್ ಇದೆ. ಇದು ತುಂಬಾ ತುಂಬಾ ಮುಖ್ಯ. ಅರ್ಥ ಆಯ್ತಾ? ಬಹಳ ಮುಖ್ಯ ಅಂದ್ರೆ ತುಂಬಾ ಮುಖ್ಯ ಅಂತ ನಾನು ಹೇಳ್ತೀನಿ, ಬಿಕಾಸ್ ಇದರಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಕೇಳುವಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ಇವಾಗೇನಿದೆ? ನ್ಯಾಷನಲ್ ಕಮಿಷನ್ ಅಂತ ಇದೆ, ಸ್ಟೇಟ್ ಕಮಿಷನ್ ಅಂತ ಇದೆ, ಡಿಸ್ಟ್ರಿಕ್ಟ್ ಫೋರಮ್ ಅಂತ ಇದೆ. ಅಟ್ ಅ ನ್ಯಾಷನಲ್ ಲೆವೆಲ್ ಏನಿರ್ತಾರೆ? ಒಬ್ರು ಸೆಂಟ್ರಲ್ ಪ್ರೊಟೆಕ್ಷನ್ ಕೌನ್ಸಿಲ್ ಅಂತ ಇರುತ್ತೆ. ಅಂಡ್ ಚೇರ್ಮನ್ ಅವ್ರು ಏನಿರ್ತಾರೆ? ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಟ್ ಸೆಂಟ್ರಲ್ ಗೌರ್ಮೆಂಟ್ ಏನಿರ್ತಾರೆ ಅವರು ನಮ್ಮ ಚೇರ್ಮನ್ ಆಗಿರ್ತಾರೆ. ಸೊ ಇಲ್ಲೇನಿದೆ? ನಿಮ್ಗೆ ಅಕಸ್ಮಾತ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ, 1 crore ಜಾಸ್ತಿ ದುಡ್ಡು ಜೊತೆ ಪ್ರಾಬ್ಲಮ್ ಇದ್ರೆ ಅದನ್ನ ನೀವು ಇಲ್ಲಿ ರಿಪೋರ್ಟ್ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟ್ ನೋಡೋಣ ಬನ್ನಿ. 20 ಲಕ್ಷಕ್ಕಿಂತ ಹೆಚ್ಚು, 1 ಕೋಟಿಗಿಂತ ಕಡಿಮೆ ಇರುವಂತ ದುಡ್ಡು ನೀವು ಎಲ್ಲಿಗೆ ಹೋಗ್ತೀರಾ? ಸ್ಟೇಟ್ ಕಮಿಷನ್ಗೆ ಹೋಗುತ್ತದು. ಆಯ್ತಾ? ಸ್ಟೇಟ್ ಲೆವೆಲ್ ಅಲ್ಲಿ ಯಾರಿರ್ತಾರೆ? ನಮ್ಮ ಸ್ಟೇಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ ಇರುತ್ತೆ, ಮತ್ತೆ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಟ್ ಸ್ಟೇಟ್ ಲೆವೆಲ್, ಇವ್ರು ಏನಾಗಿರ್ತಾರೆ? ಇವರು ಚೇರ್ಮನ್. ಅರ್ಥ ಆಯ್ತಾ ಮಕ್ಕಳೇ? ಸೊ ಆಮೇಲೆ 20 ಲಕ್ಷಕ್ಕಿಂತ ಕಡಿಮೆ ದುಡ್ಡು ಏನಿರುತ್ತೆ ಅದು ಡಿಸ್ಟ್ರಿಕ್ಟ್ ಫೋರಮ್ಗೆ ಹೋಗುತ್ತೆ. ಇದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ನಾವು ನೋಡ್ತೀವಿ.
ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲು, ಆಮೇಲೆ ಡಿಸ್ಟ್ರಿಕ್ಟ್ ಕಮಿಷನರ್ ಮತ್ತು ಕಲೆಕ್ಟರ್ ಏನಿರ್ತಾರೆ ಅವರು ಚೇರ್ಮನ್ ಆಗಿರ್ತಾರೆ. ಸೊ ಮಕ್ಕಳೇ, ಈ 3 ಆಸ್ಪೆಕ್ಟ್ ಏನಿದೆ ಬಹಳ ಬಹಳ ಮುಖ್ಯ. ಆ್ಯಂಡ್ ಇದರಿಂದ ಅಪ್ಲಿಕೇಶನ್ ಬೇಸ್ ಕ್ವೆಶನ್ಸ್ ಕೂಡ ಕೊಡ್ತಾರೆ. ನಾನು ಇದನ್ನು ಡೀಟೇಲ್ ಆಗಿ ಒಂದೊಂದು ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋಲಿ. 1 ಶಾರ್ಟ್ ವಿಡಿಯೋದು ಖಂಡಿತ ನೋಡಿ. ಅರ್ಥ ಆಯ್ತಾ? ಇವಾಗ ಒಂದಿಷ್ಟು ಕ್ವೆಶನ್ಸ್ನ ಸಾಲ್ವ್ ಮಾಡೋಣ ನಾವು. A person has bought a car of worth 15 lakhs. 15 ಲಕ್ಷದ ಒಂದು ಕಾರ್ನ ತಗೊಂಡಿದ್ದಾರೆ. And is now facing a problem in it. By the car company is not responding to him. But the car company is not responding to him. To which agency can the person complain? 15 ಲಕ್ಷ 20 ಲಕ್ಷಕ್ಕಿಂತ ಕಡಿಮೆ ಯಾವ ಫೋರಮ್ಗೆ ಹೋಗುತ್ತೆ? ನಾನೇ ಹೇಳ್ತೀನಿ. ಎ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಮ, ಬಿ ಸ್ಟೇಟ್ ಕನ್ಸ್ಯೂಮರ್ ಕಮಿಷನ್ನ, ಸಿ ನಮ್ಮ ನ್ಯಾಷನಲ್ ಕನ್ಸ್ಯೂಮರ್ ಕಮಿಷನ್ ಅಥವಾ ಡಿ ಇಂಟರ್ ಸ್ಟೇಟ್ ಕನ್ಸ್ಯೂಮರ್ ಫೋರಮ್. ಆನ್ಸರು 20 ಲಕ್ಷಕ್ಕಿಂತ ಕಡಿಮೆ ಇರುವಾಗಿಂದ ಎ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಮ್. ಆಯ್ತಾ ಮಕ್ಕಳೇ? ನೆಕ್ಸ್ಟ್ ಕ್ವೆಶನ್ ನೋಡೋಣ ಬನ್ನಿ. ದ ಮೆಥಡ್ಸ್ ಟು ಬಿ ಫಾಲೋ ಟು ಫೈಲ್ ಅ ಕೇಸ್ ಇನ್ ಅ ಕನ್ಸ್ಯೂಮರ್ ಕೋರ್ಟ್. ಇದ್ರ ಹೋಗೋಕ್ಕಿಂತ ಮುಂಚೆ ಮಕ್ಕಳೇ ಈ ಥರ ಸಾಕಷ್ಟು ಕ್ವೆಶನ್ಸ್ನ ಕೇಳ್ಬೋದು. ಕೇಳಿದಾಗ ಅದು ಎಷ್ಟು ಅಮೌಂಟು ಅಂತ ತಿಳ್ಕೊಳ್ಳಿ. 15 ಲಕ್ಷ 20 ಲಕ್ಷ ಇದ್ರೆ ಒಂದು ಫೋರಮ್ಗೆ ಬರುತ್ತೆ. 20 ಲಕ್ಷದಿಂದ 1 ಕೋಟಿ ಅಂದರೆ ನಿಮ್ಮ ಸ್ಟೇಟ್ಗೆ ಬರುತ್ತೆ. ಆಯ್ತಾ? ಆ ಥರ ನ್ಯಾಪ್ಕ ಇಟ್ಕೊಳ್ಳಿ, ಈಸಿ ಆಗುತ್ತೆ. ಸಾರಿ ಮಕ್ಕಳೇ, ನಡೀರಿ ಮುಂದುವರ್ಸೋಣ. ಇವಾಗ ಯಾವ ರೀತಿಯಾದ ಒಂದು ಮೆಥಡ್ನ ನಾವು ಫಾಲೋ ಮಾಡಬೇಕು ಅಂತ ನೋಡೋಣ ಬನ್ನಿ. ಸೊ ಏನು ಪ್ರಿಸ್ಕ್ರೈಬ್ ಫಾರ್ಮುಲಾ ಟು ಫೈಲ್ ಅ ಕೇಸ್, ಅದ್ರ ಜೊತೆಗೆ ದ ಕಂಪ್ಲೇಂಟ್ ಹ್ಯಾಸ್ ಟು ಬಿ ಟೈಪ್ಡ್ ಆರ್ ಹ್ಯಾಂಡ್ ರಿಟನ್. ಓಕೆನಾ ಮಕ್ಕಳೇ? ಇನ್ಕ್ಲೂಡ್ ದ ನೇಮ್ ಆಫ್ ದ ಪರ್ಸನ್. ನಿಮ್ಮ ಒಂದು ಕಂಪ್ಲೇಂಟ್ ಏನಾದ್ರೆ ನೀವು ಒಬ್ರು ಕಂಪ್ಲೇಂಟ್ ಕೊಡೋರಾಗಿದ್ರೆ ಅವರ ಹೆಸರು ಇರಬೇಕು. ಆಯ್ತಾ? ಫುಲ್ ಅಡ್ರೆಸ್ ಹಾಕಿರ್ಬೇಕು, ಟೆಲಿಫೋನ್ ನಂಬರ್ನ ಕೂಡ ನೀವು ಕೊಡಬೇಕಾಗತ್ತೆ. ಆ್ಯಂಡ್ ದ ಪರ್ಸನ್ ಆರ್ ಆರ್ಗನೈಸೇಷನ್ ಅಗೇನ್ಸ್ಟ್ ಹೂಮ್ ದ ಕಂಪ್ಲೇಂಟ್ ಇಸ್ ಮೇಡ್ ಶುಡ್ ಬಿ ಮೆನ್ಷನ್ಡ್ ಕ್ಲಿಯರ್ಲಿ ವಿತ್ ಅಡ್ರೆಸ್. ನೀವು ಯಾರ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ದೀರಾ ಅವರ ಒಂದು ಹೆಸರು ಮತ್ತು ಅಡ್ರೆಸ್ನ ಹಾಕೋದು ಬಹಳ ಬಹಳ ಮುಖ್ಯ. ಆಯ್ತಾ? ದ ಪರ್ಟಿಕ್ಯುಲರ್ಸ್ ಆಫ್ ಗುಡ್, ನೀವು ಯಾವ ಒಂದು ಪದಾರ್ಥದ ಬಗ್ಗೆ ಮಾತಾಡ್ತಿದ್ದೀರಾ ಅದರ ಇನ್ಫಾರ್ಮೇಷನ್ನು, ಎಷ್ಟು ದುಡ್ಡನ್ನ ಕಳ್ಕೊಂಡಿದ್ದೀರಾ ಅದರ ಇನ್ಫಾರ್ಮೇಷನ್ನು ಕರೆಕ್ಟಾಗಿ ಹಾಕಬೇಕು. ಪ್ರೂಫ್ನ ಕೂಡ ಸಬ್ಮಿಟ್ ಮಾಡಬೇಕು, ಬಿಲ್ ಅಥವಾ ಒಂದು ರೀತಿಯಾದ ರಿಸಿಪ್ಟ್ ಜೊತೆಗೆ. ಆಯ್ತಾ? ಪ್ರೂಫ್ ಇಲ್ದರೆ ಅವರು ತಗೊಳ್ಳಲ್ಲ. ಆಯ್ತಾ ಮಕ್ಕಳೇ? ಸೊ ಇದ್ರ ಜೊತೆ ಏನಿದೆ, ಅದಾದ್ಮೇಲೆ ಯಾವುದೇ ರೀತಿಯಾದ ಫೀಸ್ ಅಥವಾ ಸ್ಟ್ಯಾಂಪ್ ಡ್ಯೂಟಿನ ಇವ್ರು ಕಲೆಕ್ಟ್ ಮಾಡಲ್ಲ ಒಂದು ಕಂಪ್ಲೇಂಟ್ ತಗೊಳ್ಳೋದಕ್ಕೆ. ಅದ್ರ ಜೊತೆಗೆ ಯಾವುದೇ ರೀತಿಯಾದ ಒಂದು ಅಡ್ವೊಕೇಟೋ ಲಾಯರೋ ರಿಕ್ವೈರ್ಡ್ ಆಗಿಲ್ಲ. ಆಮೇಲೆ ದ ಕನ್ಸ್ಯೂಮರ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್ ಕ್ಯಾನ್ ಆರ್ಗ್ಯೂ. ಅಂದರೆ ಇವಾಗ ಒಂದು ಲಾಯರ್ ಬೇಡ ಅಂದಾಗ ನೀವೇ ನಿಂತು ಆರ್ಗ್ಯೂ ಕೂಡ ಮಾಡ್ಬೋದು. ಎಷ್ಟು ಒಂದು ರೈಟ್ಸ್ನ ನೀಡ್ತಾ ಇದ್ದಾರೆ ನೋಡಿ ನಮ್ಮ ಒಬ್ರು ಗ್ರಾಹಕರಿಗೆ. ಆಯ್ತಾ ಮಕ್ಕಳೇ? ಸೊ ಇದ್ರ ಜೊತೆಗೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಇದ್ರ ಬಗ್ಗೆ ಕಂಪ್ಲೀಟ್ ಮಾಡಿದ್ದೀವಿ ನಾವು. ಫುಲ್ ಹೋಗಿ ನಮ್ಮ ಒಂದು ವಿಡಿಯೋನ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ನಾನು ಇಲ್ಲಿ ನಿಂತಿದ್ದೀನಿ, ಖಂಡಿತ ನಾನು ಇವಾಗ ಸಾಲ್ವ್ ಮಾಡ್ತೀನಿ. ಡೌಟ್ಸ್ ಇದ್ದರೆ ಖಂಡಿತ ಹಾಕಿ. ನಾನು ಯಾವಾಗಲೂ ಏನು ಸಜೆಸ್ಟ್ ಮಾಡೋದು, ಈ ಒಂದು ವಿಡಿಯೋ ಸಾಕಿಲ್ಲ ಮಕ್ಕಳೇ, ಹೋಗಿ ನಮ್ದೆಲ್ಲ ಎಕ್ಸ್ಪ್ಲನೇಷನ್ ವಿಡಿಯೋಸ್ನ ನೋಡಿ. ಇನ್ನು ಸಾಕಷ್ಟು ಟೈಮ್ ಇದೆ. ಅರ್ಥ ಆಯ್ತಾ? ನಿಮ್ಮ ಎಕ್ಸಾಮ್ಗೆ ಸಾಕಷ್ಟು ಟೈಮ್ ಇದೆ. ಆ ಟೈಮ್ನ ಉಪಯೋಗಿಸ್ಕೊಳ್ಳಿ. ಒಂದು 30 ದಿನ ಆಗಿರಲಿ 40 ದಿನ ಆಗಿರಲಿ, ಏನು ಟೈಮ್ ಇದೆಯೋ ನಿಮಗೆ, ಖಂಡಿತ ಆ ಟೈಮ್ನ ಕರೆಕ್ಟಾಗಿ ಉಪಯೋಗಿಸಿ ಓದ್ಕೊಳ್ಳಿ. ಅರ್ಥ ಆಯ್ತಾ? ನಮ್ಮ ವೀಡಿಯೋಸ್ನ ನೋಡಿ, ಅದರಿಂದ ಹೆಲ್ಪ್ ಆಗುತ್ತೆ. ಯಾವುದಾದ್ರೂ ಡೌಟ್ ಇದ್ದರೆ ಹಾಕಿ, ನಾನು ಕಾಯ್ತಾ ಇದ್ದೀನಿ. ನೀವು ಹಾಕೋ ಟೈಮಲ್ಲಿ ನಾನು ಮಾತಾಡ್ತಿರ್ತೀನಿ. ಸೊ ಹಾಕಿ, ನಾನು ಕಾಯ್ತಾ ಇದ್ದೀನಿ. ಓಕೆ, ಏನಾದರೂ ಡೌಟ್ಸ್ ಇದೆಯಾ? ಏನೇ ಡೌಟ್ ಇದ್ರು ಕೇಳಿ ಮಕ್ಕಳೇ. ಯಾವುದು ಡೌಟು ಕರೆಕ್ಟ್ ಅಲ್ಲ, ತಪ್ಪಲ್ಲ. ಸೊ ಕರೆಕ್ಟಾಗಿ ಏನೇ ಡೌಟ್ ಇದ್ರು ಹಾಕಿ, ನಾವೆಲ್ಲ ಅಡ್ರೆಸ್ ಮಾಡ್ತೀವಿ. ಯಾರು ನಿಮ್ಮ ಮೇಲೆ ಯಾಕಪ್ಪ ಈ ಡೌಟ್ ಕೇಳಿದ್ರು ಅಂತ ಅಂದ್ಕೊಳ್ಳಲ್ಲ. ಬಿಕಾಸ್ ನೀವು ಡೌಟ್ ಕೇಳಿದ್ರೇ ನಿಮ್ಗೆ ಆ ಕಾನ್ಫಿಡೆನ್ಸ್ ಬರುತ್ತಲ್ವಾ. ಬಟ್ ನಿಮ್ಮ ಹತ್ರ ನಿಜ ಡೌಟ್ ಇಲ್ಲ ಅಂದರೆ ಪರವಾಗಿಲ್ಲ, ಬಟ್ ನೀವೇನೋ ಹಿಂಜಿರ್ತಿದ್ದೀರಾ ಅಂದರೆ ಖಂಡಿತ ಕೇಳಿ. ಆಯಿತಾ? ಡೌಟ್ ಇದೆಯಾ ಏನಾದರೂ? ಓಕೆ, ನಡೀರಿ ಮಕ್ಕಳೇ. ಇವಾಗ ಇದರ ಜೊತೆಗೆ ನಾವು ಪೂರ್ತಿ ಸೋಷಿಯಲ್ ಪಾರ್ಟ್ 2 ಟೆಕ್ಸ್ಟ್ ಬುಕ್ಕಿನ ರಿವಿಷನ್ ಕಂಪ್ಲೀಟ್ ಮಾಡಿದ್ದೀವಿ. ಸಹನಾ ಮ್ಯಾಮ್ ಅವರು ಹಿಸ್ಟ್ರಿ ಜಾಗ್ರಫಿ ಹೇಳ್ಕೊಟ್ರು. ಮಿಕ್ಕಿದ ಭಾಗಗಳನ್ನ ನಾನು ನಿಮ್ಮ ಜೊತೆ ಇವತ್ತು ನಿಂತು 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಈಗಾಗಲೇ 4 ಗಂಟೆ ಆಗ್ತಿದೆ ಅನ್ಸುತ್ತೆ, ಇನ್ನೇನು 4 ಗಂಟೆ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ಬೆಸ್ಟ್ ಆಡಿಯನ್ಸ್ ಆಗಿದ್ರಿ ಅಂತ ನಾನು ಹೇಳಬೇಕು ಅಂತ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಮಕ್ಕಳೇ, ನಮ್ಮ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೋರ್ ಸಬ್ಜೆಕ್ಟ್ ಎಲ್ಲ ಡೀಟೇಲ್ ವೀಡಿಯೋಸ್ ಮತ್ತು ನಮ್ಮ ಕ್ರ್ಯಾಶ್ ಕೋರ್ಸ್ ಏನಿದೆ ಅದನ್ನು ಕೂಡ ನೀವು ನೋಡಿ. ಆಗಲೇ 1 ವಾರ ಕಂಪ್ಲೀಟ್ ಮಾಡಿದ್ದೀವಿ ಇವತ್ತು. ಎಷ್ಟು ಒಂದು ಪ್ರೌಡ್ ಮೂಮೆಂಟ್, ಎಷ್ಟು ಮಕ್ಕಳು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ.
ಅದ್ರ ಜೊತೆಗೆ ಮಕ್ಕಳೇ 40 ದಿನದ ಈ ಪ್ರೋಗ್ರಾಮ್ ಆಗಿರೋದ್ರಿಂದ ದಿನ ಬಂದು ಟ್ಯೂನ್ ಇನ್ ಆಗಿ ನೋಡಿ. ನಾಳೆ ತಿರ್ಗಾ 5 ಗಂಟೆಗೆ ಕಾರ್ತಿಕ್ ಸರ್ ಇರ್ತಾರೆ ನಿಮ್ಮ ಜೊತೆ ಮಾತಾಡೋದಕ್ಕೆ, ಮತ್ತೆ ಇಂಟ್ರಾಕ್ಟ್ ಮಾಡೋದಕ್ಕೆ, ಮತ್ತೆ ಸಬ್ಜೆಕ್ಟ್ನ ಹೇಳ್ಕೊಡೋದಕ್ಕೆ. ಸೊ ಖಂಡಿತ ಅದನ್ನ ಮರಿಬೇಡಿ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಕಾರ್ತಿಕ್ ಸರ್ ಅವರು. ಮತ್ತೆ ನಮ್ಮ ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಓಪನ್ ಮಾಡ್ತಾರೆ, ನೀವು ಅಲ್ಲಿ ಡೌಟ್ಸ್ನ ಕೇಳ್ಬೋದು, ಯಾವುದೇ ರೀತಿಯಾದ ಡಿಸ್ಕಷನ್ಸ್ನ ಮಾಡ್ಬೋದು ನಮ್ಮ ಟೀಚರ್ಸ್ ಜೊತೆಗೆ, ಆಯ್ತಾ. ಆಮೇಲೆ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ನೀವು ಒಂದು ರೀತಿಯಾದ ಇದನ್ನ ಕೇಳ್ಬೋದು, ನಿಮ್ಮ ಡೌಟ್ಸ್ನ ಕೇಳ್ಬೋದು. ನಾವು ಟೀಚರ್ಸು ಅಲ್ಲಿ ನಿಮಗೆ ಆನ್ಸರ್ ಮಾಡ್ತೀವಿ. ನಾ ಹೇಳ್ದಂಗೆ ಯಾವುದೇ ಒಂದು ಡೌಟು ಚಿಕ್ಕದಲ್ಲ ದೊಡ್ಡದಲ್ಲ. ಈ ಒಂದು ಡಯಾಗ್ರಾಮ್ನ ತೋರಿಸಿದ್ರು ಸಹನಾ ಮ್ಯಾಮ್ ಅವರು ಮುಂಚೆನೆ. ಇದ್ರ ಜೊತೆಗೆ ನಾನು ಏನು ಹೇಳಬೇಕು ಅಂತ ಇದ್ದೀನಿ, ಇದನ್ನು ತೋರಿಸ್ತಾ 100% ಸೋಷಿಯಲ್ ಸಿಲೆಬಸ್ನ ನಾವು ರಿವೈಸ್ ಮಾಡಿ ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಆಗಲೇ ನಿಮಗೆ ಪಾರ್ಟ್ 1 ಲಿಂಕ್ ಕೂಡ ಇದೆ. ಪಾರ್ಟ್ 1 ನೋಡಿ, ಪಾರ್ಟ್ 2 ನೋಡಿ, ನಮ್ಮ ಎಲ್ಲ ವಿಡಿಯೋಸ್ನ ನೋಡಿ ಅಂತೀನಿ. ಬಿಕಾಸ್ ನಾವು 100% ಹೇಳ್ತೀವಿ ನಿಮಗೆ, ಇದನ್ನು ನೋಡಿದ್ರೆ ನಿಮ್ಮ ಎಕ್ಸಾಮ್ಗೆ ಏನಿರುತ್ತೋ ಇಲ್ವೋ ಕಾನ್ಫಿಡೆನ್ಸ್ ಮಾತ್ರ ಇರುತ್ತೆ ಆನ್ಸರ್ ಬರೆಯೋದಕ್ಕೆ, ಆಯ್ತಾ. ಸೊ ಖಂಡಿತ ಅದನ್ನ ನೋಡಿ. ಇದ್ರ ಜೊತೆಗೆ ನಮ್ಮ ಸೋಷಿಯಲ್ ಸೈನ್ಸ್ ಪ್ಲಾನ್ನ ಇನ್ನೊಂದ್ಸತಿ ಹೇಳ್ತೀನಿ. ಇವತ್ತಿನ ಕ್ಲಾಸಲ್ಲಿ ನಾವು ಆಗಲೇ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಮುಂದಿನ ವಾರ ನಿಮಗೆ ಆದರ್ಶ್ ಸರ್ ಅವರು ಬಂದ್ಬಿಟ್ಟು ಟೈಮ್ ಲೈನು ಮತ್ತು ಮ್ಯಾಪ್ನ ಕಂಪ್ಲೀಟಾಗಿ ಕವರೇಜ್ ಮಾಡ್ತಾರೆ. ಅಂದರೆ ಬರೀ ಇಂಪಾರ್ಟೆಂಟ್ ಅಲ್ಲ, ಎಲ್ಲದನ್ನ ಕವರ್ ಮಾಡ್ತಾರೆ. ವೀಕ್ 3 1 and 2 ಮಾರ್ಕ್ಸ್ನ ಚಾಪ್ಟರ್ ವೈಸ್ ರಿವೈಸ್ ಮಾಡ್ತಾರೆ ಆದರ್ಶ್ ಸರ್ ಅವರು. ವೀಕ್ 4 ಮಾಡೆಲ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಾರೆ. ಯಾರು? ಆದರ್ಶ್ ಸರ್ ಅವರು. ಇವ್ರನ್ನ ನೀವು ನೋಡಿದ್ರಿ ಅನ್ಸುತ್ತೆ ಕನ್ನಡ ಗ್ರಾಮರ್ ಕ್ಲಾಸಲ್ಲಿ. ಸೊ ಅವರು ಸೋಷಿಯಲ್ ಸೈನ್ಸ್ನ ಕೂಡ ಹೇಳ್ಕೊಡ್ತಿದ್ದಾರೆ. ಸಹನಾ ಮ್ಯಾಮ್ ಕೂಡ ಹೇಳಿದ್ರು, ನಾನು ತಿರ್ಗಾ ಹೇಳ್ತಾ ಇದ್ದೀನಿ. ಸೊ ಆದರ್ಶ್ ಸರ್ ಬರ್ತಾರೆ ಮುಂದಿನ ವಾರ ನಿಮಗೆ ಸೋಷಿಯಲ್ ಸೈನ್ಸ್ನ ಪ್ರೊಸೀಡ್ ಮಾಡೋದಕ್ಕೆ, ಅರ್ಥ ಆಯ್ತಾ. ಅದ್ರ ಜೊತೆಗೆ ವೀಕ್ 5 ನಮಗೆ ಚಾಪ್ಟರ್ ವೈಸ್ನ ರಿವೈಸ್ ಮಾಡಿಸ್ತಾರೆ. ಯಾರು? 3 ಮಾರ್ಕ್ಸ್ ಕ್ವೆಶನ್ಸ್ನ ಸಹನಾ ಮ್ಯಾಮ್ ಅವರು. ಆಮೇಲೆ 4 ಮಾರ್ಕ್ಸ್ ಕ್ವೆಶನು ವೀಕ್ 6 ಮಾಡ್ತಾರೆ ಚಾಪ್ಟರ್ ವೈಸು ಸಹನಾ ಮ್ಯಾಮು. ಮತ್ತೆ ಚೆಕ್ ಲಿಸ್ಟ್ನ ಕೂಡ ನೀಡ್ತಾರೆ ವೀಕ್ 6 ಯಾರು ನೀಡ್ತಾರೆ? ನಮ್ಮ ಸಹನಾ ಮ್ಯಾಮು, ಆಯ್ತಾ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಖಂಡಿತ ಮಕ್ಕಳೇ ಇದನ್ನು ಕೂಡ ನೋಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ. ತುಂಬ ಸತಿ ನಾವು ಮ್ಯಾಪ್ಸ್ ಹೇಳ್ಕೊಡಿ ಮ್ಯಾಮ್, ನಮಗೆ ಟೈಮ್ ಲೈನ್ಸ್ ಹೇಳ್ಕೊಡಿ ಕಷ್ಟ ಅಂತ. ಸೊ ನೆಕ್ಸ್ಟ್ ವೀಕ್ ನೀವು ಆದರ್ಶ್ ಸರ್ ಕ್ಲಾಸ್ ಅಟೆಂಡ್ ಮಾಡ್ತೀರಾ ತಾನೆ? ಇರ್ತೀರಾ ತಾನೆ? ಸೊ ಖಂಡಿತ ಅಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅದ್ರ ಜೊತೆಗೆ ಮಕ್ಕಳೇ ಒಂದು ಇಂಪಾರ್ಟೆಂಟ್ ನಾನೇನೋ ಹೇಳಬೇಕು ಅಂತ ಇದ್ದೆ. ನಿನ್ನೆ ನಾನು ಇಂಗ್ಲೀಷ್ ಕ್ಲಾಸ್ ನಡೆಸಿದಾಗ ಒಂದು ಗ್ರಾಮರ್ ಲಿಂಕ್ನ ಹಾಕಿದ್ದೆ, MCQ ಲಿಂಕು. ಅದು ನಾ ಹೇಳ್ದಂಗೆ 14th of February ನಾನು ನೆಕ್ಸ್ಟ್ ಲೈವ್ ಇಂಗ್ಲೀಷ್ ಲೈವ್ ಯಾವಾಗ ಮಾಡ್ತೀನಿ, ಟಾಪ್ 5 ಸ್ಟೂಡೆಂಟ್ಸ್ ನೇಮ್ಸ್ನ ಅನೌನ್ಸ್ ಮಾಡ್ತೀನಿ. ಅದರಲ್ಲಿ ಹಿಂದಿನ ವರ್ಷ 2015ಇಂದ ಇವಾಗ ತನಕ ಕೇಳಿರುವಂಥ ಎಲ್ಲ ಗ್ರಾಮರ್ MCQ ಕ್ವೆಶನ್ಸ್ನ ನಾನು ಹಾಕಿದ್ದೀನಿ. ಖಂಡಿತ ಹೋಗಿ ಅದನ್ನು ಆನ್ಸರ್ ಮಾಡಿ. ನಾನು ಟಾಪ್ 5 ಸ್ಟೂಡೆಂಟ್ಸ್ ಹೆಸರನ್ನ ರಿಲೀಸ್ ಮಾಡ್ತೀನಿ ಲೈವಿನ ಮುಖಾಂತರ, ಅರ್ಥ ಆಯ್ತಾ ಮಕ್ಕಳೇ. ಸೊ ಖಂಡಿತ ನಾನು ತಿರ್ಗಾ ನಿಮ್ಮನ್ನು ಭೇಟಿ ಮಾಡ್ತೀನಿ ಇಂಗ್ಲಿಷ್ ಲೈವ್ಸಲ್ಲಿ ಕೂಡ. ಆ್ಯಂಡ್ ನಾಳೆ ಕಾರ್ತಿಕ್ ಸರ್ ಲೈವ್ ಮರಿಬೇಡಿ, ಆಯ್ತಾ. ಸೊ ಅದನ್ನು ಕೂಡ ನೋಡಿ. ಅದ್ರ ಜೊತೆಗೆ ಮಕ್ಕಳೇ ಇನ್ನೊಂದು ಏನು ಮಾಡ್ಬೇಕು, ನೀವು ನಿಮಗೆ ಗೊತ್ತಿರತ್ತಿದ್ದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಇದು 3 ಮಾಡಿ. ಆ್ಯಂಡ್ ಇವತ್ತು ಹೋಗ್ಬಿಟ್ಟು ವಾಪಸ್ಸು ನಿಮ್ಗೆ ಇದು ಇಷ್ಟ ಆಗಿದ್ರೆ, ಇಷ್ಟೊತ್ತು ಕೂತಿದ್ದೀರಾ ಅಂದರೆ ಇಷ್ಟ ಆಗಿದೆ ಅಂತ ಅನ್ಕೊತೀರಿ. ಸೊ ಖಂಡಿತ ಹೋಗಿ ನಿಮ್ಮ ಫ್ರೆಂಡ್ಸ್ ಹತ್ರ ಕೂಡ ಶೇರ್ ಮಾಡಿ, ಅವ್ರಿಗೂ ಹೇಳಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಓಕೆನಾ ಮಕ್ಕಳೇ, ನಾನು ತಿರ್ಗಾ ಭೇಟಿ ಮಾಡ್ತೀನಿ. ಹ್ಯಾಪಿ ಸಂಡೇ. ಹೋಗಿ ಚೆನ್ನಾಗಿ ಓದ್ಕೊಳ್ಳಿ, ಟೆನ್ಷನ್ ತೊಗೊಬೇಡಿ, ಎಲ್ಲ ಚೆನ್ನಾಗಿರುತ್ತೆ.